ಶ್ರೀ ಕ್ಷೇತ್ರ ಕಟೀಲಿನ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ನಡೆಯುವಂಥ ವಿಶೇಷ ಸೇವೆ ಯಾವುದು ಅಂತ ಹೇಳಿದರೆ ಅದು ಯಕ್ಷಗಾನ. ಹಾಗಾಗಿ ಶ್ರೀ ಕ್ಷೇತ್ರ ಕಟೀಲು ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ ಮೂಲಕವಾಗಿ ನಡೆಯುವಂತಹ ಯಕ್ಷಗಾನೋತ್ಸವವು ಈಗಿಂದ ಬುಕ್ ಮಾಡಿದ್ದು ಸುಮಾರು 25 ವರ್ಷಗಳ ಬಳಿಕವಾಗಿ ನಡೆಯುವಂಥದ್ದು ಕಾಣ್ತಾ ಹೋಗ್ತೇವೆ. ಅರ್ಥಾತ್ 25 ವರ್ಷಗಳು ಕೂಡ ಸಂಪೂರ್ಣವಾಗಿ ಕಾಯ್ದಿರಿಸಿದಂತಹ ಕ್ಷಣವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಕಟೀಲು ಮೇಳದ್ದು. ಹಾಗಾಗಿ ಈ ಕಟೀಲು ಮೇಳದ ವಿಶೇಷವಾಗಿರುವಂತಹ ಸೇವೆಯನ್ನು ಮಾಡಬೇಕು ಅಂತೇಳಿ ಭಕ್ತಾದಿಗಳಿಗೆ ಇದ್ದಾಗ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ದೃಷ್ಟಿಯಿಂದ 6 ಮೇಳಗಳು ಇದ್ದದ್ದನ್ನು 7 ಮೇಳವಾಗಿ, ಅಂದರೆ ಒಂದು ಮೇಳವನ್ನು ಹೆಚ್ಚುವರಿಯಾಗಿ ಮಾಡುವ ಮೂಲಕವಾಗಿ 7ನೇ ಮೇಳದ ಪಾದಾರ್ಪಣೆಗೊಳ್ಳುವಂಥ ವಿಶೇಷವಾಗಿರುವಂಥ ಕ್ಷಣದ ಭವ್ಯವಾಗಿರುವಂಥ ದಿವ್ಯವಾಗಿರುವಂಥ ಮೆರವಣಿಗೆಯಲ್ಲಿ ನಾವಿರುವಂತಹ ಪ್ರದೇಶ ಬಜಪೆಯ ಪ್ರದೇಶ. ಬಜಪೆಯ ಪ್ರದೇಶದಿಂದ ಕಟೀಲುವಿನ ಸನ್ನಿಧಾನಕ್ಕೆ, ಕಟೀಲು ತಾಯಿಯ ಸನ್ನಿಧಾನಕ್ಕೆ ಮೆರವಣಿಗೆ ಸಾಗಲಿಕ್ಕಿರುವಂಥದ್ದು. ಹಾಗಾಗಿ ಈ ಕಟೀಲು ಸನ್ನಿಧಾನದ ವಿಶೇಷವಾಗಿರುವಂಥ ಕಟೀಲು ದೇವಿಯ ಈ ಒಂದು ಯಕ್ಷಗಾನದ ವಿಶೇಷ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಲಿಕ್ಕಿದ್ದೇವೆ. ಹಾಗಾಗಿ ಬಜಪೆಯಿಂದ ಕಟೀಲಿಗೆ ತೆರಳುವಂಥ ಭವ್ಯ ದಿವ್ಯ ಮೆರವಣಿಗೆಯನ್ನು ಗಮನಿಸ್ತಾ ಬನ್ನಿ. ಕರ್ನಾಟಕ ರಾಜ್ಯ ಬಜರಂಗ ದಳದ ಸಹಸಂಯೋಜಕರಾಗಿರುವಂತಹ ಭುಜಂಗ ಕುಳಹಲ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಪರಿಪೊರ್ಲು ತಕ್ಷಣ ದಯಬಂಡ ಪ್ರತಿ ಒಂಜಿ ಕ್ಷಣಟ್ಲ ಆ ಒಂಜಿ ದುರ್ಗಾಪರಮೇಶ್ವರಿ ಕಟೀಲು ತಾಯಿ ಬಂಡ ನಮಕ್ ಮಾತೆರೆಗಲ ನೆನಪಾಪಿನಿ ಕಟೀಲು ಮೇಳ ಅಂದ್ ಆ ಆಜಿ ಮೇಳದ ವಿಶೇಷವಾಯಿನಂಚನ ಕ್ಷಣನ ಅವೇತೋ ವರ್ಷದ ನಮ್ಮ ಒಂದು ಬರೋದಿಲ್ಲ. ಈ ವರ್ಷ ವಿಶೇಷವಾದ 7ನೇ ಮೇಳದ ಪಾದಾರ್ಪಣೆ. ಆ ಪಾದಾರ್ಪಣೆ ಒಲ್ತಾ ಒಂದುಂಡು ಬಂಡ ಆ ಭವ್ಯ ಮೆರವಣಿಗೆ ಬಜಿಪದ ಪ್ರದೇಶದ ಆ ಒಂದು ಈ ಮೆರವಣಿಗೆ ಇಪ್ಪು ಅದು ಪ್ರತಿ ಒಂಜಿ ಕ್ಷಣಟ್ಲ ಈ ಭಕ್ತಾದಿಲು ಮುಂದಕ್ಕೆ ಬೋಡೇನಂಚನ ಬೇತೆ ಬೇತೆ ರೀತಿ ಕ್ಷಣಟ್ ಅಕ್ಲ ಮನ್ಪಿನ ಸೇವೆದ ಬಗ್ಗೆ ಟಿಪ್ಪು ಅದೊಟ್ಟೊಟ್ಟಿಗೆ ಗಮನಿಸುವುದಾದ ಕಟೀಲು ಮೇಳದ ಬಗ್ಗೆ ಟಿಪ್ಪು ಈರ್ನ ಪಾತ್ರ ಇನಿ ಬಜಿಪೆ ಶಕ್ತಿ ಮಂಟಪ ಅಂಡ ಬಾರಿ ಶಾರದೋತ್ಸವ ಆಪಿನ ಒಂಜಿ ಜಾಗ ಅಂಚಾದ ಮೂಲ ಒವೇ ಕಾರ್ಯಕ್ರಮ ಅಂತಂಡಲ ಬಾರಿ ಪೊರ್ಲುಡು ಬಾರಿ ಗಮ್ಮತ್ತುಡು ದೇವರ ದಯಟ್ ನಡ್ತೊಂದುಂಡು. ಇನಿ ಕಟೀಲಿದ 7ನೇ ಮೇಲ ಬಿದೊಂಡ ಬಾರಿ ವೈಭವದಂಚಿನ ಕಾರ್ಯಕ್ರಮ ಜನಕ್ಲೆ ಒಂಜಾತು ಬಾರಿ ಸಂತೋಷ ದೇಗಂದಕ್ಕೆ ಏನಂಡ ಕರಿನ 23 ವರ್ಷದ ದುಂಬು ಆಜಿನ ಮೇಲೆ ಬಿದರ್ದಿತ್ತು. ಈ ವರ್ಷ 25 ವರ್ಷ ಇದಕ್ಕ 7ನೇ ಮೇಲೆ ಬಿದೊಂಡು ಅಂಚಾದು ಇನಿ ಭಾರಿ ರೀತಿಯ ಭವ್ಯವಾದ ಮೆರವಣಿಗೆ ಕಟೀಲದ ಆ ಯಕ್ಷಗಾನ ಬಂಡ ಏರು ಆಟ ನಡಪಾಯರ ಆ ಕಟೀಲಿಡ್ದೆ ದೇವೇರು ಬರ್ಪುಂಚಿನ ನಂಬಿಕೆ ಅಂಡ್ ಆ ದೇವರೇ ಆ ರಂಗಸ್ಥಳಕ್ಕೆ ಬರ್ಪರು ಬರ್ಪುಂಚಿನ ಒಂಜಿ ಜನಕ್ಲೆ ವಿಶೇಷ ಗೌರವ ಇದೆ. ಕಟೀಲು ಭಾಗದ ವಿಶೇಷವಾಯಿನಂಚಿನ ಮೆರವಣಿಗೆ ಈ ಬಜಿಪದ ಭಾಗಡ ಒಂದುಂಡು ಎಂಚ ತಯಾರು ಮಂತಾರೆ ವಾರೀತಿಡಿ ಸಂಘಟನೆ ಮಂತಾರೆ ದಯಮಾಡಿ ಪ್ರತಿ ಒಂದು ಕ್ಷಣಟ್ಲ ಮೆರವಣಿಗೆ ಬೋನಾಗ ಮಾತಾ ರೀತಿದ ಅಂಚಿನ ಘೋಷವಾಕ್ಯಲಿಪ್ಪು ಅಥವಾ ದೇವರನ ವಿಶೇಷವಾಯಿನಂಚಿನ ಸಂಕೀರ್ತನಲಿಪ್ಪು ಮಾಲ್ತ ನಡಪಡ ಹಾಕೊಂಡು ಎಂಚ ವ್ಯವಸ್ಥೆ ಮಂತೊಂದರೆ ಇನಿ ನಮಗೆ ಪೂರೇರಲ ಇಡೀ ಗೊತ್ತಿತ್ತಿನ ಕಟೀಲದ ಇಡೀ ಭಕ್ತಿಯರು ಬಂಡ ಮಸ್ತ್ ಜನ ಭಕ್ತಿಯರು ಮಾತೇರ್ಲ ಇನಿ ಭಕ್ತಿಯರು ಈ ಮೆರವಣಿಗೆ ಯಾನ್ ಬರ್ಪೆ ಯಾನ್ಲ ಒಂಜಿನಕ್ಕೆ ಕೈ ಜೋಡಿಸೋಂಚಿನ ಕಟೀಲದ ಭಕ್ತಿಯರ್ನ ಮಾತೇರ್ನಲ್ಲ ಇನಿ ಆಶ್ರಯ ದಯಗಿಂದ ಮಾತೇರ್ಲ ನಿಕ್ಕು ಮಾತ ಸಂಘ ಸಂಸ್ಥದಕ್ಲ ಮಾತ ಊರದ ಭಗವತ್ ಭಕ್ತಿಯರ್ಲ ಒಟ್ಟು ಸೇರಿದು ಇಡೀ ಕಾರ್ಯಕ್ರಮ ಭಾರಿ ಯಶಸ್ವಿ ಮಾಡ್ಬಿಟ್ಟು ರಾತ್ರಿ ಪಗೀಲು ಮುರಣಿಂಚಿಲ್ಲ ಕಾರ್ಯಕ್ರಮ ಐಕ್ಬೋಡ ತಯಾರಿನ ಮಂತೊಂದು ಇನಿ ಬಜ್ಪೇಟ್ ನಿಂಚಿನ ಪಿದಾಡು ನಿಂಚಿನ ಭವ್ಯ ಮೆರವಣಿಗೆ ಭಾರಿ ಗೌಜಿರಂದು ಬಜ್ಪೆ ಪ್ರದೇಶ ಇಂಚಿನ ಮೆರವಣಿಗೆ ಆತಜಿ ಮನ್ಪುನಂಚಿನ ಇನ್ನು ಚಾಲನೆ ಕೊರಲಿಲ್ಲ 7 ಗಂಟೆ ಹಿಡಿದು 7 ಗಂಟೆ ಮಟ್ಟಿಗೆ ಭವ್ಯ ಮೆರವಣಿಗೆ ಅವರಿಂದ ಇದೊಟ್ಟಿಗೆ ಏತು ಭಕ್ತಾದಿಗಳು ಪಾಲ್ಗೊಳ್ಳಲು ಇನಿ ಬಜ್ಪೇಟದ ಸಾಧಾರಣ 4 ಗಂಟೆಗೆ ನಮ್ಮ ಕೇಂದ್ರದ ಪ್ರಹ್ಲಾದ್ ಜೋಶಿಯರು ಈ ಕಾರ್ಯಕ್ರಮ ವೇದಿಕೆಗೆ ಬರಲಿರು ಅಂಚನೆ ಉದ್ಘಾಟನೆ ಆರಂಡು ಕಟೀಲದ ಅಷ್ಟಣ್ಣೆಯರು ಪೂರ ಸೇರಿದು ಮುಲ್ತೂರ್ದು ಸಾಧಾರಣ 4-5 ಗಂಟೆಗೆ ಪಿದಂಡ ಮೆರವಣಿಗೆ ಸಾಧಾರಣ ರಾತ್ರಿ ಮುಟ್ಟನಾಗ 8-9 ಗಂಟೆಗೆ ಅವು ಶಾಸ್ತ್ರ ಬಂಡ ಒಂಜಿ ಕನಿಷ್ಠ ಕಟೀಲ್ದ ಮೈಮೆ ನಂಗೆ ಗೊತ್ತುಂಡು ಬ್ರಹ್ಮಕಲಶಕ್ಕೆ ಏತು ಜನ ಬಾಯ್ದು ಲೆಕ್ಕನೇ ಇಜ್ಜಿ ಅಂಡ ದೇವರ ದಯಟ್ಟು ಇನ್ನಿಲ ಒಂಜಿ 10-25 ಸಾವಿರ ಜನ ಆಪುನಿಟ್ಟು ನಿರೀಕ್ಷೆಡು ಆ ಕಟೀಲ್ ದಪ್ಪೆಗೆ ಗೊತ್ತು ಅಂಚೆ ಅದು ಮಾತ ಭಕ್ತಿ ಎಲ್ಲ ಬರ್ಪುನಂಚಿನ ತಯಾರಿ ಆಗ್ತೀರಿ 25 ಸಾವಿರದಾದ ಜನಕ್ಕಲು ಸೇರಿನ ಮೂಲಕವಾದ ಅಪ್ಪೆನ ಜೋಕುಲು ಮಾತೆರಲ ಒಟ್ಟು ಸೇರಿದ ಈ ವಿಶೇಷ ಬಾಯಿನಂಚಿನ ಮೆರವಣಿಗೆ ಸಾಧ್ಯರುಂಡು ಆ ಮೆರವಣಿಗೆದ ಕ್ಷಣನ ಗಮನಿಸನ್ ಬರ್ಕ ಸೋಲ್ಮೇಲೆ
ಸುಖೇಶ್ ಶೆಟ್ಟಿ ಮುಂದಾರ ಗೊತ್ತ ದಯಾನಂದ ಮಾಡಾರ ಎಕ್ಕಾರು ನಮ್ಮೊಟ್ಟುಗುಲ್ಲೇರು ಬರೀ ಬರಲು ತಕ್ಷಣ ದಯಪಂಡ ಪ್ರತಿ ಕ್ಷಣಟ್ಲ ಕಟೀಲು ಮೇಳ ಪಂಡ ನಮಕ್ಕೊಂಜಿ ಗುಬ್ಬಂಡ ವಿಶೇಷವಾಯಿನಂಚಿನ ಶಕ್ತಿ ನಮಕ್ ದಿಕ್ಕೊಂಡು ವಿಶೇಷವಾಯಿನ ಅನುಗ್ರಹ ದಿಕ್ಕೊಂಡು ಕಟೀಲು ಮೇಳ ಮಲ್ಪಡು ಮಂಡ ಇನಿ ಬುಕ್ಕು ಮಲ್ಪಿನಾಯೆ 25 ವರ್ಷ ಬುಡ್ದು ದಿಕ್ಕೊಂಡು ಮಲ್ಪಿನಾಯಲ್ಲಿ ಉಂಟು ದಯಪಂಡ 10 ವರ್ಷ ಕಾದರಿಸ ಆದುಂಡು ಐಕೋಸ್ಕರವಾದ ವಿಶೇಷವಾದ 7ನೇ ಮೇಳದ ಪ್ರಾರಂಭ ಮಲ್ಪಿನ ಮೂಲಕವಾದ ಆ ಭಕ್ತರನ್ನ ಇಲ್ಲಗ ದೇವಿ ಬೇಗ ಬರಡು ಪನ್ಪಿನಂಚಿನ ಉದ್ದೇಶ ಪರಿಪೂರ್ಣದ ವ್ಯವಸ್ಥೆ ಮಂತಿರು ಈ ಕ್ಷಣದ ಪ್ರಾರಂಭೋತ್ಸವನ ಬಜಿಪದ ಬಾಗಡೆ ಪ್ರಾರಂಭ ಮಲ್ಪಿರು ಬಂಡ ಖಂಡಿತವಾದ ಒಂದು ಖುಷಿತ ಸಂಗತಿ ಈ ಕ್ಷಣ ದಯಪಂಡ ಬಜಿಪದ ಭಾಗದಾರ ಇದೊಂದು ವಿಶೇಷವಾಯಿನಂಚಿನ ಕ್ಷಣತ್ತ ಮೆರವಣಿಗೆ ಎಂಚ ಸಾಗರುಂಡು ಆ ರೀತಿಡು ಮಾತ್ರ ವ್ಯವಸ್ಥೆ ಮಂತೊಂದರು ಐತೊಟ್ಟಿಗೆ ಭಕ್ತ ಸಾಗರನು ಸೇರ್ಸಾಪಿನಂಚ ದಯವಣ್ಣ ಅಪ್ಪೆನ ಜಾಗ ಅಪ್ಪೆನ ಒಂಜಿ ವಿಶೇಷ ಕಣಗ ಲೆಪ್ಪಡುಂದು ಇಜ್ಜಿ ಅಕ್ಲಾತೆ ಬರ್ಬೇರು ಆಂಡಲ ಎಂಚ ವ್ಯವಸ್ಥೆ ಮಂತೊಂದರು ಪ್ರಾಯಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿಂದು ಅಭೂತಪೂರ್ವ ಕ್ಷಣ ಅಂದು ಪನೊಲ್ಲಿ ನಮ್ಮ ವಾವಂಜಿ ಆಶಯನು ದುಂಬುದಿ ಒಂದು ಮಾತೆಲ್ಲ ಕಟೀಲ್ ದಪ್ಪೆನ ಒಂಜಿ ಯಕ್ಷಗಾನ ಸೇವೆ ಪನ್ಪಿನ ಆಕೆಲ್ಲ ಉಡಲ್ಡು ಆ ದೇವಿಗೆ ಅರ್ಪಣೆ ಮಲ್ಪುಂಚಿನ ಮಾಮಲ್ಲ ಸೇವೆಗೆ ಪ್ರತಿಯೊಂದನ್ನ ಕಷ್ಟ ಕಾರ್ಪಂಡೆತ್ತೆಲ್ಲ ಅಕುಲು ಕಾಡಲೆಕ್ಕದು ಸುರು ಕೈ ಮುಗಿನು ನಮ್ಮ ಆರಾಧ್ಯ ದೇವರ ನೆಂಚಿನ ಕಟೀಲ್ ದಪ್ಪೆ ದುರ್ಗಾ ಪರಮೇಶ್ವರಿನ ಪ್ರಾಯಶಃ ಒಂಜಿ ಮೇಲಡುತ್ತಿನಂಚಿನ ಆ ಕಟೀಲ್ ದಪ್ಪನ ಸೇವೆ ಇನಿ 7 ಮೇಳಗು ಮುಟ್ಟುದನ್ನು ಪನ್ಪಿನ ನಿಜವಾದಿಲ್ಲ ಆ ಕ್ಷೇತ್ರದ ಮಹಿಮೆದಾದ ಆ ಅಪ್ಪೆನ ಕಾರ್ಣಿಕದಾದ ಪನ್ಪು ನಾವು ಇಡೀ ವಿಶ್ವಗೆ ಗೊತ್ತಿತ್ತಿನಂಚಿನ ವಿಷಯ ಪ್ರಾಯಶಃ ಇನ್ನಿತ ದಿನೊಟ್ಟು ಒಂಜಿ ಬಜಿಪೇರ್ದು ಈ ಅಭೂತಪೂರ್ವನಂಚಿನ ಒಂಜಿ ಮೆರವಣಿಗೆ ವಿಶೇಷವಾದ ಆ ದೇವೇರ್ನ ಪರಿಕರದ ಒಟ್ಟಿಗೆ ವಿಶೇಷವಾದ ಟ್ಯಾಬ್ಲೋಲು ಅಂಚೆನೆ ಭಕ್ತೇನ ಮಾಮಲ್ಲ ಸಮೂಹ ಈ ಬಜ್ಪೇದ ಒಂಜಿ ಪುಣ್ಯ ಮಣ್ಣಿರ್ದು ಆ ಅಪ್ಪೆನ ಆ ವಿಶೇಷವಾಯಿನ ಪರಮ ಪವಿತ್ರವಾಯಿನಂಚಿನ ಪುಣ್ಯಕ್ಷೇತ್ರಗೂ ಅಭೂತಪೂರ್ವವಾಯಿನಂಚಿನ ಮೆರವಣಿಗೆ ನನ್ನ ಒಂದ ಕ್ಷಣಟ್ಟು ಈ ಮಣ್ಣಿರ್ದು ಪಿದಡ್ರೆ ಉಂಡು ಪ್ರಾಯಶಃ ನೆಕ್ ಒಂಜಿ ತಯಾರಿ ಇರು ಪಂಡರು ತಯಾರಿ ಇಂಚ ಮಲ್ತಾರೆ ಪಂಡ ನೆಕ್ ಮಲಮಲ್ಲ ಗಣ್ಯರು ಒಂಜಾತ್ ಬೆಗರಿ ಜಪಡಾದು ಆ ದೇವೇರ್ನ ಆ ಶ್ರದ್ಧಾ ಭಕ್ತಿಡು ಐಕೆ ಬೋಡಾನಂಚಿನ ಪ್ರಚಾರವನ್ನು ಕೊರ್ದು ವಿಶೇಷವಾದ ಅವಿಭಾಜಿತ ದಕ್ಷಿಣ ಕನ್ನಡದ ಪ್ರತಿ ಒಂಜಿ ಭಾಗಡ್ಲ ಆ ದೇವೇರ್ನ ಆ ಮೆರವಣಿಗೆದ ಫ್ಲೆಕ್ಸ್ದ ಮುಖಾಂತರ ಪ್ರಚಾರ ಕೊರ್ಪು ಒಟ್ಟಿಗೆ ಇಲ್ಲಗೆ ಜನಕುಲೆಗೆ ಪ್ರಚಾರ ಮಲ್ತದೆ ಪ್ರಾಯಶಃ ಅರೆಗೆ ಆರ್ನ ಒಂಜಿ ಈ ಕಾರ್ಯಕ್ರಮಕ್ಕೂ ಪ್ರಚಾರದ ಅಗತ್ಯ ಇಜ್ಜಿ ದಯಪನ್ನಾಗ ಮತ್ತೆಲ್ಲ ಉಡಲ್ಡು ಆ ಅಪ್ಪೆ ನೆಲೆಯಾತೀರು ಆರ್ನ ಮೆರವಣಿಗೆ ಮನ್ಪು ನಾವು ಆಕಲ ಉಡಲ್ ದಿಂಜಿಂದು ಇನಿತ ದಿನೊಟ್ಟಕಲು ವಾ ಕ್ಷಣಕ್ಲ ಮೂಲ ಬತ್ತು ಸೇರಿನಂಚಿನ ತಯಾರಿ ಉಲ್ಲೇರು ಈ ಪೊರ್ತುಗು ನಮ್ಮ ಆಯ್ಕೆ ಬೋಡನಂಚಿನ ತಯಾರಿನ ಮಲ್ತೊಂದ ಇನ್ನು ಒಂತೆ ಪೊರ್ತದ ಆ ಕ್ಷಣಟ್ಟು ಈ ಅಭೂತಪೂರ್ವನಂಚಿನ ಒಂಜಿ ವೈಭವೋಷಿತ ಮೆರವಣಿಗೆ ಅಪ್ಪೆನ ಈ ಬಜ್ಪೆದ ಮೆರವಣಿಗೆ ಬಜ್ಪೆ ಚರ್ಚ್ ಮುಟ ಪಾದಯಾತ್ರೆ ಇಡ್ಬೋದು ಅಲ್ತೆದ್ದು ವಾಹನ ಜಾಥದ ಮುಖಾಂತರ ಎಕ್ಕಾರಡು ಅಲ್ಪ ವಾಹನ ಪಾರ್ಕಿಂಗ್ ಮಲ್ತದೆ ಅಲ್ಪರ್ದು ಶ್ರೀ ಕ್ಷೇತ್ರಗೂ ಪಾದಯಾತ್ರೆದ ಮುಖಾಂತರ ಒಂಜಾತ್ ಟ್ಯಾಬ್ಲೋಲು ಚೆಂಡೆ ವಾದನ ಅಂಚನೆ ಕೀಲು ಕುದುರೆ ಬೇತೆ ಬೇತೆ ವ್ಯವಸ್ಥೆದ ಮುಖಾಂತರ ಆ ಪುಣ್ಯ ಕ್ಷೇತ್ರಕ್ಕೂ ಸೇರಿದು ಅವಳು ದೇವರನ ಸಾನ್ನಿಧ್ಯಡು ಮಾ ಪರಿಕರನ್ನು ಸಮರ್ಪಣೆ ಮಲ್ತದು ದೇವರನ ಪ್ರಸಾದನು ಸ್ವೀಕಾರ ಮಲ್ತದು ಪ್ರತಿಯೂರಿಲ್ಲ ಆ ಅಪ್ಪನ ಎಂಚ ಪುಲ್ಯ ಕಾಣ ಲೆಕ್ಕದು ಲಕ್ಕನಗಾರನ ಆರಾಧನೆ ಮಲ್ಪಿರ ಇಂಥ ದಿನ ಪೂರ ಅರೆಗೆ ಸಮರ್ಪಣಾ ಮಾವಡು ರೆಡಿ ತಯಾರಾದುಲೇರು ಪಂಪಡಕ್ಲೆ ಭಾರಿ ಖುಷಿ ಆಗುಂದುಂಟು ಖಂಡಿತವಾದ ಕಟೀಲ್ದ ಅಪ್ಪನ ಸನ್ನಿಧಾನ ಬಣ್ಣ ನಮಕ್ ವಿಶೇಷವಾದ ಕಟೀಲ್ದ ಮೇಳನ ತೂಯಿ ಲೆಕ್ಕನೆ ವಿಶೇಷವಾದ ಸನ್ನಿಧಾನ ಇಂಚಿನ ಒಂದು ಸನ್ನಿಧಾನ ಬಣ್ಣ ಆ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಮಂಡಳಿ ಬಣ್ಣಗನೆ ನಮಕ್ ಮಾತ್ರೆಗಳ ಇರುಮೆನೆ ಆಪುಂಡು ಆ ಭಕ್ತಿ ಭಾವ ಉಡಲ್ದುಲೈ ಬರ್ಪುಂಡು ಒಂದು ಪನ್ಪಿನ ಈ ಕ್ಷಣತ್ತೈಡು 7 ಮೇಳಲು ವಿಶೇಷವಾದ ವಿನಿತ ದಿನಟ್ಟು ಪಾದಾರ್ಪಣೆ ಆಪುಂಡು ಕಟೀಲು ಮೇಳ ಪಂಡ ಈರಿನುಲೈ ಬರ್ಪಿನಂಚಿನ ಭಾವನೆ ಕಟೀಲು ಮೇಳ ಪಂಡ ಆ ಒಂಜಿ ಕ್ಷಣ ತೂಪಿನಂಚಿನ ಭಾವನೆ ಈರಿನ ಪ್ರಕಾರ ಕಟೀಲು ಮೇಳ ಪಂಡ ಜನಕ್ಲೆಗೆ ಎಂಚೊಂಡು ಕೆಂಡ ಒಂಜಿ ಮೇಳ ಇಲ್ಲಡೆ ಬತ್ತನ ದಾಂಡ ಕಟೀಲ್ ದಪ್ಪನೆ ಇಲ್ಲಡೆ ಬತ್ತಲು ಪಂಡ ಸಂತೋಷ ಮಾತಾಡಲು ಹಾಕೊಂಡು ದಯಪಂಡ ಒಂಜಿ ಆಟ ತಿಕ್ಕುಣದಾಂಡ ಎಂಕಲ ಪುಣ್ಯ ಅಂದ ಎನ್ನದು ಪರ್ಮನೆಂಟ್ ಆಟ ಮಲ್ಪಕ್ಲತ್ತು ಆಟ ತಿಕ್ಕುಣದಾಂಡ ಐಕ್ಯ ಪಡೋದು ಈ ಸರ್ತಿ ಮಾತಾರಲ್ಲ ಸೇರ್ದು ಈ ಸರ್ತಿ 7ನೇ ಮೇಳ ಪ್ರಾರಂಭ ಆವಡು ಬಂದ ಉದ್ದೇಶ ಅವು ದೇವಿನ ಉದ್ದೇಶ ನರಮನ ಪ್ರಯತ್ನ ದಾಲ ಆಪುಜಿ ದೇವಿನ ಉದ್ದೇಶ 7ನೇ ಮೇಳ ಆವಡೊಂದು ಅಂಚೆ ಬಾರಿ ಒಂದು ಬಕ್ಕದಾದ ಕೆಂಡ ಆಟ ಶುರುವಾಯಿನ ಮನದಾನಿ ಆಟ ಉಲಾಯಪಿನ ದುಮ್ಮಿನಾಣಿ ಅವು ಬಜ್ಪೇಡು ಆಕಲ್ನ ದುಮ್ಮೂಡ್ದಿಂಚಿ ಒಂಜಿನ ಮೇಳ ಒಪ್ಪನ ಹೊಡ್ದಿಂಚಿ ಬರಂತೀನಿ ನಾನು ಪನೊಂತೀರಿ 2ನೇ ಮೇಳ ಬೊಕ್ಕ ಎಂಕ್ಲೆ ಗೊತ್ತು 2ನೇ ಮೇಳ ಮೇಳ ಪಿದಾಣಿತ ಮನದಾನಿ ಸೇವೆ ಮೂಲ ಬಜ್ಪೇಡ ಅವಡು ಮೇಳ ಉಲಾಯಪಿನ ದುಮ್ಮಿನಾಣಿ ಮೇಳ ಮೂಲ ಸೇವೆ ಆವಡು ಬಂದೊಂದು ಅಂಚ ಬಾರಿ ಪೊರ್ಲುಡು ಆವಡೊಂದು ಬೊಕ್ಕ ಹಸ್ರಣ್ಣ ಬದ್ನುಲೆಗಾಡು ಕಲ್ಲಾಡಿ ಬೆಂಬಿಲ್ದಕ್ಲೆಗಾಡು ದೇವಿಗೆ ವಿಜೃಂಭಣೆ ಬೋದು
ಆರೆ ಕೂಡ ವಿಜೃಂಭಣೆ ಆವಡು ಬಂದು ಬಾತ ಭಕ್ತರೆಲ್ಲ ಮನೋಭಾವನೆ ಅದಕ್ಕೆ ಇನ್ನು ವಿಜೃಂಭಣೆ ಆವಡು ಬಾರಿ ಗೌಜಿಡಿ ದೇವರನ್ನ ಮೆರವಣಿಗೆ ಪೋಡು ಬಂದ ಉದ್ದೇಶಡು ಅವೇ ಮೇರೆ ಕಡೆ ಪನ್ಲೆಕ್ಕ 7 ಮೇಳಲ್ಲ 7 ಉಜ್ಜಲ್ಲೆಡೆ ದೇವಿನ ಕುಲ್ಲ ಒಂದು 8 ಮೆರವಣಿಗೆ ಹಾಪುಡು ಅದು ಎದುರುಡೊಂಜಿ ದೇವಿನ ವಿಶೇಷವಾದ ಒಂದು ಟ್ರಕ್ ಇತ್ತು ಅದು ಶ್ಲೋಕ ಪನ್ನೊಂದು ದೇವಿನ ಬಗ್ಗೆ ಶ್ಲೋಕ ಪನ್ನೊಂದು ಪೋಪಿನ ಲೈವ್ ಪನ್ನೊಂದು ಪೋಪಿನ ವ್ಯವಸ್ಥೆ ಉಂಟು ಅವೇನು ಮತ್ತೊಂದು ಪೋಪೇರು ಅಂಚನೆ ಪಿನ 7 ಪನ್ಪು ಇಂಚಿನೇ ಪನ್ಪಿನ ಮಾತ ಬೈಜಿನ ಅಂಚನೆ ಬುಂಡ ಏರ್ಲ ಕಾಸ್ದಾಡು ಪನ್ಪು ಇಂಚಿನೇ ಪನ್ಪಿನ ಮಾತ ಬೈಜಿನ ಅಂಚನೆ ಬುಂಡ ಏರ್ಲ ಕಾಸ್ದಾಸೆಗೆ ಅತ್ತಂದಾಂಡ ಏರ್ಲ ಬೈಜೆ ಲೆತ್ತಿ ಒತ್ತಾಗಲಿ ಈಜ್ನ ಕೇರಳ ಬೈಜರು ಖಾಲಿ ಒಂದು ಸೂಚನೆ ಕೊರಿಸಾತಗೆ ಮಾತೆರ್ಲ ಬರ್ತದೆ ಅಕ್ಲಿಗೆ ಅಪ್ಪನ ಸೇವೆ ಮಲ್ಪಡುವ ಉದ್ದೇಶ ಅಪ್ಪಗ ನಂಗೆ ಅರ್ಥ ಹಾಕೊಂಡು ದೇವಿನ ಕಾರಣಕ್ಕೆ ಏತುಂಡು ನಮ್ಮ ವಾರೀತಿ ಆರಾಧನೆ ಮಾಡ್ತಿದ್ದ ವಾರೀತಿ ನಂಗೆ ಒಲಿಯೋಲ್ ಬಂಟ ಬೊಕ್ಕ ವಿಶೇಷವಾದದ್ದು ಅದಕ್ಕೆ ಆಟ ಈತ ದಾಯ ಹಾಪುಂಡು ಕೆಂಡ ದುಮ್ಮದ ಕಾಲೋಡ್ಲ ಇತ್ತೆ ಅಂಡಲ್ಲ ನರಮನೆಗೆ ಬಂಗ ಬನ್ನಾಗ ಮದ್ಮೆ ಆತಜಿ ಜೋಕುಲ ಆತಜಿ ಜೋಕುಲ ಅಕ್ಲೆ ಕೈಕಾರ್ ಬರ್ಪುಜಿ ನಡಪರ ಹಾಪುಜಿ ಆ ಪೊರ್ತಡು ಅಸ್ರಣ ಕಟೀಲ್ ದೇವಸ್ಥಾನ ಹೋದು ಅಸ್ರಣರ್ನ ಬಸ್ ಅವಳು ಬೇಕಿನ ಬಸ್ಸಲ್ಲಿ ಅಂಚೆನೆ ತೆರವು ಮಾಡ್ಕೊಡು. ಹಲೋ
ಅಂದಾಗ ಸೋಲ್ಮೇಲು ನನದುಂಬದು ಕೊಂಬು ದಾಖಲು ಕೊಂಬು ಕಹಳೆ ಒಟ್ಟು 30 ದಾಖಲು ಮತ್ತೆ ಬರಡು ತುಂಬರಡು
ಅಣ್ಣ ಚೆಂದ 5 ನಿಮಿಷ ಬಿಡ್ಲಿ ಆತೆ ನಾನು 10 ನಿಮಿಷ ನಮ್ಮ ಸಭಾ ಕಾರ್ಯಕ್ರಮ ಶುರು ಮಾಡ್ಕೊ ಚಂದ ಮಾತೆಲ್ಲ ಸಹಕಾರ ಕೊಡೋಣ. ಅಂಚನೆ ಶಂಕರದಾಸ್ ತಂಡ ತಯಾರಾದ ಕೂಡ ಅಂಚನೆ ಮೈದಾನ ನಕ್ಷತ್ರ ಮಾಧ್ಯಮ ಗಮನಕ್ಕೆ ನಮ್ಮ ಬಸ್ ಸ್ಟ್ಯಾಂಡ್ ಮಾತ ಭಕ್ತಾದಿಗಳ ತಂಪು ಪಾನೀಯದ ವ್ಯವಸ್ಥೆ ಮಾಡಿದ್ದಾರೆ.
2388 ನಂಬರ್ 2388. ಸೌಂದರ್ಯ ಸಭಾಂಗಣ ಕೊಲ್ಯ. ಕೊಲ್ಯ ಕೇಂದ್ರ ಭಾಗದಲ್ಲಿ ನಿಮ್ಮ ಮನಮೆಚ್ಚುವ ಸಭಾಂಗಣ. ಮದುವೆ, ನಿಶ್ಚಿತಾರ್ಥ, ಹಳದಿ, ಸೀಮಂತ, ಬರ್ತ್ಡೇ ಪಾರ್ಟಿ, ಕುಟುಂಬ ಮಿಲನ, ಸಮಾಲೋಚನಾ ಸಭೆ ಇತ್ಯಾದಿ ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ನಿಮ್ಮ ಮನಮೆಚ್ಚುವ, ಕೈಗೆಟಕುವ ಹಿತಮಿತ ದರದಲ್ಲಿ ಸೌಂದರ್ಯ ಸಭಾಂಗಣ ಕೊಲ್ಯ. ತಳಾಂತಸ್ತು ಸಭಾಂಗಣ, ಮೇಲಂತಸ್ತು, ಪ್ರತ್ಯೇಕ ಊಟೋಪಚಾರದ ವ್ಯವಸ್ಥೆ. ಸಂಪರ್ಕಿಸಿ ಮಹೇಶ್ ಕೊಲ್ಯ. ಮೊಬೈಲ್ 7795529506. ಅಂಚನೆ ಭಜನಾ ತಂಡ ಐತೊಟ್ಟಿಗೆ ಸಾಲಿಗ್ರಾಮದ ಬ್ಯಾಂಡ್ ಸೆಟ್ ತಯಾರಾದಿಪ್ಪಡು. ಸಾಲಿಗ್ರಾಮ ಬ್ಯಾಂಡ್ ಸೆಟ್ ಅಂಚನೆ ಭಜನೆ ತಂಡ ಒಂದು 5 ನಿಮಿಷದ ಟೈಮ್ ತರಲೆ 5 ನಿಮಿಷ. ನಾರಿದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಉಂಡು ಮಲ್ತಿ ನಾರಿದೇವಿ ಸರ್ವ
ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ಉಂಡು ಮಲ್ತಿ ನಾರದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲೆಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಕಾಪುಲೆಮ್ಮ ಶಕ್ತಿ ರೂಪಿಣಿ ನಿರ್ನ ಪುಣ್ಯ ಪಾದದಡಿಟೆ ಬೂರ್ದಲಿಂಗ ರೂಪಿಣಿ ಕರುಣೆದೀದು ಕಾಪುಲೆಮ್ಮ ಶಕ್ತಿ ರೂಪಿಣಿ ನಿರ್ನ ಪುಣ್ಯ ಪಾದದಡಿಟೆ ಬೂರ್ದಲಿಂಗ ರೂಪಿಣಿ ಕರ್ತು ಕೊರುವರ ಕಷ್ಟ ಬಗಲೆನೆ ಕರ್ತು ಕೊರುವರ ಕಷ್ಟ ಬಗಲೆನೆ ಕರ್ತೆದಿಯೇ ತಾಂಗುಲೆಮ್ಮ ಇರ್ನ ಕೈಟೆನೆ ಕರ್ತೆದಿಯೇ ತಾಂಗುಲೆಮ್ಮ ಇರ್ನ ಕೈಟೆನೆ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ಉಂಡು ಮಲ್ತಿ ನಾರದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲೆಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಕಾಮಧೇನು ಮಗಲು ಇರಡ ಬುಲ್ಪು ಪನ್ನಗ ಈ ನಂದಿನಿಗೆ ಒಲಿದು ಈರು ಮಗಲು ಆಯ್ಜರ ಕಾಮಧೇನು ಮಗಲು ಇರಡ ಬುಲ್ಪು ಪನ್ನಗ ಈ ನಂದಿನಿಗೆ ಒಲಿದು ಈರು ಮಗಲು ಆಯ್ಜರ ಈರ್ನ ಮಗನೇ ಭಕ್ತಿಗೆ ನಗ ಈರ್ನ ಮಗನೇ ಭಕ್ತಿಗೆ ನಗ ಅಪ್ಪೆಯಾದ ಬರಯರಮ್ಮ ದೇವಿ ಬ್ರಾಹ್ಮರಿ ಅಪ್ಪೆಯಾದ ಬರಯರಮ್ಮ ದೇವಿ ಬ್ರಾಹ್ಮರಿ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗೆ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗೆ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ಉಂಡು ಮಲ್ತಿ ನಾರದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲೆಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಉಂಡು ಮಲ್ತಿ ನಾರದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲೆಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ಉಂಡು ಮಲ್ತಿ ನಾರದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲೆಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಉಂಡು ಮಲ್ತಿ ನಾರದೇವಿ ಸರ್ವಶಕ್ತಿಯೇ ಮುಕ್ತಿ ಸಾಧಿತೋ ಜಲೆಮ್ಮ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ ನಂದಿನಿ ಸೊಂಟೊಡು ಗದ್ದಿಗೆ ಏರಿನ ಮುಕ್ತಿದಾಯಿನಿ ನಂಬಿನ ಭಕ್ತಗ ಇಂಬುನು ಕೊರ್ಪಿನ ಭಾಗ್ಯದಾಯಿನಿ
ಬ್ಯಾಂಡ್ ಪೋಲೆ ಕೊಡಂಜಿ ಬ್ಯಾಂಡ್ ಟೀಮ್ ಉಂಡು ಅಂಚನೆ ನನ್ನ ಮುಲ್ಪ ಪ್ರದರ್ಶನ ಗುರುಪನಕಲ್ನ ಗಮನಗೆ ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಕೇಂದ್ರ ಸಚಿವರು ಬರೋದಿಲ್ಲ ಯಾರು ಬತ್ತೇರನ್ನ ಅಪ್ಪ ಉಂಟಾಡಪ್ಪಡು ಮೂಲ ವೇದಿಕೆದ ಕಾರ್ಯಕ್ರಮ ಶುರು ಮಾಡ್ಬಾರ್ದು ಅಂಚದ ಮಾತೇರ ನಮ್ಮೊಟ್ಟಿಗೆ ಸಹಕಾರ ಕೊಡ್ಪಾರಂದು ಎನ್ನುವೆ ಅಂಚನೆ ಮುಲ್ಪ ಪ್ರದರ್ಶನ ಕೊಡ್ನ ತಿರುಪೋಡು ಪೂರ ನೆಟೆ ಉಂಟೇರನ್ನ ಸಮಸ್ಯೆ ಪಡು
ಸ್ಟೇಜ್ ಮೈಕ್ ಪೋಡಿಯಂ ಮೈಕ್ ಹೋಗ್ಲಿ, ಸ್ಟೇಜ್ ಪೋಡಿಯಂ ಮೈಕ್. ಸೌಂದರ್ಯ ಸಭಾಂಗಣ ಕೊಲ್ಯ. ಕೊಲ್ಯ ಕೇಂದ್ರ ಭಾಗದಲ್ಲಿ ನಿಮ್ಮ ಮನಮೆಚ್ಚುವ ಸಭಾಂಗಣ. ಮದುವೆ, ನಿಶ್ಚಿತಾರ್ಥ, ಹಳದಿ, ಸೀಮಂತ, ಬರ್ತ್ಡೇ ಪಾರ್ಟಿ, ಕುಟುಂಬ ಮಿಲನ, ಸಮಾಲೋಚನಾ ಸಭೆ ಇತ್ಯಾದಿ ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ನಿಮ್ಮ ಮನಮೆಚ್ಚುವ, ಕೈಗೆಟಕುವ ಹಿತಮಿತ ದರದಲ್ಲಿ ಸೌಂದರ್ಯ ಸಭಾಂಗಣ ಕೊಲ್ಯ. ತಳಾಂತಸ್ತು ಸಭಾಂಗಣ, ಮೇಲಂತಸ್ತು, ಪ್ರತ್ಯೇಕ ಊಟೋಪಚಾರದ ವ್ಯವಸ್ಥೆ. ಸಂಪರ್ಕಿಸಿ ಮಹೇಶ್ ಕೊಲ್ಯ. ಮೊಬೈಲ್ 7795529506. ಹಾಗೆ ನಮ್ಮ ಕೃಷ್ಣ ಜೆ ಪಾಲೆಮಾರ್, ರಾಜ್ಯದ ಮಾಜಿ ಸಚಿವರು, ಶ್ರೀ ಅಭಯ್ ಚಂದ್ರ ಜೈನ್, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ವೇದಿಕೆಯಲ್ಲಿ ನಮ್ಮೊಂದಿಗೆ. ಶ್ವೇತ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ರು ಹಾಗೆ ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಆಸರಣ್ರ ಉಪಸ್ಥಿತಿ, ವೇದಿಕೆಯಲ್ಲಿರುವಂತಹ ಎಲ್ಲರ ಉಪಸ್ಥಿತಿಯನ್ನ ಗೌರವಿಸ್ತಾ, ಹಾಗೆ ಸತೀಶ್ ಕುಂಪಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಕಟೀಲು ಯಕ್ಷಗಾನ ಮೇಳಗಳ ಸಂಚಾಲಕರು, ಯಜಮಾನರಾಗಿರುವಂತಹ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರು ಕೂಡ ಉಪಸ್ಥಿತಿ ಇದ್ದೆ. ಹಾಗೆ ಯಕ್ಷಧರ್ಮ ಬೋಧಿನಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಘವೇಂದ್ರ ಆಚಾರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ, ಸೇರಿರುವ ಸಹಸ್ರ ಸಂಖ್ಯೆಯ ಎಲ್ಲ ಸದ್ಭಕ್ತರಿಗೆ ಸಂಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ, ಬಂಧುಗಳೇ, ಕಲಾಮಾತೆಯ ಕನಕದುಯ್ಯಾಲೆಯಂತಿರುವ ಕಮನೀಯ ಕಟೀಲಿಗೆ ಕಲಶಪ್ರಾಯವಾಗಿ ಆ ಯಕ್ಷಗಾನ ಮೇಳ ಅನ್ನುವಂಥದ್ದು ನಮ್ಮ ಒಂದು ಭಕ್ತಿಯ ಸಂಕೇತವಾಗಿ, ದ್ಯೋತಕವಾಗಿ ನಿತ್ಯ ನಿರಂತರ
ನಿರಂತರವಾಗಿ ಭಕ್ತರ ಅಭಿಷ್ಟ ಈಡೇರಿಕೆಯನ್ನ ಮಾಡ್ತಾ ಇದೆ. ಅದರೊಂದಿಗೆ ದೇವಿಗೆ ಬಹಳಷ್ಟು ಪ್ರೀತಿಯ ಹರಕೆ ಅಂತ ಹೇಳಿದ್ರೆ ಅದು ಯಕ್ಷಗಾನ, ನಾವೆಲ್ಲರೂ ತಿಳಿದವರು. ಹಾಗಾಗಿ ಕಟೀಲ್ನ 7 ಮೇಳಗಳ ಪ್ರಾರಂಭೋತ್ಸವ ಹಾಗೆ ಬಜ್ಪೆಯಿಂದ ಕಟೀಲ್ನವರೆಗೆ ಒಂದು ಅದ್ಧೂರಿಯಾದಂತ ಮೆರವಣಿಗೆ ಭಕ್ತರ ಒಗ್ಗೂಡುವಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭ ಇಲ್ಲಿಂದಾಗಿ ಎಕ್ಕಾರಿನ ಕೊಡಮಣಿತ್ತ ದೇವಸ್ಥಾನದವರೆಗೆ ಸಾಗಿ ಅಲ್ಲಿಂದ ಎಲ್ಲರೂ ಕೂಡ ಕಾಲ್ನಡಿಗೆಯಾಗಿ ಶ್ರೀ ಕ್ಷೇತ್ರ ಕಟೀಲಿಗೆ ನಾವು ನಡಿಲಿಕ್ಕಿದ್ದೇವೆ. ಕಾರ್ಯಕ್ರಮದ ಉದ್ದಗಲಕ್ಕೂ ಸಂಪೂರ್ಣ ಸಹಕಾರವನ್ನ ಯಾಚಿಸ್ತಾ ಕಾರ್ಯಕ್ರಮದ ಮೊದಲಿಗೆ ವಿಘ್ನ ನಿವಾರಕ ಗಜವದನನಿಗೆ ವಂದನೆಯನ್ನ ಸಲ್ಲಿಸ್ತಾ ಕಲಾಮಾತೆ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಆಗಿರುವಂತಹ ಕಟೀಲು ತಾಯಿಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹಾಗೆ ಈ ನಮ್ಮ ಮಣ್ಣಿನಲ್ಲಿ ನೆಲೆಯಾಗಿರುವಂತಹ ಎಲ್ಲ ದೈವ ದೇವರ ಸ್ಮರಣೆಯನ್ನ ಮಾಡ್ತಾ ಈ ಶಾರದೋತ್ಸವ ಸಮಿತಿ ಹಾಗೆ ಎಲ್ಲ ಭಕ್ತರು ಜೊತೆಯಾಗಿದ್ದುಕೊಂಡು ಈ ಕಾರ್ಯಕ್ರಮದ ಆಯೋಜನೆಯನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಸಂಘಟನೆಯನ್ನ ಮಾಡಿದೆ. ಕಾರ್ಯಕ್ರಮದ ಮೊದಲಿಗೆ ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ಸ್ವಾಗತಿಸುವಂತ ಸಮಯ. ಹಾಗಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ತನ್ನ ಪ್ರಾಸ್ತಾವಿಕವಾದ ನುಡಿತೋರಣದೊಂದಿಗೆ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸುವರೆ ವೇದಮೂರ್ತಿ ಹರಿನಾರಾಯಣ ದಾಸ ಅಸರಣ್ಣರು ಶ್ರೀ ಕ್ಷೇತ್ರ ಕಟೀಲಿನ ಪ್ರಧಾನ ಅರ್ಚಕರು ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋಃ ಸ್ವಸ್ಥೈಃ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ದಾಸರನ್ನ ಮಾತು ನೆನಪಿಗೆ ಬರ್ತದೆ, ಏನು ಧನ್ಯಳು ಲಕ್ಷ್ಮಿ, ಎಂಥ ಮಾನ್ಯಳು ಅಂತ. ನಮ್ಮ ಕಟೀಲ್ನ ತಾಜನ್ನು ನಾವು ಲಕ್ಷ್ಮಿ ಅಂತ ವಿಶೇಷವಾಗಿ ಆರಾಧನೆ ಮಾಡ್ತಾ ಇರುವವರು. ಅವಳ ಮಾನ್ಯತೆ ಎಷ್ಟು ಅಂತ ಕೇಳಿದರೆ ಇವತ್ತಿನ ಈ ವಿಶೇಷವಾದಂತಹ ಮೆರವಣಿಗೆಗೆ ಬಂದಂತಹ ಎಲ್ಲ ಭಕ್ತರು ಮತ್ತು ಅವರಿಂದ ಪ್ರಾಯೋಜಿತವಾದಂತಹ ಒಂದಷ್ಟು ಕಲಾ ಸಾಮಗ್ರಿಗಳೇ ಇದಕ್ಕೆ ಉದಾಹರಣೆ, ಬೇರೆ ಉದಾಹರಣೆ ಬೇಡ. ನಾವೇನು ಇಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನುವಂತಹ ಸಂಕಲ್ಪ ಮಾಡಲಿಲ್ಲ. 5ನೆಯ ಮೇಳದ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ಲ ದೇವರ ಕಿರೀಟಗಳಿಗೆ ಚಿನ್ನವನ್ನು ತೊಡಿಸಿದ ಆ ಶುಭ ಸಂದರ್ಭ ಒಂದು ಜನರಿಗೆ ಕಾಣಬೇಕೆನ್ನುವುದಾಗಿ ದೃಷ್ಟಿಯಿಂದ ಬಜಪೆಯಿಂದ ಕಟೀಲ್ನವರೆಗೆ ಒಂದು ಮೆರವಣಿಗೆ ಅಂತ ಮಾಡಿದ್ದೆವು 2010ನೇ ಇಸ್ವಿಯಲ್ಲಿ. ಆಮೇಲೆ 2013ನೇ ಇಸ್ವಿಯಲ್ಲಿ 6ನೇ ಮೇಳದ ಮೆರವಣಿಗೆ ಮಾಡುವಾಗ ಬಜಪೆಯಿಂದ ಕಟೀಲ್ನವರೆಗೆ ಯಾವುದೇ ಮೆರವಣಿಗೆ ಮಾಡಲಿಲ್ಲ ನಾವು. ಅಲ್ಲಿಯೇ ಅದನ್ನು ದೇವರಿಗೆ ಒಪ್ಪಿಸಲಾಯಿತು. ಆದರೆ ಹೆಚ್ಚಿನ ಭಕ್ತರಿಗೆ ಇದು ಬೇಸರ ಆಯಿತು. ಯಾಕೆ ಹೇಳಿದರೆ ಅದಕ್ಕಿಂತ ಮೊದಲನೇ ಯಾವುದೇ ಮೇಳಕ್ಕೆ ಇರಲಿಲ್ಲ. 5ನೇ ಮೇಳಕ್ಕೆ ಮಾಡಿದ್ರಿ 6ನೇ ಮೇಳಕ್ಕೆ ಮಾಡಬಹುದಿತ್ತಲ್ಲ ಅಂತ. ಆ ಒಂದು ಭಕ್ತರ ನೋವನ್ನು ಮರೆಮಾಚಬೇಕೆನ್ನುವ ದೃಷ್ಟಿಗೋಸ್ಕರ 7ನೇ ಮೇಳದ ಆರಂಭಕ್ಕೆ ಬಜಪೆಯಿಂದ ಕಟೀಲ್ನವರೆಗೆ ಮೆರವಣಿಗೆಯನ್ನು ಮಾಡುವುದೇನುವುದಾಗಿ ಭಕ್ತರ ಒಟ್ಟಿಗೆ ಮಾತನಾಡುವಲ್ಲಿ ನಿರ್ಣಯ ಆದ ಹಾಗೆ ಒಂದು ಸಣ್ಣ ಸಭೆಯನ್ನು ಕರೆದು ಕಾಯಂ ಸೇವಾದಾರರ ಕೆಲವರನ್ನು ಕರೆದು ನಾವು ಆ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೆವು. ಬಜಪೆಯಿಂದ ಕಟೀಲ್ನ ಹೋಗುವವರೆಗೆ ಬರಬೇಕು, ನಿಮ್ಮೆಲ್ಲ ಸಹಕಾರ ಬೇಕು ಅಂತ. ಆದರೆ ಸಹಕಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಮುಟ್ತೇವೆ ಅಂತ ನಾವು ಕಲ್ಪಿಸಲೇ ಇಲ್ಲ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,000 ರಿಂದ 4,000 ಫ್ಲೆಕ್ಸ್ ಬಿದ್ದಿದೆ. ನಾವು ಹೇಳಿ ಅಲ್ಲ, ಬಜಪೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲಿದ್ದ ಫ್ಲೆಕ್ಸ್ ಅನ್ನು ಅವರಲ್ಲಿ ಒಂದು ವಿನಂತಿಸಿಕೊಂಡು ತೆರವು ಮಾಡಿಕೊಂಡದ್ದು. ಯಾಕೆಂದ್ರೆ ಇಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ಕಾಣುವುದಿಲ್ಲ ಅಂತ. ಅದಕ್ಕೋಸ್ಕರ ತೆರವು ಮಾಡಿಕೊಂಡು ಭಕ್ತಾದಿಗಳು ನಿಲ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವೊಂದು ಸಾಂಪ್ರದಾಯಿಕವಾಗಿ ಮೆರವಣಿಗೆಯನ್ನು ಕೊಂಡೋಗಬೇಕು ಅಂತಿದ್ರೆ ಎಲ್ಲ ಭಕ್ತಾದಿಗಳು ತಮ್ಮನ್ನು ತೊಡಗಿಸಿಕೊಂಡ ಕಾರಣ ಸುಮಾರು 3,000 ಜನ ಕುಣಿತ ಭಜನೆ ಮತ್ತು ಭಜನೆಯ ಸೇವಾಕರ್ತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಒಂದು 500ರಷ್ಟು ಈ ಕಲಶ ತಂಬಿಕೆಯನ್ನು ಹಿಡ್ಕೊಂಡು ಹೋಗುವಂತವರು ಸೇರಿಕೊಂಡಿದ್ದಾರೆ. 35ರಷ್ಟು ಕೊಂಬು ವಾದಕರು ಸೇರಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸುಮಾರು 2 ಟಾಸೆ ಸೆಟ್ಗಳಿಗೆ, ಒಂದು ಹುಲಿವೇಷಕ್ಕೆ ಕೊಂಡಿದ್ದರೆ ಪ್ರತ್ಯೇಕವಾಗಿ ಫ್ಯೂಷನ್ ಉಪಯೋಗಿಸಿಕೊಂಡು ಅದರಲ್ಲಿ ಕೊಳಲಲ್ಲೆಲ್ಲ ಬಳಸಿಕೊಂಡು ಬರತಕ್ಕಂಥ ಮತ್ತೊಂದು ಟಾಸೆ ಸೆಟ್ಗಳು ನಮ್ಮೊಟ್ಟು ಸೇರಿದೆ. ಅದರೊಂದಿಗೆ ಚೆಂಡೆ ಸುಮಾರು 100 ಜನ, ಒಂದು 5-6 ಟೀಮ್ ಇದೆ, ಸರಿ ನಮಗಿನ್ನೂ ಲೆಕ್ಕ ಸಿಗಲಿಲ್ಲ. ಒಂದು 5-6 ಟೀಮ್ 100-120 ಜನ ಚೆಂಡೆಯಲ್ಲಿದ್ದಾರೆ. ನಾಗಸ್ವರದವರಿದ್ದಾರೆ, ಅದೇ ರೀತಿಯಾಗಿ ಸೆಕ್ಸಫೋನ್ ಅವರಿದ್ದಾರೆ. ಒಳ್ಳೆಯ ರೀತಿಯಾದಂತಹ ವಾದ್ಯ ಊದರೊಟ್ಟಿಗೆ ಶಂಕದಾಸರು ಸೇರಿಕೊಂಡಿದ್ದಾರೆ. ವಾದ್ಯ, ಡೋಲು
ಹೀಗೆ ಒಂದಷ್ಟು ಕೀಲು ಕುದುರೆ, ಹೀಗೆ ಒಂದಷ್ಟು ಕಲಾ ಪ್ರಕಾರಗಳು ಇದಕ್ಕೆ ಸೇರಿಕೊಂಡು ಈ ದಿಬ್ಬಣ ಎಕ್ಕಾರಿನಿಂದ ಹೊರಡುವಾಗಲೇ ಕಟೀಲಿಗೆ ಮುಟ್ತದ ಎನ್ನುವಂತಹ ಒಂದು ಸಂಶಯ ಬರುವಷ್ಟು ದೊಡ್ಡದಾಗಿದೆ ಎನ್ನುವುದಕ್ಕೆ ಸಂತೋಷ ಪಡ್ತೇನೆ. ಇಂತಹ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಕೊಡುವಂತೆ ನಮಗೆ ಒದಗಿ ಬಂದದ್ದು ನಮ್ಮ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ ಜೋಶಿಯವರು. ನಳಿನ್ ಕುಮಾರ್ ಕಟೀಲ್ ರವರಲ್ಲಿ ಮಾತನಾಡಿ ನಾಳೆಯ ದಿನಕ್ಕೆ ಅವರನ್ನು ಬರಲಿಕ್ಕೆ ಒಪ್ಪಿಸಿದ್ದೇವೆ. ಅದು ಕಾರಣಾಂತರಗಳಿಂದ ನಾಳೆ ಬರಲಿಕ್ಕೆ ಆಗುವುದಿಲ್ಲ ಎನ್ನುವ ದೃಷ್ಟಿಯಿಂದಾಗಿ ಇವತ್ತಿನ ದಿವಸ ಕಟೀಲಿನ ಈ ಕಾರ್ಯಕ್ರಮ, ಮೊನ್ನೆ ಬಂದಿದ್ರು 13ನೇ ತಾರೀಕಿಗೆ ಕಟೀಲು ದೇವಸ್ಥಾನದ ದೇವರ ದರ್ಶನ ಪಡ್ಕೊಂಡಿದ್ರು. ಪುನಃ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾದ ವಿಮಾನವನ್ನು ಉಪಯೋಗಿಸಿಕೊಂಡು ಈ ಉದ್ದೇಶಕ್ಕಾಗಿಯೇ ನಮಗೆ ಬಂದಿದ್ದಾರೆ ಎನ್ನುವುದು ನಮಗೆ ಹೆಮ್ಮೆಯ ವಿಚಾರ. ಮಾನ್ಯ ಪ್ರಹ್ಲಾದ ಜೋಶಿ ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿ, ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಬಜಪೆಯ ಎಲ್ಲ ಭಕ್ತರ ಪರವಾಗಿ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕ್ಷೇತ್ರದ ಮಾಜಿ ಸಂಸದರು, ನಮ್ಮ ಕಟೀಲಿನ 2007 ಮತ್ತು 2020 ಬ್ರಹ್ಮಕಲಶೋತ್ಸವದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಕಟೀಲಿನ ಹೆಸರನ್ನು ಹೆಮ್ಮೆಯಿಂದ ಹಾಕಿಕೊಳ್ಳತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಮ್ಮ ಮುಲ್ಕಿ ಮೂಡುಬಿದ್ರೆಯ ಕ್ಷೇತ್ರದ ಶಾಸಕರು, ಬಜಪೆಗೂ ಅವರೇ ಶಾಸಕರು, ನಮ್ಮ ಕಟೀಲಿಗೂ ಅವರೇ ಶಾಸಕರು, ಉಮಾನಾಥ ಕೋಟ್ಯಾನ್ರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಮ್ಮ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಅದರೊಂದಿಗೆ ಮಾಜಿ ಸಚಿವರಾಗಿರತಕ್ಕಂತಹ ಕಟೀಲ್ನ ಸದ್ಭಕ್ತರಾದಂತಹ ಕೃಷ್ಣ ಜೆ ಪಾಲೆಮಾರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರತಕ್ಕಂತಹ ಸತೀಶ್ ಕುಂಪಲ ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಮಾನ್ಯ ಮಾಜಿ ಸಚಿವರು, ಮಾಜಿ ಶಾಸಕರು ಆಗಿರತಕ್ಕಂತಹ, ಅದು ದಕ್ಷಿಣ ಕನ್ನಡದ ನಮ್ಮ ಈ ವಿಧಾನಸಭಾ ಕ್ಷೇತ್ರ, ಅದು ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಸದಾ ನಮಗೆ ಅಭಯವನ್ನೇ ನೀಡತಕ್ಕಂತಹ ಅಭಯ್ ಚಂದ್ರ ಜೈನ್ ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಯಕ್ಷಗಾನದ ಕುರಿತಾಗಿ ಅತಿ ಹೆಚ್ಚು ಅಭಿರುಚಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀ ಟಿ ಶ್ಯಾಮ್ ಭಟ್ IAS ಅವರು. ಯಕ್ಷಗಾನದ ಯಾವುದೇ ಕಾರ್ಯಕ್ರಮ ಆದರೂ ಅದನ್ನು ಸವಿಯುವಲ್ಲಿ ಮುಂಚೂಣಿಯಲ್ಲಿರತಕ್ಕರು. ಸ್ವತಃ ಯಕ್ಷಗಾನ ಪ್ರೇಮಿಗಳು, ಯಕ್ಷಗಾನ ಕಲಾರಾಧಕರು, ಯಕ್ಷಗಾನ ಪೋಷಕರು, ಯಕ್ಷಗಾನದ ಅಕ್ಷಯ ಪಾತ್ರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ನಡೆಯುವಲ್ಲಿ ಮೊದಲು ನಾವಿದ್ದೇವೆ, ನೀವು ಮುಂದುವರಿಸಿ ಅಂತ ಹೇಳಿದವರು ನಮ್ಮವರೇ ಆದಂತಹ ಬಜಪೆಯ ಶಾಂತಿ ಭವನದ ಒಡೆಯರಾಗಿರತಕ್ಕಂತಹ ಮತ್ತು ಯಕ್ಷಧರ್ಮ ಬೋಧಿನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರತಕ್ಕಂತಹ ರಾಘವೇಂದ್ರ ಆಚಾರ್ಯ ಅವರು. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಉಳಿದವರೆಲ್ಲರೂ ನಮ್ಮವರು, ನನ್ನ ಅಣ್ಣಂದಿರು. ಕ್ಷಮಿಸಿ, ಮೊದಲು ಹೇಳಬೇಕಿತ್ತು, ಮರ್ತೋಯ್ತು. ಗುರುಪುರದ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರನ್ನು ಪ್ರೀತಿಪೂರ್ವಕವಾಗಿ ಬರಬೇಕು ಅಂತ ಆಮಂತ್ರಿಸಿದ್ದೆವು. ಹಾಗಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಪ್ರಣಾಮಪೂರ್ವಕವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಕ್ಷೇತ್ರ ಮಾಣಿಲದ ಮೋಹನ್ದಾಸ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಉಳಿದಂತೆ ಇದ್ದವರೆಲ್ಲರೂ ನಮ್ಮವರೇ. ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಸನತ್ ಕುಮಾರ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಆನುವಂಶಿಕ ಮುಕ್ತಿಯಸರು ಮತ್ತು ಆನುವಂಶಿಕ ಅರ್ಚಕರಾದಂತಹ ಹಿರಿಯರಾದಂತಹ ವಾಸುದೇವ ಆಸರಣ್ಣರು, ಅವರೊಂದಿಗೆ ಎಲ್ಲ
ನಮ್ಮ ಆಸ್ರಣ್ಣ ಸಹೋದರರು, ಹಾಗೆ ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಸಂಚಾಲಕರಾದಂತಹ ದೇವಿಪ್ರಸಾದ್ ಶೆಟ್ರು ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಂತಹ ಘಟಾನುಘಟಿಗಳು, ಅವರಿಗೆ ಕೂತ್ಕೊಳ್ಳಿಕ್ಕೆ ಇಲ್ಲಿ ಕುರ್ಚಿಯೂ ಇಲ್ಲ, ನಿಂತುಕೊಂಡಾದರೂ ಕಟೀಲಮ್ಮನ ಎಲ್ಲ ಕಾರ್ಯಕ್ರಮವನ್ನು ನಾವು ನೋಡಿಯೇ ಸಿದ್ಧ ಅಂತ ನಿಂತುಕೊಂಡು ನಮ್ಮಲ್ಲಿ ನೋಡ್ತಾ ಇದ್ದಾರೆ. ಅವರನ್ನು ಸೇರಿಸಿಕೊಂಡು ಎಲ್ಲ ಭಕ್ತಾಭಿಮಾನಿಗಳಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಪತ್ರಿಕಾ ವರದಿಗಾರರು ಬಂದಿದ್ದಾರೆ, ಅದೇ ರೀತಿಯಾಗಿ TV ವರದಿಗಾರರು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ TV ವಾಹಿನಿಯ ಮೂಲಕವಾಗಿ ನೋಡತಕ್ಕಂತಹ ಸಹಸ್ರಾರು ಮಂದಿಗಳಿದ್ದಾರೆ. ಎಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಹೇಳ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಕದಂಬಾರ್ಪಣ ವಸ್ತು. ಹಲ್ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ, ಬಂಧುಗಳನ್ನ, ಪೂಜ್ಯ ಶ್ರೀವರ್ಯರನ್ನ, ಹಾಗೆ ಅಸ್ರಣ್ಣ ಬಂಧುಗಳನ್ನ ಎಲ್ಲರನ್ನು ಕೂಡ ತನ್ನ ಮಾತಿನ ಮಲ್ಲಿಗೆ ಹಾರದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತ ವೇದಮೂರ್ತಿ ಹರಿನಾರಾಯಣ ದಾಸ ಅಸ್ರಣ್ಣ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ತಮಗೂ ಕೂಡ ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನ ಸಲ್ಲಿಸ್ತಾ ಇದೀಗ ನಮ್ಮ ಈ ವೇದಿಕೆಗೆ ದೀಪ ಪ್ರಜ್ವಲನೆಯ ಅದ್ಭುತ ಸ್ಪರ್ಶವನ್ನ ನಾವು ನೀಡ್ತಾ ಇದ್ದೇವೆ. ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೊತೆಯಾದವರು ರಾಷ್ಟ್ರ ರಾಜಕಾರಣದಲ್ಲಿ ರಾರಾಜಿಸ್ತಾ ಇರುವಂತಹ ಓರ್ವ ಧ್ರುವತಾರೆ, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ, ಸನ್ಮಾನ್ಯ ಸಚಿವರು, ಗ್ರಾಹಕ ವ್ಯವಹಾರ, ಆಹಾರ, ಸಾರ್ವಜನಿಕ ವಿತರಣೆ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಇಲಾಖೆ, ಭಾರತ ಸರ್ಕಾರ, ಘನವೆತ್ತ ಸಚಿವರ ಅಮೃತ ಹಸ್ತ, ವೇದಿಕೆಯಲ್ಲಿರುವಂತಹ ಪೂಜ್ಯ ಶ್ರೀವರ್ಯರ ಆಶೀರ್ವಾದ, ಹಾಗೆ ಪೂಜ್ಯ ಆಸ್ರಣ್ಣರ ಹಿರಿತನ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಉಪಸ್ಥಿತಿಯೊಂದಿಗೆ ಮೆರವಣಿಗೆಯ ಚಾಲನೆ ದೀಪದ ಬೆಳಕಿನೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತಿಯೊಂದಿಗೆ ದೀಪ ಪ್ರಜ್ವಲನೆಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ನ ಸದಸ್ಯರು ಭೋಜೇಗೌಡರು ಕೂಡ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತ ಸ್ವಾಗತವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಕಾರ್ಗತ್ತಲ ಕತ್ತಲೆಯನ್ನ ದೂರ ಮಾಡಿ ಸುಜ್ಞಾನದ ದೀವಿಗೆಯನ್ನ ಈ ಎತ್ತರದ ವೇದಿಕೆಯಲ್ಲಿ ನಾವು ಪ್ರಜ್ವಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಪ್ರಜ್ವಲಿಸುವಂತ ಈ ದೀವಿಗೆ ನಮ್ಮೆಲ್ಲರ ಬದುಕಿಗೆ ಒಂದು ಕ್ಷೇಮವನ್ನ ತರುವಂತ ಬೆಳಕಾಗಿ ಮೂಡಿಬರಲಿ ಎನ್ನುವಂತ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಸ್ಪರ್ಶವನ್ನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ಶಿಕ್ಷಕರ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಪರಿಷತ್ ಸದಸ್ಯರಾಗಿರತಕ್ಕಂಥ SL ಭೋಜೇಗೌಡ ಅವರು ಬಂದಿದ್ದಾರೆ. ನಮ್ಮ ಶಾಲೆಯ ಸಮಸ್ಯೆಗಳನ್ನೆಲ್ಲ ಆಲಿಸಿ ಅದನ್ನು ಪರಿಹಾರ ಮಾಡಿಕೊಡ್ಲಿಕ್ಕೆ ತಮ್ಮನ್ನು ಮುಂಚೂಣಿಯಲ್ಲಿ ತೊಡಗಿಸಿಕೊಂಡವರು. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಸರ್ ಮುಳ್ಳು ಸರ್, ಇಲ್ಲಿ ಬನ್ನಿ ಬನ್ನಿ ಸರ್. ಅದೇ ರೀತಿ ಪರ್ಯಾಯ ಶ್ರೀ ಕೃಷ್ಣಮಠ ಅದರ ಪುತ್ತಿಗೆ ಶ್ರೀಪಾದರು ಒಂದು ಸಂದೇಶವನ್ನು ನಿಮ್ಮ ಮುಂದೆ ಇರಲಿಕ್ಕೆ ನಮಗೆ ಆದೇಶವನ್ನಿತ್ತಿದ್ದಾರೆ. ನಾಡಿದ್ದು ನವೆಂಬರ್ 28ನೇ ತಾರೀಕಿಗೆ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಯಾಗಿರತಕ್ಕಂತಹ ನರೇಂದ್ರ ಮೋದಿಜಿಯವರು ಉಡುಪಿಯ ಕೃಷ್ಣಮಠಕ್ಕೆ ಒಂದು ದೇವರ ದರ್ಶನವನ್ನು ಪಡಲಿಕ್ಕಿದ್ದಾರೆ. ಆ ದಿನ ಲಕ್ಷ ಕಂಠಗೀತ ಎನ್ನುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಕೋಟಿ ಗೀತಾ ಲೇಖನ ಯಜ್ಞವನ್ನು ಹಮ್ಮಿಕೊಂಡಂಥ ಇಡೀ 2 ವರ್ಷಗಳಲ್ಲಿ
ಗೀತಾ ಯಜ್ಞವನ್ನು ಮಾಡ್ತಾ ನಾಡಿದ್ದು ಬೃಹತ್ ಗೀತೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಕ್ತರು ಬರಬೇಕೆನ್ನುವಂತಹ ಸಂದೇಶವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಹೋಗಿ ಎನ್ನುವಂತಹ ವಿನಂತಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ವಿಧಾನ ಪರಿಷತ್ನ ಸದಸ್ಯರು ಭೋಜೇಗೌಡರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅವರಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಘನವೆತ್ತ ಕೇಂದ್ರ ಸಚಿವರ ಉಪಸ್ಥಿತಿ ಇದೆ. ವಿಶೇಷವಾಗಿ ಅವರ ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಕೂಡ ಶ್ರೀ ಕ್ಷೇತ್ರ ಕಟೀಲ ಮೇಲೆ ಭಕ್ತಿ ಇಟ್ಟು ಇಂದಿನ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಸರ್ ಅವರ ಸಾಧನೆಯ ಪುಟವನ್ನ ತೆರೆದಾಗ ಅದನ್ನ ಈ ವೇದಿಕೆ ಮುಖಾಂತರ ಮೆಲುಕು ಹಾಕೋದಾದ್ರೆ ಅವರು ಕೇಂದ್ರ ಸಚಿವರಾಗಿ ನೀಡಿದಂತಹ ಯೋಜನೆಗಳು, ಕೊಡುಗೆಗಳು ಬಹಳಷ್ಟು ಅದ್ಭುತವಾದದ್ದು. ಕೋಲ್ ಲಾಜಿಸ್ಟಿಕ್ ಯೋಜನೆ, ನಿಘಂಟು ನೀತಿ ಜಾರಿಗೆ ತಂದಂತ ಸತ್ಕೀರ್ತಿ ಇರುವಂತಹ ಓರ್ವ ಸಚಿವರು. ಅದರ ಪರಿಣಾಮವಾಗಿ ಸರ್ಕಾರಕ್ಕೆ 21,000 ಕೋಟಿಯಷ್ಟು ಮೊತ್ತ ಉಳಿತಾಯ ಆಗಿದೆ. ಇಂತಹ ಒಂದು ಅದ್ಭುತವಾದಂತಹ ಯೋಜನೆಯ ರೂವಾರಿಗಳು ನಮ್ಮ ಸಚಿವರು. ಅಷ್ಟೇ ಅಲ್ಲದೆ 1 ಲಕ್ಷ ಟನ್ ಕಾರ್ಬನ್ ಉಳಿತಾಯವಾದದ್ದು ಕೂಡ ಈ ವೇದಿಕೆಯಲ್ಲಿ ಉಲ್ಲೇಖ ಮಾಡಲೇಬೇಕಾದಂತ ಒಂದು ಇತಿಹಾಸ. ಅದರೊಂದಿಗೆ ಕಾಕಿಂಗ್ ಕೋಲ್ ಸ್ಟೀಲ್ ಉಳಿತಾಯಕ್ಕೆ ಕೈಗನ್ನಡಿಯಾಗುವಂತ ಯೋಜನೆಯನ್ನು ಕೂಡ ತಂದಿದ್ದಾರೆ. ರೈಲ್ ಸಂವಹನ ಮಾರ್ಗಗಳನ್ನ ವಿಸ್ತರಿಸುವಂತ ಯೋಜನೆ ಇರಬಹುದು. ಹಾಗೆ ಪರಿಸರ ಕಾಳಜಿ, ಸ್ಟೇಟ್ ನಿಗತ ಸಾರ್ವಜನಿಕ ಘಟಕಗಳ ಉದ್ಘಾಟನೆ, ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಸಂಘಟಿಸಿದವರು ನಮ್ಮ ಸಚಿವರು. ಹಾಗೆ 16,262 ಹೆಕ್ಟೇರ್ ಭೂಮಿಯಲ್ಲಿ 3.7 ಕೋಟಿ ಮರಗಳನ್ನ ನೆಟ್ಟು ಪರಿಸರ ಸಂರಕ್ಷಣೆಯಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನ ಮಾಡಿದಂತ ವ್ಯಕ್ತಿ ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು. 2014ರಿಂದ 2023ರವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಗಣಿಗಾರಿಕೆ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಹಾಗೆ ಸಾಕಷ್ಟು CSR ಯೋಜನೆಗಳನ್ನು ಜಾರಿಗೆ ತಂದವರು. ಅದು ವಿಕಸಿತ ಭಾರತ, ಡಿಜಿಟಲ್ ಭಾರತ ಇರ್ಬೋದು. ಈ ಎಲ್ಲ ಯೋಜನೆಯ ಹಿಂದಿರುವಂತ ರೂವಾರಿ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಪ್ರಹ್ಲಾದ್ ಜೋಶಿ ಸರ್. ನಮ್ಮ ನಳಿನಣ್ಣನ ಪ್ರೀತಿಯ ಕರೆಯನ್ನಾಲಿಸಿ ಅವರೆಲ್ಲ ಕಾರ್ಯಕ್ರಮವನ್ನು ಬದಿಗಿಟ್ಟು ನಮ್ಮ ಶ್ರೀ ಕ್ಷೇತ್ರ ಕಟೀಲನ ಮೇಲೆ ಭಕ್ತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ 2 ಕೈಯನ್ನ ಒಗ್ಗೂಡಿಸಿ ಒಂದು ಜೋರಾದ ಕೈ ಚಪ್ಪಾಳೆಯ ಸ್ವಾಗತವನ್ನ ಮತ್ತೊಮ್ಮೆ ಅವರಿಗೆ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಪ್ರಹ್ಲಾದ್ ಜೋಶಿ ಸರ್, ಈ ಕಾರ್ಯಕ್ರಮದಲ್ಲಿ ನೀವು ಏನೇನು ಹೇಳ್ತೀರಿ ಅಂತ ಕೇಳಲಿಕ್ಕೆ ಸಾಕಷ್ಟು ಕಿವಿಗಳು ಕಾಯ್ತಾ ಇದೆ. ಹಾಗಾಗಿ ತಮ್ಮನ್ನ ಸಂಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕೇಳ್ತಾ ಇದೆ, ಚೆನ್ನಾಗಿ ಕೇಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಕಟೀಲ್ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಆಶ್ರಯದಲ್ಲಿ 7ನೇ ಯಕ್ಷಗಾನ ಮೇಳದ ಪದಾರ್ಪಣೆ ಹಾಗೂ ಮೇಳಗಳ ತಿರುಗಾಟದ ಪ್ರಾರಂಭೋತ್ಸವ ಯಕ್ಷ ಸಪ್ತಾಹ ಇದರ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರೇ ಹಾಗೂ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಅನಂತ ಅಸರಣ್ಣವರವರೇ, ವಾಸುದೇವ ಅಸರಣ್ಣವರವರೇ, ಲಕ್ಷ್ಮೀನಾರಾಯಣ ಅಸರಣ್ಣವರವರೇ, ವೆಂಕಟರಮಣ ಅಸರಣ್ಣವರವರೇ, ಕಮಲಾದೇವಿ ಪ್ರಸಾದ್ ಅಸರಣ್ಣವರೇ, ಹರಿದಾಸ್ ಅಸರಣ್ಣವರವರೇ, ಸನತ್ ಕುಮಾರ್ ಶೆಟ್ಟಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಮತ್ತು ಇಲ್ಲಿನ ಈ ಯಕ್ಷಗಾನದ ಒಂದು ಸ್ಟ್ಯಾಂಪ್ ಬಿಡುಗಡೆಗಾಗಿ ನನ್ನ ಹತ್ರ ಭಾಳ ಸರ್ತೆ ನೀವು ಬಂದಿದ್ರೆ ನಿಮಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಒಂದು ಸ್ಟ್ಯಾಂಪು ನಾವು ಬಿಡುಗಡೆ ಮಾಡಿದ್ವಿ ಮತ್ತು ಯಕ್ಷಗಾನವನ್ನು ರಾಷ್ಟ್ರೀಯ ಕಲೆಯಲ್ಲಿ ಸೇರಿಸಲಿಕ್ಕೂ ನಾವು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆ 2 ಕಾರ್ಯಕ್ಕೆ ಭಾಳಷ್ಟು ಅವರು ಬೆನ್ನು ಹತ್ತಿದ್ರು ಅಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ಮೂಡುಬಿದಿರೆಯ ಉಮಾನಾಥ್ ಕೊಟ್ಯಾನವರೇ, ಶಾಸಕರಾದಂಥ ಉಮಾನಾಥ್ ಕೊಟ್ಯಾನವರೇ, ಹಿಂದಿನ ಶಾಸಕರಾದಂಥ ಶ್ರೀ ಅಭಯ್ ಚಂದ್ರ ಜೈನ್ ಅವರೇ, MLC ಅವರಾದಂಥ ಭೋಜೇಗೌಡ್ರೆ, ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಅವರೇ,
ಹಾಗೂ ಸತೀಶ್ ಕಂಪ್ಲ ಅವರೇ, ರಾಘವೇಂದ್ರ ಆಚಾರ್ಯ ಅವರೇ, ಹಿಂದಿನ ಸಚಿವರಾದಂಥ ಕೃಷ್ಣ ಪಲಿಮಾರ್ ಅವರೇ ಹಾಗೂ ಎಲ್ಲ ಆಗಮಿಸಿರುವಂಥ ಸದ್ಭಕ್ತರೇ, ಸಹೋದರ ಸಹೋದರಿಯರೇ, ನಿಮಗೆ ಮತ್ತೊಮ್ಮೆ ನನ್ನ ಅತ್ಯಂತ ದೀರ್ಘದಂಡವಾದಂಥ ನಮಸ್ಕಾರ. ಯಾಕೆ ನಮಸ್ಕಾರ ಅಂತಂದ್ರೆ, ನನಗೆ ನಳಿನ್ ಕುಮಾರ್ ಕಟೀಲ್ರು ಬಹಳ ಆಗ್ರಹಪೂರ್ವಕವಾಗಿ ಕರೆದ್ರು. ಮೊನ್ನೆ ನಾನು ಮಂಗಳೂರಿನ ನವಬಂದರು ಪೋರ್ಟ್ ಏನಿದೆ ಅದರ 50ನೇ ವರ್ಷದ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಮನೆಯವರು ಬಹಳ ಸರ್ತೆ ಬಂದಿಲ್ಲ, ಆದರೂ ಕಟೀಲು ದುರ್ಗಾ ಪರಮೇಶ್ವರಿ ಬಗ್ಗೆ ಬಹಳ ಅಪಾರವಾದಂಥ ಒಂದು ಭಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ನಾನಿಲ್ಲಿ ಬರ್ತೀನಿ ಅಂದಾಗ ಅವರು ಬಂದು ನಾನು ದರ್ಶನ ತಗೊಳ್ತೇನೆ ಅಂತ ಹೇಳಿ ಬಂದರು. ನಾನು ಈ ಕಟೀಲ್ ಅವರಿಗೆ, ಹಸರಣ್ಣವರಿಗೆ ಎಲ್ಲ ಹೇಳಿದೆ, ನಾನು ಇವತ್ತೇ ದರ್ಶನ ತೆಗೆದುಕೊಂಡಿದ್ದೀನಿ, ನಾನು ಅವತ್ತು ಬರಲ್ಲ ಅಂತ. ಇಲ್ಲ, ನೀವು 15ನೇ ತಾರೀಕು ಬರಲೇಬೇಕು ಅಂತ ಹೇಳಿದರು. ನಾನು ಹೇಳಿದೆ 5 ಗಂಟೆಗೆ ನಾನು ಎಷ್ಟೊತ್ತಿದ್ರು ಟೇಕ್ ಆಫ್ ಆಗಬೇಕು, ನಿಮ್ಮ ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಆಗಲ್ಲ, ಯಾಕೆಂದ್ರೆ ಸಹಜವಾಗಿ ಇಷ್ಟು ಜನ ಸೇರಬೇಕು ಅಂತ. ಆದರೆ 3 ಗಂಟೆಗೆ ನನಗೆ ಹೇಳಿದ್ರು ಜನ ಬಹಳ ಸೇರಿದ್ದಾರೆ, ನೀವು ಹೀಗಾಗಿ ತಕ್ಷಣ ಹೊರಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ನಾನಲ್ಲೇ ದೇವಸ್ಥಾನದ ಇದರಲ್ಲಿ ಕೂತಿದ್ದೆ. ಅಂದರೆ ನಾನು ಹೇಳ್ತಾ ಇರೋದು, ಎಲ್ಲೂ ಇರಲಾರದಂಥ ಒಂದು ಸಮಯ ಬದ್ಧತೆ ನಿಮ್ಮ ದಕ್ಷಿಣ ಕನ್ನಡದಲ್ಲಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೆ ಅನ್ನುವಂಥದ್ದು ನಾನು ಬಹಳ ಸರ್ತೆ ಕೇಳಿದ್ದೇನೆ. ನಾನು ರಾಜ್ಯ ಅಧ್ಯಕ್ಷನಾಗಿ ಹಲವಾರು ವರ್ಷಗಳ ಕಾಲ ಕೇಂದ್ರದ ಮಂತ್ರಿಯಾಗಿ ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಆದರೆ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ಶಿಸ್ತು, ಸಮಯ ಬದ್ಧತೆಯನ್ನು ನೋಡಿ ಅದಕ್ಕೆ ನಿಮಗೆ ನಾನು ನಮಸ್ಕಾರವನ್ನು ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ದೇಶದ ಪರಂಪರೆ ಏನಿದೆ, ಅನೇಕ ರೀತಿಯಾದಂಥ ವಿವಿಧ ರೀತಿಯ ಪರಂಪರೆಗಳು, ಸಾಂಸ್ಕೃತಿಕ ನಡೆ ನಮ್ಮ ಸನಾತನ ಧರ್ಮದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಬಂದಿದೆ. ಈ ಸನಾತನ ಸಂಸ್ಕೃತಿ, ಸನಾತನ ಧರ್ಮವನ್ನ ಒಂದು ರೀತಿಯಲ್ಲಿ ಇದನ್ನ ಸ್ವಲ್ಪ ಜನರಿಂದ ದೂರ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಕಾಲ ಕಾಲಕ್ಕೆ ನಡೆದಿದ್ದಾವೆ. ಸನಾತನ ಸಂಸ್ಕೃತಿಯ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಬೀರುವಂಥ ಕೆಲಸಗಳು ನಡೆದಿದ್ದಾವೆ. ನೀವು ಇತ್ತೀಚೆಗೆ ಗಮನಿಸಿರಬಹುದು ಯಾವ ರೀತಿ ದೇಶದ ಸನಾತನ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಮೇಲೆ ಅಟ್ಯಾಕ್ ಆಗ್ತದೆ ಅಂತಂದ್ರೆ, ಒಂದು ಕಡೆ ಒಬ್ಬ ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಆದವನು ಹೇಳ್ತಾನೆ, ಸನಾತನ ಧರ್ಮ ಅಂದ್ರೆ ಡೆಂಗು ಇದ್ದಂಗೆ, ಸನಾತನ ಧರ್ಮ ಅಂದ್ರೆ ಕಾಲರಾ ಇದ್ದಂಗೆ, ಸನಾತನ ಧರ್ಮ ಅಂದ್ರೆ ಇನ್ನೊಂದು ರೋಗ ಇದ್ದಂಗೆ, ಅದರ ವಿರುದ್ಧ ಹೋರಾಟ ಮಾಡುವುದಲ್ಲ, ಅದನ್ನು ನಶಿಸಿ ಹಾಕಬೇಕು ಅನ್ನುವಂಥ ಹೇಳುವಂಥ ಒಂದು ರಾಜ್ಯವನ್ನು ಆಡಳಿತ ಮಾಡುವವರು ಈ ದೇಶದಲ್ಲಿ ಇದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ಹೂಣರು ಬಂದರು, ಗ್ರೀಕರು ಬಂದರು, ಮೊಘಲರು ಬಂದರು, ಬ್ರಿಟಿಷರು ಬಂದರು, ಈ ಸನಾತನ ಸಂಸ್ಕೃತಿ, ಸನಾತನ ಧರ್ಮಕ್ಕೇನೂ ಮಾಡ್ಲಿಕ್ಕಾಗಿಲ್ಲ. ಆ ಕಾರ್ಯಕ್ರಮದ ಒಂದು ಉದಾಹರಣೆ ಅಂದ್ರೆ ನಿಮ್ಮ ಈ ಸ್ಪಿರಿಟ್ ಅನ್ನುವಂತಹ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ಯಕ್ಷಗಾನನ ನೋಡ್ರಿ, ಈ ಯಕ್ಷಗಾನ ಕಟೀಲು ಪರಮೇಶ್ವರಿ ದೇವಸ್ಥಾನದ ಆಶ್ರಯದಲ್ಲಿ ನಡೆಯುವಂತಹ ದೇವಸ್ಥಾನ ಅಂದ್ರೆ ಹರಕೆ ಹೊತ್ತುಕೊಳ್ತಾರೆ ಜನ. ಆ ಹರಕೆ ಹೊತ್ತುಕೊಂಡು ಇದು ಕೂಡ ಮಧ್ಯದಲ್ಲಿ ಯಾವ ರೀತಿ ಬೇರೆ ಬೇರೆ ನಮ್ಮ ಪರಂಪರೆಗಳು, ನಡವಳಿಕೆಗಳು, ಸಂಸ್ಕೃತಿಗಳು ಇದು ಕಮ್ಮಿ ಆಗ್ತಾ ಬಂದಿತ್ತು. ನನಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಹೇಳ್ತಾ ಇದ್ರು, ನನ್ನ ಕ್ಷೇತ್ರದವರ, ನಾನು ಒಂದು ಸರ್ತಿ ಯೋಚನೆ ಮಾಡ್ತಾ ಇದ್ದೇನೆ, ಅವ್ರು ಇನ್ನೂ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಡ್ತಾ ಇದ್ರು ಆ ಕಾಲದಲ್ಲಿ, ಎಲ್ಲಿ ತೊಟ್ಟಿಲು ತೂಗುವಂತ ಕೈ ಯಾವುದು ಇರೋದಿಲ್ಲ ಏನೋ ಅನ್ನುವಂತ ಭಯ ಪಡ್ತಾ ಇದ್ದೆ. ಆದರೆ ಇತ್ತೀಚೆಗೆ ಅದು ಬೇರೆ ಬೇರೆ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ
ಮತ್ತು ಎದ್ದು ನಿಲ್ತಾ ಇದೆ ಅನ್ನುವಂತಹ ಮಾತನ್ನು ನನಗೆ ಅವರು ಹೇಳಿದ್ರು, ಸಾರ್ವಜನಿಕವಾಗಿ ಹೇಳಿದ್ರು. ಹಾಗೆ ಕಟೀಲು ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ನಿಮ್ಮೆಲ್ಲರ ಉತ್ಸಾಹದಿಂದ 1210ರಲ್ಲಿ ಸಂಗೀತ ರತ್ನಾಕರದಲ್ಲಿ ಉಲ್ಲೇಖಿಸಿದಂತೆ, ಜಕ್ಕ ಎಂದು ಉಲ್ಲೇಖಿಸಿದಂತೆ 12ನೇ ಶತಮಾನದಿಂದ ಇಲ್ಲಿಯವರೆಗೆ ಅತ್ಯಂತ ಓತಪ್ರೋತವಾಗಿ ಈ ಸಂಸ್ಕೃತಿ ಹರಿದು ಬಂದಿದೆ, ಈ ಪರಂಪರೆ ಹರಿದು ಬಂದಿದೆ ಅಂತಂದ್ರೆ ಯಾರೂ ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದಕ್ಕೆ ಕಾರಣ ಜನರ ಮನಸ್ಸಿನ ಭಾವನೆಯಲ್ಲಿರುವಂತಹ ಶ್ರದ್ಧೆ ಮತ್ತು ಭಕ್ತಿ. ಸ್ನೇಹಿತರೆ, ನಮ್ಮ ದೇಶದ ಈ ಪರಂಪರೆಯೇ ನಮ್ಮನ್ನ ಇವತ್ತು ಉಳಿಸಿದೆ. ಗಂಧರ ಗ್ರಾಮ ಅನ್ನೋ ಕಲಾ ಪ್ರಾಕಾರದಿಂದ ರೂಪುಗೊಂಡಿದೆ ಅಂತ ಹೇಳಿ ಇದನ್ನು ನಂಬ್ತಾರೆ. 16ನೇ ಶತಮಾನದ ವೇಳೆಗೆ ಪಾರ್ತಿ ಸುಬ್ಬ ಅನ್ನೋರು ಯಕ್ಷಗಾನದ ಪ್ರಮುಖ ಪ್ರವರ್ತಕರಾಗಿದ್ದರು. 18 ಪ್ರಸಂಗಗಳನ್ನು ಅವರು ರಚಿಸಿದ್ರು ಅನ್ನುವಂತಹ ಉಲ್ಲೇಖ ಕೂಡ ಇದೆ. ಇದು ಕರ್ನಾಟಕದ ಉತ್ತರ, ಕರ್ನಾಟಕದ ದಕ್ಷಿಣ, ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿ ಈ ಒಂದು ಪರಂಪರೆ ಜಾನಪದ ಶೈಲಿಗಳಿಂದ ಮಧ್ಯ ಮಧ್ಯ ಸಮಾಜವನ್ನು ಎಚ್ಚರಿಸಲಿಕ್ಕೆ ಬಹಳ ಉತ್ತಮವಾದಂತ ಆ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಸಮಾಜದಲ್ಲಿ ನಡೆದಿರುವಂತಹ ಕೋರೆಗಳನ್ನ ಅತ್ಯಂತ ಮನುಚಾಗಿ ತಿಳಿಸಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಒಂದು ಸಮಕಾಲೀನತೆಯನ್ನು ಅಳವಡಿಸಿಕೊಂಡಂತಹ ಕಲೆ ಅದು ಯಕ್ಷಗಾನ ಸ್ನೇಹಿತರೆ. ಹಾಗಾಗಿ ಶಿವರಾಮ ಕಾರಂತರು ಹೇಳುವ ಹಾಗೆ 1500ನೇ ಇಸ್ವಿಗೆ ಇದು ಒಂದು ಒಳ್ಳೆಯ ರೀತಿಯಾದಂತಹ ಒಂದು ರೂಪವನ್ನು ಪಡೆಯಿತು. ನಾನು ಇದನ್ನು ಹೇಳುವಂತ ಹಿಂದಿನ ಉದ್ದೇಶ ಏನೆಂದರೆ ನಿಮಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಇವತ್ತಿಗೂ ನಮಗೆ ನಮ್ಮ ಭಾಷೆ, ನಮ್ಮ ಚಿಂತನೆ, ನಮ್ಮ ನಡವಳಿಕೆ ಇದರ ಬಗ್ಗೆ ಅನೇಕರಿಗೆ ಕೆಲವು ಸಂದರ್ಭದಲ್ಲಿ ಕೀಳರಿಮೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸುವುದೇನೆಂದ್ರೆ, ಬಹಳ ಇಂಗ್ಲಿಷು ಅಂತ ಹೇಳ್ತಾರೆ. ಕೆಲವರಂತೂ ಇಂಗ್ಲಿಷು ನಡೀತದೆ ಆದರೆ ಹಿಂದಿ ನಡೆಯಲ್ಲ ಅನ್ನುವಂಥವರು ಹೇಳೋರಿದ್ದಾರೆ. ಆದರೆ ಅಂಥದ್ರಲ್ಲಿ ಈ ಇಂಗ್ಲಿಷ್ಗಿರುವಂತಹ ಇತಿಹಾಸ 500 ವರ್ಷ, ಬರೇ ನಮ್ಮ ಯಕ್ಷಗಾನಕ್ಕೆ ಇತಿಹಾಸಕ್ಕಿರುವಂತಹದ್ದೇ 800 ವರ್ಷದ ಇತಿಹಾಸ ಅನ್ನುವಂಥದ್ದು ನಾವು ಮರಿಬಾರದು. 800 years ಆಫ್ ಗ್ಲೋರಿಯಸ್ ಹಿಸ್ಟ್ರಿ ಇದು ನಮ್ಮ ಯಕ್ಷಗಾನಕ್ಕಿದೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನಿಂದ ಪ್ರಾರಂಭವಾಗಿ ಮನೆ ಮನೆಗೆ ಹೋಗಿ ಒಂದು ಧಾರ್ಮಿಕ ಪರಂಪರೆ ಇತ್ತೀಚೆಗೆ ಕೆಲವರು ಹುಟ್ಟುಕೊಂಡಿದ್ದಾರೆ. ನಮ್ಮ ದೇವತೆಗಳನ್ನ ಅಪಮಾನಿಸುವಂತಹದ್ದು, ಕೆಟ್ಟದಾಗಿ ಮಾತನಾಡುವಂಥದ್ದು. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬಿಡ್ರಿ, ಆದರೆ ಈ ದೇಶ ಇವತ್ತು ಜಗತ್ತಿನ ಬೇರೆ ಅನೇಕ ದೇಶಗಳಿಗೆ ಹೋಲಿಸಿದಾಗ ಈ ದೇಶದಲ್ಲಿ ಬಡತನ ಇದ್ರೂ ಸಹಿತ ಈ ದೇಶದಲ್ಲಿ ಇನ್ನೂ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇರುವಂತಹ ಜನ ಇದ್ರೂ ಸಹಿತ ಜನ ಮಾನಸಿಕ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ರೆ ಅದು ನಮ್ಮ ಧಾರ್ಮಿಕ ನಡವಳಿಕೆಗಳಿಂದ. ಧರ್ಮದ ಬಗ್ಗೆ ಭಕ್ತಿ ಮತ್ತು ಭಯ ಇವು ಎರಡನ್ನೂ ಅತ್ಯುತ್ತಮವಾಗಿ ನಮ್ಮ ಮಕ್ಕಳಲ್ಲಿ ತುಂಬುವಂತಹ ಕೆಲಸವನ್ನ ನಮ್ಮ ಈ ಪರಂಪರೆ ಸಹಜವಾಗಿ ಮಾಡ್ತಾ ಇದೆ. ಅದರಲ್ಲಿ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೂತಂತ ನಮ್ಮ ತಾಯಂದ್ರು ಮಗು ಹುಟ್ಟಿದಾಗಿನಿಂದ ಈ ಭಕ್ತಿ ಮತ್ತು ಭಯದ ಪರಂಪರೆಯನ್ನ ಕಲಿಸುವಂತಹ ಒಂದು ಬಹಳ ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಅಲ್ಟಿಮೇಟ್ಲಿ ನಮ್ಮ ಒಂದು ಇಚ್ಛೆ ಏನು, ಮನುಷ್ಯನಿಗೆ ಬೇಕಾದಂತಹದ್ದೇನು, ಎಷ್ಟು ದುಡ್ಡಿದ್ರೂ ಮತ್ತಷ್ಟು ದುಡ್ಡು ಬೇಕಾಗ್ತದೆ ಅನ್ನಿಸ್ತದೆ. ಆಸೆಗೆ ಕೊನೆ ಇಲ್ಲ. ಎಷ್ಟು ಅಧಿಕಾರ ಬೇಕಂದ್ರೂ ಇನ್ನೂ ಸ್ವಲ್ಪ ಅಧಿಕಾರ ಬೇಕು ಅಂತ ಅನ್ನಿಸ್ತದೆ. MLA ಆದ
ಗ್ರಾಮ ಪಂಚಾಯತಿ ಮೆಂಬರ್ ಆದವಾಗ ಜಿಲ್ಲಾ ಪಂಚಾಯತಿ ಮೆಂಬರ್, ಜಿಲ್ಲಾ ಪಂಚಾಯತಿ ಮೆಂಬರ್ ಆದವಾಗ MLA ಆದವನಿಗೆ ಮಂತ್ರಿ ಆದವನಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, MP ಆದವಗೆ ಮಂತ್ರಿ, ಕೇಂದ್ರದಲ್ಲಿ ಮಂತ್ರಿ, ಪ್ರಧಾನಮಂತ್ರಿ ಏನೇನೋ ಚಿಂತನೆಯನ್ನ ಮಾಡೋರಿರ್ತಾರೆ. 1 ಕೋಟಿ ಇರೋವನಿಗೆ 2 ಕೋಟಿ ಬೇಕನ್ನಿಸ್ತದೆ, 2 ಕೋಟಿ ಇರೋವನಿಗೆ 4 ಕೋಟಿ ಬೇಕನ್ನಿಸ್ತದೆ. ಆದರೆ ಅಂತಿಮವಾಗಿ ಮನುಷ್ಯನಿಗೆ ಸುಖ ಅಂದ್ರೆ ಯಾವುದು, ಸಂತೋಷ ಕೊಡುವುದು ಯಾವುದು ಅಂದ್ರೆ ಸ್ನೇಹಿತರೆ, ಒಬ್ಬ ಲೌಕಿಕ ವ್ಯಕ್ತಿಗೆ ಸಂತೋಷ ಕೊಡುವುದು ಅಂತ ಹೇಳಿದ್ರೆ ಕಾಲಕ್ಕೆ ಹೊಟ್ಟು ಹಸಿದು ಹೊಟ್ಟೆಗೆ ಹಿಟ್ಟು ಬಿದ್ದಾಗ ಕಣ್ಣು ಮುಚ್ಚಿದಾಗ ನಿದ್ದೆ ಬರುವುದು ಲೌಕಿಕ ಮನುಷ್ಯನಿಗೆ ಸುಖ. ಆದರೆ ಜಗತ್ತಿನಲ್ಲಿ ಬೇರೆ ಕಡೆ ಈ ರೀತಿ ಇಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ಬಹುದೊಡ್ಡ ಒಂದು ಸಮಸ್ಯೆ ಇರುವಂತಹದ್ದು ಸ್ಲೀಪ್ಲೆಸ್ನೆಸ್, ನಿದ್ದೆ ಬರೋದಿಲ್ಲ. ಯಾಕೆ ನಿದ್ದೆ ಬರೋದಿಲ್ಲ? ಲೋನ್ಲಿನೆಸ್, ಆಧ್ಯಾತ್ಮ ಇಲ್ಲ, ನಂಬಿಕೆ ಇಲ್ಲ, ಕುಟುಂಬ ಇಲ್ಲ. ಆದರೆ ಈ ಕುಟುಂಬ ಈ ಆಧ್ಯಾತ್ಮದಿಂದಾಗಿ ಅಲ್ಲಿ ಟ್ಯಾಬ್ಲೆಟ್ ತಗೊಳ್ಳಾರದೆ, ಮಾತ್ರೆಗಳನ್ನು ನುಂಗಲಾರದೆ ನಿದ್ದೆ ಬರೋದಿಲ್ಲ. ಇಲ್ಲೇ ರಸ್ತೆಯಲ್ಲಿ ನೋಡ್ರಿ, ಊಟ ಮಾಡಿ ಒಬ್ಬಲ್ಲಿ ಮಲಗಿರ್ತಾನೆ, ಇಲ್ಲಿ ಎಬ್ಸಕ್ಕೆ ಮಾತ್ರೆ ಕೊಡಬೇಕು, ಅಲ್ಲಿ ಮಲಗಕ್ಕೆ ಮಾತ್ರೆ ಕೊಡಬೇಕು. ಇದು ಈ ದೇಶದಲ್ಲಿರುವಂತ ಅತ್ಯಂತ ಸಹಜವಾದಂತಹ ವ್ಯವಸ್ಥೆ. ಯಾಕಂದ್ರೆ ನಮ್ಮಲ್ಲಿ ಆಧ್ಯಾತ್ಮ ಇದೆ, ನಮ್ಮಲ್ಲಿ ನಂಬಿಕೆ ಇದೆ, ನಮ್ಮಲ್ಲಿ ಧಾರ್ಮಿಕ ಪರಂಪರೆ ಇದೆ, ನನ್ನದು ಅಂತಿದೆ. ಧರ್ಮ ಅನ್ನೋದಕ್ಕೊಂದು ವಿಶಾಲವಾದಂತಹ ಅರ್ಥವನ್ನ ಕೊಟ್ಟಂತಹ ದೇಶ ಯಾವುದಾದ್ರೂ ಜಗತ್ತಿನಾಗಿದ್ರೆ ಅದು ಕೇವಲ ಭಾರತ, ಅದು ಹಿಂದೂ ಮಾತ್ರ ಅನ್ನುವಂಥದ್ದು ನಾವು ನೆನಪಿಟ್ಕೋಬೇಕು ಸ್ನೇಹಿತರೆ. ಬೇರೆ ಯಾವ ದೇಶಗಳಲ್ಲಿಯೂ ಸಹಿತ ಧರ್ಮಕ್ಕಿಂತ ಒಂದು ವಿಶಾಲವಾದಂತಹ ಅರ್ಥವನ್ನ ಕೊಟ್ಟಿಲ್ಲ. ಬೇರೆ ದೇಶಗಳಲ್ಲಿ, ಬೇರೆ ಧರ್ಮಗಳಲ್ಲಿ, ನಮ್ಮ ದೇಶದಲ್ಲಿರುವಂತಹ ಇತರ ಯಾವುದೇ ಪ್ರಮುಖವಾದಂತಹ ನಮ್ಮ ಭಾರತೀಯ ಧರ್ಮಗಳಂತೇನಿದ್ದಾವೆ ಇದರಲ್ಲಿ ಅಸಹಿಷ್ಣುತೆಯನ್ನು ಎಂದೂ ಬೋಧಿಸಿಲ್ಲ. ಅದು ಹಿಂದೂ ಇರಬಹುದು, ಸಿಖ್ ಇರಬಹುದು, ಜೈನ್ ಇರಬಹುದು, ಬುದ್ಧ ಇರಬಹುದು, ಭಾರತೀಯ ಮೂಲದಲ್ಲಿಟ್ಟಿರುವಂತಹ ಈ ನಂಬಿಕೆಗಳು ಎಂದೂ ಮಾಡಿಲ್ಲ. ಆದರೆ ಬೇರೆಯವು ನೀನು ಇದನ್ನೇ ಪೂಜೆ ಮಾಡಬೇಕು, ಇದೇ ಪುಸ್ತಕವನ್ನ ಪೂಜೆ ಮಾಡಬೇಕು, ಹೀಗೆ ಹೇಳಬೇಕು, ಇಲ್ಲ ಅಂದರೆ ನೀವು ಕಾಫಿರ್ರು ಅಂತ ಹೇಳುವಂತ ಒಂದು ಪರಂಪರೆ ಅದು ಹಿಂದೂ ಸಂಸ್ಕೃತಿದಲ್ಲ ಸ್ನೇಹಿತರೆ. ಆ ಕಾರಣಕ್ಕಾಗಿ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಹೇಳುವಂತ ಒಂದು ಪರಂಪರೆ ಉಳಿಬೇಕು ಅಂತಂದ್ರೆ ಅದಕ್ಕೆ ಸನಾತನ ಹಿಂದೂ ಧರ್ಮ ಸದಾ ಕಾಲಕ್ಕೂ ಉಳಿಬೇಕಂದ್ರೆ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಇವು ನಡೀತಾ ಇರಬೇಕು. ಇವು ಒಂದು ಮನುಷ್ಯನಿಗೆ ಒಂದು ಭಕ್ತಿಯನ್ನಾದ್ರೂ ಹುಟ್ಟಿಸ್ತವೆ, ಕನಿಷ್ಠ ಇಲ್ಲ ಅಂದ್ರೂ ಒಂದು ಭಯ ಆದ್ರೂ ಇರ್ತದೆ. ಆ ಭಯದಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಉಂಟಾಗ್ತದೆ. ಅದಕ್ಕೆ ಯಾರೇ ಸಹಿತವಾಗಿ ಆ ಕಾರಣಕ್ಕಾಗೆ ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಪುನರುತ್ಥಾನವನ್ನು ನಾವು ಶುರು ಮಾಡಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ. 4 ಧಾಮಗಳಲ್ಲಿ ಹೋಗುವುದೇ ಕಷ್ಟ ಆಗಿತ್ತು. ಇವತ್ತು 4 ಧಾಮದ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ಕಣ್ಣು ತುಂಬಿ ಬರ್ತದ್ರಿ. ಹೋಗಿ ಒಂದು ದಿವಸದಲ್ಲಿ ವಾಪಸ್ ಬರ್ಬೋದು 4 ಧಾಮಕ್ಕೆ ಹೋಗಿ. ಹವಾಮಾನ ಕೆಟ್ಟರೆ ಬೇರೆ ವಿಷಯ, ಆದರೆ 4 ಧಾಮದಲ್ಲಿ ಒಂದು ಯಾಕಂದ್ರೆ ನಾನು ಡೆಹ್ರಾಡೂನ್, ನಾನು ಉತ್ತರಾಖಂಡದ ಇನ್ಚಾರ್ಜ್ ಇದೆ, ಅದ್ಭುತವಾದಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಿಂದೂಗಳು ಸುಖವಾಗಿ ಯಾತ್ರೆ ಮಾಡಬಹುದು ಅನ್ನುವಂಥ ಒಂದು ಸಾಂಸ್ಕೃತಿಕ ಧರೋಹರವನ್ನು ನಿರ್ಮಾಣ ಮಾಡಿದಂಥದ್ದು ಇವತ್ತಾಗಿದೆ ಸ್ನೇಹಿತರೆ. ಕಾಶಿಯಲ್ಲಿರ್ಬೋದು, ಉಜ್ಜಯಿನಿಯಲ್ಲಿರ್ಬೋದು, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಅತ್ಯಂತ ಸುಶ್ರಾವವಾಗಿ ಇವತ್ತು ಕಾರ್ಯಕ್ರಮಗಳು ನಡೀತಾವೆ ಅಂತಂದ್ರೆ ದೇಶದಲ್ಲಿ ಮತ್ತೊಮ್ಮೆ ಈ ಭಕ್ತಿ ಪಥ, ಮತ್ತೊಮ್ಮೆ ಈ ಒಂದು ಪರಂಪರೆ ಮುಂದುವರಿಲಿಕ್ಕೆ ಸಜ್ಜಾಗಿದೆ. ಅಂತ ಸಂದರ್ಭದಲ್ಲಿ ನಿಮ್ಮ ಕೊಡುಗೆ ಈ ಯಕ್ಷಗಾನದ ಮೂಲಕ ಎಂತ ಉತ್ತಮವಾದಂತಹ ಕಥೆಗಳು, ಉತ್ತಮವಾದಂತಹ ಸಂದೇಶಗಳು, ಪ್ರಸ್ತುತವಾದಂತಹ ಪರಿಸ್ಥಿತಿಗೆ ತಕ್ಕಂತೆ ಸಹಿತ ಕೊಡುವಂತಹ ಒಂದು ಶಕ್ತಿ ಯಾವುದಾದ್ರೂ ಒಂದು ಕಲೆಯಲ್ಲಿದ್ರೆ ಅದು ಯಕ್ಷಗಾನದಲ್ಲಿದೆ. ಹಾಗಾಗಿ ನೀವು ಅದ್ಭುತವಾದಂತಹ ಈ 7ನೇ, ಮೊದಲು 6 ನಮ್ಮ ಮೇಳಗಳಿದ್ದು 7ನೇ ಮೇಳವನ್ನ ಶುರು ಮಾಡಿ, ಅಂದ್ರೆ ಮೊದಲು 6 ಮೇಳ ಇದ್ದಾಗ ಎಲ್ಲರ ಆಸೆಗಳನ್ನ, ಎಲ್ಲರ ಅಪೇಕ್ಷೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ 7ನೇ ಮೇಳವನ್ನು ಮಾಡಿ ಅಷ್ಟು ಕಲಾವಿದರನ್ನ, ಒಂದು ಕಲಾವಿದರಲ್ಲಿ 40 ಜನ, ಇಷ್ಟು ಮನೆಗಳು, ಇಷ್ಟು ದಿವಸಗಳು, ಇದೇ ಒಂದು ಅದ್ಭುತ ರೀ. ಕಣ್ಣಿಗೆ ನೋಡೋದೇ ಒಂದು ಅದ್ಭುತ. ಅಂತ ಒಂದು ಕಾರ್ಯಕ್ರಮದಲ್ಲಿ ನನಗೆ ನನ್ನ ಸ್ನೇಹಿತರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಎಲ್ಲ ಇಲ್ಲಿಯ ನಮ್ಮ ಅರ್ಚಕರು, ಹಸರಣ್ಣ ಅವರ ಬಂಧುಗಳು ಭಾರಿ ಆಗ್ರಹಪೂರ್ವಕವಾಗಿ ಕರೆದ್ರು. ಅಕಸ್ಮಾತ್ ನಾನು
ಕಾರ್ಯಕ್ರಮದ ಒತ್ತಡ ನನಗೆ ಭಾಳ ಇತ್ತು. ನಾನು ಬಂದಿರಲಿಲ್ಲ ಅಂತಂದ್ರೆ ನನಗೂ ಇದರ ಕಲ್ಪನೆ ಬರ್ತಿರ್ಲಿಲ್ಲ. ನಾನು ಬರೋಕ್ಕಿಂತ ಮೊದಲು ನಾನು ಉದ್ರಿ ಭಾಷಣ ಎಲ್ಲಿ ಹೊಡಿದಿಲ್ಲ, ನಾನು ಸ್ವಲ್ಪ ಓದಿ ಭಾಷಣ ಮಾಡ್ತೇನೆ. ಹಾಗಾಗಿ ಯಕ್ಷಗಾನ ಕಲೆ ಇದ್ರ ಬಗ್ಗೆ ನೋಡಿದಾಗ ಮೊದಲು ಸ್ವಲ್ಪ ಗೊತ್ತಿತ್ತು, ಆದರೆ ಇಲ್ಲಿ ಭಾಷಣ ಮಾಡ್ಬೇಕಂತ ಓದಿದಾಗ ಎಂಥ ಅದ್ಭುತ ಸಂಗತಿಗಳು ಹೊರಗೆ ಬಂದು, ಅದಕ್ಕಾಗಿ ನಾನು ಅವರಿಗೂ ನಿಮಗೂ ಪೂಜ್ಯ ಸ್ವಾಮೀಜಿಯವರಿಗೂ ಅತ್ಯಂತ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ಈ ಮೇಳಗಳು ದುರ್ಗಾ ಪರಮೇಶ್ವರಿಯ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಶುಭಾಶಯವನ್ನ ಕೋರ್ತಾ ಮತ್ತೊಮ್ಮೆ ತಮಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಮಂತ್ರಿಗಳು ಅತ್ಯಂತ ಚೆನ್ನಾಗಿ ಭಾಷಣ ಮಾಡಿದ್ದಾರೆ. ಪಾರ್ಥಿ ಸುಬ್ಬನಿಗಿಂತ ಮೊದಲಾಗಿಯೂ ಯಕ್ಷಗಾನ 12ನೇ ಶತಮಾನದಲ್ಲಿ ಇತ್ತು ಎನ್ನುವುದಕ್ಕೆ ಪುರಂದರದಾಸರು ಅನಸೂಯಾ ಚರಿತ್ರೆ ಅಂತ ಪ್ರಸಂಗವನ್ನು ಬರೆದಿದ್ದಾರೆ ಯಕ್ಷಗಾನಕ್ಕಾಗಿ. ಅದೇ ರೀತಿಯಾಗಿ ಕೃಷ್ಣದೇವರಾಯ ಮಗ ಅಳಿಯರಾಮರಾಯನವರು ಪ್ರಸಂಗ ಬರೆದಿದ್ದಾರೆ. ಹಾಗೆ ವಿಶೇಷವಾಗಿ ಇದೆ ಅಂತ ಹೇಳ್ತಾ, ಕಟೀಲು ಕ್ಷೇತ್ರ ತಮಗೆಲ್ಲ ಗೊತ್ತಿದ್ದ ಹಾಗೆ ಸಾಂಸ್ಕೃತಿಕವಾಗಿ ಬೆಳೆದದ್ದು, ಶೈಕ್ಷಣಿಕವಾಗಿ ಬೆಳೆದದ್ದು. ಅದೇ ರೀತಿಯಾಗಿ ನಮ್ಮಲ್ಲಿ ಒಂದಷ್ಟು ಸಾಂಪ್ರದಾಯಿಕವಾಗಿ ನಾವು ಮುಂದುವರಿಯುತ್ತಾ ನಮ್ಮ ಅಡುಗೆ ವ್ಯವಸ್ಥೆಯಲ್ಲಿ ಉಳಿದಂತಹ ಏನು ವೇಸ್ಟೇಜ್ ಇದೆ ಅದನ್ನು ಉಪಯೋಗಿಸಿಕೊಂಡು ಗೊಬ್ಬರ ಮಾಡುವಲ್ಲಿಯೂ ಕಟೀಲು ದೇವಸ್ಥಾನ ಮುಂಚೂಣಿಯಲ್ಲಿದೆ. ನಾಳೆ ಶಾಕಂಬರಿ ಎನ್ನುವ ಹೆಸರಲ್ಲಿ ಗೊಬ್ಬರ ನಾವು ದೇವಸ್ಥಾನದಿಂದಲೇ ಬಿಡುಗಡೆ ಮಾಡ್ತೇವೆ. ದೇವಸ್ಥಾನದ ಅಂಗಡಿಯಲ್ಲಿ ಅದನ್ನು ಮಾರಾಟ ಮಾಡುವ ಹಾಗೆ ಮಾಡಿ ಜನರಿಗೆ ನಿಮ್ಮ ಮನೆಯಲ್ಲೂ ಮಾಡಬೇಕು ಅಂತ ಹೇಳುವಂತಹ ವ್ಯವಸ್ಥೆಗೆ ಮುಂದುವರಿತಾ ಇದ್ದೇವೆ. ಹೀಗೆ ಎಲ್ಲ ಕೆಲಸಗಳನ್ನು ಮಾಡುವಾಗ ಇಂಧನದ ಖರ್ಚು ಬಹಳಷ್ಟು ಇರ್ತದೆ. ಹಾಗಾಗಿ ನಾವು ಮಾನ್ಯ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಇಡೀ ಕಟೀಲು ಗ್ರಾಮವನ್ನು ಅಸಾಂಪ್ರದಾಯಿಕ ಇಂಧನಗಳ ಮೂಲಕವಾಗಿ ಪೂರ್ಣವಾಗಿ ಅದನ್ನು ಬೆಳಗು ಹಾಗೆ ಮಾಡಬೇಕು. ತಮ್ಮ ಸರ್ಕಾರದಿಂದ ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಮೂಲಕವಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಅದನ್ನು ಪರಿಶೀಲನೆ ಮಾಡ್ತೇನೆ. ಆದ್ರೆ ಅವರ ಆರಂಭಕ್ಕೆ ನಾನು ಪರಿಚಯ ಮಾಡ್ತಾ ಒಂದು ಮಾತು ಹೇಳಿದ್ರು, 4 ಕೋಟಿ ಗಿಡ ಹಚ್ಚಿದ್ದು ನಾನಲ್ಲ, ನಾನು ಮೈನಿಂಗ್ ಮತ್ತು ಕೋಲ್ ಮಿನಿಸ್ಟರ್ ಇದ್ದಾಗ ನಮ್ಮ PSUಗಳ ಮೂಲಕ ಅದು ಹಚ್ಚಿದ್ದು, ನಾನು ಹಚ್ಚಿದ್ದಲ್ಲ. ಆ ರೀತಿ ತಪ್ಪು ಕಲ್ಪನೆಯಲ್ಲಿ ಅವತ್ತು ಆ ರೀತಿ ಹೇಳಬಾರದು. ನಾನು ಬಹಳಷ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಶುರು ಮಾಡಿದ್ದಷ್ಟೇ. ಉಳಿದಿದ್ದೆಲ್ಲ PSU ಕಂಪ್ನಿಗಳಿಗೆ ನಾನು ಎಲ್ಲಿ ಮೈನಿಂಗ್ ಮಾಡ್ತೀರಿ ಅಲ್ಲಿ ಗಿಡ ನೆಡಬೇಕು ಅಂತ ಅನ್ನೋದು ಕಂಪಲ್ಸರಿ ಮಾಡಿ ನಮ್ಮ PSUಗಳಿಗೆ ಆದೇಶ ಹೊರಡಿಸಿ. ಹಾಗಾಗಿ ತಪ್ಪು ಕಲ್ಪನೆಯಲ್ಲಿ ಇರಬಾರ್ದು, ನಾನು ಹಚ್ಚಿದ್ದಲ್ಲ. ಸಮಯಾಭಾವದಿಂದ ಎಲ್ಲ ಮಿಥುನ್ ರೈ ಅವರು ನಮ್ಮಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಸಮಯಾಭಾವದಿಂದ ಈ ಕಾರ್ಯಕ್ರಮದಲ್ಲಿ ಈ ಸಭಾ ಪರ್ವ ಅಂತೇನಿದೆ ಇದನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲ ವಿಶೇಷವಾಗಿ ನಮ್ಮ ಪೂಜ್ಯ ಸ್ವಾಮಿಗಳಿಗೆ ಮತ್ತು ಎಲ್ಲ ರಾಜಕೀಯ ಧುರೀಣರಿಗೆ ವಿಶೇಷವಾಗಿ ಮಂತ್ರಿಗಳಿಗೆ ನಾನು ಈ ಮೂಲಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಈ ಎಲ್ಲರೂ ಸ್ವಲ್ಪ ಜಾಗವನ್ನು ಬಿಡಬೇಕು. ಇದೇ ನಮ್ಮ ದೇವಿಯ ರಥದ ಎದುರಲ್ಲಿ ಬಂದು ಯಕ್ಷಗಾನ ಮೇಳದ ಮೆರವಣಿಗೆಗೆ ಮಾನ್ಯ ಸಚಿವರು ಮತ್ತು ಸ್ವಾಮೀಜಿಯವರು ಚಾಲನೆ ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತಾ ಇದ್ದೇವೆ. ಎಲ್ಲರೂ ಮೆರವಣಿಗೆಯೊಂದಿಗೆ ಸೇರಿಕೊಳ್ಳೋಣ. ಹಾಗೆ ಕಟೀಲು ವಿಶೇಷವಾಗಿ ನಂಚಿನ 7ನೇ ವೇಳೆದ ಪಾದಾರ್ಪಣೆ ಆಯ್ತೊಟ್ಟಿಗೆ ವಿಶೇಷವಾದ ಪ್ರಾರಂಭೋತ್ಸವದ ಕ್ಷಣ ನಮ್ಮ ಉಳ್ಳ ಬಜಪಿತ ಭಾಗದ ಕಟೀಲು ಭಾಗವು ವಿಶೇಷವಾದ ಪಾದಾರ್ಪಣೆ ಅವರುಂಡು ದೇವರನ ವಿಶೇಷವಾಗಿ ನಂಚಿನ ಮೆರವಣಿಗೆ ಸಾಗಿರುಂಡು. ಆ ಮೆರವಣಿಗೆ ಸಾಗಿ ನಂಚಿನ ಮಾತಾರೀತಿದ ಭಕ್ತರಿಗಳ ಬಜಪಿತ ಭಾಗದ ವಿಶೇಷವಾದ ಕಲ್ಲಂಗಡಿದ ವ್ಯವಸ್ಥೆ ಮಂತಿದ್ದಾರೆ. ಪ್ರತಿಯೊಂದು ಭಾಗದ ವ್ಯಕ್ತಿಗಳಿಗೆ ಒವೇ ರೀತಿ ಇಟ್ಲ ಆಗ್ಲೇ ಬಚ್ಚ ತೋಜರವಲ್ಲಿ ಆಗ್ಲೇ ಧನಿವು ತೋಜರವಲ್ಲಿ ಆಗ್ಲೇ ಮಾತೆರೆಗಳ ಆ ಕಲ್ಲಂಗಡಿದ ವ್ಯವಸ್ಥೆ ಮಂತ್ರ ತೋಲಿ ಜವನಿಯರು ಮಾತೆರಲ್ಲ ಬಾರಿ ಬೇಕಡೆ ಮೂರೊಂದು ಮಾತೆರ್ಲ ದೆತ್ತೊಲ್ನೆ ನಿಕ್ಲೆ ಮಾತೆರೆಗಳ ವ್ಯವಸ್ಥೆ ಮನ್ಪಿನೇನ ನಮ್ಮ ತೋರನು ಅವು ಮಾತ್ರ ಆಯ್ತು. ಪಾನೀಯ ವ್ಯವಸ್ಥೆ ಎಲ್ಲ ಮಂತೀರ, ಪಾನಕದ ವ್ಯವಸ್ಥೆ ಎಲ್ಲ ಮಂತೀರ. ಅಂಚಾದ 7ನೇ ಮೇಳದ ಪಾದಾರ್ಪಣೆದ ಪೊರ್ಲುದ ಕ್ಷಣಟ್ ಮಾತರಿತ ಭಗವದ್ ಭಕ್ತರಿಗೆ ಒಂದು ಎಡ್ಡೆ ರೀತಿಯ ದೇಹ ತಂಪಾವಡು ಆಯ್ತೊಟ್ಟಿಗೆ ಭಗವದ್ ಭಕ್ತರಿಗೆ ಭಕ್ತಿದ ಒಂದು ವಿಶೇಷವಾಗಿ ನಂಚಿನ ಕ್ಷಣ ತೋಜುಡು ಪನ್ಪಿನ ಉದ್ದೇಶವಾದ ಭಗವದ್ ಸದ್ಯಕ್ಕೆ ಬಂದಿಲ್ಲ. ನೀವು ಶಾಂತ ರೈತರಿಗೆ ಸಹಕಾರ
ಆಸ್ವಾದಕರು ಅಂಚನೆ ಒಂದು ನೃತ್ಯ ಹೆಬ್ಬಾಳಿಗೆ ಆಸ್ವಾದಕರನ್ನ ಪುಷ್ಪರ್ಧಿ ಕಟೀಲಿಗೆ ಬೇಕು ಅನ್ಸುತ್ತೆ. ಈ ಬೆಳವಣಿಗೆ ಯಶಸ್ವಿಯಾದ ಆವರಣಕ್ಕೆ ಬಂದು ವಿನಂತಿ ಮಾಡ್ತಿದ್ದಾಳೆ. ಕಟೀಲಿಗೆ ಬೇಕು ಅನ್ಸುತ್ತೆ ಬೆಳವಣಿಗೆ ನಿಮಗೆ ಮಾತಲ್ಲ ನಮ್ಮೊಟ್ಟಿಗೆ ಸಹಕಾರ ಮಾಡಿಕೊಂಡು ಬೆಳವಣಿಗೆದ ಚಾಲನೆ ಎತ್ತಲು ವೀಕ್ಷಕರೇ, ಕಟೀಲು ದೇವಸ್ಥಾನದಲ್ಲಿ ಕಟೀಲಿನ ಮೇಳ ಆಗುವುದು ಅಂತ ಹೇಳಿದರೆ ಅದೊಂದು ಭವ್ಯವಾಗಿರುವ ಕ್ಷಣ. ಆ ಪ್ರಾರಂಭ ಆಗುವ ದಿನ ಉಂಟಲ್ಲ, ಅದು ಎಷ್ಟು ಸುಂದರ ಅಂತ ಹೇಳಿದರೆ ಅದನ್ನು ನೋಡಬೇಕು. ಆ 6 ಮೇಳಗಳು ಒಟ್ಟಿಗೆ ಇರುವಂತಹ ಒಂದು ಕ್ಷಣವನ್ನು ಗಮನಿಸಬೇಕು ಅಂತೇಳಿ ಅದೆಷ್ಟೋ ರೀತಿಯ ಭಕ್ತಾದಿಗಳು ಕಾತುರದ ಕಾಯ್ತಾ ಇರ್ತಾರೆ. ಅಲ್ಲಿ ಬರುವ ಮೂಲಕ ಇರ್ಬೋದು ಅಥವಾ ನೇರ ಪ್ರಸಾರದ ಮೂಲಕವಾಗಿ ನೋಡುವುದಿರ್ಬೋದು. ವಿಶೇಷ ಕ್ಷಣ. ಈ ಎಲ್ಲ ಕ್ಷಣಗಳಿಗೆ ಬಹಳ ವಿಶೇಷವಾಗಿರುವಂಥ ಕ್ಷಣ ಯಾವುದು ಅಂತ ಹೇಳಿದರೆ ದೀಪಾಲಂಕಾರ. ದೀಪಾಲಂಕಾರ ಅಂತ ಹೇಳುವಂಥದ್ದು ಅದ್ಭುತವಾಗಿ ಕಾಣುವಂಥದ್ದು ಆ ಒಂದು
ಆ ವೇದಿಕೆಯನ್ನು ರಂಗಸ್ಥಳವು ಅದ್ಭುತವಾಗಿ ಕಾಣಬೇಕು ಅಂತ ಹೇಳಿದರೆ ದೀಪಾಲಂಕಾರ. ಆ ದೀಪಾಲಂಕಾರವನ್ನು ಸುಮಾರು 50 ವರ್ಷಗಳಿಂದ ಮಾಡ್ತಾ ಬರುವವರು ನಮ್ಮೊಂದಿಗಿದ್ದಾರೆ. ಭಾಳ ಹೆಮ್ಮೆ ಆಗುವಂತ, ಯಾಕಂತ ಹೇಳಿದರೆ 50 ವರ್ಷಗಳಿಂದ ಮಾಡಬೇಕು ಅಂತ ಹೇಳಿದರೆ ಅವರಲ್ಲಿರುವಂಥ ವಿಶೇಷವಾಗಿರುವ ಚಾಕಚಕ್ಯತೆಯನ್ನು ಖಂಡಿತವಾಗಿ ಹೆಮ್ಮೆ ಹೇಳಬೇಕು. ಪಣಂಬೂರು ಪರಮೇಶ್ವರ ಐತಾಳರ ಶಿಷ್ಯರು, ಯಾಕಂದರೆ ಅವರು ಮಾಡ್ತಾ ಇದ್ರು ಹಿಂದೆ, ಅವರ ಶಿಷ್ಯರಾಗಿರುವಂತಹ PS ಸೋಮಶೇಖರ್ ರಾವ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಬಹಳ ಖುಷಿಯಾಗುವಂತ, ಯಾಕಂತ ಹೇಳಿದರೆ ಕಟೀಲು ತಾಯಿಯ ರಂಗಸ್ಥಳವು ಚಂದದಿಂದ ಕಾಣಬೇಕು ಅಂತ ಹೇಳಿದರೆ ಅಲ್ಲೊಂದು ದೀಪಾಲಂಕಾರ ಇರಲೇಬೇಕು. ಯಾಕಂದರೆ ಯಾವುದೇ ರಥೋತ್ಸವ ಇರಲಿ, ಯಾವುದೇ ರೀತಿಯಾಗಿರುವಂಥ ಜಾತ್ರೆಯಲ್ಲಿ ಅಲ್ಲಿ ಸೇವೆಯ ಒಂದು ಕ್ಷಣ ಇರ್ಬೋದು, ಅಥವಾ ನಿಮ್ಮ ಗುರುಗಳಾಗಿರುವಂತಹ ಪಣಂಬೂರು ಪರಮೇಶ್ವರ ಐತಾಳರ ಸೇವೆ ಇರ್ಬೋದು, ಅದನ್ನೆಲ್ಲವನ್ನು ನೆನಪು ಮಾಡುವುದಾದರೆ, ಎಲ್ಲ ರೀತಿಯ ಭಗವದ್ಭಕ್ತರಿಗೆ ಅದರ ಸವಿ ನೆನಪನ್ನು ತಿಳಿಸುವುದಾದರೆ ಯಾವ ರೀತಿ? ನನ್ನ ಭಾವ ಪಣಂಬೂರು ಪರಮೇಶ್ವರ ಐತಾಳರವರು 5/12/1967 ಕಟೀಲು ಗೋಪಾಲಕೃಷ್ಣ ಆಶ್ರಮರ ಅಮೃತಹಸ್ತದಲ್ಲಿ ಶ್ರೀ ವಿನಾಯಕ ಎಲೆಕ್ಟ್ರಿಕ್ ವರ್ಕ್ಸ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಅದು ಅಲ್ಲದೆ 7/12/1967 ದಿವಂಗತ ಕೀರ್ತಿಶೇಷ ಕರೀಂ ಸಾಹೇಬರ ಬಾಪ್ತು ಬಜ್ಪೆ ಬಸ್ ಸ್ಟ್ಯಾಂಡಿನಲ್ಲಿ ಪ್ರಥಮ ಆಟಕ್ಕೆ ನಾವು ಸಂಭಾವನೆಯಾಗಿ ಸ್ವೀಕರಿಸಿದ್ದು ಕೇವಲ 10 ರೂಪಾಯಿ. ಅದರ ನಂತರ ಬಜ್ಪೆಯ ಕೊನೆಯ ಆಟಕ್ಕೆ ಪೆರಾರ ದಿವಂಗತ ಕೃಷ್ಣಾಚಾರ್ಯ ಮತ್ತು 10 ಸಂವತ್ಸರ ಬಾಪ್ತಿನ ಆಟಕ್ಕೆ ಅದರಲ್ಲಿ ಸಹ ನಾವು ವಿದ್ಯುತ್ ದೀಪಾಲಂಕಾರ ಮಾಡಿದ್ದೇವೆ. ಅದು ಅಲ್ಲದೆ ಸಂಭಾವನೆ 10 ರೂಪಾಯಿಯನ್ನು ಸ್ವೀಕರಿಸಿದ್ದೇವೆ. ದೂರದ ಉಪ್ಪುಂದ ಭಟ್ಕಳಕ್ಕೆ ಸಮೀಪದ ಉಪ್ಪುಂದದಲ್ಲಿ ಡಾಕ್ಟರ್ ಶಂಕರಮಯ್ಯರವರ ಬಾಪ್ತು ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ದೇವೆ. ಅಡಕಸ್ಥಳ ಜಗನ್ನಾಥ್ ಶೆಟ್ಟಿಯವರ ನಾರಾಯಣ ಶೆಟ್ಟಿಯವರ ಬಾಪ್ತು ಅಡಕಸ್ಥಳ ಶಾಲೆಯ ಸಮೀಪದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಿದ್ದೇವೆ. ದೂರದ ಧರ್ಮಸ್ಥಳ ಮುಂಡ್ರಪಾಡಿ ಹಾಗೂ ಚಾರ್ಮಾಡಿಯಲ್ಲಿ 6 ಆಟದ ವಿದ್ಯುತ್ ದೀಪಾಲಂಕಾರ ಮಾಡಿದ್ದೇವೆ. ಅದು ಅಲ್ಲದೆ ಕಟ್ಟಿನ ಮನೆ ಕೊಪ್ಪ ಸಮಿತಿಯ ಕಟ್ಟಿನ ಮನೆಯಲ್ಲಿ ನವೀನ್ ಶೆಟ್ಟಿಯವರ ಬಾಪ್ತು ಕಟೀಲು ಮೇಳದ ದೀಪಾಲಂಕಾರವನ್ನು ಮಾಡಿದ್ದೇವೆ. ಅದು ಅಲ್ಲದೆ ಒಂದೇ ದಿನಕ್ಕೆ 3 ಮೇಳದ ಆಟದ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ದೇವೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅದು ಅಲ್ಲದೆ 67ರಿಂದ 2017ರವರೆಗೆ ನಾವು ಸುಮಾರು 50 ವರ್ಷ ಕಟೀಲು ಮೇಳದ ವಿದ್ಯುತ್ ದೀಪಾಲಂಕಾರ ಮಾಡಿದ್ದೇವೆ ಅನ್ನೋಂಥ ಒಂದು ಹೆಮ್ಮೆ ನಮ್ಮಲ್ಲಿದೆ. ಈ ಹೆಮ್ಮೆ ನಮಗೆಲ್ಲರಿಗೆ ಆಗುವಂಥದ್ದು. ಯಾಕಂತ ಹೇಳಿದರೆ ಎಲ್ಲ ರೀತಿಯ ಕ್ಷಣದಲ್ಲಿ ಕೂಡ ಆ ತಾಯಿಯನ್ನು ಹತ್ತಿರ ನೋಡುವಂಥ ಅದೆಷ್ಟೋ ವರ್ಷಗಳ ಕಾಲ ನಿಮಗೆ ನೋಡುವಂಥ ಭಾಗ್ಯ. 50 ವರ್ಷಗಳಿಂದ ಇಷ್ಟು ದೇವಿ ಮಹಾತ್ಮೆ ಆಟಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಿದ್ದೇವೆ. ಸಾವಿರಾರು ಈ ಒಂದು ದೇವಿ ಮಹಾತ್ಮೆ ಆಟ ಏನು ನಡೀತಾ ಹೋಗ್ತದೆ, ಆಟಕ್ಕೆ ದೀಪಾಲಂಕಾರ ಮಾಡಿ ಎಲ್ಲ ಗಮನಿಸುವಂಥದ್ದು. ಈಗ ನಾವು ಗಮನಿಸಲೇಬೇಕಾದ್ದು ಮೈನ್ ಏನು ಅಂತ ಹೇಳಿದರೆ ದೀಪಾಲಂಕಾರ ಕಟೀಲು ಮೇಳದ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿಯಾಗಿರುವಂಥ ದೀಪಾಲಂಕಾರ ಮಾಡಬೇಕು. ಯಾಕಂದರೆ ದೀಪಾಲಂಕಾರ ಅಂತ ಹೇಳಿದರೆ ಆಟದಲ್ಲಿ ಎಲ್ಲ ರೀತಿಯಾಗಿರೋ ಜಾತ್ರೆಯಲ್ಲಿ ಮಾಡಿದ ಹಾಗೆ ಅಲ್ಲ. ಪಾರ್ವತಿಯ ಮಂಡಲವನ್ನು ಮಾಡಿ ದೇವಿ ಮಹಾತ್ಮೆಯ ಉಯ್ಯಾಲೆಗೆ ಅಲಂಕರಿಸಿದ್ದೇವೆ. ಹೇಗಿರ್ತದೆ ಒಂದು ಅಲಂಕಾರ ಮಾಡಬೇಕು ಅಂತ ಹೇಳಿದಾಗ?
ಪೂಜೆ ಶ್ರೀದೇವಿ ದುರ್ಗೆಗ್ ಪೂತ ಪೂಜೆ ಶ್ರೀದೇವಿ ದುರ್ಗೆಗ್ ಪೂತ ಪೂಜೆ ಕಟೀಲ್ದ ಅಪ್ಪೆಗ್ ದುರ್ಗಾ ಪರಮೇಶ್ವರಿಗ್ ಕಟೀಲ್ದ ಅಪ್ಪೆಗ್ ದುರ್ಗಾ ಪರಮೇಶ್ವರಿಗ್ ಪೂತ ಪೂಜೆ ಶ್ರೀದೇವಿ ದುರ್ಗೆಗ್ ಪೂತ ಪೂಜೆ ಶ್ರೀದೇವಿ ದುರ್ಗೆಗ್ ಪೂತ ಪೂಜೆ ಸುನಕೇದಗೆ ಅರಳಿನ ಮಲ್ಲಿಗೆ ಗಮ ಸುನಕೇದಗೆ ಜಾಜಿ ಸಂಪಗೆ ಗುಲಾಬಿ ಸೇಮಂತಿಗೆ ಜಾಜಿ ಸಂಪಗೆ ಗುಲಾಬಿ ಸೇಮಂತಿಗೆ ಸುರಗೆ ಮಂದಾರ ಪಾರಿಜಾತ ಮರುಗ ಪಾದರಿ ನಿತ್ಯ ಕಲ್ಯಾಣಿ ಸುರಗೆ ಮಂದಾರ ಪಾರಿಜಾತ ಮರುಗ ಪಾದರಿ ನಿತ್ಯ ಕಲ್ಯಾಣಿ ಅಲಂಕಾರಾತಿನ ಮಹಾಮಾಯೆಗೆ ಪೂತ ಪೂಜೆ ಶ್ರೀದೇವಿ ದುರ್ಗೆಗ್ ಪೂತ ಪೂಜೆ ಶ್ರೀದೇವಿ ದುರ್ಗೆಗ್ ಪೂತ ಪೂಜೆ
विष्णुला मल्ले अर्धनारीश्वरि शिवला मल्ले ब्रह्मला मल्ले विष्णुला मल्ले अर्धनारीश्वरि शिवला मल्ले लोकनु कापुन ई मूर्तिलेदुरु काटिल क्षेत्ರದ ದೇವಿಯ ಮಲ್ಲೆ ಬ್ರಹ್ಮಲ ಮಲ್ಲೆ
देतुनेरा ಒಪ್ಪೆರಾ ದೇವಿ देतुनेरा जाजी सेवंतिगे अब्बोलिगे दाई काजी कप्पुगा पाडंडयावा जाजी सेवंतिगे अब्बोलिगे दाई काजी कप्पुगा पाडंडयावा देविನ ಪ್ರೀತಿದ ಮಲ್ಲಿಗೆ ಚೆಂದ. ಬಹಳ ವಿಶೇಷವಾಗಿರುವಂಥ ಕ್ಷಣ ಯಾವುದು ಅಂತ ಹೇಳಿದರೆ ದೀಪಾಲಂಕಾರ. ದೀಪಾಲಂಕಾರ ಅಂತ ಹೇಳುವಂಥದ್ದು ಅದ್ಭುತವಾಗಿ ಕಾಣುವಂಥದ್ದು ಆ ವೇದಿಕೆಯನ್ನು ಮಕ್ಕಳು ಅದ್ಭುತವಾಗಿ ಕಾಣಬೇಕು. ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಜಂಬಾರಿ ದೇವತೆಗಳು ಭಕ್ತದ ನಟರಾಗ ಅಂಬುಜಾಕ್ಷಿ ಒಲಿದು ಅಕ್ಕದೇನು ಕೆರಿಯೇ ರಕ್ತ ಸ್ಮರಣೆ ಮುಂಚೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ
ಶ್ರೀದೇವಿ ಭಜನಾ ಮಂಡಳಿ ಮೂಡುಶೆಟ್ಟೆಯ ಸದಸ್ಯರಾಗಿರುವಂತಹ ಸಂತೋಷ್ ಶೆಟ್ಟಿ ಅಂತ ಹೇಳಿದರೆ ಭಟರ ಸಂಘದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಪ್ರವೃತ್ತರಾಗುವ ಮೂಲಕವಾಗಿ ಸಾಧನೆ ಮಾಡಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಶ್ರೀ ಕ್ಷೇತ್ರ ಕಟೀಲು ಮೇಳದ ಬಗ್ಗೆ ಅದರೊಟ್ಟಿಗೆ ಶ್ರೀ ಕ್ಷೇತ್ರ ಕಟೀಲು ಮೇಳ ಪಂಡ ಈರನೂಲಯಾಪಿನಂಚ ವಿಶೇಷವಾಯಿನ ಭಾವನೆದ ಬಗ್ಗೆ ಪದರಡು ತುಂಬಾದು ನಮಸ್ಕಾರಲು. ಕಟೀಲು ಸನ್ನಿಧಾನ ಕಟೀಲು ಮೇಳದ ಬಗ್ಗೆ ನಮಸ್ಕಾರ. ನಾನು ಶ್ರೀದೇವಿ ಭಜನಾ ಮಂದಿರದ ಒಂದು ಸದಸ್ಯ ಅದು. ಎಂಕ್ ಬುದ್ಧಿ ತಿಳಿಯಬೇಕ ಎಂಕುಲು ಎಲ್ಲಿ ನಿಂತಿದ್ದು ಎಂಕಲ ಶ್ರೀದೇವಿ ಭಜನಾ ಮಂದಿರದ 50 ವರ್ಷದ ಆಟ ಅದು. ಎಂಕಲ ಅಪ್ಪ ಉಲ್ಲಾದಿಗೆ ಶರಣ ಅದು ಎಂಕುಲು ಈ ಭಕ್ತಿಡಿ ಎಂಕಲ ಭಾವನೆಯನ್ನು ಜೀವೊಂದು ಈ ಅಪ್ಪ ಕಟೀಲು ಕ್ಷೇತ್ರದ ಅಪ್ಪನ ಎಂಚಿನ ಒಂದು ಭವ್ಯ ಇನ್ನು 7ನೇ ಮೇಳ ಎಂಕಲ ತೂಪಿನ ಕನ್ನಾರ ಎಂಕಲ ಸೌಭಾಗ್ಯ ಏರೆಗೆ ಗೊತ್ತುಜಿ ಏಪ ಉಂಡಾತನ ಗೊತ್ತುಜಿ ಆ ಅಪ್ಪನ ಸಾನ್ನಿಧ್ಯ ಪುರ ಅದಕ್ಕೋಸ್ಕರ ಎಂಕುಲು ಈ 7ನೇ ಮೇಳದ ಬಗ್ಗೆ ಹೊರಡ ಎಂಕಲ ಅತಿ ಖುಷಿ. ಎಂಕಲ ಕಾಲೋಡೊಂಜಿ 7ನೇ ಮೇಳ ಆಂಡತ ಅಂದ ಅಪ್ಪನ ಸೇವೆ ಮಲ್ಪ ತುಯ್ಯರ ಅಂಚನೆ ಎಂಕಲ ಪ್ರತಿ ವರ್ಷ ಇಲ್ಲೆಲ್ಲ ಭಜನೆ ಆಟ ಸೇವಾ ಉಂಟು. ಅಂಚನೆ ಎಂಕಲ ಈ ಮುರಂದಿಂಚಿ ಎಂಕುಲು ಭಜನದ ಒಂಜಿ ಮುಖಾಂತರ ಅಪ್ಪನ ಸೇವೆನೂ ಮಲ್ಪರೆ ಒಂಜಿ ಪಾದಯಾತ್ರೆ ಮಲ್ಪರೆ ಎಂಕುಲು ಬೈದ ಅಂಚ 7ನೇ ಮೇಳ ಪ್ರಾರಂಭ ಆಪುಂಡು ವರ್ಷ ಗೊಬ್ಬ ಆಪಿನಾರು ಈ ಮೇಳ ಒಂಜಿ ಇಲ್ಲಗ ಬನ್ನಗ ಆಪಿನಂಚಿನ ಖುಷಿ ಎಂಕಲೆಗೆ ಭಾರಿ ಖುಷಿ. ಎಂಕಲು ದುಂಬುರ್ದಿಂಚಿ ಎಂಕುಲೆ ಒಲ್ತೊತ್ತು ಸುರುಟು ಒಲ್ತೊತ್ತು ಬೆಂಚಿ ಚಾರಿ ತುಂಬೊಂದು ಇಲ್ಲಡು ಬರ್ತದೆ ಆಟದ ಸೇವೆ ಮಲ್ಪ ಹೊಂದಿತ್ತ ಆಂಡ ಈತ ಕಾಲಕ್ರಮೇಣ ಬದಲಾಗ್ತದೆ. ಈತ ನಮ್ಮ ಆಟುಕೋರಿ ಕೂಡ ಕಂತು ಕಣಪೇರು ಅಂಚ ನಮ್ಮ ಕಾಲಕ್ಕೆ ತಕ್ಕ ವ್ಯವಸ್ಥೆ ಬೇತೆ ಮಲ್ಪಡಾಪು. ಅದಕ್ಕೋಸ್ಕರ ನಮ್ಮ ಈ ಸರಿ ಈ 7ನೇ ಮೇಳ ದಾಲ ತಂದಿದೆ ಎಂಕಲ ಆಟದ ಮೇಲೆ ಬಂದು ಭಾರಿ ಎಂಕಲೆ ಎಲ್ಲರೂ ಭಾರಿ ಖುಷಿದ ವಾತಾವರಣ ಅಕ್ಕಲಿಗೆ ಸೌಕರ್ಯ ಬೋಡವಿನ ಪೂರ ಮಲ್ತದೆ ಹೆಂಗೆ ಕೊರಪ ಅಂಚಾದಿಪ್ಪನಾಗ ನಮ್ಮ ಅಪ್ಪ ಉಲ್ಲಾದ ಎಂಕಲೆಗೆ ಈ ಸೇವೆಗೆ ಮನಾತ್ ಸೇವಾ ತೂಪಿನ ಯೋಗ ಭಾಗ್ಯ ಕೊರಡಗಂತಂದ್ರೆ ಖಂಡಿತವಾದ 7 ಮೇಳ ವಿಶೇಷವಾದ ಪಾಲ್ಗೊಂಡ ಮೂಲಕವಾದ ಸೇವೆ ಮಲ್ಪಿನಂಚನ ವಿಶೇಷವಾದ ತಂದೆಗೊಂಡ ಮೂಡುಶೆಟ್ಟಿದ ಶ್ರೀದೇವಿ ಭಜನಾ ಮಂಡಳಿದ ವಿಶೇಷವಾಯಿನಂಚನ ಕಾರ್ಯಪ್ರವೃತ್ತರ ಮೂಲಕವಾದ ವರ್ಷಲ ಕಾಟಿಲು ಮೇಳದ ಒಂಜಿ ರೀತಿಯ ಸೇವೆ ಗೊಬ್ಬಾಪಿನ ಮೂಲಕವಾದ ದೇವೇರಿನ ಅನುಗ್ರಹ ಪಡೆಯಂಚಿನ ಭಕ್ತ ಮಂಡಳಿ ಸಂತೋಷ್ ಶೆಟ್ಟರ್ಲ ಒಂಜಿ ನಮಸ್ಕಾರ. ಸೊಲ್ಮೇಲೆ ಶ್ರೀಧರ್ ಪಂಜಾಜ್ ಅವರು ನಮ್ಮೊಂದಿಗಿದ್ದಾರೆ. ಏನು ವಿಶೇಷತೆ ಅಂತ ಹೇಳಿದ್ರೆ ಕಟೀಲು ಇನ್ನು ನಡೆಯುವಂತರಾಗಿರುವವರು ಶ್ರೀಧರ್ ಅವರು. ನಂತರ ಪತ್ತನಾಜಿಯವರೆಗೂ ತಿರುಗಾಟ ಇರ್ತಾ ಆ ತಿರುಗಾಟದ ಪ್ರಕ್ರಿಯೆಗಳು ಗಮನಿಸುವುದಾದ್ರೆ ಮ್ಯಾನೇಜರ್ ಆಗಿ ಅಲ್ಲಿರುವಂತಹ ಕಾರ್ಯಪ್ರವೃತ್ತತೆ ಬಗ್ಗೆ ಗಮನಿಸುವುದ ಅಂತಾದ್ರೆ ಅಲ್ಲಿ ಎಲ್ಲ ರೀತಿಯಾಗಿರುವಂತಹ ಮಾಡುವಂತಹ ಎಲ್ಲ ರೀತಿಯ ಮೇಳದ ಕಲಾವಿದರನ್ನು ಎಲ್ಲರನ್ನು ಒಗ್ಗೂಡಿಸುವಂತಹ ಕ್ಷಣದ ಬಗ್ಗೆ ತಿಳಿಸುವುದಾದ್ರೆ ಯಾವ ರೀತಿಯಾಗಿ? ನಾನು ಕಟೀಲು ಮೇಳಕ್ಕೆ ಸೇರಿ 42 ವರ್ಷ ಆಯಿತು. ಹೌದು, ಅದರಲ್ಲಿ ಈಗ ನಾನು ಪ್ರಬಂಧಕರಾಗಿ 16ನೇ ವರ್ಷ ಇದು ಮಾಡ್ತಾ ಇದ್ದೇನೆ. ಅಂದರೆ ಕಟೀಲು ಮೇಳಕ್ಕೆ ಕಲಾವಿದರ ಕೊರತೆ ಏನೂ ಇಲ್ಲ, ಕೆಲಸಕ್ಕೂ ಕೂಡ ಕೊರತೆ ಇಲ್ಲ. ಯಾರು ಬಿಟ್ಟು ಹೋಗಿದ್ದಾರೋ ಪುನರಪಿ ಅವರು ಕಟೀಲು ಮೇಳಕ್ಕೆ ಬರ್ತಾ ಇದ್ದಾರೆ ಆದಷ್ಟು ಮಂದಿ. ಅಂದರೆ ಇದು ನಮ್ಮ ಇದಕ್ಕೆ ಗಮನಕ್ಕೆ ಬಂದದ್ದು ಇಷ್ಟರವರೆಗೆ ನಾವು ನಮ್ಮ ತಿರುಗಾಟದಲ್ಲಿ. ಕಟೀಲು ಮೇಳಕ್ಕೆ ಶ್ರೀದೇವರ ದಯದಿಂದ ಯಾವ ತೊಂದರೆಯೂ ಆಗಿಲ್ಲ ಇಷ್ಟರವರೆಗೆ. ಅಂದರೆ ದೇವರ ದಯ ಅಷ್ಟು ಉಂಟು ನಮಗೆ, ಯಾವುದೇ ಕೊರತೆ ಇಲ್ಲದೆ ಇಷ್ಟರವರೆಗೆ ನಮ್ಮನ್ನು ದುಡಿಸ್ತಾ ಬಂದಿದ್ದಾಳೆ. ಇನ್ನೂ ಕೂಡ ಈಗ 7ನೇ ಮೇಳ ಪ್ರಾರಂಭ ಆಗ್ತಾ ಉಂಟು. ಸಂತೋಷದಿಂದ ನಾವು ಅದರ ಕಾರ್ಯಪ್ರವೃತ್ತರಾಗಿದ್ದೇವೆ. ಮೇಳಕ್ಕೆ ಯಾವ ಕಲಾವಿದರ ಕೊರತೆಯೂ ಇಲ್ಲ, ಕೆಲಸದವರ ಕೊರತೆಯೂ ಇಲ್ಲ, ಎಲ್ಲರೂ ಇದ್ದಾರೆ ಈಗ 7ನೇ ಮೇಳಕ್ಕೆ ಕೂಡ. ಅಂದರೆ ಈ ಕ್ಷಣದ ಅಂದರೆ ಇದು ಸುದಿನ ಇವತ್ತು. ಪ್ರಬಂಧಕರೇ, ನಾವು ವಿಶೇಷ ಗಮನಿಸಬೇಕು, ಪ್ರತಿದಿನವೂ ಕೂಡ ದೇವಿ ಮಹಾತ್ಮೆ ಇರುವುದಿಲ್ಲ, ಪ್ರತಿದಿನವೂ ಕೂಡ ಕಟೀಲು ದೇವಿ ಮಹಾತ್ಮೆ ಇರುವುದಿಲ್ಲ, ಬೇರೆ ಬೇರೆ ರೀತಿಯಾಗಿರ್ತಾ ಹೋಗ್ತದೆ. ಕಲಾವಿದರು ಇವತ್ತಿದ್ದದ್ದು ನಾಳೆ ಇನ್ನೂ ಹೆಚ್ಚು ಬೇಕಾಗ್ಬೋದು ಅಥವಾ ಕಡಿಮೆ ಬೇಕಾಗ್ಬೋದು. ಇಂಥ ಸಂದರ್ಭಗಳಲ್ಲಿ ಮ್ಯಾನೇಜರ್ ಆಗಿ ಮ್ಯಾನೇಜ್ ಮಾಡುವಂಥದ್ದು ಅಂದರೆ ಪ್ರಬಂಧಕರಾಗಿ ಇವನ್ನೆಲ್ಲವನ್ನು ಕೂಡ ನಿಭಾಯಿಸುವಂಥ ಕ್ಷಣ ಹೇಗಿದೆ? ಎಲ್ಲ ದಿವಸವೂ ದೇವಿ ಮಹಾತ್ಮೆ ನಡೆಯುವುದಿಲ್ಲ, ಕೆಲವು ಬೇರೆ ಬೇರೆ ಪ್ರಸಂಗವೂ ನಡೆಯುತ್ತದೆ. ಅಂದರೆ ಕಲಾವಿದರ ಕೊರತೆ ಅಂತ ಇಲ್ಲ, ಆದರೂ ಕೆಲವು ಏನಾದರೂ ಅನಾರೋಗ್ಯದಿಂದ ಕೈ ಕೊಟ್ಟರೆ ಅಂಥವರಿಗೆ 2 ವೇಷವನ್ನು ಕೆಲವರಿಗೆ ಕೊಟ್ಟು ಅದನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಆದರೆ ಕತೆಗೆ ಯಾವ ಭಂಗವನ್ನು ನಾವು ತರುವುದಿಲ್ಲ. ಖಂಡಿತವಾಗಿ ಯಾವುದೇ ರೀತಿಯಾಗಿರೋ ಕತೆ ಭಂಗ ತರದೆ ಎಲ್ಲ ರೀತಿಯಾಗಿ ಪ್ರಬಂಧಕರ ವಿಶೇಷವಾಗಿರೋ ಕ್ಷಣಗಳನ್ನು ಗಮನಿಸಿ ಹೋಗ್ತವೆ. ಈಗ 40 ವರ್ಷಗಳಲ್ಲಿ ನೀವು ಗಮನಿಸು ಅಂತೇಳಿ ಆದರೆ ಈ ವರ್ಷ ವಿಶೇಷವಾಗಿರುವ ಕ್ಷಣ ಅಂತ ಹೇಳುವುದಾದರೆ ಯಾವ ವರ್ಷ ಆಗಿತ್ತು? ಅಂದರೆ ಇಷ್ಟರವರೆಗೆ 6 ಮೇಳ ಆಗುವಾಗಲೂ ಕೂಡ ಇದು ಇತ್ತು.
ಗೌಜಿತ್ತು. ಆದರೆ ಈಗ 7ನೇ ಮೇಳ ಆಗುವಾಗ ಇಷ್ಟು ಗೌಜು ಯಾವಾಗಲೂ ಇರಲಿಲ್ಲ. ಇದುವೇ ಪ್ರಥಮ. ಅಂದರೆ ಇದು ಎಲ್ಲ ದೇವರ ಕಡೆ ಆಗುವಾಗ ಎಷ್ಟು ಮೇಳ ಇತ್ತು? ನಾನು ಮೇಳಕ್ಕೆ ಸೇರುವಾಗ 3 ಮೇಳ. ಈಗ 7 ಮೇಳ ಆಗಿದೆ ನೋಡಿ. 3 ಮೇಳ ನಂತರ ಗೌರಸೇರ್ಪಡೆ 4 ಆಗಿದೆ, 5 ಆಗಿದೆ, 6 ಆಗಿದೆ. ಈ 3 ಸಲ ಇಷ್ಟು ದೊಡ್ಡ ವಿಜೃಂಭಣೆ ಇರಲಿಲ್ಲ. ಆದರೆ 7ನೇ ಮೇಳ ಅಭೂತವಾದ ವಿಜೃಂಭಣೆ ಇರುವ ಮೂಲಕವಾಗಿ ಈ ಒಂದು ವಿಶೇಷವಾಗಿರೋ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಅಂತ ಹೇಳುವಂಥದ್ದನ್ನು ಪ್ರಬಂಧಕರಾಗಿರೋ ತಿಳಿಸ ಹೋದ್ರು. ನಮಸ್ಕಾರ. ಕಟೀಲು ಮೇಳದ ಭಕ್ತಾದಿಗಳು ಕಲಾವಿದರಾಗ ಮೂಲಕವಾಗಿ ಸೇವೆಗೊಳ್ಳುವಂತಹ ಕ್ಷಣವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ನಮ್ಮೊಂದಿಗಿರುವಂತಹ ವ್ಯಕ್ತಿ ಡಾಕ್ಟರ್ ಶ್ರುತಕೀರ್ತಿರಾಜರು. ಡಾಕ್ಟರ್ ಶ್ರುತಕೀರ್ತಿರಾಜರು ಈ ಒಂದು ವಿಶೇಷವಾಗಿರುವಂತಹ ಕ್ಷಣದಲ್ಲಿ ಕಟೀಲು ಮೇಳದ ಕಲಾವಿದರು ಹೌದು, ಪ್ರಾಧ್ಯಾಪಕರು ಹೌದು. ಬೆಳಗಿನ ಹೊತ್ತಿನಲ್ಲಿ ಪ್ರಾಧ್ಯಾಪಕರಾಗುವ ಮೂಲಕವಾಗಿ ಸೇವೆಗೈತಾ ಹೋಗ್ತಾರೆ. ರಾತ್ರಿಯ ಹೊತ್ತಿನಲ್ಲಿ ದೇವಿಯ ಸೇವೆ ಮಾಡುವ ಮೂಲಕವಾಗಿ ಕಟೀಲು ತಾಯಿಯ ಸೇವೆ ಮಾಡ್ತಾ ಹೋಗ್ತಾರೆ. ನಮಸ್ಕಾರ. ಇಂತಹ ಕ್ಷಣಕ್ಕೆ, ಯಾಕಂದ್ರೆ ನಿಮ್ಮನ್ನು ವಿದ್ಯಾಭ್ಯಾಸದ ಒಂದು ವಿಷಯದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಇವತ್ತು ಕಟೀಲು ಸನ್ನಿಧಾನದ ವಿಶೇಷವಾಗಿರುವಂತಹ ಕ್ಷಣದಲ್ಲಿ 7ನೇ ಮೇಳದ ಪ್ರಾರಂಭೋತ್ಸವದ ಭವ್ಯವಾಗಿರುವಂತಹ ಮೆರವಣಿಗೆ ಸಂದರ್ಭದಲ್ಲಿ ಗಮನಿಸಿ ಹೋಗುವಂಥದ್ದು. ತಾಯಿ ಕಟೀಲು ತಾಯಿ ಕಟೀಲು ಮೇಳದಲ್ಲಿ ಸೇವೆಗೈಯುವಂಥ ವಿಶೇಷವಾಗಿರುವ ಕ್ಷಣದ ಬಗ್ಗೆ ಎಲ್ಲ ರೀತಿಯ ಭಗವದ್ ಭಕ್ತರಿಗೆ ತಿಳಿಸುವುದಾದರೆ ಅದರೊಂದಿಗೆ 7ನೇ ಮೇಳದ ಪ್ರಾರಂಭದ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಇದೊಂದು ಅಪೂರ್ವವಾದಂಥ ಕ್ಷಣ, ನನ್ನ ಜೀವನದ ಭಾಗ್ಯದ ಕ್ಷಣ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಯಾಕಂತಂದರೆ ಕಟೀಲು ಮೇಳದಲ್ಲಿ, ಯಕ್ಷಗಾನ ಮೇಳದಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಜೀವನದ ಭಾಗ್ಯ. ಅದರಲ್ಲಿಯೂ 2013ನೇ ಇಸವಿಯಲ್ಲಿ 6ನೇ ಮೇಳ ಆರಂಭ ಆಗುವಾಗ ನಾನು ಈ ಮೇಳಕ್ಕೆ ಪ್ರವೇಶ ಮಾಡಿದ್ದು. ಈಗ 7ನೇ ಮೇಳ ಪ್ರಾರಂಭ ಆಗುವಾಗ ನಾವು ಇದರಲ್ಲಿ 12 ವರ್ಷ ಸೇವೆ ಸಲ್ಲಿಸಿ ಒಂದು ಹದಾದಲ್ಲಿ ಯಕ್ಷಗಾನದಲ್ಲಿ ಏನೋ ಒಂದು ತಿಳ್ಕೊಂಡ ಅಂತ ಒಂದು ಅನುಭವ ಬಂದಿದೆ. 1% ತಿಳ್ಕೊಂಡಿರ್ಬೋದು. ಯಕ್ಷಗಾನ ಮಹಾಸಾಗರ ಅದು. ಹಾಗಾಗಿ ಈ 12 ವರ್ಷದಲ್ಲಿ ಏನೋ ಸ್ವಲ್ಪ ತಿಳ್ಕೊಂಡಿದ್ದೇವೆ ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿಯ ಸೇವೆ ಮಾಡುವಂಥ ಅವಕಾಶ, ಯಕ್ಷಗಾನ ಮೇಳದಲ್ಲಿದ್ದುಕೊಂಡು ಕಲಾ ಸೇವೆ ಮಾಡುವಂಥ ಅವಕಾಶ, ಮತ್ತು ಈ ರೀತಿಯಾದಂತಹ ಒಂದು ಮೇಳ ವಿಸ್ತರಣೆ ಆಗುವಂಥ ಕಾಲಘಟ್ಟದಲ್ಲಿ ಮೇಳದ ಭಾಗವಾಗಿರುವುದೇ ಜೀವನದಲ್ಲಿ ಸಿಕ್ಕುವಂಥ ಮಹಾಭಾಗ್ಯ ಇದು ಎಲ್ಲರಿಗೂ ಸಿಕ್ಕುವುದಿಲ್ಲ. ಹಾಗಾಗಿ ನಾವು ಮೊದಲೆಲ್ಲ ಕೇಳಿದ್ದೇವೆ 3ನೇ ಮೇಳ ಆರಂಭ ಆಗುವ, ನಾವೆಲ್ಲ ಸಣ್ಣ ಮಕ್ಕಳಾಗ. ಆದರೆ ಈಗ 7ನೇ ಮೇಳ ಇದು ಬಹುಶಃ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ದಾಖಲೆ ಇದು. ಎಲ್ಲಿ ಸಹ ಯಾವ ಮೇಳದಲ್ಲಿ ಸಹ ಯಕ್ಷಗಾನ ಮೇಳ 7 ಆದದ್ದಿಲ್ಲ. ಈಗ 5 ಮಂದರ್ತಿದೆ, ಆದರೆ 6 ಆಗಿ 7 ಆಗಿ ಈಗ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಕಟೀಲಲ್ಲಿ ಆಗ್ತಾ ಇರುವ ಕಾರ್ಯಕ್ರಮಗಳಲ್ಲಿ ಬಂದ ಅತಿಥಿಗಳೆಲ್ಲ ಹೇಳೋದು ಇದು ದಶಾವತಾರ ಮೇಳ, 10 ಆಗಲಿ ಅಂತೇಳಿ, 10 ಆಗಲಿ ಅಂತೇಳಿ. ಅಂದರೆ ಕೇವಲ ಸಂಖ್ಯೆ ಮುಖ್ಯ ಅಲ್ಲ, ಕಲೆಯ ಗುಣಮಟ್ಟ ಕೂಡ ವರ್ಧನೆ ಮಾಡುವಂತಹದ್ದು ಈ ವರ್ಷ. ತಮಗೆಲ್ಲರಿಗೂ ಗೊತ್ತಿರಬಹುದು, 7ನೇ ಮೇಳ ಆರಂಭ ಆಗುವಂಥ ಈ ಕಾಲಘಟ್ಟದಲ್ಲಿ ಕಲೆಯ ಅಂದರೆ ನಮ್ಮ ಪ್ರದರ್ಶನದ ಗುಣಮಟ್ಟವನ್ನು ವರ್ಧಿಸುವ ಕುರಿತು 1 ವಾರದ ಕಾರ್ಯಕ್ರಮ ಈಗ ಆಗಿದೆ. ಅಕ್ಟೋಬರ್ 27, 28, 29 3 ದಿವಸ ನಮ್ಮ ಮೇಳದ ಸುಮಾರು 200 ಕಲಾವಿದರನ್ನು ಆಹ್ವಾನಿಸಿ ಅವರಿಗೆ 3 ದಿವಸದ ತರಬೇತಿ ನೀಡಿದ್ದೇವೆ. ಕಾರ್ಯಾಗಾರ ಮಾಡಿದ್ದೇವೆ. ಪ್ರದರ್ಶನ ಹೇಗಾಗಬೇಕು, ಹೇಗಿದ್ದರೆ ಒಳ್ಳೆಯದು, ಹೇಗೆ ತೊಡಗಿಸಿಕೊಳ್ಳಬೇಕು, ರಂಗದಲ್ಲಿ ಹೇಗಿರಬೇಕು, ಎಲ್ಲ ಜೀವನ ಶಿಸ್ತು, ರಂಗಶಿಸ್ತು, ಆಮೇಲೆ ಪ್ರಸಂಗ ಪಠ್ಯ, ಅಧ್ಯಯನ, ಹೀಗೆ ಅನ್ಯಾನ್ಯ ವಿಷಯಗಳ ಕುರಿತು ತರಬೇತಿ ನೀಡಿದ್ದೇವೆ. ಆಮೇಲೆ ಈಗ ಮೊನ್ನೆ ಆದಿತ್ಯವಾರದಿಂದ ನಿನ್ನೆವರೆಗೆ ಯಕ್ಷ ಸಪ್ತಾಹ ಅನ್ನುವಂಥ ಕಾರ್ಯಕ್ರಮ ಆಗಿದೆ. ಇದೇ ಪ್ರಯುಕ್ತ, ಪ್ರಾರಂಭೋತ್ಸವದ ಪ್ರಯುಕ್ತವೇ ಇದರಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯ ಕಾರ್ಯಕ್ರಮಗಳಾಗಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ವರ್ಷ ಒತ್ತು ನೀಡಿದ್ದು ನಮ್ಮ ಪ್ರದರ್ಶನದ ಗುಣಮಟ್ಟ ಹೆಚ್ಚಾಗಬೇಕು, ಪ್ರದರ್ಶನ ನೀಡುವಂಥ ಕಲಾವಿದರಲ್ಲಿ ಅಧ್ಯಯನ ಹೆಚ್ಚಾಗಬೇಕು. ಆ ಮೂಲಕವಾಗಿ ಇನ್ನು ಕೆಲವು ವರ್ಷಗಳಲ್ಲಿ ದಶಮೇಳವಾಗಿ ಎಲ್ಲ 10 ಮೇಳಗಳು ಕೂಡ ಕ್ವಾಲಿಟಿ, ಗುಣಮಟ್ಟದ್ದು ಯಕ್ಷಗಾನದ ಒಂದು. ಯಾಕಂದರೆ ತುಂಬ ಮಂದಿ ಹೇಳುವಂಥದ್ದು ಒಂದೇ, ಈಗ ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಾತಿನಿಧಿಕವಾಗಿರುವಂಥ, ಪರಂಪರೆಗೆ ಒತ್ತು ನೀಡಿ ಪ್ರಾತಿನಿಧಿಕವಾಗಿರುವಂಥ ಮೇಳ ಅಂದರೆ ಕಟೀಲು ಮೇಳ. ಮಾತ್ರ ಈ ಕಟೀಲು ಮೇಳದಲ್ಲಿ ಈ ಪರಂಪರೆ ಅನ್ನುವಂಥದ್ದು ಏನಿದೆ, ಪ್ರಾಚೀನ
ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಭಕ್ತರೆ ಕಷ್ಟೋಲೇನು ಕಳೆದು ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಭಕ್ತರೆ ಕಷ್ಟೋಲೇನು ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಕೂಡ ಅರ್ಚನೆ ಮಾಡ್ಬೇಕು. ಸರ್ವ ಪೂಜೆನ ಮೆಚ್ಚಿ ಮೇರೆ ಪೆರು ಪುಣ್ಯದ ತಲೋಟು ಕಟೀಲ ಕ್ಷೇತ್ರೋಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕ ಆನಂದ ಭಕ್ತಿಡು நம்புண்டாரேனு வாழ்வேடு பொறுவேறு ஆறு ஆனந்த மனசுகு ஆனந்த ஆனந்த மனசுகு ஆனந்த ಕಟೀಲ್ದ ದೇವಿಗೆ ಅಭಿಷೇಕ ತಾಮರ ಪೀಠದ ಯಜಮಾಂದಿಗೆ ಭಕ್ತೆರೆ ಉಡಲಿದ ಅಭಿಷೇಕ ಲಿಂಗದ ರೂಪದ ಬ್ರಾಹ್ಮರಿಗೆ ಕಟೀಲ್ದ ದೇವಿಗೆ ಅಭಿಷೇಕ ತಾಮರ ಪೀಠದ ಯಜಮಾಂದಿಗೆ ಭಕ್ತೆರೆ ಉಡಲಿದ ಅಭಿಷೇಕ ಲಿಂಗದ ರೂಪದ ಬ್ರಾಹ್ಮರಿಗೆ. ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಗುಡ್ಲದ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇರುವಂಥದ್ದು ಕಟೀಲು ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಸಂಭ್ರಮದ ಒಂದು ವಾತಾವರಣ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತ ಆ ದೇವಿಯ ಕುರಿತಾದಂಥ ಒಂದು ಅವ್ಯಾಜ್ಯವಾದ ಭಾವನೆಯನ್ನು ನಾವೆಲ್ಲ ಇರಿಸಿಕೊಂಡವರು. ತಾಯಿಯ ಅನುಗ್ರಹ ಇಲ್ಲದೆ ಪ್ರಪಂಚದಲ್ಲಿ ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಎನ್ನುವಂಥ ಭಾವನೆ. ನಮಗೆ ಕರಾವಳಿಯ ಈ ಭಾಗದಲ್ಲಿ ಪ್ರಮುಖವಾದಂಥ ಶಕ್ತಿ ಸ್ಥಳ ಯಾವುದು ಅಂತ ಕೇಳಿದರೆ ಕಟೀಲ್ದ ಅಪ್ಪೆ ಉಳ್ಳಾಲ್ದಿ, ಅಂದರೆ ಕಟೀಲ್ನ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ. ಭ್ರಮರಾಂಬಿಕೆಯಾಗಿ ದುಷ್ಟನಾದಂಥ ಅರುಣಾಸುರನನ್ನು ಕೊಲ್ಲುವುದರ ಮೂಲಕವಾಗಿ ಪ್ರಪಂಚಕ್ಕೆ ಶಾಂತಿಯನ್ನು ಸಂತಸವನ್ನು ಉಂಟು ಮಾಡಿದಂತಹ ತಾಯಿ ದುರ್ಗಾದೇವಿ. ಆಕೆ ನೆಲೆ ನಿಂತಹ ಸ್ಥಾನ ಅದು ಕೂಡ ವಿಶೇಷವಾಗಿ ಪ್ರಕೃತಿ ಸಹಜವಾದಂತಹ ನದಿ, ಅದು ನಂದಿನಿ ನದಿಯ ಕಟಿ ಪ್ರದೇಶದಲ್ಲಿ ಕವಲಾಗಿ ಹರಿದು ಹೋಗ್ತಾ ಇರುವಂತಹ ಒಂದು ಸಾನ್ನಿಧ್ಯದಲ್ಲಿ ಆ ದೇವಿ ಉದ್ಭವಿಸಿ ಇವತ್ತು ದೇಶ ವಿದೇಶಗಳ ಜನರನ್ನು ಈ ಕಡೆಗೆ ಆಕರ್ಷಿಸ್ತಾ ಇದ್ದಾಳೆ. ಕಟೀಲು ಭ್ರಮರಾಂಬಿಕೆಯ ಒಂದು ಪ್ರಾರ್ಥನೆ, ಪೂಜೆ, ಭಕ್ತಿ ಮಾಡುವವರು ಕೇವಲ ತುಳುನಾಡಿನ ಜನ ಮಾತ್ರ ಅಲ್ಲ, ಹೊರನಾಡಿನವರು ಇದ್ದಾರೆ, ವಿದೇಶಿಯರು ಇದ್ದಾರೆ. ಹಾಗಾಗಿ ಪ್ರತಿ ದಿವಸ ಈ ಕ್ಷೇತ್ರಕ್ಕೆ ಹರಿದು ಬರ್ತಾ ಇರತಕ್ಕಂಥ ಜನರನ್ನು ನೋಡಿದರೆ ಆ ತಾಯಿ ಭಕ್ತ ಕುಟುಂಬಿ ಎನ್ನುವುದು ಸಹಜವಾಗಿ ನಮಗೆಲ್ಲ ಅರ್ಥ ಆಗ್ತದೆ. ಆ ಕಟೀಲು ದೇವಿಗೆ ವಿಶೇಷವಾದಂಥ ಸೇವೆಗಳು ಅನೇಕ ಇದೆ. ಇಲ್ಲಿಗೆ ಬಂದರೆ ಹೂವಿನ ಪೂಜೆ ಇದೆ, ರಂಗಪೂಜೆ ಇದೆ, ಬೇರೆ ಬೇರೆ ರೀತಿಯ ಪೂಜೆಗಳು ಇದ್ದಾವೆ. ಆದರೆ ಪ್ರಮುಖವಾಗಿ ದೇವಿಯ ಒಲುಮೆಗೆ ಜನ ಮಾಡುವಂಥ ಸೇವೆ ಯಾವುದು ಅಂತ ಕೇಳಿದರೆ ಬೆಳಕಿನ ಸೇವೆ, ಅದು ಯಕ್ಷಗಾನದ ಸೇವೆ. ಇವತ್ತು ಆ ಸಂಭ್ರಮ ಕಟೀಲಿನಲ್ಲಿ ಯಾಕೆ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ 7ನೆಯ ಮೇಳದ ಒಂದು ವಿದ್ಯುಕ್ತವಾದಂಥ ಪದಾರ್ಪಣೆ ಆಗ್ತಾ ಇರುವಂಥ ಸನ್ನಿವೇಶ. ಕಟೀಲು ಭ್ರಮರಾಂಬಿಕೆಯ ಸೇವೆಯಲ್ಲಿ ಈಗಾಗಲೇ 6 ಮೇಳಗಳು ನಾಡಿನಾದ್ಯಂತ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಸೇವೆಯ ಬಯಲಾಟವನ್ನು ಬುಕ್ ಮಾಡಿಕೊಂಡು ವರ್ಷಾನುಗಟ್ಟಲೆ ಭಕ್ತರು ಕಾತರತೆಯಿಂದ ಕಾಯ್ತಾ ಇರುವುದನ್ನು ಕೂಡ ನಾವು ಕಾಣ್ತೇವೆ. 10-20 ವರ್ಷಗಳವರೆಗೂ ಕೂಡ
ಸೇವೆ ಮಾಡುವಷ್ಟು ಆ ತಾಯಿ ನಿಜವಾದ ಅರ್ಥದಲ್ಲಿ ಬ್ರಹ್ಮರಾಂಬಿಕೆಯಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾಳೆ ಎನ್ನುವಂಥದ್ದು ಆ ತಾಯಿ ನಿಜವಾದ ಅರ್ಥದಲ್ಲಿ ಬ್ರಹ್ಮರಾಂಬಿಕೆಯಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾಳೆ ಎನ್ನುವಂಥದ್ದು. ಸಪ್ತ ಧಾತುಗಳಿವೆ, ಸಪ್ತ ಸ್ವರಗಳಿವೆ, ಸಪ್ತ ಋಷಿಗಳಿದ್ದಾರೆ, ಸಪ್ತ ಸಾಗರಗಳಿದ್ದಾವೆ, ಸಪ್ತ ಪರ್ವತಗಳಿದ್ದಾವೆ. ಇದೆಲ್ಲ ಬಹುಶಃ ನಾವು ಪೌರಾಣಿಕವಾದಂಥ ಹಿನ್ನೆಲೆ ಬೇಕಾದಷ್ಟು ಕೊಡ್ಬೋದು. ಸಪ್ತ ಋಷಿಗಳಿದ್ದಾರೆ. ಹಾಗಾಗಿ 7 ಎನ್ನುವುದು ಬಹಳ ವಿಶೇಷವಾದಂಥ ಅರ್ಥವಾದಂಥ ಒಂದು ಸಂಖ್ಯೆ. ಮತ್ತು 7 ಅಂದರೆ ಎದ್ದು ನಿಲ್ಲು ಎನ್ನುವ ಅರ್ಥವೂ ಉಂಟು. ನಾವು ಸದಾ ಜಾಗೃತರಾಗಿರಬೇಕು ಎನ್ನುವುದನ್ನು ತೋರಿಸ್ತದೆ. ಆ ಜಾಗೃತಿಯನ್ನು ಮೂಡಿಸೋಳು ಯಾರು ಅಂತ ಕೇಳಿದರೆ ಅದು ಜಗದಂಬೆಯಾದಂತಹ ಆದಿಮಾಯೆ, ಅವಳು ಕಟೀಲೇಶ್ವರಿ. ಈ ಒಂದು ಮೇಳದ ಪದಾರ್ಪಣೆ ಈ ಸಂದರ್ಭದಲ್ಲಿ ಈ ವರ್ಷ ಬಹಳ ವಿಶೇಷವಾದಂಥ ಯೋಜನೆಗಳನ್ನು ಕಟೀಲಿನಲ್ಲಿ ಆಸಣ್ಣ ಬಂಧುಗಳು ಮತ್ತು ಯಕ್ಷ ಬೋಧಿನಿ ಒಂದು ಸಂಸ್ಥೆ, ಆಮೇಲೆ ಕಟೀಲು ಮೇಳದ ಸಂಚಾಲಕರು ಇವರೆಲ್ಲರೂ ಕೂಡ ಸೇರಿ, ಮತ್ತು ಸೇವಾರ್ಥಿಗಳು ಇವರೆಲ್ಲ ಸೇರಿ ಮಾಡಿಕೊಂಡು ಬಂದಿದ್ದಾರೆ. ಮೊನ್ನೆ 9ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ 7 ದಿನಗಳ ಅವ್ಯಾಹತವಾದಂಥ ಕಾರ್ಯಕ್ರಮ. ಕಲಾವಿದರ ಸಮಾವೇಶ ಇರ್ಬೋದು, ಸೇವಾರ್ಥಿಗಳ ಸಮಾವೇಶ ಇರ್ಬೋದು, ಬೇರೆ ವಿಮರ್ಶಕರ ಅಥವಾ ನೋಡುಗರ ಒಂದು ಸಮಾವೇಶ ಇರ್ಬೋದು, ಯಕ್ಷಪ್ರಭಾ ಎನ್ನುವಂಥ ಒಂದು ಪತ್ರಿಕೆ ಬರ್ತದೆ, ಅದರ ಓದುಗರು ಮತ್ತು ಲೇಖಕರ ಬಳಗದ ಸಮಾವೇಶ ಇರ್ಬೋದು, ಕಲಾವಿದರಿಗೆ ಒಂದು ರೀತಿಯ ಪುನರ್ಮನನ ಮಾಡುವಂಥ ಶಿಬಿರ ಇರ್ಬೋದು. ಇದೆಲ್ಲವನ್ನು ಮಾಡಿಕೊಂಡು ಬಂದು ಬಹುಶಃ ಆಗಲೇಬೇಕಾಗಿದ್ದಂಥ ಒಂದು ಕೆಲಸವನ್ನು ಈ ಸಲ ವಿದ್ಯುಕ್ತವಾಗಿ ದೇವಿಯ ಸಂಕಲ್ಪದಿಂದ ಈ ಒಂದು ಕ್ಷೇತ್ರದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಆ ದೇವಿಯ 7ನೆಯ ಮೇಳದ ಮೆರವಣಿಗೆಯ ಒಂದು ಸಂದರ್ಭ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಬಜಿಪೆಯಲ್ಲಿ ಸಮಾವೇಶಗೊಂಡಂತಹ ಭಕ್ತಜನ, 7 ಮೇಳಗಳ ವಾಹನ ಅದು ವಿದ್ಯುಕ್ತವಾಗಿ ಬಜಿಪೆಯಿಂದ ನಮ್ಮ ಎಕ್ಕಾರು ಮಾರ್ಗವಾಗಿ ಬರ್ತಾ ಇರುವುದನ್ನು ನೀವು ಗಮನಿಸಿದ್ದೀರಿ. ಎಕ್ಕಾರಿಂದ ಈಗ ಕಾಲ್ನಡಿಗೆಯಲ್ಲಿ ಮತ್ತೆ ಕ್ಷೇತ್ರಕ್ಕೆ ಬರಲಿಕ್ಕಿದೆ, ದೇವಿಯ ಪೂಜೆ ಆಮೇಲೆ ಆಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಯಕ್ಷಗಾನದ ಪರಂಪರೆಯ ಬಗ್ಗೆ, ಮೇಳದ ಇತಿಹಾಸದ ಬಗ್ಗೆ, ಕಲಾವಿದರ ಆಗುಹೋಗುಗಳ ಬಗ್ಗೆ ಮತ್ತು ಅವರದ್ದೇ ಆದಂಥ ಅಭಿಪ್ರಾಯಗಳು ತಿಳಿಯುವಂತಹ ಸಲುವಾಗಿ ಒಂದಷ್ಟು ಮಂದಿಯನ್ನು ನಾವು ಮಾತಾಡಿಸಬೇಕು. ಕಟೀಲು ಮೇಳ ಅಂತ ಹೇಳಿದರೆ ಅದರಲ್ಲಿರುವಂಥ ಕಲಾವಿದರೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು. ಮೇಳ ಬೇರೆ ಬೇರೆ ಇರ್ಬೋದು, ಆದರೆ ಎಲ್ಲರೂ ಕಟೀಲು ಮೇಳದ ಕಲಾವಿದರು ಅಂತ ಅರ್ಥ. ಹಾಗಾಗಿ ಬಹಳ ಹಿಂದಿನಿಂದಲೂ ಕೂಡ ಕಟೀಲು ಕ್ಷೇತ್ರದ ಮೇಳದಿಂದಲೇ ಪ್ರಾರಂಭಿಸಿ ಇಲ್ಲಿಯವರೆಗೂ ಕೂಡ ಸೇವೆ ಸಲ್ಲಿಸ್ತಾ ಇರುವಂಥ ಅನೇಕ ಮಂದಿ ಕಲಾವಿದರನ್ನು ಕೂಡ ನಾವು ಕಾಣುತ್ತೇವೆ. ಅತ್ಯಂತ ಹಿರಿಯರು ಕೂಡ ಇದರಲ್ಲಿ ಇದ್ದಾರೆ. ಎಲ್ಲವರನ್ನು ಕೂಡ ಜನ ಮೆಚ್ಚಿದ್ದಾರೆ, ಸ್ವೀಕರಿಸಿದ್ದಾರೆ. ಮತ್ತು ಆ ದೇವಿಯ ಒಂದು ಅನುಗ್ರಹದಿಂದ ಅದರಲ್ಲಿ ದೊಡ್ಡದು ಸಣ್ಣದು ಅಂತ ಕಲಾವಿದೆ ಇಲ್ಲ, ಕಲಾವಂತಿಗೆ. ಕಟೀಲು ಕ್ಷೇತ್ರ ರಂಗಸ್ಥಳಕ್ಕೆ ಬಂದಾಗ ಎಂಥವನು ಕೂಡ ಮೂಕನು ಕೂಡ ವಾಚಾಳಿ ಆಗ್ತಾನೆ. ಆ ರೀತಿಯಾದಂಥ ಕಲಾವಿದರಿಗೆ ಅನುಗ್ರಹ ದೇವಿಯಿದ್ದು. ಹಾಗಾಗಿ ಒಂದಷ್ಟು ಕಲಾವಿದರು ನಾವು ಮಾತಾಡಿಸಲಿಕ್ಕಿದ್ದೇವೆ. ಆಮೇಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅರ್ಚಕರನ್ನು, ಮತ್ತು ಈ ಕ್ಷೇತ್ರಕ್ಕೆ ಅಥವಾ ಮೇಳಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸೇವಾರ್ಥಿಗಳ ಅಭಿಪ್ರಾಯಗಳನ್ನು ಕೂಡ ನಾವು ಕೇಳಬೇಕು. ಈಗ ಮೊದಲಿಗೆ ಇವತ್ತು ಈ ಮೆರವಣಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಲಾವಿದರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನನ್ನ ಜೊತೆ ಹಿರಿಯ ಕಲಾವಿದರಾದಂಥ ಸುಣ್ಣಂಬಲ ವಿಶ್ವೇಶ್ವರ ಭಟ್ ಅವರಿದ್ದಾರೆ. ಸುಣ್ಣಂಬಲ ವಿಶ್ವೇಶ್ವರ ಭಟ್ ಅವರು ಕಟೀಲು ಮೇಳದ ಒಬ್ಬ ಪ್ರಮುಖ ಕಲಾವಿದರು. ಅವರು ಬಹುಶಃ 80ರ ದಶಕದಲ್ಲಿ ಈ ಮೇಳಕ್ಕೆ ಸೇರುವಂತಹ ಸಂದರ್ಭದಲ್ಲಿ 2-3 ಮೇಳ ಇದ್ದದ್ದು. ಈಗ 6 ಆಗಿ 7 ಮೇಳಕ್ಕೆ ಅದು ಮುಟ್ಟಿದೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಅವರು ಪ್ರಮುಖ ಕಲಾವಿದರು ಆಗುವುದರ ಜೊತೆಗೆ ಮೇಳದ ಪ್ರಬಂಧಕರಾಗಿಯೂ ಕೂಡ ಭಾಳ 50 ವರ್ಷಗಳ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ. 1ನೇ ಮೇಳದಿಂದ ತೊಡಗಿ 5ನೆಯ ಮೇಳದವರೆಗೂ ಕೂಡ ಅವರು ಈಗ ಪ್ರಬಂಧಕರಾಗಿ ವರ್ಷ ಪ್ರತಿ ಹೆಚ್ಚುವರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕಟೀಲು ಕ್ಷೇತ್ರ ಮಹಾತ್ಮೆಯಲ್ಲಿ ಅಥವಾ ದೇವಿ ಮಹಾತ್ಮೆಯಲ್ಲಿ ಪ್ರಮುಖವಾದಂಥ ಪಾತ್ರಗಳನ್ನು ವಿಶ್ವೇಶ್ವರ ಭಟ್ರದನ್ನು ನೀವು ನೋಡಿದ್ದೀರಿ. ತಾಳಮದ್ದಳೆಯ ಒಂದು ರಂಗದಲ್ಲಿಯೂ ಕೂಡ ಈಗ ಪ್ರಮುಖ ಅರ್ಥಧಾರಿಗಳಾಗಿ ಬಿಡುವಿಲ್ಲದ ಒಬ್ಬ ಕಲಾವಿದ. ಅದರ ಜೊತೆಗೆ ಎಲ್ಲ ಕಲಾವಿದರ ಸಂಪರ್ಕ, ಯಜಮಾನರ ಸಂಪರ್ಕ, ಆಚರಣ ಬಂಧುಗಳ ಸಂಪರ್ಕ, ಒಟ್ಟು ಸೇವಾರ್ಥಿಗಳ ಮೇಲೆ ಒಂದು ರೀತಿಯ ಅನ್ಯೋನ್ಯವಾದ ಬಾಂಧವ್ಯ, ಇದನ್ನೆಲ್ಲ ಇಟ್ಟುಕೊಂಡದ್ದರಿಂದ ಸಮಗ್ರವಾದ ಕಟೀಲು ಮೇಳದ ಆಗುಹೋಗುಗಳ ಬಗ್ಗೆ ಇದಮಿತ್ತಮ್ ಅಂತ ಹೇಳುವುದಕ್ಕೆ ಸಮರ್ಥರಾದವರು ನಮ್ಮ ವಿಶ್ವೇಶ್ವರ ಭಟ್ರು. ಹಾಗಾಗಿ ಅವರನ್ನು ಮಾತಾಡಿಸುವ. ನಮಸ್ಕಾರ ವಿಶ್ವೇಶ್ವರ ಭಟ್ರೆ. ನಮಸ್ಕಾರ. ಭಾಳ ಸಂತೋಷ. ಬಹುಶಃ ನಮ್ಮ ವೀಕ್ಷಕರು ನಿಮ್ಮ ವೇಷವನ್ನು ನೋಡಿದ್ದಾರೆ, ನಿಮ್ಮ ತಾಳಮದ್ದಳೆ ಅರ್ಥಗಾರಿಕೆಯನ್ನು ಕೇಳಿದ್ದಾರೆ. ಕಟೀಲು ಮೇಳದಲ್ಲಿ ನೀವು ಪ್ರಬಂಧಕರಾಗಿರುವಾಗ ಅನೇಕ ಸೇವಾರ್ಥಿಗಳು ಕೂಡ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಈ ಹಿನ್ನೆಲೆಯೊಳಗೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಕಟೀಲು ಮೇಳ ಅಂದರೆ ಏನು? ಕಟೀಲು ಮೇಳ ಇದರ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ಹೇಳುವುದಕ್ಕೆ ನನಗೆ ಅನುಭವ ಸಾಲದು. ಯಾಕಂದರೆ ಅದು 1ನೇ ಮೇಳ ಕಟೀಲು ಮೇಳ ಅಂತ ಪ್ರಪ್ರಥಮವಾಗಿ ಪ್ರಾರಂಭ ಆದದ್ದು ಯಾವಾಗ ಅನ್ನುವುದಕ್ಕೆ
ನಿಖರವಾದಂತಹ ಒಂದು ಆಧಾರ ಬಹುಶಃ ಯಾವ ಹಿರಿಯರಿಗೂ ಗೊತ್ತಿಲ್ಲ. 100 ವರ್ಷದ ಇತಿಹಾಸ ಖಂಡಿತ ಉಂಟು. 100 ಅಲ್ಲ, ಅದರಿಂದ ಹೆಚ್ಚು ಉಂಟು ಅಲ್ವಾ? ನಾವು ಕಂಡ ಹಾಗೆ 100ಕ್ಕಿಂತ ಹೆಚ್ಚೇ ಉಂಟು. ಆದರೆ ನಿರ್ದಿಷ್ಟವಾಗಿ ಇಂತಹ ಇಸವಿಯಲ್ಲಿ ಆಯಿತು ಅನ್ನೋ ಹಾಗೆ ಹೇಳುವುದಕ್ಕೆ ಆಧಾರ ಇಲ್ಲ ಅಂತ ಈಗ ದೇವಸ್ಥಾನದ ಆಡಳಿತದ ಹಿನ್ನೆಲೆಯಲ್ಲಿಯೂ ಹೇಳ್ತಾ ಇದ್ದಾರೆ ಹಾಗೆ. ಆಮೇಲೆ ಸ್ವಾತಂತ್ರ್ಯದ ಪೂರ್ವದಲ್ಲೇ ಒಂದು ಯಕ್ಷಗಾನದ ಮೇಳ ಧರ್ಮ ಪ್ರಸಾರಕ್ಕಾಗಿ ಕ್ಷೇತ್ರದಿಂದ ಉಂಟು ಅನ್ನುವ ಉಲ್ಲೇಖ ಉಂಟು ಅಂತ ಹೇಳ್ತಾರೆ. ಹೌದು, ಅಂದರೆ 1947ಕ್ಕಿಂತ ಮೊದಲೇ ಉಲ್ಲೇಖ ಒಂದಿತ್ತು ಅನ್ನೋದನ್ನು ಹೇಳ್ತಾರೆ. ಮತ್ತು ಅದು ಯಾವಾಗ ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ. 1975ನೇ ಇಸವಿಯಲ್ಲಿ 2ನೇ ಮೇಳ ಆಯ್ತಂತೆ. ಅಂದರೆ ಮೇಳ ಹೆಚ್ಚಾಗಲಿಕ್ಕೆ ಕಾರಣ ಏನು ಕೇಳಿದರೆ ಭಕ್ತಾದಿಗಳು ಹರಕೆ ಹೇಳುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಒಂದು ವರ್ಷದಲ್ಲಿ 6 ತಿಂಗಳ ತಿರುಗಾಟದಲ್ಲಿ 180 ಆಟಗಳು ಆಗುವುದು ಸಾಮಾನ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಕೆಲವು ವರ್ಷ ಕಡಿಮೆ ಆಗ್ತದೆ, ಕೆಲವು ವರ್ಷ ಸ್ವಲ್ಪ ಅದಕ್ಕಿಂತ ಹೆಚ್ಚಾಗ್ತದೆ, ಒಂದು ವಾರ ಹೆಚ್ಚಾಗ್ತದೆ, ಹೀಗಾಗ್ತದೆ. ಯಾಕಂದ್ರೆ ಕಟೀಲು ದೀಪೋತ್ಸವ, ಇಲ್ಲಿ ಕಟೀಲು ದಿಂಡು ಅಂತ ಕರೆಯುವುದು. ಕಟೀಲು ದಿಂಡು ಕಳೆದ ಮೇಲೆ ಮೇಳ ಹೊರಡುವುದು ಇಲ್ಲಿಯ ಸಂಪ್ರದಾಯ, ಅದಕ್ಕಿಂತ ಮೊದಲು ಹೊರಡಲಿಕ್ಕಿಲ್ಲ. ಹಾಗಾಗಿ ಅದು ಸಾಧಾರಣ ನಮ್ಮ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಭೈರವಾಷ್ಟಮಿ ಅಷ್ಟಮಿಗೆ ಆಗುವುದು ಅಂತ ನನ್ನ ನೆನಪು. ಯಾವುದು ಕಟೀಲು ದೀಪೋತ್ಸವ. ಆಮೇಲೆ ಭಜನೆ ಆಗ್ಲಿಕ್ಕೆ ಉಂಟು 4 ದಿವಸದ್ದು. ಭಜನಾ ಮಂಗಲೋತ್ಸವ ಆದ ಮೇಲೆ ಮೇಳ ಹೊರಡ್ತಾ ಇತ್ತು. ಅದು ಕೆಲವು ಸಲ ಹೆಚ್ಚು ಕಡಿಮೆ ಆಗ್ತದೆ, ಯಾಕೆಂದ್ರೆ ದೇವರ ನಕ್ಷತ್ರಕ್ಕೆ ಸಂಬಂಧಪಟ್ಟು ಸಂಪತ್ತಾರೆ ಬರುವಾಗ ಹಸ್ತ ನಕ್ಷತ್ರ ಬರಬೇಕು, ಆಗ ಮೇಳ ಹೊರಡುವುದು ಸಂಪ್ರದಾಯ ಕಟೀಲ್ನದ್ದು. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಆಗುತ್ತದೆ. ಹಾಗಾಗಿ ಕೆಲವು ಸಲ ಡಿಸೆಂಬರ್ನಲ್ಲಿ ಮೇಳ ಹೊರಡುತ್ತದೆ, ಕೆಲವು ಸಲ ನವೆಂಬರ್ನಲ್ಲಿ. ಈಗ ಬರುವ ವರ್ಷ ಪುನಃ ಡಿಸೆಂಬರಿಗೆ ಹೋಗ್ತದೆ. ಅಂದ್ರೆ ಅಧಿಕ ಮಾಸ ಬಂದ ವರ್ಷ ಹೀಗೆ 3 ವರ್ಷಗಳಿಗೊಮ್ಮೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಒಮ್ಮೆ ಡಿಸೆಂಬರ್ನಲ್ಲಿ ಪ್ರಾರಂಭ ಆಗ್ತದೆ, ಮತ್ತೆ ನವೆಂಬರ್ನಲ್ಲಿ ಪ್ರಾರಂಭ ಆಗ್ತದೆ, 20-24 ಅಂದಾಜಿಗೆ ಪ್ರಾರಂಭ ಆಗ್ತದೆ, ಮತ್ತೆ ಕೆಲವು ವರ್ಷ ನವೆಂಬರ್ ಮತ್ತು ಬೇಗ. ಈಗ ಈ ವರ್ಷ 16ಕ್ಕೆ ಪ್ರಾರಂಭ ಆದಾಗ ಬರುವ ವರ್ಷ ಇನ್ನು ಡಿಸೆಂಬರಿಗೆ ಹೋಗ್ತದೆ ಪುನಃ. ಹೀಗೆ 3 ವರ್ಷಗಳಿಗೊಮ್ಮೆ ಹೀಗೆ ರೊಟೇಷನ್ ಆಗ್ತಾ ಇರ್ತದೆ ಅದು. ಹಾಗೆ ಕೆಲವು ವರ್ಷ 180 ಆಟವೂ ಆಗುದಿಲ್ಲ, 176, 175, 174 ಸೇವೆ ಆಟಗಳು ಅಷ್ಟೇ ಸಿಗ್ತದೆ. ಈಗ ಈ ಮೇಳದ ಸ್ಥಿತಿಗತಿಗಳ ಬಗ್ಗೆ ನಾವು ಗಮನಿಸಿದಾಗ, ಈಗ ನೀವು ಸೇರುವ ಹೊತ್ತಿಗೆ ಅದು ಯಾವ ಇಸ್ವಿಯಲ್ಲಿ ನೀವು ಸೇರಿದ್ದೀರಿ ಮತ್ತು ಆಗ ಮೇಳ ಹೇಗಿತ್ತು? ಅದೇ ನಾನು 3ನೇ ಮೇಳ ಆಗುವ ವರ್ಷ ಅಂದರೆ 1982ನೇ ಇಸವಿಯಲ್ಲಿ ಮೇಳಕ್ಕೆ ಸೇರಿದ್ದು. ಆಗ ಕಲ್ಲಾಡಿ ವಿಠಲ ಶೆಟ್ರು ಮೇಳವನ್ನು ಮುನ್ನಡೆಸ್ತಾ ಇದ್ದವರು. ಅದಕ್ಕಿಂತ ಪೂರ್ವದಲ್ಲಿ ಕಲ್ಲಾಡಿ ಕೊರಗು ಶೆಟ್ರು ಮೇಳ ನಡೆಸ್ತಾ ಇದ್ರಂತೆ. ಅವರಿಂದ ನಂತರ ಅವರ ಮಗನಾದ ವಿಠಲ ಶೆಟ್ಟರಿಗೆ ಬಂತು. 2004ನೇ ಇಸವಿ ತನಕ ವಿಠಲ ಶೆಟ್ಟರ ಸಂಚಾಲಕತ್ವ ಇತ್ತು ಕಟೀಲು ಮೇಳಕ್ಕೆ. ಅವರ ಸಂಚಾಲಕತ್ವದಲ್ಲಿ 4 ಮೇಳಗಳ ತನಕ ಇದು ಬೆಳೆದು ನಿಂತಿದೆ ಕಟೀಲು ಮೇಳ. ಅಂದ್ರೆ ಬೆಳೆಸುವುದಕ್ಕೆ ಕಾರಣ ಇದೆ, ಸೇವಾದಾರರು ಹೆಚ್ಚಾಗಿ ಹೋಗ್ತಾರೆ. 180 ಆಟಗಳಲ್ಲಿ ಆಡಿ ಮುಗಿಸಲಿಕ್ಕೆ ಸಾಕಾಗುವುದಿಲ್ಲ, ಅದಕ್ಕೆ ಬೇಕಾಗಿ ಮೇಳಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗಬೇಕಾಗಿ ಬಂತು. ಈಗ ಏನಾಗಿದೆ ಕೇಳಿದ್ರೆ, ಒಂದು 4 ಮೇಳಗಳಿಗಿಂತ ಹೆಚ್ಚು ಕಾಯಂ ಆಟಗಳೇ ಉಂಟು. ಅಂದ್ರೆ ವರ್ಷಂಪ್ರತಿ ಆಟ ಮಾಡಿಸುವವರೇ 4 ಮೇಳಕ್ಕಿಂತ ಹೆಚ್ಚು ಹೋಗ್ತಾರೆ ಪ್ರತಿ ವರ್ಷ. ಈಗ ನಮಗೆ ಹೊಸ ಆಟಗಳಿಗೆ ಸಿಗ್ತಾ ಇದ್ದದ್ದು 2 ಮೇಳಗಳು ಮಾತ್ರ. ಹಾಗಾಗಿ ಆಟಗಳು ಮತ್ತು ವೃದ್ಧಿ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಸಾಮಾನ್ಯ ವರ್ಷದಲ್ಲಿ ಎಷ್ಟು ಆಟಗಳಾಗ್ತವೆ ಒಂದು ಮೇಳದಿಂದ? ಒಂದು ಮೇಳ 180 ಅಂತ ಲೆಕ್ಕ ಹಿಡಿಯುವುದು. ಒಂದು ಮೇಳದಿಂದ 181, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕೆಲವು ವರ್ಷ 4 ಆಟ ಹೆಚ್ಚಾಗ್ಬೋದು, ಕೆಲವು ವರ್ಷ 4 ಆಟ ಕಡಿಮೆ ಆಗ್ಬೋದು. ಅಂತೂ ಸರಾಸರಿ 180 ಅಂತ ಲೆಕ್ಕ, 6 ತಿಂಗಳ ತಿರುಗಾಟ ಅಂತ. ಇದರಲ್ಲಿ ಈಗ 6 ಮೇಳಗಳಲ್ಲಿ ಆಡಿ ಮುಗಿಸಲಿಕ್ಕೆ 18 ವರ್ಷ ಕಾಯಬೇಕಾದ ಪರಿಸ್ಥಿತಿ ಇತ್ತು. 18 ವರ್ಷ 19 ವರ್ಷ ಆಗ್ತದೆ ಈಗ ಆಟ ಬುಕ್ಕಿಂಗ್ ಮಾಡಿ ನಂಬರ್ ಪ್ರಕಾರ ಅವರಿಗೆ ಆಟ ಬರುವಾಗ. ಅದಕ್ಕೆ ಬೇಕಾಗಿ ಈ ವರ್ಷ 7ನೇ ಮೇಳವನ್ನು ಮಾಡುವ ಹೆಚ್ಚು, ಯಾಕೆಂದ್ರೆ 180 ಆಟ ಆದ್ರೂ ಹೆಚ್ಚು ಸಿಗ್ತದಲ್ಲ ಅನ್ನುವಂತಹ ಉದ್ದೇಶದಿಂದ. ಮತ್ತೆ ಮೊದಲೇ ಇದರಲ್ಲಿ ಕಲಾವಿದರು ಇದ್ದಾರೆ 6 ಮೇಳಗಳಲ್ಲಿ. ಅಂದ್ರೆ ಮೊದಲು ಪೂರ್ಣ ರಾತ್ರಿಗೆ ಇದ್ದದ್ದು ಕಾಲಮಿತಿಗೆ ಬಂತು ಮೇಳ ಕಾರಣಗಳಿಂದ, ಕಾನೂನಾತ್ಮಕವಾಗಿ. ಅಷ್ಟಾಗುವಾಗ ಕಲಾವಿದರನ್ನು ಯಾರನ್ನು ಬಿಡ್ಲಿಲ್ಲ, ಎಲ್ಲ ಕಲಾವಿದರು ಮೇಳದಲ್ಲೇ ಇದ್ದಾರೆ. ಹಾಗಾಗಿ ಒಂದು ಮೇಳವನ್ನೇ ಹೆಚ್ಚು ಮಾಡಿದರೆ ಅನುಕೂಲ ಆಗ್ತದೆ ಅನ್ನೋ ಹಾಗೆ ಕಂಡಿತು. ದೇವರಲ್ಲಿ ಕೇಳುವಾಗ ಒಪ್ಪಿಗೆ ಬಂತು. ಹಾಗಾಗಿ 7ನೇ ಮೇಳ ಅಂತ ಈಗ ಪ್ರಾರಂಭ ಆಗ್ತಾ ಇದೆ. ಆದ್ರೂ ಇನ್ನೊಂದು 15 ವರ್ಷಕ್ಕೆಲ್ಲ ಬುಕ್ ಆದ ಆಟ ಈಗಲೇ ಉಂಟಲ್ಲ. 15 ವರ್ಷಗಳು ಬೇಕು, ಇನ್ನಷ್ಟು ಬುಕ್ ಆದ ಆಟಗಳು ಉಂಟು. ಯಾಕೆಂದ್ರೆ ವರ್ಷವೂ ಒಂದು ಸಾಧಾರಣ 600-700 ಆಟ ಬುಕ್ ಆಗ್ತದೆ ಹೇಗಿದ್ದು. ಹೆಚ್ಚಾಗ್ತಾ ಕಲಾವಿದರ ಸಂಯೋಜನೆ ಒಂದು ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ? ಅಲ್ಲ, ಸಂಯೋಜನೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಯಾರು ಕಲಾವಿದರು ಬೇಕು ಅನ್ನುವುದನ್ನು ನೋಡಿಕೊಂಡು ಅವರು ಬರುವವರಿದ್ರೆ ಅವರನ್ನು ತೆಕ್ಕೊಳ್ಳುವ ಹಾಗೆ ಒಂದು ಪೂರ್ವ ಯೋಜನೆಯಿಂದ ಮಾತುಕತೆ ಮಾಡ್ತೇವೆ. ಮತ್ತೆ ಹೆಚ್ಚಿನವರು ತಾವಾಗಿ ಕಟೀಲು ಮೇಳದಲ್ಲಿ ಸೇವೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಬರುವವರು ಇದ್ದಾರೆ. ಮತ್ತೆ ಕೆಲವು ಕಲಾವಿದರು ಬಹಳ ವರ್ಷದಿಂದ ವರ್ಷಂಪ್ರತಿ ಇದೇ ಮೇಳದಲ್ಲಿ ತಿರುಗಾಟ ಮಾಡುವುದನ್ನುವಂತಹ ನಿರ್ಣಯಕ್ಕೆ ಒಪ್ಪಿ ಬಂದವರು ಇದ್ದಾರೆ. ಹಾಗೆ ತುಂಬ ವರ್ಷ ತಿರುಗಾಟ ಆದವರು, ಒಂದು 30 ವರ್ಷ, 35 ವರ್ಷ, 40 ವರ್ಷ, 50 ವರ್ಷ ತಿರುಗಾಟದವರು ಈಗಲೂ ಇದ್ದಾರೆ ಕಟೀಲು ಮೇಳದಲ್ಲಿ. ಈಗ ಕೆಲವು ವರ್ಷದಿಂದ ಒಂದು 60-62 ವರ್ಷ ಎಲ್ಲ ಆದವರನ್ನು ಕೆಲವು ಜನರನ್ನು, ಅಂದರೆ ಆರೋಗ್ಯದ ಅವರ
ದೈಹಿಕವಾದ ಸ್ಥಿತಿಯೆಲ್ಲ ನೋಡಿ ಸ್ವಲ್ಪ ನಿವೃತ್ತಿ ಮಾಡಿದ್ದಾರೆ. ಅಂದರೆ ವೇಷ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ. ಹಾಗೆ ಸುದೀರ್ಘವಾದ ಕಾಲದಲ್ಲಿ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡುವ ಕಲಾವಿದರಿದ್ದಾರೆ. ಈಗಲೂ ಸೇವೆಗಾಗಿ ನಾವು ಬರ್ತೇವೆ ಅನ್ನುವಂಥ ಒಂದು ಉತ್ಸಾಹವನ್ನು ತೋರುವವರಿದ್ದಾರೆ. ಮತ್ತೆ ಈಗ ಏನು ಕೇಳಿದರೆ ಹಗಲು ಬೇರೆ ವೃತ್ತಿ ಮಾಡಿಕೊಂಡು ರಾತ್ರಿ ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕಾರ ಮಾಡಿದಂತಹ ಕಲಾವಿದರುಗಳು ಇದ್ದಾರೆ. ಅದರಿಂದ ಕಲಾವಿದರ ಕೊರತೆ ಆಗುವುದಿಲ್ಲ, ಹೀಗೆ ಸಿಗ್ತಾರೆ. ಈ ಮೇಳದಿಂದ ಮೇಳಕ್ಕೆ ಕಲಾವಿದರನ್ನು ಬದಲಾಯಿಸ್ತಾ ಇರ್ತಾರ? ಬದಲಾಯಿಸುವುದು ಅಂದ್ರೆ ಮೇಳದ ತಿರುಗಾಟದ ಮಧ್ಯದಲ್ಲಿ ಬದಲಾಯಿಸುವುದಿಲ್ಲ, ಬಹಳ ಕಡಿಮೆ. ಅನಿವಾರ್ಯ ಕಾರಣಕ್ಕೆ 1-2 ದಿವಸಕ್ಕೆ ಕಳಿಸಬಹುದು. ಈಗ ಯಾರೋ ಒಂದು ಮೇಳದಲ್ಲಿ ಒಬ್ರು ಭಾಗವತರ ರಜೆ, ಮತ್ತೊಂದು ಮೇಳದಿಂದ ಕಳಿಸ್ತದೆ. ಒಬ್ಬ ವೇಷಧಾರಿ ರಜೆ ಆದ್ರೆ ಅನಿವಾರ್ಯ ಆದ್ರೆ ಕಳಿಸ್ತದೆ. ಇಲ್ಲದಿದ್ರೆ ಮೇಳ ಪ್ರಾರಂಭ ಆದ ಮೇಲೆ ಬದಲಾವಣೆ ಮಾಡುವುದಿಲ್ಲ. ಮೇಳ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಒಂದು ಎಲ್ಲ ತಂಡಗಳ ಸಮತೋಲನಕ್ಕೆ ಬೇಕಾಗಿ ನೋಡಿ ಕಲಾವಿದರ ಅಭಿಪ್ರಾಯವನ್ನು ಗ್ರಹಿಸಿ ಅದನ್ನು ಸ್ವಲ್ಪ ಆಚೀಚೆ ಮಾಡುವ ಕ್ರಮ ಉಂಟು. ಆದರೆ ಎಲ್ಲವೂ ಒಟ್ಟು ಕಟೀಲು ಮೇಳ. ಹೇಗೆ ಅಂತ ಹೇಳಿದರೆ ಇದರಲ್ಲಿ ಯಾವ ತಂಡದಲ್ಲಿ ಯಾರು ಕಲಾವಿದರು ಅಂತ ಆಟ ನೋಡಿದ ಮೇಲೆ ಗೊತ್ತಾಗಬೇಕೇ ಹೊರತು ಅದನ್ನು ಮೊದಲೇ ಒಂದು ಪ್ರಚಾರ ಮಾಡುವ ಕ್ರಮ ಕೂಡ ಇಲ್ಲ, ಮೊದಲಿನಿಂದಲೂ ಇಲ್ಲ. ಯಾಕಂದ್ರೆ ಕಟೀಲು ಮೇಳ ಎಲ್ಲ ಒಂದೇ ಅನ್ನೋ ಭಾವ. ಹಾಗಾಗಿ 1ನೇ ತಂಡದಲ್ಲಿ ಇಂಥವರು, 2ನೇ ತಂಡದಲ್ಲಿ ಇಂಥವರು, ಅದು ಬಿಟ್ಟು 1ನೇ ಮೇಳ 2ನೇ ಮೇಳವೇ ಹೇಳ್ತಿರಲಿಲ್ಲ. ಇದನ್ನು ಎಲ್ಲ ಭಾಗವತರುಗಳ ಹೆಸರಿನಲ್ಲಿ ಮೇಳವನ್ನು ಹೇಳ್ತಾ ಇದ್ದಾರೆ. ಇರಾ ಭಾಗವತರ ಮೇಳ, ಬಲಿಪರ ಮೇಳ, ಅಥವಾ ಶಾಸ್ತ್ರಿಗಳ ಮೇಳ, ಕುಬಣೂರು ಮೇಳ, ಹೀಗೆ ಭಾಗವತರುಗಳ ಹೆಸರಿನಲ್ಲಿ ಮೇಳವನ್ನು ಗುರುತಿಸ್ತಾ ಇದ್ರು. ಯಾಕಂದ್ರೆ ಅದು ವಿಠಲ ಶೆಟ್ಟರ ಯೋಜನೆ. 1, 2, 3, 4 ಹೇಳಿದರೆ ಅದು ತರಗತಿ ಅಂತ ಪಕ್ಕನೆ ಜನ ಭಾವಿಸ್ತಾರೆ ಅಂತ. ಹಾಗಾಗಬಾರದು ಅನ್ನುವುದಕ್ಕಾಗಿ, ಎಲ್ಲ ಒಂದೇ ಅನ್ನುವುದಕ್ಕಾಗಿ ಆ ವಿಧದಿಂದ ಗುರುತಿಸ್ತಾ ಇದ್ದದ್ದು. ಈಗ ನೀವು ವಿಠಲ ಶೆಟ್ಟರ ಕಾಲದಲ್ಲಿ ಸೇರಿದವರು, ಈಗ ಕೊರಗಣ್ಣನ ಜೊತೆಯಲ್ಲಿ ಕೂಡ ಇದ್ದೀರಿ. ಈಗ ಸಾಮಾನ್ಯ ನೀವು ಹೇಳಿದ ಹಾಗೆ ಭಾಗವತರ ಹೆಸರಿನಲ್ಲಿ ಮೇಳ ನಡೆಯುವಂತ ಕಾಲ ಇತ್ತು. ಯಾವ ಯಾವ ಭಾಗವತರಿದ್ದ ಮೇಳದಲ್ಲಿ ಕೆಲಸ ಮಾಡಿದ್ರಿ ನೀವು? ಅದೇ ನಾನು ಮೇಳಕ್ಕೆ ಬರುವಾಗ ನಾನು ಪ್ರಪ್ರಥಮ ಸೇರಿದ್ದು ಬಲಿಪನಾರಾಯಣ ಭಾಗವತರು ಇರುವ ಮೇಳ. ಅಂದ್ರೆ ನನ್ನನ್ನು ಆ ಮೇಳಕ್ಕೆ ಹಾಕಿದ್ದಾರೆ. ಮೇಳಕ್ಕೆ ಸೇರಿದ ಮೇಲೆ 2ನೇ ಮೇಳಕ್ಕೆ, ಅದು 2ನೇ ಮೇಳ. ಮತ್ತೊಂದು ಅದರಲ್ಲಿ ಒಂದು 3 ವರ್ಷ ತಿರುಗಾಟ ಆದ ಮೇಲೆ 1ನೇ ಸೆಟ್ಟಿಗೆ ಇರಾ ಗೋಪಾಲಕೃಷ್ಣ ಭಾಗವತರು ಇದ್ದಂತಹ ಮೇಳಕ್ಕೆ ಹಾಕಿದ್ದು. ಅದರಲ್ಲಿ ಸಾಧಾರಣ ಒಂದು 25ರಿಂದ ಮೇಲೆ ವರ್ಷ, 25-30 ಹತ್ರ ಅದರಲ್ಲಿ ಇದ್ದೆ ನಾನು ಬಹುಶಃ, ಅದರಲ್ಲಿ ಇದ್ದೆ. ಆಮೇಲೆ 6ನೇ ಮೇಳ ಆಗುವಾಗ 6ನೇ ಮೇಳಕ್ಕೆ ಕಳಿಸಿದ್ರು. ಮತ್ತೆ ಕೆಲವು ವರ್ಷ ಆಗುವ 5ನೇ ಮೇಳಕ್ಕೆ ಕಳಿಸಿದ್ರು. ಈಗ ಹಾಗುಂಟು ಸ್ಥಿತಿ, ಹಾಗಿದ್ದೇನೆ. ಈಗ ಮ್ಯಾನೇಜರ್ ಆಗಿ ಯಾವಾಗದಿಂದ ನೀವು ಇಲ್ಲಿ ಕೆಲಸ ಮಾಡಿದ್ರಿ? ಮ್ಯಾನೇಜರ್ ಆಗಿ ಸಾಧಾರಣ ಒಂದು ಮೇಳಕ್ಕೆ ಸೇರಿ ಒಂದು 4 ವರ್ಷ ಕಳೆದಲ್ಲಿಗೆ ಮ್ಯಾನೇಜ್ಮೆಂಟಿನ ಹೊಣೆ ಬಂದಿದೆ ನನಗೆ. ಅಂದ್ರೆ 82ರಲ್ಲಿ ನಾನು ಮೇಳಕ್ಕೆ ಸೇರಿದ್ದು, ಮತ್ತೆ 86ರಲ್ಲಿ ಮ್ಯಾನೇಜ್ಮೆಂಟಿನ ಹೊಣೆ. ಆಗ ಮ್ಯಾನೇಜರ್ ಅಂತ ಒಬ್ಬರು ಬೇರೆ ಇದ್ರು, ಮದ್ದಡಕ ಗೋಪಾಲ ಶೆಟ್ಟರು ಅಂತ. ಆದರೆ ಅವರಿಗೆ ಅದರ ಲೆಕ್ಕಪತ್ರಕ್ಕೆಲ್ಲ ಒಬ್ಬ ಬೇಕು ಸಹಾಯಕ ಅಂತ ನನ್ನನ್ನು ಒಟ್ಟಿಗೆ ಸೇರಿಸಿಕೊಂಡಿದ್ರು. ಅದರಿಂದ ನಂತರ ನಿರಂತರವಾಗಿ ಇಷ್ಟು ವರ್ಷ ಇದ್ದೇನೆ. ಈಗ ವಿಠಲ ಶೆಟ್ಟರ ಕಾಲದಲ್ಲಿಯೂ, ಆಮೇಲೆ ಈಗ ಅವರ ಮಗ ದೇವಿಪ್ರಸಾದ್ ಶೆಟ್ಟರು, ನಾವು ಕೊರಗಣ್ಣ ಅಂತ ಕರೆಯುವುದು, ಅವರ ಕಾಲದಲ್ಲೂ ಮ್ಯಾನೇಜರ್ ಆಗಿದ್ದೇನೆ. ಈಗ ಈ ಮೇಳದಲ್ಲಿ ಎಲ್ಲ ಸಾಮಾನ್ಯವಾಗಿ ಕಲಾವಿದರನ್ನೇ ಮ್ಯಾನೇಜರ್ ಮಾಡ್ತಾರೆ. ಹೆಚ್ಚು ಹಾಗೆ ಉಂಟು. ಏನು ಉದ್ದೇಶ ಇರ್ಬೋದು? ಅಲ್ಲ, ಅದು ಯಾಕೆಂದ್ರೆ ಸ್ವಲ್ಪ ಆಟದ ವಿಷಯ, ರಂಗಸ್ಥಳದ ಮಾಹಿತಿ ಎಲ್ಲ ಗೊತ್ತಿದ್ದ ಅವರೇ ಮ್ಯಾನೇಜರ್ ಆದ್ರೆ ಒಳ್ಳೇದಾಗ್ತದೆ ಅನ್ನೋದೊಂದು, ಆ ಒಂದು ಉದ್ದೇಶ. ಇಲ್ಲದ್ರೆ ಈಗ ಮ್ಯಾನೇಜರ್ ಸಂಪರ್ಕವೇ ಇಲ್ಲದ ಮ್ಯಾನೇಜರ್ ಮಾಡಿದ್ರೆ ಅದೊಂದು ಕಷ್ಟ ಆಗ್ತದೆ. ಈಗ ಮೊದಲು ನಾನು ಬರುವಾಗ ಹಾಗಿದ್ರು, ವೇಷದವರೇ ಇರಲಿಲ್ಲ, ಬೇರೆಯವರಿದ್ರು. ಕಾಮಣ್ಣ ಶೆಟ್ಟರು ಅಂತ ಮುಚ್ಚೂರಿನವರಿದ್ರು ನಾನು ಮೇಳಕ್ಕೆ ಬರುವಾಗ. ಅವರು ವೇಷಧಾರಿ ಅಲ್ಲ, ಅವರು ಮ್ಯಾನೇಜ್ಮೆಂಟ್ ಮಾತ್ರ. ಅದರ ಆಮೇಲೆ ಮತ್ತೊಂದರಲ್ಲಿ ಇವರು ಉಪೇಂದ್ರ ಪ್ರಭುಗಳು ಅಂತ, ನಕ್ಕಣ್ಣೂರು ಅಂತ ನಾವು ಕರೀತಿದ್ದದ್ದು ಅವರ ಅಡ್ಡ ಹೆಸರು, ಅವರಿದ್ರು ಮ್ಯಾನೇಜರ್ ಆಗಿ 2ನೇ ಮೇಳದಲ್ಲಿ. ಮತ್ತೊಂದರಲ್ಲಿ ಶಂಕರಮಯ್ಯರು ಅಂತ ಇದ್ರು, ಅವರೆಲ್ಲ ವೇಷಧಾರಿಗಳಲ್ಲ, ಅವರೆಲ್ಲ ಮ್ಯಾನೇಜ್ಮೆಂಟೇ. ಅವರೆಲ್ಲ ಹೇಗೆ ಕೇಳಿದ್ರೆ ಮೊದಲಿನಿಂದಲೂ ಕೊರಗು ಶೆಟ್ಟರ ಕಾಲದಿಂದಲೂ ಎಲ್ಲ ಮೇಳದ ಒಡನಾಟ ಇದ್ದವರು. ಹಾಗೆ ಮೇಳದ ಆಗು ಹೋಗುಗಳು ಗೊತ್ತಿತ್ತು ಅವರಿಗೆ. ಈಗ ಮತ್ತೆ ಅದರಿಂದ ನಂತರ ಈಗ ಪಡ್ರೆ ಚಂದು ಅಣ್ಣ ಮೊದಲಿಗೆ ವೇಷಧಾರಿಯು ಮ್ಯಾನೇಜ್ಮೆಂಟ್ ಆದದ್ದು ಬಹುಶಃ ಅವರು, ಪಡ್ರೆ ಚಂದು ಅಣ್ಣ. ಮತ್ತೆ ಕುಮಾರಣ್ಣ, ಪಡ್ರೆ ಚಂದು ಅಣ್ಣನ ಮಗ, ಅವರನ್ನು ಹಾಗೆ ಮ್ಯಾನೇಜರ್ ಮಾಡಿದ್ರು. ಅವರು ವೇಷಧಾರಿ ಕಮ್ ಮ್ಯಾನೇಜ್ಮೆಂಟ್. ಹಾಗೆ ಮಾಡಿದ್ರೆ ಏನಾಗ್ತದೆ ಹೇಳಿದ್ರೆ ರಂಗಸ್ಥಳದ ವೇಷದ ಆಗು ಹೋಗುಗಳ ಬಗ್ಗೆ, ಪ್ರಸಂಗದ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿದ್ದವರು ಮ್ಯಾನೇಜರ್ ಆದ್ರೆ ಒಳ್ಳೇದಾಗ್ತದೆ ಅನ್ನೋ ಉದ್ದೇಶ ಇರಬಹುದು ಬಹುಶಃ. ಆ ಕಾರಣಕ್ಕೆ ಇರಬೇಕು ಕಾಣುತ್ತದೆ. ಹಾಗೆಂತ ಈಗ ಈಗಲೂ ಒಬ್ಬರು ವೇಷಧಾರಿ ಅಲ್ಲದೆ ಇದ್ದ ಮ್ಯಾನೇಜರ್ ಇದ್ದಾರೆ, ಈಗಲೂ ಇದ್ದಾರೆ. ಹೌದು, ಈಗ 4ನೇ ಮೇಳದಲ್ಲಿ ಇವರು ಪ್ರಕಾಶ್ ಶೆಟ್ಟರು ಅಂತ ಇದ್ದಾರೆ, ಅವರು ವೇಷಧಾರಿ ಅಲ್ಲ, ಅವರು ಮ್ಯಾನೇಜ್ಮೆಂಟ್ ಮಾತ್ರ. ಹಾಗೆ ಮಾಡುವವರು ಇದ್ದಾರೆ, ಅದೇನಿಲ್ಲ. ಈಗ ವೇಷಧಾರಿಗಳನ್ನೇ ಮಾಡಬೇಕು ಅಂತ ಏನೋ ನಿಯಮ ಇಲ್ಲ. ಈಗ ಈ ಕಾರ್ಯಕ್ರಮ ನೋಡುವವರು ಇರ್ಬೋದು ಅಥವಾ ಬೇರೆ ಯಕ್ಷಗಾನದ ಅಭಿಮಾನಿಗಳಿರ್ಬೋದು, ಅವರಿಗೆ ಒಂದು ಪ್ರಶ್ನೆ ಇರ್ತದೆ, ಈ ಮೇಳದ ಮ್ಯಾನೇಜರ್ಗೆ ಏನು ಕೆಲಸ ಅಂತ? ಹೌದೌದು, ಅಲ್ಲ, ಮೇಳದ ಮ್ಯಾನೇಜರ್ ಇಡೀ ವ್ಯವಸ್ಥೆ ಮಾಡೋದು ಮ್ಯಾನೇಜರೇ ಮಾಡಬೇಕಲ್ಲ. ಈಗ ಯಾವ ಕೊರತೆ ಕಲಾವಿದರಿಗೆ ಸಮಸ್ಯೆ ಬಾರದ ಹಾಗೆ, ಆಟ ಆಡಿಸುವವರಿಗೆ ಬೇಸರ ಆಗದಾಗ ಅದನ್ನು ನಿರ್ವಹಿಸಿಕೊಂಡು ಹೋಗಬೇಕಾದ ಹೊಣೆ, ಮತ್ತೆ ಅಲ್ಲಿ ಹೋಗುವ ಬರುವ ವ್ಯವಸ್ಥೆ, ಊಟೋಪಚಾರದ ಎಲ್ಲ ಮ್ಯಾನೇಜರ್ ಹೊಣೆ ಹೆಗಲ್ನಲ್ಲೇ ಇರುವುದಲ್ಲ ಹೊಣೆ. ಪ್ರಸಂಗ ನಿರ್ಣಯದಿಂದ ಪ್ರಾರಂಭ ಆಗಿ ಪ್ರತಿಯೊಂದು ಕೂಡ ಮ್ಯಾನೇಜರ್ ಹೊಣೆ ಇರ್ತದೆ. ಅದನ್ನೆಲ್ಲ ನಿರ್ವಹಿಸಿಕೊಂಡು ಹೋಗಬೇಕು. ಈಗ ಮೊದಲೇ ಅವರನ್ನು ಕಾಂಟ್ಯಾಕ್ಟ್ ಆಗಬೇಕು, ಮತ್ತೆ ಹೋಗುವ ಬರುವ ವ್ಯವಸ್ಥೆಗಳ ಬಗ್ಗೆ ಎಲ್ಲ ಮಾತನಾಡಬೇಕು. ಇದೆಲ್ಲ ತುಂಬಾ ವ್ಯವಸ್ಥೆಗಳು ಉಂಟು. ಮ್ಯಾನೇಜ್ಮೆಂಟ್ಗೆ ಫುಲ್ ವರ್ಕ್ ಉಂಟು. ವೀಳ್ಯ ತಗೊಳ್ಳೋದೆಲ್ಲ ಮ್ಯಾನೇಜ್ಮೆಂಟೇ. ಈಗ ನೀವೊಬ್ಬರು ಪ್ರಮುಖ ಕಲಾವಿದರು ಕೂಡ. ಸಾಮಾನ್ಯ ಪ್ರಮುಖ ಕಲಾವಿದನೇ ಮ್ಯಾನೇಜರ್ ಆದಾಗ ಕೆಲವು ತೊಡಕಾಗುವುದಿಲ್ಲ. ಈಗ ಮುಖ್ಯ ಪಾತ್ರ ಕೊನೆಗೂ ಇರಬೇಕಾಗ್ತದೆ.
ಅಲ್ವಾ ಸಾಮಾನ್ಯವಾಗಿ ಹೌದು, ಹೌದು. ಅಂತ ತೊಡಕುಗಳು ಏನಾದರೂ ಕಂಡದ್ದು ಇಲ್ಲ, ನನ್ನ ಅನುಭವದಲ್ಲಿ ಇಷ್ಟರೊಳಗೆ ಯಾವ ತೊಡಕು ಬರಲಿಲ್ಲ. ಈಗ ಯಾಕಂತೇಳಿದ್ರೆ ನಾವು ನಮ್ಮ ಈ ವೇಷದ ಗ್ಯಾಪಿನಲ್ಲಿ ಸಮಯ ಇರುವಲ್ಲೆಲ್ಲ ಅದನ್ನು ನಿರ್ವಾಹ ಮಾಡಿಕೊಂಡು ಹೋಗ್ತೇವೆ. ಈಗ ಕೊನೆಯವರೆಗೆ ವೇಷ ಇದ್ರೆ ಇದರ ಆಟ ಆಡಿಸುವರು ಕಾಯ್ತಾ ಇರ್ತಾರೆ, ನಾವು ಬಣ್ಣ ತೆಗೆದು ಬರೋಲ್ಲೇ ಕಾಯ್ತಾರೆ, ಏನು ಅವರು ಅವಸರ ಮಾಡೋದಿಲ್ಲ, ಅವರು ನೋಡ್ತಾ ಇರ್ತಾರಲ್ಲ ಆಟ. ಹಾಗೆ ವೇಷ ತೆಗೆದು ಬರೋಲ್ಲೇ ಕಾದು ಕೂತು ನನಗೆ ಯಾವತ್ತು ತೊಡಕು ಅಂತ ಆಗಲೇ ಇಲ್ಲ, ಅದರಲ್ಲಿ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಈಗ ಸಾಮಾನ್ಯವಾಗಿ ಈ ಒಂದು ಮೇಳದ ಕಲಾವಿದರು ಬಂದು ಮೇಳದ ಒಂದು ಪ್ರದರ್ಶನ ಶುರುವಾಗೋದಕ್ಕೆ ಮೊದಲೇ ಕಲಾವಿದರೆಲ್ಲ ಬಂದಿರಬೇಕಾಗ್ತದೆ. ಮೊದಲೆಲ್ಲ ಬಹುಶಃ ಮುಖ್ಯವಾದ ಕಲಾವಿದರು ಬಂದರೂ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಇಲ್ಲ ಇಲ್ಲ, ಆದರೆ ನಿಯಮ ಹೇಗೆ ಅದು? ನಿಯಮ ಹಾಗೆ, ನಮ್ಮ ಚೌಕಿ ಪೂಜೆಗಿಂತ ಮೊದಲು ಎಲ್ಲ ಕಲಾವಿದರು ಬಂದು ನಿಲ್ಲಬೇಕು ಅಂತ ಮೊದಲಿನಿಂದಲೂ ಒಂದು ರೂಲ್ಸ್ ಇದ್ದದ್ದು. ಹಾಗೆ ಚೌಕಿ ಪೂಜೆಗಿಂತ ಮೊದಲು ಎಲ್ಲರೂ ಬಂದು ಸೇರಬೇಕು ಅಂತ ಲೆಕ್ಕ. ಅಂದ್ರೆ ಈಗ ಇಡೀ ರಾತ್ರಿ ಆಟ ಆಗೋ 8 ಚೌಕಿ ಪೂಜೆ. ಹಾಗಾಗಿ ಚೌಕಿ ಪೂಜೆಗಿಂತ ಮೊದಲು ಕಲಾವಿದರೆಲ್ಲ ಬರಬೇಕು ಅಂತ ಮೊದಲು ನಿಯಮ ಇತ್ತು. ಯಾಕಂದ್ರೆ ಆಗ ಮತ್ತೆ ಬೇರೆ ವಾಹನದ ವ್ಯವಸ್ಥೆ ಅದು ಇದೆಲ್ಲ ಇಲ್ಲ, ಇದು ಸಾರ್ವಜನಿಕ ವಾಹನ ಬಸ್ಸು ಅದರಲ್ಲೇ ಬರಬೇಕು. ಮತ್ತೆ ಈಗ ಬೆಳಗಿನ ವೇಷಧಾರಿಯು ಮೊದಲೇ ಬರಬೇಕು ಅಂತ ಲೆಕ್ಕ. ಆದ್ರೆ ಈಗ ಹಾಗಿಲ್ಲ, ಆ ನಿಯಮವನ್ನೆಲ್ಲ ಸ್ವಲ್ಪ ಸಡಿಲ ಮಾಡಿದ್ದಾರೆ. ಬೇರೆ ಕೆಲಸದಲ್ಲಿದ್ದವರು ಕೂಡ ಬೇರೆ ಕೆಲಸದವರಲ್ಲಿದ್ದಾರೆ. ಹಾಗಾಗಿ ಈಗ ವೇಷ ಆದ ಕೂಡಲೇ ಹೋಗುವವರಿದ್ದಾರೆ, ವೇಷದ ಟೈಮಿಗಾಗೋ ಬರುವವರಿದ್ದಾರೆ. ಅದನ್ನೆಲ್ಲ ಮೊದಲೇ, ಈಗ ಮತ್ತೆ ಮೊಬೈಲ್ನ ಯುಗ ಆದ್ದರಿಂದ ಸಮಸ್ಯೆ ಬರುವುದಿಲ್ಲ. ಮೊದಲೇ ತಿಳಿಸ್ತಾರೆ, ನಾನು ಬರುವಾಗ ಇಂತಿಷ್ಟು ಹೊತ್ತಾಗ್ತದೆ ಅಥವಾ ಸಮಸ್ಯೆ ಇದ್ರೆ ಹೇಳ್ತಾರೆ. ಮೊದಲೆಲ್ಲಾದರೆ ಸಂಪರ್ಕ ಸಾಧನವೇ ಇರಲಿಲ್ಲ, ಹಾಗಾಗಿ 8 ಗಂಟೆಗಿಂತ ಮೊದಲು ಚೌಕಿಗೆ ಬರಲೇಬೇಕು, ಹಾಗೆಲ್ಲ ನಿಯಮ ಇತ್ತು. ಈಗ ಕಾಲಕ್ಕೆ ಅನುಸಾರವಾಗಿ ನಮಗೆ ಕಲಾವಿದರ ಅನುಕೂಲಕ್ಕೆ ತುಂಬ ಅದನ್ನು ಸಡಿಲಗೊಳಿಸಿದ್ದಾರೆ ಇದು ಮ್ಯಾನೇಜ್ಮೆಂಟಿನಿಂದ. ದೇವಿ ಪ್ರಸಾದ್ ಶೆಟ್ಟರು ಬಹಳ ಪ್ರೀತಿಯಿಂದ ಕಲಾವಿದರನ್ನು ನೋಡಿಕೊಳ್ತಾ ಇದ್ದಾರೆ. ತುಂಬ ಈಗ ಹಿಂದೆ ಎಲ್ಲ ಒಬ್ಬರೋ ಇಬ್ಬರೋ ಭಾಗವತರು, ಕೆಣ್ಣೆ ಮೊದಲಿಗೆ ಬಹುಶಃ ಇಬ್ಬರೇ ಇದ್ದದ್ದು ಇರ್ಬೋದು ಅಲ್ವಾ? ಮತ್ತೆ ಸೀಮಿತವಾದ ಕಲಾವಿದರ ಸಂಖ್ಯೆ ಇತ್ತು. ಈಗ ನೋಡಿದರೆ ಕಲಾವಿದರ ಸಂಖ್ಯೆ ಜಾಸ್ತಿ ಕಾಣ್ತದೆ, ಮುಮ್ಮೇಳಗಳಲ್ಲಿ ಚೆನ್ನಾಗಿ ಕಾಣ್ತದೆ. ಇದು ಯಾವ ಕಾರಣಕ್ಕಾಗಿರ್ಬೋದು? ಅಲ್ಲ, ಯಾಕೆಂದರೆ ಈಗ ಮೊದಲಿನ ಹಾಗೆ ಇದು ಬೆಳಿಗ್ಗಿನವರೆಗೆ ಆಟ ಆಗಲಿ, ಕಾಲಮಿತಿ ಆಟ ಆಗಲಿ, ಒಬ್ಬನೇ ಹೇಳುವಂತಹ ಒಂದು ಸ್ಥಿತಿ ಇಲ್ಲ. ಒಂದು ಕೇಳುವರಿಗೂ ಅದು ಇಷ್ಟ ಆಗುವುದಿಲ್ಲ. ಈಗ ಎಂಥ ಒಳ್ಳೆ ಭಾಗವತಿಗೆ ಆದರೂ ಇಡೀ ರಾತ್ರಿ ಒಬ್ಬನೇ ಹೇಳಿಕೊಂಡು ಕುಳಿತರೆ ಅದನ್ನು ಕೇಳುವ ಮಂದಿಗಳು ಎಷ್ಟಿದ್ದಾರೆ ಅನ್ನೋ ಪ್ರಶ್ನೆಯೂ ಬಂದಿತ್ತು. ಅಂದರೆ ಜನರಿಗೆ ಆಗಾಗ ಅದು ಬದಲಾವಣೆ ಆಗ್ತಾ ಇರಬೇಕಾಗ್ತದೆ. ಮತ್ತೆ ಹೆಚ್ಚಿನ ಮಂದಿಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶವೂ ಉಂಟು. ಅಂದರೆ ಕಟೀಲು ಮೇಳಕ್ಕೆ ಈಗ ಬಂದು ಅಭ್ಯಾಸಕ್ಕಾಗಿ ಬರ್ತೇವೆ, ಕಲೀಲಿಕ್ಕೆ ಬರ್ತೇವೆ ಹೀಗೆಲ್ಲ ಹೇಳಿದಾಗ ಅವರನ್ನು ಮತ್ತೆ ಬೇಡವೇ ಬೇಡ ಅಂತ ನಿರಾಕರಿಸಲಿಕ್ಕಿಲ್ಲ. ಅದು ಮೊದಲಿನಿಂದಲೂ ಹಾಗೆ. ಅವರೊಂದು ಹೆಚ್ಚಿನ ಕಲಾವಿದರುಗಳೆಲ್ಲ ಇಲ್ಲಿಯೇ ತರಬೇತಿಯನ್ನು ಹೊಂದಿದವರು ಇರೋದು ಈಗಲೂ ತೆಂಕುತಿಟ್ಟಿನಲ್ಲಿ. ಅಂದರೆ ಕಟೀಲು ಮೇಳ ಅಂದರೆ ಒಂದು ಪಾಠಶಾಲೆ ಹಾಗೆ ಅಂತ ಲೆಕ್ಕ. ಶುರುವಿಗೆ 1 ವರ್ಷ 2 ವರ್ಷ ಇದರಲ್ಲಿ ತಿರುಗಾಟ ಮಾಡಿ ಒಂದು ಪುರಾಣ ಪ್ರಸಂಗಗಳ ಅನುಭವವನ್ನೆಲ್ಲ ಹೊಂದಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಕಾರಣಕ್ಕೆ ಇದಕ್ಕೆ ಬರುವವರಿದ್ದಾರೆ. ಹಾಗೆ ಬರುವಾಗ ದೇವರ ಮೇಳ ಆದ ಕಾರಣ ಬೇಡ ಅಂತ ಅವರನ್ನು ನಿರಾಕರಿಸಲಿಕ್ಕಿಲ್ಲ. ಮತ್ತೆ ಏನಾದರೂ ಅವರಷ್ಟು ಸಮಸ್ಯೆಯವರಾಗಿರ್ಬೇಕು, ಹಾಗಿದ್ರೆ ಮಾತ್ರ. ದೊಡ್ಡ ಸಮಸ್ಯೆ ಆದರೆ ಮತ್ತೆ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅವರಿಗೆ ದೇವರ ಮೇಲೆ ಭಕ್ತಿ ಇಲ್ಲದಿದ್ರೆ ಮತ್ತೆ ದೇವರ ಮೇಳ ಅಂತ ಇವರನ್ನು ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಆಗ ಹೊರಗಿಡ್ಬೇಕಾಗ್ತದೆ, ಅದು ಪ್ರಶ್ನೆ ಬೇರೆ. ಅಲ್ಲದಿದ್ರೆ ಹಾಗಿಡುವ ಕ್ರಮ ಇಲ್ಲ. ಹಾಗಾಗಿ ಜನ ಹೆಚ್ಚಾಗ್ತಾ ಹೋಗ್ತದೆ. ಈಗ ನಿಜವಾಗಿಯೂ 2 ಗಂಟೆಯೂ ಸಿಕ್ಕುವುದಿಲ್ಲ ಒಬ್ಬೊಬ್ಬ ಭಾಗವತನಿಗೆ ಕಸುಬು. ಚಂಡೆ ಮದ್ದಳೆಯವರು ಅಷ್ಟಿದ್ದಾರೆ, ಭಾಗವತರುಗಳು ಅಷ್ಟಿದ್ದಾರೆ, ವೇಷದವರು ಹೆಚ್ಚಿದ್ದಾರೆ. ಇದು ಈಗಿನ ಕಾಲಸ್ಥಿತಿ, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಅಂದರೆ ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಬೇಕು ಎನ್ನುವಂಥ ಆಸೆ ಕೂಡ ಇರ್ತದೆ. ಹೌದೌದು, ಇರ್ತದೆ. ಈಗ ಒಂದು ಮೇಳ ಯಾವತ್ತೂ ಕೂಡ ಕ್ಷೇತ್ರದಲ್ಲಿ ಇರ್ತದೆ ಅಲ್ವಾ? ಅದು ಹೇಗೆ ರೊಟೇಷನ್ ಆಗಿ ಹೇಗೆ? ಹೌದು, ರೊಟೇಷನ್. ಇವತ್ತಿದ್ದ ಮೇಳ ನಾಳೆ ಇರುವುದಿಲ್ಲ, ಎಲ್ಲ ರೊಟೇಷನ್ ಆಗ್ತದೆ. ಅಥವಾ ಒಂದೇ ಊರಿನಲ್ಲಿ 2 ಆಟ ಇದ್ದರೂ ಅಲ್ಲಿಗೆ ಮತ್ತೊಂದು ದಿವಸ ಬೇರೆ ಮೇಳವನ್ನು ಕಳಿಸ್ತಾರೆ. ಮೊದಲ ಮೇಳವನ್ನು ಅಲ್ಲಿ ಉಳಿಸುವುದಿಲ್ಲ, ಮರು ದಿವಸಕ್ಕೆ ಬೇರೆ ಮೇಳ ಕಳಿಸ್ತಾರೆ. ಇಲ್ಲಿ ಅಂದರೆ ಸಂಪ್ರದಾಯ ಯಾಕೆ ಬಂತು? ಅಲ್ಲ, ಬೇರೆ ಬೇರೆ ಅವರ ಊರುಗಳಲ್ಲಿ ಆಟ ಮಾಡಿಸಲಿಕ್ಕೆ ಜಾಗ ಇಲ್ಲದವರಿದ್ದಾರೆ, ಬಾಂಬೆಯಲ್ಲೆಲ್ಲ ಇರುವವರು ಇದ್ದಾರೆ. ಮತ್ತೆ ಮೊದಲ ಘಟ್ಟದ ಮೇಲೆಗೆಲ್ಲ ಮೇಳ ಹೋಗ್ತಿರ್ಲಿಲ್ಲ, ಅಲ್ಲಿ ಅವರು ಹರಿಕೆ ಹೇಳುವವರು ಇದ್ದಾರೆ. ಅವರದ್ದಲ್ಲಿ ಇಲ್ಲಿ ಕ್ಷೇತ್ರದಲ್ಲೇ ಆಗ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಈಗ ಕೆಲವು ಕಾರಣಗಳಿಂದ ಇದ್ದ ಭೂಮಿಯು ಹೋಗಿದೆ. ಈಗ MRP ಯಲ್ಲೂ ಬಂದದ್ರಲ್ಲಿ ತುಂಬ ಆಟಗಳೆಲ್ಲ ಆದ ಜಾಗವೇ ಹೋಯಿತು. ಅದೆಲ್ಲ ಆಟಗಳು ಕ್ಷೇತ್ರಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು, ಬೇರೆ ಜಾಗ ಇಲ್ಲ ಅವರಿಗೆ. ಹಾಗೆ ಕ್ಷೇತ್ರದಲ್ಲಿ ಮಾಡುವ ಸ್ಥಿತಿ. ಮತ್ತಿನ್ನೊಂದು, ಅವರಿಗೆ ಸೌಲಭ್ಯಕ್ಕೆ ಕ್ಷೇತ್ರದಲ್ಲಿ ಮಾಡಿಸುವವರಿದ್ದಾರೆ. ಯಾಕಂದರೆ ಊರಿನಲ್ಲಿ ಅದರ ವ್ಯವಸ್ಥೆ ಮಾಡಲಿಕ್ಕೆ ಜನ ಇಲ್ಲ. ಅವರು ಬಾಂಬೆಯಲ್ಲಿಯೋ ಮತ್ತೆ ಎಲ್ಲಿಯೋ ಹೊರ ದೇಶದಲ್ಲಿ ಇರ್ತಾರೆ. ಅವರು ಆಟದ ಮೊದಲನೇ ದಿವಸ ಬರುವುದು, ಇಲ್ಲಿ ವ್ಯವಸ್ಥೆ ಮಾಡೋದು ಯಾರು? ಕಟೀಲ್ನಲ್ಲಿ ಆದರೆ ಇದು ಕೆಲವೊಂದು ಸುವ್ಯವಸ್ಥಿತವಾಗಿ ನಡೆಯುತ್ತದೆ, ಎಲ್ಲ ವ್ಯವಸ್ಥೆಗಳುಂಟು. ಮೇಳದಿಂದಲೇ ಅದನ್ನು ಹೊಣೆ ಹೊತ್ತುಕೊಂಡು ಮಾಡಿಸ್ತೇವೆ ನಾವು, ಹಾಗೆ ಅವರಿಗೆ ಸುಲಭ ಆಗ್ತದೆ. ಹಾಗೆ ಆ ಕಾರಣದಿಂದಲೂ ಕ್ಷೇತ್ರದಲ್ಲಿ ಮಾಡಿಸುವವರಿದ್ದಾರೆ. ಇನ್ನು ಕೆಲವರು ಹರಿಕೆ ಹೇಳುವವರೇ ಕ್ಷೇತ್ರದಲ್ಲಿ ಮಾಡಿಸ್ತೇವೆ ಅಂತ ಹೇಳುವರು. ಹರಿಕೆ ಹೇಳುವುದೇ ಹಾಗೆ, ಕಟೀಲು ಕ್ಷೇತ್ರದಲ್ಲಿ ಆಟ ಮಾಡಿಸ್ತೇವೆ ಅಂತ. ಹಾಗೆ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಆಟಗಳ ಸಂಖ್ಯೆ ಹೆಚ್ಚಾಗಿ ಈಗ ಒಂದೊಂದು ದಿವಸ 2-3 ಆಟ ಆಗ್ತದೆ.
ಒಂದು ಇಲ್ಲಿ ದೇವಸ್ಥಾನದ ಮುಂಭಾಗದ ಸರಸ್ವತಿ ಸದನದಲ್ಲಿ ಹೌದು, ಸರಸ್ವತಿ ಸದನದಲ್ಲಿ ಆಗ್ತದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಹಾಲಕ್ಷ್ಮಿ ಸದನ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಉಂಟು, ಅಲ್ಲಿ ಆಟ ಆಗ್ತದೆ. ಆಮೇಲೆ ಸಾಲದೇ ಇದ್ದದಕ್ಕೆ ಇಲ್ಲಿ ಆಚೀಚೆ ಹಾಲ್ಗಳ ಬದಿಯಲ್ಲೆಲ್ಲ ಆಟ ಆಗ್ತದೆ. ಅಲ್ಲಿ ಹೊಳೆಯಿಂದ ಆಚೆ ಒಂದು ಆಟ ಆಗ್ತದೆ, ಆಟ ಆಗೋ ಜಾಗ ಉಂಟು. ಅಂದ್ರೆ ಕ್ಷೇತ್ರದಲ್ಲಿ ಆಟ ಮಾಡಿಸುವವರ ಸಂಖ್ಯೆ ಹೆಚ್ಚಾಗಿದೆ, ನಮಗೆ ಅವಕಾಶ ಕಡಿಮೆ ಆಗಿದೆ. ದಿನ ಇರುವುದು 180 ಅಲ್ವಾ, ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೊಡಬೇಕಾಗ್ತದೆ. ಹಾಗಾಗ್ತದೆ. ಹೆಚ್ಚಿನ ಸೇವಾರ್ಥಿಗಳು ದೇವಿ ಮಹಾತ್ಮೆಯನ್ನೇ ಆಡಿಸಬೇಕು ಅಂತ ಬಯಸ್ತಾರೆ. ಹೌದು, ಹೆಚ್ಚು ಆಗುವಂಥದ್ದು ಕೂಡ ದೇವಿ ಮಹಾತ್ಮೆ ಅಲ್ವಾ? ಆದರೆ ಕಟೀಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಈ ವಠಾರದಲ್ಲಿ ದೇವಿ ಮಹಾತ್ಮೆ ಆಗಬಾರದು ಅಂತ ಉಂಟು. ಹೌದಂತ ಅಲ್ಲ, ಏನು ಕಾರಣ ಇರ್ಬೋದು? ಏನೋ ಒಂದು ಕ್ಷೇತ್ರದ ಸಂಬಂಧ ಇರಬಹುದು ಹಿನ್ನೆಲೆ. ಈ ಕಟೀಲು ದೇವಸ್ಥಾನ ಇರೋ ಕೊಂಡಮೂಲೆ ಗ್ರಾಮ ಅಂತ ಹೇಳುದು ಇದಕ್ಕೆ. ಕೊಂಡಮೂಲೆ ಗ್ರಾಮದಲ್ಲೇ ದೇವಿ ಮಹಾತ್ಮೆ ಆಗುವುದಿಲ್ಲ. ಆಮೇಲೆ ಅದು ಕೆಲವು ಕ್ಷೇತ್ರಗಳೆಲ್ಲ ಆಗಿರ್ತದೆ. ಈಗ ಪೊಳಲಿ ಸೀಮೆಯಲ್ಲಿ ದೇವಿ ಮಹಾತ್ಮೆ ಆಗುದಿಲ್ಲ. ಇಲ್ಲ, ಪೊಳಲಿಗೆ ಸಂಬಂಧಪಟ್ಟ ಇದು ಯಾವುದೇ ಜಾಗದಲ್ಲಿ ದೇವಿ ಮಹಾತ್ಮೆ ಆಗಲಿಕ್ಕಿಲ್ಲ. ದೇವಿ ಅಂದ್ರೆ ಈ ಕೈಗಟ್ಟಿ ಬರುವ ದೇವಿ ಯಾವುದೂ ಆಗುದಿಲ್ಲ. ದೇವಿ ಮಹಾತ್ಮೆ ಆಗುದಿಲ್ಲ, ಕಟೀಲು ಕ್ಷೇತ್ರ ಮಹಾತ್ಮೆ ಆಗುದಿಲ್ಲ, ಲಲಿತೋಪಾಖ್ಯಾನ ಆಗುದಿಲ್ಲ. ಆ ಏರಿಯಾಗಳಲ್ಲಿ ಇಲ್ಲಿಯೂ ಆಗುದಿಲ್ಲ. ಆಗೊಂದು ವೇಳೆ ಗೊತ್ತಿಲ್ಲದೆ ಆದಲ್ಲಿ ಅವಘಡಗಳು ಆಗಿದೆ. ನಾನಿರುವಾಗಲೇ ಆಗಿದೆ. ಚೌಕಿಗೆಲ್ಲ ಈ ಸಿಡಿ ಮದ್ದೆಲ್ಲ ಬಿದ್ದು ನಮ್ಮ ಇದು ಪಕಡಿಯ ಬಟ್ಟೆ ಎಲ್ಲ ಉರಿದು ಹೋಗಿ ಮತ್ತೆ ಪೊಳಲಿಗೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಎಲ್ಲ ಆಗಿದೆ. ಅದು ಗೊತ್ತಿಲ್ಲದೆ ಆದದ್ದು, ಅವರು ಆಟ ಮಾಡಿ ಸುರಿಟ್ಟದ್ದು, ಹಾಗಾಗಿದೆ. ಹೌದು, ಅದು ದೇವಿ ಕ್ಷೇತ್ರಗಳಲ್ಲಿ ಅದು ಬೇಡ ಅನ್ನುವಂತಹ ಒಂದು ನಿರ್ಣಯ ಮೊದಲಿನಿಂದ ಬಂದಿದೆ. ಅದೇನು ಏನು ಅವಘಡ ಆಗಿ ನಿಂತಿದೋ, ಯಾವ ಕಾರಣಕ್ಕೆ ನಿಂತಿದೋ ಅಂತೂ ದೇವರಿಗೆ ಸಮಾಧಾನ ಇಲ್ಲ. ಈಗ ಈ ವರ್ಷವೂ ಹಾಗೆ ಒಂದು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಜಾಗ ಉಂಟು, ದೇವರ ಗುಡ್ಡ ಅಂತ. ಅಲ್ಲಿ ದೇವಿ ಮಹಾತ್ಮೆ ಮಾಡಿಸಬಹುದು ಅಂದ್ರೆ, ಅದು ಕಟೀಲು ಗ್ರಾಮ ಅಲ್ಲ, ಮಾಡಿಸಬಹುದು ಅಂತ ದೇವರ ಹತ್ರ ಹೂ ಪ್ರಶ್ನೆ ಕೇಳುವಾಗ ಒಪ್ಪಿಗೆ ಸಿಗಲಿಲ್ಲ, ಬೇಡ ಅಂತಲೇ ಬಂತು. ಹೌದೌದು. ವೀಕ್ಷಕರು ನೋಡ್ತಾ ಇದ್ದೀರಿ, ಈಗಾಗಲೇ ಮೆರವಣಿಗೆ ಬರ್ತಾ ಇದೆ. ಅದು ಇನ್ನು ಎಕ್ಕಾರಿಗೆ ಬಂದು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಬರಬೇಕು. ಈಗ ಬಜಪೆಯಿಂದ ಹೊರಟು ಸುಮಾರು ಎಕ್ಕಾರಿನ ಹತ್ರ ಬರ್ತಾ ಇದೆ. ದೇವಿಯ ಭಾವಚಿತ್ರವನ್ನಿಸಿದಂತಹ ಒಂದು ರಥ, ಅದರಲ್ಲಿ ಬಹಳ ಸಂಭ್ರಮದಿಂದ ಜನ ಆಸುಪಾಸಿನಲ್ಲಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಹೀಗೆ 7 ಮೇಳಗಳ ವಾಹನಗಳು ಕೂಡ ಬರುವುದನ್ನು ನೋಡ್ತಾ ಇದ್ದೀರಿ. ಈಗ ನಾನು ಕೊನೆಯ ಒಂದು ಪ್ರಶ್ನೆ ವಿಶ್ವೇಶ್ವರ ಭಟ್ರಲ್ಲಿ, ಸಾಮಾನ್ಯವಾಗಿ ಸೇವಾರ್ಥಿಗಳಿಗೆ ಕಟೀಲು ಮೇಳದ ಆಟ ಆಡಿಸಬೇಕು ಅಂತ ಇರ್ತದೆ. ಅದು ಆಟ ಆದರೆ ಅಷ್ಟೇ ಆಗ್ತದೆ. ನಾವು ಒಂದು ಆಟ ಹೋಗಿ ಸಾಧ್ಯ ಇದ್ದರೆ ಹೋಗಿ ಕೂತ್ಕೊಳ್ಬೋದು ಅಂತ ಭಾವಿಸುವವರು ಇರ್ಬೋದು. ಆದರೆ ದೇವಿ ಯಕ್ಷಗಾನ ಪ್ರಿಯೆ. ಒಬ್ಬ ಸೇವಾರ್ಥಿಯಾದವ ಬರೇ ಸೇವೆ ಮಾಡುವುದಲ್ಲ, ಅವನು ಸ್ವಯಂ ನಿಷ್ಠೆಯಿಂದ ಅದನ್ನು ಮಾಡಬೇಕು ಎನ್ನುವಂಥ ಒಂದು ನಿರೀಕ್ಷೆಗಳು ಇರ್ತದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಸೇವಾರ್ಥಿಯಾದವ ಯಾವ ನಿಯಮಗಳನ್ನು ಪಾಲಿಸಬೇಕಾಗ್ತದೆ? ಅದೇ, ಈಗ ಶುದ್ಧಾಚಾರದಲ್ಲಿ ಇರಬೇಕು ಅಂತ ಒಂದು ಉಂಟು, ಹಾಗೆಲ್ಲ ಆಚರಣೆ ಮಾಡ್ತಾರೆ. ಅಂದರೆ ಒಂದು ಎಂಥದ್ದು, ಈ ಆಹಾರದಲ್ಲಿ ಆಮೇಲೆ ಪಾನೀಯಗಳಲ್ಲಿ ಎಲ್ಲ ಸ್ವಲ್ಪ ಶುದ್ಧತೆ ಮಾಡಿ ಆಟ ಮಾಡಬೇಕು ಅಂತ ಉಂಟು. ಹಾಗೆ ಮಾಡ್ತಾರೆ ಸೇವಾದಾರರೆಲ್ಲ. ತಿಂಗಳುಗಟ್ಟಲೆ ಕೇವಲ ಶಾಕಾಹಾರಿಗಳಾಗಿದ್ದುಕೊಂಡು ಶುದ್ಧದಲ್ಲಿ ಇದ್ದುಕೊಂಡು ಆಟ ಮಾಡಿಸ್ತಾರೆ. ಆಟದ ದಿವಸ ಏನು ಮಾಡಬೇಕಾಗ್ತದೆ? ಅಲ್ಲ, ಆಟದ ದಿವಸವೂ ಹಾಗೆ. ಆಟದ ದಿವಸ ಈಗ ಬೆಳಿಗ್ಗೆ ಪೂಜೆಗಾಗುವ ಸ್ನಾನ ಮಾಡಿ ಬರುವುದು, ಆಮೇಲೆ ಸಂಜೆ ಚೌಕಿ ಪೂಜೆಗೆ ಸ್ನಾನ ಮಾಡಿ ಬಂದು ಇರಬೇಕು. ಮತ್ತೆ ಬೆಳಿಗ್ಗೆವರೆಗೆ ಆಟ ಆಗುವಾಗ ಬೆಳಗಿನ ಪ್ರಸಾದ ತೆಗೊಳ್ಳಿಕ್ಕೆ ಸ್ನಾನ ಮಾಡಿ ಬರಬೇಕು. ಯಾಕಂದ್ರೆ ಇಲ್ಲಿ ಆದ್ರೂ ಸ್ವಲ್ಪ ನಿದ್ದೆ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಈಗ ಅದನ್ನು ಬಿಟ್ಟಿದ್ದೇವೆ, ಯಾಕಂದ್ರೆ ಈಗ ನಿದ್ದೆ ಮಾಡುವಷ್ಟು ಟೈಮ್ ಇರುವುದಿಲ್ಲ. ಹಾಗಾಗಿ ಈಗ ಸಂಜೆಯ ಸ್ನಾನವೇ ಸಾಕಾಗ್ತದೆ. ಮತ್ತಿನ ಪೂಜೆಗೆ ಅಂತ ಪುನಃ ಪ್ರಸಾದ ತೆಗೊಳ್ಳಿಕ್ಕೆ ಸ್ನಾನ ಮಾಡಿ ಬರಬೇಕನ್ನೋ ರೂಲ್ಸ್ ಇಲ್ಲ ಈಗ. ಅದು ಯಾವುದೇ ವ್ರತಕ್ಕಾದ್ರೂ ಹಾಗೆ, ಮಧ್ಯದಲ್ಲಿ ನಿದ್ದೆ ಮಾಡಿದ್ರೆ ಪುನಃ ಸ್ನಾನ ಮಾಡಬೇಕು. ಎಚ್ಚರದಲ್ಲಿ ಇದ್ರೆ ಸ್ನಾನ ಮಾಡದೆ ಬರ್ಬೋದು ಅಂತ ಅದು ಒಂದು ಆಚಾರದಲ್ಲಿ ಇದ್ದ ವಿಷಯ. ಹಾಗಾಗಿ ಈಗ ಮತ್ತಿನ ಸ್ನಾನವನ್ನು ಇಲ್ಲ. ಹೀಗೆ ಅವರು ಕೂಡ ಶ್ರದ್ಧೆಯಿಂದ ಇದು ಮಾಡೋರಿದ್ದಾರೆ. ಮತ್ತೆ ಜನರ ಭಾವನೆ ಅದೊಂದು ದೇವಿ ಮಹಾತ್ಮೆ ಆಗಬೇಕು ಅನ್ನೋ ಭಾವ ಅವರಿಗೆ. ಅಂದ್ರೆ ಅದು ಭಕ್ತಿಯ ಕಾರಣವಾಗಿದೆ. ಈಗ ನಿಜವಾಗಿ ನೋಡಿದ್ರೆ ಹಾಗಿಲ್ಲ. ನಮಗೀಗ ಮತ್ತೆ ಏನಾಗ್ತದೆ ಕೇಳಿದ್ರೆ, ಆಟ ಆಡಿಸುವವರು ಹೇಳಿದ ಪ್ರಸಂಗ ಮಾಡಿಸ್ಬೇಕು. ಕೆಲವರು ಹರಿಕೆ ಹೇಳುವವರು ದೇವಿ ಮಹಾತ್ಮೆ ಮಾಡಿಸ್ತೇವೆ ಅಂತ ಹರಿಕೆ ಹೇಳ್ತಾರೆ. ಮತ್ತೆ ಕೆಲವರೆಲ್ಲ ಇನ್ನು ದೇವಿ ಮಹಾತ್ಮೆ ಮಾಡಿದ್ರೆ ಇನ್ನೆಂಥದೋ ಒಂದು ಅವರಿಗೆ ವಿಶೇಷವಾಗಿ ಜನ ಹೆಚ್ಚು ಸೇರ್ತಾರೆ, ಮತ್ತೊಂದು ಇಂಥದ್ದೊಂದು ಭಾವನೆ ಇರ್ತದೆ. ನಮಗೆ ಹೇಗೆ ಹೇಳಿದ್ರೆ, ಆಟ ಆಡಿಸುವವರು ಹೇಳಿದ ಪ್ರಸಂಗವನ್ನು ನಾವು ಆಡುವ ಪ್ರಸಂಗವನ್ನು ಇಲ್ಲ ಹೇಳಲಿಕ್ಕಿಲ್ಲ. ಈಗ ಆಡದೇ ಇದ್ದ ಪ್ರಸಂಗ ಆದರೆ ಅವ್ರು ಹೇಳಿದ್ರೆ ನಾವು ಆಡುವುದಿಲ್ಲ ಹೇಳ್ಬೋದು. ಆಡುವ ಪ್ರಸಂಗವನ್ನು ಇಲ್ಲ ಹೇಳಲಿಕ್ಕಿಲ್ಲ. ಈಗ ನಿಜವಾಗಿ ನಮಗೆ ಏಕತಾನತೆ ಬರ್ತದೆ. ಈಗ ಕಲಾವಿದರ ಕಡೆಯಿಂದ ನಾನು ಹೇಳುವುದಾದ್ರೆ, ಒಂದು ತಿರುಗಾಟದಲ್ಲಿ 180 ಆಟದಲ್ಲಿ 100ರಿಂದ ಮೇಲೆ ಹೋಗ್ತದೆ ದೇವಿ ಮಾತು. ನಿಜವಾಗಿ ನಮಗೆ ದಿವಸ ಅದೇ ಮಾಡಿ ಮಾಡಿ ನಮಗೆ ಅದರಲ್ಲಿ ಒಂದು ಔದಾಸೀನ್ಯ ಬರ್ತದೆ, ಏಕತಾನತೆ ಬರ್ತದೆ. ಒಂದೇ ಆಯ್ತಲ್ಲ ಅಂತ ಬದಲಾವಣೆ ಬೇಕು. ಇನ್ನೊಂದು ಕಲಿಯುವ ಕಲಾವಿದರಿಗೆ ಒಂದು ಕೊರತೆ ಆಗ್ತದೆ. ಅವರಿಗೆ ದೇವಿ ಮಹಾತ್ಮೆ ಮಾತ್ರ ಗೊತ್ತಾಗುದು, ಬಾಕಿ ಪ್ರಸಂಗಗಳ ಒಂದು ಅನುಭವವೇ ಆಗುದಿಲ್ಲ. ಈಗ ಮೊದಲು ನಾನು ಮೇಳಕ್ಕೆ ಸೇರುವ ಸಮಯದಲ್ಲೆಲ್ಲ ಹೇಗಿತ್ತು ಹೇಳಿದ್ರೆ, ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳಾಗ್ತಿತ್ತು. ದೇವಿ ಮಹಾತ್ಮೆ ಆಗ್ತಿದ್ದೆ ಬಹಳ ಕಡಿಮೆ, ಒಂದು 25 ದೇವಿ ಮಹಾತ್ಮೆ ಆದ್ರೆ ದೊಡ್ಡದು. ನಾನು ಮೇಳಕ್ಕೆ ಸೇರುವಾಗ ಇಡೀ ತಿರುಗಾಟ ಅಷ್ಟೇ ಇದ್ದದ್ದು.
ಈಗ 100ಕ್ಕೆ ಮುಟ್ಟಿದೆ, ಬಾಕಿ ಪ್ರಸಂಗಗಳು ಕಡಿಮೆ ಆಗಿದೆ. ಆದ್ದರಿಂದ ಹಾಗಾಗಿ ಏನಾಗ್ತದೆ ಅಂದರೆ ಈಗ ಅಧ್ಯಯನ ಮಾಡುವವರಿಗೆ ಇದು ಪ್ರಸಂಗದ ಮಾಹಿತಿ ಸಿಕ್ಕುವುದಿಲ್ಲ. ಎಷ್ಟು ಪ್ರಸಂಗ ಪುಸ್ತಕ ಓದಿದ್ರು ಆಟ ಹೇಗೆ ಹೋಗುದು ಅನ್ನೋದನ್ನು ರಂಗಸ್ಥಳದಲ್ಲಿ ನೋಡಿ ಮಾಡಿಯೇ ಗೊತ್ತಾಗಬೇಕಷ್ಟೇ. ಅದಕ್ಕೆ ಅವಕಾಶ ಇಲ್ಲದೆ ಆಗ್ತದೆ. ನಿಜವಾಗಿ ಸೇವಾದಾರರು ಈಗ ಹರಿ ಕೇಳಿದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಇದ್ರೆ ಅವರು ಪೌರಾಣಿಕ ಪ್ರಸಂಗಗಳತ್ತ ಹೆಚ್ಚು ಮನಸ್ಸು ಕೊಡಬೇಕು, ನಮ್ಮ ಒಂದು ಅಭಿಪ್ರಾಯ. ಸೇವಾರ್ಥಿಗಳು ಯೋಚನೆ ಮಾಡಬೇಕು. ದೇವರಿಗೆ ಎಲ್ಲಾ ಪ್ರಸಂಗವೂ ಪ್ರೀತಿಯೇ. ಯಕ್ಷಗಾನ ಅಂದ್ರೆ ಪ್ರೀತಿ ಕಟೀಲು ದೇವರಿಗೆ. ಹಾಗೆ ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳೊಂದಿಗೆ ಹೆಚ್ಚು ಮನಸ್ಸು ಮಾಡಿದ್ರೆ ಕಲಿಯುವ ಮಕ್ಕಳಿಗೂ ಅನುಕೂಲ ಆಗ್ತದೆ, ಕಲಿಯುವವರಿಗೆ. ಈಗ ಮೇಳಗಳು ತುಂಬ ಇದ್ದಾವೆ, ತೆಂಕುತಿಟ್ಟು ಬಡಗದಿಟ್ಟಿನಲ್ಲೆಲ್ಲ ಇದ್ದಾವೆ. ಖಾಸಗಿ ಮೇಳಗಳು ಕೂಡ ನಡೀತವೆ. ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕೊಡುವಂಥ ಮೇಳಗಳು ಕೂಡ ಇದ್ದಾವೆ. ಈಗ ಕಟೀಲು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರಿಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಏನಾದರೂ ಹೇಳ್ಬೋದು ನಿಮಗೆ? ಹೌದೌದು, ಉಂಟು. ಈಗ ಅಪಘಾತ ವಿಮೆ ಅಂತ 1-2-3 ವರ್ಷದಿಂದ ಮಾಡ್ತೇವೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನಿಂದ. ಅದರಲ್ಲಿ ಆಕ್ಸಿಡೆಂಟಲ್ ಡೆತ್ ಆದರೆ 10 ಲಕ್ಷ ನಾಮಿನಿಗೆ ಸಿಗ್ತದೆ. ಅಥವಾ ಆಕ್ಸಿಡೆಂಟಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿ ಬಂದರೆ 60,000ಕ್ಕಿಂತ ಮೇಲೆ ಕವರೇಜ್ ಆಗ್ತದೆ. ಮತ್ತು ಅಂಗಾಂಗಗಳು ಏನಾದರೂ ಊನ ಬಂದರೆ ಅದರ ಎಷ್ಟು ಅಂತ ಪ್ರಮಾಣ ನೋಡಿಕೊಂಡು 2 ಲಕ್ಷವೋ 3 ಲಕ್ಷವೋ 5 ಲಕ್ಷ, ಈಗ ಒಂದು ಬೆರಳು ಹೋಯಿತು, ಕಾಲು ಹೋಯಿತು, ಹೀಗೆಲ್ಲ ಆದರೆ ಹಾಗೆ ಸಿಗ್ತದೆ ಅವನಿಗೆ, ಸ್ವತಃ ಯಾರು ಅರ್ಜಿದಾರನ ಅವನಿಗೆ ಹಾಗೆ ಸಿಗ್ತದೆ. ಆಮೇಲೆ ಮೇಳದಲ್ಲಿ ತಿರುಗಾಟದಲ್ಲಿರುವಾಗ ಒಂದು ಸಣ್ಣ ತಲೆನೋವಿನಿಂದ ಪ್ರಾರಂಭ ಆಗಿ ಎಷ್ಟು ದೊಡ್ಡ ಕಂಪ್ಲೇಂಟ್ ಬಂದರೂ ಮೇಳದಿಂದಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಔಷಧ ವ್ಯವಸ್ಥೆ ಉಂಟು, ಮೆಡಿಸಿನ್ನದ್ದುಂಟು. ಮತ್ತು ದೊಡ್ಡ ದೊಡ್ಡ ಕಂಪ್ಲೇಂಟ್ಗಳಿಗೆ ಮಳೆಗಾಲದಲ್ಲಿಯೂ ಸ್ವಲ್ಪ ಸಾಧ್ಯ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಈಗ ಒಂದು ಕಡಿಮೆ ಖರ್ಚಿನಲ್ಲಿ ಆಗುವಾಗ ಡಾಕ್ಟ್ರನ್ನು ಮಾಡಿಯೋ ಮತ್ತೊಂದು ಮಾಡಿಯೋ ಸ್ವಲ್ಪ ಇದರಿಂದ ಕೊಟ್ಟು ಹಾಗೆಲ್ಲ ವ್ಯವಸ್ಥೆ ಉಂಟು. ಆಮೇಲೆ ಮಳೆಗಾಲದ ಸಂಬಳ ಅಂತ ಒಂದು ಶುರು ಮಾಡಿ ಕೆಲವು ವರ್ಷ ಆಯಿತು. ಅದು ಬಹುಶಃ ಕಟೀಲು ಮೇಳದಲ್ಲಿ ಬಹುಶಃ ಮೊದಲು ಪ್ರಾರಂಭ, ಅದು ಬೇರೆ ಮೇಳದಲ್ಲಿ ಉಂಟು ಗೊತ್ತಿಲ್ಲ ನನಗೆ. ಕಟೀಲು ಮೇಳದಲ್ಲೇ ದೊಡ್ಡ ಮೊತ್ತ ಅಂತಲ್ಲ, ಒಂದು ಬೋನಸ್ಸಿನಾಗಿ ಕೊಡ್ತಾರೆ. ಆದರೂ ಸಾಧಾರಣ ಒಂದು 40 ಲಕ್ಷಕ್ಕಿಂತ ಹೆಚ್ಚು ಅದಕ್ಕೆ ಬೇಕಾಗ್ತದೆ. ಮಳೆಗಾಲದ ಸಂಬಳ ಅಂತ ಕೊಡಲಿಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ಬೇಕು. ಅದನ್ನೆಲ್ಲ ನಿರ್ವಹಿಸುವಲ್ಲಿ ಒಂದು ಟ್ರಸ್ಟು ಉಂಟು, ಯಕ್ಷಧರ್ಮ ಬೋಧಿನಿ ಚಾರಿಟೇಬಲ್ ಟ್ರಸ್ಟ್ ಅಂತ. ನಮ್ಮ ಮೇಳಕ್ಕೊಂದು ಸಪೋರ್ಟರ್ ಆಗಿ ಒಂದು ಸಂಸ್ಥೆ ಉಂಟು. ಅದು ಅದರಿಂದ ಸ್ವಲ್ಪ ಬರ್ತದೆ. ಮತ್ತು ನಮ್ಮ ಮೇಳದ ದನಿಗಳು ಸ್ವಲ್ಪ ಕೈಯಿಂದ ಹಾಕ್ತಾರೆ. ಮತ್ತು ಕೊಡುವ ಮಂದಿಗಳಿದ್ದಾರೆ, ಅವರಿಂದ ಸ್ವಲ್ಪ ಅದರಲ್ಲಿ ತಗೊಂಡು ಅಮೌಂಟ್ ಕಲೆಕ್ಟ್ ಮಾಡಿ ಹಾಗೆ ಕೊಡ್ತಾ ಇದ್ದದ್ದು ಮೊದಲಿಗೆ. ಈಗೆಲ್ಲ ಮತ್ತೆ ಹೊರಗಿನಿಂದೆಲ್ಲ ಬರೋದು ಕಡಿಮೆ ಆಗ್ತದೆ, ನಿರ್ಣಯದ ಬರೋದು ಮಾತ್ರ ಬರೋದು. ಮತ್ತೆ ಸುಧಾರಿಸಿ ಯಜಮಾನರಿಗೆ ಸುಧಾರಿಸಬೇಕು ಹೀಗೆಲ್ಲ. ಹಾಗೆ ಅಂತೂ ಈಗಲೂ ಕೊಡ್ತದೆ ಮತ್ತೆ ಇದು ಕೊರೋನಾ ಬಂದಿರುವಾಗ 1 ವರ್ಷ ಮಾರ್ಚ್ 13ರಿಂದ ಮೇಳ ಆಟವೇ ಆಗಲಿಲ್ಲ. ಯಾವುದೂ ಇಲ್ಲ. ಮತ್ತಿನ ವರ್ಷ ಏಪ್ರಿಲ್ 21ರಿಂದ ಆಟ ಆಗಲಿಲ್ಲ, 2ನೇ ಕೊರೋನಾದಲ್ಲಿ. ಆದರೆ 2 ವರ್ಷಗಳಲ್ಲಿ ಫುಲ್ಲು ಸಂಬಳ ಕೊಟ್ಟಿದ್ದಾರೆ ಎಲ್ಲ ಕಲಾವಿದರಿಗೆ, ಮೇಳದವರಿಗೆ, ಸಿಬ್ಬಂದಿಗೆ ಎಲ್ಲ ಫುಲ್ಲು ಸಂಬಳ. ನಿಜವಾಗಿ ಯಜಮಾನರಿಗೆ ವೀಳ್ಯ ಸಿಗಲಿಲ್ಲ, ಆಟ ಇಲ್ಲದ್ರೆ ವೀಳ್ಯ ಇಲ್ಲ. ಕಲಾವಿದರಿಗೆ ಏನು ಕಡಿಮೆ ಮಾಡಲಿಲ್ಲ, ಫುಲ್ಲು ಸಂಬಳ ಕೊಟ್ಟಿದ್ದಾರೆ. ಹೀಗೆ ಒಂದು ವ್ಯವಸ್ಥೆ ಉಂಟು. ಸರಿ ವಿಶ್ವೇಶ್ವರ ಭಟ್ರೆ, ಬಹಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದೀರಿ. ನೀವು ಕಟೀಲು ಮೇಳದಲ್ಲಿ ಮುಂದುವರಿತಾ ಇದ್ದೀರಿ. ಈಗ 7ನೇ ಮೇಳ ಬಂದಿದೆ. ಈಗ ಕೊನೆಯಲ್ಲಿ ಈ 7ನೇ ಮೇಳದ ಪದಾರ್ಪಣೆ ಈ ಸಂದರ್ಭದಲ್ಲಿ ಒಬ್ಬ ಕಲಾವಿದನಾಗಿ ಮತ್ತು ಪ್ರಬಂಧಕನಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ತುಂಬ ಸಂತೋಷದ ವಿಷಯ ಇದು. ಯಾವುದೇ ಒಂದು ಸಂಸ್ಥೆಯಿಂದ ಇಷ್ಟೊಂದು ಶಾಖೆಗಳು ಒಂದು ಮೇಳದಲ್ಲಿ 7 ಮೇಳಗಳಾಗಿ ಬೆಳೆದು ನಿಲ್ಲುವುದೊಂದು ಅಷ್ಟು ಸುಲಭದ ಮಾತಲ್ಲ. ಅದಾಗೆ ಬೆಳೆದು ನಿಲ್ಲಬೇಕು ಅಂತಾದರೆ ಅದಕ್ಕೆ ಪ್ರಧಾನವಾಗಿ 2 ಕಾರಣಗಳನ್ನು ನಮಗೆ ಗುರುತಿಸುವುದಕ್ಕೆ ಸಾಧ್ಯ ಆಗ್ತದೆ. ಒಂದು ಕ್ಷೇತ್ರಾದಿ ದೇವತೆ ದುರ್ಗಾ ಪರಮೇಶ್ವರಮ್ಮನವರ ಸಂಕಲ್ಪ. ಅವರಿಗೆ ಇಷ್ಟು ವಿಸ್ತಾರವಾಗಿ ಆಗಬೇಕನ್ನುವಂತಹ ಸಂಕಲ್ಪ ಉಂಟು. ಅವರ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುವಂತಹ ಸೇವಾಕರ್ತರು, ಸೇವಾದಾರರು. ಅವರು ಈಗ ಸೇವೆ ಮಾಡಿಸುವವರೇ ಇಲ್ಲದೆ ಹೋದರೆ ಮೇಳದ ಸಂಖ್ಯೆ ವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ. ಅವರ ಇಷ್ಟಾರ್ಥಕ್ಕಾಗಿ ಏನೋ ಹರಕೆ ಹೇಳಿಕೊಳ್ತಾರೆ. ಅವರ ಹೇಳಿಕೊಂಡಂತಹ ಹರಕೆಯಂತೆ ಆಟ ಮಾಡಿಸಿದಾಗ ದೇವರವರ ಇಷ್ಟವನ್ನು ಕೈಗೂಡಿಸಿಕೊಟ್ಟಿದ್ದಾರೆ. ಆದ್ದರಿಂದ ಕಟೀಲು ಮೇಳದ ಆಟ ಆಡಿಸಿ ನಮ್ಮ ಸಂಕಷ್ಟ ದೂರ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಅವರಿಗೆ ಬರುವುದಕ್ಕೆ ಸಾಧ್ಯ ಆಗಿದೆ. ಹಾಗಿದ್ದರೆ ಅವರದ್ದಾದ ನಂಬಿಕೆಗೆ ಸರಿಯಾದ ಫಲವನ್ನು ಕಾಲಕಾಲಕ್ಕೆ ಆ ದೇವರು ಕೊಟ್ಟದ್ದರಿಂದ ಮೇಳಗಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣ ಆಗಿದೆ. ಇದು ನಮಗೊಂದು ಹೆಗ್ಗಳಿಕೆ. ನಾವಿದ್ದಂತಹ ಒಂದು ಸಂಸ್ಥೆ 7 ಬೆಳೆದು ನಿಲ್ಲುತ್ತದೆ ಅನ್ನುವಾಗ ನಿಜವಾಗಿ ಆ ಸಂಸ್ಥೆಯನ್ನು ಗೌರವಿಸುವ, ಪ್ರೀತಿಸುವ, ಸಂತೋಷ ಪಡಲೇಬೇಕು. ಹಾಗೆ ಸಂತೋಷ ಆಗ್ತದೆ. ನಾನು ಹಾರೈಸುವುದಿಷ್ಟೇ, ಈಗ ಹೇಗೆ ಉಂಟು ಕಟೀಲು ಮೇಳದ ಕುರಿತಾಗಿ ಭಕ್ತ ಜನರಲ್ಲಿ ಒಂದು ಪ್ರೋತ್ಸಾಹ, ಇದು ನಿರಂತರವಾಗಿ ಇನ್ನೂ ಬರಲಿ. ಅವರ ನಂಬಿದಂತಹ ನಂಬಿಕೆಗೆ ಅನುಗುಣವಾದಂತಹ ಫಲವನ್ನು ಆ ಮಹಾತಾಯಿ ಅವರಿಗೆ ಅನುಗ್ರಹಿಸಲಿ. ಆ ಮೂಲಕವಾಗಿ ಹೇಳಿದ್ದದ್ದು ಬೆಳೆದು 14-20 ಆಗುವಷ್ಟಕ್ಕೆ ಬೆಳೆದು ಮುಟ್ಲಿ. ಯಾರ ಕಾಲಕ್ಕೆ ಅನ್ನುವುದು ಮುಖ್ಯ ಅಲ್ಲ, ಅಂದರೆ ಅಭಿವೃದ್ಧಿ ಹಾಗೆ ಆಗ್ತಾ ಹೋಗಲಿ.
ಯಾಕಂದರೆ ಎರಡು ಕಾರಣ. ಒಂದು, ಯಕ್ಷಗಾನವು ಬೆಳೆಯುವುದಕ್ಕೆ ಒಂದು ಮೇಳಗಳ ಸಂಖ್ಯೆ ಕಾರಣವಾಗ್ತದೆ. ಹಾಗಾಗಿ ಯಕ್ಷಗಾನದ ಕಲೆಯು ನಿರಂತರವಾಗಿ ವೃದ್ಧಿಯನ್ನು ಕಾಣುತ್ತಾ ಹೋಗಬೇಕು. ಮತ್ತು ಭಕ್ತ ಜನರಲ್ಲಿ ಶ್ರದ್ಧೆ ಭಕ್ತಿಗಳು ಬೆಳೆಯಬೇಕು. ಅವರ ಶ್ರದ್ಧೆ ಭಕ್ತಿಗೆ ಅನುಸಾರವಾಗಿ ಅವರು ಫಲವನ್ನು ಉಣ್ಣುವಂತಹ ಅವಕಾಶವನ್ನು ತಾಯಿ ಒದಗಿಸಿಕೊಡಬೇಕು. ಇದೆಲ್ಲ ಒದಗಲಿ, ಅದರಲ್ಲಿ ಒಂದು ಕೈಂಕರ್ಯವನ್ನೆಸಗುವಂತಹ ಅವಕಾಶ ನಮಗೆ ಆರೋಗ್ಯ ಇದ್ದಷ್ಟು ದಿವಸ ನಮಗೆ ಉಳಿಯಲಿ ಅಂತ ನಾವು ಕೇಳಿಕೊಳ್ಳುವುದಷ್ಟೇ. ಸರಿ ವಿಶ್ವೇಶ್ವರಯ್ಯ, ನಮ್ಮ ಹಾರೈಕೆಗೆ ಧನ್ಯವಾದಗಳು. ಜಯ ಜಯ ಶಂಕರಿ ಪರಮೇಶ್ವರಿ ಜಯ ಅಭಯಂಕರಿ ಪಾವನ ಜನನಿ ಪಾಲನೆ ಮಲ್ಪುಲೆ ಜಯ ಜಯ ಶ್ರೀ ಕಟಿಲೇಶ್ವರಿ ಅಪ್ಪೆ ಜಗದೀಶ್ವರಿ ಜಯ ಜಯ ಹೇಳಿಕೊಂಡಿದ್ದಾರೆ. ನೀವು ಗಮನಿಸಬಹುದು, ಇದು ಕ್ಷೇತ್ರದ ಹೊರಾಂಗಣದ ಒಂದು ದೃಶ್ಯ. ಇಲ್ಲಿಗೆ ಈಗ ಈ ಮೆರವಣಿಗೆ ಬರ್ತದೆ. ಕಾಲ್ನಡಿಗೆಯಿಂದ ಎಕ್ಕಾರಿನಿಂದ ಬರುವಂತಹ ದೇವಿಯ ಶೋಭಾಯಾತ್ರೆ ಕ್ಷೇತ್ರವನ್ನು ಸೇರಿ ಆಮೇಲೆ ಮಹಾಪೂಜೆ ಎಲ್ಲ ಆಗಲಿಕ್ಕಿದೆ. ಹಾಗಾಗಿ ಅನೇಕ ಮಂದಿ ಈಗಾಗಲೇ ಮೆರವಣಿಗೆಯಲ್ಲಿ ಸೇರಿಕೊಂಡಿದ್ದೀರಿ. ಇನ್ನಷ್ಟು ಜನ ಮೆರವಣಿಗೆ ಜೊತೆಗೆ ಬರುವುದಕ್ಕೆ ಅವಕಾಶ ಇದೆ. ನೋಡ್ತಾ ಇದ್ದೀರಿ ಕಾರ್ಯಕ್ರಮ. ಭಕ್ತರೇ, ವೀಕ್ಷಕರೇ, ಬಹಳ ವಿಶೇಷವಾಗಿರುವಂತಹ ಕಟೀಲು ಮೇಳದ 7ನೇ ಮೇಳ ಪ್ರಾರಂಭ ಆಗುವಂತಹ ಕ್ಷಣದಲ್ಲಿ, ಆ ಪ್ರಾರಂಭ ಆಗುವ ಕ್ಷಣದಲ್ಲಿ ವಿಶೇಷವಾಗಿರುವಂತಹ ಮೆರವಣಿಗೆಯ ಮೂಲಕವಾಗಿ ಸಂಭ್ರಮ ಸಡಗರವನ್ನು ಕಟೀಲಿನಲ್ಲಿ ಕಾಣ್ತವೆ. ಹಾಗಾಗಿ ಈ ಕಟೀಲಿನ ಸಂಭ್ರಮ ಕ್ಷಣಗಳಿಗೆ ಅಲ್ಲಿಯ ಅಸ್ಸಂಡ್ರು ವಿಶೇಷವಾಗಿರುವ ಪಾತ್ರ ವಹಿಸುವುದನ್ನು ಗಮನಿಸ್ತಾ ಹೋಗ್ತವೆ. ನಮ್ಮೊಂದಿಗಿದ್ದಾರೆ ವೇದಮೂರ್ತಿ ವಿದ್ವಾನ್. ಅದು ಅಸ್ಸಂಡ್ರು ಗಮನಿಸಬಹುದು. ಬಹಳ ಹೆಮ್ಮೆ ಆಗುವಂಥದ್ದು ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಕಮಲಾದೇವಿ ಅಸ್ಸಂಡ್ರು ಒಂದಲ್ಲ ಒಂದು ರೀತಿಯಾಗಿ ವಿಶೇಷವಾಗಿ ದೇವರಲ್ಲಿ ಆ ಸೇವೆ ಮಾಡುವಂಥದ್ದು ಗಮನಿಸ್ತಾ ಹೋಗ್ತವೆ. ಪ್ರಧಾನ ಅರ್ಚಕರಾಗಿರ್ಬೋದು, ಅದೇ ರೀತಿಯಾಗಿ ವಿಶೇಷವಾಗಿ ಯಕ್ಷಗಾನದಲ್ಲಿಯೂ ಕೂಡ ವಿಶೇಷವಾಗಿರುವಂತಹ ಪಾತ್ರವನ್ನು ವಹಿಸುವ ಮೂಲಕವಾಗಿ ಆ ದೇವಿಯ ಸೇವೆ ಮಾಡುವಂತ ಗಮನಿಸ್ತಾ ಹೋಗ್ತವೆ. ಹಾಗಾಗಿ ನಮ್ಮೊಂದಿಗೆ ವೇದಮೂರ್ತಿ ಕಮಲಾದೇವಿ ಅಸ್ಸಂಡ್ರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಬಹಳ ಸುಂದರವಾಗಿರುವಂತಹ ಮೆರವಣಿಗೆ ಕಾಣ್ತಾ ಹೋಗ್ತವೆ. ಭಕ್ತಿಪೂರ್ವಕವಾಗಿರುವಂತಹ ಭಜನೆಗಳು ಕಾಣಿಸುವುದು, ಬೇರೆ ಬೇರೆ ರೀತಿಯಾಗಿ ಭಕ್ತಿಯಾಗಿರುವಂತಹ ಆ ಟ್ಯಾಬ್ಲೋ ಗಮನಿಸ್ತಾ ಹೋಗ್ತವೆ. ಅದು ಬೇರೆ ಬೇರೆ ಕುಣಿತಗಳು ಗಮನಿಸ್ತಾ ಹೋಗ್ತವೆ. 7ನೇ ಮೇಳ ಪ್ರಾರಂಭಕ್ಕೋಸ್ಕರವಾಗಿ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. 7ನೇ ಮೇಳದ ಪ್ರಾರಂಭ ಕಟೀಲಿನ ಈ ಒಂದು ವಿಶೇಷವಾಗಿರುವಂತಹ ಯಕ್ಷಗಾನ. ಯಾಕಂದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಅಂತ ಹೇಳಿದ ಕೂಡಲೇ ಮೈ ರೋಮಾಂಚನಗೊಳ್ಳುವಂಥದ್ದು. ಇಂತಹ ಕ್ಷಣದ ಬಗ್ಗೆ ನಿಮ್ಮ ಮಾತು. ಅತ್ಯಂತ ಉತ್ತಮವಾದಂತಹ ಕ್ಷಣ, ಎಲ್ಲರೂ ರೋಮಾಂಚಗೊಳ್ಳುವ ಕ್ಷಣ. ಯಾಕಂದರೆ ಕಟೀಲು ದೇವಿ ಯಕ್ಷಗಾನವನ್ನು ಅತ್ಯಂತ ಪ್ರೀತಿಸ್ತಾಳೆ ಎಂಬುದು ಅದಕ್ಕೆ ಇದೇ ಉದಾಹರಣೆ. ಅವಳು ಬಹಳ ಹಿಂದಿನ ಕಾಲದಿಂದಲೂ ಎಲ್ಲರೂ ಆರಾಧಿಸತಕ್ಕಂತಹ ದೇವಿಯ ವಿಶೇಷವಾದಂತಹ ಸೇವೆ ಅಂದರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ ಅಂತ ಎಲ್ಲರ ಹಿಂದಿನವರ ಜನಮಾನಸದಲ್ಲಿ ಬೇರೂರಿದಂತಹ ಒಂದು ಸೇವೆ. ಅದನ್ನು ಒಂದಿದ್ದದ್ದು 2 ಆಯಿತು, 2 ಇದ್ದದ್ದು 3 ಆಯಿತು, 3 ಇದ್ದದ್ದು 4, 5, 6, 7ನೇ ಮೇಳಕ್ಕೆ ಈ ಸಲ ಪಾದಾರ್ಪಣೆ ಆಗ್ತಾ ಇದೆ. 7 ಮೇಳಗಳಂದರೆ ದೇವಿಯೇ ತನ್ನ ವಿಕಾಸವನ್ನು ವಿಸ್ತರಿಸಿದವಳು ಎಂಬುದನ್ನು ನೋಡಿದಾಗ ಆಗ್ತದೆ. ಅಂತಹ ಒಂದು ಭಾವ ಎಲ್ಲರೂ ಕೂಡ ಎಲ್ಲರ ಜನಮಾನಸದಲ್ಲಿ ಕೂಡ ಕಟೀಲು ಶ್ರೀದೇವಿ ಕಟೀಲು ಶ್ರೀದೇವಿ ಕಟೀಲು ಶ್ರೀದೇವಿ ಎಂಬುದನ್ನು ನಾವು ಭಜನೆ ಮಾಡುವುದನ್ನು ನಾವು ಕಾಣಬಹುದು. ಅಂತಹ ಒಂದು ಉಪಾಸನಾ ಆರಾಧನೆ ವೈಶಿಷ್ಟ್ಯ ಇಲ್ಲಿ ಕಾಣ್ತಾ ಇದೆ. ಆ ದೇವಿಯ 7 ಮೇಳಗಳನ್ನು 7 ದಿಕ್ಕುಗಳಿಗೆ ಹೋಗಿ ಹಬ್ಬಿಸತಕ್ಕಂಥ ವಿಶಿಷ್ಟವಾದಂತಹ ದೇವಿಯ ಸಾನ್ನಿಧ್ಯ. ಅದನ್ನು ನಮ್ಮ ಮಾರ್ಕಂಡೇಯ ಪುರಾಣದಲ್ಲಿ ಅದಕ್ಕೆ ವಿಶೇಷವಾದ ಪ್ರೇಕ್ಷಣೀಯೈ ಅರ್ನಿಶಂ ಅಂತ ವಿಶೇಷವಾಗಿ ಆ ಪ್ರೇಕ್ಷಣೀಯನ್ನು ನಾವು ವಿಶೇಷವಾಗಿ ಆರಾಧಿಸಬೇಕು ಅಂತ ಪುರಾಣ ವಚನವೂ ಉಂಟು. ಹಾಗಾಗಿ ಆ ದೇವಿಯ ಪ್ರೀತಿರ್ಮೇ ಕೃಗತೆ ಸಾಸ್ಮಿತ್ ಸಕೃತ ಉಚ್ಚರಿತೇಶ್ವತೆ, ಆ ದೇವಿಯ ಆ ವಿಶಿಷ್ಟವಾದಂತಹ ಕಥೆಗಳನ್ನು ನಾವು ಕೇಳಿದರೆ ಸಾಕು, ವಿಶೇಷವಾದಂತಹ ನಮಗೆ ಅನುಗ್ರಹ ಆಗ್ತದೆ ಅಂತ ಶಾಸ್ತ್ರವಚನ. ಅದೇ ರೀತಿ ಇವತ್ತು ಭವ್ಯ ಮೆರವಣಿಗೆಯಲ್ಲಿ ಜನರೆಲ್ಲ ತಮ್ಮನ್ನು ಸರ್ವ ಸಮರ್ಪಿಸಿಕೊಂಡು ಉತ್ತಮವಾಗಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬಂದವರು ಭಾರತೀಯರು ಎಲ್ಲರೂ ಕೂಡ ಮನೆಯಲ್ಲಿದ್ದು ಕೂಡ ಆ ದೇವಿಯ ವಿಶೇಷವಾದಂತಹ ಮೆರವಣಿಗೆಯನ್ನು ವೀಕ್ಷಿಸ್ತಾ ಇದ್ದಾರೆ.
ಅವರಿಗೆಲ್ಲರಿಗೂ ಕೂಡ ನಮ್ಮ ತಾಯಿ ದೀರ್ಘಾಯುಷ್ಯ ಕ್ಷೇಮ ಆರೋಗ್ಯವನ್ನು ಕೊಡಲಿ, ಆ ದೇವಿಯ ಸಂಪೂರ್ಣ ಅನುಗ್ರಹ ಇರಲಿಕ್ಕೆ ನಾವು ಪ್ರಾರ್ಥಿಸ್ತೇವೆ. ಅಷ್ಟಂದ್ರೆ ಇಲ್ಲಿ ವಿಶೇಷವಾಗಿ ಎಲ್ಲ ರೀತಿಯ ಭಕ್ತಾದಿಗಳಿಗೂ ಗೊತ್ತಿರುವಂತಹ ಕೆಲವು ಭಕ್ತಾದಿಗಳಿಗೆ ಯಾಕೆ ಆಟ ಆಡಿಸ್ಬೇಕಪ್ಪ ಅಂತ ಕೇಳುವುದಾದ್ರೆ ಕಮಲಾದೇವಿ ಅಸ್ಸಂಡ್ರು ಈಗ ತಿಳಿಸಬೇಕು ಯಾವ ಉದ್ದೇಶಕ್ಕೋಸ್ಕರವಾಗಿ ಕಟೀಲು ಮೇಳದ ಆಟವನ್ನು ಆಡಿಸಿದ್ರೆ ಅಥವಾ ಆಟವನ್ನು ಆಡಿಸಿದ್ರೆ ಯಾವ ರೀತಿಯಾದ ಫಲಾಫಲಗಳು ಸಿಗ್ತದೆ. ಅನೇಕ ಫಲಗಳನ್ನು ಕೊಡತಕ್ಕಂತಹ ಈ ಸೇವೆ ಇದು. ಯಾಕೆಂದ್ರೆ ಮಕ್ಕಳಾಗದವರಿಗೆ ಮಕ್ಕಳಾಗಲಿಕ್ಕೆ, ಸಂಪತ್ತಿಲ್ಲದವರಿಗೆ ಸಂಪತ್ತು ಬರಲಿಕ್ಕೆ, ವಿದ್ಯೆ ಇಲ್ಲದವರಿಗೆ ವಿದ್ಯೆ ಇದ್ದಕ್ಕೆ, ರೋಗಗಳಿದ್ದವರಿಗೆ ರೋಗ ನಿವಾರಣೆಗೆ, ಆಮೇಲೆ ಮನಃಶಾಂತಿಗೆ, ಅನೇಕ ರೀತಿಯಾದಂತಹ ಅಭೀಷ್ಟಗಳ ಸಿದ್ಧಿಗೆ ಯಕ್ಷಗಾನವನ್ನು ಹರಕೆ ಹೇಳ್ತಾರೆ. ಕೆಲವರು ಅದರಲ್ಲಿ ವಿಶಿಷ್ಟವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆ ನಾವು ಕೂಡ ನಮ್ಮ ಅಣ್ಣನಾದಂತಹ ಅನಂತ ಪದ್ಮನಾಭ ಸಣ್ಣರು ಹುಟ್ಟಲಿಕ್ಕೆ ಅಂತ ತಂದೆಯವರು ಹರಕೆ ಹೇಳಿ ಇವತ್ತಿಗೆ 58 ವರ್ಷಗಳು ನಾವು ಅದನ್ನು ಪ್ರತಿ ವರ್ಷವೂ ಮೇ ತಿಂಗಳಲ್ಲಿ ನಾವು ಆಡಿಸ್ತಾ ಇದ್ದೇವೆ. ಅದಕ್ಕೆ ನಾವು ಉದಾಹರಣೆ. ಹಾಗಾಗಿ ನಮ್ಮ ತಂದೆಗೆ ಗಂಡು ಮಕ್ಕಳಾಗಲಿಕ್ಕೆ ಈ ದೇವಿಯೇ ಈ ಸೇವೆಯೇ ಕಾರಣ ಅದಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಅಭೀಷ್ಟಗಳ ಸಿದ್ಧಿಗಾಗಿ ಈ ಸೇವೆಯನ್ನು ಮಾಡಿಸಿದಲ್ಲಿ ಅವರಿಗೆ ಖಂಡಿತ ಅಭೀಷ್ಟ ಸಿದ್ಧಿಯಾಗದ್ರಿಂದ ಇದಕ್ಕೆ ಜ್ವಲಂತ ನಿದರ್ಶನ ನಾವೇ. ಖಂಡಿತವಾಗಿ ನೋಡ್ತಾ ಹೋಗ್ಬೋದು. ಇವರ ತಂದೆಯವರು ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ, ಒಂದು ಗಂಡು ಮಗು ಜನನಾಗಬೇಕು, ಪುತ್ರ ಪ್ರಾಪ್ತಿ ಆಗಬೇಕು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಕಟೀಲು ಮೇಳದ ಆಟವನ್ನು ಆಡಿಸ್ತಾರೆ. ಆಟ ಆಡಿಸುವ ಮೂಲಕವಾಗಿ ದೇವರವರಿಗೆ ತ್ರಿಮೂರ್ತಿಯಾಗಿ ಕೊಟ್ಟಿರುವಂಥದ್ದು. ಅನಂತ ಪದ್ಮನಾಭ ಅಸ್ಸಂಡ್ರು, ಕಮಲಾದೇವಿ ಅಸ್ಸಂಡ್ರು, ಹರಿನಾರಾಯಣ ದಾಸ ಅಸ್ಸಂಡ್ರು ಮೂವರಾಗಿ ದೇವರು ವಿಶೇಷ ಪ್ರಸಾದವನ್ನು ನೀಡಿರುವಂಥದ್ದು, ತ್ರಿಮೂರ್ತಿಗಳಾಗಿ ಹುಟ್ಟುವಂಥ. ಹಾಗಾಗಿ ದೇವರ ಸೇವೆಯನ್ನು ಭಕ್ತರು ಮಾತ್ರ ಅಲ್ಲ, ಅಲ್ಲಿ ಸೇವೆ ಮಾಡುವಂತಹ ಆ ಅರ್ಚಕರನ್ನು ಹಿಡಿದು ಅವರು ಅರ್ಚಕರನ್ನು ಹಿಡಿದು ಭಕ್ತರು ಕೂಡ ಮೇ ತಿಂಗಳಲ್ಲಿ ಸೇವೆ ಮಾಡುವ ಮೂಲಕವಾಗಿ ದೇವರ ಸೇವೆ ಮಾಡಿದರೆ, ದೇವರ ವಿಶೇಷವಾಗಿ ಆಟ ಆಡಿಸಿದರೆ ಯಾವ ರೀತಿಯಾಗಿ ಫಲಾಫಲಗಳು ಸಿಗ್ತದೆ ಅಂತ ಹೇಳುವಂಥದ್ರ ಬಗ್ಗೆ ಕಮಲಾದೇವಿ ಅಸ್ಸಂಡ್ರು ತಿಳಿಸ್ತಾ ಹೋದ್ರೆ ಧನ್ಯವಾದಗಳು. ಅಲ್ಲಿ ಅವರಿದ್ದಾರಾ? ಮೇಳ ಪದಾರ್ಪಣೆಯಾಗುವಂತಹ ಒಂದು ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಬರ್ತಾ ಇರುವಂಥ ಮೆರವಣಿಗೆ ಈಗ ಬಜಪೆಯನ್ನು ದಾಟಿ ಪೆರ್ಮುದೆ ದಾಟಿ ಮುಂದಕ್ಕೆ ಬರ್ತಾ ಇದೆ. ಇನ್ನೂ ಅದು ಎಕ್ಕಾರಿಗೆ ಬರಬೇಕು, ಅಲ್ಲಿಂದ ಕಾಲ್ನಡಿಗೆಯಿಂದ ಮೆರವಣಿಗೆ ಬರಲಿಕ್ಕಿದೆ ಮತ್ತು ಕ್ಷೇತ್ರವನ್ನು ಸೇರಲಿಕ್ಕಿದೆ. ಇದೊಂದು ಸುದೀರ್ಘವಾದಂಥ ಪ್ರಯಾಣ. ಬಹುಶಃ ಸಾಕಷ್ಟು ಮಂದಿ ಆ ಒಂದು ಮೆರವಣಿಗೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಗೇನೆ ಈಗ ನಾವು ಕ್ಷೇತ್ರದಿಂದ ನೇರ ಪ್ರಸಾರವನ್ನು ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಈ ಕಟೀಲು ಮೇಳದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಬೇರೆ ಬೇರೆ ಕಲಾವಿದರು ಕೂಡ ಇದ್ದಾರೆ. ಈಗ ನನ್ನ ಜೊತೆ ಇರುವವರು ಹಿರಿಯ ಕಲಾವಿದರಾದಂಥ ರವಿರಾಜ ಪನೆಯಲ್ ಅವರು. ರವಿರಾಜ ಪನೆಯಲ್ ಅವರು ಬಹಳ ದೀರ್ಘಾವಧಿಯಲ್ಲಿ ಕಟೀಲು ಕ್ಷೇತ್ರದ ಮೇಳದಲ್ಲಿ ಕೆಲಸ ಮಾಡಿದವರು. ಮಧ್ಯೆ ಬೇರೆ ಕೆಲವು ಮೇಳಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಈ ಮೇಳದವರ ಅನುಭವವನ್ನು ನಾವು ಕೇಳಬೇಕು. ನಮಸ್ಕಾರ. ನಮಸ್ಕಾರ ಕುಕ್ಕೊಳ್ಳಿ. ಈಗ ನೀವು ಯಕ್ಷಗಾನವನ್ನು ಒಂದು ಆಸಕ್ತಿಯ ಹವ್ಯಾಸವನ್ನಾಗಿ ನೀವು ಸ್ವೀಕರಿಸಿದ್ದಕ್ಕೆ ಕಾರಣ ಏನು? ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ. ಆದರೆ ವಿದ್ಯಾಭ್ಯಾಸ ನನ್ನದು ಅರ್ಧದಲ್ಲಿ ಎದಿತ್ತು ಹೋಗಿತ್ತು. ಆಗ ನಮ್ಮ ಮನೆ ಪರಿಸರದಲ್ಲಿ ಸಬ್ಬಣಗೋಡಿ ರಾಮಭಟ್ರ ಯಕ್ಷಗಾನ ಕ್ಲಾಸ್ ಆಗುತ್ತಿತ್ತು. ಆಗ ಅಲ್ಲಿಗೆ ಆಕರ್ಷಿತನಾಗಿ ಅಲ್ಲಿಗೆ ಹೋದೆ. ಕ್ಲಾಸ್ 1 ವರ್ಷದ್ದು ಮುಗಿದ ಕೂಡಲೇ ಅವರು ಕಟೀಲು ಮೇಳಕ್ಕೆ ಕರ್ಕೊಂಡು ಬಂದು ನನ್ನನ್ನು ಮೇಳಕ್ಕೆ ಸೇರಿಸಿದರು. ಹಾಗೆ ಆ ತಿರುಗಾಟ ಮುಂದೆ ಹೋಯಿತು. ಮತ್ತು ನೀವು ಸೇರುವಾಗ ಎಷ್ಟು ಮೇಳ ಇತ್ತು? ನಾನು ಸೇರುವಾಗ 3 ಮೇಳ ಇತ್ತು. 3 ಮೇಳ ಇತ್ತು. ಯಾವ ಮೇಳದಲ್ಲಿ? ನಾನು 1ನೇ ಮೇಳದಲ್ಲಿ. ಯಾವ ಭಾಗದ್ದು? ಹೀರಾ ಭಾಗವತರು. ಹಾಂ, ಪುಂಡಚ ಭಾಗವತ. ಪುಂಡಚ ಭಾಗವತ ಅಲ್ವಾ? ಎಷ್ಟು ವರ್ಷ ಇದ್ದೀರಿ ಅದರಲ್ಲಿ? ನಾನು ಅದರಲ್ಲಿ 7 ವರ್ಷ ಇದ್ದೆ. ಹಾಂ. ಸಾಮಾನ್ಯವಾಗಿ ಆಗ ನೀವು ಮಾಡ್ತಿದ್ದ ವೇಷಗಳು? ನಾನು ಬಣ್ಣದ ವೇಷ ಅಂದರೆ ಬಹಳ ಇಷ್ಟ ನನಗೆ. ನಾನು ಬರುವಾಗಲೇ ಅದೊಂದು ಕೇಳಿಕೆ ಇತ್ತು ನನಗೆ, ತಡ್ಪಗಿರಿಟದ ವೇಷ ಮಾಡಬೇಕಂತ. ಹಾಗೆ ಅದನ್ನೇ ಕೊಟ್ಟಿದ್ದರು. ನಿಶುಂಭ ಮಾಡಿದೆ, ಶುಂಭ ಮಾಡಿದೆ, ಬೇರೆ ಬೇರೆ ವೇಷ ಮಾಡಿದೆ. ಮಹಿಷಾಸುರ ಮಾಡಿದ್ರಾ? ಮಹಿಷಾಸುರವನ್ನು ಮಾಡಿದ್ರಿ. ಮತ್ತೆ ನನಗೆ ಕಂಡಿತು ಒಂದು ಸ್ವಲ್ಪ ಮಾತುಗಾರಿಕೆಗೆ ಪ್ರಾಧಾನ್ಯ ಇರುವ, ಭಾವನಾತ್ಮಕವಾದ ಕೆಲಸ ಇರುವ ವೇಷಗಳನ್ನು ಮಾಡಬೇಕಂತ. ಆಗ ನಾನು ನಮ್ಮ ಯಜಮಾನರ ಹತ್ರ, ವಿಠಲ್ ಶೆಟ್ಟರ ಹತ್ರ ಕೇಳಿದೆ, ಈಗ ಒಂದು ಆಸೆ ಉಂಟು. ಕೂಡಲೇ ಅವರು ಒಪ್ಪಿದರು, ಬೇಡ ಅಂತ ಏನು ಹೇಳಲಿಲ್ಲ. 3 ವರ್ಷದಿಂದ ನನಗೆ ಕಿರೀಟ ವೇಷಗಳು ಸಿಕ್ಕಿತ್ತು, ಬಣ್ಣದ ವೇಷ ಎಲ್ಲ ಕಡಿಮೆ ಆಯಿತು. ಹಾಗೆ ಕಿರೀಟ ವೇಷದಲ್ಲಿ ಸ್ವಲ್ಪ ಕಿರೀಟ ನಾಟಕೀಯ
ಈಗ ಸಾಮಾನ್ಯ ಒಂದು ಕಟೀಲು ಮೇಳ ಅಂತ ಹೇಳಿದ್ರೆ ದೇವಿ ಮಹಾತ್ಮೆ ಹೆಚ್ಚಾಗುವಂಥದ್ದು. ದೇವಿ ಮಹಾತ್ಮೆಯಲ್ಲಿ ಯಾವ ಯಾವ ಪಾತ್ರಗಳನ್ನು ಮಾಡಿದ್ದೀರಿ ಪನೆಯವರು? ದೇವಿ ಮಹಾತ್ಮೆಯಲ್ಲಿ ನಾನು ಮಧುಕೈಟವರು ಮಾಡಿದೆ, ಶುಂಭ ಮಾಡಿದೆ, ನಿಶುಂಭ ಮಾಡಿದೆ, ಶಂಕದುರ್ಗರು ಮಾಡಿದೆ, ಮಹಿಷಾಸುರ ಮಾಡಿದೆ, ದೇವೇಂದ್ರ ಮಾಡಿದೆ, ಅಷ್ಟೇ. ಬೇರೆ ಎಂಥ ವೇಷ ಮಾಡಲಿಲ್ಲ. ಈಗ ಒಂದು ಕಟೀಲು ಮೇಳದ ದೇವಿ ಮಹಾತ್ಮೆ ಆಗ್ತದೆ ಅಂತಿದ್ರೆ ಪನೆಯರದ್ದು ಯಾವುದು ವೇಷ? ಈಗ ಮಧುಕೈಟವರು ಮಾಡೋದು. ಸಾಮಾನ್ಯವಾಗಿ ಮೊದಲೆಲ್ಲ ಮಧುಕೈಟಭ ಮಾಡಿದ್ರು ಮತ್ತೆ ಇನ್ನೊಂದು ವೇಷ ಮಾಡಬೇಕು ಅಂತ ಇರ್ತದೆ. ಆಗಿತ್ತು ಶಂಕದುರ್ಗರು ಹೋಗಬೇಕಿತ್ತು. ಒಬ್ಬ ಶಂಕದುರ್ಗರು ಹೋಗಬೇಕು, ಒಬ್ಬ ಧೂಮ್ರಾಕ್ಷ ಹೋಗಬೇಕು ಅಂತ. ಈಗ ಮತ್ತೆ ಕಲಾವಿದರು ತುಂಬ ಜನ ಇದ್ದಾರೆ, ಹಾಗಾಗಿ ನಮಗೆ ಒಂದು ರಿಯಾಯಿತಿ ಸಿಕ್ಕಿದೆ. ಮಧುಕೈಟವರು ಮಾಡಿ ಒಂದೇ ವೇಷದಲ್ಲಿ ಆಗ್ತಾ ಇತ್ತು ಅಲ್ವಾ? ಈಗ ನಿಮ್ಮ ಅನುಭವ ಏನು ಈ ಒಂದು ಕಟೀಲು ಮೇಳದಲ್ಲಿ? ಅಯ್ಯೋ, ನನ್ನ ತುಂಬ ಸಂತೋಷದ ಅನುಭವ ಮತ್ತು ಒಂದು ಸುಖ ಜೀವನ ಸುಖ ಅಂತ ಎರಡು ಉಂಟಲ್ಲ. ಹೌದೌದು. ಈಗ ಮೇಳದ ಜೀವನದಲ್ಲಿ ಕಷ್ಟ ಉಂಟು ತುಂಬ. ಸುಖದ ಜೀವನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮ ಉದ್ಯೋಗದಲ್ಲಿ ನಮಗೊಂದು ಆತ್ಮತೃಪ್ತಿ ಉಂಟು. ಈಗ ಒಂದು ಪ್ರಸಂಗ ಮುಗಿಸಿ ಬರುವಾಗ, ಒಂದು ಪ್ರಸಂಗದ ಸನ್ನಿವೇಶ ಮುಗಿಸಿ ಬರುವಾಗ ಎಲ್ಲಿ ಎಷ್ಟು ದುಡ್ಡು ಕೊಟ್ಟು ಸಿಗದ ಒಂದು ಸಮಾಧಾನ, ಸಂತೋಷ ಆ ರಂಗಸ್ಥಳದ ನೀರು ಬರುವಾಗ ಸಿಗ್ತದೆ. ಹಾಗಾಗಿ ನಾನು ಈಗ ಆಟಕ್ಕೆ ಬಂದದ್ದು ಸುಮ್ಮನೆ ಆಯಿತು, ನನಗೆ ಒಂದು ದಿವಸವೂ ಕಾಣಲಿಲ್ಲ. ಈಗ ಮೊದಲೆಲ್ಲ ಇಡೀ ರಾತ್ರಿದಾಗ್ತಾ ಇತ್ತು. ಹೌದು. ಈಗ ಕಾಲಮಿತಿ ಬಂದಿದೆ. ನಿಮ್ಮ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು? ಕಾಲಮಿತಿಯೇ ಒಳ್ಳೆಯದು. ಹೌದಾ? ಕಲಾವಿದರ ದೃಷ್ಟಿಯಿಂದ ಮಾತ್ರ ಅಲ್ಲ, ಊರಿನವರ ದೃಷ್ಟಿಯಿಂದ, ಆಟ ಆಡಿಸುವವರ ದೃಷ್ಟಿಯಿಂದ ಅದೇ ಒಳ್ಳೆಯದು. ಕಲಾವಿದರ ದೃಷ್ಟಿಯಿಂದ ಹೇಳುವುದಿದ್ರೆ ಬೇರೆ ಉದ್ಯೋಗ ಮಾಡಿ ಆಟಕ್ಕೆ ಬಂದು ಎರಡು ವ್ಯವಹಾರಗಳನ್ನು ಸರಿದೂಗಿಸುವುದಕ್ಕಾಗ್ತದೆ. ಆರ್ಥಿಕವಾದ ಪ್ರಯೋಜನ ಬೇಕಲ್ಲ ಮನುಷ್ಯನಿಗೆ, ಅದಕ್ಕೂ ಅನುಕೂಲ ಆಗ್ತದೆ. ಮತ್ತು ಆಟ ಆಡಿಸುವವರಿಗೂ 12:30 1 ಗಂಟೆಗೆ ಆಟ ಮುಗಿದ್ರೆ ಬೆಳಗ್ಗೆ ಆಗುವಾಗ ಎಲ್ಲ ನಮ್ಮ ಭಾಷೆಯಲ್ಲಿ ಹೇಳಿದರೆ ಒತ್ತಾರೆ ಮಾಡಿ ನಾಳೆ ದಿವಸಕ್ಕೆ ಪುನಃ ಸಿದ್ಧ ಆಗಲಿಕ್ಕೆ ಆಗ್ತದೆ. 10 ಸಂವತ್ಸರ ಆಟದಲ್ಲೂ ಅದೇ. ನಾನು ಯಾವಾಗಲೂ ಅದನ್ನು ಆಟ ಆಡಿಸೋರು ನಮ್ಮ ಹತ್ರ ಹೇಳ್ತಾರೆ, 10 ಮಂದಿಗಳು ಒಗ್ಗೂಡಿಸಿ ಆಟ ಮಾಡಿಸುವಾಗ 12:30ಗೆ ಆಟ ಮುಗಿದು ಬೆಳಗಿನ ಜಾವದವರೆಗೆ ಅಲ್ಲಿಯ ಕಸ ಗೀಸ ಎಲ್ಲ ಹೆಕ್ಕಿ ಕುರ್ಚಿ ಅದೆಲ್ಲ ವ್ಯವಸ್ಥಿತವಾಗಿ ಇರಿಸಿ ಮರು ದಿವಸದ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ. ಇಲ್ಲದಿದ್ದರೆ ಒಂದು ದಿವಸ ರಜೆ ಮಾಡಬೇಕು. ಹಾಗೆ ಆಟಕ್ಕಾಗಿ 2 ದಿವಸ ರಜೆ ಬೇಕಾಗ್ತದೆ. ಆ ತೊಂದರೆ ಇಲ್ಲ. ಬರುವವರು ಹಾಗೆ ಎಲ್ಲ ಸ್ವಂತ ವಾಹನ ಉಂಟು, ಬರ್ತಾರೆ, ಆಟ ನೋಡ್ತಾರೆ, ಊಟ ಮಾಡ್ತಾರೆ, ಪ್ರಸಾದ ತಗೊಳ್ತಾರೆ, ಹೋಗ್ತಾರೆ. ಎಲ್ಲ ಅನುಕೂಲವೇ ಆಗಿದೆ. ಈಗ ಅನುಕೂಲದ ಬಗ್ಗೆ ಹೇಳುವಾಗ ಈಗ ನೀವು ಕೂಡ ಕೇಳಿರ್ಬೋದು, ಒಂದು ಕಾಲ ಇತ್ತು ಯಕ್ಷಗಾನದ ಮೇಳಗಳಲ್ಲಿರುವಂಥ ಕಲಾವಿದ 6 ತಿಂಗಳು ಮನೆ ಬಿಟ್ಟರೆ ಮತ್ತೆ ಸೇರುವುದು ಮೇಳ ಒಳಗಾದ ಮೇಲೆ ಅಲ್ವಾ? ಚರಿಗೆ ಅನ್ನವನ್ನೇ ತಿಂತಾ ಇದ್ದಂಥ ಒಂದು ಸಂದರ್ಭ ಇತ್ತು. ಈಗ ನಿರಂತರವಾಗಿ ಮೇಳದಲ್ಲಿಯೇ ಉಳಿದುಕೊಂಡು ಬಹುಶಃ ಆಗೊಮ್ಮೆ ಮನೆಗೆ ಹೋಗಿ ಬರುವಂಥ ಕಲಾವಿದರು ಕಮ್ಮಿ ಆಗಿದ್ದಾರೆ ಅಲ್ವಾ? ಈಗ ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ ಅದು? ಅಲ್ಲ, ಮನೆ ವ್ಯವಹಾರ ಸಸೂತ್ರವಾಗಿ ನಡೆಯುವುದಕ್ಕೆ ನಾವು ಮನೆಗೆ ಹೋಗುವ ವ್ಯವಸ್ಥೆ ಇದ್ದದ್ದು ಒಳ್ಳೆಯದೇ ಅಲ್ವಾ? ಈಗ ನಾನು ಮೇಳಕ್ಕೆ ಬರುವ ಆರಂಭದಲ್ಲಿ ನಾನು ಅವಿವಾಹಿತನಾಗಿದ್ದೆ, ಮನೆ ಕೂಡು ಕುಟುಂಬದ್ದಾಗಿತ್ತು, ಅಣ್ಣ ಇದ್ದರು, ಅತ್ತಿಗೆ ಅಕ್ಕಂದಿರೆಲ್ಲ ಇದ್ದರು. ಹಾಗಾಗಿ ಮನೆಯ ಹೊಣೆಗಾರಿಕೆ ನನಗೆ ಏನೂ ಇರಲಿಲ್ಲ. ನಾನು ಮೇಳದ ಸೇವೆಗೆ ಬಂದರೆ ಮತ್ತೆ ಹೋಗ್ತಿದ್ದದ್ದು ಒಂದು ನಮ್ಮ ಮನೆ ದೇವರ ಪೂಜೆ, ವರ್ಷಾವಧಿ ಪೂಜೆಗೆ, ಮತ್ತೆ ಅಪ್ಪ ಅಮ್ಮನ ಶ್ರಾದ್ದಕ್ಕೆ ಮಾತ್ರ ಹೋಗ್ತಿದ್ದದ್ದು. ಮೇಳದಲ್ಲೇ ಇರ್ತಿದ್ದೆ. ಮತ್ತೆ ಅನಾರೋಗ್ಯ ಏನಾದರೂ ಆಗಿ ರಜೆ ಆದದ್ದು ಇರ್ಬೋದು ಅಷ್ಟೇ. ಹಾಗಾಗಿ ಮನೆ ಹೊರಟು ಬರುವಾಗ ಮನೆಯ ನೆನಪಾಗಿ ದುಃಖವೂ ಬರ್ತಿತ್ತು ಆ ಕಾಲದಲ್ಲಿ. ಇನ್ನು ಯಾವ ದಿವಸಕ್ಕೆ ಹೋಗುವುದೇ ಇನ್ನು ಮನೆಗೆ ಕೆಲಸಕ್ಕೆ ಹೋದಾಗೆ. ಮೇಳಕ್ಕೆ ಬರುವುದು ಹೌದು ಸಂತೋಷವೇ, ಆದರೆ ಮೇಳಕ್ಕೆ ಬರುವಾಗ ಮನೆ ಬಿಟ್ಟು ಬರಬೇಕಲ್ಲ, ಇನ್ನೆಷ್ಟು ದಿವಸ ಕಳೆದು ಹೋಗುವುದಪ್ಪ. ಆಗ ಬಸ್ಸಿನಲ್ಲಿ ಹೋಗಬೇಕು, ರಾತ್ರಿ ಪುನಃ ಬರಬೇಕು. ಆಗ ಮನಸ್ಸಿಗೆ ಸ್ವಲ್ಪ ಕಣ್ಣಿನಲ್ಲಿ ನೀರು ಬರ್ತಿತ್ತು ಒಮ್ಮೊಮ್ಮೆ ಶುರುವಿಗೆ. ಮತ್ತು ಆಗ ಇಷ್ಟೆಲ್ಲ ಗೌರವವೂ ಇರಲಿಲ್ಲ ಕಲಾವಿದರಿಗೆ. ಎಂತ ಮಾಡ್ತೀನಿ ಅಂತ ಯಾರಾದರೂ ಕೇಳುವಾಗ ಆಟದಲ್ಲಿದ್ದಾನೆ ಅಂತ ಹೇಳುವ ಒಂದು ತಿರಸ್ಕಾರದ ಭಾವನೆ ಈಗ ನಮಗೆ ಸ್ವಲ್ಪ ಒಂದು ಮುಳ್ಳಿನಾಗಿ ಕಂತುತ್ತಿತ್ತು ಒಳಗಿನಿಂದ ಅಲ್ವಾ? ಈಗ ಬಹುಶಃ ಬೇರೆ ಮೇಳಗಳಿಗೆ ಹೋಲಿಸಿದರೆ ಕಟೀಲು ಮೇಳದ ಕಲಾವಿದರು ಸಾಮಾನ್ಯ ಊರಿನ ಸುತ್ತಮುತ್ತವೇ ಇರ್ತಾರೆ ಅಲ್ವಾ? ಸಾಮಾನ್ಯವಾಗಿ ಯಾವಾಗಲೂ ಮನೆಗೆ ಹೋಗಿ ಬರುವಂಥ ಒಂದು ವ್ಯವಸ್ಥೆ ಇದೆ. ಇದರ ಜೊತೆಗೆ ಬೇರೆ ನೀವು ಹೇಳಿದಾಗೆ ಬೇರೆ ವೃತ್ತಿಗಳನ್ನು ಮಾಡೋರಿದ್ದಾರೆ. ಮತ್ತು ಈಗ ನೀವು ಸ್ವಲ್ಪ ತಾಳಮದ್ದಲೆಯಲ್ಲಿ ಕೂಡ ಅರ್ಥ ಹೇಳ್ತೇನೆ. ಈಗ ತಿರುಗಾಟದ ಸಮಯದಲ್ಲಿ ಇಂಥ ಕಾರ್ಯಕ್ರಮಗಳೆಲ್ಲ ಬಂದರೆ ಹೇಗೆ ನೀವು ಅದನ್ನು ಹೊಂದಿಸಿಕೊಳ್ತೀರಿ? ಕಾಲಮಿತಿ ಆರಂಭ ಆದ ಮೇಲೆ ನಾವು ತಿರುಗಾಟದ ಸಮಯದಲ್ಲಿ ಆ ಮಧ್ಯಾಹ್ನ ಮೇಲಿನ ತಾಳಮದ್ದಲೆಗಳನ್ನು ಒಪ್ಪುವುದು ಕಷ್ಟ ಆಗ್ತದೆ. ಅಂದರೆ ಒಂದು 5:30 ಅಂದಾಜಿಗೆಲ್ಲ ನಾವು ಮುಟ್ಟಬೇಕಲ್ಲ. 3 ಗಂಟೆಗೆ ನಾವು ಪುತ್ತೂರಿಂದ ಹೊರಡಬೇಕಾಗ್ತದೆ. ಹಾಗಾಗಿ ತಾಳಮದ್ದಲೆಗಳನ್ನು ಒಪ್ಪುವುದು ಸ್ವಲ್ಪ ಕಷ್ಟ ಆಗ್ತದೆ.
ಹಾಗೆ ಮತ್ತೆ ಒಂದು ನಮಗೆ ಸಿಗಬೇಕಾದ್ರೆ ಮತ್ತೊಂದನ್ನು ಕಳ್ಕೊಳ್ಳಬೇಕಾಗ್ತದಲ್ಲ. ಹೌದೌದು. ಹಾಗಾಗಿ ಅದರ ಬಗ್ಗೆ ಬೇಸರ ಮಾಡಲಿಕ್ಕಿಲ್ಲ. ಈಗ ನೀವು ಬೇರೆ ಮೇಳದಲ್ಲಿಯೂ ಕೆಲಸ ಮಾಡಿದವರು, ಕಟೀಲು ಮೇಳದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಏನು ವ್ಯತ್ಯಾಸ ಕಾಣ್ತೀರಿ ನೀವು? ಅಲ್ಲ, ಅದು ಬಯಲಾಟದ ಮೇಳದ ಒಂದು ಮನೋಧರ್ಮವೇ ಬೇರೆ. ಮತ್ತು ಟೆಂಟು ಮೇಳ ಆಗಿತ್ತು ನಾನು ಎಡನೀರು ಮೇಳಕ್ಕೆ ಹೋಗುವಾಗ. ಆಮೇಲೆ ಟೆಂಟು ಮೇಳ ಬಿಟ್ಟು ಬೆನಿಫಿಟ್ ಶೋ ಬಿಟ್ಟು ಮತ್ತು ಬರೀ 3-4 ಗಂಟೆಯ ಕಾಲಮಿತಿ ಪ್ರದರ್ಶನಕ್ಕೆ ಅದು ಬದಲಾಯಿತು. ಅದರ ಪ್ರಸಂಗ ಸಂಯೋಜನೆ ಕ್ರಮ ಬೇರೆ, ಅದರ ಆಟ ಹೋಗುವ ಕ್ರಮ ಬೇರೆ. ಅಂದರೆ ಶುರುವಿಗೊಂದು ಭಾವನಾತ್ಮಕ ಪ್ರಸಂಗ ಇಡುವುದು, ಆಮೇಲೆ ಕೊನೆಗೊಂದು ಚೆಂಡೆಯ ಪ್ರಸಂಗ ಇಡುವುದು, ಹಾಗೆ ಮಾಡ್ತಿದ್ದೆವು. ಅದರ ಪ್ರೇಕ್ಷಕರು ಬೇರೆ, ಅವರ ಅಭಿರುಚಿ ಬೇರೆ. ಮತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಆಗ್ತಿತ್ತು. ಅದನ್ನು ಇದನ್ನು ಹೋಲಿಸುವುದು ಕಷ್ಟ. ಹೌದೌದು. ಇನ್ನೊಂದು ಬಹುಶಃ ಪ್ರೇಕ್ಷಕರ ಸಂಖ್ಯೆಯ ಬಗ್ಗೆ ನಾವು ಗಮನಿಸಿದರೆ, ಹಿಂದೆಲ್ಲ ಇಡೀ ರಾತ್ರಿ ಆಗುವಾಗ ಅವನಿಗೆ ಉಪಾಯ ಇಲ್ಲ, ಮನೆಯಿಂದ ಆಟಕ್ಕೆ ಬಂದರೆ ಬೆಳಿಗ್ಗೆವರೆಗೆ ಅವ ಇರಬೇಕು ಅಂತ ಲೆಕ್ಕ. ಈಗ ಕಾಲಮಿತಿ, ಬೇಗ ಬರಬೇಕು, ಬೇಗ ಹೋಗ್ಬೋದು ಅಂತಲೂ ಇರ್ತದೆ. ನೀವು ಕಂಡ ಹಾಗೆ ಕಲಾವಿದರ ಸಂಖ್ಯೆಯಲ್ಲಿ ಏನು ವ್ಯತ್ಯಾಸ ಕಂಡಿದ್ದೀರಿ ಈಗ ಅಲ್ಲ ಪ್ರೇಕ್ಷಕರ ಇದರಲ್ಲಿ? ಅಲ್ಲ, ಈಗ ಕಾಲಮಿತಿ ಆಟ ಆದಮೇಲೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಲ್ವ? ಹೆಚ್ಚಾಗಿದೆ. ಮತ್ತೆ ಈಗ ಚೌಕಿ ಪೂಜೆಗೆ ಚೌಕಿಯೊಳಗೆ ನಿಲ್ಲಲಿಕ್ಕೆ ಕಷ್ಟ ಆಗುವಷ್ಟು ಜನ ಬರ್ತಾರೆ. ಮತ್ತು ಪ್ರಸಾದಕ್ಕೆ ಯಾವಾಗಲೂ ದೊಡ್ಡ ಸಾಲು ಇರ್ತದೆ. ಊಟಕ್ಕೂ ಹಾಗೆ. ಈಗ 500 ಜನಕ್ಕೆ ಮಾಡಿದಲ್ಲಿ ಒಂದು 750 ಜನ ಆದರೂ ಉಂಡೇ ಹೋಗ್ತಾರೆ, ಸಂಶಯ ಇಲ್ಲ ಅದಕ್ಕೆ. ಅಲ್ಲ, ಆದರೆ ಕೊನೆಯವರೆಗೆ ನಿಲ್ಲುವವರು ಮಾತ್ರ ಸ್ವಲ್ಪ ಕಡಿಮೆ ಈಗಲೂ ಕಾಲಮಿತಿ ಆದ ಮೇಲೆ. ಕೆಲವು ಜನ ಮಹಿಷ ಪ್ರವೇಶ ಆಗುವಾಗವರೆಗೆ ಇರ್ತಾರೆ, ಮತ್ತು ಮಹಿಷ ವಧೆ ಆಗುವಾಗ ಕೆಲವು ಹೋಗ್ತದೆ. ಮತ್ತು ಕೆಲವು ಸಲ ಈಗ ನಾನು ನೋಡಿದಾಗೆ ರಕ್ತಬೀಜ ಪ್ರವೇಶ ಆಗುವಾಗ ಬರುವವರು ಇದ್ದಾರೆ ಆಟ ನೋಡಲಿ. ಹಾಗೆ ಪುನಃ ಸ್ವಲ್ಪ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತದೆ. ಹಾಗೆ ಕಲಾ ಪ್ರೇಮಿಗಳಿಗೆ ಕಾಲಮಿತಿ ಸಂತೋಷ ಕೊಟ್ಟಿದೆ ಅಂತ ಕಾಣ್ತದೆ. ಈಗ ಪ್ರೇಕ್ಷಕರನ್ನು ನಾವು ಗಮನಿಸಿದರೆ, ಒಂದು ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದುಕೊಂಡು ಮೇಳದ ಕಲಾವಿದರ ಪರ್ಫಾರ್ಮೆನ್ಸ್ ನೋಡಬೇಕು, ಒಂದು ಪ್ರಸಂಗ ಹೇಗೆ ಹೋಗ್ತದೆ ಅದು ನೋಡಬೇಕು ಎನ್ನುವ ಉದ್ದೇಶದಿಂದ ಬರುವವರು ಇರ್ತಾರೆ. ಕೆಲವು ಭಾವನಾತ್ಮಕವಾಗಿ ಬರುವವರು ಇರ್ತಾರೆ, ದೇವಿ ಮಹಾತ್ಮೆ ಅಂತ ಹೇಳಿದರೆ ಬರಬೇಕು ಅಂತೇಳಿ. ಆದರೂ ದೇವಿ ಮಹಾತ್ಮೆ ಆಟಕ್ಕೆ ಜನ ಜಂಗುಳಿ ಇರ್ತದೆ. ಏನು ಕಾರಣ ಇರ್ಬೋದು? ಒಂದು ಅದರ ವಿಜೃಂಭಣೆ, ಸಡಗರ. ನೋಡಿದ್ದನ್ನೇ ನೋಡುವಾಗ ಜನಗಳಿಗೆ ಗೌಜಿ ಅಂತ ಹೇಳ್ತೇವಲ್ಲ ನಾವು ಭಾಷೆ, ಆ ಗೌಜಿ ನೋಡಲಿಕ್ಕೆ ಬರುವುದು. ಈಗ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ಈ ಗೌಜಿ ನೋಡಲಿಕ್ಕೆ ದೇವಿ ಮಹಾತ್ಮೆ ಮಾಡಿ ದೇವಿ ಮಹಾತ್ಮೆ ನೋಡಲಿಕ್ಕೆ ಬಂದು ರಾಮಾಯಣ ಮಹಾಭಾರತದ ಪ್ರಸಂಗ ಆಗುವಾಗಲೂ ಚೌಕಿಗೆ ಬಂದು ಮಕ್ಕಳು ಕೇಳ್ತಾರೆ ಯಾವಾಗ ಮಹಿಷಾಸುರ ಬರುವುದು. ಅಲ್ಲಿವರೆಗೆ ಬಂದಿದೆ ಸ್ಥಿತಿ. ಕಟೀಲು ಮೇಳದ ಆಟ ಅಂತ ಹೇಳಿದರೆ ದೇವಿ ಮಹಾತ್ಮೆ ಎನ್ನುವುದು, ಮಹಿಷಾಸುರ ಇಲ್ಲದೆ ಯಾವ ಪ್ರಸಂಗವೂ ಇಲ್ಲ ಅಂತ ಆಗಿದೆ. ಈಗ ಸೇವಾರ್ಥಿಗಳ ಒಂದು ಪ್ರತಿಕ್ರಿಯೆ ಅಥವಾ ಸ್ಪಂದನೆ, ಇದರ ಬಗ್ಗೆ ಏನಾದರೂ ಒಂದು ಘಟನೆ ನೆನಪಾಗ್ತದೆ ನಿಮಗೆ? ನೀವೊಬ್ಬ ವೇಷಧಾರಿಯ ಕಲಾವಿದನಾಗಿ ನಿಮ್ಮನ್ನು ಮೆಚ್ಚಿಕೊಂಡದ್ದು? ಅಲ್ಲ, ಅದು ತುಂಬ ಉಂಟಪ್ಪ. ಅದನ್ನು ನಾನು ಹೇಳಿದರೆ, ಈಗ ನನ್ನ ಕುರಿತು ಹೇಳಿದರೆ ನಾನು ಹೆಗ್ಗಳಿಕೆ ಹೇಳಿಕೊಂಡಾಗ ಆಗ್ತದೆ. ಇದು ನನಗೊಬ್ಬರು ಒಂದು ಪುಸ್ತಕ ಉಡುಗೊರೆ ಕೊಟ್ಟರು, ಒಂದು ಕಾದಂಬರಿ SL ಭೈರಪ್ಪ. ಅದರಲ್ಲಿ ಅವರು ಮೇಲೆ ಬರೆದಿದ್ದರು, ನಾನು ಯಾವಾಗಲಾದರೂ ಯಕ್ಷಗಾನದ ಯಾವುದಾದ್ರೂ ಒಂದು ಅಂಗ, ವೇಷ ಅಥವಾ ಅರ್ಥಗಾರಿಕೆ ಕಲಿಯುವುದಿದ್ದರೆ ನೀವೇ ನನ್ನ ಗುರುಗಳು ಅಂತ ಅದರಲ್ಲಿ ಬರೆದಿತ್ತು. ಪುಸ್ತಕ ಉಡುಗೊರೆ ಅಲ್ವಾ? ಹೌದು. ಅಂಥದ್ದು ನನಗೆ ಸಂಬಂಧಿಸಿ ಮತ್ತು ನನ್ನ ಒಡನಾಡಿ ಕಲಾವಿದರಿಗೆ ಸಂಬಂಧಿಸಿ ಅಂಥ ಉದಾಹರಣೆಗಳು ತುಂಬ ಉಂಟು. ನನಗಿಂತ ಶ್ರೇಷ್ಠ ಕಲಾವಿದರು ಇದ್ದಾರಲ್ಲ, ಬೇರೆ ಬೇರೆ ಕಲಾವಿದರಿಗೆ ಅನುಭವಗಳು ಅಂಥದ್ದು ತುಂಬ ಇದೆ. ಈಗ ನಾವು ನಮ್ಮ ಒಂದು ಸರಹದ್ದು, ಈ ತುಳುನಾಡು ಅಥವಾ ಏನು ಅವಿಭಜಿತ ಜಿಲ್ಲೆ ಅಂತ ಹೇಳ್ತೇವೆ, ಇದಕ್ಕಿಂತ ಹೊರಗೆ ಕೂಡ ನೀವು ಕಾರ್ಯಕ್ರಮಕ್ಕೆ ಹೋಗಿದ್ದೀರಲ್ಲ? ಕಳೆದ ವರ್ಷ ಆಚೆ ವರ್ಷ ಬೆಂಗಳೂರಿಗೆ ಹೋಯಿತು, 4 ಆಟ. ಏನು ಕಾಣ್ತಿದ್ದೀನಿ ಪ್ರೇಕ್ಷಕರ ಒಂದು ವ್ಯತ್ಯಾಸ ಮನೋಭಾವ? ಅವರಿಗೆ ಈ ಆಟದ ನೀವು ಎಂತ ಹೇಳೋದು, ಅದಕ್ಕೆ ಸಿಲೆಬಸ್ ಅವರಿಗೆ ಗೊತ್ತೇ ಇಲ್ಲ. ಅವರು ಒಟ್ಟು ಎಂಥದ್ದು ಕಣ್ಣುಬಾಯಿ ಬಿಟ್ಟು ನೋಡ್ತಿದ್ರು ಬೆಂಗಳೂರಿನವರೆಲ್ಲ. ಅವರಿಗೆ ಎಲ್ಲವೂ ವಿಶೇಷವೇ ಕಾಣ್ತಿತ್ತು. ಆದರೆ ನಮ್ಮಲ್ಲಿ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಆಟ ನೋಡಿ ನೋಡಿ ಅಭ್ಯಾಸ ಆಗಿದೆ. ಹಾಗಾಗಿ ಅವರು ಎಲ್ಲವನ್ನು ಆಶ್ಚರ್ಯದಿಂದ ನೋಡ್ತಿದ್ರು, ಎಲ್ಲವನ್ನು ಎಂಜಾಯ್ ಮಾಡ್ತಿದ್ರು. ಆಗ ಅವರಿಗೆ ಅದ್ಭುತ ಕಂಡಿದೆ. ನಮಗೆ ಅದ್ಭುತ ಕಾಣ್ತದೆ. ನಾವು ನಿತ್ಯ ಅದೇ ಮೇಳದಲ್ಲೇ ಇದ್ದು ಅದೇ ಅನ್ನ ತಿನ್ನುವವರಿಗೆ ಕೂಡ ಒಂದೊಂದು ದಿವಸ ಈಗ ದೇವಿ ಮಹಾತ್ಮೆ ಬಾಕಿ ಪ್ರಸಂಗ ನೋಡುವಾಗ ನಾವೇ ವಿಸ್ಮಯ ಪಡುವುದುಂಟು. ಈಗ ನಿಮಗೆ ವೈಯಕ್ತಿಕವಾಗಿ ನಾನು ಕೇಳೋದು, ಒಬ್ಬ ಕಲಾವಿದ ಆಗಿ ಸಾಮಾನ್ಯವಾಗಿ ಯಾವುದೇ ಮಾಡಿದ್ದೇ ಕೆಲಸವನ್ನು ಮಾಡುವಾಗ ಒಂದು ಏಕತಾನತೆ ಬರ್ತದೆ. ಅಯ್ಯೋ ಇವತ್ತು ಕೂಡ ಅದನ್ನೇ ಮಾಡಬೇಕಲ್ಲ ಅಂತ ಆಗ್ತದೆ. ಈಗ ದೇವಿ ಮಹಾತ್ಮೆಯಲ್ಲಿ ನಿರಂತರವಾಗಿ ವಾರವಿಡೀ ಮಾಡಿದ್ದು ಇರಬಹುದು ಒಂದೇ ವೇಷವರು. ನಿಮಗೆ ಚೌಕಿಯಲ್ಲಿ ಒಂದು ವೇಳೆ ಅಂತಹ ಒಂದು ಭಾವನೆ ಬಂದರೂ ರಂಗಸ್ಥಳಕ್ಕೆ ಹೋಗುವಾಗ ಅದು ಮರೆತು ಹೋದದ್ದು, ಪಾತ್ರವೇ ಆದದ್ದು ನೆನಪಾಗ್ತದ?
ಚೌಕಿಯಲ್ಲಿ ಬರಲಿಲ್ಲ ಅಂತ ಹೇಳಿದರೆ ನಾನು ಆತ್ಮವಂಚನೆ ಮಾಡಿಕೊಂಡ ಆಗ್ತದೆ. ನಿತ್ಯ ದೇವಿ ಮಹಾತ್ಮೆಗೆ ನಾನು ದೇವರ ಭಕ್ತನೇ. ಆಟ ಆಡಿಸುವವರು ದೇವಿ ಮಹಾತ್ಮೆಯಿಂದ ಭಕ್ತಿ ಶ್ರದ್ಧೆಯಿಂದಲೇ ಆಡಿಸ್ತಾರೆ. ಈಗ ಅದನ್ನು ಅಲ್ಲಗಳೆಯುವುದಕ್ಕಾಗೋದಿಲ್ಲ ನಮಗೆ. ಆದರೆ ನಮ್ಮೊಳಗಿನ ಒಬ್ಬ ಕಲಾವಿದ ಒಂದು ಬದಲಾವಣೆಯನ್ನು ಬಯಸ್ತಾನೆ. ಹಾಗಾಗಿ ಬೇರೆ ಪ್ರಸಂಗ ಆದರೆ ಒಳ್ಳೆಯದಿತ್ತು. ಒಂದು ನಳದಮ್ಮೆ ಅಂತ, ಒಂದು ಚಂದ್ರಮತಿಯ ಹರಿಶ್ಚಂದ್ರ ಪ್ರಸಂಗ, ಸಹಜ ಅಂಥದ್ದು ಯಾವುದಾದ್ರೂ ಆದರೆ ಒಂದು ಸ್ಫೂರ್ತಿ ಬರ್ತದೆ, ಒಂದು ಬದುಕಿಗೆ ಒಂದು ಉಲ್ಲಾಸ ಬರ್ತದೆ. ಒಂದು ವಾರಕ್ಕೆ ಸಾಕಾಗ್ತದೆ ಅದು ಒಮ್ಮೆ ಆದರೆ. ಮಧುಗೈಟವರೇ ಮಾಡಬೇಕು, ಅದಕ್ಕೆ ಒಂದು ಮಿತಿ ಉಂಟು. ಹೊಸ ಅರ್ಥ ಎಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀರು ಬಿಟ್ಟರೆ ಮಣ್ಣು ಕೂಡ ಅವರು ನೋಡಲಿಲ್ಲ. ನಿನ್ನೆ ಹೇಳಿದ್ದನ್ನೇ ಇವತ್ತು ಹೇಳಬೇಕು. ಹಾಗಂತ ರಂಗಸ್ಥಳಕ್ಕೆ ಹೋದ ಮೇಲೆ ಈಗ ನಾವು ಹೇಳುವಂಥದ್ದನ್ನು ಸ್ವಯಂ ಸ್ಫೂರ್ತಿಯಿಂದ ಹೇಳಿಯೇ ಹೋಗ್ತದೆ ನಮಗೆ. ಅದು ಆ ರಂಗದ ಹೆಚ್ಚುಗಾರಿಕೆ ಪ್ರಭಾವ, ಹೌದು, ನಮ್ಮದಲ್ಲ. ಈಗ ನಿನ್ನೆ ಹೇಳಿದ್ದನ್ನು ಇವತ್ತು ಹೇಳೋದಿದ್ರೆ ಅವತ್ತು ಹೇಳಿದಾಗೆ, ಹೊಸತಾಗಿ ಹೇಳಿದಾಗೆ ನಾವು ಹೇಳಬೇಕು. ಮಾತ್ರ ಅಲ್ಲ, ಕೇಳಿದವರಿಗೆ ಅದು ಅನುಭವಕ್ಕೆ ಬರಬೇಕು. ಅಲ್ಲದಿದ್ದರೆ ಯಕ್ಷಗಾನ ನೋಡಿದವರಿಗೆ ಯಾವ ಅನುಭೂತಿ ಉಂಟಾಗುವುದಿಲ್ಲ. ಅದು ಬಂದೇ ಬರ್ತದೆ. ಈಗ ಸಾಮಾನ್ಯವಾಗಿ ನೀವೀಗ ಅನುಭವ ಪಟ್ಟಿದ್ದೀರಿ, ಮೇಳದ ತಿರುಗಾಟ ತುಂಬ ಆಗಿದೆ. ಆದರೆ ಈಗ ಹೊಸದಾಗಿ ಪ್ರವೇಶ ಮಾಡುವಂಥ ಒಂದು ಕಲಾವಿದರಿಗೆ, ಈಗ ನೀವು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಕೆಲವಾರು ಹಿಂದಿನ ಕಲಾವಿದರಾಗಿ ಹೋಗಿದ್ದಾರೆ. ಇಂಥವ್ರನ್ನು ಮಾದರಿಯಾಗಿಟ್ಟುಕೊಂಡು ನಾನು ಬೆಳಿಬೇಕು ಅಂತದ್ದೇನಾದರೂ ನೀವು ಇಟ್ಟುಕೊಂಡದ್ದು ಉಂಟು? ಹೀಗೆ ಅಲ್ಲ, ನನಗೆ ಯಕ್ಷಗಾನಕ್ಕೆ ಬರುವುದಕ್ಕಿಂತ ಮೊದಲು ನೋಡಿದ ಅನುಭವ ಹೆಚ್ಚೇನಿರಲಿಲ್ಲ. 17-18 ವರ್ಷ ಆಗಿತ್ತಷ್ಟೇ ನನಗೆ ಆಗ. ಆದರೆ ಕೆಲವು ವೇಷಗಳು ನನ್ನ ಮನಸ್ಸಿನಲ್ಲಿ ಆ್ಯಕ್ಚುಲಿ ಇದಿತ್ತು. ಒಂದು ಶೇಣಿಯವರದ್ದು, ಒಂದು ಬಣ್ಣದ ಮಾಲಿಂಗಜ್ಜನದ್ದು, ಮತ್ತು ಪುತ್ತೂರು ನಾರಾಯಣ ಕಡೆಯವರದ್ದು ನೋಡಿದ ನೆನಪುಂಟು ನನಗೆ. ಅಂಥದ್ದನ್ನು ಮಾತ್ರ ಸೀಮಿತ ಅನುಭವವನ್ನು ಕಟ್ಟಿಕೊಂಡು ನಾನು ಮೇಳಕ್ಕೆ ಬಂದದ್ದು. ಮೇಳಕ್ಕೆ ಬಂದ ಮೇಲೆ ಯಕ್ಷಗಾನ ಅಂದರೆ ಇಷ್ಟು ವಿಸ್ತಾರವಾದದ್ದು ನನಗೆ ಗೊತ್ತಾದದ್ದು. ನಮ್ಮ 2-3 ಮೇಳಗಳಲ್ಲಿ ಬೇರೆ ಬೇರೆ ಘನತೆವೆತ್ತ ಕಲಾವಿದರಿದ್ದರು. ನಾನು ಇದ್ದ ಮೇಳವೂ ಹಾಗೆ. ಇರಾ ಭಾಗವತರ ಭಾಗವತಿಗೆ, ಪುತ್ತೂರು ಕೃಷ್ಣ ಭಟ್ರ ಎದುರುವೇಷ, ಕೋಳ್ಯೂರು ರಾಮಚಂದ್ರರ ಸ್ತ್ರೀವೇಷ, ಮುಂದಿಲ ಕೃಷ್ಣ ಭಟ್ರ 2ನೇ ಕಿರೀಟ ವೇಷ, ಶೀನಪುರಿಗಳ ಪೀಠಿಗೆ ವೇಷ, ಮತ್ತು ಸುಣ್ಣಂಬಳದವರ ಪುಂಡುವೇಷ 1ನೇ ಪುಂಡುವೇಷ, ಮುಡ್ಕೂರು ಕುಟ್ಟಿ ಶೆಟ್ಟರದ್ದು 2ನೇ ಪುಂಡುವೇಷ, ಮತ್ತು ಸುಜನ ಸುಳ್ಯರ ಹಾಸ್ಯ. ಎಂಥ ಸಮೃದ್ಧ ಮೇಳ! ಅವರನ್ನೆಲ್ಲ ನೋಡಿ ನನಗೆ ಕೈಕಾಲು ನಡಿಗೆ ಹೋಗಿದೆ. ಉಮೇಶ್ ಶೆಟ್ಟರು ಇದ್ದರು, ಮಚ್ಚಾರ, ಅವರು ಒಳ್ಳೆ ವಿನೋದ ಪ್ರಜ್ಞೆ ಇರುವವರು. ಅವರು ನಮ್ಮ ತುಂಬ ಇದು ಕೊಟ್ಟಿದ್ದಾರೆ, ಸ್ಫೂರ್ತಿ ಕೊಟ್ಟಿದ್ದಾರೆ. ಮತ್ತು ಇವರಿಂದೆಲ್ಲ ನಾನು ತುಂಬ ಕಲ್ತಿದ್ದೇನೆ. ಕೋಳ್ಯೂರು ರಾಮಚಂದ್ರಯ್ಯರು, ಸಾಮಗರ್ ಅಂಥವರಿಗೆ ಜೊತೆ ವೇಷ ಮಾಡಿಕೊಂಡಿದ್ದವರು. ನಮ್ಮನ್ನು ಏನೂ ತಿರಸ್ಕಾರದಿಂದ ಕಾಣದೆ ಅವರ ಕಾಯಾದುಗೆ ನನ್ನ ಹಿರಣ್ಯಕಶಿಪು ಮಾಡಿಸಿಕೊಂಡು ಹೋಗಿದ್ದಾರೆ ಅವರು. ಅವರ ಚಂದ್ರಾವಳಿಗೆ ನನ್ನ ಚಂದ್ರಗೋಪನೂ ಆಗಿದೆ. ಹೇಗಾಗಿದೆ ಅಂತ ಕೇಳಬೇಡಿ, ಆಗಿತ್ತು. ಅದೊಂದು ಅನುಭವ, ಮತ್ತೊಂದು ಈಗ ಹೇಳಿಕೊಳ್ಳಿಕ್ಕೆ ಒಂದು ವಿಷಯ, ಹೇಳಿಕೊಳ್ಳಿಕ್ಕೆ ವಿಷಯ ಅಲ್ವಾ? ಸುಣ್ಣಂಬಳ ವಿಶ್ವಣ್ಣನ ಕೃಷ್ಣ ನನ್ನ ಕಂಸ ಆಗಿದೆ. ಹಾಗಾದರೆ ನನಗೆ ಕಲಿಯುವ ಅವಕಾಶಗಳು ಅಷ್ಟಿತ್ತು. ಮತ್ತೊಂದು ನಮಗೆ ಕಾಣುವುದು, ನಾವೀಗ ಸಮುದ್ರಕ್ಕೆ ಹೋದರು, ನಾವು ಕೊಂಡೋದ ಪಾತ್ರೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟೇ ಅಲ್ಲ ತರುವುದು. ನಮ್ಮ ಮಿತಿಗೆ ಸರಿಯಾಗಿ ಅದೇ. ಈಗ ಯಾವುದೇ ಕ್ಷೇತ್ರ ಇರಲಿ, ಒಬ್ಬದರಲ್ಲಿ ವ್ಯವಸಾಯ ಮಾಡಿದ ಮೇಲೆ ಸಾಕಷ್ಟು ಆಯಿತು, ಇನ್ನು ನನಗೇನು ಕಲಿಯುವುದಕ್ಕಿಲ್ಲ ಎನ್ನುವ ಭಾವ ಬಂದುಬಿಟ್ರೆ ಅದು ಕಷ್ಟ. ಈಗ ಕಲಾವಿದ ಬೆಳೆಯುತ್ತಾ ಹೋಗಬೇಕಲ್ಲ. ಹಾಗಾಗಿ ನಿಮಗೇನು ಅನಿಸ್ತದೆ ಇದು? ಅಯ್ಯೋ, ನನಗೆ ಕಲ್ತದ್ದು ಸಾಕು ಅಂತ ಒಂದು ದಿವಸವೂ ಕಾಣಲಿಲ್ಲ. ನನಗೆ ಅಂಥದ್ದು ಕಲೀಲಿಕ್ಕೆ ಆಗಲಿಲ್ಲ ಅಂತ ಕಾಣ್ತದೆ ಅಷ್ಟೇ. ಅಂದರೆ ನನ್ನ ಮನಸ್ಸಿಗೆ ನನ್ನಲ್ಲಿರುವ ಕೊರತೆ ಗೊತ್ತಾಗ್ತದೆ, ಆದರೆ ಅದನ್ನು ಪೂರ್ತಿಗೊಳಿಸುವ ಸಾಮರ್ಥ್ಯ ನನಗಿಲ್ಲ. ನನ್ನದು ಇಷ್ಟೇ ಅಂತ ನನಗೆ ಗೊತ್ತಾಗ್ತದೆ ಕೆಲವು ಸಲ. ಅಲ್ಲ, ನಿಮ್ಮದು ಇಷ್ಟ ನಿಮಗೆ ಅನಿಸಿದ ಪ್ರೇಕ್ಷಕರಿಗೆ ಅದು ಬೇಡ ಅಂತ ಅನ್ನಿಸಿದರೆ ಮಾತ್ರ ಅದು ಬೇಸರ ಕಾಣ್ತದೆ ನನಗೆ. ಈಗ ಅದು ಸ್ವೀಕಾರ ಮಾಡಿದ್ದಾರೆ ಪ್ರೇಕ್ಷಕರು. ಬಹುಶಃ ಆ ಕಾರಣದಿಂದ ಬಹುಶಃ ಪ್ರೀತಿಯಿಂದ ಈಗಲೂ ರಂಗದಲ್ಲಿ ನೀವು ಇದ್ದೀರಿ ಇದ್ದೇನೆ. ಮತ್ತು ಆಟ ಆಡಿಸುವವರೆಲ್ಲ ತುಂಬ ಪ್ರೀತಿ ಬಹುಮಾನದಿಂದ ಮಾತಾಡಿಸ್ತಾರೆ, ಏನು ತೊಂದರೆ ಇಲ್ಲ. ರವಿರಾಜ ಪನೇಲ್ ಅವರೇ, ಈಗ ಕಟೀಲು ಮೇಳದಲ್ಲಿ ಮುಂದುವರಿಯುತ್ತಾ ಇದ್ದೀರಿ ನೀವು. ಮತ್ತೊಂದು ಮೇಳ ಬಂದಿದೆ, ಏನು ಹೇಳ್ತೀರಿ ನಮ್ಮ ಪ್ರೇಕ್ಷಕರಿಗೆ? 7ನೇ ಮೇಳ ಬಂದದ್ದು. ನಾನು ಇವತ್ತು ಬಜಪೆಯಲ್ಲಿ ನೋಡುವಾಗ ಮೈ ರೋಮಾಂಚನ ಆಯಿತು ನನಗೆ. ಒಂದು ಯಕ್ಷಗಾನ ಒಂದು ಸಭ್ಯರ ಕಲೆ ಅಲ್ಲ ಅಂತ ಇದ್ದ ಕಾಲಘಟ್ಟವು ನನಗೆ ನೆನಪುಂಟು. ಪೂರ್ತಿ ಅನುಭವ ಇಲ್ಲ, ಹೇಳೋದು ಕೇಳಿ ಗೊತ್ತುಂಟು. ಅಂತಹ ಯಕ್ಷಗಾನ ಬೆಳೆದು ಬಜಪೆಯಲ್ಲಿ ಕಾಲು ಹಾಕಲಿಕ್ಕೆ ಜಾಗ ಇಲ್ಲ ಇವತ್ತು.
ಏಳನೇ ಮೇಳ ಆಗುವ ಸಂಭ್ರಮ, ಘಟಾನುಘಟಿಗಳಾದ ಅತಿಥಿಗಳೆಲ್ಲ ಬಂದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ವಜ್ರ ಖಚಿ ಒಂದು ಊಟಕ್ಕೆ ಗತಿ ಇರಲಿಲ್ಲ ಸತ್ಯಕ್ಕಾದರೆ ಮೊದಲೆಲ್ಲ. ಈಗ ಮೇಳ ನಡೆಯುವ ಕಾಲದಲ್ಲಿ, ಈಗ ನಾವು ಮೇಳಕ್ಕೆ ಬರುವ ಕಾಲದಲ್ಲಿ ಆಗಿತ್ತು, ರಾತ್ರಿ ಎಲ್ಲ ಚಹಾ ಸಿಕ್ಕಿದ್ರೆ ವಿಶೇಷ, ಆಟ ಆಡಿಸುವವರು ಕೊಟ್ಟರೆ ಅದು ಅವರ ದೊಡ್ಡ ಮನಸ್ಸು ಅಂತ ತಿಳ್ಕೊಂಡು ಊಟ ಮಾಡ್ತಿದ್ದೇವೆ ನಾವು. ಅಂಥದ್ದಲ್ಲಿ ಈಗ ಸ್ವರ್ಣ ಖಚಿತವಾದಂಥ ದೇವರ ಕಿರೀಟ, ಆಯುಧಾದಿಗಳು ಏನು ಉಂಟು ಏನಿಲ್ಲ ಕಟೀಲು ಮೇಳಕ್ಕೆ. ಇಂತಹ ಒಂದು ಸಮೃದ್ಧಿ ಬಂದಿದೆ ಅಂತ ಆದರೆ ಅದಕ್ಕೆ ಕಾರಣ ಏನು ಅಂತ ಕೇಳುವುದು ನನ್ನ ಮನಸ್ಸಿನೊಳಗೆ. ಒಂದು ಕಟೀಲಿನ ಉಳ್ಳಾಲ್ತಿಯ ಕಾರ್ಣಿಕ, ಮತ್ತೊಂದು ಇಲ್ಲಿ ಅವರ ಅರ್ಚಕ ವೃಂದದವರ ತಪಸ್ಸಿನ ಶಕ್ತಿ, ಮತ್ತೊಂದು ಕಲಾಪ್ರೇಮ, ಮೇಳದ ಮೇಲಿನ ಅಭಿಮಾನ ಮತ್ತು ವ್ಯಾವಹಾರಿಕ ಜಾಣ್ಮೆಯನ್ನು ಉಪಯೋಗಿಸಿ ಮೇಳ ನಡೆಸಿದ ಕಲ್ಲಾಡಿ ಮನೆತನದವರ ತ್ಯಾಗ, ಮತ್ತು ಕಟೀಲು ದೇವರ ಮತ್ತು ಕಟೀಲು ದೇವರ ಸೇವಾಸಕ್ತರ ಮಧ್ಯದ ಒಂದು ಕೊಂಡಿಯಾಗಿ ನಿಂತ ಕಲಾವಿದರ ಪರಿಶ್ರಮ. ನಮ್ಮದು ಬಿಡಿ, ನಮ್ಮ ಹಿಂದೆ ಎಷ್ಟೆಷ್ಟು ಕಷ್ಟ ನಿಷ್ಠೂರಗಳನ್ನು ಅನುಭವಿಸಿ ಈ ಯಕ್ಷಗಾನವನ್ನು ಈ ನೆಲೆಗೆ ತಂದ ಕಲಾವಿದರಿದ್ದಾರೆ. ಸತ್ಯಕ್ಕಾದರೆ ನಾವು ಅವರ ಯಾವಾಗಲೂ ಸ್ಮರಿಸಬೇಕು, ಅಲ್ಲದಿದ್ದರೆ ಯಕ್ಷಗಾನ ಈ ಮಟ್ಟದಲ್ಲಿ ಉಳಿತಿರಲಿಲ್ಲ. ಅದನ್ನು ಸ್ಮರಿಸುವಾಗ ನಮಗೆ ಕಾಣ್ತದೆ ನಮ್ಮ ತಲೆಯ ಮೇಲೆ ಅದಕ್ಕಿಂತ ದೊಡ್ಡ ಹೊಣೆ ಉಂಟು. ಈಗ ಅವರು ಏನನ್ನು ತಂದು ಇಲ್ಲಿವರೆಗೆ ಉಳಿಸಿಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ, ನಾವು ಅಷ್ಟೇ ಜಾಗ್ರತೆಯಿಂದ ಅದನ್ನು ಇನ್ನೊಂದು ಪೀಳಿಗೆಗೆ ಕೊಡಬೇಕಾದ ಅನಿವಾರ್ಯತೆ ಉಂಟು. ಹಾಗಾಗಿ ಯಕ್ಷಗಾನದ ಬಗ್ಗೆ ಶ್ರದ್ಧೆ, ಭಕ್ತಿ, ಪ್ರೀತಿ ಉಳಿಸಿಕೊಳ್ಳುತ್ತಾ ನಾವು ಮುಂದೆ ಸಾಗಬೇಕಂತ ಕಾಣ್ತದೆ. ಭಾಳ ಒಳ್ಳೆಯ ಮಾತು ಹೇಳಿದ್ದೀರಿ. ಬೇರೆ ವೃತ್ತಿ ಹಾಗೆ ಇದೊಂದು ವೃತ್ತಿ ಅಲ್ಲ ಅಲ್ವಾ? ಕೇವಲ ಆರ್ಥಿಕ ಸಂಪಾದನೆ ಅಲ್ಲ, ಇದು ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸುಖವನ್ನು ಕೊಡುವಂಥದ್ದು. ಖಂಡಿತ ಅಲ್ವಾ? ಆದರೆ ಗೌರವ ಸಿಗ್ತದೆ. ಈಗ ನನ್ನನ್ನು ಒಮ್ಯಾನಿಗೆ, ಬಹರೇನಿಗೆಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ಅವರು. ಆಗ ನನ್ನ ಸಂಬಂಧಿಕರೊಬ್ಬರು ಕೇಳಿದರು, ವಿಮಾನದಲ್ಲಿ ಫಾರಿನಿಗೆ ಹೋಗಬೇಕಾದ್ರೆ ಡಾಕ್ಟ್ರು ಎಂಜಿನಿಯರ್ ಎಲ್ಲ ಆಗಬೇಕು ಅಂತ ಇಲ್ಲ ಅಲ್ವಾ? ಕಲಾವಿದರು ಆಗ್ತದೆ, ಆಟದವಾದರೂ ಆಗ್ತದೆ. ಹಾಗಾದರೆ ನೋಡಿ, ಹೌದು, ಅದರ ಮಾತಿನ ವ್ಯಾಪ್ತಿ ಎಷ್ಟು ದೊಡ್ಡದು ಉಂಟು. ಒಳ್ಳೆ 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 ಮಾತು ಹೇಳಿದಿರಿ. ಬಹುಶಃ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಅಲ್ವಾ? ಕಲಾವಿದರು ಹಾಗೆ, ಕಲಾವಿದರು ಹಾಗೆ ಮಾತ್ರ ಅಲ್ಲ, ಯಕ್ಷಗಾನ ಊರಿನವರಿಗೂ ಅದನ್ನೇ ಕೊಡ್ತದೆ. ಎಷ್ಟೋ ಸತ್ಯ, ಧರ್ಮ, ನ್ಯಾಯ, ನೀತಿಯ ಬಗ್ಗೆ ಪ್ರಜ್ಞೆಯನ್ನು ಯಕ್ಷಗಾನ ಕೊಟ್ಟಿದೆ. ನಿಮಗೆ ಗೊತ್ತಿರ್ಬೋದು ಆ ಮಾತು, ಕುರಿತೋದಯಂ ಕಾವ್ಯ ಪರಿಣತ ಮತಿಗಳು ಹೇಳ್ತಾರಲ್ಲ. ಹಿಂದಿನ ಕಾಲದಲ್ಲಿ ಹಾಗೆ ಅಲ್ವಾ? ಮತ್ತೆ ಅಕ್ಷರಾಭ್ಯಾಸ ಇಲ್ಲದೇ ಇದ್ದವರು ಕೂಡ ಪುರಾಣವನ್ನು ತಿಳ್ಕೊಂಡದ್ದು ಯಕ್ಷಗಾನದ ಮೂಲಕವಾಗಿ ಅಲ್ವಾ? ಅವಿದ್ಯಾವಂತರು ಕೂಡ, ಬರೀ ಅಕ್ಷರ ಜ್ಞಾನ ಇದ್ದವರು ಕೂಡ ಹಾಗೆ ಮಾಡಬಾರ್ದು, ಹಾಗೆ ಮಾಡಬೇಕು, ಅಥವಾ ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ ಧರ್ಮ ಪ್ರಜ್ಞೆಯನ್ನು ಉಳಿಸಿಕೊಳ್ತೀವಿ. ಹಾಗಾಗಿ ಸಾಮಾಜಿಕವಾಗಿ ಒಂದು ಧಾರ್ಮಿಕ ಪ್ರಜ್ಞೆಯ ಸ್ರೋತಸ್ಸು ಈ ಯಕ್ಷಗಾನ ಅಂತ ಹೇಳಿದ್ರು. ಅದಕ್ಕೆ ನಾನು ಯಾವಾಗಲೂ ಶರಣ. ಆಗಲಿ, ತುಂಬ ವಿಚಾರಗಳನ್ನು ಹೇಳಿದಿರಿ. ಈ ಒಂದು ಸಂಭ್ರಮದ ಜೊತೆಯಲ್ಲಿ ಕಲಾವಿದರು ಮತ್ತು ಪ್ರೇಕ್ಷಕರು ಜೊತೆಯಾಗಿ ಇರತಕ್ಕಂಥದ್ದು ಮುಖಾಮುಖಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಧನ್ಯವಾದಗಳು. ನಮ್ಮನ್ನು ಗುರುತಿಸಿದ ನಿಮಗೂ ನಮ್ಮವರಿಗೂ ನಮಸ್ಕಾರ. ಆಯ್ತು, ನಮಸ್ಕಾರ. ತಲುತಾ ಭ್ರಾಮರಿಯೇ ಪಡಿಬಾಕಿಲಡುಂತುದು ಸುಗಿತೊನುವೆ ಶ್ರೀ ಕಟೀಲ ತಲುತಾ ಭ್ರಾಮರಿಯೇ ಪಡಿಬಾಕಿಲಡುಂತುದು ಸುಗಿತೊನುವೆ ಆನಂದಿನಿ ತುದೆ ನಡುಟುಂತು ದಿನ ನಿತ್ಯ ಪೂಜೆ ಪಡೆಪಿನ ಈಶ್ವರಿಯೇ ಹಿರೆ ಪಾದೊಗು ನಮೋ ನಮೋ ಶ್ರೀ ಕಟೀಲ ತಲುತಾ ಭ್ರಾಮರಿಯೇ ಪಡಿಬಾಕಿಲಡುಂತುದು ಸುಗಿತೊನುವೆ ಶ್ರೀ ಕಟೀಲ ತಲುತಾ ಭ್ರಾಮರಿಯೇ ಪಡಿಬಾಕಿಲಡುಂತುದು ಸುಗಿತೊನುವೆ.
ಜನಕುಲೆ ರಕ್ಷಣಿಗೆ ದುಂಬಿಯಾದ ಭಕ್ತಿನ ಅಂಬಿಕೆಯೇ ಪಾವನ ಜನನೀ ಶಿವೆ ಪರಮೇಶ್ವರಿ ಪಾಲನೆ ಮಲ್ಪುಲೆ ಪಾರ್ವತಿಯೇ ಶಂಕರಿ ಗೌರಿ ಭ್ರಾಮರಿ ಶುಭಕರಿ ನಂಬುದೆ ನಯನ ಮನೋಹರಿಯೇ ನೆನೆತಿನ ಕಾರ್ಯಗು ಜಯ ತರ್ಪಾದ ಅನುದಿನ ಕಾಪುಲೆ ಈಶ್ವರಿಯೇ ಭೂಮಿದ ಜನಕುಲೆ ರಕ್ಷಣಿಗೆ ದುಂಬಿಯಾದ ಭಕ್ತಿನ ಅಂಬಿಕೆಯೇ ಪಾವನ ಜನನೀ ಶಿವೆ ಪರಮೇಶ್ವರಿ ಪಾಲನೆ ಮಲ್ಪುಲೆ ಪಾರ್ವತಿಯೇ ಶಂಕರಿ ಗೌರಿ ಬ್ರಾಹ್ಮಣಿ. ವೀಕ್ಷಕರೇ, ಕಟೀಲು 7ನೇ ಮೇಳದ ಶುಭಾರಂಭದ ಒಂದು ಭವ್ಯ ಮೆರವಣಿಗೆ ಇದಾಗಲಿ ಬರ್ತಾ ಇರುವುದನ್ನು ತಾವು ಗಮನಿಸಿದ್ದೀರಿ. ನಮ್ಮ ಕುಳ್ಳದ ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಒಂದು ಅವಕಾಶ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಬಂದಿರುವಂಥದ್ದು. ಬಹುಶಃ ಕಟೀಲಿನ ದೇವಿಯ ಹೆಸರಿನಲ್ಲಿ ಆಗ್ತಿರುವಂಥ ಬಯಲಾಟದ ಮೇಳಗಳ ಆಟವನ್ನು ನೀವೆಲ್ಲ ನೋಡಿದವರಿದ್ದೀರಿ. ಪ್ರತಿ ವರ್ಷ ಕೂಡ ಸೇವೆ ಮಾಡಿಸುವವರು ಕೂಡ ಇರಬಹುದು ಮತ್ತು ಈ ಕಟೀಲು ಕ್ಷೇತ್ರಕ್ಕೆ ಬಂದು ಆ ದೇವಿಯನ್ನು ಅರ್ಚನೆ ಮಾಡಿದವರು ಕೂಡ ಇರಬಹುದು. ಹೀಗೆ ಬೇರೆ ಬೇರೆ ನೆಲೆಯಲ್ಲಿ ಕಟೀಲಿನ ಭಕ್ತರಾದವರಿಗೆ ಇವತ್ತೊಂದು ಸಂಭ್ರಮದ ಸಂದರ್ಭದಲ್ಲಿ ನೇರ ಪ್ರಸಾರದಲ್ಲಿ ಕೊಡ್ತಾ ಇದ್ದೇವೆ. ಈಗಾಗಲೇ ಗಮನಿಸಿದ್ದೀರಿ ನೀವು 7 ಮೇಳಗಳ ಆ ಒಂದು ದೇವರ ಪರಿಕರಗಳು, ಆ ಮೇಳಗಳ ಪರಿಕರಗಳನ್ನು ಹೊತ್ತು ಬರುವಂತಹ ಬೇರೆ ಬೇರೆ ವಾಹನಗಳನ್ನು ನೀವು ಗಮನಿಸ್ತೀರಿ. ಸಾಲು ಸಾಲಾಗಿ ಬಜಿಪೆಯಿಂದ ಹೊರಟು ಈಗ ಪೆರ್ಮುದೆ ದಾಟಿ ಈ ಕಡೆಗೆ ಬರ್ತಾ ಎಕ್ಕಾರಿಗೆ ಸಮೀಪಿಸ್ತಾ ಇದೆ. 7 ರಥಗಳು ಕೂಡ, ಅದರಲ್ಲಿ ಪ್ರತಿಯೊಂದರಲ್ಲಿ ಕೂಡ ದೇವರ ಅಲಂಕಾರದ ವಸ್ತುಗಳಿದ್ದಾವೆ, ಪೂಜಾ ಸಾಮಗ್ರಿಗಳು ಕೂಡ ಇದ್ದಾವೆ, ಮತ್ತು ಬೆಳ್ಳಿಯ ಕಿರೀಟ, ಬೆಳ್ಳಿ ಬಂಗಾರದ ಕಿರೀಟಗಳು ಕೂಡ ಇದ್ದಾವೆ. ಇದನ್ನೆಲ್ಲ ವಿದ್ಯುಕ್ತವಾಗಿ ವೈದಿಕ ಪ್ರಕ್ರಿಯೆಗಳ ಸಹಿತವಾಗಿ ತರುವಂಥ ಒಂದು ವ್ಯವಸ್ಥೆ ಆಚರಣ ಬಂಧುಗಳು ಮತ್ತು ದೇವಸ್ಥಾನದ ತಂತ್ರಿವರಿಯರು ಮಾಡಿದ್ದಾರೆ. ಹಾಗಾಗಿ ಇದು ಈಗ ಎಕ್ಕಾರು ಸಮೀಪಿಸ್ತಾ ಇರುವಂಥ ಸನ್ನಿವೇಶ. ಇನ್ನು ಅಲ್ಲಿಂದ ಮುಂದೆ ಕ್ಷೇತ್ರಕ್ಕೆ ಬರ್ತಾ ಇದೆ. ಈ ಸನ್ನಿವೇಶದಲ್ಲಿ ನೇರ ಪ್ರಸಾರದ ಜೊತೆಗೇ ಈ ಮೇಳಗಳ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾತುಕತೆಯ ಮೂಲಕ ಮಾಡ್ತಾ ಇರುವಂಥದ್ದು. ಈಗ ನನ್ನ ಜೊತೆ ಇರುವವರು ವೇದ ವಿದ್ವಾನರಾದಂಥ ಸ್ಕಂದಪ್ರಸಾದ್ ಅವರು ಕಡದಲೆಯವರು. ಮೂಲತಃ ಅವರೊಂದು ವೈದಿಕ ಪರಂಪರೆಯಿಂದ ಬಂದವರು, ಜ್ಯೋತಿಷಿಗಳು, ಆಮೇಲೆ ಆಗಮಶಾಸ್ತ್ರ ಬಲ್ಲವರು, ಪುರೋಹಿತರು ಕೂಡ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಆಗಲೇ ಹರಿಹಸರಣ್ಣ ಹೇಳಿದ್ರು ನನಗೆ, ತಂತ್ರಿಯವರಿಗೆ ಮತ್ತು ಆಸರಣರಿಗೆ ಏನಾದರೂ ಅಮೆಸೂತಕ ಬಂದರೆ ಆ ದೇವರ ಪೂಜೆ ಹೇಗೆ ಆಗಬೇಕು ಅದನ್ನು ಮಾಡುವಂಥ ಅರ್ಹತೆ ಪೂರ್ತಿ ಪಡ್ಕೊಂಡವರು ಆ ತಾಯಿ ಅನುಗ್ರಹದಿಂದ ಸ್ಕಂದಪ್ರಸಾದ್ ಅವರು. ಬಹುಶಃ ಇತ್ತೀಚೆಗೆ ಒಂದು 5-6 ದಿವಸ ಒಂದು ಘಟನೆ ನಡೆಯಿತು. ಅವರೇ ಒಂದು ದೇವರ ಪೂಜೆಯನ್ನು 1 ವಾರ ಪರ್ಯಂತ ಮಾಡುವಂಥ ಒಂದು ಯೋಗವನ್ನು ಪಡ್ಕೊಂಡ್ರು. ಅದು ದೇವಿಯ ಅನುಗ್ರಹ. ಈ ದೃಷ್ಟಿಯಿಂದ ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪೂಜೆ, ಅರ್ಚನೆ ಇತ್ಯಾದಿ ವೈದಿಕ ಪ್ರಕ್ರಿಯೆಗಳ ಕುರಿತಾಗಿ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ಸ್ಕಂದಪ್ರಸಾದರಲ್ಲಿ ತಿಳಿಬಹುದು. ಅವರನ್ನು ಮಾತಾಡಿಸೋಣ. ನಮಸ್ಕಾರ ಸ್ಕಂದಪ್ರಸಾದ್ ಅವರೇ. ಸಾಮಾನ್ಯವಾಗಿ ನೀವೊಂದು ವೈದಿಕ ಪರಂಪರೆಯಿಂದ ಬಂದವರು. ಈ ಕ್ಷೇತ್ರದ ಒಂದು ಸಂಪರ್ಕ ಯಾವಾಗ ಉಂಟಾಯಿತು ನಿಮಗೆ? ಅಂದರೆ ನನಗೆ ನನ್ನ ಅಜ್ಜಿ, ನನ್ನ ತಂದೆಯವರ ತಾಯಿ ಅವರು ಶಿಬರೂರು ಈ ತಂತ್ರಿಗಳ ಮನೆತನದವರೇ. ಓಹೋ. ನನ್ನ ತಂದೆ ಎಲ್ಲ ಹುಟ್ಟಿದ್ದು ಶಿಬರೂರು ತಂತ್ರಿಗಳ ಮನೆ. ಗೋಪಾಲಕೃಷ್ಣ ಆಸರಣ್ಣರೆಲ್ಲ ಯಾರಿದ್ದಾರೆ ಅವರ ತಾಯಿ. ಮತ್ತು ನನ್ನ ಅಜ್ಜಿ, ನನ್ನ ತಂದೆಯ ತಾಯಿಯವರು ಕಾಸ ಅಕ್ಕ ತಂಗಿಯರು. ಅವರು ಮೊದಲನವರು, ನನ್ನ ಅಜ್ಜಿ ಕೊನೆಯವರು. ಲಕ್ಷ್ಮೀನಾರಾಯಣ ಆಸರಣ್ಣರ ಹೆಂಡತಿ. ಹೌದು. ಅಷ್ಟೇ ಅಲ್ಲದೆ ಈ ದೇವಸ್ಥಾನ ತಂತ್ರಿಗಳು ಕೃಷ್ಣತಂತ್ರಿಗಳು ಅಂತ, ಕೃಷ್ಣತಂತ್ರಿಗಳು, ಬಾಬು ತಂತ್ರಿಗಳು ಅಂತ, ಅವರ ತಂಗಿ ನನ್ನ ಅಜ್ಜಿ. ಹಾಗೆ ನನ್ನ ತಂದೆಯವರು ಇಲ್ಲಿಗೆ ತುಂಬ ಗೋಪಾಲಕೃಷ್ಣ ಆಸರಣ್ಣರು, ಶ್ರೀನಿವಾಸ ಆಸರಣ್ಣರು, ಕೃಷ್ಣ ಆಸರಣ್ಣರು, ಸದಾನಂದ ತಮ್ಮ ನಮ್ಮ ತಂದೆಯವರು. ಆದ್ದರಿಂದ ಸಣ್ಣದಿಂದಲೂ ನಮಗೆ ಇಲ್ಲಿಯ ಒಡನಾಟ, ಇಲ್ಲಿಯ ಆಚಾರ ವಿಚಾರ, ಅದಕ್ಕಿಂತಲೂ ವಿಶೇಷವಾಗಿ ಆ ಮಹಾತಾಯಿಯ ಮೇಲೆ ಒಂದು ಭಕ್ತಿ. ಹಾಗೆ ಸಂಪರ್ಕ ಬಿಡ್ಕೊಂಡು ಬಂತು. ಈಗ ನಿಮಗಿಂತ ಮೊದಲು ಈಗ ಆಸರಣರ ಒಂದು ಗೋಪಾಲಕೃಷ್ಣ ಆಸರಣರ ಸಮಯದಲ್ಲಿ ಈ ಸೇವೆಯನ್ನು ಮಾಡಿದ ಅವಕಾಶಗಳು ನಿಮ್ಮ ಫ್ಯಾಮಿಲಿಗೆ ಬಂದಿತ್ತಾ? ಇಲ್ಲ, ಬಂದಿಲ್ಲ. ಇಲ್ಲ. ಅದು ನಿಮಗೆ ಬರಲಿಕ್ಕೆ ಕಾರಣ?
ಏನೋ ಮಹಾತಾಯಿ ಅನುಗ್ರಹ, ಗುರುಗಳ ಆಶೀರ್ವಾದ, ಹೇಗೆ ತಂತ್ರಿಗಳ, ವೇದವ್ಯಾಸ ತಂತ್ರಿಗಳ, ಹಾಗೆ ನಮ್ಮ ಅಣ್ಣಂದಿರು ಆಚರಣ ಆಶೀರ್ವಾದ, ಏನೋ ಮಹಾತಾಯಿ ಅನುಗ್ರಹ ಅಷ್ಟೇ. ಈಗ ನೀವು ಹೆಸರೇ ಸ್ಕಂದ ಪ್ರಸಾದ ಅಲ್ವಾ? ಪ್ರಸಾದ ರೂಪವಾಗಿ ಬಂದಿರುವಂಥ ಎಲ್ಲ ವೈದಿಕ ಪ್ರಕ್ರಿಯೆಗಳ ಒಂದು ಪರಿಜ್ಞಾನ ದೇವರ ದಯೆಯಿಂದ ನಿಮಗೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನೋಡಿದರೆ ಇದನ್ನೇ ನೀವು ಈಗ ಸಾಮಾನ್ಯವಾಗಿ ತಂದೆ ತಾಯಿಗಳಿಗಿರ್ತದೆ, ನಮ್ಮ ವೃತ್ತಿಯನ್ನೇ ನಮ್ಮ ಮಕ್ಕಳು ಮಾಡಬೇಕು ಅಂತೇಳಿ, ಅಥವಾ ಬೇರೆ ಕಲಿತು ಸರ್ಕಾರಿ ಹುದ್ದೆಗೆಲ್ಲ ಹೋಗಬೇಕು ಅಂತಲೂ ಇರ್ತದೆ. ಇದು ನೀವು ಅನಿವಾರ್ಯವಾಗಿ ಇದನ್ನು ಮಾಡಿಕೊಂಡು ಬಂದ್ರಾ ಅಥವಾ ಹಿರಿಯರ ಪ್ರೋತ್ಸಾಹ ಹೇಗೆ? ನನಗೆ ಹಿರಿಯರ ಪ್ರಸಾದ. ನನಗೆ ಕಡಂದಲ ದೇವಸ್ಥಾನದಲ್ಲಿ ಅರ್ಚಕನೂ ಆಗಿದ್ದೆ ನಾನು. ನನ್ನ ತಂದೆಯವರು ವೇದಮೂರ್ತಿ ಕೆ ವಿ ಕೃಷ್ಣ ಭಟ್ ಅಂತೇಳಿ ಅವರಲ್ಲಿ ಅರ್ಚಕ ಆಗಿದ್ದರು, ದೊಡ್ಡ ಪೌರೋಹಿತ್ಯದವರು. ನಾನು ಒಬ್ಬನೇ ಮಗ. ನನಗೆ ಇಬ್ಬರು ಅಕ್ಕಂದಿರು, ಇಬ್ಬರು ತಂಗಿಯಂದರು. ಮನೇಲಿ ನಾನು ಒಬ್ಬನೇ ಮಗ. ಆದರೆ ನಮ್ಮ ಮನೆ ವೈದಿಕ ಪರಂಪರೆಯ ಮನೆ. ನವರಾತ್ರಿ ಪೂಜೆ, ನಿತ್ಯ ಪೂಜೆ ಎಲ್ಲ ತುಂಬ ಕ್ರಮ ಉಂಟು. ಅದನ್ನು ಬಿಟ್ಟು ನಾವು ಹೊರಗೆ ಹೋಗುವ ಆಗಿಲ್ಲ. ಆ ಉದ್ದೇಶದಿಂದ ನಾನು ಮತ್ತೆ ಇದರಲ್ಲೇ ನನಗೆ ಸಣ್ಣದಿಂದ ಇದಂದ್ರೆ ಸಂಸ್ಕಾರ ಬಂದದ್ರಿಂದ ಬೈ ಬರ್ತ್ ಅಂತ ಹೇಳ್ತಾರಲ್ಲ, ಅದರಿಂದ ಅದು ನನ್ನನ್ನು ಇದನ್ನು ಬಿಟ್ಟು ಹೋಗಲಿಕ್ಕೆ ಕೇಳಲಿಲ್ಲ. ಅದರಿಂದ 10ನೇ ಕ್ಲಾಸ್ ಮಾಡಿ ಮತ್ತೆ ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜ್ ಸೇರಿ ಅಲ್ಲಿ ಸಂಸ್ಕೃತ ಕಾಲೇಜಲ್ಲಿ ವಿದ್ವತ್ ಮಾಡಿಕೊಂಡು. ಈಗ ದೈನಂದಿನ ಪೂಜೆ ನೀವು ಬೇರೆ ದೇವಸ್ಥಾನದಲ್ಲಿ ಮಾಡ್ತೀರಾ? ಹೌದು, ನಾನು ಪೌರೋಹಿತ್ಯಕ್ಕೆಲ್ಲ ಹೋಗ್ತೇನೆ ಈಗ. ಹೋಗ್ತೀರಾ? ಅಲ್ಲ, ಊರಿನ ದೇವಸ್ಥಾನಕ್ಕೆ ಏನಾದರೂ ಪೂಜೆ? ಕಡಂದಲ ದೇವಸ್ಥಾನದ ಅರ್ಚಕತ್ವ ಇತ್ತು ನಮಗೆ. ಅರ್ಚಕರು ನೀವು ಅಲ್ಲಿ ಉತ್ಸವಾದಿಗಳಲ್ಲೆಲ್ಲ ನೀವೇ ನೇತೃತ್ವ ವಹಿಸ್ತೀರಿ. ಇದರ ಜೊತೆಗೆ ಏನೆಲ್ಲ ವೈದಿಕ ಕಾರ್ಯಕ್ರಮಗಳು ಆಗ್ತದೆ ನಿಮ್ಮಿಂದ? ನನಗೆ ಜ್ಯೋತಿಷ್ಯ ಅಧ್ಯಯನ ಮಾಡಿದ್ದೇನೆ, ಮತ್ತು ಆಗಮಶಾಸ್ತ್ರದಲ್ಲಿ ವಿದ್ವತ್ ಮಾಡಿದ್ದೇನೆ, ಮತ್ತು ಪೌರೋಹಿತ್ಯ ವಿಭಾಗದಲ್ಲಿ ಮಾಡ್ತಾ ಇದ್ದೇನೆ ಈಗ. ಜ್ಯೋತಿಷ್ಯ ಅಂತ ಹೇಳಿದರೆ ಅದಕ್ಕೊಂದು ನಿಗದಿತ ದಿವಸ ಇರ್ತದ ಅಲ್ವಾ? ಬೇಕಾದಾಗ ನೀವು? ಇಲ್ಲ, ನನಗೆ ಅಂದರೆ ಅದು ಇಂಟ್ರೆಸ್ಟ್ ಮಾತ್ರ, ಅದರಲ್ಲಿ ಪ್ರವೃತ್ತಿ ಮಾಡಲಿಲ್ಲ. ಪ್ರಶ್ನೆ ಹೇಳೋದು ಅದೆಲ್ಲ ಮಾಡೋದಿಲ್ಲ, ಜಾತಕ ನೋಡುವ ಎಲ್ಲ ಮಾಡ್ತೇನೆ. ನನಗೆ ಇಂಟ್ರೆಸ್ಟ್ ಆಗಮಶಾಸ್ತ್ರ ಇಂಟ್ರೆಸ್ಟ್, ದೇವತಾ ಪ್ರತಿಷ್ಠೆ, ಬ್ರಹ್ಮಕಲಶ ಇದರದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಮತ್ತು ಈ ಪೌರೋಹಿತ್ಯದಲ್ಲೂ ಈ ಸಂಸ್ಕಾರಗಳಿಂದ ಮದುವೆ, ಉಪನಯನ ಅದನ್ನೆಲ್ಲ ಮಾಡಿಸಿಕೊಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಅದು ನಮ್ಮ ಮನಸ್ಸಿಗೆ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಈಗಿನ ವ್ಯವಸ್ಥೆಯಲ್ಲಿ. ಅದು ಸ್ವಲ್ಪ ಮತ್ತೆ ಹೆಚ್ಚಾಗಿ ನಾನು ಪೌರೋಹಿತ್ಯ ಹೋಗೋದೇ ಕಮ್ಮಿ ಮಾಡಿದೆ. ಇಲ್ಲಿಗೆ ಒಂದು ಬರ್ತೇನೆ ದೇವರದಾಗಿ, ಮತ್ತು ಅದನ್ನು ಅಧ್ಯಯನ ಮಾಡ್ತಿರುವಾಗ ಕಾಣ್ತದೆ ಹಾಗೆ. ಈಗ ಈ ಆಗಮಶಾಸ್ತ್ರ ಇತ್ಯಾದಿಗಳನ್ನು ಅಭ್ಯಾಸ ಯಾರಿಂದ ಮಾಡಿದ್ದೀರಿ ನೀವು? ನಾನು ಕ್ಷೇತ್ರ ತಂತ್ರಿಗಳು, ವೇದವ್ಯಾಸ ತಂತ್ರಿಗಳು, ಅವರ ಹತ್ರ ಆಗಮಶಾಸ್ತ್ರ, ಪೌರೋಹಿತ್ಯ ಹತ್ರ ಎಲ್ಲ ಅವರ ಹತ್ರ ವಿದ್ಯಾಭ್ಯಾಸ ಕಲ್ತದ್ನ. ಈಗ ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು, ನಾನು ಉಡುಪಿಯಲ್ಲಿದ್ದೆ, ಸಂಸ್ಕೃತ ಕಾಲೇಜ್ ಹೋಗ್ತಾ ಇದ್ದೆ. ಆ ಕಾಲೇಜಿನ ಅವಕಾಶ ಮುಗಿದ ನಂತರ ಅವರ ಹತ್ರ ಆಗಮ ಪಾಠ, ಪೌರೋಹಿತ್ಯ ಪಾಠ ಕೇಳ್ತಿದ್ದೆ. ಅದಕ್ಕೊಂದು ಸ್ವೀಕೃತಿ ಹೇಗೆ ಸಿಗುವುದು? ಈಗ ಒಂದು ಸಾಮಾನ್ಯವಾಗಿ ಶಾಲೆಯಲ್ಲಿ ಕಲಿತರೆ ಅದಕ್ಕೊಂದು ಸರ್ಟಿಫಿಕೇಟ್ ಸಿಗ್ತದೆ ಅಲ್ವಾ? ಈಗ ನೀವು ಆಗಮಶಾಸ್ತ್ರ, ಜ್ಯೋತಿಷ್ಯ ಇತ್ಯಾದಿಗಳನ್ನು ಕಲಿತರಿಗೆ ನೀವು ಕಾರ್ಯಪ್ರವೃತ್ತರಾಗುವುದಕ್ಕೆ ಅದೇನು ಅರ್ಹತೆ ಅಂತ? ಅದಕ್ಕೆ ಆಗಮಶಾಸ್ತ್ರಕ್ಕೆ ಆಗಮ ವಿದ್ವತ್ ಮೈಸೂರು ಮಹಾರಾಜ ಕಾಲೇಜಲ್ಲಿ ಎಕ್ಸಾಮ್ ಉಂಟು. ಅದಕ್ಕೆ ಎಕ್ಸಾಮ್ ಉಂಟು? ಹೌದೌದು. ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಿದ್ರು ಆಗಮ ಪ್ರವರ ಅಂತ ಆಗಬೇಕು, ಅದು 3 ವರ್ಷ ಅಧ್ಯಯನ. 2 ವರ್ಷ ಆಗಮ ಪ್ರವೀಣ ಅಂತ ಉಂಟು. ತಂತ್ರಶಾಸ್ತ್ರ, ದೇವರಿಗೆ ಕಲಶ ಮಾಡಬೇಕು, ತಂತ್ರ ಮಾಡಬೇಕು ಅಂತಾದರೆ ಆಗಮ ಪ್ರವೀಣ ಆಗಬೇಕು. ಅದಲ್ಲಿದ್ದರೆ ಎಂಡಮಂಡಿ ದೇವಸ್ಥಾನದಲ್ಲಿ ಅವಕಾಶ ಇಲ್ಲ. ಹೌದು. ಅದ್ರ ಅಧ್ಯಯನ ಇಲ್ಲಿ ಆಡ್ಕೊಂಡು ಮೈಸೂರಲ್ಲದೆ. ಈಗ ಉಡುಪಿಯಲ್ಲಿ ಇರಬೇಕು ಹೆಚ್ಚಿನ ಅಂಶ. ನಾವು ಅನಂತ ಪದ್ಮಾಸರಣರು ಮತ್ತು ಕಮಲಾದೇವಿ ಪ್ರಸಾದ್ ಆಸರಣರೆಲ್ಲ ಒಟ್ಟಿಗೆ ಭಾಳ ಕಷ್ಟಪಟ್ಟಿದ್ದೇವೆ. ಆಗ ಗೋಕರ್ಣದಲ್ಲಿ ಸೆಂಟರ್ ಅದರದ್ದು, ಅಲ್ಲಿ ಹೋಗಿ ಮೈಸೂರಲ್ಲಿ ಎಕ್ಸಾಮ್, ಅಲ್ಲಿ ಎಕ್ಸಾಮ್ ಕೊಟ್ಟು. ಈಗ ತುಂಬ ಅವಕಾಶ ಉಂಟು. ನಾವು ಕಲಿಯುವಾಗ ಅವಕಾಶವೇ ಇರಲಿಲ್ಲ. ಮೈಸೂರಲ್ಲಿ ಕೂತು ಅಲ್ಲಿ ಎಕ್ಸಾಮ್ ಮಾಡಿ ಬಂದದ್ದು. ಅದೀಗ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಆದ ಮೇಲೆಯಾ? ಹೌದು. ಅಂದ್ರೆ ಅದಕ್ಕೂ SSLC PUC ಎಲ್ಲ ಆಗಬೇಕು. ಪ್ರವರ್ ಆಗಬೇಕು ಅಂತ ಆದರೆ SSLC 10ನೇ ತರಗತಿಯ ಇಂಗ್ಲೀಷ್ ಪೇಪರ್ ಎಲ್ಲ ಅದಕ್ಕೆ ಕಡ್ಡಾಯ. ಹೌದು. ಈಗ ನೀವು ಎಲ್ಲಿವರೆಗೆ ಕಲ್ತ್ರಿ? ನಾನು PUC ಆಗಿದ್ದೇನೆ. PUC ಆಗಿದೆ. ಅದಾಗಿ ಮತ್ತೆ ಆಗಮಶಾಸ್ತ್ರ ಇತ್ಯಾದಿಗಳನ್ನ ಅಭ್ಯಾಸ ಮಾಡಿದ್ರಿ. ಈಗ ಇಷ್ಟರವರೆಗೆ ಪ್ರಮುಖವಾದ ದೇವಾಲಯಗಳ ಕೆಲಸಗಳನ್ನು ಎಲ್ಲಿ ಎಲ್ಲ ಮಾಡಿದ್ದೀರಿ ನೀವು? ತುಂಬ ಮಾಡಿ. ನಮ್ಮ ವೇದವ್ಯಾಸ ತಂತ್ರಿಗಳ ಒಟ್ಟಿಗೆ, ಹಯಗ್ರೀವ ತಂತ್ರಿಗಳ ಒಟ್ಟಿಗೆ ಎಲ್ಲ ಎಲ್ಲಿ ಬ್ರಹ್ಮಕಲಶದಲ್ಲಿ ಇರ್ತದೆ, ಮತ್ತು ಅವರಿಗೆಲ್ಲ ತುಂಬ ಅವಕಾಶ ಕೊಟ್ಟಿದ್ದಾರೆ ನಮಗೆ. ತುಂಬ ಮಾಡಿದೆ. ಬೇರೆ ತಂತ್ರಿಗಳೆಲ್ಲ ಪುತ್ತೂರು ಹರಿಕೃಷ್ಣ ತಂತ್ರಿಗಳೊಟ್ಟಿಗೆ ಹೋಗಿದ್ದೇನೆ. ಮತ್ತು ನಮ್ಮ ಎಡಪದವ ತಂತ್ರಿಗಳು, ರಾಮೂರು ತಂತ್ರಿಗಳು ಎಲ್ಲ ತುಂಬ ಹೋಗಿದ್ದೇನೆ. ಎಲ್ಲ ತಂತ್ರಿಗಳು ಎಲ್ಲ ಹೋಗಿದ್ದೇನೆ. ಬ್ರಹ್ಮಣ್ಣ ತಂತ್ರಿಗಳೊಟ್ಟಿಗೆ, ಉಡುಪಿ ತಂತ್ರಿಗಳೊಟ್ಟಿಗೆ ಎಲ್ಲ ತುಂಬ ದೇವರ ದೊಡ್ಡ ದೊಡ್ಡ ಕೆಲಸ ಮಾಡೋ ಅವಕಾಶ ಮಹಾತಾಯಿ ಅನುಗ್ರಹ ಮಾಡಿದ್ದಾರೆ. ಹೌದಾ? ಪೌರೋಹಿತ್ಯ ಯಾವುದೆಲ್ಲ ಮಾಡ್ತೀವಿ? ಈಗ ಪೌರೋಹಿತ್ಯ ಅಂತ ಹೇಳಿದರೆ ನಮ್ಮದು ಯಾವುದೂ ಬರ್ತದೆ. ಈ ಶಾಂತಿ ಹೋಮಗಳೆಲ್ಲ, ಮತ್ತು ಮನುಷ್ಯನ ಷೋಡಶ ಕರ್ಮ,
ಮಾನುಷ ಕರ್ಮ, ನಾಮಕರಣ ಮತ್ತೆ ಮದುವೆ, ಉಪನಯನ ಇತ್ಯಾದಿ ಎಲ್ಲ ಅದನ್ನೆಲ್ಲ ಮಾಡ್ಬೋದು. ಬೇರೆ ಪೂಜೆಗಳು ಇಂಟ್ರೆಸ್ಟ್ ಕಮ್ಮಿ ಆದರೆ ನಮಗೆ ಅಲ್ಲ, ಬೇರೆ ಪೂಜೆಗಳೆಲ್ಲ ಇತ್ಯಾದಿ ಯಾವುದೇ ಪೂಜೆ ಮಾಡಿ ಅಲ್ವಾ? ಅವಕಾಶ ಅಲ್ಲೂ ಅವರಿದ್ದಲ್ಲಿ ಹೋಗಿ ಮಾಡ್ತೀರಿ ಮತ್ತು ದೇವಸ್ಥಾನದಲ್ಲಿ ಅಲ್ಲ? ಇಲ್ಲ, ಅಲ್ಲಿ ನಾನು ಹೆಚ್ಚಾಗಿ ಅನಿವಾರ್ಯ ಆದರೆ ಮಾತ್ರ ನಾನು ಹೋಗುದು. ಹಾಂ, ಇಲ್ಲದ್ರೆ ನೀವು ಅದನ್ನು ಹೇಳಿದಲ್ಲಿ ಏನೊಂದು ವ್ಯವಹಾರ ಅಂತ ನನಗೆ ಅದರ ತಾತ್ಪರ್ಯ ಇಲ್ಲ. ವಾರಕ್ಕೊಂದು 2 ಅಥವಾ ಒಂದು 15 ದಿನಕ್ಕೊಮ್ಮೆ 2-3 ಕಾರ್ಯಕ್ರಮಕ್ಕೆ ಹೋದರೆ ಇಲ್ಲಿ ಬರ್ತೇನೆ ದೇವರ ಜಾಗಕ್ಕೆ. ಈಗ ನಮಗೆ ಕಟೀಲು ಕ್ಷೇತ್ರ ಅಂತ ಹೇಳಿದರೆ ಬಹುಶಃ ಒಂದು ಎಲ್ಲರಿಗೂ ಒಂದು ಭಾಳ ಮುಖ್ಯವಾದಂಥ ಒಂದು ದೇವಸ್ಥಾನ ಅಲ್ವಾ? ಈಗ ಇಲ್ಲಿ ಯಾವ ಯಾವ ಸೇವೆಗಳನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ? ಇಲ್ಲಿ ಚಂಡಿಕಾ ಹೋಮ ಉಂಟು. ಮುಂಚೆ ಕೂಡ ಇಷ್ಟು ಚಂಡಿಕಾ ಹೋಮ ಎಲ್ಲ ಇಷ್ಟು ಆಗ್ತಾ ಇರಲಿಲ್ಲ. ಆಗ ಮತ್ತೆ ಚಂಡಿಕಾ ಹೋಮ ಮಾಡೋದಿದ್ರು ಕೂಡ ಮದುವೆ ಆಗಬೇಕು. ಮದುವೆ ಆಗಿದ್ರೆ ಚಂಡಿಕಾ ಹೋಮ ಮಾಡಲಿಕ್ಕಿಲ್ಲ. ಆಗ ಹರಿಹರ ತಂತ್ರಿಗಳ ಕಾಲದಲ್ಲಿ ಅವರಿಗೆ ಆಗಲಿಲ್ಲ ಅಂತ ಆದರೆ ನನ್ನ ತಂದೆಯವರು ಬರ್ತಾ ಇದ್ದರು. ನನ್ನ ತಂದೆಯವರು ಬರ್ತಿದ್ದರು. ಆಗ ವಾಸುದೇವಾಸರಣ್ಣರಿಗೆ, ವೇದವ್ಯಾಸ ತಂತ್ರಿಗಳಿಗೆಲ್ಲ ಮದುವೆ ಆಗಲಿಲ್ಲ, ಅವ್ರು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತೆ ಅವರು ಮಾಡ್ತಾ ಇದ್ರಲ್ಲ, ಮತ್ತು ನನಗೆ ಮದುವೆ ಆದ ನಂತರ ನಾನು ಇಲ್ಲಿ ಕೂತ್ಕೊಂಡೆಲ್ಲ ಅನುಷ್ಠಾನ ಎಲ್ಲ ಮಾಡ್ತಿದ್ದೆ. ಅಂತೂ ಈ ದೇವರ ಮೇಲೆ ಒಂದು ವಿಶೇಷ ಪ್ರೀತಿ ಭಕ್ತಿ ಇದ್ದದ್ರಿಂದ ನನಗೂ ಇಲ್ಲಿ ಅವಕಾಶ ಸಿಕ್ಕಿತು. ಚಂಡಿಕಾ ಹೋಮಕ್ಕೆ, ದುರ್ಗಾ ಹೋಮಕ್ಕೆ ಮತ್ತೆಲ್ಲ ಇಲ್ಲಿ ಎಲ್ಲ ದೇವರ ಕೆಲಸಕ್ಕೆ ಏನು ಕರೀತಾರೆ ಬರ್ತೇನೆ. ಈಗ ನಿಮ್ಮ ಜೊತೆಯಲ್ಲಿ ವೈದಿಕರು, ಸಹಾಯಕರೆಲ್ಲ ನಿಮ್ಮದೇ ಆದ ಜನ ಇರ್ತಾರಾ ಹೇಗೆ? ಇರ್ತಾರೆ. ಈ ಕಟೀಲು ಉತ್ಸವ ಸಂದರ್ಭದಲ್ಲಿ ಭಾಗವಹಿಸ್ತೀರಿ ನೀವು? ಇಲ್ಲಿ ಆಗುವಂಥ ಉತ್ಸವ? ಇಲ್ಲ, ಹಾಗೆ ನನಗೆ ಅಭಿಯಾನ ಇದಕ್ಕೆ ಕರ್ತವ್ಯ ಇರುವುದಿಲ್ಲ. ತಂತ್ರಿಗಳಿರ್ತಾರಲ್ಲ, ಅವರು ಒಳಗಿನ ಇರ್ತಾರೆ. ದೇವರ ಒಳಗೆ ಹೋಗೋ ಪ್ರಶ್ನೆ ಬರುವುದಿಲ್ಲ. ಈಗ ಒಮ್ಮೆ ದೇವರು ಮುಟ್ಟಿದ್ರೂ ಕೂಡ ಇನ್ನು 2 ಅವರಿಗೂ ಆಗದಿದ್ದರೆ ಮಾತ್ರ ಪೂಜೆ ಮಾಡುವಂತಹ ಒಳಗೆ ಹೋಗಲಿಕ್ಕೆ ಅಧಿಕಾರ. ಅದು ಕ್ರಮ, ದೇವಸ್ಥಾನ ನಿಯಮ. ಅದು ನಿಯಮ ಬಿಟ್ಟು ಏನು ಮಾಡಲಿಕ್ಕಾಗೋದಿಲ್ಲ. ಈ ಭ್ರಮರಾಂಬಿಕೆಯ ಸ್ವರೂಪ ಅದು ಕಟೀಲದ್ದೇ ಆದಂಥ ಒಂದು ವೈಶಿಷ್ಟ್ಯ ಅಲ್ವಾ? ದೇವಿಯ ಬೇರೆ ಬೇರೆ ಸ್ವರೂಪಗಳಿದ್ದಾವೆ ಅಲ್ವಾ? ಅದರಲ್ಲಿ ಭ್ರಮರಾಂಬಿಕೆಯಾಗಿ ಅರ್ಚನೆ ಮಾಡುವಂಥದ್ದು ಇಲ್ಲಿ ಅದರ ಪೌರಾಣಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಆ ಅರ್ಚನೆಯ ವಿಧಾನದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅದು ವಿಶೇಷವಾಗಿ ಅರುಣಾಸುರನನ್ನು ವಧೆ ಮಾಡಲಿಕ್ಕೋಸ್ಕರವಾಗಿ ಭ್ರಮರ ರೂಪದಲ್ಲಿ ದೇವಿರು ಬಂದದ್ದು. ದುಂಬಿ ಇರುತ್ತದೆ ಇಲ್ಲಿ, ದುಂಬಿಗೆ ಭ್ರಮರ ಅಂತ ಹೆಸರು. ಭ್ರಮರ ರೂಪದಲ್ಲಿ ಬಂದು ಅವಳು ಅರುಣಾಸುರನನ್ನು ವಧೆ ಮಾಡಿದ್ದರಿಂದ ಭ್ರಮರಾಂಬಿಕೆ ಅಂತ ಹೆಸರು. ಅದು ಅರುಣಾಸುರನ ವರವೇ ಹಾಗೆ ಅವ ಕೇಳಿದ್ದೆ ಹಾಗೆ, ಹಿರಣ್ಯಕಶಿಪು ಕೇಳಿದ ಹಾಗೆ ಹಾಗೆ ಇವೊಂದೊಂದು ವರ ಇತ್ತು, ಪ್ರಶ್ನೆ ದೇವರ ಹತ್ರ ಕೇಳಿದ್ದಿತ್ತು. ಅದು ಮಾಡಬೇಕಲ್ಲ. ಅಂದರೆ ದೇವರು ಎಷ್ಟು ದೊಡ್ಡವನಿಗೂ ಎಷ್ಟು ಹಾಡು ಜನಕ್ಕೂ ವರ ಕೊಡ್ತಾರೆ, ಅವನ ಜೀವಯೋಗ್ಯತೆ. ಯಾಕಂತ ಹೇಳಿದ್ರೆ ಕರ್ಮ ಎಂಬಂಥದ್ದು, ಈ ಭಾರತ ಎಂಬಂಥದ್ದು ಇದು ವಿಶೇಷವಾಗಿ ತತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೇ ಮಹಾಮುನೆ ಯತೋ ಹಿ ಕರ್ಮಭೂರೇಶಾತ್ ತಥೋನ್ಯಾ ಭೋಗಭೂಮಯ. ಈ ಭರತ ಖಂಡ ಏನುಂಟು ಇದು ಕರ್ಮಭೂಮಿ, ಭೋಗಭೂಮಿ ಅಲ್ಲ ಇದು. ಮತ್ತೇನು ಫಾರಿನ್ ಅಂತೆಲ್ಲ ನಾವೇನು ಹೇಳ್ತೇವೆ ಅದೆಲ್ಲ ಭೋಗಭೂಮಿಗಳು. ಈ ಕರ್ಮಭೂಮಿಯಲ್ಲಿ ಕರ್ಮಕ್ಕೊಂದು ಫಲ ಉಂಟೆ. ಅದು ರಾಮನನ್ನು ಬಿಡಲಿಲ್ಲ, ಕೃಷ್ಣನನ್ನು ಬಿಡಲಿಲ್ಲ. ರಾಮದೇವರು ಕೂಡ ಅವ ಮನುಷ್ಯನಾಗಿ ಹುಟ್ಟಿದ್ರು ನರೇಶು ಜಾತೆ ನರವತ್ತ ಪ್ರವೃತ್ತಿ ಅಂತ. ನಾನು ದೇವರು, ನಾನು ರಾವಣನನ್ನು ಒಮ್ಮೆ ಕೊಂದು ಬಿಡ್ತೇನೆ ಇದೆಲ್ಲ ಮಾಡಲಿಲ್ಲ. ಆ ಮನುಷ್ಯ ಏನು ಕಷ್ಟ ಬಿಡ್ತಾನೆ ಅದನ್ನೆಲ್ಲ ಬಿಟ್ಟುಕೊಂಡೇ ಹೋದದ್ದು, ನಮಗೆ ಉಪದೇಶ ಮಾಡಿದ್ದು. ಹಾಗೆಯೇ ಈ ರಾಕ್ಷಸರೆಲ್ಲ ಏನು ವರ ಕೇಳಿದ್ರು ಕೂಡ ಅದನ್ನು ದೇವರು ತಥಾಸ್ತು ಹೇಳ್ತಾನೆ. ಅದಕ್ಕೆ ಮತ್ತೊಂದು ತೋರಿಸಿಕೊಡ್ತಾನೆ. ಅನ್ಯಾಯ ಮಾಡಿದ್ರೆ ಯಾವ ವರವೂ ಕಾಯುವುದಿಲ್ಲ ನಿನ್ನನ್ನು, ನಿನ್ನ ಕರ್ಮ ನಿನ್ನನ್ನು ಬಿಡುವುದಿಲ್ಲ ಅಂತ. ಇವನೇ ಈ ಮಹಿಷಾಸುರ ಕೂಡ ಹಾಗೆ. ಕಾಳಿಕಾ ಪುರಾಣದಲ್ಲಿ ಆ ವಿಷಯ ಬರ್ತದೆ. ಮಹಿಷಾಸುರ, ನಾವೀಗ ಏನು ಮಹಿಷವಧೆ ಅಷ್ಟೋ ಭುಜಾಂಗೀಂ 8 ಕೈಯಲ್ಲಿ ಬಂದು ದೇವಿ ಮಹಿಷನನ್ನು ವಧೆ ಮಾಡ್ತಾಳೆ. ಇದು 3ನೇ ಸರಿ ಬಂದವ ಮಹಿಷ. ಇದಕ್ಕಿಂತ ಮೊದಲು 2 ಕಲ್ಪದಲ್ಲಿ ಬಂದಿದ್ದಾನೆ. ಒಮ್ಮೆ ಅವನನ್ನು ದಶಭುಜೆಯಾಗಿ ಬಂದು ಮಹಿಷ ವಧೆ ಮಾಡ್ತಾಳೆ, ಮತ್ತೊಮ್ಮೆ ಷೋಡಶಭುಜೆಯಾಗಿ ಬಂದು ಮಹಿಷವಧೆ ಮಾಡ್ತಾಳೆ. ರಂಭಾಸುರ ಎಂಬಂತಹ ಒಬ್ಬ ಅಸುರ, ಅವ ತಾನು ರುದ್ರದೇವರನ್ನು ತಪಸ್ಸು ಮಾಡಿ ನನಗೆ ಮರಣ ಬರಬಾರದು ವರ ಕೇಳ್ತಾನೆ. ಇದು ಕಾಳಿಕಾ ಪುರಾಣದ ಕತೆ. ಅದಕ್ಕೆ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ತಲೆ ಖರ್ಚು ಮಾಡಿ ಹಾಗಾದ್ರೆ ನನಗೆ ಮರಣ ಇಲ್ಲದ ಮಗನನ್ನು ಕೊಡು ಅಂತ ಕೇಳ್ತಾನೆ. ನೀನೇ ಮಗನಾಗಿ ಬಾ ಅಂತ ಹೇಳ್ತಾನೆ ರುದ್ರದೇವರಿಗೆ. ಮರಣ ಇಲ್ಲದ ಮಗನನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ನೀನೇ ಮಗನಾಗಿ ಬಾ ನನಗೆ ಅಂತ ಹೇಳ್ತಾನೆ. ತಥಾಸ್ತು ಹೇಳಿಬಿಡ್ತಾರೆ.
ರುದ್ರದೇವರು. ಆಗ ಹುಟ್ಟಿದವ ಈ ಮಹಿಷಾಸುರನಲ್ಲಿ ರುದ್ರನ ಆವೇಶ. ಆದ್ದರಿಂದ ಈ ರಂಭಾಸುರ ದೇವರನ್ನು ನನಗಿನ್ನು ಮಗನಿಗೆ ಮರಣ ಇಲ್ಲ ನನ್ನಂತ ಅಹಂಕಾರದಲ್ಲಿ ಒಬ್ಬ ಋಷಿಯ ಕಾತ್ಯಾಯನ ಋಷಿಯ ಶಿಷ್ಯನ ಯಜ್ಞ ಎಲ್ಲ ಧ್ವಂಸ ಮಾಡಿ ಅನ್ಯಾಯ ಮಾಡ್ತಾ ಹೋಗುವಾಗ ಆ ಶಿಷ್ಯನಿಗೆ ದುಃಖ ಆಗಿ ಕಾತ್ಯಾಯನ ಋಷಿಗಳಲ್ಲಿ ದೂರು ಕೊಟ್ಟಾಗ ಅವರು ದೇವಿಯನ್ನು ತಪಸ್ಸು ಮಾಡಿ ಆದ್ದರಿಂದ ದೇವಿಗೆ ಕಾತ್ಯಾಯನಿ ಅಂತ ಹೆಸರು ಬಂದದ್ದು. ಅವರು ಶಾಪ ಕೊಡುದು ಇವನಿಗೆ, 3 ಜನ್ಮದಲ್ಲಿ ನನ್ನ ಮಗನಾಗಿ ನೀನು ಬರಬೇಕು ಅಂತ ಕೇಳಿದ್ದಾನಲ್ಲ 3 ಜನ್ಮದಲ್ಲಿಯೂ ದೇವಿಯೇ ನಿನ್ನ ಮಗನನ್ನು ಕೊಲ್ಲಿ ಅಂತ. ಹೌದು, ಹಾಗೆ 3 ಸಲ 3 ಕಲ್ಪದಲ್ಲಿ 3 ಸಲ ಬರ್ತಾಳೆ. ಹಾಗೆ ಈಗ ಬರುವಂಥದ್ದು ಅಷ್ಟಭುಜಾಂಗಿ ಮಹಿಷಸ್ಯ ಮರ್ದಿನಿ, ನಿಮಗೆ ಅಷ್ಟಭುಜೆಯಾಗಿ ವಧೆ ಮಾಡೋದು ಈ ಕಲ್ಪದ್ದು. ಹೌದು, ಇದಕ್ಕಿಂತ ಮೊದಲು 2 ಮುಗಿದಾಗಿದೆ. ಆ 3ನೇ ಸಲ ಇದು ಬರುವಾಗ ಮಹಿಷನಿಗೆ ಗೊತ್ತಾಗ್ತದೆ, ಎಷ್ಟಾದ್ರೂ ದೇವಾಂಶ ಸಂಭೂತ ಅಲ್ವಾ. ಅವ ಕೇಳ್ತಾನೆ ದೇವಿ ಹತ್ರ, ನನಗೆ ನಿನ್ನಿಂದಲೇ ವಧೆ ಅಂತೇಳಿ ಗೊತ್ತುಂಟು ನನಗೆ, ಆದರೆ ನನಗೊಂದು ವರ ಕೊಡಬೇಕು ಅಂತ ತಪಸ್ಸು ಮಾಡಿ ದೇವಿಯನ್ನೇ ಕೇಳು ಹೇಳ್ತಾಳೆ. ನನಗೆ ಹಾಗಾದರೆ ದೇವತೆಗಳ ಹಾಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ತೆಗೆದುಕೊಳ್ಳುವ ಅಧಿಕಾರ ಕೊಡಬೇಕು ಅಂತ ಕೇಳ್ತಾನೆ. ಅದು ಆಗೋದಿಲ್ಲ ಕೇಳ್ತಾನೆ, ಯಾಕಂದ್ರೆ ನೀನು ದುಷ್ಟ, ನಿನಗೆ ದೇವತೆಗಳ ಸ್ಥಾನಮಾನ ಕೊಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಏನಾದರೂ ಕೇಳು. ಇಲ್ಲ ಅದೇ ಆಗಬೇಕು. ಮತ್ತೆ ದೇವರು ಅವನಿಗೆ ವರ ಕೊಡೋದು, ಹಾಗಾದ್ರೆ ನಿನಗೆ ಅದು ಕೊಡೋದಿಲ್ಲ, ನನ್ನ ಕಾಲಬುಡದಲ್ಲೇ ನಿನ್ನನ್ನು ಇಟ್ಟುಕೊಳ್ತೇನೆ ಅಂತ. ನೋಡಿ, ಯಾವ ದೇವರು ಎಷ್ಟು ರಾಕ್ಷಸರನ್ನು ವಧೆ ಮಾಡಿದ್ರು ಅವರನ್ನು ಅಲ್ಲಿ ಇಟ್ಟುಕೊಂಡಿಲ್ಲ. ಇವಳು ಮಾತ್ರ ಮಹಿಷಮರ್ದಿನಿ ಮಾತ್ರ ಅವಳ ಕಾಲಬುಡದಲ್ಲೇ ಆ ಮಹಿಷ ಬಿದ್ದುಕೊಂಡಿರ್ತಾನೆ. ಈ ಮಹಿಷಮರ್ದಿನಿ ಬಿಂಬ ನೋಡಿರ್ಬೋದು ನೀವು ಅಲ್ವಾ, ಆ ಮಹಿಷನ ಹೆಣವಿರ್ತದೆ. ತ್ರಿಶಿಖ ದಲಿತ ವಕ್ಷೋ ದೀಶ ವಕ್ಷೋ ವಿದಾರ್ಯೋ ಬಹುಲ ರುಧಿರಧಾರ ದಿವ್ಯ ಮಾಧ್ವೀರ ಸೌಗಂ ವದನ ಮುಪನಯಂತಿ ಸಿಂಹ ಪೃಷ್ಠಾದಿರೂಢ ಅಂತೇಳಿ ಸಿಂಹದಲ್ಲಿ ಕೂತ್ಕೊಂಡು ಆ ಮಹಿಷನ ಇದಕ್ಕೆ ತ್ರಿಶೂಲವನ್ನು ಓದ್ಕೊಂಡು ಅದಿರ್ತದೆ. ಈ ದೇವಿಗೆ ಪೂಜೆ ಮಾಡೋಕೆ ಅವನ ಮುಸುಡಿಗೆ ಒಂದು ಆರತಿ ಬರ್ತದೆ. ಅವನಿಗೆ ನೈವೇದ್ಯದಲ್ಲಿ ಏನಿಲ್ಲ. ಈ ಚಂಡಿಕಾಹೋಮದಲ್ಲಿ ವಿಷಯ ಹಾಗೆ, ಅಲ್ಲಿ ಅಗ್ನಿಯಲ್ಲಿ ಆಹುದಿಲ್ಲ ಅವನಿಗೆ, ಆ ಮಂಡಲದಲ್ಲಿ ಆವರಣ ಆಗಿ ಅವನಿಗೆ ಒಂದು ಮಹಿಷಾಯನ ಮಹಾಂತ ಒಂದು ಆವಾಹನೆ ಮಾಡಲಿಕ್ಕೆ ಉಂಟು ಅವನಿಗೆ. ಹಾಗೆ ಈ ಕ್ಷಮೆ ಕೊಡುವುದರಲ್ಲಿ ಲಕ್ಷ್ಮೀನಾರಾಯಣರಿಗಿಂತ ಮೇಲೆ ಯಾವ ದೇವರು ಇಲ್ಲ. ಯಾಕಂತ ಹೇಳಿದ್ರು ಪಾಲನೆ ಅಲ್ವ ಅವ್ರದ್ದು. ಈಗ ನಮ್ಮದು ಸನಾತನ ಧರ್ಮ ಅಂತ ಹೇಳ್ತೇವೆ ನೋಡಿ. ಈಗ ನಾರಾಯಣ ದೇವರು ಕೂಡ ಹಿರಣ್ಯಕಶಿಪು ಅಷ್ಟು ದುಷ್ಟ ಆಗಿದ್ದರೂ ಕೂಡ ಅವನನ್ನು ಇದು ಇಟ್ಕೊಂಡಿದ್ದಾರೆ ಇಲ್ಲಿ. ಉಗ್ರ ನರಸಿಂಹನನ್ನು ವಧೆ ಮಾಡಿದ ಉಗ್ರ ನರಸಿಂಹನನ್ನು ಆರಾಧನೆ ಮಾಡುವಾಗ ಆ ಹೆಣಕ್ಕೂ ಆರಾಧನೆ ಮಾಡ್ತೇವೆ ನಾವು, ಹಿರಣ್ಯಕಶಿಪನ ಇದಕ್ಕೂ ಬರ್ತದೆ. ಕ್ಷಮೆ ಕೊಟ್ಟಿದ್ದಾನೆ, ಯಾಕೆ? ಆ ಪ್ರಹ್ಲಾದನಿಂದ. ಹಾಗೆ ಇವನು ಮಾಡಿದ ತಪ್ಪಿದ್ರೂ ಇವನಿಗೆ ಕ್ಷಮೆ ಕೊಟ್ಟು ಅವನಿಗೆ ಬುದ್ಧಿ ಬಂದದ್ರಿಂದ ತನ್ನ ಕಾಲಬುಡದಲ್ಲಿ ಇಟ್ಟುಕೊಂಡು ಅವಳು ಅನುಗ್ರಹ ಮಾಡಿದ್ದಾಳೆ. ಹೌದು ಅಲ್ವಾ? ದುಷ್ಟನಿಗೂ ಕೂಡ ಒಂದು ರೀತಿಯ ಸ್ಥಾನಮಾನ ಸಿಕ್ಕಿದ ಹಾಗೆ. ಹೌದು, ಇದರಿಂದ ನಮಗೆ ಪಾಠ. ನೀನು ಎಷ್ಟು ಅನ್ಯಾಯ ಮಾಡಬಾರ್ದು, ಮಾಡಿದ್ರು ಮತ್ತೆ ದೇವ ಭಯ ಉಂಟು ನನಗೆ ಅಂತ ಹೇಳಿ ನೀನು ಎಷ್ಟು ಅಹಂಕಾರ ಹೋದರೂ ನಿನ್ನನ್ನು ಕರ್ಮ ಬಿಡುವುದಿಲ್ಲ. ಬೌದ್ಧಿಕ ಪರಿಚಯ, ಮನಕೃತಂ ಕೃತಂ ಕರ್ಮ ನ ಶರೀರ ಕೃತಂ ಕೃತಂ ಅಂತಿರೋದಲ್ಲ. ಯಾವುದೇ ಕೆಲಸ ಇರಲಿ ಮನಸ್ಸಿಂದ ಮಾಡಬೇಕು. ಈಗ ಒಬ್ಬ ತಂದೆ ಮಗಳನ್ನು ಅಪ್ಪಿಕೊಳ್ತಾನೆ, ಅವನ ಹೆಂಡತಿಯನ್ನು ಅಪ್ಪಿಕೊಳ್ತಾನೆ, ಅಲ್ಲಿ ಭಾವನೆ ಪ್ರಧಾನ ಅಲ್ವಾ? ಮನಕೃತಂ ಕೃತಂ ಕರ್ಮ ನ ಶರೀರ ಕೃತಂ ಕೃತಂ ಏನೈವ ಅಲಿಂಗತೆ ಕಾಂತ ತೇನೈವ ಅಲಿಂಗತೆ ಸುತ. ಅಲ್ಲಿ ಭಾವನೆ ಎಷ್ಟು ದೊಡ್ಡ ಮಹತ್ವದು. ಹಾಗೆ ಆದ್ದರಿಂದ ನಾವು ದೈಹಿಕವಾಗಿ ನಾವು ಏನೇ ಮಾಡ್ಬೋದು, ಅದು ಕರ್ಮ ಅಲ್ಲ. ಮನಪೂರ್ವಕ ಮಾಡಿದ್ದು ಕರ್ಮ. ಈ ಮಹಿಷ ಕೂಡ ಮನಪೂರ್ವಕವಾಗಿ ಅವಳನ್ನು ಧ್ಯಾನ ಮಾಡಿದ್ರಿಂದ ಅವನಿಗೊಂದು ಸ್ಥಾನ ಕೊಟ್ಟಿದ್ದಾಳೆ. ಆದ್ದರಿಂದಲೇ ನಮ್ಮ ಧರ್ಮಕ್ಕೂ ಸನಾತನ ಧರ್ಮ ಅಂತೇಳಿ. ಈ ಸನಾತನಿ ಅಂತ ಹೆಸರು ಬರುವುದು ಒಂದು ವಿಷ್ಣುವಿಗೆ, ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ಅಂತ. ಮತ್ತೆ ದೇವಿಗೆ ಬರ್ತದೆ, ಅವಳು ಲಕ್ಷ್ಮಿ ಅಲ್ವಾ? ಶೈವಕಾಲೆ ಮಹಾಮಾರಿ ಶೈವ ಸೃಷ್ಟಿ, ಇದು ದೇವಿ ಸಪ್ತಶತಿಯಲ್ಲಿ ಬರುವಂಥ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ. ಶೈವಕಾಲೆ ಮಹಾಮಾರಿ ಶೈವ ಸೃಷ್ಟಿರ್ಭವತ್ಯಜ ಸ್ಥಿತಿಂ ಕರೋತಿ ಭೂತಾನಾಂ ಶೈವಕಾಲೆ ಸನಾತನಿ. ಅವಳು ಲಯ ಮಾಡುವ ಹೊತ್ತಿಗೆ ಮಾರಿಯಾಗಿ ಬರ್ತಾಳೆ. ಮಹಾಮಾಯೆಯೂ ಹೌದು, ಮಹಾಮಾರಿಯೂ ಹೌದು. ಅದೇ ಶೈವ ಸೃಷ್ಟಿರ್ಭವತ್ಯಜ, ಸೃಷ್ಟಿಯ ಕಾಲದಲ್ಲಿ ಅಜ, ಜನ್ಮ ಇಲ್ಲದವಳಾದರೂ ಕೂಡ ಅವಳು ಸೃಷ್ಟಿ ಕೊಡಲಿಕ್ಕೆ ಬರ್ತಾಳೆ, ಅಜ ಆಗಿ ಬರ್ತಾಳೆ. ಅದೇ ಪಾಲನೆ ಮಾಡುವಾಗ ಸನಾತನಿಯಾಗಿ ಬರ್ತಾಳೆ. ಆದ್ದರಿಂದ ಪಾಲನೆ ಮಾಡೋ ದೊಡ್ಡದ ಕೆಲಸ ಅಲ್ವಾ? ಸೃಷ್ಟಿ ಯಾರು ಮಾಡ್ಬೋದು, ಲಯವು ಯಾರು ಮಾಡ್ಬೋದು, ಪಾಲನೆ ಮಾಡುವಂಥದ್ದು ಅಮ್ಮನ ಕೆಲಸ ತುಂಬ ಕಷ್ಟ ಅಲ್ವಾ? ತಂದೆ ಹೊರ ಹೋಗ್ತಾನೆ, ಅಮ್ಮ 9 ತಿಂಗಳು ಹೊತ್ತುಕೊಳ್ಬೇಕು, ಹೆರಬೇಕು, ಪಾಲನೆ ಮಾಡಬೇಕು. ಆದ್ದರಿಂದೇ ನಮ್ಮ ಹಿಂದೂ ಧರ್ಮವೂ ಹಾಗೆ ಎಲ್ಲ ತಾಳ್ಮೆ ಎಲ್ಲವನ್ನು ಹಿಡ್ಕೊಂಡು ಎಲ್ಲಿ ಏನಿದ್ದನ್ನು ಕ್ಷಮೆ ಕೊಟ್ಕೊಂಡು ಕೂತ್ಕೊಳ್ತೇವೆ. ಅಂದರೆ ಸನಾತನ ಧರ್ಮ ಅಂತ ಬಂದದ್ದು ಅದೇ, ಪಾಲನೆ ಮಾಡೋ ಧರ್ಮ ಅಂತ. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತ ನಭವತಿ. ತನ್ನ ಹೆತ್ತವ್ವೆಗೆ
ಹೊಡೆಯುವ ಮಕ್ಕಳು ಇದ್ದಾರೆ. ಆದರೆ ತಾನು ಹೆತ್ತ ತಾಯಿ ಮಗುವಿಗೆ ವಿಷ ಹಾಕುವ ವ್ಯವಸ್ಥೆ ತಾಯಿಯ ಎಂಥವನಾಗಿದ್ದರೂ ತಾಯಿಯಲ್ಲಿ ಆ ಮಮಕಾರ ಇರ್ತದೆ, ಇರ್ತದೆ. ಈಗ ಸ್ಕಂದ ಪ್ರಸಾದರೇ, ನೀವು ಕಟೀಲಮ್ಮನ ಪೂಜೆಯನ್ನು ಕೂಡ ಮಾಡಿದವರು, ಆ ಸಂದರ್ಭವನ್ನು ಸ್ವಲ್ಪ ಹೇಳಿದ್ದೆ. ಅದು ಕುಚೇಲನ ಮನೆಗೆ ಕೃಷ್ಣ ಬಂದ ಹಾಗೆ ನಿರೀಕ್ಷೆ ಮಾಡಲೇ ಇಲ್ಲ. ಅದು ಹೇಗೆ ತಂತ್ರಿಗಳು ನನ್ನ ಈಗ ವೇದವ್ಯಾಸ ತಂತ್ರಿಗಳ ಅಮ್ಮ, ನನ್ನ ತಂದೆಯವರ ತಂಗಿ, ಅವರು ತೀರಿ ಹೋದರೆ ನನಗೂ 3 ದಿನ ಆಶೌಚ ಉಂಟು. ನಮ್ಮ ಬಾಂಧವಿಕ ಶೌಚ 3 ದಿನ ಬರ್ತದೆ. ನನಗೆ ಆ ದಿವಸ ನನಗೆ ಶುದ್ಧ. ಅದೇ ದಿವಸ ಸಾಯಂಕಾಲ ಇಲ್ಲಿ ಆಸರಣ್ಣರ ಲಕ್ಷ್ಮೀನಾರಾಯಣ ಆಸರಣ್ಣರ ಮಗನ ಹೆಂಡತಿ ಹೆತ್ತದ್ದು. ಅದೇ ಒಂದು ದಿವಸ ಬೇಗ ಹೆರ್ತಿದ್ದೆ, ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ. ನನಗೆ ಮೊದಲೇ ಸೂತ ಕಿತ್ತಲ್ಲ, ಅದು ಶುದ್ಧ ಆಗಿದೆ. ಇದು ದೇವರು, ನಾವು ಮನುಷ್ಯ ಕೊಟ್ಟದ್ದು ಮನೆಯ ತನಕ, ದೇವರು ಕೊಟ್ಟದ್ದು ಕೊನೆಯ ತನಕ ಅಂತ. ನಿಜವಾಗಿ ನಾವು ಕೇಳುವುದು ಬೇರೆ, ದೇವರು ಕೊಡುವುದು ಬೇರೆ. ಅವಳಿಗೆ ಕರಿಬೇಕಂತ ಮನಸ್ಸಿತ್ತು, ಕರೆದು ಅಂದರೆ ಅಷ್ಟಲ್ಲ. ಅದು ಇಬ್ಬರಿಗೂ ಸೂತಕ ಒಂದೇ ಬಂದದ್ದ? ಈಗ ತಂತ್ರಿಯವರಿಗೂ ಕೂಡ ಅದೇ ಸೂತಕವ? ಅವರ ತಾಯಿಯೇ ತೀರಿದ್ದು, ಅವರ ತಾಯಿಯೇ ತೀರಿದ್ದು, ತಂತ್ರಿಗಳ ತಾಯಿಯೇ ತೀರಿದ್ದು. ನನಗೆ ಅವರ ಸೋದರತ್ತೆ, ನಮಗೆ ಸೋದರತ್ತೆಯಲ್ಲಿ ತೀರಿ ಹೋದ್ರೆ ನಮ್ದು ಮಕ್ಕಳ ಕಟ್ಟಲ್ವಾ, ನಮಗೆ ನಮ್ಮ ಪರಂಪರೆಯಲ್ಲಿ ಸೋದರತ್ತೆ ತೀರಿ ಹೋದ್ರೆ 3 ದಿನ ಕೂತ್ಕೊಳ್ಬೇಕು. ನಮಗೆ ಸೂತಕ ಉಂಟು. ಅದರ ಸೂತಕ ಅಲ್ಲಿ ನನಗೆ ಮುಗಿದ ಮರುದಿವಸ ಇಲ್ಲಿ ಇವರಿಗೆ ಒಮ್ಮೆ ಬಂತು. ಇವರಿಗೂ ಬರ್ಲಿಕ್ಕೆ ಆಗುದಿಲ್ಲ, 10 ದಿವಸ ಬರ್ತಿಂಟು, ಅವರಿಗೂ ಬರ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಅದೇ ಒಂದು ದಿವಸ ಬೇಗ ಅವಳು ಹೇರ್ತಾ ಇದ್ರೆ ನಮಗೂ ಬರ್ಲಿಕ್ಕಿಲ್ಲ, ಬೇರೆಯವರಿಗೆ ಯಾರಿಗಾದ್ರೂ ಅವ್ರ ಯೋಗ್ಯರನ್ನು ಹುಡುಕ್ಬೇಕಿತ್ತು. ಆದ್ರಿಂದ ಅದೇ ನಾವು ಕೇಳುದು ಬೇರೆ, ದೇವರು ಕೊಡುದು ಬೇರೆ ಅಲ್ವಾ. ಈಗ ಅದು ಎಷ್ಟು ದಿವಸ ಪೂಜೆ ಮಾಡಿ? 6 ದಿವಸ ಪೂಜೆ ಸಿಕ್ಕಿ. ಈಗ ಮೊದಲು ನಿಮಗೆ ಪೂಜೆ ಮಾಡಿದ ಅನುಭವ ಇತ್ತ ಇಲ್ಲಿ? ಇಲ್ಲ, ಒಳಗೆ ಹೋಗ್ಲಿಕ್ಕೆ ಇಲ್ಲ ಅಲ್ಲ. ಮತ್ತೆ ನಿಮಗೆ ನಿರ್ದೇಶನ ಹೇಗೆ ಅಂತ? ಏನಿಲ್ಲ, ಹೊರಗಿನಿಂದ ಮಂತ್ರ ತಂತ್ರ ಎಲ್ಲ ಗೊತ್ತುಂಟು. ಪೂಜೆ ಕ್ಷೇತ್ರ ಕ್ರಮ ಬೇರೆ ಬೇರೆ ಇರ್ತದೆ. ಅದು ಹೊರಗಿಂದ ಇವರ ಹತ್ರ ಕೇಳಿಕೊಂಡು ಮನನ ಮಾಡಿಕೊಂಡು ಅಲಂಕಾರ ಮಾಡೋದು ಹೇಗಂತ ನನಗೂ ಗೊತ್ತಿಲ್ಲ. ಅಲಂಕಾರ ತೆಗೆಯುವಾಗಲೇ ಹೀಗೆ ಇರ್ತದೆ ಅಂತೇಳಿ ಕಲ್ಪನೆ ಮಾಡಿಕೊಂಡು ಮಾಡಿದಂತ ಮಾಡಿಸಿದಾಳೆ ಅಮ್ಮ. ಮತ್ತೆ ಅವರಿಗೂ ಒಂದು ಇದಿತ್ತು, ಅವರಾದ್ರೆ ಪಾಲು ಮಾಡಿ, ಅಣ್ಣ ತಮ್ಮ ಪಾಲು ಮಾಡಿಕೊಂಡಿರ್ತಿದ್ರು. ಇಲ್ಲಿ ಬೆಳಿಗ್ಗಿಂದ ಹಿಡಿದು ರಾತ್ರಿಯ ತನಕ ಮತ್ತೆ ಕುದುರದ್ದು ಆಗಬೇಕು ಮೂಲತನ. ಒಬ್ಬನಿಂದ ಆದೀತ ಅಂತ ಅವರಿಗೇ ಸಂಶಯ ಇತ್ತು. ಇಲ್ಲಿ ದೇವಿಗೆ ತ್ರಿಕಾಲ ಪೂಜೆ ಅಲ್ವಾ? ತ್ರಿಕಾಲ ಪೂಜೆ. ಮತ್ತೆ ಬೆಳಿಗ್ಗೆ 2 ಗಂಟೆಗೆ ನಾವು 3 ಗಂಟೆಗೆ ಹೇಳಬೇಕು, ಒಬ್ಬನೇ ಮಾಡಬೇಕು, ಇಲ್ಲೇ ಇರಬೇಕಾಗ್ತದೆ, ಇಲ್ಲೇ ಇರಬೇಕು. ಮತ್ತೆ ಅವರಾದರೆ 2-3 ಜನ ಇರ್ತಾರೆ, ಪಾಲು ಮಾಡ್ಕೊಳ್ತಾರೆ. ಅಷ್ಟು ಕಷ್ಟ ಉಂಟು ಒಳಗೆ. ಅದು ಪುನಃ 12 ರಂಗಪೂಜೆ ಒಂದು ಕ್ಯಾನ್ಸಲ್ ಮಾಡೋದು ಅಂತೇಳಿ ಒಂದು ವ್ಯವಸ್ಥೆಯಲ್ಲಿ ಇದ್ರು. ಅದು ದೇವರು ಮಾಡಿಸಿದಾಳೆ ಅಮ್ಮ. ಸರಿ, ಈಗ ಇದು ದೇವಿಯ ಒಂದು ವೈದಿಕ ವಿಭಾಗದ ವಿಷಯ ನಾವು ಮಾತಾಡಿದೆವು. ಇನ್ನು ಮುಖ್ಯವಾಗಿ ಕಟೀಲಮ್ಮನಿಗೆ ಯಕ್ಷಗಾನ ಸೇವೆ, ಬೆಳಕಿನ ಸೇವೆ, ಶತಮಾನಗಳ ಇತಿಹಾಸ ಇರುವಂಥದ್ದು. ವರ್ಷ ಇದು ಸೇವಾರ್ಥಿಗಳು ಹೆಚ್ಚಾಗ್ತಾರೆ, ಬಯಲಾಟಗಳು ಹೆಚ್ಚಾಗಬೇಕು ಅಂತ ಅವಕಾಶಗಳಿಗಾಗಿ ಈಗ ಮೇಳವನ್ನು ಕೂಡ ಒಂದು ಹೆಚ್ಚು ಮಾಡಿದಂಥ ಸಂದರ್ಭ ಅಲ್ವಾ. ಇದು ದೇವಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಯಕ್ಷಗಾನ ಸೇವೆಯಿಂದ ಏನು ಅನುಗ್ರಹ ಆಗ್ತದೆ ಅಂತ ಜನ ಭಾವಿಸ್ಬೋದು? ಈಗ ಯಕ್ಷಗಾನ ಅಂತ ಹೇಳಿದರೆ ಇದು ಕಾವ್ಯ. ಯಕ್ಷಗಾನ ಅಂತ ಹೇಳಿದ್ರೆ ಅದು ಕಾವ್ಯ, ಶಾಸ್ತ್ರೀಯ ವ್ಯವಸ್ಥೆ. ದೇವರ ಆರಾಧನೆಯಲ್ಲಿ ಷೋಡಶೋಪಚಾರ ಅಂತ ಉಂಟು, ಪುನಃ ಪೂಜೆ ಆದ ನಂತರ ರಾಜೋಪಚಾರ ಅಂತ ಉಂಟು. ಈ ರಾಜೋಪಚಾರದಲ್ಲಿ ಅದು ಮಹಾಮಂಗಳರ ಆದ ನಂತರ ಕೊಡುವಂಥದ್ದು. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ. ಛತ್ರ ಬಂಗಾರದ ಛತ್ರ ಕೊಡಬೇಕು ದೇವರಿಗೆ, ಹಿಡಿಬೇಕು. ಚಾಮರ ಅಂದರೆ ಚಾಮರ ಗಾಳಿ ಹಾಕಿ, ಇದೆಲ್ಲ ರಾಜೋಪಚಾರ. ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದಿತ್ರಾಣಂ ಸಮರ್ಪಯಾಮಿ. ನೃತ್ಯ ಅರ್ಪಣೆ ಮಾಡಬೇಕು, ಗೀತ ಅರ್ಪಣೆ ಮಾಡಬೇಕು, ಇದೆಲ್ಲ ಉಂಟು. ದೇವಿಯ ನಿತ್ಯದ ಎಲ್ಲ ದೇವರಿಗೂ ಅಲ್ಲ, ನಿತ್ಯದ ಸ್ತುತಿಯಲ್ಲಿ ಯಕ್ಷಗಾನ ಅಂತ ಏನಾದರೂ ಬರ್ತದ? ಹೇಳ್ತೇನೆ ನೋಡಿ. ನೃತ್ಯವೂ ಅರ್ಪಣೆ ಮಾಡಬೇಕು, ಗೀತವೂ ಅರ್ಪಣೆ ಮಾಡಬೇಕು, ಆಯ್ತಾ. ಇದು ಒಂದು ರಾಜೋಪಚಾರದ ವ್ಯವಸ್ಥೆ. ಇನ್ನೊಂದು ನಾವು ನವವಿಧ ಭಕ್ತಿ ಅಂತ ಉಂಟು. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ವಂದನಂ, ಅರ್ಚನಂ, ದಾಸ್ಯಂ, ಸಖ್ಯಮಾತ್ಮ ನಿವೇದನಂ ಅಂತ ದೇವರ ಕಥೆಗಳನ್ನು ಶ್ರವಣ ಮಾಡುವಂಥದ್ದು ಅಲ್ವಾ. ಇದು ಇನ್ನೊಂದಾಯಿತು. ಕೀರ್ತನಂ, ಭಜನೆ ಮಾಡುವಂಥದ್ದು, ಹೇಳುವಂಥದ್ದು. ನೋಡಿ, ಇದು 2, ಅಲ್ಲಿದ್ದು 2 ಸಮಷ್ಟಿ ಆಯಿತು. ಆದ್ದರಿಂದ ಈ ಯಕ್ಷಗಾನ ಅಂತ ಹೇಳಿದರೆ ಅಲ್ಲಿ ಗಾನವೂ ಬಂತು,
ಶ್ರವಣವೂ ಆಯಿತು, ಕೇಳುವವರಿಗೆ ಶ್ರವಣವೂ ಬಂತು, ನೃತ್ಯವೂ ಆಯಿತು, ನಾಟ್ಯವೂ ಆಯಿತು. ಮತ್ತು ದೇವಿ ಮಾಹಾತ್ಮೆಯಲ್ಲಿ ಹೇಳುವಾಗ ಸಪ್ತಶತಿ ಅಂತ ಏನು ದೇವಿ ಮಾಹಾತ್ಮ್ಯ ಮಂತ್ರ ಉಂಟು, ದೇವಿ ಮಾಹಾತ್ಮ್ಯ ತುಂಬ ಉಂಟು ಮಾರ್ಕಂಡೇಯ ಪುರಾಣದಲ್ಲಿ. ಸಪ್ತಶತಿ ಅಂತ ಹೇಳಿದರೆ 700 ಶ್ಲೋಕ ಮಂತ್ರಗಳನ್ನು ಮಹಾಮಂತ್ರಗಳಾಗಿ ಅದರಲ್ಲಿ 700 ಪ್ರಯೋಗ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಸಪ್ತಶತಿ ಅಂತೇಳಿ ಅದನ್ನು 700 ಮಂತ್ರಕ್ಕೆ, ಭಗವದ್ಗೀತೆಯಲ್ಲಿ 700 ಮಂತ್ರ. ಹಾಗೆ ಶಾಕ್ತೇಯರು ವಿಶೇಷವಾಗಿ ದೇವಿ ಮಹಾತ್ಮೆಯನ್ನು 700 ಮಂತ್ರಕ್ಕೆ ನಿಲ್ಲಿಸಿ ಅದಕ್ಕೊಂದು ಚೌಕಟ್ಟು ಕೊಟ್ಟು ಪ್ರಥಮ ಚರಿತೆ, ಮಧ್ಯಮ ಚರಿತೆ, ಉತ್ತಮ ಚರಿತೆ ಅಂತ ಮಾಡಿ ದೇವಿ ಮಹಾತ್ಮೆ ಅಂತೇಳಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೇಳುವಾಗ ವಿಪ್ರಾಣಾಂ ಭೋಜನೈಹಿ ಹೋಮೈಹಿ ಪ್ರೋಕ್ಷಣೀಯೈರಹರ್ನಿಶಂ, ಈ ದೇವಿ ಮಾಹಾತ್ಮ್ಯ ಮಂತ್ರವನ್ನು ನಾವು ಚಂಡಿಕಾ ಹೋಮ ಮಾಡಬೇಕಾಗಿಲ್ಲ, ಪಾರಾಯಣ ಮಾಡಿದರೆ ಸಾಕು. ಎಷ್ಟು ಫಲ ಅಂತ ಹೇಳುವಾಗ ವಿಪ್ರಾಣಾಂ ಭೋಜನೈಹಿ ಹೋಮೈಹಿ ಅನ್ನದಾನ ಮಾಡೋದ್ರಿಂದ, ಹೋಮೈಹಿ ಚಂಡಿಕಾ ಹೋಮ ಮಾಡೋದ್ರಿಂದ, ಪ್ರೋಕ್ಷಣೀಯೈರಹರ್ನಿಶಂ ದೇವರಿಗೆ ಕಲಶಾಭಿಷೇಕ ಮಾಡೋದ್ರಿಂದ, ಅದರಲ್ಲೇ ಪಾಠಾಂತರ ಉಂಟು. ಪ್ರೇಕ್ಷಣೀಯೈರಹರ್ನಿಶಂ ಅಂತೇಳಿ, ಪ್ರೇಕ್ಷಣೀಯವಾಗಿರತಕ್ಕಂತಹ ಅಹರ್ನಿಶಂ ರಾತ್ರಿ ಹಗಲು, ಅಹೋರಾತ್ರ ಅಂತ ಇರೋದಿಲ್ಲ. ಆ ರಾತ್ರಿ ಹಗಲು ಪ್ರೇಕ್ಷಣೀಯವಾದ ಕಲೆ ಯಾವುದು? ಯಾವ ಭರತನಾಟ್ಯವನ್ನು 3 ಗಂಟೆಯ ನಂತರ ನೋಡ್ಲಿಕ್ಕೆ ಆಗುವುದಿಲ್ಲ, ಯಾವುದೇ ಮಾಧ್ಯಮ ಕಲಾ ಪ್ರಾಕಾರವನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಯಕ್ಷಗಾನವನ್ನು ಮಾತ್ರ ನೋಡ್ಲಿಕ್ಕಾಗುವುದು, ಇಡೀ ರಾತ್ರಿ ನೋಡ್ಲಿಕ್ಕಾಗುವುದು. ಈಗ ಕಾಲಮಿತಿ ಅಂತ ಹೇಳಿದ್ರೆ ನಮ್ಮ ಆಯುಷ್ಯವೇ ಕಮ್ಮಿ ಆಗಿದೆ. ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ವಿಚಾರದಿಂದ 120 ವರ್ಷದಕ್ಕೆ 100 ಆಗಿದೆ, 100ಕ್ಕಿಂತ 80 ಆಗಿದೆ, 60 ವರ್ಷ ಬದುಕಿದ ದೊಡ್ಡ ಸಂಗತಿ ಎಲ್ಲ ಶಾರ್ಟ್ ಆಗಿದೆ. ಆದ್ದರಿಂದ ಕಾಲಮಿತಿಗೆ ನಾವು ಇದು ಮಾಡಿ ಅದು ಪ್ರಶ್ನೆ. ಇಡೀ ರಾತ್ರಿಯ ಒಂದು ಕಲೆಯನ್ನು ಆಸ್ವಾದನೆ ಮಾಡೋದಿದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ಅಲ್ವಾ? ಆದ್ದರಿಂದ ಯಕ್ಷಗಾನ ಅದು ಕೇವಲ ಅದಕ್ಕೆ ಇರುವಂಥದ್ದು ಕೂಡ ಅದು ದೈವಿಕ ಕಲೆ, ಅದು ದೈವಿಕ ಕಲೆ. ನೋಡಿ, ಶ್ರವಣ ಹರಿಕತೆ ಉಂಟು, ಅದು ಒಂದು ಮಾಧ್ಯಮ ಉಂಟು, ಕೀರ್ತನೆ ಉಂಟು, ಮತ್ತು ವಾಚನ ಉಂಟು. ಪುರಂದರ ದಾಸರು ಒಂದು ಪದ್ಯ ಹೇಳುವಾಗ ಪುರಂದರ ಉಪನಿಷತ್ ಅಂತೇಳಿ ಹೆಸರು ಅದಕ್ಕೆ, ದಾಸ ಉಪನಿಷತ್. ಯಾಕೆ ನಮಗೆ ಸಂಸ್ಕೃತ ಅರ್ಥ ಆಗಲಿಲ್ಲವರು ಇದರಲ್ಲಿ ಹೇಳಿದರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿಕೊಂಡು ದೇವರನ್ನು ಸ್ತೋತ್ರ ಭಕ್ತಿಯಿಂದ ಮಾಡಿದೆವು ಅಂತ ಆದರೆ ದೇವರು ಕುಳಿತುಕೊಂಡು ಕೇಳ್ತಾನೆ ಅಂತ. ಕುಳಿತು ಪಾಡಲು ನಿಲ್ಲುವ, ಕುಳಿತುಕೊಂಡು ಭಜನೆ ದೇವರನ್ನು ಧ್ಯಾನ ಮಾಡಿದರೆ ನಿಂತು ಕೇಳ್ತಾನೆ ಅಂತ. ನಿಂತರೆ ನಲಿವ, ನಲಿದರೆ ಒಲಿವೆನಾ ನಿನಗೆಂಬ. ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿಕೊಂಡು ದೇವರನ್ನು ಆರಾಧನೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿದ್ದು, ದೇವರಲ್ಲಿ ಕೂತ್ಕೊಂಡು ಕೇಳಿದ, ಅವರಿಗೆ ಮೋಕ್ಷ ಕೊಟ್ಟ. ಕುಳಿತು ಪಾಡಲು ನಿಲ್ಲುವ, ಧ್ರುವ ಕೂತ್ಕೊಂಡು ದೇವರನ್ನು ತಪಸ್ಸು ಮಾಡಿದ, ಅಷ್ಟು ಸಣ್ಣ ಮಗು, ದೇವರು ನಿಂತುಕೊಂಡು ಅವನಿಗೆ ದರ್ಶನ ಕೊಟ್ಟ. ಆ ಮಗುವಿಗೆ ಎಂತ ಕೇಳಬೇಕು ಅಂತಲೇ ಗೊತ್ತಿಲ್ಲ, ಮತ್ತು ಅವರೇ ಶಂಕ ಮುಟ್ಟಿಸಿ ಅವನಿಗೆ ಎಂತ ಬೇಕು ಕೇಳು ಅಂತ ಹಾಗೆ ಹೇಳಿದ್ದವ, ಯೋಂತ ಪ್ರವಿಶ್ಯ ಮಮ ಮಾತ, ನೀನೇ ನನ್ನ ಒಳಗೆ ಇದ್ದುಕೊಂಡು ಯಾರು ಮಾತಾಡಿಸ್ತಾನೋ ಅವನ ಸ್ತೋತ್ರ ಮಾಡಿದ. ಹಾಗೆ ನಲಿದರೆ ಒಲಿವೇನಾ ನಿನಗೆಂಬ. ಹಾಗಾದರೆ ಕುಣಿದು ನಾವು ಭಜನೆ ದೇವರ ಸ್ತೋತ್ರ ಮಾಡಿದೆವು ಅಂತಾದರೆ ನಾವು ನಿಮಗೆ ಒಲಿತೇವೆ. ಪುರಂದರದಾಸರ ಕುಣಿತ ಮತ್ತು ನೋಡಿ, ಈ ಯಕ್ಷಗಾನದಲ್ಲೂ ಅಲ್ಲಿಗೆ ಬಂತದ್ದು. ದೇವರ ಆರಾಧನೆಯನ್ನು ನಾವು ಕುಣಿದು ಗೆಜ್ಜೆ ಕಟ್ಟಿ ಕುಣಿದು ಮಾಡೋದಿಲ್ಲ. ನೋಡಿ, ಅದಕ್ಕೆ ಭಾಗವತ ಅಂತೇಳಿ ಹೆಸರು. ಇದು ಅದಮಾರು ಮಠದ ನರಹರಿ ತೀರ್ಥರು ಅವರು ಇದಕ್ಕೊಂದು ಚಿತ್ರಣ ಕೊಟ್ಟು ಅದನ್ನು ಶಾಸ್ತ್ರೀಯ ಇದರಲ್ಲಿ ಇನ್ನೂ ಮಾಡಿದವರು. ಬೇರೆ ಯಾವುದೇ ಒಂದು ಇದಿರಲಿ, ಈ ನಮ್ಮ ಭಾಗವತ ಅಂತ ಹೇಳಿ ಹೆಸರು, 1ನೇ ವೇಷಧಾರಿ ಅಂತೇಳಿ ಹೆಸರು ಅವರಿಗೆ, ಭಾಗವತರಿಗೆ. ಆ ಭಾಗವತ ಅಂತೇಳಿ ಬಂದದ್ದೇ ಅಂಥದ್ದು ಭಗವತ್ ಪ್ರೀತಿಕರವಾದ ನಮ್ಮ ಧರ್ಮ ಪ್ರಚಾರ ಮಾಡತಕ್ಕಂತಹ, ಎಲ್ರಿಗೂ ಸಂದೇಶ ಕೊಡತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಪುರಾಣಾದಿಗಳನ್ನು ಹೇಳತಕ್ಕಂತಹ ಒಂದು ವ್ಯವಸ್ಥೆ ಬಂದದ್ದು. ಈಗ ಯಕ್ಷಗಾನ ಅಂತಲ್ಲ, ಎಲ್ಲ ಮಾಧ್ಯಮಗಳು, ನಮ್ಮ ಪೌರೋಹಿತ್ಯ ಮಾಧ್ಯಮದೆಲ್ಲ ಎಲ್ಲ ಹಾಳಾಗಿದೆ, ಅದು ಬೇರೆ ಬೇರೆ ಪ್ರಶ್ನೆ. ಇದು ಭಾವನೆಗೆ ಸಂಬಂಧಪಟ್ಟ ವಿಷಯ. ಹಾಗೆ ಆ ಭಾಗವತರ ಗಂಟೆ ಒಂದು ಕಟೀಲು ಮೇಳದ ಒಂದು ವ್ಯವಸ್ಥೆಯಲ್ಲಿ ಉಂಟು. ಕಟೀಲು ನಮ್ಮೂರಲ್ಲಿಲ್ಲ. ಆ ಕಟೀಲು ಮೇಳದ ಜಾಗಂಟೆ ಎಲ್ಲಿ ತನಕ ಕೇಳ್ತದೆ ಅಲ್ಲಿ ತನಕ ಯಾವ ಮಾಟ ಮಂತ್ರವೂ ಸಾಗೋದಿಲ್ಲ ಅಂತ. ಯಾಕೆ? ಭಾಗವತರ ಕೈ ತಾಳ ಅಥವಾ ಗಂಟೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಯಾವುದೇ ಒಂದು ರಕ್ಷೋಬಾಧೆ ಇದ್ದರೂ ದೂರ ಹೋಗಿ ರಕ್ಷೆಯನ್ನು ಕೊಡೋದು ಆಗಮಾರ್ಥಂತು ದೇವಾನ, ದೇವರೆಲ್ಲ ಬರುವಂತಹ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಹಾಗೆ ಈ ಯಕ್ಷಗಾನ ಅಂತ ಹೇಳಿದರೆ ಪ್ರೇಕ್ಷಣೀಯೇ ರಹರ್ನಿಶಂ, ಇದರಿಂದ ಅವಳಿಗೆ ತೃಪ್ತಿ ಆಗ್ತಿದೆ ಅಂತ. ಅದರಲ್ಲೂ ಈ ಕಟೀಲು ಮೇಳದಲ್ಲಿ ಕೆಲವರಿಗೆ ದೇವಿ ಮಾತ್ಮೆಯೇ ತುಂಬ ಬರ್ತದೆ, ಹೌದು ಅಲ್ವಾ? ನೋಡಿ, ವಿಪ್ರಾಣಾಂ ಭೋಜನೈಹಿ ಹೋಮೈಹಿ, ಅನ್ನದಾನ ಮಾಡಿದರೆ, ಹೋಮ ಮಾಡಿದರೆ, ಯಾವುದೇ ಕ್ರಿಯೆ ಅಭಿಷೇಕ ಮಾಡಿದರೆ, ಏನು ಮಾಡಿದರೂ ಈ ಸಪ್ತಶತಿ ದೇವಿ ಮಾಹಾತ್ಮ್ಯ ಮಂತ್ರವನ್ನು ಒಮ್ಮೆ ಓದಿದರೆ ಸಾಕು. ಇದು ವರ್ಷಗಟ್ಟೆ ಮಾಡಲ ಫಲವಾದರೆ ಒಂದರಿಂದ ಬರ್ತದೆ ಅಂತ. ಹಾಗಾದರೆ
ಈ ಆ ಮಂತ್ರವನ್ನು ಆ ಚರಿತೆಯನ್ನು ಉಪಯೋಗ ಮಾಡಿಕೊಂಡು ಮಾಡಿದಂತಹ ಹೋಮಕ್ಕೆ ಎಷ್ಟು ಬಲ ಬರ್ತದೆ, ಆ ಚರಿತೆಯನ್ನು ಉಪಯೋಗ ಮಾಡಿಕೊಂಡು ಮಾಡಿದಂತಹ ಯಕ್ಷಗಾನಕ್ಕೆ ಎಷ್ಟು ಬೆಲೆ ಬರ್ತದೆ ಅಲ್ವಾ? ಕಲೆಯನ್ನು ಹೇಳಿದ್ದಾರೆ, ಪ್ರೇಕ್ಷಣೀಯೇ ರಹರ್ನಿಶಂ. ಇಲ್ಲಿ ಮಂತ್ರವನ್ನು ಹೇಳಿದ್ದಾರೆ, ದೇವಿ ಮಹಾತ್ಮ್ಯವನ್ನು ಹೇಳಿದ್ದಾರೆ. ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ. ಕೇಳಿದರೆ ಸಾಕು, ಅದು ಏನು ನಮ್ಮ ಪಾಪ ಇದ್ದರೆ ಎಲ್ಲ ಹೋಗ್ತದೆ ಅಂತ. ಆರೋಗ್ಯವನ್ನು ಕೊಡ್ತಾಳೆ. ಎಷ್ಟು ಜನ ಆ ಸಂಕಲ್ಪದಲ್ಲಿ ನಡ್ಕೊಂಡು ಹೋಗಿ ಇಷ್ಟು ನಾನು ದೇವಿ ಮಹಾತ್ಮೆ ಪ್ರಸಂಗ ನೋಡ್ತೇನೆ ಅಂತೇಳಿ ಕೂತು ನೋಡುವವರಿದ್ದಾರೆ. ಆಟ ಆಡಲಿಕ್ಕೆ ಆಗದಿದ್ದರೆ ನೋಡಿದರೂ ಸಾಕಾಗ್ತದೆ. ಹೌದು, ಸೇವೆ ಮಾಡುವುದು. ಹೌದು, ಬಯಲಾಟ ನೋಡಿದರೂ ಕೂಡ ಪುಣ್ಯ ಬರ್ತದೆ ನೋಡಿದವನಿಗೂ ಅಂತ. ಆದ್ರಿಂದ ಈಗ ಯಾವುದೇ ಒಂದು ನೋಡಿ ನಮಗೀಗ ಅದೇ ಯಕ್ಷಗಾನದಲ್ಲಿ ಪೌರಾಣಿಕ ಪ್ರಸಂಗ ಬಿಟ್ಟು ಬೇರೆ ನಾವು ಕಾಲ್ಪನಿಕ ಪ್ರಸಂಗ ಏನು ಮಾಡಿದರೂ ಕೂಡ ಅದರ ಬಲ ಅಷ್ಟು ಇರುವುದಿಲ್ಲ, ಅದು ಅಷ್ಟು ಸೆಳೆತ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಈ ನಾವೊಂದು ಮನೆ ಇರಲಿ, ಅದು ಭವನ ಅಂತ ಆಗಬೇಕಾದ್ರೆ ಬೇಕು, ಭಗವಂತನ ಅನುಗ್ರಹ ಬೇಕು, ಇಲ್ಲದಿದ್ರೆ ವನ ಏನೂ ಆಗೋದಿಲ್ಲ. ಅದು ಹಾಗೆಯೇ ಈ ನೋಡಿ ಎಷ್ಟು ಸಲ ನೋಡಿದ್ರು ಪುರಾಣದ ದೇವರ ಕಥೆಯೇ ಒಬ್ಬುವಷ್ಟು ಬೇರೆ ಆಗುವುದಿಲ್ಲ. ದೇವಿ ಮಾತ್ಮೆ ಪ್ರಸಂಗ ಕಥೆ ಎಲ್ರಿಗೂ ಗೊತ್ತುಂಟು, ಆದರೂ ನೋಡ್ತಾರೆ. ಈಗ ವಾಲಿ ಮೋಕ್ಷ ಎಲ್ರಿಗೂ ಗೊತ್ತುಂಟು. ಆದರೂ ಆ ಕಲಾವಿದರ ಅದರಲ್ಲೇ ನಾವು ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಪೌರಾಣಿಕ ಏನೊಂದು ವ್ಯವಸ್ಥೆ ಮಾಡದಿದ್ರು ಆ ಕಲಾವಿದರಲ್ಲೂ ದೈವಿಕ ಸಾನ್ನಿಧ್ಯ ಉಂಟು ಅಂತ ಅಲ್ವಾ? ಖಂಡಿತ ಉಂಟು. ಯಾಕಂತ ಹೇಳಿದ್ರೆ ನಾವು ಅವರು ಪೂಜೆ ಮಾಡಲಿಕ್ಕೆ ಹೋಗುವವರಾದರೆ ಆಚಾರ್ಯಂ ವರಯೇದಾದು ವೇದ ವೇದಾಂಗ ಪಾರಗಂತೇಳಿ ಆ ಆಚಾರ್ಯರಲ್ಲಿ ದೇವರನ್ನು ಗುರುಗಳನ್ನು ಆವಾಹನೆ ಮಾಡಿ ನೋಡಿಕೊಂಡು ಆರಾಧನೆ ಮಾಡಬೇಕು ಅಂತ ನಮಗೂ ಬೇಕು ಭಾವನೆ. ಹಾಗೆ ಕಲಾವಿದರಲ್ಲೂ ಯಾಕಂತ ಕೇಳಿದರೆ ಒಂದು ಸುಭಾಷಿತ ಉಂಟು, ಕವಿತಾ ವನಿತಾ ಚೈವ ಸ್ವಯಮೇವಾಗತ ಶುಭ. ಈ ಕವಿತ್ವ, ವಾಕ್ಪಟತ್ವ, ಈ ಕಲಾವಿದತ್ವ ಏನುಂಟು ಅದು ವನಿತಾ ಅಂದರೆ ನಾವೊಂದು ಮದುವೆ ಆಗೋದಾದರೆ ಒಂದು ಹೆಣ್ಣು ನೋಡ್ತೇವೆ, ಅದು ಬಲಾತ್ಕಾರದಿಂದ ಹೇಳ್ಕೊಂಡು ಬಂದರೆ ಇದು ಎರಡು ಬರೋದಿಲ್ಲ, ಅದು ಸರಸವಾಗಿ ವಿರಸ ಆಗ್ತದೆ ಅಂತೇಳಿ. ಬಲಾದಾನೀಯಮಾನೇದು ಸರಸಾ ವಿರಸ ಭವೇದು. ಆದ್ದರಿಂದ ಯಾವುದೀಗ ನನಗೆ ಯಕ್ಷಗಾನದ ಏನೂ ಗೊತ್ತಿಲ್ಲ, ನನಗೆ ತುರುಗಿಸಿದ್ರೆ ನಾನು ಏನು ಮಾಡಿ ಏನು ಮಾಡಲಿಕ್ಕಾಗಲಿಲ್ಲ. ಬೈ ಬರ್ತ್ ಆ ರಕ್ತದಲ್ಲೇ ಬರಬೇಕು. ಆ ರಕ್ತದಲ್ಲೇ ಬಂದರೆ ಮಾತ್ರ ಅದನ್ನು ಹಿಡ್ಕೊಳ್ಳಿಕ್ಕಾಗ್ತದೆ. ಮತ್ತು ಕೆಲವು ಕಲಾವಿದರು ಹೇಳ್ತಾರೆ ಸಂದರ್ಶನದಲ್ಲಿ, ನಮ್ಗೆ ಏನು ಅನ್ನಕ್ಕೆ ಗತಿ ಇರಲಿಲ್ಲ ಆದ್ದರಿಂದ ಯಕ್ಷಗಾನಕ್ಕೆ ಬಂದೆ. ನಿಜವಾಗಿ ಅದಲ್ಲ, ಅಲ್ವೇ ಅಲ್ಲ, ಇಲ್ಲ. ಯಾಕಂದ್ರೆ ಅನ್ನಕ್ಕೆ ಗತಿ ಇಲ್ಲದ್ರೆ ಬೇರೆ ಇರ್ತದೆ, ಇದು ಎಳೆಯುವುದು ದೇವರ ದೇವರು ಎಳೆಯುವುದು. ಯಾಕಂತ ಹೇಳಿದ್ರೆ ಅವಳೇ ಎಳೆಯುವುದು. ಆ ಮಹಾತಾಯಿ ಅವಳು ಬ್ರಹ್ಮನ ನಾಲಗೆಯಲ್ಲಿ ಸರಸ್ವತಿ ಆಗಿದ್ದಾಳೆ, ವಿಷ್ಣುವಿನ ವಕ್ಷಸ್ಥರದಲ್ಲಿ ಲಕ್ಷ್ಮಿ ಆಗಿರ್ತಾಳೆ, ಈಶ್ವರನ ಅರ್ಧ ಅಂಗದ ಆಗಿರ್ತಾಳೆ. ಆದ್ರಿಂದ ಅವಳು ಏನು ಕೊಡ್ತಾಳೆ ಅದು ಗ್ರೇಟ್. ಅವಳು ಎಳೆಯುವುದು. ಆ ಸರಸ್ವತಿ ಎಲ್ರಿಗೂ ಬರೋದಿಲ್ಲ. ಸರಸ್ವತಿ ನೃತ್ಯತು ವಾಚಿಮೇಸದ ನಾಲಗೆಯಲ್ಲಿ ಗೊತ್ತುವಂತ. ನಮಗೆ ವಾಕು ಶುದ್ಧಿ ಬೇಕು, ವಾಕು ಸಿದ್ಧಿ ಬೇಕು. ವಾಕು ಸಿದ್ಧಿ ಇದ್ರೆ ನಾನು ನೀನು ಹಾಗೆ ಹೋಗುವಂತ ಶಾಪ ಕೊಟ್ಟ ಅದಕ್ಕೆ ಅರ್ಥ ಉಂಟ. ವಾಕು ಶುದ್ಧಿಯೂ ಬೇಕು. ಅದು ಎರಡೂ ಬರಬೇಕಾದ್ರೆ ದೇವರದೇ ಬೇಕಲ್ವ. ಆದ್ದರಿಂದ ಒಂದು ಕಲಾವಿದನ ನೋಡಿ ಎಷ್ಟು ತಾಪತ್ರ ಇದ್ದರೂ ಕೂಡ ರಂಗದಲ್ಲಿ ಅದನ್ನು ತೋರಿಸಲಿಕ್ಕಾಗುದಿಲ್ಲ, ತೋರಿಸಿಕೊಡುವುದಿಲ್ಲ. ಆದ್ದರಿಂದ ಅವರ ವಾಣಿ ಅದು ವೀಣೆಯ ಹಾಗಿದ್ದೆ ಬಂದು ಅದು ಬಾಣ ಆಗದೆ ಇನ್ನೊಬ್ಬನಿಗೆ ವೀಣೆಯ ಹಾಗಿದ್ದುಕೊಂಡು ಅದು ಬರೋದ್ರಿಂದ ಅದಕ್ಕೆ ದೇವರದೇ ಬೇಕೇ ಬೇಕಲ್ಲ. ಖಂಡಿತ. ಸ್ಕಂದ ಪ್ರಸಾದ್ ಅವರೇ, ಭಾಳ ವಿಚಾರಗಳನ್ನು ಹೇಳಿದ್ರಿ ದೇವಿಗೆ ಸಂಬಂಧಪಟ್ಟು, ಪೂಜೆಗೆ ಸಂಬಂಧಪಟ್ಟ ಹಾಗೆ. ಈಗ ನಾವು ನೋಡ್ತಾ ಇದ್ದೇವೆ ಸಂಭ್ರಮ, ಇದು 7ನೇ ಮೇಳದ ಪದಾರ್ಪಣೆಯ ಸಂಭ್ರಮ ನೋಡಿ. ಸಾಲಾಗಿ 7 ಮೇಳಗಳ ಪರಿಕರಗಳನ್ನು ಹೊತ್ತಂತಹ ವಾಹನಗಳನ್ನು ಕೂಡ ನೋಡಿದ್ದೀರಿ. ವಿದ್ಯುತ್ ದೀಪಗಳಿಂದ ಅದ್ಭುತವಾದಂಥ ವಾಹನಗಳು. ಇದೆಲ್ಲ ಈಗ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಸನ್ನಿವೇಶ. ಕಾಲ್ನಡಿಗೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ, ಭಜನೆ, ನೃತ್ಯ ಭಜನೆ ಎಲ್ಲ ಮಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ಬೋದು. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಸಪ್ತಶತಿಯ ಬಗ್ಗೆ ನೀವು ಹೇಳಿದಿರಿ, 700 ಶ್ಲೋಕಗಳು. ಈಗ ಕಟೀಲಮ್ಮನಿಗೆ 7 ಮೇಳಗಳು ಕೂಡ ಇತ್ತು ಅಲ್ವಾ? ಕಟೀಲಿನಲ್ಲಿ ದೇವಿ ಮಹಾತ್ಮೆ ಆಟ ಅಂತ ಹೇಳಿದರೆ ಜನಗಳು ಮುಗಿಬಿದ್ದು ಬಂದು ನೋಡುವಂಥದ್ದು. ಈಗ ನಾಡಿನಾದ್ಯಂತ ಸಂಚಾರ ಮಾಡ್ತಾರೆ. ಒಂದು ದಿವಸ 7 ಕಡೆ ಕಟೀಲಮ್ಮನ ಒಂದು ನಾಳೆಯಿಂದ ನಡೀತದೆ ಅಲ್ವಾ? ಇದೊಂದು ಅದ್ಭುತವಾದಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಭಾವುಕರಾದ ಮತ್ತು ಆಸ್ತಿಕರಾದ ಭಕ್ತರಿಗೆ ನೀವೊಬ್ಬರು ಆಗಮಶಾಸ್ತ್ರಜ್ಞರಾಗಿ ಮತ್ತೊಬ್ಬರು ಅರ್ಚಕರಾಗಿ ಏನು ಹೇಳ್ತೀವಿ? ನಿಜವಾಗಿ ಕಟೀಲು ದೇವರ ಒಂದು ಮೇಳ ನಮ್ಮ ಊರಿಗೆ ಬರುವುದು ಅಂತ ಹೇಳಿದರೆ ಅದು ಉತ್ಸವವೇ. ಉತ್ಸವ ಆ ಭಾವನೆಯಲ್ಲಿ ನೋಡ್ತಾರೆ. ಅದರ ಎಫೆಕ್ಟೇ ಬೇರೆ. ಅದು ಅವರು ಆ ಯಕ್ಷಗಾನ ಮುಗಿದು ಹೋಗುವಾಗಲೂ ಅಷ್ಟೇ ಬೇಸರ ಆಗ್ತದೆ. ಆದರೆ ಅದು ಉತ್ಸವ. ಆ ದೇವರು ಅವರೊಟ್ಟಿಗೆ ಬರ್ತಾರೆ ಖಂಡಿತ. ಯಾಕಂತ ಹೇಳಿದ್ರೆ ಆ ಭಾವನೆ,
ಅಲ್ಲಿ ದೇವರು ಬರದೇನು ಖಂಡಿತ ಆಗುದಿಲ್ಲ. ಅಂತಹ ಆ ವ್ಯವಸ್ಥೆಯಲ್ಲಿ ಅಮ್ಮನಿಗೆ ಇಷ್ಟ ತನಕ ಇದು ಸಪ್ತಮಂ ದೈವಚಿಂತನಂ ಅಂತೇಳಿ ದೇವರ ಸಂಕಲ್ಪ ಇದು ಏಳಾಗಬೇಕು ಅಂತ. ಮತ್ತು ನವದುರ್ಗೆಗಳನ್ನು ಆರಾಧನೆ ಮಾಡುವಾಗಲೂ ಕೂಡ ನಮಗೆ ಬೇರೆ ಬೇರೆ ನಮ್ಮ ತೌಳವ ಪರಂಪರೆಯಲ್ಲಿ ನಮ್ಮ ನಾವೀಗ ಉತ್ತರ ಭಾರತದಲ್ಲಿ ಆರಾಧನೆ ಮಾಡುವಾಗ ಶಾಕ್ತೇಯರು ಆರಾಧನೆ ಮಾಡುವಾಗ ವಿಶೇಷವಾಗಿ ಅವರು 9 ದುರ್ಗೆಗಳ ಪ್ರಥಮಂ ಸ್ಕಂದಮ ಇದೇ ಪಂಚಮಂ ಸ್ಕಂದಮಾತಿ ಎಲ್ಲ ಬೇರೆ ಉಂಟು. ನಾವು ಇಲ್ಲಿ ನಮಗೆ ಆರಾಧನೆಯಲ್ಲಿ ಬರುವಾಗ ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ ತಥಾ ಮಹಿಷೋನ್ಮರ್ದಿನಿ ಚೈವ ಚಂಡಿಕಾ ಚ ಸರಸ್ವತಿ ವಾಗೀಶ್ವರಿ ಚಿಕ್ರಮತಃ ಅಂತೇಳಿ ಪ್ರೋಕ್ತಾಸ್ತದ್ದಿನ ದೇವತಾ ಅಂತ 9. ಅದರಲ್ಲಿ 7ನೇ ಅವತಾರ ಚಂಡಿಕೆ. ಈ ದೇವರಿಗೆ ಚಂಡಿಕಾ ಹೋಮವು ವಿಶೇಷ. ಆ ಸಪ್ತಶತಿಗೆ ವಿಶೇಷವಾಗಿರುವವಳು ಅದು ಈ ಉಪಯೋಗ ಆಗುವಂಥದ್ದೇ ಚಂಡಿಕಾ ಇದರಲ್ಲಿ. ಚಂಡಿ ಅಂತೇಳಿ ಹೆಸರು ಸಪ್ತಶತಿಗೆ. ಹೌದು. ಪಠೇತು ಚಂಡೀಂ, ಜಪೇತು ದುರ್ಗಾಂ, ಪೂಜಯೇತು ಪಾರ್ಥಿವಂ ಶಿವಂ, ಕಾರಯೇತು ಹರಿನಾಮಾನಿ, ಕಲವು ಕಾಮ್ಯಂ ಚತುಷ್ಟಯಂ. ಈ ಕಲಿಕಾಲದಲ್ಲಿ ಇದು 4 ನಮ್ಮ ಕಾಮನೆ ಈಡೇರಿಸಿದೆ. ಪಠೇತು ಚಂಡೀಂ, ಚಂಡಿ ಅಂತ ಹೇಳಿದರೆ ಈ ದೇವಿ ಮಾಹಾತ್ಮ್ಯ ಮಂತ್ರ. ಹೌದು, ಯಾಕಂತ ಹೇಳಿದ್ರೆ ನಗೃಹಂ ಗೃಹ ನಿತ್ಯಾಹು ಗೃಹಿಣಿ ಗೃಹ ಮುಚ್ಚತೆ ಅಂತ ಉಂಟಲ್ಲ, ಗೃಹಿಣಿ ಬೇರೆ ಗೃಹ ಬೇರೆ ಅಲ್ಲ ಅಂತ ಅನ್ಯೋನ್ಯ ಅಷ್ಟು. ಸಪ್ತಶತಿ ದೇವಿ ಮಾಹಾತ್ಮ್ಯಕ್ಕೆ ಚಂಡಿ ಅಂತೇಳಿ ಹೆಸರು. ಜಪೇತು ದುರ್ಗಾಂ, ದುರ್ಗೆಯ ಮೂಲ ಮಂತ್ರ ಜಪ ಮಾಡಿದ್ರಿ. ಪೂಜೆಯೇತು ಪಾರ್ಥಿವಂ ಶಿವಂ, ಪಾರ್ಥಿವ ಲಿಂಗದಲ್ಲಿ ರುದ್ರನ ಆರಾಧನೆ ಮಾಡಿದ್ರಿ. ವಿಷ್ಣು ಸಹಸ್ರನಾಮ ಹೇಳಿದರೆ ಇದು ಕಾಮ್ಯನ್ ಚತುಷ್ಟಯಂ. ಆದ್ದರಿಂದ ಈ 7ಕ್ಕೂ ಆ ಮಹಾತಾಯಿಗೂ ಮತ್ತು ಇಡೀ ಲೋಕದ ಮಂಗಲ ಏನುಂಟು ಈ ಜ್ಯೋತಿಷ್ಶಾಸ್ತ್ರದಲ್ಲೂ 7ಕ್ಕೆ ವಿಶೇಷ ಮಹತ್ವ. ಆದ್ದರಿಂದ ಅಂತಹ ಒಂದು 7ನೇ ಮೇಳವು ಆ ಮಹಾತಾಯಿ ಸ್ವೀಕಾರ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದರೆ ಇದು ಲೋಕಕ್ಕೆ ಒಂದು ಮಂಗಲಾಗತಕ್ಕಂತಹ ವಿಶೇಷವಾದಂತಹ ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮ ಶಯ್ಯಾ ಸ್ತ್ರೀ ಸದ್ಮ ನಷ್ಟಾರ್ಥ ಮೈಥುನಾನ್ನಪಿ ಸಪ್ತಮಾದಂತೇಳಿ ವಿಶೇಷವಾಗಿ ಈ ದಾಂಪತ್ಯ ಸುಖದ ಏನೊಂದು ಗೃಹಸ್ಥನ ಸುಖದ ಏನು ವ್ಯವಸ್ಥೆ ಉಂಟು ಅದನ್ನು 7ನೇ ಭಾವದಲ್ಲಿ ಚಿಂತನೆ ಮಾಡೋದು ಜ್ಯೋತಿಷಾಸ್ತ್ರದ ಒಂದು ವಿಷಯ. ಆದ್ದರಿಂದ 7 ಸಂಖ್ಯೆಗೆ ವಿಶೇಷವಾದಂತಹ ಒಂದು ಮಹತ್ವ ಉಂಟು. ಆ ದೇವಿ ಆ 7ನೇ ಅವತಾರ ಚಂಡಿಕೆ. ಅಂತಹ ಚಂಡಿಕಾ ಹೋಮಾದಿ ವಿಧಿಗಳಲ್ಲೂ ಈ ಮಹಾತ್ಮೆಯ ಮಂತ್ರಗಳನ್ನು ವಿಶೇಷವಾಗಿ ಉಪಯೋಗ ಮಾಡೋದ್ರಿಂದ ಅವಳ ಚಿತ್ತ ಆಗಬೇಕು ಅಂತ ಇತ್ತು. ಅದು ಈ ವಿಶ್ವಾವಸು ಸಂವತ್ಸರದಲ್ಲಿ ಆಯಿತು. ಹೋದದ್ದಾದ್ರೆ ಕ್ರೋಧಿ, ಅದಕ್ಕೊಂದೊಂದು ಆ ಶಬ್ದಕ್ಕೊಂದು ಭಾವನೆ ಬೇರೆ ಬರ್ತದೆ, ಬರುವುದು ಬೇರೆ. ಇದು ವಿಶ್ವಾವಸು, ವಸು ಅಂತ ಹೇಳಿ ಸಂಪತ್ತು. ಇದು ವಿಶ್ವಕ್ಕೆ ವಸು ಆಗಿ ಆ ಮಹಾತಾಯಿ ಅನುಗ್ರಹ ಮಾಡ್ತಾಳೆ ಅಂತ ಸಂಶಯ ಇಲ್ಲ. ಎಲ್ರಿಗೂ ಶ್ರೇಯಸ್ಸಾಗಬೇಕು. ಏನು ಆ ಕಲಾವಿದರು ಏನು ಕಷ್ಟ ಬಿಡ್ತಾರೆ ಅವರಿಗೂ ಶ್ರೇಯಸ್ಸಾಗಬೇಕು. ಕಲೆಯನ್ನು ಆಸ್ವಾದನೆ ಮಾಡುವವರಿಗೂ ಶ್ರೇಯಸ್ಸಾಗಬೇಕು. ಆರಾಧನೆ ಮಾಡುವವರು ಶ್ರೇಯಸ್ಸಾಗಬೇಕು. ಭಾಳ ಸಂತೋಷ. ಇಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಬಹುಶಃ ಏನು ನೀವು ಪ್ರಾರ್ಥನೆ ಮಾಡಿದ್ದೀರೋ ಅದೆಲ್ಲವೂ ಕೂಡ ಆ ಮೂಲಕ ಈ ಒಂದು ಸೇವೆಯನ್ನು ಮಾಡುವುದರಿಂದ ನಮ್ಮ ಆಸ್ತಿಕ ಜನರಿಗೆ ಪ್ರಾಪ್ತವಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ವೀಕ್ಷಕರೇ, ಈಗಾಗಲೇ ಇದು ಉಂಟಲ್ಲ ವೀಕ್ಷಕರೇ, ಸ್ಕಂದಪ್ರಸಾದರು ಬಹಳ ವಿಶೇಷವಾಗಿ ಈ ದೇವಿಯ ಕಲೆ ಕಾರ್ಣಿಕದ ಬಗ್ಗೆ ಹೇಳಿದರು. ಬೇರೆ ಬೇರೆ ರೀತಿಯಲ್ಲಿ ದೇವಿಯನ್ನು ಅರ್ಚನೆ ಮಾಡುವುದು ಹೇಗೆ ಮತ್ತು ಅದರ ಫಲಿತ ಏನು ಎನ್ನುವುದರ ಕುರಿತಾಗಿ ಕೂಡ ಅವರ ಮಾತುಗಳಲ್ಲಿ ಕೆಲವು ಹೊಳಹುಗಳು ನಮಗೆ ಕಂಡಿವೆ. ಬಹುಶಃ ಇವತ್ತು ಕಟೀಲ್ ನಮ್ಮನ ಪೂರ್ಣ ಪ್ರಮಾಣದ ಒಂದು ಅನುಗ್ರಹ ಏನಿದೆ ಅದು ಭಕ್ತಜನರಿಗೆ ಸಿಗುವಂತಹ ಒಂದು ಕಾಲ. ನಾಳೆಯಿಂದ ಹೊರಡುವಂತಹ ಯಕ್ಷಗಾನ ಮೇಳಗಳು 4 ಕವಲುಗಳಾಗಿ ಅಥವಾ 5-6 ಕವಲುಗಳಾಗಿ ಇವತ್ತು 7 ಕವಲುಗಳಾಗಿ ಬೇರೆ ಬೇರೆ ಕಡೆ ಪ್ರದರ್ಶನವನ್ನು ಕೊಡೋದರ ಮೂಲಕವಾಗಿ ಕಟೀಲು ಕ್ಷೇತ್ರದ ಮಹಾತ್ಮೆಯನ್ನು ಮತ್ತು ಒಟ್ಟು ಯಕ್ಷಗಾನದ ಒಂದು ಮಹಿಮೆಯನ್ನು ತೋರಿಸುವಂಥ ಒಂದು ಸಂದರ್ಭ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಪೂರ್ವ ಸಿದ್ಧತೆಗೋಸ್ಕರವಾಗಿ ಇವತ್ತು ನಡೀತಾ ಇರುವಂಥ ಮೆರವಣಿಗೆ ಶೋಭಾಯಾತ್ರೆ ಬಹಳ ವಿಜೃಂಭಣೆಯಿಂದ ಬರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ನೇರ ಪ್ರಸಾರದಲ್ಲಿ. ಇನ್ನು ಕಾಲ್ನಡಿಗೆಯಿಂದ ಬರುವಂತಹ ಈ ಒಂದು ಮೆರವಣಿಗೆ ದೇವಸ್ಥಾನಕ್ಕೆ ಕ್ಷೇತ್ರದ ಹತ್ತಿರ ಬಂದ ಬಳಿಕ ಮಹಾಪೂಜೆ ಕೂಡ ಆಗಲಿಕ್ಕಿದೆ. ಆ ಎಲ್ಲ ಸಂಭ್ರಮಗಳನ್ನು ಕೂಡ ನಾವು ಕೊನೆಯವರೆಗೂ ನಿಮಗೆ ತೋರಿಸ್ತೇವೆ. ಇದರ ಜೊತೆಗೆ ಇದು ಮೇಳ ಆದುದರಿಂದ ಮೇಳಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೂಡ ತಿಳಿಸುವುದು ನಮಗೆ ಕರ್ತವ್ಯ ಅಂತ ತಿಳ್ಕೊಂಡು ಒಂದಷ್ಟು ಕಲಾವಿದರನ್ನು ಮಾತಾಡಿಸುವಂತಹ ಸಂದರ್ಭ ಬಂದಿದೆ. ಈಗಾಗಲೇ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇನ್ನೂ ಕೆಲವರ ಅಭಿಪ್ರಾಯಗಳನ್ನು ಕೇಳೋಣ, ನೋಡ್ತಾ ಇದ್ದೀವಿ. ಕರುಣೆ ದಿಂಜಿನ ಪುಣ್ಯದ ತೀರ್ಥನು ಕೊರುದು ಈಯೇ ಕಾಪೊಡಮ್ಮ ಮಾತಾರೋಗುನು ಕಾಯುಡ್ದು ದೂರ ಮಲ್ತದು ಈಯೇ ಕೊರುಡಮ್ಮ
ಕರುಣೆ ದಿಂಜಿನ ಪುಣ್ಯದ ತೀರ್ಥನು ಕೊರುದು ಈಯೇ ಕಾಪೊಡಮ್ಮ ಲೋಕುಗಿ ಸುಖನು ಕೊರ್ಪಿನ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಾಪುಲಮ್ಮ ನಿನ್ನ ಪಾದೋದ ಸೇವೆಗೆ ಬೈದ ಮೂಕೆಡು ಒಲಿದೊರ ಕಾಪುಲಮ್ಮ ತೆರಿಯಂದೆ ಮಲ್ತಿನ ಪೂರ ತಪ್ಪುಗು ಈಯೇ ಮಾಪಿ ಕೊರೊಡಮ್ಮ ತೆರಿದು ಮಲ್ತಿನ ತಪ್ಪು ಇತೆಲ್ಲ ಐತಿ ಪ್ರಾತಿನಿಧಿಕವಾಗಿ ಕೆಲವು ಕಲಾವಿದರ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ವೀಕ್ಷಕರೇ. ನನ್ನ ಜೊತೆಗೆ ಹಿರಿಯ ಕಲಾವಿದರಾದಂಥ ವಾಟೆಪಡ್ಬು ಅಥವಾ ಪಣಕಜೆ ವಿಷ್ಣು ಶರ್ಮರಿದ್ದಾರೆ. ಯಕ್ಷಗಾನ ಆಟ ಮತ್ತು ತಾಳಮದ್ದಳೆ ಕೂಟಗಳಲ್ಲಿ ಬಹುಶಃ ಜನಮೆಚ್ಚಿದ ಒಬ್ಬರು ಕಲಾವಿದರು ವಾಟೆಪಡ್ಬು ವಿಷ್ಣು ಶರ್ಮರು. ಕಟೀಲು ಮೇಳದಲ್ಲಿ ಬಹಳ ದೀರ್ಘವಾದ ಒಂದು ವ್ಯವಸಾಯದ ಅನುಭವ ಕೂಡ ಇರುವವರು. ತುಂಡುವೇಷವೂ ಮಾಡ್ತಾರೆ, ರಾಜವೇಷವೂ ಮಾಡ್ತಾರೆ, ಅವಶ್ಯ ಬಿದ್ದರೆ ಎಲ್ಲ ವೇಷಗಳನ್ನು ಮಾಡುವ ಸಮರ್ಥ ಕೂಡ. ಮತ್ತು ಪ್ರಸಂಗದ ಬಗ್ಗೆ ಆಳವಾದ ಜ್ಞಾನ, ಕೆಲವು ಪ್ರಸಂಗಗಳನ್ನು ಸಂಗ್ರಹ ಮಾಡಿದ್ದಾರೆ, ಅರ್ಥ ಸಹಿತವಾದಂಥ ಪ್ರಸಂಗಗಳನ್ನು ಪ್ರಕಟಿಸಿದ್ದಾರೆ. ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಂಥ ವಿಷ್ಣು ಶರ್ಮರು ನಮ್ಮ ಜೊತೆ ಇದ್ದಾರೆ. ಒಳ್ಳೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ವಿಷ್ಣು ಶರ್ಮರೇ. ಮೂಲತಃ ನೀವು ವಾಟೆಪಡ್ಬೋದು ಪಣಕಜೆ ಅಲ್ವಾ? ಸ್ವಲ್ಪ ಹಿನ್ನೆಲೆ ಹೇಳಿ. ಅದು ಹೌದು, ವಿಟ್ಲದಿಂದ ಒಂದು 15 ಕಿಲೋಮೀಟರ್ ದೂರ. ಈಗ ಮಾಣಿಲ ಹೌದು ಸ್ವಾಮೀಜಿಗಳ ಇದೆಲ್ಲ ಉಂಟಲ್ಲ, ಅಲ್ಲಿಂದ ಸ್ವಲ್ಪ ಆಚೆ ಬದಿ ಆಗ್ತದೆ, 3 ಕಿಲೋಮೀಟರ್ ಆಚೆ ವಾಟೆಪಡ್ಪು ಅಂತ. ಮೂಲ ಬಂಟ್ವಾಳವಾ? ಹೌದು, ಬಂಟ್ವಾಳ ತಾಲೂಕು, ಕೇರಳ ಬಾರ್ಡರ್ ಆಗ್ತದೆ. ಮತ್ತೆ ಪಣಕಜೆ ಹೇಗೆ ಅದು? ನೀವು ಅಲ್ಲಿಂದ ಆಸ್ತಿ ಮಾರಾಟ ಮಾಡಿ ಬಂದು ಒಂದು 19 ವರ್ಷ ಆಯ್ತು ಈಗ ಇಲ್ಲಿ ಪಣಕಜೆಯಲ್ಲಿದ್ದೆ. ಈಗ ಇರುವುದು. ಹೌದು. ನೀವು ಯಕ್ಷಗಾನ ರಂಗಕ್ಕೆ ಬರುವಂಥ ಹಿನ್ನೆಲೆ ಯಾವುದು ಆಸಕ್ತಿ ಅನ್ನುವ ಹಾಗಿಲ್ಲ. ಪ್ರಾಯಶಃ SSLC ಕಲಿತ ಮೇಲೆ ಕಲೀಲಿಕ್ಕಿಗೆ ಮತ್ತು ಆರ್ಥಿಕವಾದಂಥ ತುಂಬ ದೌರ್ಬಲ್ಯ ಇತ್ತು. ಏನು ಮಾಡೋಣ, ಅಲ್ಲಿ ಇಲ್ಲಿ ಕರ್ನಾಟಕ ಮೇಳದ ನೃತ್ಯ ಮೇಳದ ಆಟಗಳು ಸ್ವಲ್ಪ ಶಾಲೆಗೆ ನೋಡಿ 10ನೇ ತರಗತಿ ತನಕ ಹೋಗಿದ್ದೀನಿ. ಹಾಗೆ ಆಸಕ್ತಿ ಆದರೆ ಸೇರುವ ಖಂಡಿತ. ಹಾಗೆ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರಕ್ಕೆ ಬಂದು ಸುರಿಗೆ ಸೇರಿದ್ದು ಭಾಗವತಿಗಾಗಿ. ಅದು ನನಗೆ ಹಿಡಿಲಿಲ್ಲ, ಬಿಟ್ಟೆ. ಮತ್ತೆ ವರ್ಷ ನಾಟಕಕ್ಕೆ ಸೇರಿದ್ದು. ಅದು ಅಷ್ಟೊಂದು ಕಲಿಕೆಯಲ್ಲಿ ಅಷ್ಟೇನು. ಯಾರು ಗುರುಗಳಿದ್ರೆ? ಅವರು ಕರ್ಗಲ್ ವಿಶ್ವೇಶ್ವರ ಭಟ್ರು, ಸೂರ್ಯಕುಮಾರಿ ಗೋವಿಂದ ಭಟ್ರು, ಆಮೇಲೆ ನಿಡ್ಲು ನರಸಿಂಹ ಭಟ್ರು ಇದ್ದರು. ಅವರೆಲ್ಲ ಇರುವಂಥ ಒಂದು ಗುರುಮನೆಯಾಗಿತ್ತು ಅದು. ನಾನು ಓದುವುದರಲ್ಲಿ, ಹಾಡುವುದರಲ್ಲಿ ಅಂದರೆ ಈ ಬಾಬಿನಿ ಷಡ್ಪದಿಯ ಅಥವಾ ವಾರದಿಗೆ ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳುವುದರಲ್ಲಿ ಸಮರ್ಥನಾಗಿದ್ದೆ ಹೊರತು ನಾಟ್ಯದಲ್ಲಿ ಅಷ್ಟು ಸಮರ್ಥ ಆಗಿರಲಿಲ್ಲ, ಮೊದಲಿಂದಲೇ ಇಲ್ಲ. ಯಕ್ಷಗಾನ ಪ್ರವೇಶ ಸುಂಕದಗಟ್ಟೆ ಮೇಳದಲ್ಲಿದ್ದೆ. ಸುಂಕದಗಟ್ಟೆಗೆ 7 ವರ್ಷಗಳ ಕಾಲ ತಿರುಗಾಟ ಮಾಡಿದ್ದೆ ಮೊದಲು ಸೇರಿದ್ದಕ್ಕೆ. ಹೌದು. ಆಮೇಲೆ ಇಲ್ಲ, ಇದನ್ನು ಬದುಕಿಗೆ ಆಸರೆ ಆಗಲಿಕ್ಕಿಲ್ಲ. ಅದು ಬಯಲಾಟ ಮೇಳ, ಬಯಲಾಟವೇ ಇದ್ದದ್ದು ಅಲ್ವಾ? ಅಲ್ಲಿ ಒಳ್ಳೆ ಒಳ್ಳೆ ಕಲಾವಿದರಿದ್ದರು. ಕಟೀಲು ಶ್ರೀನಿವಾಸರಾವ್, ತ್ರಿವಿಕ್ರಮ ಶೆಣೈ ಅಂತ, ಮಂಜೇಶ್ವರ ಜನಾರ್ದನ ಜೋಗಿ, ಬೇತ ಕುಂಜಕುಲಾಲ್ ಅಂತ ಪರಂಪರೆಯ ಒಳ್ಳೆ ಪಾತ್ರ ನಿಮಗೆ ಗೊತ್ತಿರ್ಬೋದು. ಪುತ್ತಿಯ ತಿಮ್ಮಪ್ರೈಗಳು. ಹೌದು, ಭಾರಿ ಒಳ್ಳೆ ಭಾಗವತರು ಅವರು. ಪದ್ಯಾಣ ಶಂಕರಣ ಇದ್ದು ಚಂಡಿಗೆ ಅವಾಗ. ಹಾಗೆ ತಿರುಗಾಟ ಒಂದು 7 ಎಲ್ಲಕ್ಕಿಂತ ಕಟೀಲು ಶ್ರೀನಿವಾಸರಾವ್ ನಿಮ್ಗೆ ಗೊತ್ತಿರ್ಬೋದು, ಶ್ರೀನಯ್ಯ ಅವರು. ಅವರ ಒಂದು ಗುರುತ್ವ ತುಂಬ ಸಿಕ್ಕಿತ್ತು ನಮಗೆ. ಹೌದಾ? 7 ವರ್ಷಗಳ ಕಾಲ ಆಗುವ ಇನ್ನದು ಬದುಕಿಗೆ ಸಾಕಾಗದು ಅಂತ ಬಿಟ್ಟು ಮನೆಯಲ್ಲೇ ಇದ್ದೆ 2 ವರ್ಷಗಳ ಕಾಲ. ಕಟೀಲು 4ನೇ ಮೇಳ ಆಗುವ ಸುಣ್ಣಂಬಳದವರು ಬಂದು ನನ್ನ ತಂದೆಯವರನ್ನು ಒಪ್ಪಿಸಿ ಕರ್ಕೊಂಡು ಬಂದಿದ್ದು ಮೇಳಕ್ಕೆ. 4ನೇ ಮೇಳಕ್ಕೆ? ಹೌದು. ವರ್ಷ 93ರಲ್ಲಿರಬೇಕು. ಅಂದಿನಿಂದ ಅದೇ 32 ವರ್ಷ ಪೂರ್ತಿಯಾಗಿ ಇನ್ನು ಮುಂದಿನ ವರ್ಷ ಅಂದರೆ 33ನೇ ವರ್ಷಕ್ಕೆ ಬರ್ತದೆ 4ನೇ ಮೇಳ. ನಿರಂತರವಾಗಿ ಕಟೀಲು ಮೇಳವೇ? ಕಟೀಲು ಮೇಳದಲ್ಲಿ ಅಲ್ವಾ? ಯಾವ ಯಾವ ಮೇಳದಲ್ಲಿ ಕೆಲಸ ಮಾಡಿದಿರಿ ಕಟೀಲಿನಲ್ಲಿ? ಈಗ
ಸುಮಾರು 24 ವರ್ಷಗಳ ಕಾಲ 4ನೇ ಮೇಳದಲ್ಲಿದ್ದೆ. 4 ವರ್ಷ ಅಂಡಾಲ್ದ ಬರ ಪುರುಷೋತ್ತಮ ಗುಂಜರ ಭಾಗವತಿಯಲ್ಲಿ 1ನೇ ಮೇಳದಲ್ಲಿದ್ದೆ. 1 ವರ್ಷದಲ್ಲಿ ಪೂರ್ತಿ ತಿರುಗಾಟ ಆಗಿದೆ, ಅರ್ಧ ತಿರುಗಾಟ ಆಗಿದೆ 2ನೇ ಮೇಳದಲ್ಲಿ. ಈಗ 2 ವರ್ಷ 6ನೇ ಮೇಳದಲ್ಲಿದ್ದೆ. ಯಾವ ವೇಷಗಳನ್ನು ಮಾಡಿದ್ರಿ ಸಾಮಾನ್ಯ? ವೇಷ 1ನೇ ಪುಂಡು ವೇಷಕ್ಕೆ ಸಂಬಂಧಿಸಿದ ಹೆಚ್ಚಿನ ವೇಷಗಳನ್ನು ಮಾಡಿದ್ದೇನೆ. ಕಿರೀಟ ವೇಷಗಳು ಮಾಡಿದ್ದೇನೆ. ಪರೀಕ್ಷಿತ ಅತಿಕಾಯನಂಥ ಪಾತ್ರಗಳೆಲ್ಲ ಮೊದಲು ಮಾಡ್ತಿದ್ದೆ. ಇತ್ತೀಚೆಗೆ ಆ ಸ್ಥಾನಕ್ಕೆ ಗಟ್ಟಿಗರು ಬಂದ ಕಾರಣದ ಅವರಿಗೆ ಹೋಗ್ತದೆ. ನನ್ನ ಸ್ಥಾನದಲ್ಲಿ ಇದ್ದೇನೆ. ಮೊದಲ 2 ವರ್ಷದಲ್ಲಿ ಸ್ತ್ರೀ ವೇಷಗಳು ಪುಂಜಭಾಗವತರಲ್ಲಿ ರೀತಿಯಲ್ಲಿ ಮಾಡಿದ್ದೆ ಮೇಳದಲ್ಲಿ. ಹೌದು. ದ್ರೌಪದಿ ಪ್ರತಾಪದ ದ್ರೌಪದಿ ಅಂತ ಪಾತ್ರಗಳು, ಕುಮಾರ ವಿಜಯ ಶಚಿ ಇಂಥ ಪಾತ್ರಗಳನ್ನೆಲ್ಲ ಮಾಡಿದ್ದೆ. ಅನಿವಾರ್ಯಕ್ಕೆ ಅಲ್ಲ. ಹೌದು. ಈಗ ಹೆಚ್ಚಾಗಿ ಬಹುಶಃ ದೇವಿ ಮಹಾತ್ಮೆಯಲ್ಲಿ ನೀವು ವಿಷ್ಣು ವಿಷ್ಣುವೇ. ಆದರೆ 4ನೇ ಮೇಳದಲ್ಲಿ ಸುದೀರ್ಘ ಸಮಯ ಚಂಡಮುಂಡ್ರು ಮಾಡಿದ್ದೆ. ಮಾಡಿದ್ದೀರಾ? ಹೌದು. ವಿಷ್ಣು ಮಾಡಿ ಚಂಡಮುಂಡ್ರು ಮಾಡಿದ್ದೆ. ಕೆಲವು ಸಲ ಸುಗ್ರೀವ ಮಾಡಬೇಕಾಗಿ ಬಂದಿತ್ತು, ಹಾಗೆಲ್ಲ ಮಾಡಿದ್ದು. ಕಟೀಲು ಕ್ಷೇತ್ರ ಮಹಾತ್ಮೆಯಲ್ಲಿ ಕಟೀಲು ಜಾಬಾಲಿ ಅದು ಬಹುಶಃ ಬದಲಾವಣೆ ಆಗಲಿಲ್ಲ. ಮೊದಲೆಲ್ಲ ಪೂರ್ತಿ ಇತ್ತು. ಈ ಕಲಾವಿದರು ಹೆಚ್ಚಾಗಿದ್ದಾರೆ, ಕಾಲಮಿತಿಯಾದ ಕಾರಣ ಎಲ್ಲರಿಗೂ ಹಂಚಬೇಕು ಅನ್ನೋದು ಅದು ಅರ್ಧ ಆಗಿದೆ. ಮೊದಲ ಭಾಗವನ್ನು ಮಾತ್ರ ನಿರ್ವಹಿಸ್ತಾ ಇದ್ದೇನೆ. ಈಗ ಬಹುಶಃ ನಿಮ್ಮ ಒಂದು ಸರ್ವಿಸ್ನಲ್ಲಿ ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆ ಅಥವಾ ಕ್ಷೇತ್ರ ಮಹಾತ್ಮೆ ಬಿಟ್ಟರೆ ಬೇರೆ ಪ್ರಸಂಗಗಳು ಯಾವುದೆಲ್ಲ ಸಾಮಾನ್ಯವಾಗಿ ಆಗ್ತದೆ? ಬೇಕಾದಷ್ಟು ಪ್ರಸಂಗಗಳಾಗ್ತದಪ್ಪ. ಶ್ವೇತಕುಮಾರ ಚರಿತ್ರೆ ಆಗ್ತದೆ, ಆಮೇಲೆ ಗದಾ ಇದೆ, ಭಾಗವತಕ್ಕೆ ಸಂಬಂಧಪಟ್ಟ ಎಷ್ಟೋ ಪ್ರಸಂಗಗಳು. ಅಂದರೆ ಸೇವಾಕರ್ತರು ಇಂಥ ಪ್ರಸಂಗ ಆಗಬೇಕು ಅಂತ ಹೇಳಿದರೆ ಎಲ್ಲ ಹೆಚ್ಚಿನ ಪ್ರಸಂಗಗಳನ್ನು ಆಡ್ತೀವಿ. ಮಹಾಭಾರತಕ್ಕೆ ಸಂಬಂಧದ, ರಾಮಾಯಣಕ್ಕೆ ಸಂಬಂಧಪಟ್ಟದ್ದು, ಭಾಗವತಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತವಾದ ಅಥವಾ ಅಪ್ರಚಲಿತವಾದಂಥ ಪ್ರಸಂಗವನ್ನು ಸಂಯೋಜನೆ ಮಾಡಿ ರಂಗದಲ್ಲಿ ಸಮರ್ಪಕವಾಗಿ ನಾವು ನಿರ್ವಹಿಸ್ತೇವೆ. ಈಗ ನಿಮ್ಮ ಒಂದು ಸೇವಾವಧಿಯಲ್ಲಿ ನಿಮಗೆ ಸಿಕ್ಕಿದಂಥ ಭಾಗವತರುಗಳು ಹಿರಿಯರೆಲ್ಲ ಯಾರಿದ್ದರು? ಮೊದಲ 4ನೇ ವರ್ಷಕ್ಕೆ ಸೇರ್ಪಡೆಯಾದ ಮೊದಲ 2 ವರ್ಷ ಪೂಜ್ಯ ಭಾಗವತರಿದ್ದು. ಪ್ರಾಯಶಃ ನಾನು ಪೌರಾಣಿಕ ಪ್ರಸಂಗದಲ್ಲಿ ಗಟ್ಟಿಗೊಳ್ಳುವುದಕ್ಕೆ ತುಂಬ ಸಹಾಯ ಆದವರೇ ಪೂಜ್ಯ ಭಾಗವತರು. ಆ ಕಾಲಕ್ಕೆ ಕಲಾವಿದರ ಕೊರತೆ ತುಂಬ ಇತ್ತು ಮೇಳಗಳಲ್ಲಿ. ಪಾತ್ರ ಸಿಕ್ಕಾಪಟ್ಟೆ ಮಾಡಬೇಕಾಗಿತ್ತು. ಪ್ರಾಯಶಃ ಪ್ರಸಂಗ ಆರಂಭ ಆದರೆ ಮಂಗಳ ತನಕವೂ ನಾವು ವೇಷ ಮಾಡಿದ್ದೀವಿ. ಕೆಲವು ಪ್ರಸಂಗದಲ್ಲಿ 2 ಒಂದೇ ರೀತಿ ಅಂದರೆ ಒಳ್ಳೆ ದುಡಿಮೆ ಇರುವ ಪಾತ್ರ. ಅರ್ಜುನ ಪ್ರಸಂಗ ಬಂತು ಅಂತಾದರೆ ಸುವಿನ ಕೃಷ್ಣ ಅರ್ಜುನದ 4 ಗಂಟೆಯ ಕೃಷ್ಣ ಮಾಡಿ ಪುನಃ ಸುಧನ್ವ ಅರ್ಜುನಕ್ಕೆ ಇಡೀ ಸುಧನ್ವ ಮಾಡಬೇಕಾದ ಅನಿವಾರ್ಯತೆಗಳಿತ್ತು ಅಂತ. ಆಗ ಮತ್ತು ಕೆಲವು ಭಾಗವತರ ಅಭಿರುಚಿ ಹೊಂದಿಕೊಂಡು ಈ ಪಾತ್ರಕ್ಕೆ ಇನ್ನೊಬ್ಬರು ಹೊಂದುವುದಿಲ್ಲ ಅಂತ ಗೊತ್ತಾದರೆ ಮತ್ತೆ ಅವರು ಯೋಚನೆ ಮಾಡೋದಿಲ್ಲ, ಅದನ್ನು ನೀನೇ ಮಾಡು ಅಂತ. ಕಷ್ಟ ಆಗ್ತದೆ. ಆದರೆ ಅದಾಗಲಿದ್ದೆ ಅಡ್ಡಿಲ್ಲ, ನಿನಗೆ ಕೂಡಿದ್ದನ್ನು ನೀನೇ ಮಾಡು. ಆ ಸ್ಥಿತಿಯಲ್ಲಿ ತುಂಬ ಅನುಭವಕ್ಕೆ ಪೂಜ್ಯ ಭಾಗವತಿರುವಾಗ ನನಗೊಂದು ಬಹಳ ಆಧಾರ ಆಗಿತ್ತು. ಅದಂದರೆ ಯಾವ ಸ್ವರೂಪದಲ್ಲಿ? ಈಗ ನಿಮ್ಮ ಪಾತ್ರವನ್ನು ನೋಡಿ ಅವರು ಬದಲಾವಣೆ ಅಥವಾ ಸೂಚನೆ ಇತ್ಯಾದಿ ಏನಾದರೂ ಕೊಡ್ತಿದ್ರು. ಯಾಕಂದರೆ ಇತರರ ಬಗ್ಗೆ ಹೇಗೆ ಅಂತ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ಅವರು ತುಂಬ ಕಾಳಜಿ ಮಾಡ್ತಿದ್ರು. ಅವರು ದೂರದಲ್ಲಿ ಮಲಗಿ ನಿದ್ದೆ ಮಾಡ್ತಿರಲಿಲ್ಲ, ಎಚ್ಚರದಲ್ಲಿರ್ತಿದ್ರು. ಅಲ್ಲಿ ನಮ್ಮಿದೇನಾದರೂ ತಪ್ಪಾದ್ದು ಅವರ ಕಿವಿಗೆ ಕೇಳಿತು ಅಂತಾದರೆ ಪಾತ್ರ ಮುಗಿದ ಕೂಡಲೇ ಜನ ಕಳಿಸ್ತಾರೆ ಅಂತ. ಅವರನ್ನು ನಾವು ಮಾಣಿ ಅಂತ ಹೇಳ್ತಿದ್ರು. ಆ ಮಾಣಿಯನ್ನು ಇಲ್ಲಿ ಕಳಿಸು ಅಂತ ಬಂದ ಕೂಡಲೇ, ನೋಡು ನೀನು ಅದೊಂದು ವಾಕ್ಯದಲ್ಲಿ ಇಂಥ ಒಂದು ಪದಪ್ರಯೋಗ ಮಾಡಿದ್ದೆ, ಅದರ ಅರ್ಥ ಹಾಗಲ್ಲ ಆಯ್ತಾ. ವಸ್ತ್ರ ವಪ್ಪು ಅಂತ ಹೇಳುವಲ್ಲಿ ನಾನೊಮ್ಮೆ ವಪ್ಪೆ ಅಂತ ಹೇಳಿದ್ದೆ. ಅದು ವಪ್ಪೆ ಅಂದರೆ ಇಲ್ಲಿಗೆ ಮತ್ತು ಇಲ್ಲಿಗೆ ಇರುವ ಒಂದು ಪದರ, ಅದಲ್ಲ, ಅದು ವಪ್ಪು ಅಂದರೆ ಇದು ಅಂತ ಅರ್ಥ ಆಯ್ತಾ. ಸರಿ ಮಾಡು, ಇನ್ನೊಬ್ಬರು ತಪ್ಪಿದ್ರೆ ಹೇಳುವುದಲ್ಲ, ನೀನು ಸರಿ ಮಾಡಬೇಕು. ಅಲ್ಲ, ಅಷ್ಟು ಸೂಕ್ಷ್ಮ ಗ್ರಾಹಿ ಅವರು ಪೂಜ್ಯ ಭಾಗವತರು. ಈಗ ಆಗುವ ಪ್ರಸಂಗವೇ ಆದರೂ ಕೂಡ ಪ್ರತಿ ಪ್ರದರ್ಶನದಲ್ಲಿಯೂ ಒಂದು ಸಮಾಲೋಚನೆ ಮಾಡ್ತಿದ್ರೆ ನೀವು ಭಾಗವತರಲ್ಲಿ? ಮಾಡ್ತಿದ್ದೆ. ನಾವೀಗ ಕಳೆದ ವರ್ಷಗಳ 1 ವರ್ಷ ತಿರುಗಾಟ ಮುಗಿಯಿತು. ಎಷ್ಟೋ ಪ್ರಸಂಗ ಪ್ರಚಲಿತವಾಗಿರ್ತದೆ. ಮತ್ತಿನ ವರ್ಷ ಆ ಪ್ರಸಂಗ ಬರುವಾಗ ಸಹ ಕಲಾವಿದರು ಯಾವ ಪಾತ್ರಗಳು ನಮ್ಮ ಜೊತೆಗೆ ಬರುತ್ತೆ ಅವರೊಂದಿಗೆ, ಭಾಗವತರೊಂದಿಗೆ. ಪುಂಜರಿರುವಾಗಲೂ ಹಾಗೆ. ಈಗ ನಾನು ಅಂಡ ಭಾಗವತರ ಜೊತೆಗೆ 4 ವರ್ಷ ತಿರುಗಾಟ ಮಾಡಿದೆ, ಆವಾಗಲೂ ಹಾಗೆ ಅವರೇ ಕೇಳ್ತಾರೆ ಹೇಗೆ ಹೋಗುವ. ಆಗ ನಾವು ಮತ್ತೊಮ್ಮೆ ಅದನ್ನು ಮನನ ಮಾಡಿಕೊಂಡು ಯಾಕೆ ಉದ್ದೇಶ ಒಂದೇ, ರಂಗದಲ್ಲಿ ನಮ್ಮಿಂದ ದೋಷ ಆಗಬಾರ್ದು. ಅವರು ಹಾಗೆ ಮಾಡಿದಂತೆ ನಮ್ಮ ದೋಷವಂದರೆ ಅದು ಮೇಳಕ್ಕೆ ಬರೋ ದೋಷ ಆಗ್ತದೆ. ಹರಕೆ ಆಡಿಸೋದು ನೋವಾಗ್ತದೆ. ಅವರು ಇಲ್ಲೇ ಕೊಡ್ತಾರೆ, ಚಂದ ಮಾಡಬೇಕು ಅಂತೀರಿ, ಅದೆಲ್ಲ ನಾವು ಅದನ್ನು ಏನೋ ಕೊಡಲಿಕ್ಕೆ ಆಗೋದಿಲ್ಲ. ಆಗ ನಾವು ಎಷ್ಟು ಸಾಧ್ಯವೋ ಅಷ್ಟು ಸಾಂಘಿಕವಾದಂಥ ಒಂದು ಪ್ರಯತ್ನಕ್ಕೆ ತೊಡಗಿಸಿಕೊಳ್ತೇವೆ. ಈಗ ವಿಠಲ್ ಶೆಟ್ಟರ ಕಾಲದಲ್ಲಿ ಕೂಡ ಕೆಲಸ ಮಾಡಿದ್ದೀರಿ ನೀವು? 14 ವರ್ಷಗಳ ಮಾಡಿದ್ದೀರಿ. ಹೌದು. ಈಗ ವಿಠಲ್ ಶೆಟ್ಟರು ಬರ್ತಾರೆ ಅಂತ ಆದಾಗ ಒಂದು ಅಲರ್ಟ್ ಆಗಿ ಏನಾದರೂ ಮಾಡಿ ಮನೆಯಿಂದ ಹೊರಡ್ತಾರೆ ಅಂತ ವಿಷಯ ಇಲ್ಲಿ ಮ್ಯಾನೇಜರ್ ಹೇಳಿದ ಕೂಡ ಎಲ್ಲರೂ ಅಲರ್ಟ್ ಆಗ್ತಾರೆ. ಸಾಧಾರಣ ಚೌಕಿ ಸ್ತಬ್ಧ ಆಗ್ತದೆ. ಅಂತೂ ಚೌಕಿ ಆಸುಪಾಸಿಗೆ ಬಂದರು ಅಂತ ಗೊತ್ತಾದ ತುಂಬ ಜಾಗೃತ ಕಲಾವಿದರು. ಆಚೆ ಈಚೆ ಸಂಚರಿಸುವ ವಿಷಯದಲ್ಲಿ ಕೂಡ ತುಂಬ ಜಾಗೃತಿ. ಅವರು
ಅಲ್ಲಿ ಹಾಗೆಂತ ಅವರೇನು ಮಾಡೋದಿಲ್ಲ. ಇಲ್ಲ ಇಲ್ಲ, ಅವರ ಕುರಿತಾಗಿರೋ ಒಂದು ಭಯ ಒಬ್ಬ ಯಜಮಾನನ ಕುರಿತು ಬೇಕು ಅಂತೇಳಿ. ಯಾಕಂದ್ರೆ ನಾನು ಇತ್ತೀಚಿನ ಪ್ರಕರಣ ಕಲಾವಿದರ ವ್ಯವಸ್ಥೆ ನೋಡುವಾಗ ನಿಜವಾಗಿ ಆ ಭಯ ಕೊಡುವ ಯಜಮಾನನೇ ಬೇಕು. ನಿಜವಾದ ಅರ್ಥದಲ್ಲಿ ಯಜಮಾನ ಆದವರು ಅವರು ಅಲ್ವಾ? ಚೆನ್ನಪ್ಪ ಶೆಟ್ಟರು ಹೇಳ್ತಿದ್ರಂತೆ, ಯಜಮಾನರು ಮಸ್ತ್ ಜನ ಒಳ್ಳೆಯರು, ಅಣ್ಣ ಸರಿಯಾದ ಯಜಮಾನ ವಿಠಲ ಶೆಟ್ಟರೆ ಅವು ಸಂಬಳ ಕೊರಪಿನಂತ ಕಮ್ಮಿಪ್ಪು ಅಣ್ಣ ಯಜಮಾನರಾರೆ ಅಂತ ಹೆಚ್ಚಿನ ಕಲಾವಿದರನ್ನ ಪಾತಂದ್ರೆ ಸಾಧ್ಯ ಚಿಂತ ಸರಿಯಾದ ಯಜಮಾನ ಚೆನ್ನಪ್ಪ ಶೆಟ್ಟಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ನೋಡ್ತಾ ಇರ್ತಾರೆ ಅವರು ಇರ್ತಾರೆ, ಎಲ್ಲೋ 4 ಗದ್ದೆ ಆಚೆ ಇರ್ತಾರೆ. ಆದರೆ ಇಲ್ಲಿದ್ದ ಕಟ್ಟಿದ ತುರಾಯಿ ಓರಿ ಅದ್ರ ಗೊತ್ತಾಗ್ತದೆ. ನನ್ನ ಹತ್ರ ಒಮ್ಮೆ ಹೇಳಿದ್ದಾರೆ, ಅತಿ ಶರ್ಮೇರೆ ಆಗೇನು ಮಂಡಿದ ಕಟ್ಟಿನ ತುರಾಯಿ ಓರೆ ಎಲ್ಲ ಗೊತ್ತಾ ಪೂಜೆ ಕೇಳಿದ್ದಾರೆ ಅವರು. ಅಲ್ಲ ಅಷ್ಟು ಸೂಕ್ಷ್ಮ ಪ್ರಜ್ಞೆ ಅವರು, ತುಂಬ ಇಷ್ಟು ನೇರವಾಗಿ ಹೇಳದಿದ್ರು ಕೂಡ ಅವರ ಮನೋಭಾವ ಏನು ಹೇಳಿ ಹೇಳ್ತಾರೆ ಅಲ್ವಾ. ತುಂಬ ಸೂಕ್ಷ್ಮ ಪ್ರಜ್ಞೆ, ಕಲಾವಿದ ಸರಿ ಇರಬೇಕು ಅಂತ. ಯಾವತ್ತೊಂದು ಸಲ ಬಿಡಾರದಿಂದ ನಾವು ಬರುವಾಗ ಲೇಟ್ ಆಯಿತು. ಪೂಜೆಗೆ ನಿತ್ಯ ಭಟ್ರು ಕಾಯ್ತಾರೆ, ಆರತಿ ಕೊಡುವವರಿಲ್ಲ, ಜಾಗಂಟೆ ಹಿಡಿಯೋರಿಲ್ಲ. ಅಲ್ಲಿ ಊಟ ಆಗಲಿಲ್ಲ, ಬರಲಿಕ್ಕೆ ದೂರ ಉಂಟು, ವಾಹನ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಕಲಾವಿದರ ಅನುಪಸ್ಥಿತಿ ಆಯಿತು. ನಾನು ಇದೇ ಸರಸ್ವತಿಯ ಮೇಲೆ ಇತ್ತು ನೋಡಿ, ಮೆಟ್ಲತ್ತಿ ಮೇಲೆ ಬಂದೆ. ನಾನು ಸ್ವಲ್ಪ ಬೇಗ ಬಂದಿದ್ದೆ. ನಾನೇ ಶರ್ಮೇರೆ ಅವರದ್ದು ಟೂನ್ ಉಂಟಲ್ಲ, ಅಥವಾ ಗಿಡಾರ ಬಾರಿ ದೂರ ಭಾಗವತಿರ ತೋಚು ಗಿಡಾರ ಬಾರಿ ದೂರ ಇತ್ತು ನಂಚ ಆದಿಪ್ಪು ಬರಾಂದನೆ ಬಹುಶಃ ಇಲ್ಲ, ನಾನು ಬಹುಶಃ ಮನೆಗೆ ಹೋಗಿದ್ದೇನೆ ನನ್ನ ಕಣ. ಭಾಗವತರು ಬಂದರು, ದಾನೆ ಭಾಗವತ ಅವು ಅವಳು ಒಣಸು ಲೇಟ್ ಆಂಡು ಒಣಸಿಕ್ಕೆ ಬುಕ್ಕಲ ಮಲ್ಪಲಿ ಪಾಠ ಪೂಜೆ ಎನ್ಮರಕ್ಕೆ ಸುರ ಹೊಡತ್ತ ಭಾಗವತರೆ ನೋಡಿ. ನೋವಿಲ್ಲ ಕರ್ತವ್ಯ ಪ್ರಜ್ಞೆ ಎಷ್ಟು ಚಂದ ಅಂದರೆ ಅಷ್ಟು ನೀಟಾಗಿ ಕೊಟ್ಟರು ಅಂತ ಹೇಳಲಿಕ್ಕಿಲ್ಲಪ್ಪ. ಯಜಮಾನರು ಅಂದರೆ ಅದು ಹೇಳುವ ಮಾತಲ್ಲ. ದರ್ಪ ದೌರ್ಜನ್ಯ ಏನಿಲ್ಲ, ಆದರೆ ಒಂದು ಚಾಟಿ ಏಟಿನಾಗಿ ಅಲ್ವಾ. ತಪ್ಪಿದವ್ರನ್ನವರು ಹೇಳ್ತಾರೆ, ನನ್ನ ಹತ್ರ ಹೇಳಿದ್ದಾರೆ, ದುಂಬುಬುರ ಇತ್ತು ನಿತ್ತೇನು ಬುರ ಬಿಡುತ್ತೇನು ಅಷ್ಟೇ, ಹಿಂದೆ ಹೆಚ್ಚು ಹೇಳೋದಿಲ್ಲಲ್ಲ. ಸಡ್ಡ ಮಾತಲ್ಲಿ ಹೇಳಿದ್ರೆ ಹೇಳಿಬಿಡ್ತಾರೆ. ಈ ಸಾಮಾನ್ಯವಾಗಿ ಕಟೀಲು ಮೇಳದ ಬಯಲಾಟಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಚೌಕಿ ಪೂಜೆಗೆ ವಿಶೇಷ ಮಹತ್ವ ತುಂಬ ಅಲ್ವಾ? ತುಂಬ ಇದೆ. ಪ್ರಸಾದ ಸ್ವೀಕಾರ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲಿ ಬರ್ತಾಯಿದ್ರು, ತುಂಬ ಮಹತ್ವ ಅಲ್ವಾ? ಆ ಸಮಯದಲ್ಲಿ ಎಲ್ಲ ಕಲಾವಿದರು ಉಪಸ್ಥಿತಿ ಇರಬೇಕು ಅಂತ ಲೆಕ್ಕ ಇರಬೇಕು ಅಲ್ವಾ? ಹೌದು. ಈಗ ಕಾಲಮಿತಿಯಲ್ಲಿ ಕೂಡ ಅದು ನಡೀತದೆ. ಹೌದು. ಅನ್ನ ಸಂತರ್ಪಣೆ ಇರ್ತದೆ, ಆಮೇಲೆ ಸ್ವಲ್ಪ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತದೆ ಅಲ್ವಾ? ಹಾಗೆ ಈಗ ನಿಮ್ಮ ದೃಷ್ಟಿಯಿಂದ ಈಗ ಸೇವೆ ಮಾಡುವವನ ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಬರುವವರು ಇದ್ದಾರೆ, ದೇವರ ಪ್ರಸಾದ ಸ್ವೀಕಾರ ಮಾಡುವ ದೃಷ್ಟಿಯಿಂದ ಬರುವವರು ಇರ್ತಾರೆ, ಆಟ ನೋಡುವ ದೃಷ್ಟಿಯಿಂದ ಬರುವವರು ಇರ್ತಾರೆ. ಈಗ ಒಬ್ಬ ಕಲಾವಿದ ತನ್ನ ಪರ್ಫಾರ್ಮೆನ್ಸ್ ಏನಾದರೂ ವೀಕ್ಷಕರಿಗೆ ಮುಟ್ಟಬೇಕು ಅಂತ ಇದ್ದಾಗ ಏನು ನಿರೀಕ್ಷೆ ಮಾಡ್ತಾನೆ ಇಂಥ ಸಂದರ್ಭದಲ್ಲಿ? ಒಂದು ನಾನು ಪಾಲಿಸ್ತೇನೆ ಅಂತ ಹೇಳಿದಲ್ಲ, ಈಗ ಮೊದಲೆಲ್ಲ ನಾವು ಕಠಿಣವಾಗಿ ಪಾಲಿಸಿಕೊಂಡಿದ್ದೇವೆ. ಯಾಕಂದರೆ ಬೇರೆ ದೃಷ್ಟಿಯಿಂದ ಬಂದವರು ಕೂಡ ಯಕ್ಷಗಾನಕ್ಕೆ ನಿಲ್ಲುವ ಹಾಗೆ ಮಾಡುವಂಥ ಜವಾಬ್ದಾರಿ ಕಲಾವಿದನಲ್ಲಿ ಉಂಟು ಅಂತ. ತುಂಬ ಕಲಾವಿದನಿಗೆ ಅದು ಕೇವಲ ಒಬ್ಬ ಮುಮ್ಮೇಳದಲ್ಲಿ ಭಾಗವಹಿಸುವ ಕಲಾವಿದನಿಗೆ ಮಾತ್ರ ಅಲ್ಲ, ಹಿಮ್ಮೇಳ ಅದು ಮೇಳ ಅನ್ನುವುದಕ್ಕೆ ಪೂರ್ಣ ಅರ್ಥದಲ್ಲಿ ಹಿಮ್ಮೇಳ ಮುಮ್ಮೇಳದವರಿಗೆಲ್ಲ ಇದೆ. ಅಂದಿನ ಪ್ರಯೋಗದಲ್ಲಿ ಪ್ರೇಕ್ಷಕ ಒಳ್ಳೆ ಸದಭಿರುಚಿಯವ ಅಂತಾದರೆ ಅವ ರಂಗದಲ್ಲಿ ಪಾತ್ರ ಮತ್ತು ಕಥೆಯನ್ನು ಕೊಂಡೊಯ್ಯುವ ನಿರ್ವಹಣೆಯ ಮೇಲೆ ಅಲ್ವಾ ನಿಲ್ಲುವುದು, ಅಭಿರುಚಿ ಬೆಳೆಯುವುದರಿಂದಲ್ವ. ಬೆಳೆಯುವ ಆಗಬೇಕು ಅಂತಾದರೆ ಕಲಾವಿದ ಅಷ್ಟು ಒಳ್ಳೆಯ ರೀತಿಯಿಂದ ಕೊಡುಗೆ ಮಾಡಲೇಬೇಕಾಗ್ತದೆ. ಹಾಗೆ ಮಾಡಬೇಕು ಅಂದರೆ ಕೇವಲ ಒಬ್ಬ ಕಲಾವಿದನಷ್ಟೊಬ್ಬನಿಂದ ಮಾತ್ರ ಸಾಧ್ಯವಾಗುವಂಥ ವಿಷಯ ಅಲ್ಲ, ಸಹ ಕಲಾವಿದರು ಬೇಕಾಗ್ತದೆ. ಸಂಭಾಷಣೆಯಲ್ಲಾದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುನ್ನಡೆಯುವ ಮಾತಲ್ಲದೆ ಮುಂದೆ ಕುಳಿತವ ಅಥವಾ ಮುಂದೆ ಪಾತ್ರಧಾರಿಯಾಗುವ ಭಾವಪೂರ್ಣವಾಗಿ ನೋಡುವಾಗ ಅದನ್ನು ಗಮನದಿಂದ ಕೇಳಿ ಅದಕ್ಕೆ ಸರಿಯಾಗಿ ಅದರಲ್ಲಿ ತನ್ನನ್ನು ಒಂದು ಪಾತ್ರವಾಗಿಸಿಕೊಂಡು ಹೋಗಬಲ್ಲ ಭಾಗವತ ಇದ್ದಾಗ ಮಾತ್ರ ಆಗ್ತದೆ ಅಂತ. ಅದೆಲ್ಲ ಇದಾಗುವುದಿಲ್ಲ. ಚೌಕಿ ಬೀಜ ವಿಷಯದಲ್ಲಿ ಆಗಿನ ಅದು ಪ್ರಥಮ ಹಂತ ಅಲ್ವಾ, ಅಲ್ಲಿ ಕಲಾವಿದ ಭಾಗವಹಿಸಲೇಬೇಕು ಅಂತ ಆ ಮೊದಲ ಸಮಯಕ್ಕೆ ಬರಬೇಕು. ಎಷ್ಟು ಕಾಲ ಈಗ ಬೇರೆ ಬೇರೆ ಉದ್ಯೋಗ ಇದ್ದವನು ಆದರೂ ಆ ಸಮಯಕ್ಕೆ ಬರುವುದಕ್ಕೆ ದೊಡ್ಡ ವಿಷಯ ಅಲ್ಲ ಅಂತ ಅಲ್ಲ, ಬಂದು ನಿಂತು ಶ್ರದ್ಧೆಯಿಂದ ಭಾಗವಹಿಸಿದರೆ ಅದು ಮೊದಲ ದೇವಿಯ ಅನುಗ್ರಹ ಅವನಿಗೆ. ಆಮೇಲೆ ಮುಂದುವರಿಕೆ ಎಲ್ಲ ಅನುಕೂಲ ಆಗ್ತದಲ್ಲ. ಸಾರ್ವಜನಿಕ ಊಟದಲ್ಲಿ ಎಲ್ಲ ಜನ ಬೇರೆ ಹೋಗ್ತದೆ, ಮತ್ತೆ ಬರ್ತದೆ, ಅಭಿರುಚಿಗಳು ಬೇರೆ ಬೇರೆ ಆಗಿರ್ತದೆ. ಎಷ್ಟು
ಎಷ್ಟು ಬೇರೆಯವರಿದ್ದರು ಅವರೆಲ್ಲರನ್ನು ಸೆಳೆಯಬೇಕಾದಂಥ ಒಂದು ಹೊಣೆಗಾರಿಕೆ ಮೇಳಕ್ಕಿದೆ. ಅದು ರಂಗದ ಪ್ರಸ್ತುತಿ ಅಂತಲ್ಲ, ಟೋಟಲ್ ಅಂದಿನ ಆಟದೆಲ್ಲ ಆಯಾಮಗಳಿಗೆ ಉಂಟು. ಚೌಕಿ ವ್ಯವಸ್ಥೆಯಲ್ಲಿ, ದೇವರ ಪೂಜೆಯಲ್ಲಿ ಅಂತ. ಈಗ ಜನ ಕೇಳುವುದನ್ನು ನಾವೆಲ್ಲ ಕೇಳ್ತೇವೆ, ಎಷ್ಟನೇ ಮೇಳ, ಭಾಗವತರು ಯಾರು, ಕಲಾವಿದರು ಯಾರ್ಯಾರಿದ್ದಾರೆ ಅಲ್ವಾ? ಹೌದೌದು. ಹೀಗೆ ಎಲ್ಲ ಕೇಳಿಕೊಂಡು ಬರುವಂಥದ್ದು ಕೂಡ ಇದೆ. ಹಾಗಾಗಿ ಕಟೀಲು ಮೇಳದ ಒಬ್ಬ ಕಲಾವಿದ ಅಂತ ಆದ ಮೇಲೆ ಯಾವುದೇ ಮೇಳಕ್ಕೆ ಕೂಡ ಜನ ಬರುವ ಹಾಗೆ ಮಾಡುವಂಥ ಹೊಣೆಗಾರಿ ಕೂಡ ಅವನಿಗಿದೆ ಅಂತ ಇದ್ದೇ ಇದೆ. ಈಗ ಜನರಲ್ಲಿ ಒಬ್ಬೊಬ್ಬರ ಅಭಿರುಚಿ ಬೇರೆ ಬೇರೆ. ಯಾವ ಮೇಳ ಅಂತ ಕೇಳಿ ಬರುವವರು ಕೆಲವರು, ಪ್ರಸಂಗ ಯಾವುದು ಅಂತ ಕೇಳಿ ಬರುವವರು ಕೆಲವರು, ಇನ್ನೂ ಮುಂದೆ ಹೋಗಿ ಆ ಪ್ರಸಂಗದಲ್ಲಿ ಯಾವ ಯಾವ ಪಾತ್ರ ನಿರ್ವಹಣೆಯನ್ನು ಯಾರ್ಯಾರು ಮಾಡ್ತಾರೆ ಅಂತ ಕೇಳುವವರು ಕೆಲವರು, ಮತ್ತೆ ಇಂಥವನ ಪಾತ್ರ ಯಾವಾಗ ಬರ್ತದೆ ಅಂತ ಕೇಳುವವರು ಕೆಲವರು. ನಾವು ಆ ಸಮಯಕ್ಕೆ ಬರ್ತೇವೆ. ಅವರವರ ಅಭಿರುಚಿ ಬೇರೆ ಇರ್ತದೆ. ಆದರೆ ನೀವು ಹೇಳಿದ ಹಾಗೆ ಯಾವ ಕಲಾವಿದ ಏನು ಕೇಳುವನು ಎಲ್ಲ ಸಮಯದಲ್ಲೂ ಬಂದು ಭಾಗವಹಿಸಿ ವಂತೆ ಅಥವಾ ನೋಡಿ ಕೇಳುವಂತೆ ಮಾಡುವ ಹೊಣೆ ಮಾತ್ರ ಕಲಾವಿದನಿಗೆ ಖಂಡಿತ ಉಂಟು ಅಂತ. ಹಾಗಿದ್ದಾಗಲ್ವಾ ಅದಕ್ಕೆ ಇಲ್ಲಿ ಸಮರ್ಥವಾಗಿ ಆದರೆ ಅವ ಅಲ್ಲಿ ಯಾಕೆ ಕೇಳ್ತಾನೆ? ಅವನ ವೇಷ ಉಂಟಾ, ಇವನ ವೇಷ ಉಂಟಾ, ಯಾಕೆ ಎಷ್ಟೊತ್ತಿಗೆ, ಅದು ಅವನ ಭಾಗವತ ಅಲ್ಲ. ಎಲ್ಲರೂ ಮಾಡಬೇಕು ಅಂತ ಮಾಡ್ಲಿಕ್ಕೆ ಆಗ್ತದಲ್ವ? ಅವಕಾಶ ಬೇಕಾದಷ್ಟು ಉಂಟು. ಈ ಕಟೀಲು ಮೇಳದಲ್ಲಂತೂ ವಿಪುಲ ಅವಕಾಶ ಉಂಟು ಅಲ್ವಾ? ಒಬ್ಬ ಸಮರ್ಥನಾಗಿದ್ದಾನೆ ಎನ್ನುವುದನ್ನು ಭಾಗವತನಾದವ ಗುರುತಿಸಿದರೆ, ಯಜಮಾನ ಗುರುತಿಸಿದರೆ ಅವನಿಗೆ ತನ್ನಿಂತಾನೇ ಪ್ರೋತ್ಸಾಹ ಕೊಡ್ತಾ ಹೋಗ್ತಾನೆ. ಅವನ ಬೆಳವಣಿಗೆ ಬೇಕಾದಷ್ಟು ಅಭಿವೃದ್ಧಿ ಉಂಟು. ಆದರೆ ಕಲಾವಿದನಿಗೆ ಬೇಕಾದದ್ದು ತನ್ನನ್ನು ತಾನು ವೃದ್ಧಿಗೊಳಿಸುವುದು. 1 ವರ್ಷ ತಿರುಗಾಟ ಆದಮೇಲೆ ಮತ್ತೆ ವರ್ಷಕ್ಕಾಗುವಾಗ ಅವ ಅಲ್ಲೇನಿತ್ತ ಅಂತಾದರೆ ವೃದ್ಧಿ ಅಂತದ್ದು ಮತ್ತೆ ವೃದ್ಧಿ ಹೊಂದಬೇಕಲ್ಲ. ಅಷ್ಟು ಸಾಧನೆ ಮಾಡುವ ಕಟ್ಟಿಗೆ ಅವ ಅಧ್ಯಯನ ಮಾಡಬೇಕು, ಪ್ರಯತ್ನಶೀಲ ಆಗಬೇಕು. ಈಗ ನಿಮ್ಮದು ಎಷ್ಟನೇ ವರ್ಷ ತಿರುಗಾಟ ಇದು? ನನ್ನದು 32 ವರ್ಷ ಪೂರ್ತಿ ತಿರುಗಾಟ. ಕಟ್ಟಿಗೆ 2 ವರ್ಷ ಆಯಿತು. 93ರಲ್ಲಿ 4ನೇ ಮೇಳ ಆರಂಭ ಆದ್ದು. 32 ವರ್ಷ, ಬಹುಶಃ ಮುಂದಿನದ್ದು 33ನೇ ವರ್ಷ. 3 ದಶಕಗಳ ತಿರುಗಾಟ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ. ಹೌದು. ಸುಮಾರು 7 ಬೀಳುಗಳನ್ನು ಕಂಡಿದ್ದೀರಿ. ತುಂಬ ಒಬ್ಬ ಪೂರ್ಣಾವಧಿ ಕಲಾವಿದನಾಗಿ ಕೆಲಸ ಮಾಡಿದ್ದೀರಿ. ಹೌದು. ಈಗ ಬರುವವರು ಬೇರೆ ವೃತ್ತಿಯಿಂದ ಬಂದು ಭಾಗವಹಿಸಿಕೊಂಡು ಹೋಗುವವರು ಕೂಡ ಇದ್ದಾರೆ. ಹವ್ಯಾಸಿಗಳಾಗಿದ್ದುಕೊಂಡು ಮೇಳಕ್ಕೆ ಪ್ರವೇಶ ಮಾಡುವವರು ಇದ್ದಾರೆ. ರಂಗ ತಾಲೀಮು ಇಲ್ಲದೆ ಬಹುಶಃ ಅವರ ಪರಿಶ್ರಮದಿಂದ ಕಲಿತು ಬಂದವರು ಇರ್ಬೋದು, ಇರ್ತಾರೆ ಅಲ್ವಾ? ಆಸಕ್ತಿಯಿಂದ. ಹೀಗೆ ಬರುವಂಥ ಹೊಸಬರಿಗೆ ಒಬ್ಬ 3 ದಶಕಗಳ ತಿರುಗಾಟ ಮಾಡಿದಂಥ ಒಬ್ಬ ಕಲಾವಿದರಾಗಿ, ಹಿರಿಯರಾಗಿ ಏನು ಹೇಳ್ತೀರಿ? ಯಾವ ಎಲ್ಲೇ ಕಲಿಯಲಿ, ಒಂದು ನಾನು ಕಲಿತದ್ದಷ್ಟೇ ಸಾಕು ಎಂಬ ಮನೋಭಾವವನ್ನು ಮೊದಲು ಬಿಡಬೇಕಾಗ್ತದೆ. ಹೊರಗಿಂದ ಯಾವನು ಎಷ್ಟು ಕಲಿತು ಬರಬಹುದು, ಸಂಘದಲ್ಲಿ ವೇಷ ಮಾಡುವುದು, ಬೇರೆ ಮೇಳಗಳಲ್ಲಿ ವೇಷ ಮಾಡಬಹುದು. ಆದರೆ ನಾವೊಂದು ತಂಡವನ್ನು ಅಥವಾ ಒಂದು ಮೇಳಕ್ಕೆ ಪ್ರವೇಶ ಮಾಡಿದರೆ ಆ ಮೇಳದ್ದು ಏನು ವ್ಯವಸ್ಥೆ, ಇದರ ನಡೆ ಏನು ಎನ್ನುವುದು ಅತ್ಯಂತ ಜಾಗೃತನಾಗಿ ನೋಡಲೇಬೇಕಾಗ್ತದೆ. ಹೊರಗೆ ವೇಷ ಮಾಡಿದ್ದು ಮೌಲ್ಯ ಮಾಪನಕ್ಕೆ ಆಗುವುದಿಲ್ಲ ಅಂತ. ಎಷ್ಟೆಷ್ಟು ದೊಡ್ಡ ವಿದ್ಯೆಯನ್ನು ಕಲಿತವರು ಹೊರಗೆ ವೇಷ ಮಾಡಬಹುದು. ಇಲ್ಲಿಗೆ ಬಂದಾಗ ಅವನು ವಿದ್ಯಾರ್ಥಿ ಆಗ್ತಾನೆ ಅಂತ. ಕಟೀಲು ಮೇಳದಲ್ಲಿ ಅಷ್ಟು ಸಂಪತ್ತುಂಟು, ಅಷ್ಟೋ ಕ್ರಮಗಳುಂಟು. ಹೀಗೆ ನಡೆಯಬೇಕು, ಪೌರಾಣಿಕ ಪ್ರಸಂಗದ ನಡೆ ಹೀಗುಂಟು ಅಂತ ಗೊತ್ತಿರುವುದಿಲ್ಲ ಅಂತ. 4 ಹೆಜ್ಜೆ ಕಲಿತು 4 ಪುರಾಣದ ಮಾತು ಯಾರದ್ದೋ ಕೇಳಿ ಬಂದರೆ ಮಾತಲ್ಲ. ರಂಗದಲ್ಲಿ ಇದಕ್ಕೆ ಬೇರೆ ಬೇರೆ ಕ್ರಮಗಳುಂಟು ಅಂತ. ಹಾಗೆಂತ ಇಲ್ಲಿ ಅಷ್ಟು ಹೇಳಿಕೊಡುವವರಿದ್ದಾರೆ. ಕಲಿಯುವುದಕ್ಕೆ ಬೇಕಷ್ಟು ಅವಕಾಶ. ಹಾಗೆ ನಾನು ಹೇಳುವ ಬುದ್ಧಿ ಬೇಕು ಅವರಿಗೆ, ಕೇಳುವ ಬುದ್ಧಿ ಬೇಕು. ಹೇಳುವವರು ಇರ್ತಾರೆ. ಕೇಳುವ ಬುದ್ಧಿ, ನೋಡುವ ಬುದ್ಧಿ ಎರಡು ಬೇಕು. ಓದುವ ಬುದ್ಧಿ ಇನ್ನೊಂದು ಬೇಕು. ನಮ್ಮ ವೇಷ ಆದ ಕೂಡಲೇ ಹೋಗುದಲ್ಲ. ಓದಿದ್ದೊಂದು ಸಾಕಾಗುದಿಲ್ಲ. ಓದಿ ಬರ್ತಾನೆ ನೋಡಿ, ಒಂದಿಷ್ಟುಂಟು ಅದರಲ್ಲಿ ಉಂಟು, ಅಷ್ಟನ್ನು ಇಲ್ಲಿ ಎಲ್ಲಿ ಹಾಕಿ ತೊಡಗಿಸಬೇಕು ಅಂತ ಗೊತ್ತಬೇಕು. ಪುರಾಣದಲ್ಲಿ ಸಾಹಿತ್ಯ ಇರ್ತದೆ, ಅದನ್ನು ಇಲ್ಲಿ ಎಷ್ಟು ತೊಡಗಿಸಬೇಕು, ಇದ್ದದ್ದನ್ನು ಎಲ್ಲ ಕಡೆ ತೊಡಗಿಸಿಗೆ ಆಗೋದಿಲ್ಲವಲ್ಲ. ಮತ್ತು ಜತೆ ಪಾತ್ರ ಎಷ್ಟು ಹೇಳಿದರೆ ಅಷ್ಟಕ್ಕೆ ಉತ್ತರಿಸಬೇಕಾಗ್ತದೆ. ತನ್ನಲ್ಲಿ ಉಂಟು ಅಂತ ಹೇಳಿದರೂ ಆಗೋದಿಲ್ಲ. ಹಾಗೆ ಆಯಿತು ಅಂತಾರೆ 7 ಬೀಳುಗಳಾಗ್ತದೆ. ಒಂದು ಹಾಗೆ ಒಂದು ಹೀಗೆ ಹೋಗ್ತದೆ ಅಂತ. ಹಾಗೆ ನಾವು ಹೇಳಿಕೊಡ್ಬೋದು, ಕೇಳುವವನಿಗೆ ಪ್ರಯತ್ನ ಇದ್ದರೆ. ಆದರೆ ಅವನು ನೋಡದೇ ಇದ್ದರೆ ಸಮಯಕ್ಕೆ ಎಲ್ಲಿ ಕೊಡಬೇಕು ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಸಂಭಾಷಣೆ ಹೇಗೆ ತಗೊಳ್ಬೇಕು, ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅಧ್ಯಯನವೂ ಬೇಕು, ನೋಟವೂ ಬೇಕಾಗ್ತದೆ. ಸಾಮಾನ್ಯವಾಗಿ ಚೌಕಿ ರಾಜಕೀಯ ಅಂತ ಬಂದದ್ದು ಯಕ್ಷಗಾನದಿಂದ ಅಲ್ವಾ? ಇರ್ತದೆ ಅಲ್ಲ, ಸಾಮಾನ್ಯವಾಗಿ ಹೇಳುದುಂಟು ಚೌಕಿ ರಾಜಕೀಯ ಅಂತ. ಆದರೆ ಕಲಾವಿದರದ್ದು ಒಂದು ಕುಟುಂಬ, ಒಂದು ಮನೆ ಹಾಗೆ ಅಲ್ವಾ? ನಾವು ಕೇಳ್ತೇವೆ ಹಿಂದಿನಲ್ಲಿ ಕೂಡ ದೊಡ್ಡ ದೊಡ್ಡ ಕಲಾವಿದರೆ ಚೌಕಿಯಲ್ಲಿ ಒಬ್ಬರ ಮನೆ ಮುಖ ಆಚೆ, ಒಬ್ಬರ ಮುಖ ಈಚೆ, ಸ್ಟೇಜಿನಲ್ಲಿ ಕಾಣುವುದಿಲ್ಲ, ಹೊಂದಾಣಿಕೆ ಇಲ್ಲದೆ ಇರ್ತದೆ. ಮತ್ತೆ ಯಾವುದೋ ವಿಷಯವನ್ನು ಅಲ್ಲಿಗೆ ಬಿಡದೆ ಮತ್ತಷ್ಟು ಮನಸ್ಸಲ್ಲೇ ಇಟ್ಟುಕೊಳ್ಳುವುದು ಅಲ್ವಾ? ಈ ಹಿನ್ನೆಲೆಯಲ್ಲಿ ಕಟೀಲು ಮೇಳದ ಚೌಕಿ ಹೇಗಿದೆ? ನಾನು ತಿಳಿದ ಹಾಗೆ ಕಟೀಲು ಮೇಳದಲ್ಲಿ ಅಂತ ರಾಜಕೀಯ ನಾನು ಹೋದ ತಂಡಗಳಲ್ಲಿ ಕಾಣಲಿಲ್ಲ. ಏನೋ ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳಿದ್ದಿತ್ತು. ಅಭಿಪ್ರಾಯ ವ್ಯತ್ಯಾಸದಿಂದ ಯಾವನು ಹಾಗೆ ದೂರ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ರಾಜಕೀಯ, ನೀವು ಹೇಳಿದಂಥ ಚೌಕಿ ರಾಜಕೀಯ ಉಂಟಲ್ಲ,
ಅದನ್ನು ಮಾಡಿದರೆ ಮಾಡಿದವ ಸೋಲ್ತಾನೆ ಅಂತ ಮೊದಲು, ಗೆಲ್ಲುವುದಿಲ್ಲ ಅಂತ. ಯಾಕಂದರೆ ಅದು ಕಟೀಲ್ನ ಜೋಗಿ. ನಾನು ಕಂಡಿದ್ದೇನೆ ಅಂತ. ಈ ಕಟೀಲು ಮೇಳದಲ್ಲಿ ನಾನೊಂದು 32 ವರ್ಷ ದಾಟಿ ಆಯಿತು. ಯಾವನು ರಾಜಕೀಯ ಅನ್ನೋದಕ್ಕೆ ನಾವು ಹೇಳುವುದು ಅದೊಂದು ಉತ್ತಮ ನಡೆ ಅಲ್ಲ, ಅದೊಂದು ಸ್ವಲ್ಪ ಕೀಳು ತನ್ನ ಕಾರ್ಯಸಾಧನೆಗಾಗಿ ಮಾಡುವ ಯಾವುದೋ ಒಂದು ಹುನ್ನಾರ ಅಂತ ಆಗ್ತದೆ. ಆ ರೀತಿ ನೋಡಿ ಯಾವ ಕಲಾವಿದನು ಇಲ್ಲಿ ಭದ್ರವಾಗಿ ನೆಲೆಗೊಳ್ಳೇ ಇಲ್ಲ. ಅವನೇ ಸೋತು ಹೋಗಿದ್ದಾನೆ ಅಂತ. ಯಾವ್ಯಾವುದೋ ಕಾರಣಕ್ಕೆ ಸೋತು ಮತ್ತೆ ನೆಲೆ ಕಳ್ಕೊಂಡಿದ್ದಾನೆ. ಕಾರಣ ಅಂದರೆ ಇಲ್ಲಿಯ ರಾಜಕೀಯ ನಡೆಸಲಿಕ್ಕೆ ಅವಳು ಬಿಡುವುದಿಲ್ಲ. ಮತ್ತು ಮೇಳದ ವ್ಯವಸ್ಥೆಯಲ್ಲಿ ಬೇಡ ಅದು ಅಂತ, ಆ ವ್ಯವಸ್ಥೆ ಮಾಡಬೇಕಾಗಿಲ್ಲ. ಯಾಕೆ ನಮ್ಮ ಮೇಳದಲ್ಲಿ ನಾನು ಕಂಡ ಹಾಗೆ ನಾನು ಸೇವೆ ಸಲ್ಲಿಸಿದ ಎಲ್ಲ ಮೇಳದ ಭಾಗವತರು ಕೂಡ ತಂಡವನ್ನು ಸಮರ್ಥವಾಗಿ ನಡೆಸಲು ಸಾಮರ್ಥ್ಯ ಇದ್ದವರೇ ಆಗಿದ್ದರು. ರಾಜಕೀಯಕ್ಕೆ ಅವಕಾಶವನ್ನಂತೂ ಕೊಡ್ತಿರಲಿಲ್ಲ. ಕೊಡದೇ ಇದ್ದವ ಮಾಡಿದ್ದೇ ಸೋಲ್ತಾನೆ ಅಷ್ಟೇ, ಮಾಡக்கூಡದು ಅಂತ. ಏನು ಸಾಧನೆ ಮಾಡ್ತಾನೆ ಅದರಿಂದ? ತನ್ನ ಪ್ರತಿಭೆಯಿಂದಲೇ ತಾನು ಮೇಲೆ ಬರಬೇಕು. ಆ ಪ್ರತಿಭೆಯನ್ನು ಗುರುಸಿ ಭಾಗವತರಾದರೂ ಅಥವಾ ಯಾರಾದರೂ ಅವಕಾಶ ಕೊಡ್ತಾರೆ. ಯಾವುದೋ ರಾಜಕೀಯ ಮಾಡಿ ಶಾಶ್ವತ ಅಲ್ಲಲ್ಲ. ಖಂಡಿತ. ಯಾಕಂದರೆ ಹಿಂದಿನಿಂದ ಇದ್ದದ್ದು ನಿರ್ದೇಶಕ ಯಾರು ಅಂತ ಕೇಳಿದ್ರೆ ಭಾಗವತ. ಕೇಳಲಿಕ್ಕೆ ಇಲ್ಲ, ಇವತ್ತು ನಿರ್ದೇಶಕ ಅವನೇ. ಭಾಗವತ ಅವನ ಸ್ಥಾನವನ್ನು ಉಳಿಸಿಕೊಂಡು ಒಂದು ಮೇಳವನ್ನು ಮುನ್ನಡೆಸಿಕೊಂಡು ಹೋದರೆ ಇಂಥದ್ದಕ್ಕೆಲ್ಲ ಅವಕಾಶಗಳು ಖಂಡಿತ ಇಲ್ಲ. ಹೌದು, ಅವನ ಸ್ವಾರ್ಥವು ಮಾಡಿದ ಅಂತಾದರೆ ಮೋಸ ಆಗ್ತದೆ. ಆದರೆ ಮಾಡುವುದಕ್ಕಾಗುವುದಿಲ್ಲ ಅಂತ ಅವನಿಗೆ, ಯಾಕಂದ್ರೆ ಆ ಸ್ಥಾನ ಅವನದ್ದು. ಆ ಮಟ್ಟಿಗೆ ಕಟೀಲಿನ 6 ಮೇಳಗಳು ಕೂಡ ಒಳ್ಳೆಯ ಭಾಗವತರ ಒಂದು ಪರಂಪರೆಯನ್ನು ಹೊಂದಿರುವಂಥದ್ದು. ನಾನು ಪ್ರವೇಶ ಮಾಡಿದ ಮೇಳದಲ್ಲಿ ಎಲ್ಲ ಹಾಗೆ ಎಲ್ಲ ಒಳ್ಳೆಯದಾಯಿತು. ಈಗ ಪೂಂಜ ಭಾಗವತರು ಕುಮಳೂರಿನವರು, ಆಮೇಲೆ ಪೂಂಜರು ಮತ್ತು ಅಂಡಲ ಭಾಗವತರು, ಅವರ ಬಗ್ಗೆ ನಾನು ವಿಶೇಷ ಶ್ರದ್ಧೆಯಿಂದ ಆಡುವಂತ. ಯಾಕಂದ್ರೆ ಅವರು ನಾನು ತುಂಬ ಮೆಚ್ಚಿದ ಒಂದು ನಿರ್ವಾಹಕ ಅವರು ಅಂತ. ರಂಗವನ್ನು ನಡೆಸುವಲ್ಲಿ ಅವರ ಕಂಟ್ರೋಲ್ ಪವರ್ ತುಂಬ ಒಳ್ಳೆ, ತುಂಬ ಉಂಟು. ಒಂದು ಹಿರಿತನದಿಂದ ಮತ್ತೊಂದು ಅನುಭವದಿಂದ ಎಲ್ಲ. ಆಮೇಲೆ ಈಗ ಗೋಪಾಲಕೃಷ್ಣ ಭಟ್ ಪುಂಡಿಕಾಯಿಯವರು ರಂಗ ಸಮರ್ಥರು. ಮತ್ತು 2ನೇ ಮೇಳದಲ್ಲಿ ಶಿವಶಂಕರ ಭಟ್ರು ಹೆಚ್ಚು ದಿವಸ ಅಂತ ತಿರುಗಾಟ ಮಾಡಲಿಲ್ಲ. ಪರಂಪರೆಯಿಂದ ಬಂದವರನ್ನ ಸಾಮರ್ಥ್ಯ ಅವರಿಗೆ ಈಗ ತುಂಬಿಕೊಳ್ತಾ ಉಂಟಷ್ಟೇ. ಅವರಿಗೆ ಹಾಗೋ ಹೀಗೋ ಅಂತ ಹೇಳಲಿಕ್ಕಿಲ್ಲ. ವಟಪಟ್ಟು ವಿಷ್ಣು ಶರ್ಮರು ಒಂದಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮೂಸೆಯೊಳಗೆ ಇದ್ದದ್ದನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ವೀಕ್ಷಕರೇ. ಈಗಾಗಲೇ ಮೆರವಣಿಗೆ ಕೂಡ ಬರ್ತಾ ಇರುವಂಥ ಸಂದರ್ಭ. ನಾವೀಗ ಕೊನೆಯ ಪ್ರಶ್ನೆ ಒಂದು ಕೇಳುವಂಥದ್ದು. 32 ವರ್ಷ ಸರ್ವಿಸ್ ಆಗಿದೆ, ಆಯಿತು. ನಾಳೆಯಿಂದ ಮೇಳ ಹೊರಡ್ತದೆ. ಯಾವ ಮೇಳಕ್ಕೆ ನಮ್ಮ ವಿಷ್ಣು ಶರ್ಮರು ಈ ಸಲ? ಕಟೀಲ್ ಮೇಳಕ್ಕೆ. ಅಲ್ಲ, ಅದು ಕೇಳಿದಲ್ಲ, ಕಟೀಲ ಮೇಳಕ್ಕೆ. ಕಟೀಲ್ ಮೇಳಕ್ಕೆ. ಎಷ್ಟನೇ ಮೇಳಕ್ಕೆ ಅಂತ ನಿರ್ಣಯ ಇಲ್ಲ. ನೋಡಿ, ಅದು ಈ ಕ್ಷಣದವರೆಗೂ ನಿರ್ಣಯ ಇಲ್ಲ ಅಲ್ವಾ? ಇಲ್ಲವೇ. ನಮ್ಮ ಕಟೀಲ್ ಮೇಳದ ಮೊದಲಿನ ಪ್ರಸಂಗ ನಿರ್ಣಯದ ಹಾಗೆ ಅಂತ. ಮೊದಲು ನಮ್ಮ ಕಟೀಲ್ ಮೇಳದ ಪ್ರಸಂಗ ನಿರ್ಣಯ ಹಾಗೆ 6 ಗಂಟೆಗೆ ಚೌಕಿ ಪ್ರಸಂಗ ಗೊತ್ತಿಲ್ಲ, 8 ಗಂಟೆಗೆ ಬಂದರೆ ಗೊತ್ತಿಲ್ಲ, ಬಿಡಾರದಿಂದ ನಾವು 8ವರೆಗೆ ಪೂಜೆಗೆ ಬರುವಾಗ ಕೆಲವು ಸಲ ಗೊತ್ತಿಲ್ಲ. ಪ್ರಸಂಗಕ್ಕೆ ಲೀಸ್ಟ್ ಆಗ್ತದೆ, ಆಟ ಆಡಿಸಿ ಅದು ಪ್ರಸಂಗದಲ್ಲ ಇದಾಗಬೇಕು. ಹಾಗೆ ಕಟೀಲು ಮೇಳಕ್ಕೆ ಬರುವವನಿಗೆ ತುಂಬ ತಯಾರಿ ಬೇಕು. ಯಾಕೆಂದರೆ 8ವರೆ ತನಕ ಈಗಿನ ಪುಸ್ತಕ ಇದು ತುಂಬ ಹಿಂದಿನದ್ದು. ಹೌದು, ಈಗ ಆಗಲ್ಲ. ಈಗ 1 ವಾರಗಳ ಮೊದಲೇ ಪ್ರಸಂಗ ನಿರ್ಣಯ ಆಗ್ತದೆ. ಮತ್ತು ಈಗಿನ ಹೆಚ್ಚಿನ ಯುವ ಮನೋಭಾವದ ಯಾವ ಭಾಗವತರು ಕೂಡ ಲೀಸ್ಟಿಗಾಗಿ ಕಲಾವಿದನಿಗೆ ತಡಕು ಹಾಗೆ ಮಾಡುವುದಿಲ್ಲ. 2-4 ದಿವಸ ಮೊದಲು ಲೀಸ್ಟ್ ಕೊಟ್ಟು ಅವನ ಭಾರ ಇಳಿಸ್ತಾನೆ. ನಾನು ಆಗ ಹೇಳಿದ ವಿಷಯ ಕಲಿಯುವಂಥ ಬುದ್ಧಿ ಇದ್ರು ಅವನಿಗೆ ಅಂತ. ಈಗ ನಮಗೆ ಗೊತ್ತೇ ಆಗಲಿಲ್ಲ ಭಾಗವತ ಲಿಸ್ಟ್ ಮಾಡಿದ್ದೀಗೆ ಅಂತ ಆಕ್ಷೇಪ ಮಾಡಲಿಕ್ಕಿಲ್ಲ ಅಂತ. ಈಗ 4 ದಿವಸ ಮೊದಲೇ ಲಿಸ್ಟ್ ಆಗ್ತದೆ. ಕಲಿಯುವವನು ಕಲಿತು ಬರಲೇಬೇಕಾದ ಸ್ಥಿತಿ ಉಂಟು ಅಂತ. ಹಾಗೆ ಯಾವುದು ಗೊತ್ತಾಗೋದಿಲ್ಲ, ಸಮಯಕ್ಕೆ ಗೊತ್ತಾಗ್ತದೆ ಮೇಳ ಯಾವುದು ಅಂತ. ಯಾವ ಮೇಳಕ್ಕೆ ನಮ್ಮನ್ನು ನಮ್ಮ ಯಜಮಾನರು ಕಳಿಸ್ತಾರೋ ಅಲ್ಲಿಗೆ ನಾವು ಹೋಗ್ತೇವೆ. ಪ್ರವೇಶ ಮಾಡಿ ನಮಗೆ ಯಾವ ಮೇಳ ಆಗ್ತದೆ ಕಟೀಲಲ್ಲಿ. ಈಗ ನಾಳೆಯಿಂದ 7ನೇ ಮೇಳಕ್ಕೆ ನೀವಿದ್ದರೆ ಅಥವಾ ಬೇರೆಯವರು ಬಂದರೆ ಸರಿ. ಇಷ್ಟರೊಳಗೆ ಬೇರೆ ಮೇಳದಲ್ಲಿ ಕೆಲಸ ಮಾಡಿದಂಥ ನೀವು ಈ ಹೊಸ ಮೇಳದಲ್ಲಿ ಬರುವಂಥ ಕಲಾವಿದರಿಗೆ ಒಂದು ಶುಭಾಶಯ ರೂಪದಲ್ಲಿ ಏನು ಹೇಳ್ತೀರಿ? ಸುಸ್ವಾಗತವನ್ನು ಬಯಸ್ತೇನೆ. ಯಾಕಂದರೆ ನಾನು 32 ವರ್ಷ ಪೂರ್ತಿ ಆಯಿತು. ವಯಸ್ಸು 58 ಕಳೆದು 59ಕ್ಕೆ ಬಂದೆ. ಇನ್ನೀಗ 60 ಆಗಲಿಲ್ಲ. ಸ್ಥಾನಕ್ಕಾಗಿ ಸಿದ್ಧರಾಗಬೇಕಾದ ಅನೇಕ ಮಂದಿ ಇದ್ದಾರೆ. ಈಗಲೂ ಹೇಳಿದಾಗ ಬರುವವರು ಬರಲಿ, ಕಟೀಲು ಮೇಳದಲ್ಲಿ ಸ್ವಾಗತ ಉಂಟು ಮಾತಲ್ಲ. ಅವರು ಕಲಿತು ಮುಂದಿನ ನಾವು ನಿವೃತ್ತಿ ಹೊಂದಬಹುದಾದಂಥ ಸಮಯದಲ್ಲಿ ಆ ಸ್ಥಾನಕ್ಕೆ ಅವರೆಲ್ಲ ಸಿದ್ಧರಾಗಬೇಕು. ಸಿದ್ಧರಾಗುವುದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟಾದ ಕೊಡುಗೆಯನ್ನು ಕೊಡುವುದಕ್ಕೆ ನಾವು ಸದಾ ಮುಂದೆ ಇದ್ದೇವೆ, ಮುಕ್ತ ಮನಸ್ಸಿನಿಂದಿದ್ದೇವೆ. ಆಗಲಿ, ಕಟೀಲು ಮೇಳದಲ್ಲಿ ವೃದ್ಧಿ ಹೊಂದಬೇಕು ಎಲ್ಲರೂ. ಹಾಗೆ ಆಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಬಂತ
ചണ്ടമുണ്ടരെ ഉണ്ടോ കടുത്തത് ചാമുണ്ടിയായാറ് രാജരാജേശ്വരീര് പൊളലിട് ഉൺപ്യാറ് ചണ്ടമുണ്ടരെ ഉണ്ടോ കടുത്തത് ചാമുണ്ടിയായാറ് രാജരാജേശ്വരീര് പൊളലിട് ഉൺപ്യാറ് ಬಪ್ಪನಾಡುದ ಭಕ್ತರೆ ಭಾಗ್ಯುನಿ ಶ್ರೀ ಪರಮೇಶ್ವರಿ ಮಲ್ಲದ ಮಣ್ಣಿಡು ಮಹಿಮೆಡು ಮೆರೆಯರು ದೇವಿ ಪರಮೇಶ್ವರಿ ಬಪ್ಪನಾಡುದ ಭಕ್ತರೆ ಭಾಗ್ಯುನಿ ಶ್ರೀ ಪರಮೇಶ್ವರಿ ಮಲ್ಲದ ಮಣ್ಣಿಡು ಮಹಿಮೆಡು ಮೆರೆಯರು ದೇವಿ ಪರಮೇಶ್ವರಿ ಕಟಿಲೇಶ್ವರಿ ದೇವಿ ಪೂತ ಪೂಜೆ ಪಡಲೆಮ್ಮ ದುರ್ಗಾ ಪರಮೇಶ್ವರಿ ಗಂಧ ಪುರ್ಸತ ಕೊರ್ಲೆಮ್ಮ ಕಟಿಲೇಶ್ವರಿ ದೇವಿ ಪೂತ ಪೂಜೆ ಪಡೆಲೆಮ್ಮ ದುರ್ಗಾ ಪರಮೇಶ್ವರಿ ಗಂಧ ಪುರ್ಸತ ಕೊರ್ಲೆಮ್ಮ ಮಾಂಗಲ್ಯ ಭಾಗ್ಯನು ಕೊರ್ಪಿನ ಮಂಗಳದಾಯಿನಿಯೇ ಬಂಗಾರದ ಬಾಳ್ವೆನು ಕೊರ್ಪಿನ ಶ್ರೀ ಭ್ರಮರಾಂಬಿಕೆಯೇ ಮಾಂಗಲ್ಯ ಭಾಗ್ಯನು ಕೊರ್ಪಿನ ಮಂಗಳದಾಯಿನಿಯೇ ಬಂಗಾರದ ಬಾಳ್ವೆನು ಕೊರ್ಪಿನ ಶ್ರೀ ಭ್ರಮರಾಂಬಿಕೆಯೇ ಕುಂಕುಮಾರ್ಚನೆ ಸೇವೆ ಪಡೆಯೊಳ್ಳೆ ಕಾಳಿ ಸ್ವರೂಪಿಣಿಯೇ ಕೈ ಮುಗಿದುಂತ್ಯೋ ಪಡಿಬಾಕಿಲಿಡೆ ಕರುಣಾದಾಯಿ ಬಂದ ಮೇಲೆ ಏನೇನು ಒಳಗೆ ನಡೀತದೆ ಅದನ್ನು ನೇರ ಪ್ರಸಾರದಲ್ಲಿ ನಾವು ತೋರಿಸ್ತೇವೆ. ಅಷ್ಟರವರೆಗೆ ಕಲಾವಿದರ ಜೊತೆಯಲ್ಲಿ ಸಂವಾದ ನಡೀತಾ ಇರ್ತದೆ. ಈಗ ನನ್ನ ಜೊತೆ ಇರುವಂಥವರು ಇನ್ನೋರ್ವ ಹಿರಿಯ ಕಲಾವಿದರು ದಿನಕರ ರಂಗನಾಥ ಗೋಖಲೆ. ಅವರನ್ನು ದಿನಕರ ಗೋಖಲೆಯಲ್ಲೇ ಕರೆಯುವುದು. ಕಟೀಲು ಮೇಳದಲ್ಲಿ ಸುಮಾರು 3 ದಶಕಗಳ ಒಂದು ಸೇವೆಯನ್ನು ಮಾಡಿದ್ದಾರೆ. ಬಹುಶಃ ಒಂದು ಪ್ರಾಯದ ಎಳವೆಯಲ್ಲಿ ಅವರು ಯಕ್ಷಗಾನಕ್ಕೆ ಬಂದವರಲ್ಲ. ಒಂದು ಹಂತವನ್ನು ದಾಟಿದ ಮೇಲೆ ಯಕ್ಷಗಾನ ಅವರನ್ನು ಸೆಳೆಯಿತು. ಮೇಳಕ್ಕೆ ಬಂದರು. ಅವರನ್ನು ಮಾತಾಡಿಸುವ. ನಮಸ್ಕಾರ. ನಮಸ್ಕಾರ. ದಿನಕರ ಗೋಕಾಳಿಯವರು ಯಕ್ಷಗಾನವನ್ನು ಅಭ್ಯಾಸ ಮಾಡಿದೆ ಹೇಗೆ? ನಮ್ಮ ಊರಿನಲ್ಲಿ ಅರಸಿನಮಕ್ಕಿಯಲ್ಲಿ ಯಕ್ಷಗಾನ ಅಂತ ಹೇಳಿದರೆ ಮನೆಯ ಮಾತು. ಹಾಗಾಗಿ ಅಲ್ಲಿ ಪಡ್ರೆ ಚಂದಣ್ಣನ ಶಿಷ್ಯ ಒಬ್ಬರು ವಿಷ್ಣು ಭಟ್ ಅಂತ ಇದ್ದರು. ಅವರು ತುಂಬ ಜನರಿಗೆ ಕಲಿಸ್ತಿದ್ರು. ನಮ್ಮ ಊರಿನಲ್ಲಿ ಒಂದು ಹವ್ಯಾಸಿ ಯಕ್ಷಗಾನ ಮೇಳ ಹೋಯಿತು. ಶಿವಾಜಿ ಮೇಳ ಅಂತ ಹೆಸರು ಅದು. ಹಾಗೆ ಅದಕ್ಕೆ ಕಲಾವಿದರನ್ನು ತಯಾರು ಮಾಡುವಾಗ ನನ್ನನ್ನು ಸಹ ಸೇರಿಸಿಕೊಂಡು ಅವರು ನಾಟ್ಯವನ್ನೆಲ್ಲ ಕಲಿಸಿದರು, ಅರ್ಥಗಾರಿಕೆಯನ್ನು ಕಲಿಸಿದರು. ಶಿವಾಜಿ ಮೇಳ, ಶಿವಾಜಿ ಅರಸಿನಮಕ್ಕಿ. ಮತ್ತು ನನಗೆ ಸಹ ಈ ಪುರಾಣ ಪ್ರಸಂಗಗಳಲ್ಲಿ ಗ್ರಂಥಗಳಲ್ಲಿ ಎಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಹೈಸ್ಕೂಲಿನಲ್ಲಿರುವಾಗ ನಾನು ತಾಳಮದ್ದಳೆಗಳಲ್ಲಿ ಅಂದರೆ ಹುಡುಗನಿದ್ದಾಗ ದೊಡ್ಡವರೊಟ್ಟಿಗೆ ಸಣ್ಣ ಸಣ್ಣ ಪಾತ್ರ ಮಾತಾಡ್ತಿದ್ದೆ. ಆ ಒಂದು ಆಸಕ್ತಿಯೇ ನನ್ನನ್ನು ಯಕ್ಷಗಾನಕ್ಕೆ ತಂದು. ಅದಕ್ಕಿಂತ ಮೊದಲು ಎಂತ ಮಾಡ್ತಿದ್ರಿ ನೀವು? ನಾನು ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದೆ, ಮೆಡಿಕಲ್ ರೆಪ್ ಆಗಿದ್ದೆ. ಆಮೇಲೆ ನಮ್ಮ ತಂದೆಯವರಿಗೆ ಸ್ವಲ್ಪ ಆರೋಗ್ಯ ಕೆಟ್ಟದ್ರಿಂದ ಊರಿಗೆ ಬರಬೇಕಾಗಿ ಬಂತು, ಅನಿವಾರ್ಯ. ಎಷ್ಟು ಕಲ್ತದ್ದು ನೀವು? ಡಿಗ್ರಿ ಆಗಿದೆ. ಹೌದು. ಮದುವೆ ಮಕ್ಕಳೆಲ್ಲ ಆದಮೇಲೆ ಯಕ್ಷಗಾನಕ್ಕೆ ಬಂದರು? ಹೌದು. ಹೌದು. ಒಳ್ಳೆ ವಿಶೇಷ. ಈಗ ಮೊದಲಿಗೆ ಸೇರಿದ್ದು ಮೇಳ? ಸೇರಿದ್ದ ಮೇಲೆ ನಾನು ಕಟೀಲು 4ನೇ ಮೇಳಕ್ಕೆ ಸೇರಿದ್ದು. ಶರ್ಮಣ್ಣ ಎಲ್ಲ ಇದ್ದರು. ನನ್ನ ಸಹೋದರ ಅಂದರೆ ದಾಯಾದಿ ಸಂಬಂಧಿ ಉಮೇಶ್ ಹೆಬ್ಬಾರ ನನ್ನನ್ನು ಸೇರಿಸಿದ್ದು. ನಾನು ಮೇಳಕ್ಕೆ ಬಂದು 2-3 ವಾರದಲ್ಲಿ ಯಜಮಾನರು ನನ್ನನ್ನು ಗುರುತಿಸಿ ನನ್ನನ್ನು 1ನೇ ಮೇಳಕ್ಕೆ ಬರೆಸಿಕೊಂಡ್ರು. ಮತ್ತೆ ಅದರಲ್ಲಿ ಪೂಂಜರವು ಆಗೋದು. ಪೂಂಜರ ಕೈಗೆ ಸಿಕ್ಕಿದ ಮೇಲೆ ನಾನು ಪೂರ್ತಿ ಬದಲಾದೆ. ನಾನು ಮೊದಲೊಂದು ಹವ್ಯಾಸಿ ಕಲಾವಿದ ಅಂತ ಹೇಳಿಕೊಂಡ್ರು ಸಹ ಪೂರ್ತಿ ನನಗೆ ಒಂದು ಇದು ಕಲ್ಪನೆ ಇರಲಿಲ್ಲ. ಪೂಂಜರು ನನ್ನನ್ನು ಕೆತ್ತಿ ಮೆತ್ತಿ ತಿದ್ದಿ ತೀಡಿ ಒಂದು ಕಲಾವಿದನನ್ನಾಗಿ ಮಾಡಿ. ಪೂಂಜರ ಬಗ್ಗೆ ಅನೇಕ ಕಡೆ ಮಾತಾಡಿದಿರಿ ನೀವು, ನಾನು ಕೇಳಿದ್ದೇನೆ. ನಾನು ಅವರೊಬ್ಬರು ಸವ್ಯಸಾಚಿ ಕಲಾವಿದ, ಯಕ್ಷಗಾನ, ಭಾಗವತಿಕೆ, ಪ್ರಸಂಗ ರಚನೆ, ಚೆಂಡೆ, ವೇಷಗಾರಿಕೆ ಎಲ್ಲ ಅಲ್ವಾ? ಈಗ ಅವರ ಗರಡಿಯಲ್ಲಿ ಪಳಗಿದಂಥ ಒಂದು ಅವರು ದೊರಕಿದ್ದು ನನಗೆ ಒಂದು ಅಪೂರ್ವ ಪುಣ್ಯ ಅಂತ ಹೇಳ್ತೇನೆ, ಅನುಮಾನವೇ ಇಲ್ಲ. ಈಗ ಮೊದಲು ಗೋಖಲೆಯವರು ಮಾಡಿದ ವೇಷ ಯಾವುದು?
ಮೊದಲು ನಾನು ಮಾಡಿದ್ದು ಈ ದೇವಿ ಮಾತಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಗಳಲ್ಲಿ ಈಶ್ವರನಿಂದ ಆರಂಭ ಆಗಿತ್ತು. ಹಾಗೆ ನಾನು ಬಂದ ಒಂದು 2-3 ತಿಂಗಳ ತರುವಾಯದಲ್ಲಿ 1ನೇ ಮೇಳದಲ್ಲಿ ನನ್ನ ಹತ್ರ ಬ್ರಹ್ಮ ಮಾಡಿಸಲಿಕ್ಕೆ ಶುರು ಮಾಡಿದರು. ಹಾಗೆ ಮತ್ತೆ ಪೂಂಜರ ಲಿಸ್ಟ್ ಮಾಡುವಾಗ ಎಲ್ಲ ಕಡೆಗಳಲ್ಲಿ ಸ್ಥಾನವನ್ನೇ ನೋಡಿ ಲಿಸ್ಟ್ ಮಾಡ್ತಿರ್ಲಿಲ್ಲ, ಸಾಮರ್ಥ್ಯವನ್ನು ನೋಡಿ ಕಲಾವಿದನನ್ನು ಆ ವೇಷಕ್ಕೆ ಅವರು ಲಿಸ್ಟ್ ಮಾಡ್ತಿದ್ರು. ಮತ್ತು ಆ ಕಲಾವಿದನನ್ನು ಅದಕ್ಕೆ ಬೇಕಾದಾಗೆ ತಿದ್ದಿಯೂ ಕೊಡ್ತಿದ್ದು. ಹೀಗಾಗಿ ನನಗೆ ಒಂದೇ ರಾತ್ರಿ ಒಳಗೆ 4-5 ವೇಷ ಮಾಡಿದ ಸಂದರ್ಭಗಳು ಅನೇಕ ಉಂಟು. ಅದರ ಜೊತೆಯಲ್ಲಿ ನನಗೆ ಯಕ್ಷಗಾನವನ್ನು ಬೇಗನೆ ಕಲಿತುಕೊಳ್ಳಲಿಕ್ಕೆ ಅನುಕೂಲವಾಯಿತು. ಬೇಕಿದ್ದ ಕೆಲವು ಅನುಭವಗಳನ್ನ ಅವರಲ್ಲಿ ಕೇಳಲಿಕ್ಕೆ ಆಗ್ತದೆ. ಅವರು ನಾವು 1 ಕೇಳಿದ್ರು 9ರಷ್ಟು ಹೇಳಿಕೊಡ್ತಿದ್ರು. ಅವರು ಹೇಳಿಕೊಟ್ಟದ್ರಲ್ಲಿ ಅರ್ಧದಷ್ಟನ್ನು ರಂಗದಲ್ಲಿ ನಾವು ಪ್ರಸ್ತುತ ಮಾಡಿದರು. ನಮ್ಮ ವೇಷ ಸೈ ಎನಿಸಿ ಬರ್ತಿತ್ತು. ಈಗ ನೀವು ತಡವಾಗಿ ಯಕ್ಷಗಾನದ ಹೆಜ್ಜೆಗಾರಿಕೆ ಎಲ್ಲ ಕಲ್ತದ್ರಿಂದ ಏನೋ ತೊಡಕು ಅಂತ ಅನಿಸ್ತಾ ನಿಮಗೆ? ನಾಟ್ಯದಲ್ಲಿ ಸ್ವಲ್ಪ ತೊಡಕಾಗಿದೆ. ಆದರೆ ಅವರದ್ದು ಪ್ರತಿಪಾದನೆ ಅಂದರೆ ಪುಂಜರ ಪ್ರತಿಪಾದನೆ ಇತ್ತು, ನಾಟ್ಯವೇ ಎಲ್ಲ ಯಕ್ಷಗಾನ ಅಲ್ಲ, ಹಾಗಂತೇಳಿ ಬರೀ ಮಾತುಗಾರಿಕೆಯೂ ಯಕ್ಷಗಾನ ಅಲ್ಲ. ಎಷ್ಟು ಬೇಕೋ ಅಷ್ಟು ನಾಟ್ಯವನ್ನು ಕೊಟ್ಟು ಮತ್ತೆ ಮಾತುಗಾರಿಕೆಯಲ್ಲಿ ಅದನ್ನು ತುಂಬಿಸಿಕೊಂಡು ಪಾತ್ರವನ್ನು ಸರಿತೂಗಿಸಿಕೊಂಡು ಹೋಗಬೇಕು, ನಿಮಗೆ ಅದೊಂದು ಹೊಣೆ ಉಂಟು ಅಂತ ಹೇಳ್ತಿದ್ರು. ಪುಂಜರ ವ್ಯಕ್ತಿತ್ವ ಹಾಗೆ ನಾವೆಲ್ಲ ವೇಷ ಮಾಡಿದ್ದೇವೆ ಅವರ ಮಧ್ಯಕ್ಕೆ. ಹಾಗಾಗಿ ಕಲಾವಿದರನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಗುರುತಿಸ್ತಾರೆ ಅಲ್ವಾ? ಈಗ ಸಾಮಾನ್ಯವಾಗಿ ಯಾವ್ಯಾವ ಪ್ರಸಂಗಗಳಾಗ್ತಾ ಇದ್ದು ಪುಂಜರ ಮೇಳದಲ್ಲಿ? ದೇವಿ ಮಾತ್ಮೆ, ಕ್ಷೇತ್ರ ಮಾತ್ಮೆ, ಲಲಿತೋಪಾಖ್ಯಾನ, ದಶಾವತಾರ, ಪಂಚಕಲ್ಯಾಣ, ಇವು ಮಾಮೂಲಿ ಪ್ರಸಂಗಗಳು. ನಾನು ಸೇರಿದ್ದ ತರುವಾಯದಲ್ಲಿ ವರ್ಷಕ್ಕೊಂದು 60 ದೇವಿ ಮಾತ್ಮೆ ಆಗ್ತಿತ್ತು ಅಷ್ಟೇ. 180ರಲ್ಲಿ 60, ಒಂದು 60-80 ಜಾಸ್ತಿ ಅಂದರೆ. ಹಾಗಾಗಿ ನಮಗೆ ಇತರ ಪ್ರಸಂಗಗಳು ಜಾಸ್ತಿ ಸಿಕ್ತಿತ್ತು. ಅವಿರತವಾದಂಥ ಅಧ್ಯಯನ ಮತ್ತೆ ಅದಕ್ಕೆ ಬೇಕಾದ ಹಾಗೆ ನಮಗೆ ಹೇಳಿಕೊಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿದ್ದರು. ಕೊಳ್ಳೂರು ರಾಮಚಂದ್ರ ರಾಯರು ಇದ್ದರು, ತುಂಬ ಹೇಳಿಕೊಡ್ತಿದ್ರು. ಮುನ್ಕೂರು ಜಯರಾಮ ಶೆಟ್ಟರಿದ್ದರು, ಹಾಸ್ಯಗಾರ, ಅವರು ಸಹ ಒಳ್ಳೆಯ ಒಂದು ತರಬೇತಿದಾರ. ಮತ್ತು ವಿಶ್ವಣ್ಣ ಮತ್ತು ಕಾಸರಗೋಡು ಸುಬ್ರಾಯ ಒಳ್ಳರಿದ್ದರು, ನನಗೆ ಹಗಲಿನ ಗುರುಗಳು. ಮುಂಜರು ಇಲ್ಲಿಗೆ ಚೌಕಿಗೆ ಬಂದ ನಂತರ ನಾನು ಅವರನ್ನು ಬಿಡ್ತಿರ್ಲಿಲ್ಲ. ಹೌದು, ಹಾಗಾಗಿ ನನಗೆ ಅದು ಬಹಳ ಒಳ್ಳೆಯ ಒಂದು ಅಧ್ಯಯನ ಕೇಂದ್ರ ಆಗಿತ್ತು. ಈಗ ಹಾಗೆ ಪುಂಜರ ಜೊತೆಲಿ ಎಷ್ಟು ವರ್ಷ ಇದ್ರಿ ನೀವು? ನಾನು 16 ವರ್ಷ ಇದ್ದೆ. ಹೌದು. ಈಗ ನೀವು ಬರುವಾಗ 4 ಮೇಳಗಳಿದ್ದ? 4 ಮೇಳ ಇತ್ತು. ಹೌದು. ಆಮೇಲೆ 5ನೇ ಮೇಳ ಆಗುವಾಗ ಇದ್ದೀರಿ? ಆಮೇಲೆ 5 ಆಯಿತು. 5ನೇ ಮೇಳ ಆಗುವಾಗ 1ನೇ ತಂಡವನ್ನು ಒಂದಷ್ಟು ಜನರನ್ನು ಅದಕ್ಕೆ ಹಾಕಿದರು, ಬೇರೆ ತಂಡಗಳಿಂದ ಆಯಿತು. ಆಗ ಸ್ವಲ್ಪ ಹೊಣೆಗಾರಿಕೆ ಜಾಸ್ತಿ ಮಾಡಿದರು ಪುಂಜರು. ಬೇಕಾದ ವೇಷವನ್ನು ಮಾಡುವ ಸಂದರ್ಭಗಳು ತುಂಬ ಬಂದಿತ್ತು, ಅಗತ್ಯ ಬಿದ್ದ ವೇಷ. ಆ ನಂತರದಲ್ಲಿ 6ನೇ ಮೇಳ ಆಯಿತು. ನಾನು ಮತ್ತೆ ಪುಂಜರು ಸ್ವಲ್ಪ ದೂರ ಆದೆವು. ನಾನು 3ನೇ ತಂಡಕ್ಕೆ ಹೋದೆ, ಅದರಲ್ಲಿ ಒಂದು 7 ವರ್ಷ ಇದ್ದೆ. ಮತ್ತು ಪುನಃ ನನ್ನನ್ನು 1ನೇ ತಂಡಕ್ಕೆ ಹಾಕಿದರು. ಆಮೇಲೆ ನಾನು ಮತ್ತೆ ಪುಂಜರು 3ನೇ ತಂಡಕ್ಕೆ ಹೋದೆವು. ಈಗ 4ನೇ ಮೇಳದಲ್ಲಿ ನೀವು ಬರುವಾಗ ಮ್ಯಾನೇಜರ್ ಯಾರು? ಕುಮಾರಣ್ಣ ಪಡ್ರೆ. ಅವರು ವೇಷಧಾರಿ ಹೌದು, ಮ್ಯಾನೇಜರ್ ಒಳ್ಳೆಯ ಮನುಷ್ಯ. ಯಜಮಾನರ ಬಗ್ಗೆ ಏನು ಹೇಳ್ತೀರಿ? ದೊಡ್ಡ ಯಜಮಾನ. ನಾನು ಕಾಣದೇ ಇದ್ದಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ. ಒಂದು ರೀತಿಯಲ್ಲಿ ಈಗಿನ ನಾವು ಸ್ಕ್ಯಾನರ್ ಅಂತ ಏನು ಹೇಳ್ತೇವೆ, ಆ ರೀತಿಯ ಬುದ್ಧಿ ಪ್ರಖರತೆ ಇದ್ದವರು. ಅವರ ಎದುರಿನಲ್ಲಿ ಒಬ್ಬ ವ್ಯಕ್ತಿ ನಿಂತರೆ ಇವನು ಏನು ಮತ್ತು ಎಷ್ಟು ಅಂತ ಹೇಳುವುದನ್ನು ಅವರನ್ನು 3-4 ವಾಕ್ಯ ಮಾತಾಡಿಸಿಯೇ ತೂಕ ಮಾಡಿಕೊಳ್ತೀವಿ. ಪ್ರಖರ ಬುದ್ಧಿಮತ್ತತೆಯ ವ್ಯಕ್ತಿ. ಹೌದು, ನಿಜವಾಗಿ ಯಕ್ಷಗಾನಕ್ಕೆ ಚಕ್ರವರ್ತಿಯವರು. ಅಂತಹ ಆಳ್ವಿಕೆಯ ಒಂದು ಅರ್ಹತೆಯನ್ನು ಹೊಂದಿದವರೇ, ಅನುಮಾನವೇ ಇಲ್ಲ. ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸಂಭಾಳಿಸಿಕೊಂಡು ಹೋದವರು ಅಲ್ವಾ? ಹೌದು. ಅಂದರೆ ಯಕ್ಷಗಾನದ ಕಲಾವಿದರ ಮನೋಸ್ಥಿತಿಗಳು ಗಳಿಗೆ ವಿಭಿನ್ನ ಆಗಿರ್ತವೆ. ಅದೆಲ್ಲವನ್ನು ಏಕತ್ರ ಕೂಡಿ ಹಾಕಿ ಹಾಗೆ ಅದನ್ನು ತೂಕದಲ್ಲಿ ತನಗೆ ಬೇಕಾದ ಹಾಗೆ ನಡೆಸಿಕೊಂಡು ಹೋಗುವ ಖ್ಯಾತಿವಂತ ದೊಡ್ಡ ಯಜಮಾನ. ಎಷ್ಟೋ ಸಲ ಸಾಮಗ್ರಂಥವರ ಅಸಮಾಧಾನವನ್ನು ಕೂಡ ಅರಗಿಸಿಕೊಂಡವರು. ಅವರನ್ನು ಮತ್ತೆ ಸಮಾಧಾನಿಸಿ ಕರ್ಕೊಂಡು ಬರ್ತದೆ. ಹಾಗಾಗಿ ಅದೊಂದು ಚಾಕಚಕ್ಯದ ಬೇರೆ, ಕೇವಲ ದರ್ಪದಿಂದ ಆಗುವುದಿಲ್ಲ. ಅಲ್ಲ ಅದು ಅವರ ಬುದ್ಧಿವಂತಿಕೆ. ಮತ್ತು ಅವರು ಆ ಮಾರ್ಮಿಕವಾಗಿ ಆಡುವಂತಹ ಮಾತುಗಳು, ಅವರ ವಾಕ್ಯಗಳಲ್ಲಿ ಬಹಳ ಶಬ್ದಗಳಿರ್ತಿರ್ಲಿಲ್ಲ. 3, 4, 5 ಶಬ್ದಗಳೊಳಗೆ ಒಂದು ವಾಕ್ಯ. ಅವರು ಹೇಳಿದ ಸ್ವಲ್ಪ ಸಮಯದ ನಂತರ ನಾವು ಅದನ್ನು ಮನನ ಮಾಡುವಾಗ ಅದರ ಆಳ ಮತ್ತು ಅಗಲ ವಿಸ್ತಾರ ಗೊತ್ತಾಗ್ತಿತ್ತು. ಹಾಗಾದ್ರಿಂದ
ಯಜಮಾನ್ರ ಹತ್ರ ಮಾತಾಡಬೇಕು ಅಂತೀರ ಭಾಳ ಜಾಗ್ರತೆ ಬೇಕಿತ್ತು. ಎದುರು ನಿಲ್ಲಲಿಕ್ಕೆ ಸ್ವಲ್ಪ ಅಂಜಿಕೆ ಇತ್ತು. ಈಗ 3ನೇ ತಲೆಮಾರು ಬಂದಿದೆ ಗೋಪಾಲ್ರೆ. ಹೌದು. ಬಹುಶಃ ಕೊರಗ ಶೆಟ್ಟರ ಕಾಲದ ಒಂದು ಆಡಳಿತ ವ್ಯವಸ್ಥೆ ಬೇರೆ, ಅದೆಲ್ಲ ನಮ್ಮ ಅನುಭವಕ್ಕೆ ಬಂದದ್ದಲ್ಲ. ಅಲ್ಲ. ಆಮೇಲೆ ವಿಠಲ್ ಶೆಟ್ಟರು ಯಜಮಾನಿಕೆಯ ಒಂದು ಪರಮಾವಧಿಯನ್ನು ತೋರಿಸಿದವರು. ಹೌದು. ಆಮೇಲೆ ಮಗನಿಗೆ ಬಿಟ್ಟುಕೊಟ್ರು. ನಿಜ. ಈ 3ನೇ ತಲೆಮಾರಿನಲ್ಲಿ ಈಗ ಮೇಳ ನಡೀತಾ ಇರುವಂಥದ್ದು. ಈಗಿನ ಯಜಮಾನರು ಹೇಗೆ? ಈಗಿನ ಯಜಮಾನರು ಮೊದಲಿನವರಿಗಿಂತಲೂ ಒಂದು ಪಟ್ಟು ನಮಗೆ ಹತ್ತಿರ ಆಗಿದೆ. ಮೊದಲ ಯಜಮಾನರಲ್ಲಿ ನಮಗೆ ಹೆದರಿಕೆ ಇತ್ತು, ಒಳಗಿಂದ ಭಯ ಇತ್ತು, ಒಂದು ಗೌರವ ಇತ್ತು. ಹೌದು, ಅದೊಂದು ಭಯವೂ ಇತ್ತು. ಈಗಿನವರಲ್ಲಿ ಆ ಭಯದ ಆತಂಕ ಇಲ್ಲ. ಏನಿದ್ರೂ ನಾವೊಂದು ಧೈರ್ಯದಲ್ಲಿ ಅವರಲ್ಲಿ ಹೋಗಿ ಮಾತಾಡ್ಬೋದು. ಅವರು ನಮ್ಮನ್ನು ಹಾಗೆ ಹಾರ್ದಿಕವಾಗಿ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಸಮಸ್ಯೆ ಏನಿದ್ರು ಅದಕ್ಕೆ ಒಂದು ಪರಿಹಾರ ಕಲ್ಪಿಸಿಕೊಡ್ತಾರೆ. ಒಳ್ಳೆಯ ದಯಾಳು ಮನುಷ್ಯ. ನಾನು ಒಂದು ಬಹಳ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಿಬಿದ್ದಿತ್ತು. ನನಗೆ ಏಕಕಾಲದಲ್ಲಿ 2 ಥರದ ಮಲೇರಿಯಾ ಆಗಿತ್ತು. ಓಹೋ, ಮೇಳದ ತಿರುಗಾಟ ಇರುವಾಗಲೇ 12ನೇ ಇಸ್ವಿ ಫೆಬ್ರವರಿ 9 ತಾರೀಕು ನನ್ನ ಮಗಳ ಮದುವೆ. 8ನೇ ತಾರೀಕಿನ ದಿವಸ ನನಗೆ ಜೋರಾಗಿ ನನ್ನನ್ನು ICUಗೆ ಅಡ್ಮಿಟ್ ಮಾಡಿದರು. ಆಗ ನನ್ನ ಸಾಕಾಲ್ಯ ಆರಭಾರಗಳನ್ನು ಯಜಮಾನರು ವಹಿಸಿಕೊಂಡದ್ದು. ಹಾಗಾಗಿ ಆಗ ಸಕಾಲಿಕವಾದಂತಹ ಚಿಕಿತ್ಸೆ ಎಲ್ಲ ಆದ ಕಾರಣ ನಾನು ಬೇಗನೆ ಗುಣ ಆಗಿ ಅದೇ ವರ್ಷ ಕೊನೆ 1.5 ತಿಂಗಳು ತಿರುಗಾಟವು ಮಾಡಿದೆ. ಫೆಬ್ರವರಿಯಲ್ಲಿ ಆರೋಗ್ಯ ಕೆಟ್ಟವನು, ಮೇಗಾಗುವಾಗ ಗುಣ ಆದ ಮೇಲೆ. ಹೌದು, ಹಾಗೆ. ಇದು ಕಟೀಲು ಒಂದು ಧಾರ್ಮಿಕ ಕ್ಷೇತ್ರ ದಿನಕರವರೇ. ನಿಶ್ಚಯ. ಹಾಗಾಗಿ ಮೇಳದ ಸಂಚಾಲಕರು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಅರ್ಚಕ ವರ್ಗ, ಹೌದು, ಆಸರಣ ಬಂಧುಗಳು. ಹೌದು. ಬಹುಶಃ ಹಿಂದಿನವರೆಲ್ಲ ನೇರವಾಗಿ ಮೇಳದ ಒಂದು ವ್ಯವಸ್ಥೆಯಲ್ಲಿ ಕೈ ಹಾಕ್ತಾ ಇರಲಿಲ್ಲ, ಸಂಪರ್ಕಕ್ಕೆ ಬರ್ತಿರಲಿಲ್ಲ. ಆದರೆ ಈಗಿನವರು ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಪರಿಜ್ಞಾನ ಹೊಂದಿದ್ದರಿಂದ ಮೇಳದ ಒಂದು ಶಿಸ್ತುಬದ್ಧತೆಗೆ ಅವರ ಕೊಡುಗೆ ಕೂಡ ತುಂಬ ಇದೆ. ತುಂಬ ಉಂಟು. ಏನು ಅನ್ನಿಸ್ತದೆ ನಿಮಗೆ? ಬಹಳ ಒಳ್ಳೆಯದು ಅಂತ ಅನ್ನಿಸ್ತಾ ಉಂಟು. ಯಾಕಂತ ಹೇಳಿದರೆ ಒಂದು ಕೇವಲ ಏಕಮುಖವಾಗಿ ಹೋದರೆ ಮೇಳದ ಸಂಪ್ರದಾಯದಲ್ಲಿ ನಡೀತದೆ. ಅದರ ಒಟ್ಟಿಗೆ ಸ್ವಲ್ಪ ಧಾರ್ಮಿಕತೆ, ಜೊತೆಗೆ ಸ್ವಲ್ಪ ವೈಚಾರಿಕತೆ. ಒಂದು ಮನುಷ್ಯ, ನಾಗರಿಕನಾದಂತಹ ಮನುಷ್ಯ ಹೇಗಿರಬೇಕು ಅನ್ನುವಂಥದ್ದೆಲ್ಲ ಸಕಾಲಿಕವಾಗಿ ನಮಗೆ ಅಲ್ಲಿಂದ ನಿರ್ದೇಶನ ಬರ್ತಾ ಇರ್ತದೆ. ಹೀಗಾದ್ರಿಂದ ನಾವೊಂದು ರೀತಿಯಲ್ಲಿ ಕಟೀಲು ಕ್ಷೇತ್ರದ ರಾಯಭಾರಿಗಳು, ಧಾರ್ಮಿಕ ರಾಯಭಾರಿಗಳು. ನಮಗೂ ಅವರಿಗೆ ಇರುವ ಹೊಣೆಗಾರಿಕೆಯ ಒಂದು ಅಂಶತಃ ಹೊಣೆಗಾರಿಕೆ ಉಂಟು. ಆದ್ದರಿಂದ ಅದರ ಪ್ರಾತಿನಿಧಿತ್ವವನ್ನು ನಾವು ಸರಿಯಾಗಿ ಮಾಡುವುದಕ್ಕೆ ಸಕಾಲಿಕವಾದಂತಹ ಎಚ್ಚರಿಕೆ ಮತ್ತು ಸೂಚನೆಗಳು ನಮಗೆ ಬರ್ತಾ ಇರ್ತದೆ. ಈಗ 3 ದಶಕಗಳ ಸೇವೆಯನ್ನು ಯಕ್ಷಗಾನದಲ್ಲಿ ತಿರುಗಾಟದ ಮೂಲಕ ನೀವು ಮಾಡಿದ್ದೀರಿ. ಹೌದು. ಮನಸ್ಸಿಗೇನು ಸಂತೃಪ್ತಿ ಕೊಟ್ಟಿಲ್ಲ? ತುಂಬ ತೃಪ್ತಿ ಕೊಟ್ಟಿದೆ. ಯಕ್ಷಗಾನದಿಂದ ನಾನು ತುಂಬ ಪಡೆದಿದ್ದೇನೆ. ಹಣ, ಹೆಸರು, ಬದುಕು ಎಲ್ಲ ಸಿಕ್ಕಿದೆ. ಹಾಗಂತೇಳಿ ನಾನು ಕೊಟ್ಟದ್ದು ಕಡಿಮೆ ಅಂತ ಒಂದು ಸ್ವಲ್ಪ ಕೀಳರಿಮೆಯೂ ಉಂಟು. ಆದರೆ ನಾನು ಪ್ರವೇಶ ಮಾಡಿದ ಕಾಲಗತಿ ಸ್ವಲ್ಪ ತಡ ಆಗಿದ್ದರಿಂದ ನನ್ನ ಯೋಗ ಮತ್ತು ಭಾಗ್ಯದಲ್ಲಿ ಇಷ್ಟೇ ಸಿಕ್ಕಿದ್ದು. ಆದರೂ ಅದರಲ್ಲಿ ನಾನು ಪೂರ್ಣ ತೃಪ್ತನಿದ್ದೇನೆ. ಯಾಕೆಂದರೆ ಕಟೀಲು ಮೇಳದಲ್ಲಿ ಎಲ್ಲ ತರಹದ ವೇಷಗಳನ್ನು ಮಾಡಿದ್ದೇನೆ. ಅನಿವಾರ್ಯ ಕಾಲದಲ್ಲಿ ರಕ್ತಬೀಜನಂತಹ ವೇಷವನ್ನು ನಾನು ನಿರ್ವಹಿಸಿದ್ದೇನೆ. ಹಿರಣ್ಯಕಶಿಪು ಅಂತ ವೇಷವನ್ನು ಮಾಡಿದ್ದೇನೆ. ಮಾಗದನಂಥ ನಾಟಕೀಯ ವೇಷವನ್ನು ಮಾಡಿದ್ದೇನೆ. ಅತಿಕಾಯನಂಥ ಕಿರೀಟ ವೇಷವನ್ನು ಮಾಡಿದ್ದೇನೆ. ಹಾಗೆ ನನಗೆ ಯಕ್ಷಗಾನ ಬೇಕಾದ್ದನ್ನೆಲ್ಲವನ್ನು ಕೊಟ್ಟಿದೆ. ನಿಮಗೆ ಸವಾಲಾದಂಥ ಪಾತ್ರ ಯಾವುದು? ನನಗೆ ಸವಾಲಾಗಿದ್ದದ್ದು ಅತಿಕಾಯ ಅಂತ ಹೇಳ್ತೇನೆ. ಹೌದು, ತುಂಬ ಕ್ಲಿಷ್ಟವಾದಂಥ ಒಂದು ಪಾತ್ರ. ಹಾಗಂತೇಳಿ ಅದರಲ್ಲಿ ಎಲ್ಲದಕ್ಕೂ ಅವಕಾಶ ಇದ್ದದ್ರಿಂದ ಆ ಕಷ್ಟ ನನಗೆ ಅನುಭವಕ್ಕೆ ಬರಲಿಲ್ಲ. ನಿಮಗೆ ತುಂಬ ಮೆಚ್ಚಿದ ಹಿತವಾದ ಪಾತ್ರ? ತುಂಬ ಹಿತವಾದ ಪಾತ್ರ ಅಂತ ಹೇಳಿದರೆ ನಾನು ಎಲ್ಲ ಪಾತ್ರಗಳನ್ನು ಬಹಳ ಆಪ್ಯಾಯಮಾನವಾಗಿ ಸ್ವೀಕರಿಸ್ತೇನೆ. ಅದರಲ್ಲಿ ನಮ್ಮ ಪೂಜ್ಯರು ಒಂದು ಗಂಡುಗಲಿ ಘಟೋತ್ಕಚ ಅಂತ ಪ್ರಸಂಗ ಬರ್ತಿದ್ದೆ. ಅದರಲ್ಲಿ ನಾನು ಆದ್ಯಂತ ಧರ್ಮರಾಯ ಮಾಡ್ತಿದ್ದೆ. ಓಹೋ, ಆ ಪಾತ್ರ ನನಗೆ ಬಹಳ ಮೆಚ್ಚುಗೆ ಬಂದು ಕೊನೆಯವರೆಗೆ. ಭಾಳ ಹೌದಾ? ಅದು ಬಹಳ ಮೆಚ್ಚುಗೆ ಆಗಿತ್ತು. ಇಡೀ ರಾತ್ರಿ ಆಗಲಿ. ಹೌದು ಅಲ್ವಾ? ಹೌದು. ಈಗ ದಿನಕರ ಗೋಖಲೆಯವರೇ, 5 ಇದ್ದ ಮೇಲೆ 6 ಆಯಿತು, 6 ಇದ್ದದ್ದು ಈಗ 7 ಆಗಿದೆ. ಹೌದು, 7ನೇ ಮೇಲೆ ಬರ್ತಾ ಇದೆ. ಈ ಒಂದು ಬಹುಶಃ ಈ ಹಿಂದೆ ನಾನು ಕೂಡ ಗಮನಿಸಿದ್ದೇನೆ, ಒಂದೊಂದೇ ಮೇಳ ಸೇರ್ಪಡೆ ಆಗುವಾಗ ಇಷ್ಟೊಂದು ಅದ್ಭುತವಾದ ವ್ಯವಸ್ಥೆ ಏನಾಗಿರಲಿಲ್ಲ. ಇಲ್ಲ ಅಲ್ವಾ? ಇಲ್ಲ. 1ನೇ ಮೇಳದ್ದು ಸಾಮಾನ್ಯ ಎಲ್ಲ ಕಡೆ ಸೇವಾಟ ಆಗುವಾಗೆ ಒಂದು ಆಗ್ತಾ ಇತ್ತು, ಒಂದು ಹೆಚ್ಚು ರಂಗಸ್ಥಳ.
ಆದರೆ ಈ ಸಲ ಹಾಗಲ್ಲ, ಒಂದು ಸಪ್ತಾಹವನ್ನೇ ಆಚರಣೆ ಮಾಡಿಬಿಟ್ಟಿದ್ದಾರೆ. ನಿಜ ಅಲ್ವಾ? ನಿಜ. ಇದರಿಂದ ಏನು ಪ್ರಯೋಜನ ಆಗಿದೆ ಕಲಾವಿದರಿಗೆ? ತುಂಬ ಪ್ರಯೋಜನ ಆಗಿದೆ. ಒಂದು ರೀತಿಯಲ್ಲಿ ನಾವು ಯಾವ ಪುನರ್ಮನನ ಶಿಬಿರ ಅಂತ ಮಾಡಿದೆವು, ಆ ಹಂತದಲ್ಲಿ ನಾವು ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡಲಿಕ್ಕೆ ತೊಡಗಿದಾಗ ಇದ್ದ ಮನಸ್ಥಿತಿಗೆ ನಾವು ಹೋಗಿ ತಲುಪಿದ್ದೇವೆ. ಅಲ್ಲಿಂದ ಮತ್ತೆ ಮುಂದುವರಿದು ನಾವು ಈಗ ಅವಸ್ಥೆ ಮೇಳ ತಿರುಗಾಟ ಆರಂಭ ಆಗಿದೆ ನಿಮಗೆ. ಈಗ ಇರುವ ಸ್ಥಿತಿಗೆ ಒಂದು ವಾಕ್ ಮಾಡಿದ ಹಾಗೆ ನಾವು ಹೋಗಿ ಬಂದ ಒಂದು ಅನುಭವ ಆಗಿದೆ. ಆದ್ದರಿಂದ ಈ ಮಧ್ಯದಲ್ಲಿ ನಾವು ಏನೆಲ್ಲ ಕಳ್ಕೊಂಡಿದ್ದೆವು, ಬಿಟ್ಟುಕೊಂಡಿದ್ದೆವು, ಅದು ಮತ್ತೆ ಪುನರ್ ಜೋಡಣೆ ಆಗಿದೆ. ಇನ್ನು ಅನುಷ್ಠಾನಿಸುವ ಒಂದು ಕಾರ್ಯಭಾಗ ಉಳಿದಿದೆ ಅಲ್ವಾ? ಅಂದರೆ ಒಂದು ಕುಟುಂಬದ ಸಮ್ಮಿಲನ ದೊಡ್ಡ ತರವಾಡು ಮನೆಯಲ್ಲಿ ಸೇರಿದಾಗೆ ಅಲ್ವಾ? ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಕೆಲವು ಕಲಾವಿದರು ಬಂದಿರಲಿಕ್ಕೆ ಸಾಕು ಅಂತ ಸಾಧ್ಯತೆ ಉಂಟು. ಅವರಿಗೆ ತುಂಬ ಲಾಸ್ ಆಗಿದೆ ಅಂತ ಅನಿಸುವುದಿಲ್ಲ ನಿಮಗೆ? ಅನ್ನಿಸ್ತದೆ. ಅವರು ಬರಬೇಕಿತ್ತು, ಇಂಥ ಒಂದು ಅವಕಾಶ ಅತ್ಯಪೂರ್ವವಾಗಿದ್ದು ಬಿಡಬಾರ್ದಿತ್ತು ಅನ್ನಿಸ್ತದೆ. ಇಂಥ ಪುನಶ್ಚೇತನ ಶಿಬಿರಗಳು ಆಗಲೇಬೇಕು. ಯಾಕಂದರೆ ಸಾಮಾನ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೂ ಕೂಡ ಈಗ 1 ವರ್ಷಕ್ಕೆ ಒಂದ್ಸಲ 2 ವರ್ಷದ ಬೇರೆ ಕೇಂದ್ರ ಸ್ಥಾನದಲ್ಲಿ ಹೋಗಿ ಪುನರ್ಮನನ ಶಿಬಿರಗಳೆಲ್ಲ ಆಗ್ತಾ ವ್ಯವಸ್ಥೆ ಉಂಟು ಅಲ್ವಾ? ಯಾಕಂದರೆ ಒಂದು ಆತ್ಮಶೋಧನೆ ಮತ್ತೊಂದು ಪರಿವರ್ತನೆಗೆ ಒಡ್ಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಈ ನೆಲೆಯಲ್ಲಿ ಬಹುಶಃ ಅದೊಂದು ಒಳ್ಳೆಯದು ಅಂತ ಕಲಾವಿದರಾಗಿ ನಿಮ್ಮ ಅನಿಸಿಕೆ ತುಂಬ ಒಳ್ಳೆಯದು ಅಲ್ವಾ? ಇನ್ನು ನಾಳೆಯಿಂದ ನೀವು ತಿರುಗಾಟಕ್ಕೆ ಹೋಗುವವರು ಬೇರೆ ಬೇರೆ ಕಡೆ ಅನೇಕ ಅಭಿಮಾನಿಗಳನ್ನು ಕೂಡ ಕಾಣ್ತೀವಿ. ಈ ಸಲ ಯಾವ ಮೇಳ ಅಂತ ಗೊತ್ತಿಲ್ಲ, ನಿಶ್ಚಯ ಇಲ್ಲ. ಆದರೂ ಒಂದು ಕಟೀಲು ಮೇಳ ಸೇವೆ ಮಾಡುವಂಥ ಒಂದು ಅವಕಾಶ ಬಂದಿದೆ. ಮುಂದಿನ ಈ ತಿರುಗಾಟದ ಅವಧಿಯಲ್ಲಿ ನೀವು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇಷ್ಟರವರೆಗೆ ಯಾವ ಭಕ್ತಿ ವಿಶ್ವಾಸಗಳಿಂದ ಸಹೃದಯತೆಯಿಂದ ನಮ್ಮ ಮೇಳಗಳನ್ನು ಅವರು ಪೋಷಿಸಿಕೊಂಡು ಬಂದಿದ್ದಾರೋ ಆ ಪೋಷಣೆ ಇನ್ನೂ ಹೀಗೆ ಮುಂದುವರಿಲಿ. ಕಲಾವಿದರಾಗಿ ಕಲಾ ಮಾತೆಯ ಸೇವೆಗೆ ಯಾವುದೇ ರೀತಿಯ ಭಂಗ ಬಾರದ ಹಾಗೆ, ಮತ್ತು ಅವರುಗಳು ನಮ್ಮ ಮೇಲೆ ಇರಿಸಿಕೊಂಡಂಥ ಭರವಸೆ ಮತ್ತು ಪ್ರೀತಿಗಳಿಗೆ ಧಕ್ಕೆ ಆಗದ ಹಾಗೆ ಪ್ರಾಮಾಣಿಕವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತೇವೆ. ಅವರು ಸಲ್ಲಿಸುವ ಸೇವೆ ದೇವರಿಗೆ ತಲುಪುವಲ್ಲಿ ನಾವು ಮಧ್ಯವರ್ತಿಗಳಾಗಿ ದುಡಿತೇವೆ ಅಂತ ಒಂದು ಭರವಸೆ ಕೊಟ್ಟು ತುಂಬ ಧನ್ಯವಾದ. ನಮಸ್ಕಾರ. ಕ್ಷೇತ್ರದ ಒಂದು ಸ್ವಲ್ಪ ಭಜನಾ ತೊಟ್ಟಲು ತನ್ನ ಸೇವೆಗೆ ಕುರಿಯರ ತಂಡ ಕಟೀಲದ ಕಟ್ಟಿರಾಯಿ ಅವಕ್ಕೆ ಮಾತುಕತೆ ವಿಶೇಷವಾದ ಪ್ರಾಧಾನ್ಯತೆ ಪಡೆದಿರವು. ಅಂತ್ಯಕ್ಕಿನ ಕಟ್ಟಿರಾಯಿ ಈ ಮೊದಲು ಕ್ಷೇತ್ರ ಪ್ರವೇಶ ಹೊಂದಿದೆ.
ಇವಾಗ ಸೇವೆಗಳು ಮುಚ್ಚಿ ಒಂದು ಎಲ್ಲ ನನಗೆ ಎಲ್ಲಕ್ಕೊಂದು ಬಂದ ಅವರು ಸಂಬಂಧಿತ ಐನ ಏಳನೇ ಮೇಳದ ಪಾರಂಪರಿಕವಾದ ಮೆರವಣಿಗೆ ವಿಶೇಷವಾಗಿ ವರ್ಣವನ್ನು ಕಾನೂನು ಭಜನದ ಆಚರಣೆಗಳು ಒಂದು ಎಸಳು ಬರ್ತಾ ಇರುವಂಥ ಸನ್ನಿವೇಶ, ಬಹಳ ವೈಭವದ ಶೋಭಾಯಾತ್ರೆ ಆಗ್ತಾ ಇರುವಂಥದ್ದು. ಗದ್ದಲಗಳನ್ನು ಕೇಳ್ತಾ ಇದ್ದೀರಿ, ಇದರ ಸಂಭ್ರಮ. ಅನೇಕ ಮಂದಿ ಭಕ್ತರು ಈಗ ಇಲ್ಲಿ ಸೇರಿದ್ದಾರೆ. ಕಾಲ್ನಡಿಗೆಯಿಂದ ಈಗ ಮೆರವಣಿಗೆ ಎಕ್ಕಾರಿಂದ ಬರ್ತಾ ಇದೆ. 7 ವಾಹನಗಳು ಕೂಡ ಒಂದರ ಹಿಂದೊಂದು ಬರ್ತಾ ಇರುವುದನ್ನು ಗಮನಿಸ್ಬೋದು. ಒಂದಷ್ಟು ಜನ ಕ್ಷೇತ್ರದಲ್ಲಿ ಈಗ ಬಂದು ಸೇರಿದ್ದಾರೆ. ಹಾಗಾಗಿ ಆನುಷಂಗಿಕವಾಗಿ ನಾವು ಕ್ಷೇತ್ರದ ಒಳಗಡೆ ನಡೆಯುವಂಥ ಧಾರ್ಮಿಕ ವಿಧಿಗಳನ್ನು, ದೇವರ ಅರ್ಚನೆಯ ಆ ಒಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಮಧ್ಯೆ ಕಲಾವಿದರ ಜೊತೆಯಲ್ಲಿ ಮಾತುಕತೆ ಮುಂದುವರಿಯುತ್ತದೆ. ಈಗ ನನ್ನ ಜೊತೆಯಲ್ಲಿ ಕಟೀಲು ಮೇಳದ ಒಬ್ಬ ಪ್ರಧಾನ ಭಾಗವತರು, ಯಕ್ಷಗಾನದ ಪ್ರಸಂಗಕರ್ತರು ಮತ್ತು ಎಲ್ಲ ವಿಧದಲ್ಲಿ ಕೂಡ ಯಕ್ಷಗಾನ ರಂಗಭೂಮಿಯ ಒಂದು ಸಮಗ್ರವಾದ ಅನುಭವವನ್ನು ಪಡೆದಂತಹ ಅಂಡಾಲ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅಂಡಾಲ ಬೀಡಿನವರು ತುಂಬ ಪ್ರಸಂಗಗಳನ್ನು ಬರೆದಿದ್ದಾರೆ. 10-25 ಪ್ರಸಂಗಗಳನ್ನು ಬರೆದಿದ್ದಾರೆ. ಕಟೀಲು ಮೇಳದಲ್ಲಿ ಸುಮಾರು 10-15 ವರ್ಷಗಳ ಭಾಗವತಿಕೆಯ ಒಂದು ಅನುಭವ ಅವರಿಗಿದೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಛಂದಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡಿದವರು. ಹಾಗಾಗಿ ಕಲಾವಿದರ ಒಂದು ನಿರ್ದೇಶನದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರ ಇದೆ. ಹಾಗಾಗಿ ಅವ್ರನ್ನ ಮಾತಾಡಿಸೋಣ. ನಮಸ್ಕಾರ. ನಮಸ್ತೆ. ದೇವಪ್ರಸಾದ್. ಈಗ ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಪದಾರ್ಪಣೆ ಮಾಡಿದಂಥ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ. ನಮ್ಮ ತಂದೆ ಮನೆ ನಾಯಿಗರ ಮನೆ ಅಂತ ಹೇಳಿ ಅತ್ರೆಬೈಲು ಹತ್ತಿರ, ಅಲ್ಲಿ ಕಟೀಲು ಮೇಳದ ಆಟ ತುಂಬ ಆಗ್ತಿತ್ತು. ಅಲ್ಲಿ ಎಲ್ಲಿ ಆಟ ಆದರೂ ಬಿಡಾರ ನಮ್ಮ ಮನೆಯಲ್ಲಿ. ಆವಾಗ 2 ಮೇಳ ಇತ್ತು. ನಾನು ಸಣ್ಣದಿದ್ದೆ, ಒಂದು 5-6 ವರ್ಷ ಇರುವಾಗ 2 ಮೇಳ ಇರುವಾಗ ಅದರಲ್ಲಿ ಕೇದಗಡಿ ಗುಡ್ಡಪ್ಪ ಗೌಡರು, ಪಡ್ರೆ ಚಂದುವಣ್ಣ, ಪುಟ್ಟಗಾಣಿಗರು, ಮತ್ತೊಂದು ಮೇಳದಲ್ಲಿ ತಿರುವೆ ನಾರಾಯಣ ಶೆಟ್ಟರು, ಅರ್ವನಾರಾಯಣ ಶೆಟ್ಟರು, ರಾಜೀವ್ ಶೆಟ್ಟರು, ಅಜಕ್ಕವರು, ಇವರೆಲ್ಲ ಇದ್ದರು. ಆವಾಗ ನಾನು ಆಟ ಇದ್ದ ದಿವಸ ನಾನು ಕಲಾವಿದರು ಮನೆಯಲ್ಲಿ ಇರ್ತಾರೆ ಎನ್ನುವ ಕಾರಣಕ್ಕಾಗಿ ನಾನು ರಜೆ ಮಾಡ್ತಿದ್ದೆ ಶಾಲೆಗೆ. ಸಣ್ಣದು 1ನೇ-2ನೇ ಕ್ಲಾಸಲ್ಲಿರುವ ಈ ಕಲಾವಿದರು ಮಧ್ಯಾಹ್ನ ಮೇಲೆ ಅವ್ರದ್ದು ಊಟ ಎಲ್ಲ ಆದ ಮೇಲೆ ನನ್ನನ್ನು ಮಾತಾಡ್ತಿದ್ದರು. ಹಾಗಾಗಿ ನನಗೆ ಯಕ್ಷಗಾನದ ಆಸಕ್ತಿಗೆ ಕಾರಣವೇ ಅದು. ಅದರಲ್ಲಿ ಒಮ್ಮೆ ಗುಡ್ಡಪ್ಪ ಗೌಡರು ಕೇಳಿದ್ರು ನನ್ನ ಹತ್ರ, ನೀವಿನ್ನು ಕಲಿತು ಅಂದರೆ ಶಾಲೆಗೆ ಹೋಗ್ತಾ ಇದ್ದೇನಲ್ಲ, ನೀವು ಏನು ಮಾಡುವುದು, ಕಲಿತು ಇನ್ನು ಏನಾಗೋದು ನೀವು ಅಂತ ಕೇಳುವಾಗ ನಾನು ಕಟೀಲು ಮೇಳದಲ್ಲಿ ಭಾಗವತ ಆಗುವುದಂತಲೇ ಅವಾಗ ಹೇಳಿದ್ದೆ ನಾನು. ಆಗ ಅವರು ಹೇಳಿದರು ನನಗೆ, ನಿಮಗೆ ಇದೆಲ್ಲ ಬೇಡ, ನೀವು ಕಲಿತು ಏನಾದರೂ ಉದ್ಯೋಗ ನೋಡಿ ಅಂತ ಹೇಳಿ ನಗಾಡಿದ್ರು. ಹಾಗೆ ನನ್ನ ಆಸಕ್ತಿಗೆ ಕಾರಣವೇ ಕಟೀಲು ಮೇಳ. ಆಮೇಲೆ ಕಲಿತದ್ದು ಹೇಗೆ? ಕಲಿತದ್ದು ಅಂದರೆ ನಾನು 7ನೇ ಕ್ಲಾಸಲ್ಲಿ ಇರುವಾಗ ನಮ್ಮ ಶಾಲೆಯಲ್ಲಿ ಒಬ್ಬರು ಮುಖ್ಯೋಪಾಧ್ಯಾಯರಿದ್ದರು, ಪಿ ವೆಂಕಟಶೆಟ್ಟಿಗಾರ್ ಅಂತ ಹೇಳಿ. ವೆಂಕಟಶೆಟ್ಟಿಗಾರ್. ಅವರಿಗೆ ಮದ್ದಳೆ ಮತ್ತು ಪದ್ಯ ಭಾಗವತಿ ಗೊತ್ತಿತ್ತು ಅವರಿಗೆ. ಅಲ್ಲಿ ಒಂದು ಆ ಶಾಲೆಯಲ್ಲಿ ಭಾನುವಾರ ತಾಳಮದ್ದಲೆ ಆಗ್ತಿತ್ತು. ಆದ್ದರಿಂದ ನನ್ನ ತಂದೆ ಮಾಸ್ಟರ್ ಅಲ್ಲಿ ಅಲ್ಲ, ಅವರು ಪೇಜಾವರ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದರು. ಅವರು ಸ್ವಲ್ಪ ತಾಳಮದ್ದಲೆಯಲ್ಲಿ ಅರ್ಥ ಮಾತಾಡ್ತಿದ್ರು ಸಂಘದ ಊಟಗಳಲ್ಲಿ. ಅಲ್ಲಿಗೆ ಅವರು ಹೋಗುವಾಗ ಅವರೊಟ್ಟಿಗೆ ನಾನು ಹೋಗ್ತಿದ್ದೆ. ಅಲ್ಲಿ ನನ್ನ ಆಸಕ್ತಿಯನ್ನು ಗಮನಿಸಿ ಅಲ್ಲಿಯ ಮುಖ್ಯೋಪಾಧ್ಯಾಯರು ನನಗೆ
ಈ ಬೇಸಿಗೆ ರಜೆಯಲ್ಲಿ ಕ್ಲಾಸ್ ಮಾಡಿದ್ವಿ. ತಾಳಗಳನ್ನೆಲ್ಲ ಅಭ್ಯಾಸ ಮಾಡಿ ಒಂದು ವಾರದ ಕೂಟದಲ್ಲಿ ಒಂದು ಸುರುವಿಗೆ ಒಂದು ಗಣಪತಿ ಸ್ತುತಿ ಮಾಡಿ ಅಷ್ಟಕ್ಕೆ ನಾನು ತಯಾರು ಮಾಡಿದ್ದೆ. ಆನಂತರ ನಾನು ಈ ಬಿ.ಟಿ. ಕುಲಾಲ್ ಎನ್ನುವವರು ಹೌದು, ಅವರು ಅತ್ತಾವರದಲ್ಲಿ ಕುದುರೆಗೂಡು ರಾಮ್ ಭಟ್ರ ತರಗತಿಯನ್ನು ಆರಂಭಿಸಿದರು ಆಸಕ್ತರಿಯಾಗಿ. ಅಲ್ಲಿ ನಾನು ಮತ್ತು ಈ ದಯಾನಂದ ಕೋಡಿಕಲ್ಲಿದ್ದೆ, ಅವರಿಗೆ ನಾವು ಇಬ್ಬರಲ್ಲಿ ಸೇರಿದ್ವಿ. ಸೇರಿದ ಮೇಲೆ ಅಲ್ಲಿ ಕ್ಲಾಸ್ ಆಯಿತು. ನನಗೆ ಪೂರ್ವರಂಗದ ಪಾಠ ಎಲ್ಲ ಅವರು ಮಾಡಿದ್ರು, ಕುದುರೆಗೂಡು ರಾಮ್ ಭಟ್ರು. ಮತ್ತು ಅವರಿಗೆ ಅಸೌಖ್ಯದ ಕಾರಣ ಅದೇ ಕ್ಲಾಸಿಗೆ ಮಾಂಬಡಿಯವರು ಬಂದರು. ಮಾಂಬಡಿಯವರು ಬಂದ ಅಲ್ಲಿ ಬೇರೆ ಶಿಕ್ಷರೆಲ್ಲ ನಾವು ತುಂಬ ಮಂದಿ, ಕೊಳಲ್ ಜೀವಕರ ಆಚಾರ್ಯ ಮತ್ತು ಇದೇ ದಯಾನಂದ ಕೋಡಿಕಲ್, ಸುಧಾಕರ್ ಸಾಲ್ಯಾನ್ ಇಂಥವರೆಲ್ಲ ಅಲ್ಲಿ ನಾವು ತುಂಬ ಜನ ಅಲ್ಲಿ ಚೆಂಡೆ ಮೊದಲೇ ಪದ್ಯ ಮೂರಕ್ಕೊಬ್ಬರು ಕ್ಲಾಸ್ ಮಾಡ್ತಿದ್ವಿ. ಹಾಗಾಗಿ ಮಾಂಬಡಿ ಒಂದೇ ದಿವಸ ಭಾನುವಾರ ಹೌದು ಅಲ್ಲಿ ಕ್ಲಾಸ್ ಆಗೋದು. ಮತ್ತು ನಾವು ಅಲ್ಲಿ ಸುತ್ತ ಹತ್ತಿರದಲ್ಲಿದ್ದ ಕೂಟಗಳಿಗೆ ಹೋಗುದು, ಮಂಗಳದೇವಿ, ಶರಾವು, ಮಹಾಮೈಗೆಲ್ಲ ಸಂಘಗಳಿಗೆ. ಹಾಗೆ ಮತ್ತೆ ಮೇಳಕ್ಕೆ ನಾನು ಹೋದದ್ದು ಅನಿವಾರ್ಯ. ನಾನು ಸೆಕೆಂಡ್ PU ಮಾಡಿ ITI ಮಾಡಿ ನಾನೊಂದು ಉದ್ಯೋಗದಲ್ಲಿದ್ದೆ. MRPL ಅಲ್ಲಿ ಒಂದು ಅಕೌಂಟ್ ಸೆಕ್ಷನಲ್ಲಿ ನಾನು ಉದ್ಯೋಗದಲ್ಲಿದ್ದೆ. ಆವಾಗ ಅಲ್ಲಿ ಬಪ್ಪನಾಡು ಮೇಳದ ಆಟ ಆಗ್ತಿತ್ತು ನಮ್ಮ ಮನೆ ಹತ್ತಿರ. ಅಲ್ಲಿಯ ಭಾಗವತರೊಬ್ಬರು ಆವತ್ತು ರಜೆ, ಹಾಗಾಗಿ ಯಾರೋ ಹೇಳಿದ್ರಂತೆ ನಾನು ಪದ್ಯ ಹೇಳ್ತೇನೆ ಅಂತ ಹೇಳಿ. ನಾನು ಈ ಸಂಘದಲ್ಲೆಲ್ಲ ಪದ್ಯ ಹೇಳಿದ್ವಿ. ಅದಕ್ಕೆ ಶಂಕರಾಳ್ವರು ನಾನು ಪದ್ಯ ಹೇಳಿದ್ದೀನಿ, ನಾಳೆಯಿಂದ ಬರ್ತೀರಾ ಅಂತ ಕೇಳಿದ್ದೆ. ಹಾಗಾಗಿ ನಾನು ಮೇಳಕ್ಕೆ ಸೇರಿದ್ದೆ. ಅದು ದೊಡ್ಡ ಸೆಟ್ ಆವಾಗ. ಹೆಂಗಬೈಲು ತಿರುಮಲೇಶ್ವರ ಶಾಸ್ತ್ರಿಗಳು ಭಾಗವತರು, ಅಡೂರು ಗಣೇಶ್ ರಾವು, ಪೆರುವೈ ಕೃಷ್ಣ ಭಟ್ರು ಚೆಂಡೆ ಮೊದಲಿಗಿದ್ದರು. ನಾನು ಒತ್ತು ಭಾಗವತ. ಯಾವುದು ಮೇಳ? ಬಪ್ಪನಾಡು ಮೇಳ. ಅದರಲ್ಲಿ ಒಂದು 2 ವರ್ಷ ತಿರುಗಾಟ ಮಾಡಿದೆ. ಮತ್ತು ನನ್ನ ಉದ್ಯೋಗಕ್ಕೂ ಅದಕ್ಕೂ ನಾನು 3 ದಿವಸ ನಿದ್ದೆಗೆಟ್ಟು ಅಲ್ಲಿ ಕೆಲಸ ಮಾಡೋದು, ಹಗಲು ಉದ್ಯೋಗ ಮಾಡೋದು, ಇಲ್ಲಿ ರಾತ್ರಿ ಪದ್ಯ ಹೇಳೋದು ಎಲ್ಲ ಮತ್ತೆ ಕಷ್ಟ ಆಗ್ತದೆ ಅಂತ ಆಗಿ ನಾನು ಮತ್ತೆ ಬಿಟ್ಟುಬಿಟ್ಟೆ 2 ವರ್ಷದಲ್ಲಿ ಕೆಲಸವನ್ನು ಬಿಟ್ಟದ ಅಲ್ಲ ಮೇಳ ಬಿಟ್ಟದ್ದು. ಅದಕ್ಕಿಂತ ಮುಂಚೆ ನನ್ನದು ಪ್ರಸಂಗ ವಿಜಯದಂಡಿಗೆ ಅಂತ ಹೇಳಿ ಪ್ರಪ್ರಥಮ ಪ್ರಸಂಗ ಕದ್ರಿ ಮೇಳದಲ್ಲಿ ಅದೊಂದು ಹಿಟ್ಟಾಯಿತು. ಆ ಚಂದ್ರನ ಗಲಾಟೆ ಎಲ್ಲ ಇರುವಾಗ ಹಾಗೆ ಪ್ರಸಂಗ ನನಗೆ ಅದು ಬರೀಲಿಕ್ಕೆ ಪ್ರೇರಣೆ ಪುಂಜರ ಮಾನಿಷಾದ ಅದಕ್ಕಿಂತ ಹಿಂದಿನ ವರ್ಷ ಕರ್ನಾಟಕ ಮೇಳದಲ್ಲಿ ಮೆಗಾ ಹಿಟ್ ಆಯ್ತು. ಅದು ಕಡೆಗೆ ಪುರಭವನದಲ್ಲಿ ಅವರಿಗೆ ಸನ್ಮಾನ. ಹೌದು, ಪುಸ್ತಕ ಬಿಡುಗಡೆ ಆಯಿತು. ಪುಸ್ತಕ ಬಿಡುಗಡೆ ಆದಮೇಲೆ ನಾನು ಮರುದಿವಸ ಬೆಳಿಗ್ಗೆ ಹೋಗಿ ಪುಸ್ತಕ ತಗೊಂಡು ಹೋದೆ. ತಗೊಂಡೋಗಿ ನಾನು ಅದನ್ನೆಲ್ಲ ಒಮ್ಮೆ ಇಡೀ ಓದಿದೆ. ನಾನು ಓದಿದ ಕೂಡಲೇ ನನಗೆ ಏನು ಸ್ಫುರಣೆ ಆಯಿತು ಅಂತ ಗೊತ್ತಿಲ್ಲ. ನನ್ನಲ್ಲಿ ಒಂದು ಕಾಲ್ಪನಿಕ ಒಂದು ಕಥೆಯ ಇದಿತ್ತು, ಚಿತ್ರಣ. ಅದಕ್ಕೆ ನಾನು ಪದ್ಯ ಬರೀಲಿಕ್ಕೆ ಆರಂಭಿಸಿದ್ದೆ. ಆ ಪ್ರಸಂಗ ಮಾನಿಸೋದಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ನಿಜವಾಗಿ. ಅದೆಷ್ಟೋ ಕಲಾವಿದರನ್ನು ಇದು ಮೇಲ್ದರ್ಜೆಗೆ ಏರಿಸಿತ್ತು. ಮತ್ತು ನನಗೆ ಸ್ಪೆಷಲ್ ಆಗಿ ನನಗೆ ಹೇಗೆ ನಾನು ಪದ್ಯ ಬರೆದಿದ್ದೆ, ನನ್ನಿಂದ ಹೇಗೆ ಪದ್ಯ ಬರೆಯಲ್ಪಟ್ಟಿದ್ದೇನೆ ಅಂತ ನನಗೆ ವಿಶೇಷ ಆಗಿತ್ತು. ಏನೊಂದು ಪರೋಕ್ಷ ಇದಾಗಿ ಪ್ರಚೋದನೆ. ಹೌದು, ಅದರಿಂದ ಪ್ರಭಾವಿತನಾಗಿ ನಾನು ಬರ್ತೇನೆ. ಮತ್ತು ಆ ಪ್ರಸಂಗವನ್ನು ಪುಂಜರ ಹತ್ರವೇ ನಾನು ಫಸ್ಟ್ ಹೋಗಿ ತೋರಿಸಿ ಅದನ್ನು ನೀವು ಬರೆದನ್ನು ತೋರಿಸಿದೆ. ಹೌದು, ಅದಕ್ಕೆ ಅವರು ಹೇಳಿದರು ಶುರುವಿಗೆಲ್ಲ ಪದ್ಯ ನಾವು ಹೀಗೆ, ಮತ್ತು ಅದರಲ್ಲಿ ಪ್ರೌಢಿಮೆ ಬರ್ತದೆ, ಹೀಗೆ ಬರೆ ಅಂತ ಹೇಳಿದ್ರು. ಅದು ಆಮೇಲೆ ಅದೊಂದು ಕದ್ರಿ ಮೇಳದಲ್ಲಿ ಪ್ರಯೋಗವಾಗಿ ಹಿಟ್ಟು ಪ್ರಸಂಗ ಆಯಿತು. ಕದ್ರಿ ಮೇಳ ಯಾವುದು? ಅಲ್ಲ, ಮನೋಹರ್ ಕುಮಾರ್ ಅದರಲ್ಲಿ ಅದು ಪ್ರದರ್ಶನ ಆಯಿತು ಅಲ್ವಾ? ಹೌದು. ಆಮೇಲೆ ನೀವು ಬರೆದ ಪ್ರಸಂಗಗಳು? ಆಮೇಲೆ ನನ್ನದು ಸಾಲಿಗ್ರಾಮಕ್ಕೆ ಪಾವನಗಂಗಾ, ಸಪ್ತಪದಿ, ಪುರುಷಪುಂಗವ, ಮತ್ತು ಅವರು ಕಿಶನ್ ಹೆಗ್ಡೆ ಅವರು ಇಲ್ಲಿ ಮಂಗಳದೇವಿ ಮೇಳ ಮಾಡಿದ್ರಲ್ಲ, ಅಲ್ಲಿ ಮತ್ತೆ ಅಲ್ಲಿಂದ ನಾನು ಇಲ್ಲಿಗೆ ಸಿಗ್ತಾರೆ. ನೀವು ಭಗವತಿಗೆ ಬಂದರೆ? ಇಲ್ಲ, ಇದಕ್ಕೆ ಪ್ರಸಂಗಕ್ಕೆ. ಅಲ್ಲಿ ನನ್ನ ಮಂಗಳದೇವಿ ಮೇಳದಲ್ಲಿ ಮತ್ತೆ ನನ್ನದೇ ಪ್ರಧಾನ ಪ್ರಸಂಗ ಆಯಿತು. ಗೋಪಿಚಂದನ, ಮಯೂರ ಮೈಥಿಲಿ, ಮಣಿಮಂಚವು, ಅಲ್ಲಿ ಸುಡರಬಲಿ, ವಿಜಯಕೇಸರಿ, ಮಂಗಳದೇವಿ ಮೇಳ ಕಡೆಯ ತಿರುಗಾಟದವರೆಗೂ ನನ್ನ ಪ್ರಸಂಗ ಇತ್ತು. ಪ್ರತಿ ವರ್ಷ ಪ್ರಸಂಗ ಬರೀತಿದ್ದೆ ಅಲ್ವಾ? ಪುರಾಣ ಮತ್ತು ಕೆಲವು ವರ್ಷ 2 ಸಾಲಿಗ್ರಾಮಕ್ಕಿತ್ತು, ಮಂಗಳದೇವಿಗಿತ್ತು. ನಾನು ಹಾಗಿತ್ತು. ಪುರಾಣ ಪ್ರಸಂಗ ಬರ್ತದ್ದು ಅಂದರೆ ಅದು ನಾನು ಕಟೀಲ್ ಮೇಳಕ್ಕೆ ಬಂದ ಮೇಲೆ ರಂಗನಾಯಕ ಅಂತ ಹೇಳಿ ಕೃಷ್ಣನ ಮಗ ಸಾಂಬನ ಇಡೀ ಕಥೆ, ಸಾಂಬ ಚರಿತ್ರೆ. ಆಮೇಲೆ ಅಗಸ್ತ್ಯನ ಕುರಿತು ಮೈತ್ರಾವರುಣಿ ಅಂತ, ಮತ್ತು ಈ ನಂದಿನಿಯ ಕತೆ, ಸುರಭಿ ಜಾತಿ. ಹೌದು, ಲೋಕಮಾತೆ ಸುರಭಿ ಜಾತಿ ಅಂತ. ಅದು
ಕಥಾ ಸಂಗ್ರಹ ಮಾಡಿಕೊಟ್ಟದ್ದು ಇವರು ಪೂಜ್ಯ ಕುಮಾರ ಅಸ್ರಣ್ಣ. ಹೌದು, ಅವರೊಂದು ಹೀಗೆ ಅದನ್ನು ಬರೀರಿ ಅಂತೇಳಿ. ಈಗ ನಿಮಗೆ ಪೂಂಜರ ಪ್ರಚೋದನೆ ಪ್ರೇರಣೆ, ಆದರೆ ಪ್ರಸಂಗ ಸಾಹಿತ್ಯ ಒಂದು ಬರೀಬೇಕು ಅಂತ ಇದ್ದರೆ ಛಂದಸ್ಸು ನಾವೊಂದು ಹಿಡಿತ ಬೇಕಾಗ್ತದೆ. ಹೌದು, ಅದಕ್ಕೆ ಮಾರ್ಗದರ್ಶನ. ಅದಕ್ಕೆ ಛಂದಸ್ಸಿನ ಹಿಡಿತ ಬಂದದಂದರೆ ಹೆಂಗೆ, ನನ್ನ ಹೈಸ್ಕೂಲಲ್ಲಿ ಶಾಂಭವಿ ಟೀಚರ್ ಅಂತ ಒಬ್ಬರು ಟೀಚರ್ ಇದ್ದು, ಕನ್ನಡ ಟೀಚರ್ ಅವರು. ಅವರಿಗೆ ನಾನು ಅಂದರೆ ಭಾರಿ ಇಷ್ಟದ ಸ್ಟೂಡೆಂಟ್ ನಾನು. ಹಾಗಾಗಿ ಅವರು ಹೇಳ್ತಿದ್ದ ಛಂದಸ್ಸಿನ ಪಾಠ, ಪ್ರಾಥಮಿಕ ಪಾಠ, ಈ ಗುರುಲಘು ಗುರುತಿಸುವುದು ಮತ್ತು ವಾರ್ಧಿಕ ಷಟ್ಪದಿ, ಭಾಮಿನಿ, ಕಂದ ಪದ್ಯಗಳದ್ದೆಲ್ಲ ಲಕ್ಷಣಗಳು ಇರ್ತವೆ. ಅದನ್ನು ಅವರು ಹೇಳುವಾಗ ನಾನು ಭಾರಿ ಆಸಕ್ತಿಯಿಂದ ಅದರಲ್ಲಿ ತೊಡಗಿಸಿಕೊಳ್ತಿದ್ದೆ. ಅವರು ಮತ್ತೆ ನನ್ನನ್ನು ಕರೆದು ಹೇಳುವುದು, ಬೋರ್ಡಲ್ಲಿ ಪದ್ಯ ಬದ್ಯ ಇದಕ್ಕೆ ಪ್ರಸ್ತಾರ ಹಾಕು ಅಂತ ಹೇಳಿ ಎಲ್ಲ ಮಾಡ್ತಿದ್ದು. ಯಮಾತ ರಾಜಭಾನ ಸಲಗ, ಹೌದು, ಅದೆಲ್ಲ ವೃತ್ತಗಳದ್ದೆಲ್ಲ ಇತ್ತು. ಮತ್ತು ಹಾಗೆ ಅದರ ಬೇಸ್ ಮೇಲೆ ನಾನು ಸುರುವಿಗೆ ಪ್ರಸಂಗ ಪದ್ಯ ಬರ್ತದೆ. ನನಗೆ ಆಗ ಅದರಲ್ಲಿ ನಾನು ಕಂಡಿದ್ದೆ, ಒಂದು ಭಾಮಿನಿ ಷಟ್ಪದಿಯನ್ನು ಒಬ್ಬರು ಭಾಗವತರು ತಿರುವುದಾಳದಲ್ಲಿ ಪದ್ಯ ಹೇಳಿದರು, ತಿರುವುದಾಳದಲ್ಲಿ ಹೇಳಿದರು, ಹೇಳುವುದನ್ನು ಕೇಳಿದ್ರು. ಆವಾಗ ನನಗೆ ಇದು ಈ ಭಾಮಿನಿಗೂ ತಿರುವಿಡೆಗೆ ಏನು ಸಂಬಂಧ ಅಂತ ನೋಡುವಾಗ ಈ ಭಾಮಿನಿಯ ಲಕ್ಷಣವೇ ತಿರುವಿಡೆ 3-4 ಮಾತ್ರೆಯದ್ದು. ಹಾಗೆ ನಾನು ಹಾಗಾದರೆ ವಾರ್ತಿಕಕ್ಕೂ ಏನಾದರೂ ಸಂಬಂಧ ಇರಬೇಕಲ್ಲ ಅಂತ ನೋಡುವಾಗ ಈ ಜಂಪೆ ತಾಳದ್ದು ಪದ್ಯ, ಕಾಂಬೋದಿ ಜಂಪೆ, ಭೈರವಿ ಜಂಪೆ ಎಲ್ಲ ನೋಡುವಾಗ ಅದು ಪಂಚಮಾತ್ರ ಗಣ ಆಯಿತು. ಆಮೇಲೆ ಅದರ ಮೇಲೆ ನಾನು ಕಂದ ಪದ್ಯದ ಲಕ್ಷಣ ಯಕ್ಷಗಾನದಲ್ಲಿ ಅಂತ ನೋಡುವಾಗ ಈ ಆರ್ಯ ಸವ ಏಕವು ಇನ್ನೊಂದು ಏಕತಾಳದ್ದೆಲ್ಲ ಮಾತ್ರಗಣದ್ದು, ಅದರ ಮೇಲೆ ನಾನು ಪ್ರಸಂಗ ಬರ್ತದೆ. ಬರೆದ ಮೇಲೆ ಒಂದು ಕೆಲವು ಬಪ್ಪನಾಡು ಮೇಳದ ಆಟದ ದಿವಸಕ್ಕೆ ಬಪ್ಪನಾಡಲ್ಲಿ ಆಟ ಹಾಕಿ ಅಲ್ಲಿಗೆ ಒಬ್ಬರು ಬಂದರು ನನ್ನ ಹತ್ರ, ನಿಮ್ಮದು ವಿಜಯದಂಡಿಗೆ ಎನ್ನುವ ಪ್ರಸಂಗ ಇತ್ತಲ್ಲ ಕದ್ರಿ ಮೇಳದಲ್ಲಿ ಅಂತ ಹೇಳಿದ್ರು. ಹೌದು ಅಂತ ಹೇಳಿದೆ. ಅದು ನೀವು ಛಂದಸ್ಸು ಎಲ್ಲಿ ಕಲ್ತದ್ದು ಅಂತ ಹೇಳಿದ್ರು. ನಾನು ಹೇಳಿದೆ ಹೀಗೆ ವಿಷಯ ಹೀಗೀಗೆ, ಮತ್ತು ಪೂಜಾರು ನೋಡಿದ್ದಾರೆ, ಛಂದಸ್ಸಿನ ದೋಷ ಏನು ಹೇಳಲಿಲ್ಲ ಅಂತ ಹೇಳಿದೆ. ಆವಾಗ ಅವರನ್ನು ಪರಿಚಯ ಮಾಡಿಕೊಂಡ್ರು. ನಾನು ಗಣೇಶ್ ಕೋಲಗಾಡಿ ಅಂತ ಹೇಳಿ ಅವರ ಪರಿಚಯ ಆಯಿತು. ಆಮೇಲೆ ಛಂದಸ್ಸಿನ ಬಗ್ಗೆ ನಾನು ಅಷ್ಟು ಆಳಕ್ಕೆ ಇಳಿದು ಅದನ್ನು ತೊಡಗಿಸಿಕೊಳ್ಳುವ ಕಾರಣ ಗಣೇಶ್ ಕೋಲಗಾಡಿ. ಹೌದು, ಅದು ಹೌದು, ನನಗೆ ಅಷ್ಟರವರೆಗೆ ತಿಳಿದದ್ದು ಒಂದು 10% ಮಾತ್ರ. ಆಮೇಲೆ ನನಗೆ ಈಗ ಏನು ನನಗೆ ಗೊತ್ತಿದೆಯೋ ಛಂದಸ್ಸಿನ ಬಗ್ಗೆ ಅದಕ್ಕೆಲ್ಲ ಕಾರಣ ಅವರೇ. ಭಾಳ ದೊಡ್ಡ ಒಂದು ಸಂಪತ್ತು. ಹೌದು, ತಿಳ್ಕೊಂಡ್ಬಿಟ್ಟಿವಿ ನಾವಲ್ಲ. ಹೌದು. ಹಾಗೆ ಈಗ ಸಾಮಾನ್ಯವಾಗಿ ನೀವು ಒಂದು ಪ್ರಸಂಗ, ಪೂರ್ಣ ಪ್ರಮಾಣದ ಪ್ರಸಂಗ ಬರಿಬೇಕಿದ್ರೆ ಎಷ್ಟು ಪದ್ಯಗಳು ಬೇಕಾಗ್ತದೆ? ಪೂರ್ಣ ಪ್ರಮಾಣದ್ದು ಅಂದರೆ ಈಗ ಸಾಮಾಜಿಕ ಪ್ರಸಂಗಗಳಿಗಾದರೆ ಒಂದು 260-270 ಪದ್ಯ ಬರೀತೀವಿ ನಾವು. ಪುರಾಣಕ್ಕೆ ಆದರೆ ಅದಕ್ಕಿಂತ ಜಾಸ್ತಿ ಆಗ್ತದೆ. ನನ್ನ ರಂಗನಾಯಕದಲ್ಲಿ ಒಂದು 350-370 ಪದ್ಯ ಇರ್ಬೋದು. ಮೈತ್ರಾವರಣ ಇಲ್ಲಿಯೂ ಅಷ್ಟೇ ಇದೆ. ಅಂದರೆ ಅದು ನಾವು ರಂಗಕ್ಕೆ ಎಷ್ಟು ಬೇಕೋ ಅಷ್ಟೇ ಬರೆಯುವುದಲ್ಲ, ಅದರಲ್ಲಿ ನಾವು ಇಡೀ ಬರೀತೇವೆ. ಇಡೀ ಪದ್ಯ ಏನು ಹೇಳಬೇಕು ಎಲ್ಲದಕ್ಕೂ ಪದ್ಯ ಬರೀತೇವೆ. ಮತ್ತೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಹೌದು, ಆಯ್ಕೆ ಮಾಡಿ. ಸಾಮಾಜಿಕ ಪ್ರಸಂಗದಲ್ಲಿ ಹಾಗೆ ಅಲ್ಲ, ಇಷ್ಟು ರಂಗಕ್ಕೆ ಬೇಕು. ಅಲ್ಲಿಯೂ ಕೂಡ 270 ಪದ್ಯ ಎಲ್ಲ ಬೇಕಾಗುವುದಿಲ್ಲ, ಆದರೂ ಬರೀತೀವಿ. ಈಗ ಇಷ್ಟು ಪ್ರಸಂಗಗಳನ್ನು ರಚನೆ ಮಾಡಿದ್ದೀರಿ, ಮೇಳದಲ್ಲಿ ಅದು ಪ್ರದರ್ಶನ ಆಗಿದೆ, ಅದನ್ನು ಕೃತಿ ರೂಪಕ್ಕೆ ಇರಿಸುವ ಪ್ರಯತ್ನ ಏನಾದರೂ ಮಾಡಲಿಲ್ವ? ಇಲ್ಲ, ನಾನು ಇಷ್ಟರವರೆಗೆ ಅದನ್ನು ಮಾಡಲಿಲ್ಲ. ಮಾಡಬೇಕು ಅಲ್ವಾ? ಹೌದು, ಅದೊಂದು ದಾಖಲೆಯಾಗಿ ಉಳಿಬೇಕು. ಹೌದು. ಇದರಿಂದ ಏನಾಗ್ತದೆ, ಕೆಲವು ಪ್ರಸಂಗಗಳು ಆ ವರ್ಷಕ್ಕೆ ಸೀಮಿತ ಆಗಿರ್ಬೇಕು ಅಲ್ವಾ? ಸಿರೈಗಳು ನನ್ನ ಹತ್ರ ಹೇಳಿದರು ಈ ಮಾತು, ಸಾಮಾಜಿಕ ಪ್ರಸಂಗಗಳನ್ನು ಅದನ್ನೊಂದು ನಿಮ್ಮದೆಲ್ಲ ಒಂದು ಪ್ರಿಂಟ್ ಮಾಡಿಸುವ ಅಂತ ಹೇಳಿದ್ರು ನಮ್ಮ ಸಿರೈಗಳು. ಹೌದು, ಗೊತ್ತಾಗಿದೆ. ಹೌದು. ಆಮೇಲೆ ನಾನು ಅದರ ಬಗ್ಗೆ ಹೆಚ್ಚು ಆಸಕ್ತಿ ಪ್ರಕಾಶಕರು ಬರ್ತಾರೆ ಅಂತ ಕಾದರೆ ಅದು ಹಾಗೆ ಇರ್ತದೆ ಅಲ್ವಾ? ಈಗ ದೇವಪ್ರಸಾದ್ ಶೆಟ್ಟರೆ, ಈಗ ನೀವೊಂದು ಪ್ರಮುಖ ಭಾಗವತರಾಗಿ ಕಟೀಲು ಮೇಳದ ಪ್ರಧಾನ ಭಾಗವತರಾಗಿ ಇದ್ದೀರಿ. ಆ ಅನುಭವವನ್ನು ಸ್ವಲ್ಪ ಹೇಳಿ ಅಂತೆ. ಪ್ರಧಾನ ಭಾಗವತನ ಅಂದರೆ ನನಗೆ ಅದನ್ನು ನಾನು ಪ್ರಧಾನ ಭಾಗವತ ಆಗುವಾಗ ನನಗೇನು ಅದು ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಆಗಲಿಲ್ಲ. ಅದೊಂದು ಜವಾಬ್ದಾರಿ ಇದ್ದು, ಭಾರಿ ಹೊರೆಯ ಜವಾಬ್ದಾರಿ ಅಂತ. ಯಾಕೆ ಆಗಲಿಲ್ಲ ಅಂದರೆ, ನಾನು 2ನೇ ಮೇಳದಲ್ಲಿರುವಾಗ ಬಲಿಪ ಪ್ರಸಾದ್ ಭಾಗವತ ಮತ್ತು ನಾನು ಒಟ್ಟಿಗಿದ್ದದ್ದು. ಅವರು ಅವಾಗ ಏನು ಮಾಡ್ತಿದ್ರಂದರೆ, ಅದು ಪಾತ್ರಪಟ್ಟಿಯ ಜವಾಬ್ದಾರಿ ಅವರಿಗೆ, ಪ್ರಧಾನ ಭಾಗವತ ಅವರೇ ಮಾಡಬೇಕಾದ್ದು.
ಅವರು ನಾನಿಲ್ಲದೆ ಅದನ್ನು ಮಾಡ್ತಿದ್ದಿಲ್ಲ. ನಿಮ್ಮನ್ನು ಕರೀತಿದ್ರು? ನಾನು ಹೌದು, ಸೇರಿದ ವರ್ಷವೇ ಅವರು ನನ್ನನ್ನು ಕರೀತಿದ್ರು. ನಾನು ಬರದೆ ಅವರು ಇಷ್ಟು ಮಾಡ್ತಿರ್ಲಿಲ್ಲ. ಆವಾಗ ನನಗೆ ಅದರ ಅನುಭವ ಸಿಕ್ಕಿತ್ತು. ಯಾರಲ್ಲಿ ಏನು ಮಾಡಿಸಬಹುದು, ಯಾವುದು ಯಾವ ಜಾಗದ ಕಲಾವಿದನಿಗೆ ಯಾವುದು ವೇಷ ಎಲ್ಲ ಗೊತ್ತು. ಅದು ಮತ್ತೆ ಪೂಂಜರಿಂದ ಮತ್ತೆ ಕಂಟಿನ್ಯೂ ಆಯಿತು. ಅವರು ನನಗೆ ಬಿಟ್ಟು ನಾನು ಬಂದು 2 ವರ್ಷ ಲೀಸಿನ ಜವಾಬ್ದಾರಿಯನ್ನು ನನಗೆ ಬಿಟ್ಟು ನೀವು ಮಾಡುವಂತೆ. ದೊಡ್ಡ ಜವಾಬ್ದಾರಿ ಅದೇ ಭಾಗವತರಿಗೆ ಅಲ್ವಾ? ಆಟ ಗೆಲ್ಲುವುದು ಅದರಿಂದ. ಹೌದು, ಅವರು ಇರುವವರೆಗೂ ಅವರು ನಿರ್ದೇಶನ ಅವರೇ ಮಾಡ್ತಿದ್ದಾರೆ. ಅದನ್ನು ನಾನು ಕೇಳ್ತಿದ್ದೆ, ಅವರು ಏನು ಕಲಾವಿದರಿಗೆ ಏನು ಹೇಳ್ತಾರೆ, ಎಷ್ಟು ಯಾವುದಕ್ಕೆ ಎಲ್ಲ ಹೇಳ್ತಾರೆ, ಅದೆಲ್ಲ ನಾನು ಕೇಳ್ತಾ ಇದ್ದೆ. ಹಾಗೆ ನನಗೆ ಅದೇನು ಕಷ್ಟ ಆಗಲಿಲ್ಲ. ಈಗ ಒಂದು ಪ್ರದರ್ಶನವನ್ನು ಗೆಲ್ಲಿಸುವಲ್ಲಿ ಈ ಒಂದು ಭಾಗವತನ ಪಾತ್ರ ಎಷ್ಟು ಅಂತ ಹೇಳ್ತೀರಿ ನೀವು? ಅದು ಒಮ್ಮೆ ತಿಂಕಬೈನವರು ಹೇಳಿದ್ರು, ಒಂದು ಆಟ ಸೋತರೆ ಅದಕ್ಕೆ ಪೂರ್ಣ ಜವಾಬ್ದಾರಿ ಭಾಗವತ ಅಂತ. ಆಟ ಗೆದ್ದರೆ 50% ಮಾರ್ಕ್ ಅವನಿಗೆ ಒಬ್ಬರಿಗೆ. ಆಟ ಸೋತ್ರೆ ಪೂರ್ತಿ ಕೊನೆ ಅವನಿಗೆ. ಸ್ವಲ್ಪ ಆದರೂ ಅದರ ಮೇಲೆ ಆಗ್ಬೋದಿತ್ತು ಅಂತ ಜವಾಬ್ದಾರಿ ಇತ್ತು. 50% ಹೌದು ಅಲ್ವಾ? ಹೌದು. ಅಂದರೆ ಅದಕ್ಕೆ ಸರಿಯಾದ ನಿರ್ದೇಶನವನ್ನು ಅವನು ಕೊಡಲಿಲ್ಲ, ಅದರಿಂದ ಸೋತಿತ್ತು ಅಂತ ಎನ್ನುವ ಕಾರಣಕ್ಕಾಗಿ ಅವನೇ ಜವಾಬ್ದಾರ ಅಂತ. ಅದಕ್ಕಾಗಿ ನಾವೀಗ ಏನು ಮಾಡ್ತೀವಿ ಅಂದರೆ, ಒಂದು ಪ್ರಸಂಗ ಅಂತ ನಿಗಡ್ಡಾದ ಕೂಡಲೇ ಈಗ ನಾನಾದರೆ ಅದಕ್ಕೆ ಮಾಮೂಲು ಪ್ರಸಂಗಗಳನ್ನು ಬಿಟ್ಟರೆ, ಈಗ ತ್ರಿಜನ್ಮ ಮೋಕ್ಷವು ಚತುರ್ಜನ್ಮ ಮೋಕ್ಷ ಅದಲ್ಲ, ಹೊಸತು ಯಾವುದಾದ್ರೂ ಪ್ರಸಂಗ ಬಂದರೆ ಅದಕ್ಕೆ ನಾನು ಇಡೀ ಪ್ರಸಂಗವನ್ನು ಒಮ್ಮೆ ಓದ್ತೇನೆ. ಓದಿದ ಮೇಲೆ ಆ ದೃಶ್ಯಾವಳಿಗಳನ್ನೆಲ್ಲ ಬರೀತೇನೆ. ನಾನು ಸೀನ್ ಲಿಸ್ಟ್ ಅಂತ ಹೇಳ್ತೇನೆ. ನಾನು ಸೀನ್ ಲಿಸ್ಟ್ ಹಾಗೆ ಮಾಡ್ತೀನಿ. ಮಾಡಿದ ಮೇಲೆ ಪಾತ್ರ ಹಂಚಿಕೆ ಮಾಡ್ತೀನಿ. ಅದನ್ನೊಂದು 1 ವಾರ ಟೈಮ್ ಆವಾಗಲೇ ಅದನ್ನು ನಾವು ಹಂಚಿ ಬಿಡೋದು. ಸೀನ್ ಲಿಸ್ಟನ್ನು ನೋಡಿಕೊಳ್ಳಿ, ಪಾತ್ರ ಬಟ್ಟೆಯನ್ನು ನೋಡಿ ಅವರವರ ಪಾತ್ರ ಯಾವುದು ಅಂತ ಗೊತ್ತಾಗ್ತದೆ. ಆ ಪ್ರಸಂಗ ಬಂದರೆ ಅದೇ ಮತ್ತೆ ಹೌದು. ಆಮೇಲೆ ಅವ್ರಿಗೆ ಏನು ಹೇಳಬೇಕು ಅವ್ರು ಬಂದು ಕೇಳ್ತಾರೆ, ಹೇಳಿದ್ರೆ ಹೇಳೋದು ಹಾಗೆ. ಈಗ ಒಂದು ನಾಟಕವನ್ನು, ಒಂದು ಯಕ್ಷಗಾನ ಮೇಳವನ್ನು ನಡೆಸಬೇಕು ಅಂತ ಇದ್ದಾಗ ಭಾಗವತನ ಹೊಣೆ ತುಂಬ ಇರ್ತದೆ ಅಲ್ವಾ? ಈಗ 6 ಮೇಳಗಳು ಇಷ್ಟವರೆಗೆ ಬರ್ತಾ ಇದೆ ಕಟೀಲ್ನ. ಪ್ರತಿಯೊಂದರಲ್ಲೂ ಕೂಡ ಅನುಭವಿ ಭಾಗವತರನ್ನೇ ಇಟ್ಟದ್ರಿಂದ ಅದು ಯಶಸ್ವಿಯಾಗಿ ನಡೆಯಿತು. ಈಗ ಒಂದು ಮೇಳ ನಡೆಸುವಲ್ಲಿ ಅದರಲ್ಲಿ ಸಂಚಾಲಕರು ಎಲ್ಲ ಇರ್ತಾರೆ, ಅದು ವಿಷಯ ಬೇರೆ. ಆದರೆ ಒಂದು ಆಟವನ್ನು ಜನರಿಗೆ ಮುಟ್ಟಿಸುವಲ್ಲಿ ಮತ್ತು ಕಲಾವಿದರನ್ನು ಎಲ್ಲ ಒಟ್ಟುಗೂಡಿಸಿಕೊಂಡು ಹೋಗುವಲ್ಲಿ ಈಗ ಎದುರಾಗುವ ಸಮಸ್ಯೆಗಳೇನು ಒಬ್ಬ ಭಾಗವತನಿಗೆ? ಅಂದರೆ ಸವಾಲುಗಳು. ಕಲಾವಿದರನ್ನು ನಾವು ವಿಶ್ವಾಸಕ್ಕೆ ತಗೊಳ್ಬೇಕು. ಯಾರಿಗೊಂದು ಮನಸ್ಸಿಗೆ ನೋವಾಗದಾಗಿ ಅವರವರ ಸ್ಥಾನಕ್ಕೆ, ಅವರವರ ಹಿರಿತನಕ್ಕೆ ಅದನ್ನು ನಾವು ಅವರಿಗೆ ಗೌರವ ಕೊಟ್ಟು ನಾವು ಮುನ್ನಡೆಸಬೇಕಾದದ್ದು. ಮತ್ತು ನನಗೆ ಅಂತಹ ಸಮಸ್ಯೆಗಳು ಬರಲಿಲ್ಲ. ಈಗ ಯಾರು ನಾ 1ನೇ ಮೇಳದಲ್ಲಿ ಈಗ ಒಳ್ಳೆ ಕಲಾವಿದರು ಇದ್ದರು. ಈಗ ಶರ್ಮಣ್ಣ ಇದ್ದರು, ಅವರಿಗೆ ಗೋಖಲೆಯವರು ಇದ್ದರು, ಎಲ್ಲ ಒಳ್ಳೆ ಮಾತಾಡುವವರು. ಮತ್ತು ಈಗ ಕನ್ನಡಿಗಟ್ಟಿ ಗಣೇಶ ಶೆಟ್ಟಿ, ಅದು ನಾವು ಒಟ್ಟು ಮಾತಾಡಿಕೊಂಡು ಮೊದಲು ಹೀಗೆ ಮಾಡಿದರೆ ಹೇಗೆ ಒಳ್ಳೆಯದಾಗ್ತದೆ ಮಾತಾಡಿಕೊಂಡು ನಾವು ಮಾಡೋದು. ಆದ್ದರಿಂದ ಮತ್ತು ನನಗೆ ಈಗ ಯುವ ಕಲಾವಿದರಲ್ಲಿ ಕೂಡ ಈಗ ಲಕ್ಷ್ಮಣ್ ಕುಮಾರ್ ಮಾರಕಾಡ ಇದ್ದಾರೆ, ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ, ಮತ್ತು ನನಗಿಂತ ಸೀನಿಯರು ಸುರೇಶ್ ಕುಪ್ಪೆಬದವ್, ಸರಪಾಡಿ ವಿಠಲ್ ಶೆಟ್ಟಿ, ಇಂಥವರೆಲ್ಲ ನನಗಿಂತ ಸೀನಿಯರು ತುಂಬ ಜನ ಇದ್ದಾರೆ ಕಟೀಲ್ ಮೇಳದಲ್ಲಿ ಸೀನಿಯರ್. ಆದರೂ ಯಾರು ನಾನು ಹೇಳಿದ್ದಕ್ಕೆ ಯಾರು ಒಂದು ಅಗೌರವವನ್ನು ಸೂಚಿಸಿದ್ದಿಲ್ಲ, ಎಲ್ಲರೂ ಗೌರವ ಕೊಡ್ತಾರೆ. ಹಾಗೆ ಒಟ್ಟು ಒಂದು ಚಂದದಲ್ಲಿ ಹೋಗ್ತಾ ಉಂಟು. ಅದೇ ಭಾಗವತನ ಸೀನಿಯಾರಿಟಿ ವಿಷಯ ಅಲ್ಲ, ಅದೊಂದು ಸ್ಥಾನದ ಪ್ರಶ್ನೆ. ಅದು ಆ ಸ್ಥಾನಕ್ಕೆ ಬರಬೇಕಾದ್ರೆ ಅರ್ಹತೆ ಇರಬೇಕು ಅಂತ ಲೆಕ್ಕ. ಮತ್ತು ಭಾಗವತ ಕೂಡ ಸರ್ವಾಧಿಕಾರಿ ಅಂತ ಭಾವಿಸ್ತಾರೆ. ಅಲ್ಲ ಈಗ ಒಂದು ಕಾಲದಲ್ಲಿ ಭಾಗವತ ಸಮಗ್ರ ನಿರ್ದೇಶಕ ಆಗ್ತಾ ಇದೆ. ಕೆಲವು ಕಡೆ ಏನಾಗಿದೆ ಅಂದರೆ ಕಲಾವಿದರು ಭಾಗವತನ ನಿರ್ದೇಶಿಸುವ ಮಟ್ಟಕ್ಕೂ ಕೂಡ ಮುಟ್ಟಿದ್ದನ್ನು ನಾವು ಗಮನಿಸ್ತೇವೆ ಅಲ್ವಾ? ಅಂಥದ್ರಲ್ಲಿ ಈ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಕೂಡ ಒಂದು ಜವಾಬ್ದಾರಿ ಉಂಟು ಅಲ್ವಾ? ಈ ದೃಷ್ಟಿಯಿಂದ ಬಹುಶಃ ಕಟೀಲು ಮೇಳದಲ್ಲಿ ಒಂದು ಸುವ್ಯವಸ್ಥಿತವಾಗಿ ನಡೀತದೆ ಅಂತ ನಾವು ಹೇಳ್ಬೋದು. ಈಗ ಇಷ್ಟು ಅವಧಿಯ ಒಂದು ತಿರುಗಾಟದಲ್ಲಿ ತುಂಬ ಪ್ರಸಂಗಗಳನ್ನು ನೀವು ಆಡಿಸಿದ್ದೀರಿ, ತುಂಬ ಕಲಾವಿದರನ್ನು ನೀವು ನಡೆಸಿದ್ದೀರಿ. ನಿಮಗೆ ಒಂದು ತೃಪ್ತಿ ಕೊಟ್ಟ ಒಂದು ಪ್ರಸಂಗದ ಪ್ರದರ್ಶನ ಅಂತ ಯಾವುದಾದ್ರು ಉಂಟಾ? ನನಗೆ ಎಲ್ಲವೂ ತೃಪ್ತಿ ಕೊಟ್ಟಿದೆ.
ನನಗೆ ಯಾವುದು ಒಂದು ಅತೃಪ್ತಿಯನ್ನು ಉಂಟು ಮಾಡಿದ್ದು ಇಲ್ಲ. ಅದೀಗ ನೋಡಿದ ಪ್ರೇಕ್ಷಕರು ಕೂಡ ಹೇಳಿದ್ದುಂಟು, ನಾವು ಯಾವುದಾದ್ರೂ ಒಂದು ಪ್ರಥಮ ಪ್ರಯೋಗವನ್ನೇ ಬಂದು ಚೌಕಿಯಲ್ಲಿ ಹೇಳಿದವರಿದ್ದಾರೆ. ಇದು ಇವತ್ತು ಶುರುವಾದದ್ದಂತೂ ಗೊತ್ತಾಗಲಿಲ್ಲ, ಅಷ್ಟು ಚೆಂದಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಥದ್ದೇನು ಅತೃಪ್ತಿ ಅಂತ ಆಗಲಿಲ್ಲ, ನನಗೆ ಖುಷಿ ಕೊಟ್ಟಿತ್ತು. ಇನ್ನೊಂದು ರಂಗದಲ್ಲಿ ಒಬ್ಬ ಕಲಾವಿದ ಕೆಲಸ ಮಾಡಬೇಕು ಅಂತ ಇದ್ದರೆ ಒಂದಷ್ಟು ಪ್ರೇಕ್ಷಕರು ನಿರೀಕ್ಷೆ ಮಾಡ್ತಾನೆ ಅಲ್ವಾ? ಆ ಸಂಖ್ಯೆ ಇದ್ದಾಗ ಸ್ವಯಂ ಸ್ಫೂರ್ತಿಯಿಂದ ಅವನಿಗೆ ಪಾತ್ರಾಭಿವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಪ್ರತಿ ತಿರುಗಾಟದಲ್ಲಿಯೂ ಒಂದು ಮೇಳ ಕ್ಷೇತ್ರದಲ್ಲಿ ಪ್ರದರ್ಶನ ಕೊಡ್ತದೆ. ಎಲ್ಲ ದಿನಗಳಲ್ಲಿಯೂ ಕೂಡ ಇಲ್ಲಿ ಸಭೆ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಕಾಲಮಿತಿಯಲ್ಲಿ ಸ್ವಲ್ಪ ಜನ ಬರ್ತಾರೆ ಏನೋ, ಆದರೆ ಪೂರ್ಣ ರಾತ್ರಿ ಆಗುವಾಗ ನಾವೇ ಗಮನಿಸಿದ್ದೇವೆ ಬೆರಳೆಣಿಕೆ 4-5 ಮಂದಿ ಇದ್ದದ್ದು ಕೂಡ ಉಂಟು. ಆ ಸಂದರ್ಭದಲ್ಲಿ ಪ್ರದರ್ಶನ ಏನಾದರೂ ಕಳಪೆ ಆದದ್ದು ಆಗುವ ಸಂದರ್ಭಗಳು ಉಂಟಾ? ಅಂಥದ್ದು ನನ್ನ ಅನುಭವಕ್ಕೆ ಬರಲಿಲ್ಲ. ಯಾಕಂದರೆ ಕ್ಷೇತ್ರದಲ್ಲಿ ಆಗಲಿ ಕಟೀಲು ಮೇಳದ ಎಲ್ಲಿ ಆಟ ಆಗಲಿ, ನಾನು ಎನಿಸೋದು ಯಾರೂ ಇಲ್ಲದಿದ್ದರೂ, ಪ್ರೇಕ್ಷಕರು ಯಾರೂ ಇಲ್ಲದಿದ್ದರು, ಆಟ ನೋಡುವವರು ಯಾರೂ ಇಲ್ಲದಿದ್ದರೂ ನಮ್ಮ ತಾಯಿ ನೋಡ್ತಾಳೆ ಅಂತ ನಮಗೆ ಮನಸ್ಸಿನಲ್ಲಿ ಇರ್ತದೆ. ಹಾಗಾಗಿ ಅದು ಏನು ಪರಿಣಾಮವನ್ನು ನನಗೆ ಬೀರಲಿಲ್ಲ. ಇಲ್ಲಿ ಕಟೀಲಲ್ಲಂತೂ ಅದು ತಾಯಿ ಆಟ ನೋಡಲಿಕ್ಕೆ ಕುಳಿತುಕೊಳ್ಳುವ ಸ್ಥಳ ಅಂತ ಮಾಡಿ ಪೀಠ ಮಾಡಿದ್ದಾರೆ. ಹೌದು, ಹಾಗಾಗಿ ಅವಳಿದ್ದಾಳೆ, ನೋಡ್ತಾಳೆ ಅಂತ ಭಾವಿಸಿದ್ದೇನೆ. ಅದೇ, ಅದು ರಂಗದಲ್ಲಿ ಯಾವ ಕಲಾವಿದರಿಗೂ ಆ ಕೊರತೆ ಕಾಡಿದ್ದಿಲ್ಲ. ಇಲ್ಲ, ನಾನು ಅನೇಕ ಮಂದಿಯನ್ನು ಪ್ರಶ್ನೆ ಮಾಡಿದಾಗಲೂ ಇದೇ ಉತ್ತರ ಬಂದಿದೆ. ಸರಿ ಅಂಡಲ ಭಾಗವತರೇ, ಈಗ ಕ್ಷೇತ್ರದ ಮತ್ತೊಂದು ಮೇಳದ ತಿರುಗಾಟಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ದಾವೆ. ಬಹುಶಃ ನಿಮ್ಮ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರೇಕ್ಷಕರಿಂದ ಕೊಡುಗೆಯಾಗಿ ಅಥವಾ ದೇವಿಗೆ ಕಾಣಿಕೆಯಾಗಿ ಬಂದಿರುವಂಥ ಸಂದರ್ಭಗಳನ್ನು ನೆನಪಿಕೊಳ್ಳಲಿಕ್ಕೆ ಆಗ್ತದೆ ನಿಮಗೆ? ಕೊಡುಗೆ ಅಂದರೆ ಈಗ ಚಿನ್ನದ ಕಿರೀಟ ಕೊಟ್ಟವರಿದ್ದಾರೆ, ತೊಟ್ಟಿಲು ಕೊಟ್ಟವರಿದ್ದಾರೆ. ಅಂದರೆ ಹೀಗೆ ಎಲ್ಲ ಮೇಳಕ್ಕೂ ಅಲ್ವಾ ಕೊಟ್ಟಿದ್ದಾರೆ. ಮತ್ತು ಅಂಥದ್ದು ನಮ್ಮ 1ನೇ ಮೇಳಕ್ಕೆ ಕೊಟ್ಟದ್ದು ಅಂತ ಇಲ್ಲ. ಕೆಲವರು ದೇವಿಗೆ ನೆರಿಯೆಲ್ಲ ಕೊಡ್ತಾರೆ. ನೆರಿ ದೇವಿಗೆ ಹೊಸತು ನೆರಿ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ ಕೊಡ್ತಾರೆ. ಮತ್ತು ಚಿನ್ನ ಎಲ್ಲ ಕೊಡ್ತಾರೆ, ಕೆಲವು ಕಡೆ ಸೇವಾಕರ್ತರು ಕೊಡ್ತಾರೆ. ಹೌದು, ಅದು ಅದಕ್ಕೆ ನಾವು ರಸೀದಿ ಎಲ್ಲ ಕೊಡ್ತೇವೆ. ಅದು ದೇವಸ್ಥಾನ. ಈಗ ಮತ್ತೆ ಒಂದು ಮೇಳದ ಪ್ರದರ್ಶನ ಆಗುವಾಗ ಒಂದು ಏನಾದರೂ ನಿಯಮ ಉಂಟಾ? ಈಗ ಆಡಿಸುವವರು ಇಂಥದ್ದನ್ನೇ ಮಾಡಬೇಕು, ಅಲಂಕಾರಕ್ಕೆ ಇಂಥದ್ದನ್ನು ಕೊಡಬೇಕು, ದೇವಿಯ ತೊಟ್ಟಿಲಿಗೆ ಹೀಗೆ ಆಗಬೇಕು ಅಂಥದ್ದೇನಾದರೂ ಉಂಟು ಹೇಗೆ? ಅದೇ, ಈಗ ರಂಗಸ್ಥಳಕ್ಕಾದರೂ ಹೂ ಹಾಕುವಾಗ ಇಷ್ಟೇ ಹಾಕಬೇಕು ಅಂತ ಈಗ ನಿರ್ಣಯ ಉಂಟು. ತೊಟ್ಟಿಲಿಗೂ, ದೇವಿಯ ತೊಟ್ಟಿಲಿಗೂ ಈ ಮುಳ್ಳಿನ ಈಗ ಆಣಿಯೆಲ್ಲ ಹೊಡೆದು ಅಲಂಕಾರ ಮಾಡಬಾರ್ದು, ಅದಕ್ಕೆ ಆ ಬೆಳ್ಳಿಯ ಇದಕ್ಕೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಎಲ್ಲ ಉಂಟು. ಅದನ್ನು ನಾವು ಹೇಳ್ತೀವಿ. ಹಾಗೆ ಈಗ ಹೆಚ್ಚಿನ ಕಡೆಯಲ್ಲಿ ನಮ್ಮವರೇ ಮೇಳದ ಸಿಬ್ಬಂದಿಗಳೇ ಅಲಂಕಾರ ಕೂಡ ಮಾಡ್ತಾರೆ. ಹೂವು ಅವರು ತಂದು ಕೊಟ್ಟರೆ ನಾವೇ ಮಾಡ್ತೇವೆ. ಆವಾಗ ಅದಕ್ಕೆ ಏನು ತೊಂದರೆ ಆಗಿದೆ. ಈ ಧ್ವನಿವರ್ಧಕ ವ್ಯವಸ್ಥೆಗಳೆಲ್ಲ ಅದು ಸೇವಾಕರ್ತರು ಮಾಡಬೇಕಾ ಹೇಗೆ? ಇಲ್ಲ ಇಲ್ಲ, ಅದು ನಮ್ಮ ಮೇಳದಲ್ಲಿ ಈಗ ಮೇಳದಲ್ಲಿ ಉಂಟು. ಅದು ಕೆಲವು ಕಡೆ ಅದರಿಂದ ತೊಂದರೆ ಆಯಿತು ಈ ಧ್ವನಿವರ್ಧಕದ ವಿಷಯದಲ್ಲಿ. ಹಾಗಾಗಿ ಈಗ ನಮ್ಮ ಮೇಳದಲ್ಲಿ ವ್ಯವಸ್ಥೆ ಉಂಟು. ಮತ್ತು ಈ ಸುಡುಮದ್ದಿನ ಪ್ರದರ್ಶನ ಎಲ್ಲ ಅದು ಅವರವರ ಸ್ವಯಂ ಸ್ಫೂರ್ತಿಯ ಹೇಗೆ? ಹೌದು, ಅದು ಆಟ ಆಡಿಸುವವರದ್ದೊಂದು ಅವರದ್ದೇ ಸ್ಫೂರ್ತಿಯಲ್ಲಿ ಮಾಡುವುದು. ಅದು ನಮಗೆ ತುಂಬ ತೊಂದರೆ ಕೊಟ್ಟಿದೆ ಕೆಲವು ಕಡೆ. ಅದು ಸುಡುಮದ್ದು ಇದು ಬಿದ್ದು ನಮ್ಮ ಚೌಕಿಯ ಮೇಲಿನ ತರ್ಪಲು ಇದಾಗಿ ತೂತಾಗಿ ಅಂಥದ್ದೆಲ್ಲ ತುಂಬ ಕಡೆ ಆಗಿದೆ. ಕೆಲವು ಕಡೆ ರಂಗಸ್ಥಳ ಇವು ಹತ್ತಿರದಲ್ಲಿ ಬಂದು ಬೀಳ್ತದೆ. ಒಂದ್ಸಲ ಕಾರ್ ಸೀಟ್ನಲ್ಲಿ ಆಗಿದೆ ಅಲ್ವಾ? ಹೌದು. ಹಾಗಾಗಿ ಅದನ್ನು ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು. ಅದು ಪ್ರದರ್ಶನಕ್ಕೆ ಭಾರಿ ತೊಂದರೆ ಕೊಡ್ತದೆ. ಗಮನಿಸಬೇಕಿದ್ದನ್ನು. ಹೌದು ಹೌದು. ನಮ್ಮ ಪ್ರೇಕ್ಷಕರು ಖರ್ಚು ದುಂದು ವೆಚ್ಚ ಅಂತ ಮಾಡ್ತಾರೆ ಅಲ್ಲ, ಅದು ಅವರಿಗೆ ಶಕ್ತಿ ಇದೆ ಮಾಡ್ತಾರೆ. ಆದರೆ ಯಕ್ಷಗಾನ ಸೇವೆ ಎನ್ನುವುದು ರಂಗಸ್ಥಳದಲ್ಲಿ ಏನು ಆಖ್ಯಾನ ಅದು ಕ್ರಮಬದ್ಧವಾಗಿ ನಡೀತದೆ, ಅದು ದೇವಿಗೆ ಸಮರ್ಪಣೆ ಆಗೋದು. ಅದು ಎಲ್ಲಿಯವರೆಗೆ ತೊಂದರೆ ಕೊಡ್ತದೆ ಅಂದರೆ, ದೇವಿ ಪ್ರತ್ಯಕ್ಷ ಆಗಿ ರಥದ ಮೇಲೆ ಏಳಿರಿ ಹರಿಹರಾದ್ಯರ ಪದ್ಯಕ್ಕೆ ಅರ್ಥ ಹೇಳುವಾಗಲೂ ಅದು ಅಲ್ಲಿ ಸಿಡಿತಲೇ ಇರ್ತದೆ. ಇದು ಬಿಡ್ತಾರೆ. ದೇವಿ ಮಾತಾಡುವುದೇ ಕೇಳುವುದಿಲ್ಲ, ದೇವಿಯೂ ಕಾಣುವುದಿಲ್ಲ. ಮತ್ತೆ ಇಲ್ಲಿ ಬೆಳಿಗ್ಗೆ ಆಗುವಾಗ ಆ ಪಾತ್ರಿ ಒಂದು ಸೇವಾಕರ್ತರಿಗೆ ಒಂದು ನುಡಿ ಕೊಡುವ ಹಾಗೆ ಹೇಳುವಾಗ ಅಲ್ಲಿ ಪಟಾಕಿ ಸಿಡಿತಾ ಇರ್ತದೆ. ಅದು ಎಂಥದ್ದು ಪಾತ್ರೆ ಹೇಳಿದ್ದು ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಅದು ತುಂಬ ತೊಂದರೆ ಕೊಡ್ತದೆ. ಇನ್ನೊಂದು ಮುಖ್ಯವಾಗಿ
ಈ ಸೇವೆ ಆಟೆಯ ದಿವಸ ಪ್ರತಿ ವರ್ಷ ಆರಂಭವಾಗಿ ಈಗ ನಾಳೆ ಸೇವೆ ಆಟೆಯ ದಿವಸ ಅವತ್ತು ಭಾಗವತನ ಹೊಣೆ ಏನು? ಅವತ್ತು ನಮಗೆ ಒಂದು ದೇವಸ್ಥಾನದ ಒಳಗಡೆ ಒಂದು ತಾಳಮದ್ಲೆ ಅಂತ ಅದು. ಹಿಂದೆ ಈ ಮೇಳಗಳು ಹೊರಟು ಒಂದು ಯಾರು ಧನಿಕರ ಮನೆಯಲ್ಲಿ ಹೋಗಿ ಒಂದು ಆಟ ಕೇಳುವುದು. ಆಟ ಕೇಳಲಿಕ್ಕೆ ನಿಮ್ಮಲ್ಲಿ ಯಾರು ಕಲಾವಿದರು ಇದ್ದಾರೆ ಅಂತ ಹೇಳುವಾಗ, ಯಾರು ಭಾಗವತ ಅಂತ ಕೇಳುವಾಗ ಅದನ್ನು ಇವರು ಅಲ್ಲಿ ಹಾಡಿ ತೋರಿಸುವುದು. ಅವರು ಮತ್ತೆ ಇದು ಊಟದ ಸಾಮಾನೆಲ್ಲ ಗೊತ್ತಾಯಿತು ಅಂತ ಹೇಳೋದು. ಹೌದು, ಆ ದಿವಸ ಅಲ್ಲಿ ಆಟ ಅಂತ. ಹಾಗಾಗಿ ಈ ಸೇವೆಯ ಪ್ರಥಮ ಸೇವೆಯ ದಿವಸ ಅದೇ ತಾಳಮದ್ಲೆಯನ್ನು ನಾವು ಮಾಡ್ತೀವಿ. ಇದು ಪ್ರಧಾನ ಭಾಗವತರು ಪದ್ಯ ಹೇಳುವುದು, ಪ್ರಧಾನ ಮದ್ಲೆಗಾರ ಅಂದರೆ ಚೆಂಡೆ ಬಾರಿಸುವವರು ಅವತ್ತು ಪದ್ಯ ಬಾರಿಸಿ ಅಲ್ಲಿ ಒಂದು ಗಣಪತಿ ಸ್ತುತಿ ಮಾಡೋದು ಮತ್ತು ಒಂದು ದೇವಿಯ ಸ್ತುತಿ. ಅದು ಏಕಕಾಲದಲ್ಲಿ 6 ಮೇಳಗಳಲ್ಲಿ ಆಗ್ತಾ ಇತ್ತು. ಹೌದು, ಒಬ್ಬರ ಅಂತ ಒಟ್ಟಿಗೆ ಕೂತ್ಕೊಂಡು. ಹೌದು, 1ನೇ ಮೇಳದಿಂದ ತೊಡಗಿ 6ನೇ ಮೇಳಗಳು. ಆಮೇಲೆ ಗೆಜ್ಜೆ ಸೇವೆ. ಹೌದು, ಆಮೇಲೆ ಗೆಜ್ಜೆ ಸೇವೆ ಆಗ್ತದೆ. ಗೆಜ್ಜೆ ಸೇವೆ ಆದಮೇಲೆ ಅಲ್ಲಿ ಒಂದು ದೇವಿದ್ದೊಂದು ಸ್ತುತಿ ಮಾಡೋದು. ಆಮೇಲೆ ಆನಂತರ ಬಂದು ಎಲ್ಲರೂ ಗಣಪತಿ ದೇವರ ಇದರಲ್ಲಿ ಸ್ತುತಿ ಮಾಡೋದು. ಅಲ್ಲಿಂದ ಸೀದಾ ಮತ್ತೆ ಚೌಕಿಯಾಗಿ ಚೌಕಿ ಬೀಜ. ಅದಾದ ಮೇಲೆ ಪ್ರದರ್ಶನ. ಈಗ ಹಿಂದೆಲ್ಲ ಪ್ರದರ್ಶನ ಪ್ರತಿ ರಂಗಸ್ಥಳದಲ್ಲಿ ಕೂಡ ಇಡೀ ಪ್ರಸಂಗ ಆಗ್ತಾ ಇತ್ತು ಕಾಣ್ತದೆ. ಇಡೀ ಪ್ರಸಂಗ ಅಂದರೆ ಪೂರ್ವರಂಗ ತನಕ ಮಾತ್ರ. ಪೂರ್ವರಂಗ, ಹೌದು. ಮತ್ತು ಒಂದೇ ರಂಗಸ್ಥಳದಲ್ಲಿ ಎಲ್ಲ ಮಾಡುವ ಕಲಾವಿದರು. ಹೌದು, ಎಲ್ಲ ಮೇಳದ ಕಲಾವಿದರು ಒಂದೇ ರಂಗ. ಈಗ ಎಲ್ಲ ಮೇಳದ ಕಲಾವಿದರು ವೇಷಗಳು ಸಿಗ್ತದ? ಸಿಕ್ಕದಿದ್ದರೆ ಅದರಲ್ಲಿ ಪ್ರಮೀಳೆಯ ಬಲಗಳು ಅಂತ ಸ್ವಲ್ಪ ತಗೊಳ್ಳೋದು, ಮತ್ತು ಅರ್ಜುನನ ಬಲಗಳು ಅಂತ ತಗೊಳ್ಳೋದು, ವೀರವರ್ಮನದ್ದು ಬಲಗಳು ಹೀಗೆಲ್ಲ ತಗೊಳ್ಳೋದು. ಮತ್ತು ಒಂದು ವೇಷವನ್ನು 2 ಮಾಡೋದು 3 ಮಾಡೋದು. 3 ಮಾಡ್ತೀವಿ. ಹೌದು, ಅಂತೂ ಪ್ರತಿಯೊಬ್ಬರಿಗೂ ಸೇವೆಗೆ ಒಂದು ಅವಕಾಶ ಅಲ್ವಾ? ಸರಿ ದೇವಪ್ರಸಾದ್ ಶೆಟ್ರೆ, ಈಗ ಮೇಳಕ್ಕೆ ಇಷ್ಟವರೆಗೆ ವಿರಾಮ ಇತ್ತು, ವಿಶ್ರಾಂತಿ ಇತ್ತು. ಇನ್ನು 6 ತಿಂಗಳು ನಿಮಗೆ ತಿರುಗಾಟ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಕಲಾವಿದನಾಗಿ, ಒಬ್ಬ ಭಾಗವತನಾಗಿ, ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮೇಳದ ಕಲಾವಿದರಿಗೆ ಅಂತಲ್ಲ, ಒಟ್ಟು ಕಲಾವಿದರಿಗೆ ಏನು ಹೇಳ್ತೀರಿ? ಇವತ್ತಿನ ಈ ಸಂಭ್ರಮ ವೈಭವವನ್ನು ನೋಡುವಾಗ ನಾವು ಕಟೀಲ್ ಮೇಳದ ಕಲಾವಿದರು ಅಂತ ಹೇಳಿಕೊಳ್ಳುವುದೇ ನಮಗೆ ತುಂಬ ಹೆಮ್ಮೆ ಅಂತ ಆಗ್ತದೆ. ಹಾಗಿರುವಾಗ ಮೇಳದ ಕಲಾವಿದರೀಗ ಎಲ್ಲ ನಮ್ಮ 7 ಮೇಳದ ಕಲಾವಿದರಿಗೆ ಅದರಲ್ಲಿ ಹಿರಿಯ ಕಲಾವಿದರು ಇದ್ದಾರೆ, ಕಿರಿಯ ಕಲಾವಿದರು. ನಾನು ಕಿರಿಯ ಕಲಾವಿದರಿಗೆ ಹೇಳುವುದು, ಒಟ್ಟು ನಾವು ಏನು ಮಾಡ್ತೇವೋ ರಂಗಸ್ಥಳದಲ್ಲಿ ಏನು ಮಾಡ್ತೇವೋ ಅದಕ್ಕೊಂದು ಪೂರ್ವಭಾವಿ ಸಿದ್ಧತೆ ಬೇಕು. ನಮ್ಮಲ್ಲಿ ರಂಗಕ್ಕೆ ಹೋಗುವ ಮೊದಲು ಆ ಸಿದ್ಧತೆ ಮಾಡಿಕೊಂಡು ಆದಷ್ಟು ನಾವು ಅದನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ನಮ್ಮ ಪರಿಶ್ರಮ ಕಲಾವಿದನಾಗಿ ಬೆಳೆಯಬೇಕಿದೆ, ಪರಿಶ್ರಮ ತುಂಬ ಉಂಟದಕ್ಕೆ. ಹಾಗೆ ಮಾಡಿ ಎಲ್ಲರೂ ಒಂದು ಕಲಾವಿದ ಅಂದರೆ ಕಲೆಯನ್ನು ತಿಳಿದವ ಅಂತ, ವಿತ್ ಅಂದರೆ ಜ್ಞಾನ ಅಂತ, ಕಲೆಯನ್ನು ತಿಳಿದವ, ಕಲೆಯ ಬಗ್ಗೆ ಆಳ ಕೀಳಿದವನು ಅಂತ. ಹಾಗೆ ನಿಜವಾದ ಕಲಾವಿದ ಅಂತ ಆಗಬೇಕು ಅಂತ ನಾನು ಬಯಸ್ತೇನೆ. ಆಗಲಿ, ಭಾಳ ಸಂತೋಷ. ಮುಂದಿನ ತಿರುಗಾಟ ಯಶಸ್ಸಾಗಲಿ. ದೇವರ ಅನುಗ್ರಹ ಎಲ್ರಿಗೂ ಇರಲಿ. ನಮಸ್ಕಾರ. ಸರಿ, ಧನ್ಯವಾದ. ಸಂಭ್ರಮ ಆಗುವುದು, ಸರಕಾರ ಆಗುವುದು, ಜಾತ್ರೆ ಆಗುವುದು,
ಯಕ್ಷಗಾನ ಎನ್ನುವುದು ಬರೀ ವೃತ್ತಿ ಅಲ್ಲ, ಅದೊಂದು ಕಲೆಯ ಸೇವೆ ಮಾತ್ರ ಅಲ್ಲ, ದೇವತಾರಾಧನೆ, ಯಕ್ಷಾರಾಧನೆ ಅಂತ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡಿದಂಥ ಸಂದರ್ಭ ಇದೆ. ಹಾಗಾಗಿ ಅದಕ್ಕೆ ಅನುಗುಣವಾಗಿ ಕ್ಷೇತ್ರದ ಮೇಳಗಳು ಸಂಚಾರ ಮಾಡುವುದಕ್ಕೆ ಹೊರಡ್ತಾ ಇರುವಂಥ ಸನ್ನಿವೇಶ. ಹಾಗಾಗಿ ಅದರಲ್ಲಿ ಪಾತ್ರಧಾರಿಗಳಾಗಿ ಭಾಗವಹಿಸುವಂಥ ಕಲಾವಿದರ ಹೊಣೆಗಾರಿಕೆ ಕೂಡ ತುಂಬ ಇದೆ. ಆ ಒಂದು ಕಾರಣಕ್ಕೆ ಬೇಕಾಗಿ ಪ್ರಾತಿನಿಧಿಕವಾಗಿ ಕೆಲವು ಕಲಾವಿದರನ್ನು ನಾವಿಲ್ಲಿ ಮಾತಾಡಿಸಿದ್ದೇವೆ. ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗ ನನ್ನ ಜೊತೆ ಕಲಾವಿದರಾದಂಥ ಶ್ರುತಕೀರ್ತಿ ರಾಜ್ ಅವರಿದ್ದಾರೆ. ಈಗಾಗಲೇ ನಾವು ಮಾತಾಡ್ತಾ ಇದ್ದಾಗೆ ವೃತ್ತಿ ಕಲಾವಿದರಾಗಿ ಈ ಒಂದು ಕ್ಷೇತ್ರದಲ್ಲಿ ತಿರುಗಾಟ ಮಾಡಿ 5-6 ದಶಕಗಳ ಸಾಧನೆ ಮಾಡಿದವರು ಕೂಡ ತುಂಬ ಇದ್ದಾರೆ. ಕಟೀಲು ಮೇಳದಲ್ಲಿ ದೀರ್ಘಾವಧಿ ತಿರುಗಾಟ ಮಾಡಿದವರು ಇದ್ದಾರೆ, ಪೂರ್ಣ ಪ್ರಮಾಣದ ಕಲಾವಿದರಾಗಿ. ಅದರ ಜೊತೆಗೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿದೆ ಏನಂತ ಹೇಳಿದರೆ, ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದುಕೊಂಡು ಬೇರೆ ವೃತ್ತಿಯನ್ನು ಮಾಡುತ್ತಾ ಮೇಳದ ತಿರುಗಾಟವನ್ನು ಮಾಡಿದಂಥ ಒಂದಷ್ಟು ಕಲಾವಿದರನ್ನು ಕಾಣುತ್ತೇವೆ. ಆದರೆ ಅದರಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ತಿರುಗಾಟಕ್ಕೆ ಬಂದವರು ಬಹಳ ಕಡಿಮೆ ಇದೆ. ಬಹುಶಃ ಅಂತಹ ಒಬ್ಬ ಪ್ರಾತಿನಿಧಿಕ ಕಲಾವಿದರನ್ನು ಇವತ್ತು ನಾವು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅದು ಶ್ರುತಕೀರ್ತಿ ರಾಜ್ ಅವರು ವೃತ್ತಿಯಲ್ಲಿ ಉಪನ್ಯಾಸಕರು, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದವರು. ಬಾಟನಿಯಲ್ಲಿ ಉಪನ್ಯಾಸ ವೃತ್ತಿಯನ್ನು ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಈಗಲೂ ಬೇರೆ ಬೇರೆ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಯಕ್ಷಗಾನದ ಹಿನ್ನೆಲೆ ಕೂಡ ಇದೆ. ಅವರ ತಂದೆಯವರು ನರೇಂದ್ರ ಅವರು ನಮ್ಮ ಉಜಿರೆ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರು. ಧರ್ಮಸ್ಥಳ ಹೈಸ್ಕೂಲ್, ಧರ್ಮಸ್ಥಳ ಹೈಸ್ಕೂಲ್ನಲ್ಲಿ ಅಲ್ವಾ. ನರೇಂದ್ರ ಮಾಸ್ಟ್ರು ಭಾಳ ಫೇಮಸ್, ನಮಗೆ ಪ್ರಸಿದ್ಧ, ನಾವೆಲ್ಲ ಅವರ ವೇಷವನ್ನೆಲ್ಲ ನೋಡಿದವರು. ಅವರ ಮಗ, ಇದೊಂದು ಹಿನ್ನೆಲೆ ಇದೆ. ಮತ್ತು ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳುವಾಗ ಯಕ್ಷಗಾನದ ಒಂದು ಸಂಸ್ಕಾರ ಕೂಡ ಅವರಿಗೆ ಬಂದಿದೆ. ಹಾಗಾಗಿ ಎಳವೆಯಿಂದಲೇ ನೀವು ಅದನ್ನು ಮಾಡಿಕೊಂಡು ಬಂದವರು. ಬಹುಶಃ ಇಷ್ಟು ಹಿನ್ನೆಲೆಯಲ್ಲಿ ನಿಮ್ಮನ್ನು ನಾವು ಮಾತಾಡಿಸಬೇಕು. ಅಂಥದ್ರಲ್ಲಿ ಶ್ರುತಕೀರ್ತಿಯವರೇ, ನಿಮಗೆ ಒಂದು ಮೇಳ ತಿರುಗಾಟ ಮಾಡಬೇಕು ಅಂತ ಅನಿಸಿದ್ದು ಹೇಗೆ? ಎಲ್ರಿಗೂ ನಮಸ್ಕಾರ. ತಾಯಿ ದುರ್ಗಾಂಬೆಯನ್ನು ವಂದಿಸ್ತೇನೆ. ಮೇಳ ತಿರುಗಾಟ ಇದು ಒಂದು ಅಚಾನಕ್, ನನಗೆ ಪೂರ್ವ ಕಲ್ಪನೆ ಇರಲಿಲ್ಲ. ನಾನು ಉಜಿರೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದ ಸಂದರ್ಭದಲ್ಲಿ ನಾನು PhDಗೆ ರಿಜಿಸ್ಟರ್ ಮಾಡಿದೆ ಮಂಗಳೂರಿಗೆ ಯೂನಿವರ್ಸಿಟಿಗೆ. 2009ರಲ್ಲಿ ನಾನು PhDಯನ್ನು ಮುಗಿಸಬೇಕೆನ್ನೋ ಉದ್ದೇಶದಿಂದ ಮಂಗಳೂರು ಯೂನಿವರ್ಸಿಟಿಗೆ ಪೂರ್ಣಕಾಲಿಕವಾಗಿ ಬಂದೆ, ಉಜಿರೆ ಕಾಲೇಜು ಬಿಟ್ಟು. ಆ ಸಂದರ್ಭದಲ್ಲಿ ಏನೋ ಗೊತ್ತಿಲ್ಲ, ಅದು ಆಗ ಸ್ಕಂದ ಭಟ್ರು ಹೇಳಿದ ಹಾಗೆ ಈ ಕಲಾವಿದರನ್ನು ದೇವರೇ ಕರೆಸುದು ಅಂತ ಹೇಳಿ ಮಾತು ಹೇಳಿದರು. ಇದು ಹಾಗೆ ನನಗೆ ಗೊತ್ತಿಲ್ಲ. ನನ್ನನ್ನು ಸಸಿಹಿತ್ಲು ಮೇಳದಿಂದ ಸಸಿಹಿತ್ಲು ಮೇಳ ಕರ್ಕೊಂಡು ಹೋದರು. ಉಜಿರೆ ನಾರಾಯಣ ಅಂತ ನಮ್ಮ ಮನೆ ಹತ್ತಿರದವರು, ಹಾಸ್ಯಗಾರರು, ಅವ್ರು ನನ್ನನ್ನು ಸಸಿಹಿತ್ಲು ಮೇಳ ಕರ್ಕೊಂಡು ಹೋದರು. ಸೊ ನಾನು PhD ಮಾಡ್ತಾ ಫೈನಲ್ ಮುಗಿಸ್ತಾ ಇರುವಾಗಲೇ ಸಸಿಹಿತ್ಲು ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಅದು ನನಗೆ ಮೇಳದ ಹೊಸ ಅನುಭವ. ಹೌದು, ಆಗ ಅಲ್ಲಿವರೆಗೆ ನನಗೆ ಮೇಳ ಅಂದರೆ ಗೊತ್ತಿರಲಿಲ್ಲ. ಹವ್ಯಾಸಿಯಾಗಿ ನಾನು ತುಂಬ ವೇಷ ಮಾಡಿದ್ದೇನೆ. ಆಗ ಒಂದು ಸ್ವಲ್ಪ ಅಹಂಕಾರಲ್ಲಿತ್ತು, ಎಲ್ಲರೂ ಹೊಗಳ್ತಿದ್ರು. ಆಗ ನನಗೆ ನಿಜವಾಗಿ ಯಕ್ಷಗಾನ ಎಂತ ಒಂದು ಗೊತ್ತಾದ ಇಲ್ಲಿ ಬಂದೆ. ಹೌದು, ಹಾಗಾಗಿ ಸಸಿಹಿತ್ಲು ಮೇಳದಲ್ಲಿ ತಿರುಗಾಟ ಮಾಡಿದೆ. ಆ ಹೊತ್ತಿಗೆ ಮತ್ತು ಉಜಿರೆಯಲ್ಲಿ ನಾವು ಇರುವಾಗ, ಉಜಿರೆಯಲ್ಲಿ ತುಂಬ ನಾವು ಹಾಗೆ ಸಂಘದಿಂದ ದೇವಸ್ಥಾನದಲ್ಲಿ ತಾಳಮದ್ಲೆ ಅಶೋಕ ಭಟ್ರೊಟ್ಟಿಗೆಲ್ಲ ಮಾಡ್ತಿದ್ದೆವು. ಆವಾಗ ಕುಬಣೂರು ಶ್ರೀಧರರಾಯರು ನಮ್ಮೊಟ್ಟಿಗೆ ಸೇರಿಕೊಳ್ತಿದ್ರು. ಹಾಗೆ ಕುಬಣೂರು ಶ್ರೀಧರರಾಯರ ಸಾಂಗತ್ಯ ಸಿಕ್ಕಿತು. ಅವರಿಗೆ ನಮ್ಮ ಮೇಲೊಂದು ಬಾರಿ ವಿಶೇಷ ಪ್ರೀತಿ ಬಂತು. ಹಾಗೆ ಒಂದು ಸಲ ಕೇಳಿದರು, ನೀವು ಯಾಕೆ ಕಟೀಲು ಮೇಳಕ್ಕೆ ಬರಬಾರ್ದು? ನನಗೆ ಆಗ ಒಂದು ಸಣ್ಣ ಆಸೆ ಇತ್ತು. ಆದರೆ ಈ ಟೆಕ್ನಿಕಲ್ ಪ್ರಾಬ್ಲಮ್, ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿದ್ದೆ. ಹಾಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನನ್ನ PhD 2012ರಲ್ಲಿ ಮುಗೀತು. ಮುಗಿಸಿ ನನ್ನ ಮೂಡುಬಿದ್ರೆ ಎಕ್ಸಲೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇರಿದೆ. ಆವಾಗ ನನಗೆ ಮೂಡುಬಿದ್ರೆಗೆ ಕಟೀಲು ಹತ್ತಿರ ಆಯಿತು. ಆಗ ಕುಬಣೂರು ಭಾಗ ಅಂದರೆ ಹೇಗೆ ಹತ್ತಿರ ಇದ್ದೀರಲ್ಲ ಬನ್ನಿ ಅಂತ ಹೇಳಿ ಕರೆದು. ಆಗ 2013ನೇ ಇಸ್ವಿಯಲ್ಲಿ 6ನೇ ಮೇಳ ಹೊರಡಲಿಕ್ಕೆ ಆಗ ಕಲಾವಿದರು ಬೇಕಿತ್ತು. ಹಾಗಾಗಿ ಅದು ಎಲ್ಲ ಒಟ್ಟಿಗೆ ಕೂಡಿ ಬಂತು. ಹಾಗಾಗಿ ಮೇಳಕ್ಕೆ ಬಂದೆ. ಹಾಗೆ ಯಾವುದೇ ಪೂರ್ವಭಾವಿ ಯೋಚನೆಗಳಿದ್ದು ಬಂದದ್ದಲ್ಲ. ಅಂದರೆ ಗೊತ್ತಿಲ್ಲ, ಒಂದು ಅವಕಾಶ, ಅಪೂರ್ವ ಅವಕಾಶ, ಬಂದೆ. 12 ವರ್ಷ ಈಗ ತಿರುಗಾಟ ಮುಗಿಯಿತು. ಆಗ ಎಷ್ಟು ಮೇಳ ಇತ್ತು ಕಟೀಲಲ್ಲಿ? ಆಗ 6ನೇ ಮೇಳ ಹೊರಡಲಿಕ್ಕೆ 2013ಕ್ಕೆ 6ನೇ ಮೇಳ ಹೊರಡಲಿಕ್ಕೆ. ಹೌದು, ಸೇರಿದ್ದು 13ಕ್ಕೆ. ನಾನು ಅದೇ 2013ರಲ್ಲಿ ಸೇರಿದ್ದು, ಕುಬಣೂರು ಭಾಗದಲ್ಲಿ ಕರ್ಕೊಂಡು ಬಂದು. ಎಷ್ಟನೇ ಮೇಳಕ್ಕೆ? 4ನೇ ಮೇಳದಲ್ಲಿ. ನಾನು ಶುರುವಿನ 6 ವರ್ಷ ಕುಬಣೂರು ಭಾಗವತರೊಟ್ಟಿಗೆ 6ನೇ ಮೇಳದಲ್ಲಿದ್ದೆ. ಅದರ ಮಧ್ಯದಲ್ಲಿ ಕುಬಣೂರು ಭಾಗವತರು ತೀರಿದ್ರು. ಆ ನಂತರ ನನ್ನನ್ನು 2ನೇ ಮೇಳಕ್ಕೆ ಹಾಕಿದ್ರು, 2 ವರ್ಷ ಅಲ್ಲಿದ್ದೆ. ಆ ನಂತರ 6ನೇ ಮೇಳಕ್ಕೆ ಹೋದೆ 2 ವರ್ಷ. ಈಗ ಕಳೆದ 2 ವರ್ಷದಲ್ಲಿ 4ನೇ ಮೇಳದಲ್ಲಿದ್ದೆ. ಈಗ 12 ವರ್ಷ ತಿರುಗಾಟ ಆಯ್ತು, 4 ಸೆಟ್ಟಲ್ಲಿ. 12 ವರ್ಷ ನಿರಂತರ ತಿರುಗಾಟ ಆಯ್ತಾ? ನಿರಂತರ ತಿರುಗಾಟ.
ಈಗ ಮೇಳದ ಒಂದು ಮೇಲೆ ಈಗ ಆರಂಭದಲ್ಲಿ ತಿರುಗಾಟ ಮಾಡುವಾಗ ಕಟೀಲು ಮೇಳದಲ್ಲಿ 1ನೇ ವರ್ಷದಲ್ಲಿ ಅದು ಅನುಭವ ನನಗೆ ಈ ತಿರುಗಾಟ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಕಟೀಲು ಮೇಳ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಏನು ಹಿನ್ನೆಲೆ ನನಗೆ ಗೊತ್ತಿಲ್ಲ, ಮೇಳದ ವ್ಯವಸ್ಥೆ ಏನು ಅಂತ ಗೊತ್ತಿಲ್ಲ. ಸಸಿಟ್ನಲ್ಲಿ ಹೋಗಿದ್ದೀರಲ್ಲ ನೀವು? ಅದು ಒಂದು ಬೇರೆ ರೀತಿ, ಇದೊಂದು ಬೇರೆ ರೀತಿ. ಅಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು, ಆದರೆ ಇದು ಪುರಾಣಕ್ಕೆ ಸಂಬಂಧಪಟ್ಟಂತಹ, ಮತ್ತು ಇಲ್ಲಿ ಪರಂಪರೆ ಉಂಟು. 1ನೇ ಪುಂಡುವೇಷ, 2ನೇ ಪುಂಡುವೇಷ, 1ನೇ ಕಿರೀಟ, 2ನೇ ಕಿರೀಟ, ಇದೆಲ್ಲ ಸ್ಥಾನಗಳೆಲ್ಲ ಇರೋದು. ನಮಗೆ ಇದೆಲ್ಲ ಏನು ಗೊತ್ತಿರಲಿಲ್ಲ. ನಮಗೆ ಆಗ ವಿಷ್ಣು ಶರ್ಮರು ಜೊತೆಯಲ್ಲಿದ್ದವರು ಹಾಗೆ ಅವರೆಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟರು. ಈಗ ನೀವು ಕಲ್ತದ್ದು ಕೇಂದ್ರದಲ್ಲಿ ಕಲ್ತದ? ಇಲ್ಲ, ನಾನು ಹೈಸ್ಕೂಲ್ನಲ್ಲಿರುವಾಗ ನನಗೆ ವೇಷಕ್ಕೆ ಬೇಕಾಗುವಷ್ಟು ಅಶೋಕ ಭಟ್ರು ಕಲಿಸಿಕೊಟ್ಟಿದ್ರು. ಆಮೇಲೆ ನಾನು ಉಜಿರೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇರಿದ ಮೇಲೆ ನಾನು ಕೇಂದ್ರಕ್ಕೆ ಹೋದೆ, ಕಲಿತೆ. ಆಗ ದಿವಾಣ ಶಿವಶಂಕರ ಭಟ್ರಲ್ಲಿ ಗುರುಗಳಾಗಿದ್ದರು. ಹಾಗೆ ಅಲ್ಲಿ ನನ್ನ ಹೆಜ್ಜೆಗಾರಿಕೆಯನ್ನು ತಿದ್ದಿಕೊಂಡೆ. ಆಮೇಲೆ ಮೇಕಪ್ ಅಲ್ಲೇ ಕಲಿತೆ. ದಿವಾಣ ಶಿವಶಂಕರ ಭಟ್ರು ಮೇಕಪ್ ಕೂಡ ಕಲಿಸಿಕೊಟ್ರು. ನನ್ನ ಸಂಜೆ 5:30 ಗಂಟೆವರೆಗೆ ಕ್ಲಾಸ್ ಮುಗಿಸಿ ಆಮೇಲೆ 6 ಗಂಟೆಗೆ ನಾನು ಕೇಂದ್ರಕ್ಕೆ ಹೋಗುದು. ಅಲ್ಲಿ ನನಗೆ ದಿವಾಣ ಶಿವಶಂಕರ ಭಟ್ರಲ್ಲಿ ಹೇಳಿಕೊಡ್ತಿದ್ರು. ನಾನು ಒಬ್ಬನೇ ಮೇಕಪ್ ಮಾಡಲಿ, ಬಾಕಿ ಅವ್ರದ್ದೆಲ್ಲ ಆಗಿ ಹೋಗ್ತಿತ್ತು. ಹಾಗೆ ಅಲ್ಲಿ ಮೇಕಪ್ ಅಭ್ಯಾಸ ಆಯಿತು. ಮತ್ತು ನನಗೆ ಅದು ಗೊತ್ತಿಲ್ಲ, ನನ್ನ ಅಪ್ಪ ನರೇಂದ್ರ ಪಿ ಟಿ ಮಾಸ್ಟರ್, ನೀವು ಹೇಳಿದರು, ಅವರು ಬಣ್ಣದ ವೇಷಧಾರಿ. ಅವರು ಸಾಮಾನ್ಯ ಅವರ ದಕ್ಷಾಧ್ವರದ ಈ ವೀರಭದ್ರ ಸಾಧಾರಣ 1,000ಕ್ಕಿಂತ ಹೆಚ್ಚಾಗಿರ್ಬೋದು. ಹಾಗಾಗಿ ಅಪ್ಪ ಬಣ್ಣದ ವೇಷದವ, ಹಾಗಾಗಿ ಮಗನು ಬಣ್ಣದ ವೇಷಕ್ಕೆ ಅಂದರೆ ನನ್ನನ್ನು ಆರಂಭದಲ್ಲಿ ಬಣ್ಣದ ವೇಷಕ್ಕೆ ನನ್ನನ್ನು ಇದು ಮಾಡಿದೆ. ಹಾಗೆ ತುಂಬ ಬಣ್ಣದ ವೇಷ ಮಾಡಿದ್ದೆ. ಹಾಗಾಗಿ ಮೇಳಕ್ಕೆ ಬಂದ ಮೇಲೆ ಕಿರೀಟ ವೇಷಧಾರಿ ಅದು. ಈಗ ನಾನು ಪೂರ್ಣಕಾಲಿಕ ಕಿರೀಟ ವೇಷಧಾರಿ. ಹೌದು. ಈಗ ನೀವು ಆರಂಭದಲ್ಲಿ ಕಲಿತಂಥ ಒಂದು ಶಿಕ್ಷಣ, ಅದು ಬಣ್ಣಗಾರಿಕೆ ಇರ್ಬೋದು, ನೃತ್ಯಗಾರಿಕೆ ಇರ್ಬೋದು, ಮೇಳಕ್ಕೆ ಬಂದಾಗ ಸಾಕು ಅಂತ ಅನಿಸುತ್ತಾ? ಇಲ್ಲಪ್ಪ, ನನಗೆ ಮೇಳಕ್ಕೆ ಬಂದು 1 ವರ್ಷ ಆದ ನಂತರ ಗೊತ್ತಾದ ಇದೆಲ್ಲ ಏನೂ ಅಲ್ಲ ಅಂತ. ಡ್ರೆಸ್ ಕಟ್ಟಲಿಕ್ಕೆ ಗೊತ್ತಿಲ್ಲ, ಸರಿಯಾಗಿ ಮೇಕಪ್ ಗೊತ್ತಿಲ್ಲ, ಯಾವ ವೇಷಕ್ಕೆ ಯಾವ ಮುದ್ರೆ, ಯಾವ ನಾಮ, ಹೇಗೆ ಬೇಸ್ ಹಾಕಬೇಕು, ಹಸಿ ಬಣ್ಣ ಎಂಥದ್ದು, ಯಾವ ವೇಷಕ್ಕೆ ಯಾವ ಡ್ರೆಸ್ಸು, ಇದೆಲ್ಲ ಎಂಥದ್ದು ಗೊತ್ತಿಲ್ಲ. ಸಾಧಾರಣ ಒಂದು 2 ವರ್ಷ 3 ವರ್ಷ ಆಗುವಾಗ ಒಂದು ಅಂದಾಜು ಸಿಕ್ಕಿತ ಬಂತು. ಮೇಳಂದ್ರೆ ಹೀಗೆ, ಯಕ್ಷಗಾನ ಅಂದರೆ ಹೀಗೆ ಅನ್ನುವಂಥ ಒಂದು ಬೇಸಿಕ್ಸ್ ಅರ್ಥ ಆಗಲಿಕ್ಕೆ ಆರಂಭ ಆಯಿತು. ಸ್ವಯಂ ನೀವೇ ನೋಡಿ ಅಭ್ಯಾಸ ಮಾಡಿದ್ರಾ, ಯಾರೆಲ್ಲ ಸಮಾಲೋಚನೆ? ಇಲ್ಲ, ನಾನು ಮೇಕಪ್ ಎಲ್ಲ ನನಗೆ ಆಗಲೇ ಗೊತ್ತಿದ್ದರಿಂದ, ಮತ್ತು ಸಣ್ಣ ಇರುವಾಗ ಆಟ ನೋಡಲಿಕ್ಕೆ ನಾವು ನೋಡೋದೇ ಮೇಕಪ್ಪನ್ನು. ಮತ್ತು ಮೇಳದಲ್ಲಿ ಎಲ್ಲರೂ ಮೇಕಪ್ ಮಾಡೋದನ್ನು ನೋಡುವಾಗ ನಮಗೆ ಅದು ಅಂದಾಜು ಆಗ್ತಿತ್ತು, ವಿಚಾರ ವಿನಿಮಯ ಆಗ್ತಿತ್ತು, ನಡೆ ಗೊತ್ತಾಗ್ತಾ ಇತ್ತು. ಅಂತೂ ಒಂದು 3-4 ವರ್ಷ ಆಗುವಾಗ ಒಂದು ಅಂದಾಜು ಬಂತು ನನಗೆ, ಹೀಗೆ ಒಂದು ಯಕ್ಷಗಾನ ಅಂದರೆ ಹೀಗೆ ಅಂತ. ಈಗ ಅಂದಾಜು ಯಕ್ಷಗಾನ ಸಾಗರ, ಅದು ಕಲಿತು ಮುಗಿಲಿಕ್ಕಿಲ್ಲ. ಅದು ಈಗ ದೇವಿ ಮಾತುಗಳಲ್ಲಿ ಏನೆಲ್ಲ ಪಾತ್ರ ಮಾಡಿದ್ದೀರಿ? ದೇವಿ ಮಹಾತ್ಮೆಯಲ್ಲಿ ಬ್ರಹ್ಮ ಮಾಡಿದ್ದೇನೆ, ವಿಷ್ಣು ಶರ್ಮರ ವಿಷ್ಣುವಿಗೆ ಬ್ರಹ್ಮ ತುಂಬ ಸಲ ಮಾಡಿದ್ದೇನೆ. ಆಮೇಲೆ ವಿದ್ಯುನ್ಮಾಲಿ ಮಾಡಿದ್ದೇನೆ, ಮಧು ಮಾಡಿದ್ದೇನೆ, ಕೈಟಬನ್ನು ಮಾಡಿದ್ದೇನೆ, ದೇವೇಂದ್ರ ಮಾಡಿದ್ದೇನೆ. ಆಮೇಲೆ ಧೂಮ್ರಾಕ್ಷ ಆಗಿದೆ, ರಕ್ತಬೀಜ ತುಂಬ ಸಲ ಆಗಿದೆ. ಆಲ್ಮೋಸ್ಟ್ ಒಂದು ತಿರುಗಾಟ ಪೂರ್ತಿ ರಕ್ತಬೀಜ ಮಾಡಿದ್ದೇನೆ. ಹೀಗೆ ಹೆಚ್ಚಿನದೆಲ್ಲ ವೇಷ ಮಾಡಿದ್ದೇನೆ ದೇವಿ ಮಹಾತ್ಮೆ. ಬಣ್ಣದ ವೇಷ ಮೇಳದಲ್ಲಿ ಮಾಡಲಿಲ್ಲ, ಹೊರಗೆ ಮಾಡಿದ್ದೇನೆ. ಮೇಳಕ್ಕೆ ಬಂದ ಮೇಲೆ ಒಮ್ಮೆ ಬಣ್ಣದ ವೇಷ ಆಗಿದೆ, ಅದು ಹೆಣ್ಣು ಬಣ್ಣ, ತಾಟಕ್ಕೆ ಮಾಡಿದ್ದೇನೆ. ಮತ್ತು ಲಂಕಾದಹನದ ಇದು ಮಾಡಿದ್ದೇನೆ, ಲಂಕಾದಹನದಲ್ಲಿ ಹೆಣ್ಣು ಬಣ್ಣ ಬರ್ತದೆ ಆರಂಭದಲ್ಲಿ, ಅದು ಮಾಡಿದ್ದೇನೆ. ತಾಟಕ್ಕೆ ಮಾಡಿದ್ದೇನೆ. 2 ಸಲ ಬಣ್ಣದ ವೇಷ ಮಾಡುವ ಅನಿವಾರ್ಯತೆ ಬಂತು ಅಷ್ಟೇ. ಈಗ ನಿಮಗೆ ಸಾಮಾನ್ಯವಾಗಿ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಅಂತ ಯಾರದೆಲ್ಲ ಸಾಂಗತ್ಯ ಸಿಕ್ಕಿದೆ? ಆಲ್ಮೋಸ್ಟ್ ಎಲ್ಲರದ್ದು. ಕಟೀಲು ಮೇಳ ಹೊರಗೆಯ ಕಟೀಲು ಮೇಳದಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು. ಯಾಕಂದರೆ ಬೇರೆ ಬೇರೆ ಸೆಟ್ಟಿಗೆ ಹೋಗುವಾಗ ಎಲ್ಲರ ಸಾಂಗತ್ಯ ಸಿಕ್ಕಿತ್ತು. ಮತ್ತು ಮಳೆಗಾಲದಲ್ಲಿ ಬೇರೆ ಒಟ್ಟಿಗೆ ವೇಷ ಮಾಡುವ ಅನುಭವ ಸಿಕ್ಕಿತ್ತು. ಹಾಗಾಗಿ ಅದೊಂದು ನಮಗೆ ಲಾಭ. ಈ ಪ್ರಸಂಗ ಮಾಹಿತಿಗಳಿಗೆ ಒಂದು ಕುಬಣೂರು ಭಾಗವತರು, ಮತ್ತು ವಿಷ್ಣು ಶರ್ಮರು, ಮತ್ತು ನಮಗೆ ಒಂದು 3-4 ವರ್ಷ ಎಕ್ಸ್ಪೀರಿಯೆನ್ಸ್ ಆದ ಕೂಡ ನನಗೆ ಅಂದಾಜಾಯಿತು ಏನು ಮಾಡಬೇಕು. ಮತ್ತು ಪ್ರಸಂಗ ಪಠ್ಯ ಓದಿದೆ, ಬೇರೆ ಪುಸ್ತಕಗಳನ್ನು ತುಂಬ ಓದ್ತಾ ಇರ್ತೇನೆ, ಬರೆದಿರ್ತೇನೆ, ಬೇಕಾಗುವಾಗ ಅದನ್ನು ಯೂಸ್ ಮಾಡ್ತೇನೆ. ಮತ್ತು ಇನ್ನೊಂದು ಮುಖ್ಯವಾಗಿ ಯಕ್ಷಪ್ರಭಾ ಪತ್ರಿಕೆಗೆ ನಾವು ಉಪಸಂಪಾದಕರಾಗಿರೋದ್ರಿಂದ, ಹೌದು, ನಮಗೆ ಅಲ್ಲಿ ತುಂಬ ಓದಬೇಕಾದಂಥ ಅನಿವಾರ್ಯತೆ ಬಂತು. ಈಗ ನಾನು ಒಂದು ಸರಣಿ ಮಾಲಿಕೆಯನ್ನೇ ಮಾಡ್ತಾ ಇದ್ದೇನೆ, ಲೇಖನ ಸರಣಿ. ರಾಮಾಯಣದ ಬಗ್ಗೆ ವಾಲ್ಮೀಕಿ ರಾಮಾಯಣ ಮತ್ತು ಜಯರಾಜ ರಾಮಾಯಣವನ್ನು ಕಂಪೇರ್ ಮಾಡಿ ಒಂದು ಲೇಖನ ಸರಣಿಯನ್ನೇ ಮಾಡ್ತಾ ಇದ್ದೇನೆ. ಹಾಗಾಗಿ ಓದಲಿಕ್ಕೆ ಅನುಕೂಲ ಆಯಿತು. ಹಾಗಾಗಿ ಅದು ಇದರೊಟ್ಟಿಗೆ ಆಗ್ತದೆ. ಈಗ ಯಕ್ಷಪ್ರಭಾ ಅಧ್ಯಾಪನ ಮತ್ತು ತಿರುಗಾಟ ಅಧ್ಯಯನ ಅಲ್ವಾ, ಇದೆಲ್ಲ ಹೇಗೆ ಹೊಂದಿಸ್ಕೊಂಡು ಹೋಗ್ತಾ ಇದ್ದೀರಿ? ಹೊಂದಿಸ್ಕೊಳ್ಳಿಕ್ಕೆ ಈಗ ಈ ಪ್ರಶ್ನೆ ನನಗೆ ತುಂಬ ಜನ ಕೇಳಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ.
ಈಗ ಕಾಲಮಿತ್ತು, ದೊಡ್ಡ ವಿಷಯ ಅಲ್ಲ. ಇಡೀ ರಾತ್ರಿ ಆಗುವಾಗಲೂ ಹೊಂದಿಸಿಕೊಂಡು ಹೋಗಿದ್ದೇವೆ. ಒಂದು ನಾನು ಇದು ಅಹಂಕಾರ ಅಲ್ಲ, ಡಿಸಿಪ್ಲಿನ್. ನಾನು ಒಂದು ಟೈಮ್ ಫಿಕ್ಸ್ ಮಾಡ್ತೇನೆ. ಆ ಟೈಮ್ ಫಿಕ್ಸ್ ಮಾಡಿದರೆ ಅದು ಒಂದು ನಿಮಿಷ ನಾನು ಆಚೆ ಮಾಡೋದಿಲ್ಲ. ನಾನು ಇಷ್ಟೊತ್ತಿಗೆ ಮನೆಯಿಂದ ಹೊರಡಬೇಕು ಹೊರಡ್ತೇನೆ, ಇಷ್ಟೊತ್ತಿಗೆ ನಾನು ಇಂಥ ಕಾಲೇಜಿಗೆ ಮುಟ್ಟಬೇಕಂದ್ರೆ ಮುಟ್ತೇನೆ, ಇಷ್ಟೊತ್ತಿಗೆ ಚೌಕಿಗೆ ಬರ್ತೇನೆ. ಸೊ ನಾನು ಏನು ಪ್ಲ್ಯಾನ್ ಮಾಡ್ತೇನೆ ಅದರಲ್ಲಿ ಒಂದು ನಿಮಿಷ ಆಚೆ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅದು ಭಾಳ ಮುಖ್ಯ. ಈಗ ಮೇಳಗಳು ಹೆಚ್ಚಾದಷ್ಟು ಸೇವಾರ್ಥಿಗಳಿಗೆ ಅನುಕೂಲ. ಯಾಕಂದರೆ ಕಟೀಲು ಮೇಳದಲ್ಲಿ ಬುಕ್ಕಾದಂತಹ ಸೇವೆಯ ಪರಿಮಿತಿಗಳೇ ತುಂಬ ಇದೆ. 10-18 ವರ್ಷಕ್ಕೆ ಆಗುವಷ್ಟು ಇದೆ. ಅಂಥ ಸಮಯದಲ್ಲಿ ಅಷ್ಟಾದರೂ ಆಯ್ತಲ್ವ. ನಾನು ಆಗ ಒಬ್ಬರಲ್ಲಿ ಕೇಳಿದೆ, ಪ್ರತಿ ಮೇಳ ಇಲ್ಲಿ ಉದ್ಘಾಟನೆ ಆಗುವಾಗಲೂ ಕೂಡ ಅದು ಸೇವೆಯ ಸಂದರ್ಭದಲ್ಲಿ ಒಂದು ಹೆಚ್ಚುವರಿ ರಂಗಸ್ಥಳ ಆಗ್ತದೆ ಅಷ್ಟೇ. ಆದರೆ ಈ ಸಲ ಒಂದು ಸಪ್ತಾಹವನ್ನೇ ಮಾಡಿದರು ಇಲ್ಲಿ. ಅದರಲ್ಲಿ ಬಹುಶಃ ನೀವು ಸಕ್ರಿಯರಾಗಿದ್ದೀರಿ. ಇದರ ಒಂದು ಅನುಭವ ಹೇಗೆ ನಿಮಗೆ ಕಲಾವಿದರಾಗಿ? ನಮಗೆ ಅದು ಒಂದು 4-5 ವರ್ಷದಿಂದ ಒಂದು ಯೋಚನೆ ಇತ್ತು. ಯಾಕಂತಂದರೆ ಮೇ 25ಕ್ಕೆ 26ಕ್ಕೂ ಸೇವೆ ಆಗಿ ಎಲ್ಲರೂ ಮನೆಗೆ ಹೋದರೆ ಮತ್ತೆ ಎಲ್ಲ ಕಲಾವಿದರು ಸೇರೋದು ಮರು ಸೇವೆಯಲ್ಲಿ, ಅಂದರೆ ಆರಂಭದ ಸೇವೆಯಲ್ಲಿ. ಮಧ್ಯದಲ್ಲಿ ಯಾವ ಸಂಪರ್ಕವೂ ಇಲ್ಲ. ಮತ್ತು ಮೇಳ ಹೊಸ ತಿರುಗಾಟಕ್ಕೆ ಹೋಗುವಾಗ ಒಬ್ಬ ಕಲಾವಿದ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಹೇಳಲಿಕ್ಕೆ ಯಾವ ವೇದಿಕೆ ಇರಲಿಲ್ಲ. ಹಾಗಾಗಿ ಒಂದು ಪುನರ್ಮರಣ, ಒಂದು ರಿಜುವೆನೇಷನ್ ಆಗಬೇಕೆನ್ನುವಂಥದ್ದು ನಮಗಿತ್ತು. ನಾವು ಬೆನ್ನು ಹಿಡಿದು ನನಗಳಲ್ಲಿ ಈ ವರ್ಷ ಅದು ಆಗಿತ್ತು. ದೇವರ ಅನುಗ್ರಹದಿಂದ ಈ ವರ್ಷ ಆಯಿತು. ತುಂಬ ಚೆನ್ನಾಗಾಯಿತು. 3 ದಿವಸದ ಕ್ಯಾಂಪ್ ಮಾಡಿದೆವು. ಅದರಲ್ಲಿ ಬೇರೆ ಬೇರೆ ಜೀವನ ಶಿಸ್ತು, ರಂಗಶಿಸ್ತು, ರಂಗದಲ್ಲಿ ಹೇಗೆ ರಂಗ ಯೂಸ್ ಮಾಡೋದು, ಹೇಗೆ ಯುದ್ಧ ಒಂದು ದೇವಸ್ಥಾನ ಮತ್ತು ಈ ಸಂಸ್ಥೆ ಈ ಬಾಂಧವ್ಯ ಹೆಚ್ಚಾಗಲಿಕ್ಕೆ ಬಹಳ ಮುಖ್ಯ. ಅಲ್ಲಿ ನುಡಿ
ವೀಕ್ಷಕರೇ, ಕಟೀಲು ಮೇಳ ಅಂತ ಹೇಳಿದ ಕೂಡಲೇ ಕಟೀಲು ತಾಯಿ ಮನೆಗೆ ಬಂದಂಥ ಅನುಭವ ಆಗುವಂಥದ್ದು. ಕಟೀಲು ತಾಯಿ ಅಂತ ಹೇಳಿದ ಕೂಡಲೇ ವಿಶೇಷವಾಗಿರುವಂಥ ಒಂದು ಲಕ್ಷಣ ಕಾಣುವಂಥದ್ದು ನಮ್ಮ ಮನೆಗೆ ಒಂದು ಕಟೀಲಿನ ಕ್ಷೇತ್ರದ ಆಟವನ್ನು ಆಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಾದಂಥ ಒಂದು ಒಳ್ಳೆ ರೀತಿಯಾಗಿರುವಂಥ ಕ್ಷಣ, ಎಲ್ಲ ಕ್ಷಣಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಕಟೀಲಿನ 6 ಮೇಳಗಳ ವಿಶೇಷವಾಗಿರುವ ಕ್ಷಣ. 6 ಮೇಳಗಳ ಒಟ್ಟೊಟ್ಟಿಗೆ 7 ಮೇಳಗಳಾಗುವ ಮೂಲಕವಾಗಿ 7ನೇ ಮೇಳದ ಪ್ರಾರಂಭದೋತ್ಸವದ ವಿಶೇಷವಾಗಿರುವ ಕ್ಷಣವನ್ನು ಸಾಧ್ಯ ಇದೆ. ಹಾಗಾಗಿ ಪ್ರಾರಂಭದ ಕ್ಷಣದ ಸಂಪೂರ್ಣವಾಗಿರುವಂತಹ ಮಾಹಿತಿಯೊಂದಿಗೆ ಅನುಭವಗಳ ಧಾರೆಗಳನ್ನು ಇರಲಿಕ್ಕಿರುವವರು ಇಲ್ಲಿಯ ಕಟೀಲು ಸನ್ನಿಧಾನದ ಮುಕ್ತೇಶ್ವರರು, ಕಟೀಲು ಸನ್ನಿಧಾನದ ಪ್ರಧಾನ ಅರ್ಚಕರಲ್ಲೂ ಇರುವರಾಗಿರುವಂತಹ ವಾಸುದೇವ ಅಸ್ತಂಡ್ರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ವೇದಮೂರ್ತಿ ವೆಂಕಟರಮಣ ಅಸ್ತಂಡ್ರು ನಮ್ಮೊಂದಿಗಿದ್ದಾರೆ. ಬಹಳ ಸಂತೋಷ ಆಗುವಂಥದ್ದು. ನಮಸ್ಕಾರ ಮೊದಲಾಗಿ. ವೇದಮೂರ್ತಿ ವಾಸುದೇವ ಅಸ್ತಂಡ್ರು ದೇವಸ್ಥಾನದ ಮುಕ್ತೇಶ್ವರರು ಹೌದು, ಅದು ಪ್ರಧಾನ ಅರ್ಚಕರು ಹೌದು. ಕಟೀಲು ತಾಯಿ, ಕಟೀಲು ತಾಯಿಯ ಪ್ರಸಾದ ರೂಪದಲ್ಲಿ ಕಾಣುವಂಥದ್ದು ಕಟೀಲಿನ ಮೇಳ. 6 ಮೇಳಗಳೊಂದೊಂದಿಗೆ 7ನೇ ಮೇಳದ ಪದಾರ್ಪಣೆಯ ಕ್ಷಣ. ಈ ಕ್ಷಣದ ಬಗ್ಗೆ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ನಿಮ್ಮ ಮಾತು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ದಯೇಭ್ಯಸ್ತ್ರಾಹಿಣೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಸರ್ವರ ಭಯ ನಿವೃತ್ತಿಗೆ ಸರ್ವಸ್ವವನ್ನು ಅನುಗ್ರಹಿಸುವುದಕ್ಕಾಗಿ ಈ ದೇವಿಯು 6 ಮೇಳಗಳಿಂದ ಇದ್ದದ್ದನ್ನು 7 ಮೇಳಗಳಾಗಿ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸಬೇಕು, ಅವರವರ ಮನೆಗೆ ಹೋಗಿ ಅವರವರ ಸೇವೆಯನ್ನು ತೆಗೆದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಈ ಸಲ 7 ಮೇಳಗಳನ್ನು ಅವಳೇ ತಯಾರಿಸಿಕೊಂಡಿದ್ದಾಳೆ. ಅವಳ ಆ ಪ್ರಭಾವವನ್ನು ಕಂಡಾಗ ನಾವು ದಿಗ್ಭ್ರಾಂತರಾಗಿದ್ದೇವೆ. ಇದೇ ಮಾತನ್ನು ನಮ್ಮ ಪ್ರಹ್ಲಾದ್ ಜೋಶಿಯವರು ಸಭೆ ಹೊರಡುವಂತಹ ಸಂದರ್ಭದಲ್ಲಿ ಅವರು ಬಹಳ ವಿಶೇಷವಾಗಿ ಕಟೀಲಿನ ಬಗ್ಗೆ ನಾನು ಹೆಚ್ಚು ತಿಳಿಯದಿದ್ದರೂ ಇದನ್ನು ಕಾಣುವಾಗ ನನಗೆ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೂ ಅವರಿಗೆ ಮಾತ್ರ ಕಂಡದ್ದಲ್ಲ, ಈಗ ನಾವಿಲ್ಲಿ ಈ ಮೆರವಣಿಗೆಯನ್ನು ಕಾಣುತ್ತಾ ಇದ್ದೇವೆ. ಸಾಮಾನ್ಯ ಹೆಚ್ಚು ಕಡಿಮೆ 1,000 ಭಜನೆಯ ತಂಡಗಳು ಬಂದು ಒಬ್ಬೊಬ್ಬರೇ ಬರುತ್ತಾ ಇದ್ದಾರೆ. ಇದನ್ನು ಕಾಣುವಾಗ ಇದೇನು ದೇವಿಯ ಮಹಿಮೆ ಹೊರತು ಯಾರು ಮಾಡಿದ್ದಲ್ಲ. ಇದನ್ನು ನಾವು ಎಣಿಸಿದಾಗ ನಮಗೂ ತುಂಬ ಸಂತೋಷವೂ ಆಗುತ್ತೆ. ಈ ಸಭೆಯನ್ನು ಯಾವ ರೀತಿಯಲ್ಲಿ ತಾಯಿ ನಡೆಸಿಕೊಂಡು ಹೋಗುತ್ತಾಳೆ ಅನ್ನೋದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇನ್ನೂ ನಾವು ಬಡಿಪೆಯಿಂದ ಸಾಮಾನ್ಯ 4:30 ಗಂಟೆಗೆ ಹೊರಟರು. ಈಗ ಕಟೀಲಿಗೆ ಖಾಲಿ ಭಜನಾ ತಂಡಗಳು ಮಾತ್ರ ಬಂದಿವೆ. ಇನ್ನು ದೇವರ ಸುತ್ತುಗಳು ಅಥವಾ ಇನ್ನು ಈ ಬ್ಯಾಂಡು ಚೆಂಡೆ ತಾಸೆಗಳೆಲ್ಲ ಬರುವುದಕ್ಕಿದೆ. ಎಷ್ಟು ಹೊತ್ತಿಗೆ ಬರುತ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬಂದವರು ಹೇಳ್ತಾರೆ 9:30 ಗಂಟೆ ಮುಂಚೆ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸಭೆಯ ಸೌಂದರ್ಯವನ್ನು ಕಂಡಾಗ ತಾಯಿಯ ಒಂದು ವಿಶೇಷ ಭಕ್ತರ ಸಹಾಯ, ದೇವಿಯ ಅನುಗ್ರಹ ಇದಕ್ಕೆ ಕಾರಣ ಹೊರತು ಯಾರೂ ಇದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇದನ್ನು ಅಂತಹ ಶ್ರೀದೇವಿಯು ಎಲ್ಲ ಭಕ್ತರಿಗೆ ಬೇಕಾದಂತೆಗೆ ಅನುಗ್ರಹಿಸಿ ಅವರವರ ಇಷ್ಟಾರ್ಥವನ್ನು ಅನುಗ್ರಹಿಸಬೇಕು. ಇದಕ್ಕೆ ಬೇಕಾದಂತಹ ಸೊತ್ತುಗಳನ್ನು ದೇವಿಯು ಅವಳೇ ತರಿಸಿಕೊಂಡಿದ್ದಾಳೆ ಹೊರತು ಯಾರು ಇದಕ್ಕೆ ನಾವು ಹೇಳಿದ್ದು ಅಲ್ಲ. ಆದರೂ ಇನ್ನೂ ಕೂಡ ಹಲವು ಜನರು ಬಂದು ನಮಗೆ ಅದಾಗಬೇಕು ಇದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಮೇಳಕ್ಕೆ ಬೇಕಾದ ಸೊತ್ತುಗಳೆಲ್ಲ ಆಗಿದೆ. ಇನ್ನು ಏನು ಮಾಡುವುದು ನಾವೇ ಯೋಚಿಸ್ತಾ ಇದ್ದೇವೆ. ದೇವರವರಿಗೆ ಅವರ ಯೋಜನೆಗೆ ಸರಿಯಾದಂಥ ಯೋಚನೆ ನಮಗೂ ಕೊಟ್ಟು ಅವರಿಂದ ಆ ಸೇವೆಯನ್ನು ತೆಗೆದುವಂತೆ ಮಾಡಿಸಬೇಕು, ಅವರ ಇಷ್ಟಾರ್ಥವನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಈ ದೇವಿಯಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ತಾಯಿಯ ಒಂದು ವಿಶೇಷವಾಗಿರುವ ಕ್ಷಣಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಕಟೀಲು ಮೇಳಗಳ ಮೂಲಕವಾಗಿ. ಯಾಕಂದರೆ ಕಟೀಲು ಮೇಳ ಅಂತ ಹೇಳಿದ ಕೂಡಲೇ ಆ ವಿಶೇಷವಾಗಿ ಗಮನಿಸುವಂಥದ್ದು ಆ ದೇವರ ವಿಶೇಷವಾಗಿರುವಂಥ ಗಾಂಭೀರ್ಯ. ಆ ಗಾಂಭೀರ್ಯದಲ್ಲಿ ಬಹಳ ಸೌಂದರ್ಯಯುತವಾಗಿರುವಂತಹ ತಾಯಿಯ ಆರಾಧನೆಯನ್ನು ಗಮನಿಸ್ಬೋದು. ವಿಶೇಷವಾಗಿರುವಂಥ ಎಲ್ಲ ಕ್ಷಣಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಕಟೀಲು ಕ್ಷೇತ್ರದಲ್ಲಿ. ಹಾಗಾಗಿ ಆ ಕಟೀಲು ಕ್ಷೇತ್ರದ ವಿಶೇಷವಾಗಿರುವಂತಹ ಸಾನ್ನಿಧ್ಯವನ್ನು ಗಮನಿಸ್ತಾ ಇದ್ದಾಗೆ ನಮಗೆಲ್ಲರಿಗೂ ಕೂಡ ಭಕ್ತಿ ಭಾವಗಳನ್ನು ಬರುವಂಥದ್ದು. ಹಾಗಾಗಿ ಈ ಕಟೀಲು ತಾಯಿಯ ವಿಶೇಷವಾಗಿರುವಂಥ ಸೇವೆಗರಲ್ಲಿ ಗೌರವರಾಗಿರುವಂಥ ಅರ್ಚಕರಾಗಿರುವಂಥ ವೆಂಕಟರಮಣ ಅಸ್ತಂಡ್ರು ನಮ್ಮೊಂದಿಗಿದ್ದಾರೆ. ವೇದಮೂರ್ತಿ ವೆಂಕಟರಮಣ ಅಸ್ತಂಡ್, ನಮಸ್ಕಾರ.
ಕಟೀಲು ತಾಯಿಗೆ ವಿಶೇಷವಾಗಿರುವಂಥ ಸಂಭ್ರಮ. ಒಂದು ರೀತಿಯಲ್ಲಿ ಭಗವದ್ಭಕ್ತರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ಆ ರಾರಾಜಿಸಿರುವಂತೆ ಕಾಣ್ತಾ ಹೋಗ್ತೇವೆ. ಇಂತಹ ಅಭೂತಪೂರ್ವವಾಗಿರೋ ಮೆರವಣಿಗೆ ಇರ್ಬೋದು, ಭಕ್ತ ಸಾಗರವೇ ಬರುವಂಥ 25 ಅಂತ ಹೇಳಿದರೆ ಅದಕ್ಕಿಂತ 1000ಕ್ಕೆ ಹೆಚ್ಚಾಗಿರುವಂಥ ಒಂದು ಕ್ಷಣ ಗಮನಿಸ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಭಗವದ್ಭಕ್ತರ ಭಕ್ತಿಯನ್ನು ನೀವು ತಿಳಿಸೋದಾದರೆ ಯಾವ ರೀತಿ? ಕಟೀಲು ದೇವಿ ಯಕ್ಷಗಾನ ಪ್ರಿಯೆ. ಅದರಲ್ಲಿ ಬಹಳಷ್ಟು ಜನ ಭಕ್ತರು ಅವರವರ ಆಶೋತ್ತರಗಳನ್ನು ಈಡೇರಿಸಿಕೊಂಡಿದ್ದಾರೆ. ನಾನು ಚಿಕ್ಕವನಿರುವಾಗ ಒಂದು ಮೇಳ ಇತ್ತು. ಆವಾಗ ನಾನು ಯಕ್ಷಗಾನ ನೋಡ್ತಾ ಇದ್ದೆ. ಆ ಪ್ರಥಮದಲ್ಲಿ ಗೋಪಾಲಕೃಷ್ಣ ಭಾಗವತರು ಒಬ್ಬರೇ ಭಾಗವತರಾಗಿದ್ದರು. ಆ ನಂತರ ಒಂದು 2 ತಿಂಗಳಲ್ಲಿ ಅವರು ರಜೆಗೆ ಹೋಗಬೇಕಾಯಿತು. ಆ ಸಮಯದಲ್ಲಿ ಬಲಿಪ ನಾರಾಯಣ ಭಾಗವತರು ಅವರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು. ಅವರನ್ನು ಕರೆದು ಕಟೀಲು ಮೇಳಕ್ಕೆ ಭಾಗವತರಾಗಿ ಕರೆಸಿಕೊಂಡ್ರು. ಇವರ ಗೋಪಾಲಕೃಷ್ಣ ಭಾಗವತರ ಆರೋಗ್ಯ ಸುಧಾರಿಸಿದ ನಂತರ ಪುನಃ ಕಟೀಲು ಮೇಳಕ್ಕೆ ಬಂದರು. ತದನಂತರ 2 ಮೇಳದ ಪ್ರಸ್ತಾಪ ಆಯಿತು. ಆವಾಗ ಬಲಿಪ ನಾರಾಯಣ ಭಾಗವತರನ್ನು ಕಟೀಲು ಮೇಳಕ್ಕೆ ಕರೆಸಿಕೊಳ್ಳಲಾಯಿತು. ಅದಾದ ನಂತರ 3ನೇ ಮೇಳ, ಹಾಗೆ 4, 5, 6, ಇವಾಗ 7ನೇ ಮೇಳ ಬಹಳ ಅದ್ಧೂರಿಯಿಂದ ಪ್ರಾರಂಭಗೊಂಡಿದೆ. 2, 3, 4 ಅಷ್ಟೊಂದು ವೈಭವೀಕರಣ ಈ ಥರ ಇರಲಿಲ್ಲ. ಈ ಬಾರಿದ್ದು ಅಭೂತಪೂರ್ವವಾದ ಮೆರವಣಿಗೆ. ಯಕ್ಷಗಾನ ಸೇವೆಯನ್ನು ನೀಡಲಿಕ್ಕೆ ಬಹಳಷ್ಟು ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗ ಸಹ 25 ವರ್ಷ ಆಟ ಬುಕ್ ಮಾಡಿದವರಿದ್ದಾರೆ. ಅವರಿಗೆ ಇನ್ನೂ ಸಹ ಅವರಿಗೆ ಯಕ್ಷಗಾನ ಸಿಗಲಿಲ್ಲ ಸೇವೆ ಮಾಡಲಿಕ್ಕೆ. ಅಂಥವರು ನಮ್ಮಲ್ಲಿ ಬಂದು ಕೇಳಿಕೊಳ್ತಾರೆ. ನಾವು ಕೂಡ ಆ ವಿಷಯದಲ್ಲಿ ಕೆಲವು ಸಲ ಅಸಹಾಯಕರಾಗುತ್ತೇವೆ. ಅದಕ್ಕೋಸ್ಕರ ಈಗ 7 ಮೇಳ ಆದರೂ ಕೂಡ ಜನರ ಸೇವಾ ಮನೋಭಾವನೆ ಮುಗಿಯುವುದಿಲ್ಲ. ಇನ್ನಷ್ಟು ಕೂಡ ಬಹಳಷ್ಟು ಸೇವೆಗಳು ಬಾಕಿ ಇದೆ. ಕಲಾವಿದರು ಕೂಡ ಒಂದು ಮೇಳಕ್ಕೆ ಕಡಿಮೆ ಪಕ್ಷ 45 ಬೇಕಾಗ್ತದೆ. ಈ ವರ್ಷ 33 ಕಲಾವಿದರನ್ನು ತಗೊಂಡಿದ್ದಾರೆ. ಕೆಲವರೆಲ್ಲ ಕಟೀಲು ಮೇಳ ಬಿಟ್ಟು ಹೋದವರಿದ್ದಾರೆ. ಅವರು ಪುನಃ ಕಟೀಲು ಮೇಳಕ್ಕೆ ಬರಬೇಕು ಅಂತೇಳಿ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಒಂದನೆಯದಾಗಿ ದೇವರ ದಯೆ. ಯಾಕೆ ಹೇಳಿದರೆ ಮನುಷ್ಯನಿಗೆ ಆನೆ ಮುಖ್ಯ. ಆನೆ ಅಂತ ಹೇಳಿದರೆ ಆರೋಗ್ಯ, ನೇ ಹೇಳಿದರೆ ನೆಮ್ಮದಿ. ಅದು ಎರಡನ್ನೂ ಕೊಡುವ ಆ ತಾಯಿ ದುರ್ಗೆ. ಅದಕ್ಕೋಸ್ಕರ ಎಲ್ಲರೂ ಈ ತಾಯಿಯನ್ನು ಮೊರೆ ಹೋಗ್ತಾರೆ. ಕಟೀಲು ಮೇಳವನ್ನು ಬಿಟ್ಟು ಹೋದವರಿಗೆ ಕೆಲವರಿಗೆ ಸಮಸ್ಯೆ ಆದ್ದೂ ಇದೆ. ಅದರ ಹೆಸರು ನಮಗೆ ಅಗತ್ಯ ಇಲ್ಲ. ಅವರು ಪುನರಬ್ಬಿ ಕಟೀಲು ಮೇಳಕ್ಕೆ ಸೇರ್ಪಡೆ ಆಗಿದ್ದಾರೆ. ಯಾರು ವಿರುದ್ಧವಾಗಿ ಹೋಗಿ ನಮಗೆ ಬೇರೆ ಕಡೆ ಆಶ್ರಯ ಉಂಟು ಅಂತೇಳಿ ಹೋದವರಿಗೆ ದೇವರದಕ್ಕೆ ಅವಕಾಶ ಕೊಡಲಿಲ್ಲ. ಯಾರು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತೇಳಿ ಯಾರು ಕಟೀಲಿಗೆ ಬಂದು ದೇವರಲ್ಲಿ ಕೇಳಿಕೊಳ್ತಾರೋ ಅಂಥವರನ್ನು ಈ ಬಾರಿ ಕಟೀಲು ಮೇಳಕ್ಕೆ ತಗೊಂಡಿದ್ದಾರೆ. ಈ ಬಾರಿಯೂ ಕೂಡ ಬಹಳ ಯಕ್ಷಗಾನ ಸೇವೆ ಇನ್ನಷ್ಟು ಪ್ರತಿ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲೇ ಬಂದು ಬಹಳಷ್ಟು ಜನರು ಕೇಳ್ತಾರೆ, ಭಕ್ತಾದಿಗಳು, ನಮಗೊಂದು ಆಟ ತೆಗೆಸಿಕೊಡಿ ಅಂತ. ನಮಗೆ ಬೇಸರ ಯಾಕೆ ಕೇಳಿದರೆ, ಇದಕ್ಕಿಂತ ಮೊದಲು 10-16 ವರ್ಷ ಆಟ ಬುಕ್ ಮಾಡಿದವರಿದ್ದಾರೆ. ನಿಜವಾಗಿಯೂ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು. ಅದು ಬಿಟ್ಟು ನಾವು ಈಗ ತಾನೇ ಬುಕ್ ಮಾಡಿದಂತಹ ಕೂಡಲೇ ಹೇಳಿದವರಿಗೆ ಯಕ್ಷಗಾನ ಕೊಡಿಸಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಆಗ್ತದೆ. ಅದಕ್ಕೋಸ್ಕರ
ಅಂತೂ ಈ ಸೇವೆ ಬಹಳಷ್ಟು, ಇಲ್ಲಿ ಎಲ್ಲ ಸೇವೆಗಳು ಅಷ್ಟೇ. ಇಲ್ಲೊಂದು ರಂಗಪೂಜೆ ಅಂತ ಹೇಳಿದೆ ಜನರಿಗೆ. ಮೊದಲು 1 ಇತ್ತು, 5 ಆಯಿತು, ಇವಾಗ 12 ಇದೆ. ಆದರೂ ಕೂಡ ಸಾಕಾಗೋದಿಲ್ಲ. ಈಗಲೂ ಸೇವೆ ಬಹಳಷ್ಟು ಜನರು ಅದನ್ನು ಕೇಳ್ತಾ ಇರ್ತಾರೆ, ನಮಗೊಂದು ಅವಕಾಶ ಕೊಡಿಸಿ ಅಂತ. ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಯಕ್ಷಗಾನ ಸೇವೆಯೂ ಹಾಗೆ ಈ ಬಾರಿ ಮೆರವಣಿಗೆ ಮಜಪೆಯಿಂದ ಹೊರಟು ಎಕ್ಕಾರಿನವರೆಗೆ ವಾಹನದಲ್ಲಿ ಬಂದು ಈಗ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಒಂದು ಅದ್ದೂರಿಯಾದ ಮೆರವಣಿಗೆ ಜನರಿಗೆ ಬಹಳ ಆನಂದದಿಂದ ಕಣ್ಣು ತುಂಬಿಸಿಕೊಳ್ತಾ ಇದ್ದಾರೆ. ಇದೆಲ್ಲ ಆದ ನಂತರ ಜನರಿಗೆ ಫಲಾಹಾರದ ವ್ಯವಸ್ಥೆ ಇದೆ. ಜನರೆಲ್ಲ ಇದನ್ನು ಚೆನ್ನಾಗಿ ಉಂಡು ಕೃತಾರ್ಥರಾಗಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಕೇಳಿದರು. ಬಹಳ ಸುಂದರಮಯವಾಗಿರುವಂಥ ಕ್ಷಣಗಳು. ಯಾಕಂತ ಹೇಳಿದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಭಗವದ್ಭಕ್ತರಿಗೆ ಯಾವ ರೀತಿಯಾಗಿರುವಂಥ ದೇವರ ಅನುಗ್ರಹ ಆಗ್ತಾ ಹೋಗ್ತದೋ ಅದೇ ರೀತಿಯ ಕಲಾವಿದರಿಗೂ ಕೂಡ ಅನುಗ್ರಹ ಆಗ್ತಾ ಹೋಗ್ತದೆ. ಕಲಾವಿದರು ಯಾವುದೋ ಒಂದು ಕಾರಣಕ್ಕೆ ಹೊರಗೆ ಹೋದರೂ ಕೂಡ ಮತ್ತೊಮ್ಮೆ ಬರಬೇಕು ಅನಿಸ್ತದೆ. ಯಾಕಂದರೆ ತಾಯಿಯ ವಿಶೇಷ ಪ್ರೇರಣೆ, ಅಂತಹ ಪ್ರೇರಣೆ ಆಗುವಂಥದ್ದು ಕಟೀಲಿನ ಈ ಅದ್ಭುತವಾಗಿರುವಂತಹ ಮೇಳಗಳ ಮೂಲಕವಾಗಿ ಅನುಗ್ರಹ. ಹಾಗಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಕಟೀಲು ಮೇಳದ ಆ ಸೇವೆ ಮಾಡಿಸಬೇಕು ಅಂತಿದ್ದಾಗ ಅವರ ಅವಕಾಶಕ್ಕೋಸ್ಕರ ವಿಶೇಷವಾಗಿ 7ನೇ ಮೇಳ ಪ್ರಾರಂಭ ಆಗುವ ಮೂಲಕವಾಗಿ ಅಭೂತಪೂರ್ವವಾಗಿರುವಂಥ ಒಂದು ಕ್ಷಣವನ್ನು ಕಟೀಲು ಸನ್ನಿಧಾನದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ವೀಕ್ಷಕರೇ, ನಮ್ಮೊಂದಿಗೆ ಕಟೀಲು ತಾಯಿಯ ವಿಶೇಷವಾಗಿರುವಂಥ ಶಕ್ತಿ ಹೊಂದಿದಂಥ ಹಸ್ಸಂಡ್ರು ಲಕ್ಷ್ಮೀನಾರಾಯಣ ಹಸ್ಸಂಡ್ರು. ವೇದಮೂರ್ತಿ ಲಕ್ಷ್ಮೀನಾರಾಯಣ ಹಸ್ಸಂಡ್ರು ಅಂತ ಹೇಳಿದ ಕೂಡಲೇ ಅವರ ಮಾತುಗಳಲ್ಲಿ ಬರುವಂಥ ಪ್ರತಿಯೊಂದು ಶಬ್ದಗಳು ಕೂಡ ದೇವಿ ನಮಗೆ ವಿಶೇಷವಾಗಿರುವಂಥ ಅನುಗ್ರಹ ಪ್ರದಾಯಕವಾಗಿ ತಿಳಿಸ್ತಾ ಇದ್ದಾಳೆ ಅಂತ ಹೇಳುವಂಥ ಭಕ್ತಿ ಬರುವಂಥದ್ದು. ಅಂತಹ ಒಂದು ಕ್ಷಣದಲ್ಲಿ ನಾವು ಗಮನಿಸುವಂಥದ್ದು ಲಕ್ಷ್ಮೀನಾರಾಯಣ ಹಸ್ಸಂಡ್ರು ಬಾಲ್ಯದಿಂದಲೂ ಕೂಡ ತನ್ನ ಎಲ್ಲ ರೀತಿಯಾಗಿರುವಂಥ ಸಂದರ್ಭದಲ್ಲಿ ಮೇಳಗಳನ್ನು ಗಮನಿಸ್ತಾ ಇದ್ದಾರೆ. ಅವರ ಬಾಲ್ಯದ ಸಮಯದಲ್ಲಿ ಅವರು ನೋಡಿದಂತಹ ಮೇಳ ಯಾವ ರೀತಿಯಾಗಿತ್ತು, ಹೇಗೆ ಮೇಳಗಳೆಲ್ಲವೂ ಹಾದು ಬಂತು, ಈಗ 7ನೇ ಮೇಳದ ವಿಶೇಷವಾಗಿರುವಂಥ ಕ್ಷಣವನ್ನು ನೋಡ್ತಾ ಇದ್ದ ಹಾಗೆ ಲಕ್ಷ್ಮೀನಾರಾಯಣ ಹಸ್ಸಂಡ್ರಿಗೆ ಯಾವ ರೀತಿಯಾಗಿರುವಂಥ ಖುಷಿ ಆಗ್ತಿದೆ ಎಲ್ಲವನ್ನು ಕೂಡ ಗಮನಿಸ್ತವರ. ಹಸ್ಸಂಡ್ರಿಗೆ ನಮಸ್ಕಾರ. ಈ ಒಂದು ಕ್ಷಣದ ಹಿಂದೆ ಪ್ರಾರಂಭ ಅಂದಿದೆ. ಆ 1ನೇ ಮೇಳ ಪ್ರಾರಂಭ ಆಗುವಂಥ ಕ್ಷಣದಲ್ಲಿ ನೀವು ಕಂಡಂಥ ಒಂದು ವಿಶೇಷವಾಗಿರುವಂಥ ಸಂದರ್ಭ. ಮಹಾದೇವಿಯನ್ನು ನಮಸ್ಕರಿಸ್ತಾ, ವಿಶೇಷವಾಗಿ 1ನೇ ಮೇಳ ಯಾವಾಗ ಪ್ರಾರಂಭ ಆಗಿದೆ ಅಂತ ನಾವು ಕಟೀಲಲ್ಲಿ ಯಾರಿಗೂ ಗೊತ್ತಿಲ್ಲ. ಅಷ್ಟು ಹಿಂದೆ ಉಂಟು. ಅಂತೂ 2ನೇ ಮೇಳ ಪ್ರಾರಂಭ ಆಗ್ತದೆ ನಾವು ತೀರ್ಥೋಪರ ಕಾಲದಲ್ಲಿ, 2ನೇ ಮೇಳ 3ನೇ ಮೇಳ ತೀರ್ಥೋಪರ ಕಾಲದಲ್ಲಿ ಪ್ರಾರಂಭ ಆದರೆ 4ನೇ ಮೇಳ ನನ್ನ ಕಾಲದಲ್ಲೇ ಪ್ರಾರಂಭ ಆಯಿತು. ಅನಂತರ ಈಗ 5ನೇ ತಾರೀಕು ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದರು. ಈಗ 6-7 ಈಗ ವಾಸ್ಯಾಸನಗಳು ಆಗ್ತಾ ಇದೆ. ವಿಶೇಷವಾಗಿ ಯಕ್ಷಗಾನ ದೇವಿಗೆ ಬಹಳಷ್ಟು ಪ್ರೀತಿಯ ಸೇವೆ. ಯಾಕೆಂದರೆ ಜನರಲ್ಲಿ ಧಾರ್ಮಿಕ ಮನೋಭಾವನೆಯನ್ನು ಮುಟ್ಟಿಸುವಂತಹ ನಮ್ಮ ಪುರಾಣ ಕೇಳಿದರೆ ನಮ್ಮೆಲ್ಲ ಪಾಪ ಪರಿಹಾರ ಆಗ್ತದೆ ಶಾಸ್ತ್ರ. ಅದನ್ನು ಓದಲಿಕ್ಕೆ ಕೇಳಲಿಕ್ಕೆ ಸರಿಯಾಗದವರಿಗೆ ಎಲ್ಲ ವಿಷಯದಲ್ಲಿ ಮೂಕರಿಗೂ ಅದನ್ನು ಅರ್ಥವಾಗುವ ರೀತಿಯಲ್ಲಿ ಯಕ್ಷಗಾನದ ಮುಖಾಂತರ ಅದು ಬೋಧನೆ ಆಗ್ತದೆ. ಬಹುಶಃ ಆಶ್ಚರ್ಯಬಾರದಂತಹ ಎಷ್ಟೋ ಮಂದಿ ಇಡೀ ರಾಮಾಯಣವನ್ನು ಕೇವಲ ಯಕ್ಷಗಾನವನ್ನು ನೋಡಿ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು ಎಷ್ಟೋ ಕಥೆಗಳಿವೆ. ಅಂತೂ ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಮಹಾದೇವಿಗೆ ಭಾಳಷ್ಟು ಪ್ರೀತಿಯ ವಿಷಯ. ಸರ್ವಸಾಮಾನ್ಯವಾಗಿ ವಾಡಿಕೆಯಲ್ಲಿ ಹೇಳ್ತಾರೆ, ಅರುಣಾಸುರನ್ನು ಕೊಲ್ಲಿಕ್ಕೋಸ್ಕರ ಮಾಡಿದಂತಹ ಸಂಗೀತ, ಭಾವಗೀವ, ನಾಟ್ಯ ಇದರಿಂದಾಗಿ ಅದೆಲ್ಲ ಇದ್ದಂತಲ್ಲ. ಆದರೆ ನಮ್ಮ ಅನುಭವದಲ್ಲಿ ಬಹುಶಃ ಇಲ್ಲಿ 44 ಇಸ್ವಿಯಲ್ಲಿ ದೊಡ್ಡ ನೆರೆ ಬಂದಿತ್ತು. ನೆರೆಯಲ್ಲಿ ಇದು ದೇವಸ್ಥಾನ ಸಂಪೂರ್ಣ ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ನಮ್ಮ ತೀರ್ಥರೂಪರು ದೇವರನ್ನು ಹಿಡ್ಕೊಂಡು ದೇವರು ಹೋದರು, ತಾನು ಹೊತ್ತೆ ನಿಂತು ದೇವರ ಒಳಗೆ ಇದ್ದರು. ದೇವಸ್ಥಾನದ ಕಟ್ಟಡಗಳೆಲ್ಲ ಬಿದ್ದು ಹೋಯಿತು. ಆ ಸಂದರ್ಭದಲ್ಲಿ ಇಲ್ಲಿಯ ಅನ್ನದಾನದ ಅಕ್ಕಿಯ ಬಿಟ್ಟಿಗೆ ಹಾಗೂ ಯಕ್ಷಗಾನದ ದೇವರ ಬಿಟ್ಟಿಗೆ ನೀರಲ್ಲಿ ತೇಲಿ ಬಂದು ಜನರ ಹತ್ತಿರವೇ ನಿಂತಿದ್ದು. ಇದನ್ನು ನಾವು ಚಿಂತನೆ ಮಾಡಿ ಅನ್ನದಾನ, ಯಕ್ಷಗಾನ ಸೇವೆ ಹಾಗೂ ಆಶ್ರಮಕ್ಕೆ ದೇವರಿಗೆ ನಾವು ಚಿಂತನೆ ಮಾಡಿದೆವು. ಬಹುಶಃ ನಮ್ಮ ಚಿಂತನೆ ಪ್ರಕಾರದಲ್ಲಿ ಕೆಲಸ ಬಂದಾಗ ಯಕ್ಷಗಾನ ಅಷ್ಟು ವಿಶೇಷಗಳಿರಲಿಲ್ಲ. ಆ ಸಂದರ್ಭದಲ್ಲಿ
ಕೆಲವು ಸಂದರ್ಭಗಳಲ್ಲಿ ಸೇವೆ ಮಾಡಿಸುವಂಥ ಕೆಲವರಿಗೆ ಮಾಡಬೇಕಿದ್ದು ಆ ಪ್ರಸಾದವನ್ನು ಸೇವೆ ಮಾಡಿ ಅನುಗ್ರಹ ಅದರಲ್ಲಿಯೂ ಕೆಲವು ಕಡೆ ನಮ್ಮ ಯಕ್ಷಗಾನ ಸೇವೆ ಆಗುವಲ್ಲಿ ಕೆಲವು ಘಟನೆಗಳು ನಡೆದಿವೆ. ಬಹುಶಃ ಇತ್ತು ಹಾಗೆ ಒಬ್ಬ ದುಬಾಯಿಯಿಂದ ಬಂದು ಅದೇ ದಿವಸ ಅವನ ಸೇವೆ ಆಟಕ್ಕೆ ಬಂದವ. ಸೇವೆ ಆಗಬೇಕಂತ ಸಂಪೂರ್ಣ ಅವರ ಪೆಟ್ಟಿಗೆಯಲ್ಲಿತ್ತು. ಆದರೆ ಯಕ್ಷಗಾನದ ಮಧ್ಯದಲ್ಲಿ ಅವರ ಪೆಟ್ಟಿಗೆ ಕಳವಾಗಿ ಹೋಯಿತು. ಕಳವಾಗಿ ಹೋದಂಥ ಸಂದರ್ಭದಲ್ಲಿ ಅವ ಕೂಗಿಸಿ ಮಾಡಿದ್ರು, ನಾನು ಏನು ಮಾಡೋದು, ವೀಡಿಯೋ ಕೊಡಲಿಕ್ಕೆ ಏನಿಲ್ಲ ಅಂತ. ಎಲ್ಲರೂ ಸಮಾಧಾನ ಮಾಡಿದ್ರು, ದೇವರಿದ್ದಾರೆ ನೋಡು ಅಂತ. ಮರು ದಿವಸ ಏನು ಅವನ ಹತ್ತಿರದವರು ಬೆಳಿಗ್ಗೆ ವೀಡಿಯೋ ಕೊಡಲಿಕ್ಕೆ ಚಿಲ್ಲರೆ ಹಾಕಿಬಿಟ್ಟು ಉಳಿದನ್ನು ಮತ್ತೆ ಕೊಡ್ತೇನೆ ಅಂತ ಹೇಳಿದ. ಆದರೆ ಆಗಲೇ ಅವ ಗುಡ್ಡೆಗೆ ಹೋಗುವಾಗ ಅಲ್ಲಿ ಹತ್ತಿರದ ಹಾಡಿನಲ್ಲಿ ಅವನ ಪೆಟ್ಟಿಗೆ ಏನಾಗಿದೆ ಅದರ ಬೀಗ ತೆಗಿಲಿಕ್ಕಾಗದೆ ಹಾಗೆ ಪೆಟ್ಟಿಗೆ ಸಂಪೂರ್ಣ ಸಿಕ್ಕಿತ್ತು. ಬಹುಶಃ ಅದೇ ದಿವಸ ಬಂದು ಪುನಃ ಸೇವೆ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ. ಹಾಗೆ ಎಷ್ಟೋ ಮಂದಿಗೆ ಅರ್ಥ ಅನುಭವಗಳು ತುಂಬ ಉಂಟು. ಯಕ್ಷಗಾನ ಸೇವೆಯಲ್ಲಿ ಯಕ್ಷಗಾನ ಸೇವೆ ಮಾಡಿಸ್ತೇನೆ ಆದಾಗ ಸಂತತಿ ಆದದ್ದು. ಬಹುಶಃ ನನ್ನ ಚಿಕ್ಕಪ್ಪನವರಿಗೆ ಸಂತತಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ತೀರ್ಥರೊಬ್ಬರು ಹೇಳಿದರು, ನಿಮಗೆ ಗಂಡು ಸಂತತಿ ಆಗುತ್ತೆ ಅಂದರೆ ಒಂದು ಆಟ ಮಾಡಿಸ್ತೇನೆ ಅಂತ ಹೇಳುತ್ತ. ಅವರು ಹೇಳಿ ಪ್ರಸಾದ ಕೊಟ್ಟ ಹಾಗೆ ಅವರು ಗರ್ಭಿಣಿಯಾಗಿ 9 ತಿಂಗಳಲ್ಲಿ ಗಂಡು ಮಗು ಹುಟ್ಟಿದ್ರು. ಬಹುಶಃ ಅಂಥದ್ದೆಲ್ಲ ಅಷ್ಟು ಉಂಟು. ಆದ್ದರಿಂದ ಯಕ್ಷಗಾನ ಎಂಬುದು ದೇವಿಗೆ ಅತೀ ಪ್ರೀತಿಯ ಸೇವೆ. ಆ ಪ್ರೀತಿಯ ಸೇವೆಯ ವಿಶೇಷತ್ವದಿಂದ ಜನ ಮತ್ತಷ್ಟು ಆಮೇಲೆ ಪ್ರೀತಿಯಾದರು. ಬಹುಶಃ ಜನರ ಅನುಭವದಲ್ಲಿಯೂ ಇದೊಂದು ವಿಶೇಷ ಪ್ರೀತಿದಾಯಕವಾದಂತಹ ಸೇವೆ ಆದ್ದರಿಂದಲೇ ಎಷ್ಟೋ ಮಂದಿ 50 ವರ್ಷಕ್ಕಿಂತ ಬಿಡಾದೆ ಆಟ ಆಡಿಸುವಂಥ ಜನವು ಈಗ 400 ಆಟ ಈಗ ವರ್ಷ ಪ್ರತಿ ಮಾಮೂಲು ಆಗುವಂತಹ ಆಟಗಳೇ 10 ಸಂವತ್ಸರ ಆಟ, ಹಾಗೆ ಬೇರೆಯವರು ಮನೆಯವರು ಅಥವಾ ವೈಯಕ್ತಿಕ ಆಟಗಳೆಲ್ಲ ಹೇಗಿಲ್ಲದು ಒಂದು 400-500 ಆಟ ವರ್ಷ ಪ್ರತಿ ಮಾಮೂಲಿ ಆಗುವುದುಂಟು. ನಮಗೆ ವರ್ಷಕ್ಕೆ ಸಾಧಾರಣ ಒಂದು 200 ಆಟಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಸಿಗುವುದಿಲ್ಲ. ಆ ಉದ್ದೇಶದಿಂದ 7ನೇ ಮೇಳ ಮಾಡಿದ್ದು. ಹಾಗೆ ಯಕ್ಷಗಾನ ಅಂತ ಹೇಳಿದರೆ ದೇವಿಗೆ ಮಸ್ತು ಮಮತೆಯದ್ದು. ಮಮತೆಯದ್ದು ಅಂತ ಹೇಳಿದ್ರೆ ಜನರೊಂದಿಗೆ ಧಾರ್ಮಿಕ ಬೋಧನೆ ಇದೊಂದು ವಿಶೇಷವಾಗಿ ಕೊಡುವುದರಿಂದಲೇ ಈ ಯಕ್ಷಗಾನ ವಿಶೇಷವಾದಂತಹ. ಅದರಲ್ಲಿ ಒಂದು ವಿಶೇಷವಾಗಿ ಬಹುಶಃ ಈ ಸಂದರ್ಭದಲ್ಲಿ ಹಿಂದಿನವರ ಅನುಭವ ಹೇಗೆ ಅಂತ ನಾವು ಕೇಳಿದಾಗ ಸಾರ್ವಜನಿಕರು ಬಂದು ಚಂದ್ರದಲ್ಲಿ ಗೌರಿಯಲ್ಲಿ ತರಬೇಕೆಂಬಂತ ಅಪೇಕ್ಷೆ ಮಾಡಿದರು. ಹಾಗೆ ಅದೊಂದು ಕೆಲಸ ಎಲ್ಲ ಮಾಡುವಾಗೆ ಮಾಡೋಣ. ಆದರೆ ಜನರ ಮನಸ್ಸು ಮತ್ತಷ್ಟು ಜೋರಾಯಿತು. ಹಾಗೆ ವಿಶೇಷ ರೀತಿಯಲ್ಲಿ ತರುವಂತಹ, ಅಂದರೆ ಯಕ್ಷಗಾನ ಅಂತ ಹೇಳಿದರೆ ದೇವಿಗೆ ಒಂದು ಎಲ್ಲಿ ತನಕ ರೀತಿಯಲ್ಲಿ ಹೇಳಿದರೆ ಬಹುಶಃ ದೇವಿಯ ಯಕ್ಷಗಾನ ಮೇಳ ಜೋಡಾಟದಲ್ಲಿ ಹಿಂದಿನ ತನಕ ಸೋತದ್ದಿಲ್ಲ. ಕಟೀಲು ಮೇಳದ ಯಕ್ಷಗಾನದಲ್ಲಿ ಜೋಡಾಟ ಮಾಡಿದರಲ್ಲಿ ಬಹುಶಃ ನನ್ನ ಅನುಭವದಲ್ಲಿ ಇದ್ದಂತಹ ಮೇಳಗಳಲ್ಲಿ ಮೂರ್ತಿ ಮೇಳ, ಧರ್ಮಸ್ಥಳ ಮೇಳ ಮಾತ್ರ ಒಂದು ಉಂಟು. ಬೇರೆ ಯಾವುದೇ ಮೇಳಗಳು ಜೋಡಾಟವನ್ನು ನಶಿಸುವುದು. ಹಾಗೆ ಯಕ್ಷಗಾನ ಅಂತ ಹೇಳಿದರೆ ಯಕ್ಷಗಾನ ಅಂತ ಹೇಳಿದರೆ ಅದು ಕೇವಲ ಕಲಾವಿದನ ಸಾಧನೆ ಅಲ್ಲ, ಅದು ಕೇವಲ ದೇವರ ಸಾಧನೆ. ಅದರಲ್ಲಿಯೂ ದೇವರು ಹೋಗಿ ಕೂತು ನೋಡ್ತಾರೆ ಅಂತ ಶಾಸ್ತ್ರ. ಇಲ್ಲಿ ವೆಂಕಟೇಶ್ವರ ಕಲ್ಲಿನ ಹತ್ತಿರ ಒಂದು ದೊಡ್ಡ ಪೀಠ ಉಂಟು. ಆ ಪೀಠ ದೇವರಿಗೆ ಕೊಟ್ಟುಕೊಳ್ಳಿಕ್ಕೆ ಅಂದರೆ ಯಕ್ಷಗಾನ ಹಾಗೆ ಇಲ್ಲಿ ನಿತ್ಯ ನಿರಂತರ 10 ಗಂಟೆಯ ನಂತರ ಯಕ್ಷಗಾನ ಬಹಳ ಚೆಂದ ಆಗ್ತದೆ. 10 ಗಂಟೆಗೆ ನಾವು ಬಾಗಿಲು ಹಾಕ್ತೇವೆ, ದೇವರು ಅಲ್ಲಿ ಹೋಗ್ತಾರೆ. ನಾವು ನವರಾತ್ರಿಯಲ್ಲಿ ಉತ್ಸವದ ಸಂದರ್ಭದಲ್ಲಿ ಕಡೆ ದಿವಸ ಬಾಗಿಲೇ ಹಾಕುವುದಿಲ್ಲ. ಆ ದಿವಸ ಯಕ್ಷಗಾನಕ್ಕೆ ರಜೆ. ಹಾಗೆ ಅಂತಹ ಕ್ರಮ ಇಲ್ಲಿ ನಡೆದಿದೆ. ಅದರಿಂದ ಯಕ್ಷಗಾನ ಅಂತ ಹೇಳಿದರೆ ಬೇರೆ ಕಡೆಯಲ್ಲೆಲ್ಲ ಮನೋರಂಜನೆಗೋಸ್ಕರ ಮಾಡುವ ಸೇವೆ. ಆದರೆ ಇಲ್ಲಿ ಕಟೀಲು ದೇವಸ್ಥಾನದಲ್ಲಿ ನಡೆಯುವಂಥ ಬೇರೆ ಹೋಮ, ಯಾಗ, ಯಜ್ಞ ಹೇಗೆ ಉಂಟು ಹಾಗೆ ಅವಿಭಾಜ್ಯವಾಗಿ ಯಕ್ಷಗಾನ ಆಗಿದೆ. ಆ ಯಕ್ಷಗಾನದ ವಿಷಯದಲ್ಲಿ ಯಾವುದೇ ವ್ಯತ್ಯಾಸ ಆದರೂ ದೇವರು ಅದಕ್ಕೆ ಪ್ರತಿಫಲ ಕೊಡ್ತಾರೆ. ಯಾವುದೇ ತೊಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಅನುಗ್ರಹ ಮಾಡ್ತಾರೆ. ಕೇವಲ ಯಾವುದೇ ಹಣ ಇಲ್ಲದೆ ಭಕ್ತಿಯಿಂದ ಸೇವೆ ಮಾಡಿದವನಿಗೆ ಒಂದು ವರ್ಷದೊಳಗೆ ಆ ಸೇವೆ ಮಾಡಿದಾಗ ಪುನಃ ಮಾಡಿಸುವಂಥ ಅವಕಾಶ. ಎಷ್ಟೋ ಕಡೆ ಸೇವೆ ಮಾಡಿದವರಿಗೆ ಪುನಃ ಇಲ್ಲದ ಕಾಗದ ಹೋಗಿಬಿಟ್ರೆ ಪುನಃ ಅವಕಾಶ ಸಿಕ್ಕಿದಲ್ಲ, ಇದು ಒಳ್ಳೆಯ ಅವಕಾಶ ಅಂತೇಳಿ ಪುನಃ ಮಾಡಲಿಕ್ಕೆ ಮುಂದೆ ಹೋಗ್ತಾರೆ. ಅಷ್ಟು ಜನರಿಗೆ ಯಕ್ಷಗಾನದ ಮೇಲೆ ಪ್ರೀತಿ ಆಗಿದೆ. ಎಷ್ಟೋ ಮಂದಿ ಯಕ್ಷಗಾನ ಹರಿಕೆ ಹೇಳುವುದಲ್ಲ, ಯಕ್ಷಗಾನ ನೋಡ್ತೇನೆ ಹರಿಕೆ ಹೇಳೋರಿದ್ದಾರೆ. ಎಷ್ಟೋ ಮಂದಿ ದಿವಸಕ್ಕೆ 1 ವರ್ಷದಲ್ಲಿ ನಾನು 50 ದೇವಿ ಮಹಾತ್ಮೆ ನೋಡ್ತೇನೆ. ಅದರಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ಕಟೀಲು ಮೇಳ ಅಂತ ಹೇಳಿದರೆ ಎಲ್ಲರ ಅನುಭವ ಪ್ರಕಾರ ಕಟೀಲಿನ ಮೇಳದ ದೇವಿ ಮಹಾತ್ಮೆ ಹಾಗೆ ಬೇರೆ ಯಾವುದೇ ಮೇಳದ ಆಗುವುದಿಲ್ಲ ಅಂತ ಒಂದು ಅಭಿಪ್ರಾಯ ಉಂಟು.
ಅದೊಂದು ಆ ಮಹಾದೇವಿ ತಾಯಿ. ಆದ್ದರಿಂದ ಯಕ್ಷಗಾನದಲ್ಲಿ ದೇವಿಗೆ ಬಹಳಷ್ಟು ಪ್ರೀತಿ ಆದ್ದರಿಂದ ಈ ವೈಭವಕ್ಕೆಲ್ಲ ಕಾರಣ ಆ ಪ್ರೀತಿ. ಇಲ್ಲದಿದ್ದರೆ ಮನುಷ್ಯ ಪ್ರಯತ್ನ ನಮ್ಮನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಬಗ್ಗೆ 7 ವರ್ಷದ ಪ್ರಾರಂಭಕ್ಕೆ ಬರುವಂತಹ ಇದರಲ್ಲಿ ಸಾಧಾರಣ 85% ಎಲ್ಲ ದೇವರ ಸೇವೆಗೆ ಬಂದವರು. ನಾವು ಹಣ ಕೊಟ್ಟು ತರಿಸಿದ್ದಲ್ಲ, ನಾವು ಬರ್ತೇವೆ ಬಹುಶಃ 100-100ಕ್ಕೂ ಮಿಕ್ಕಿ ಭಜನೆ ಸೆಟ್ಟುಗಳುಂಟು. ಇವೆಲ್ಲ ನಾವು ಬರ್ತೇವೆ, ನಾವು ಸೇವೆ ಮಾಡ್ತೇವೆ ಅಂತ ಆ ರೀತಿಯ ಸೇವೆಯಲ್ಲಿ ದೇವಿಗೆ ಸಂತೋಷ. ಬಹುಶಃ ಈ ವೈಭವ ರೀತಿಯಲ್ಲಿ ಬರ್ತಾ ಇದೆ. ಹೀಗೆ ದೇವಿ ಅನುಗ್ರಹಿಸಲಿ ಇನ್ನಷ್ಟು. ನಾವು ಈಗಿನ ನಮ್ಮ ಇದರ ಪ್ರಕಾರ ಇನ್ನು 4 ಮೇಳ ಮಾಡಿದರೂ ನಮಗೆ ಆಟವನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ದೇವರು ಸೇವೆಯನ್ನು ತರಿಸ್ತಾ ಇದ್ದಾರೆ. ಭಕ್ತಾದಿಗಳು ಅದರಲ್ಲಿ ಸಂಪೂರ್ಣ ಎಲ್ಲ ಸೇವೆಗಿಂತ ದೇವರಿಗೆ ಮಿಗಿಲಾದ ಸೇವೆ ಯಕ್ಷಗಾನ ಎಂಬಂತಹ ಮನೋಭಾವ ಬಂದಿದೆ. ಯಾವುದೇ ಬೇರೆ ಪಾಪದವರು ಸಮೇತ ಯಕ್ಷಗಾನ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷಕ್ಕೂ ಮಿಕ್ಕಿ ಖರ್ಚು ಮಾಡಿ ಅನ್ನದಾನಾದಿಗಳನ್ನು ಮಾಡಿ ತಾನು ಉಪವಾಸ ಶುದ್ಧಾಚಾರದಲ್ಲಿ ಇದ್ದು ಯಕ್ಷಗಾನ ಮಾಡ್ತಾರೆ. ಅದಕ್ಕೆ ತಕ್ಕ ಅವರಿಗೆ ಪ್ರತಿಫಲ ಸಿಗ್ತದೆ. ನನ್ನ ಸೋದರ ಮಾವ ಇದ್ದರು, ಅವರ ತಾಯಿ ಏನೋ ಹೇಳಿದ್ರು ಹರಿಕೆ ಕೊಡಬೇಕು ಅಂತ 1 ವರ್ಷ ಸೇವೆ ಕೊಟ್ಟರು. 1 ವರ್ಷ ಕೊಟ್ಟ ಸೇವೆ ಕೊಟ್ಟ ಸಂದರ್ಭದಲ್ಲಿ ಈಗಿನ ಸರ್ಕಾರದ ಹೊಸ ನಿಯಮದಲ್ಲಿ ಪಂಪ್ ಶೆಡ್ಡಿಗೆ ದುಡ್ಡಿಲ್ಲ ಅಂತ, ಕೃಷಿಕರಿಗೆ ಪಂಪ್ ಶೆಡ್ಡಿಗೆ ದುಡ್ಡು ಬಿಲ್ಲು ಬಿಡಲಿಕ್ಕಿಲ್ಲ ಅಂತ ಬಂತು. ಆದ್ದರಿಂದ 1 ವರ್ಷದಲ್ಲಿ ನನ್ನ ಹಣ ಎಲ್ಲ ಬಂತು. ನಾನು ಬರುವ ವರ್ಷವೂ ಮಾಡಿಸ್ತೇನೆ ಅಂತೇಳಿ ಮಾಡಿದರು. ಪ್ರಾರಂಭ ಮಾಡಿ ಈಗ 57 ವರ್ಷ ಆಗ್ತದೆ. ಅವರೊಬ್ಬರು ಡಾಕ್ಟ್ರು 57 ವರ್ಷದಿಂದ ನಿರಂತರ ಸೇವೆ ಮಾಡ್ತಾ ಇದ್ದಾರೆ. ಉಳಿದವರ ಉದಾಹರಣೆ ಬೇಡ, ನಮ್ಮ ಬೈಕಿದೆ ಹಾಗೆ ಹೇಳಿದ್ವಿ. ನಮ್ಮಲ್ಲಿ ಹಾಗೆ ಆಗಾಗ ನಮಗೆ ಏನಾದರೂ ಅವಕಾಶ ಬಂದಿರ್ತದೆ. ಇಷ್ಟವರೆಗೆ ಯಕ್ಷಗಾನ ಸೇವೆ ಆಟ ನಿಲ್ಲುವುದಿಲ್ಲ. ಈ ಕೊರೋನಾ ಸಮಯದಲ್ಲಿ ಸಮೇತ ಆ ಸಂದರ್ಭದಲ್ಲಿ ನಾವು ದಿವಸಕ್ಕೆ 1 ಗಂಟೆ ಯಕ್ಷಗಾನ ಮಾಡಿ ದೇವರ ಪೂಜೆ ಮಾಡಿಸಿ ಆಟ ಮಾಡಿಸ್ತಾ ಇದ್ದೀವಿ. ಅದು ಒಂದೇ ಒಂದು ದಿವಸ ಆಟ ನಿಲ್ಲಿಸಿರಲಿಲ್ಲ. ಆಟ ಇಲ್ಲದ ದಿನ ಅಂತ ಹೇಳಿದರೆ ಇಲ್ಲಿ ಅವಾಮೃತ ದಿವಸ ಮಾತ್ರ. ಯಾಕೆಂತ ಹೇಳಿದರೆ ದೇವಿ ಆಟಕ್ಕೆ ನೋಡಲಿಕ್ಕೆ ಹೋಗುವುದಿಲ್ಲ. ಹಾಗೆ ಯಕ್ಷಗಾನ ದೇವಿಗೆ ಬಹಳಷ್ಟು ಮಮತೆ ಅಂತ ಹೇಳಿದರೆ ನಿತ್ಯ ನಿರಂತರ ಎಲ್ಲ ಸೇವೆಗಿಂತ ಮಿಗಿಲಾದಂತಹ ಪ್ರೀತಿ ಅದರ ಮೇಲೆ ಉಂಟು ಎಂಬುದು ಜನರ ಅಂಬಣವೂ ಹೌದು, ಜನರ ಅನುಗ್ರಹ ಹೌದು. ಜನರಿಗೆ ಆಗುವಂತಹ ಅನುಗ್ರಹವು ಅದನ್ನು ತೋರಿಸ್ತದೆ. ಅದರಿಂದ ಯಕ್ಷಗಾನ ಬಹುಶಃ ಇನ್ನೆಷ್ಟು ಮೇಳ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅಂತೂ ದೇವಿ ಮನಸ್ಸಾದಾಗ ದೇವಿ ಅದಕ್ಕೆ ರೀತಿಯಲ್ಲಿ ಬಹುಶಃ ಯಾವುದೇ ಯಜಮಾನ ಮೇಳವನ್ನು ನಡೆಸುವುದಲ್ಲ. 7 ಮೇಳವನ್ನು ಒಂದೇ ಮೇಳದ ಯಜಮಾನಿಗೆ ನಡೆಸುವುದು ಬಹಳ ಕಷ್ಟ. ಆದರೆ ವರ್ಷದಲ್ಲಿ ಇಡೀ ಯಾವುದೇ ತೊಂದರೆ ಇಲ್ಲದೆ ನಿರಂತರವಾಗಿ 7 ಮೇಳಗಳ ಆಟ ಸೇವೆ ಆಗ್ತದೆ ಅಂತ ಹೇಳಿದರೆ ಅದು ಆ ದೇವಿಯ ಮಹತ್ವ ಹೊರತು ಬೇರೆ ಏನೂ ಅಲ್ಲ. ಆ ದೇವಿ ಎಲ್ಲರ ಭಕ್ತಾದಿಗಳನ್ನು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಖಂಡಿತವಾಗ ಯಕ್ಷಗಾನ ಪ್ರಿಯೆ ಅಂತ ಹೇಳಿದರೆ ಅವು ಕಟೀಲ್ ತಪ್ಪು ಉಳ್ಳಾಲ್ತಿ ಹಿಂದೆ ಗರಿಸೋಗ್ತದೆ. ಯಕ್ಷಗಾನ ಮಾಡಿಸಬೇಕು ಅಂತ ಹೇಳಿದರೆ ಅಲ್ಲೊಳಗಿನ ಭಕ್ತಿ ಇದ್ದರೆ ಸಾಕು, ಅಲ್ಲಿ ಪಣವು ಅಗತ್ಯ ಅಲ್ಲ, ಹಣ ಅಗತ್ಯ ಅಲ್ಲ ಅಂತೇಳಿ ಹಣವನ್ನು ತಾಯಿಯೇ ಕ್ರೋಢೀಕರಿಸ್ತಾ ಹೋಗ್ತಾರೆ ಅಂತ ಹೇಳಲಿಕ್ಕೆ ಬಹಳ ದೊಡ್ಡ ಮೊತ್ತ ಉದಾಹರಣೆ. ಯಾಕಂದರೆ ಮಾಡಬೇಕು ಅಂತ ಹೇಳಿದಾಗ ಹಣವಿದ್ದಂಥ ವ್ಯಕ್ತಿಯಲ್ಲಿ ಹಣ ಕಳೆದುಕೊಳ್ಳೋದು ಹೋದಾಗ ಆ ಹಣವನ್ನು ಮರುಕಳಿಸಿದಂತಹ ತಾಯಿ ಅದು ಕಟೀಲ್ ತಪ್ಪೆ ಉಳ್ಳಾಲ್ತಿ ಅಂತೇಳಿ. ಹಾಗಾಗಿ ಬೇರೆ ಬೇರೆ ಕ್ಷಣಗಳಲ್ಲೂ ಕೂಡ ನಾವು ಸೇವೆ ಮಾಡಬೇಕು ಅಂತ ಹೇಳಿದಾಗ ಒಂದಲ್ಲ ಒಂದು ರೀತಿಯಾಗಿ ಅವರಿಗೆ ಒಂದು ಹಣದ ವ್ಯವಸ್ಥೆ ಮಾಡ್ತಾರೆ. ಯಾಕಂತ ಹೇಳಿದರೆ ಒಳಗಿರುವ ಭಕ್ತಿ ಇದ್ದರೆ ಸಾಕು. ಹಾಗೆ ಭಕ್ತಿಯಿಂದ ನಾನು ಕಟೀಲ್ ತಪ್ಪೆನ ಒಂದು ಮೇಳ ಮಾಡಿಸ್ತೇನೆ ಅಂತ ಹೇಳಿದರೆ ಅದು ಸಾಂಗವಾಗಿ ನಡೀತದೆ ಅಂತ ಹೇಳುವಂಥದ್ದನ್ನು ನಮ್ಮ ಈ ಒಂದು ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಲಕ್ಷ್ಮೀನಾರಾಯಣ ಅಂತ ತಿಳಿಸೋದು ಖಂಡಿತವಾಗಿಯೂ ಧನ್ಯವಾದಗಳು. ಭಗವದ್ಭಕ್ತರೇ, ಕಟೀಲು ಮೇಳವನ್ನು ಆಡಿಸಬೇಕು ಅಂತ ಹೇಳುವವರು ಒಂದಲ್ಲ ಒಂದು ರೀತಿಯಾಗಿರುವಂಥ ಆಲೋಚನೆಗಳನ್ನು ಮಾಡ್ತಾ ಹೋಗ್ತಾರೆ. ತನ್ನ ಮನೆಯಲ್ಲಿ ಒಂದು ಮದುವೆ ಆಗಬೇಕು, ತನ್ನ ಮನೆಗೊಂದು ಸಂತಾನ ಪ್ರಾಪ್ತಿ ಆಗಬೇಕು, ತನ್ನ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟು ಅದು ನಿವಾರಣೆ ಆಗಬೇಕು, ಹೀಗೆ 10 ಹಲವು ರೀತಿಯ ಸಮಸ್ಯೆ ಇರ್ತದೆ. ಇದು ಕಟೀಲು ತಾವಿಯ ಸೇವೆ ಮಾಡುವಂಥ ಅರ್ಚಕರಿಗೂ ಕೂಡ ಸಂಬಂಧಪಟ್ಟಾಗಿರ್ತದೆ. ಕಾರಣ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಕಟೀಲು ತಾಯಿಯ ಸೇವೆ ಮಾಡುವಂಥ ಅರ್ಚಕರಿಗೆ ಮಕ್ಕಳಾಗಿರುವುದಿಲ್ಲ, ಪುತ್ರ ಪ್ರಾಪ್ತಿ ಆಗಬೇಕು. ಆದರೆ ನಾನೊಂದು ಕಟೀಲು ಮೇಳದ ಆಟ ಆಡಿಸ್ತೇನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ವೇದಮೂರ್ತಿ ಅನಂತ ಪದ್ಮನಾಭ ಅಸ್ಸಂಡ್ರು ಜನನ ಆಗ್ತಾ ಹೋಗ್ತಾರೆ. ಅವರು ಈ ಕ್ಷೇತ್ರದ ಪ್ರಧಾನ ಅರ್ಚಕರು. ಹಾಗಾಗಿ ಈ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಿಂದ ಅನಂತ ಪದ್ಮನಾಭ ಅಸ್ಸಂಡ್ರು ಕಟೀಲು ಮೇಳದ ಪ್ರಸಾದ ರೂಪದಲ್ಲಿ ಜನನವಾದಂಥ ಅಸ್ಸಂಡ್ರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಖುಷಿಯಾಗುವಂಥ, ಯಾಕಂದರೆ ಭಕ್ತರಿಗೆ ಮಾತ್ರ ಅನುಭವ ಕೊಟ್ಟದ್ದಲ್ಲ, ಇಲ್ಲಿರುವಂಥ ಅರ್ಚಕರಿಗೂ ಕೂಡ ಅನುಭವ ಕೊಟ್ಟಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ತಾಯಿಯೇ ಎಷ್ಟು ಶಕ್ತಿ ಅಂತ ಹೇಳೋದು. ಹಾಗಾಗಿ ನೀವು ಕಂಡಂಥ ಕಟೀಲು ಮೇಳ, ನಿಮಗಾದಂಥ ಕಟೀಲು ಮೇಳದ ಅನುಭವ
ಭಗವದ್ಭಕ್ತರು ನಿಮಗೆ ಹೇಳಿದಂಥ ಕಟೀಲು ಮೇಳದ ಅನುಭವದ ಬಗ್ಗೆ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ನಿಮ್ಮ ಮಾತು. ನಮ್ಮ ಆರಾಧ್ಯ ಮೂರ್ತಿ ಆದಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ, ಅವಳು ಜಗನ್ಮಾತೆ ಎರಡು ಅವಳಿಗೆ ಅತ್ಯಂತ ಪ್ರಧಾನವಾದಂತಹ ಸೇವೆ. ಒಂದು ಯಕ್ಷಗಾನ ಅನ್ನತಕ್ಕಂಥದ್ದು ಅವಳಿಗೆ ಅತ್ಯಂತ ಪ್ರೀತಿದಾಯಕವಾದ್ದು. ಮತ್ತು ದೇವರಿಗೆ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಹೂವಿನ ಪೂಜೆ. ಆ ಹೂವಿನ ಪೂಜೆ ಅನ್ನುವುದು ಇಲ್ಲಿ ಪ್ರತಿಯೊಂದು ಭಕ್ತರಲ್ಲಿಯೂ ಸಾಮಾನ್ಯ ಒಬ್ಬ ಭಕ್ತ ಹೂವಿನ ಪೂಜೆ ಮಾಡಿಸಿದವ ಇಲ್ಲ. ಯಾಕೆಂತಂದರೆ ಆ ಅಂದಿನ ಕಾಲದಲ್ಲಿ ರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಆಗ್ತಾ ಇತ್ತಂತೆ. ಹೂವಿನ ಪೂಜೆ ಪೂರ್ತಿಯೆಲ್ಲ ಆಗಿ ಊಟ ಆಗಿ ಮಲಗುವಾಗ ಅಂತಹ ಸಂದರ್ಭಗಳು ಕಟೀಲಲ್ಲಿ ಇತ್ತು. ಅಂತ ತಾಯಿಗೆ ಹೂವಿನ ಪೂಜೆಯು ಮತ್ತೊಂದು ಯಕ್ಷಗಾನ ಅತ್ಯಂತ ಪ್ರೀತಿದಾಯಕವಾದಂತಹ ಆ ಒಂದು ದೇವರ ಆರಾಧನೆ ಇದು. ಹಾಗೆ ಆ ದೇವಿಯ ಯಕ್ಷಗಾನ ಅನ್ನುವುದು ಎಷ್ಟು ಪುರಾತನ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ 1944ನೇ ಇಸವಿಯ ನೆರೆಯಲ್ಲಿ 2 ಸೊತ್ತು ಉಳಿದದ್ದು ಯಾವುದು ಅಂತ ಕೇಳಿದರೆ, ಒಂದು ದೇವರ ಯಕ್ಷಗಾನದ ಪೆಟ್ಟಿಗೆ, ಅದರೊಳಗೆ ಗಣಪತಿ ದೇವರ ಇವತ್ತು ಗರ್ಭಗುಡಿಯ ಮೇಲೆ ಕಾಣಲ್ಪಡ್ತದೆ. ಒಂದು ಗಣಪತಿ ದೇವರಲ್ಲಿದ್ದಾರೆ, ಅದು ಕಾಣಲ್ಪಡ್ತದೆ. ಅದು ಮೂಲ ಗಣಪತಿ. ಅದನ್ನು ಈಗಿನ 7 ಮೇಳ ಆಗುವಾಗ ಅದನ್ನು ಒಂದನ್ನೇ ಇಡಲಿಕ್ಕಾಗೋದಿಲ್ಲ. ಅದಕ್ಕೆ ಸ್ವಚ್ಛತೆಯಲ್ಲಿ ಸಂಕಲ್ಪ ಮಾಡ್ತಾ ಆರಾಧನೆ ಮಾಡ್ತಾ ಉಂಟು. ಮತ್ತು ದೇವಿಯ ದೊಡ್ಡ ಕಲೆಂಬಿ ಯಾವುದು, ಅಕ್ಕಿ ಹಾಕುವ ಕಲೆಂಬಿ. ಹಾಗೆ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದ, ಭಕ್ತರು ಇಲ್ಲಿ ಊಟ ಮಾಡದೆ ಹೋಗುವ, ಊಟ ಮಾಡಿ ಹೋಗಿ ಅಂತ ಹೇಳಿದರೆ ನನಗೆ ಹಾಗುಂಟು ಹೀಗುಂಟು ಅಂತ ಹೇಳಿದರೆ ಅವನಿಗೇನಾದರೂ ಅವಘಡ ಬಂದೇ ಬರ್ತದೆ ಅಂತ ಆ ತಾಯಿಯ ಅತ್ಯಂತ ಪ್ರೀತಿದಾಯಕವಾದದ್ದು ಒಂದು ಊಟ, ಮತ್ತೊಂದು ಯಕ್ಷಗಾನ. ನನಗೆ ಯಕ್ಷಗಾನ ಅದು ನನಗೆಲ್ಲ ಅಷ್ಟೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಹೋದರೆ ಅವನಿಗೆ ಜೀವನದಲ್ಲೇ ಇಷ್ಟ ಇಲ್ಲ ಅಂತ ಆಗುವಷ್ಟು ಮಟ್ಟಿಗೆ ಇಲ್ಲಿ ಅನುಭವಗಳು ಭಾಳಷ್ಟು ಉಂಟು. ಒಣಸಿ ಉಣ್ಣ ಕಾಪುಜಿ ಅಂತ ಹೇಳಿ ಹೋದವ ಅವನಿಗೆ ಹೊಟ್ಟೆಗೆ ಆಗದಾಗ ಸ್ಥಿತಿ ಅಂತ ಬಂದಿದೆ. ಅಂತಹ ಆ ತಾಯಿ ಮಾತಾಡಿದಾಗ ಇವತ್ತಿಗೂ ಮಾತಾಡತಕ್ಕಂತಹ ಯಾರಿಗೆ ಎಷ್ಟೋ ವರ್ಷ ಮಗುವಾಗದವರಿಗೆ ತಾಯಿಯ ಕಟೀಲಮ್ಮನ ಇದು ಯಕ್ಷಗಾನ ಮಾಡಿಸ್ತೇನೆ ಅಂತ ಹೇಳಿದ ಕೂಡಲೇ ಮಗುವಾದಂತಹ ಬೇಕಾದಷ್ಟು ನಿದರ್ಶನಗಳುಂಟು. ಆದ ಕಾರಣ ನಾವೇನು ಅರ್ಚಕರು ಹೇಳಿ ಇಲ್ಲಿ ಸೇವೆ ಆಟ ಹಾಕುವುದಲ್ಲ, ಸ್ವಯಂ ಅವರೇ ಘೋಷಿಸುವುದು, ನಾನು ಕಟೀಲಮ್ಮನ ಯಕ್ಷಗಾನ ಮಾಡಿಸ್ತೇನೆ, ನನ್ನ ಈ ಕಷ್ಟ ಪರಿಹಾರ ಆದರೆ ಅಂತ. ಹಾಗೆ ಹೇಳಿ ಅವರ ಕಷ್ಟ ಎಲ್ಲ ನಿವಾರಣೆ ಆದಂತಹ ಬೇಕಾದಷ್ಟು ನಿದರ್ಶನ ಇಲ್ಲಿ ಉಂಟು. ಅಂತಹ ಜಗನ್ಮಾತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ದೇವರನ್ನು ಕೊಂಡಾಡಿದ್ದಾರೆ. ಯಾರು ಶರಣಾಗತಿ ಆಗ್ತಾರೋ ಅವಳು ಪರಿತ್ರಾಣ ಪರಾಯಣೆ, ಅವರನ್ನು ಹೊರತು ಮಗುವಿನ ಹಾಗೆ ಅವರನ್ನು ಪೊರೆದು ಅವರನ್ನು ಮೇಳಕ್ಕೆ ಎತ್ತುತ್ತಾಳೆ. ಅವಳು ಸರ್ವಸ್ಯಾರ್ಥಿ ಹರೇ ದೇವಿ, ಎಲ್ಲರ ಸಮಸ್ತ ಕಷ್ಟ ಪರಂಪರೆಯನ್ನು ದೂರ ಮಾಡಿ ಆ ಜಗನ್ಮಾತೆ ಎಲ್ಲರಿಗೂ ಶ್ರೇಯಸ್ಸನ್ನು ಕೊಟ್ಟಂತಹ ಜಗನ್ಮಾತೆ ಅವಳು. ವಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ಥಹರಣಿ ತೈಲೋಕ್ಯವಾದಿನಾಮಿಜ್ಜೆ ಲೋಕಾನಾಂ ವರದಾಭವ. ಅಂತಹ ಜಗನ್ಮಾತೆ ಆರಾಧನೆ ಎಲ್ಲಿ ತನಕ ಅಂದರೆ, ನಮಗೆ ಕರೋನಾ ಬಂದಿತ್ತು ಇಲ್ಲಿ, ಆ ಕಾಲದಲ್ಲಿಯೂ ನಮ್ಮ ಇದರ ಹತ್ತಿರ ಬಸ್ ಸ್ಟ್ಯಾಂಡಿನ ಹತ್ತಿರ ಮೇಲೆ ಎಲ್ಲ ಯಕ್ಷಗಾನದ ದೇವರನ್ನು ಇಡ್ತಾ ಇತ್ತು. ಯಾಕಂದರೆ ಫೆಬ್ರವರಿಯಲ್ಲಿ ಕರೋನಾ ಬಂದದ್ದು, ನಮಗೆ ಬ್ರಹ್ಮಹರ್ಷ ಮುಗಿದ ಕೂಡಲೇ ಮೇವರೆಗೆ ನಮ್ಮ ಕಾಲಾವಕಾಶ ಉಂಟು, ಪತ್ತನಾಜಿಯವರೆಗೆ. ಅಷ್ಟರವರೆಗೆ ಆ ದೇವರನ್ನು ದಿನಾ ಪೂಜೆ ಮಾಡ್ತಾ ಇತ್ತು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಮತ್ತು ಅಲ್ಲಿ ರಾತ್ರಿಗೆ ಇದು 2 ವೇಷ ದೇವರ ಎದುರಲ್ಲಿ ಕುಣಿತಾ ಇತ್ತು. ಆಗಲೂ ಆ ಕಾಲದಲ್ಲಿಯೂ ಯಕ್ಷಗಾನವನ್ನು
ಉಳಿಸಿ ಬೆಳೆಸಿದಂತಹ ಒಂದು ಕ್ಷೇತ್ರ. ಆ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಒಂದು ಇದಿದ್ದರೆ ಕಲಾ ಪ್ರಾಕಾರ ಇದ್ದರೆ ಕಟೀಲಮ್ಮ ಕಲಾಮಾತೆ. ಇಲ್ಲಿ ಯಾವುದು ಕಲೆ ಇಲ್ಲದ್ದು ಕಲೆ ಇಲ್ಲ. ಅಂತಹ ಆ ಕಲಾಮಾತೆಯ ವೈಭವ ಇವತ್ತು ನೋಡಿದರೆ ನಮಗೆ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡ ವೈಭವ. ದೇವರು ಅಂದು ಬ್ರಾಹ್ಮಿ ಮಾಹೇಶ್ವರಿ ಜೈವ ಕೌಮಾರಿ ವೈಷ್ಣವೀತದ ವಾರಾಹಿ ಇಂದ್ರಾಣಿ ಚಾಮುಂಡಾ ಸಪ್ತಮಾತರಂದ ಅಂತ 7 ದೇವತೆಗಳನ್ನು ದುಷ್ಟರ ಸಂಹಾರಾರ್ಥವಾಗಿ ತಾನು ಸೃಜಿಸಿದ್ದಂತೆ. ಅದೇ ರೀತಿ ಇವತ್ತು 7 ಮೇಳಗಳು ಇಲ್ಲಿ ಬ್ರಾಹ್ಮಿ ಆದಿ 7 ದೇವತೆಗಳು ಇಲ್ಲಿ ಆವಿರ್ಭಾವ ಆಗಿದೆ. ದೇವರೆಲ್ಲ ಯಾರ್ಯಾರ ಭಕ್ತರು ಇದಕ್ಕೆ ಈ ಯಕ್ಷಗಾನ ಆಗಬೇಕು, ಭಕ್ತರ ಬೇಡಿಕೆ ಇನ್ನಷ್ಟು ಈಡೇರಬೇಕು ಎಂಬಂಥ ಸತ್ಸಂಗದ ಹೊರಟಿದ್ದಾರೆ. ಅವರಿಗೆಲ್ಲ ದೇವರು ಕಟೀಲಮ್ಮ ಶ್ರೇಯಸ್ಸನ್ನು ಕೊಡಲಿ. ಈ ಆಡಿದವರಿಗೆಲ್ಲರಿಗೂ ಶ್ರೇಯೋಪೂರ್ತಿಯನ್ನು ಕೊಟ್ಟು ಆ ಮಹಾತಾಯ ಪೂರ್ಣ ಕಟಾಕ್ಷ ಎಲ್ಲರಿಗೂ ಸಿದ್ಧಿ ಆಗಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಎಲ್ಲರೂ ಸುಖಿಗಳಾಗಿರಬೇಕು, ಎಲ್ಲರೂ ನಿರಾಮಯರಾಗಿ, ಯಾರು ಅನಾರೋಗ್ಯದಲ್ಲಿ ಪೀಡಿಸದ ಹಾಗೆ ಅವರು ಆರೋಗ್ಯವಂತರಾಗಿರಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಅವರ ಜೀವನ ಭದ್ರತೆಗೆ ಹೋಗಬೇಕು. ಹಾಗೆ ಮಾ ಕಶ್ಚಿತ್ ದುಃಖ ಭಾಗವದು, ಯಾರಿಗೆ ದುಃಖ ಬರದ ಹಾಗೆ ಕಟೀಲಮ್ಮ ತಾಯಿ ಮಗುವನ್ನು ಹೇಗೆ ಪಾಲಿಸ್ತಾಳೋ ಅದೇ ರೀತಿ ತಾಯಿ ಪಾಲಿಸಲಿ ಅಂತ ತಾಯಿಯಲ್ಲಿ ನಮ್ಮ ಅರಿಕೆಯನ್ನು ಹೇಳ್ತಾ ನಾನು ಜಗದಪ್ಪ ಅರ್ಪಣ ಬರ್ತಾನೆ. ವೇದಮೂರ್ತಿ ಅನಂತ ಪದ್ಮನಾಭ ಬಸಂಡ್ರೆ ಆಗಲೇ ಹೇಳ್ದ ಹೋದ ಹಾಗೆ ನೀವು ವರಪ್ರಸಾದದಲ್ಲಿ ಹುಟ್ಟಿದ್ರಿ ಅಂತ ಹೇಳಿ ಈ ಕ್ಷಣವನ್ನು ಗಮನಿಸಿದ. ಹೌದು, ನನ್ನ ತಂದೆಗೆ 4 ಹೆಣ್ಣು ಮಗುವಾಗಿ ನಾನು ನಂತರ 5ನೇ ಗಂಡು ಮಗುವಾಗಿ ಹುಟ್ಟಿದವ ನಾನು. ಹಾಗೆ ನಮಗೆ ದೇವರ ಪೂಜೆ ಮಾಡಲಿಕ್ಕೆ ಗಂಡು ಮಗು ಬೇಕು. ಹಾಗೆ ದೇವರ ಅನುಗ್ರಹದಿಂದ ಏನಾಯಿತು ಅಂತ ಹೇಳಿದರೆ ತಂದೆಯವರು ದೊಡ್ಡ ಅವರು ದೇವರ ಪರಮ ಪೂಜಕರವರು. ಅವರನ್ನು ದೇವರ ಪರೀಕ್ಷೆ ಮಾಡಿದ್ದೋ ಏನೋ ಗೊತ್ತಿಲ್ಲ ನಮಗೆ. ಆದರೆ ಆ ತಂದೆಯವರಿಗೆ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡಿದ ವರ್ಷವೇ ನಾನು ಹುಟ್ಟಿದ್ದು. ನಾನು ಅನಂತ ಚತುರ್ದಶಿ ದಿವಸ ಹುಟ್ಟಿದ್ದು. ಆದ ಕಾರಣ ಅನಂತ ಪದ್ಮನಾಭ ಅಂತ ನನಗೆ ನಾಮಕರಣ ಮಾಡಿದರು. ಆಮೇಲೆ ನಮ್ಮ ಅವರ ಬೇಡಿಕೆ ಯಾವುದು ಅಂತ ಕೇಳಿದರೆ ದೇವರಿಗೆ ಪೂಜೆ ಮಾಡತಕ್ಕಂಥ ಮಗು ಬೇಕು ಅಂತ. ಆ ರೀತಿ ದೇವರು ಕೊಟ್ಟಿದ್ದಾರೆ. ಅದುವೇ ನಮ್ಮ ಪರಮ ಧ್ಯೇಯವಾಗಿ ಇವತ್ತು ನಡೀತಾ ಇದೆ. ಪ್ರತಿ ವರ್ಷ ನಾನು ಹುಟ್ಟಿದ ವರ್ಷ ಸಮುದ್ರ ಮಥನ ಯಕ್ಷಗಾನ ಮಾಡಿಸಿದ್ರಂತೆ ತಂದೆಯವರು. ಯಾಕಂದರೆ ದೇವರ ಪ್ರಾರ್ಥನೆ ಮಾಡಿ ಹುಟ್ಟಿದವನ ಅಲ್ಲಿ ಅಮೃತ ಸಿಕ್ಕಿದೆ, ಇಲ್ಲಿ ಇದು ಅಮೃತ ಅಂತ ಹೇಳಿಕೊಂಡು ಆ ಸಂಕಲ್ಪದಲ್ಲಿ ತಂದೆಯವರು ಸಮುದ್ರ ಮಥನ ಯಕ್ಷಗಾನ ಮಾಡಿಸಿದ್ರಂತೆ. ಆಮೇಲೆ ಒಂದು ವರ್ಷ ಮಾಡಿದ್ದಾರೆ. ಮತ್ತು ನಡುವಿನಲ್ಲಿ 3 ವರ್ಷ ಬಿಟ್ಟು ಹೋಗಿದೆ. ಮತ್ತೆ ಪುನಃ ಅವರಿಗೆ ಮಾಡಬೇಕು ಅಂತ ಕಂಡಿದೆ. ಆವತ್ತಿನಿಂದ ಇವತ್ತಿನವರೆಗೆ ಸಾಮಾನ್ಯ ಈ ವರ್ಷ ಆಗೋದಿದ್ದರೆ 56ನೇ ವರ್ಷದ ಯಕ್ಷಗಾನ ನಮ್ಮದು. ಆ ರೀತಿಯ ತಾಯಿಗೆ ಪ್ರತಿ ವರ್ಷ ಯಕ್ಷಗಾನ ಆ ತಾಯಿ ಸೇವೆ ನಮ್ಮಿಂದ ನಮ್ಮ 3 ಜನ ಒಟ್ಟಿಗೆ ಸೇರಿ ನಾವು ಅವನಿಗೆ ಮಾಡ್ತಾ ಇದ್ದೇವೆ. ನಾವು 3 ಜನ ದೇವರಿಗೆ, ನಾನು ಒಬ್ಬ ಅಲ್ಲ, ದೇವರ ಅನುಗ್ರಹದಿಂದ 3 ಜನ ಸಿಕ್ಕಿದ್ದಾರೆ. 3 ಮುತ್ತುಗಳು ಆ ದೇವರು ಕರುಣಿಸಿರುವಂಥದ್ದು. ಅನಂತ ಪದ್ಮನಾಭ ಅಸ್ಸಂಡ್ರು, ಅದೇ ರೀತಿ ಕಮಲಾದೇವಿ ಅಸ್ಸಂಡ್ರು ಮತ್ತು ಹರಿನಾರಾಯಣ ದಾಸ್ ಅಸ್ಸಂಡ್ರು ಅಂತೇಳಿ 3 ಮುತ್ತುಗಳನ್ನು ದೇವರು ಕರುಣಿಸಿದ್ದಾರೆ. ಭಗವಂತ ಪರೀಕ್ಷೆ ಮಾಡೋ ಮೂಲಕವಾಗಿ ಬಹಳ ದೊಡ್ಡ ಮಟ್ಟದ ಉತ್ತರವನ್ನು ಕೊಡುವ ಮೂಲಕವಾಗಿ ಆ ದೇವಿಯ ಸೇವೆ ಮಾಡಲಿಕ್ಕೆ 3 ಮುತ್ತುಗಳನ್ನು ಕಳಿಸಿರುವಂಥ ಕ್ಷಣ ಗಮನಿಸ್ಬೋದು. ಈಗಲೂ ಕೂಡ ಮೇಯ ಆ ತಿಂಗಳಲ್ಲಿ ವಿಶೇಷವಾಗಿ 57ನೇ ಅಲ್ವಾ 56ನೇ ವರ್ಷದ ಸಂಭ್ರಮದ ಈ ಒಂದು ಯಕ್ಷಗಾನವನ್ನು ಆಚರಿಸಿದ್ದನ್ನು ಗಮನಿಸ್ಬೋದು. ಹಾಗಾಗಿ ಇಂತಹ ಕ್ಷಣವನ್ನು ಭಗವದ್ ಭಕ್ತರಿಗೆ ಮಾತ್ರ ಅಲ್ಲ, ಭಕ್ತಿ ಹೊಂದಿದಂತಹ ಪ್ರಧಾನ ಅರ್ಚಕರಿಗೂ ಕೂಡ ಅನುಭವ ಆಗಿರುವಂತಹ ಕ್ಷಣವನ್ನು ಕಟೀಲು ತಾಯಿಯ ಮೇಳಗಳು ಮಾಡಿಸಿರುವಂಥದ್ದು. ಹಾಗಾಗಿ ಕಟೀಲು ತಾಯಿಯ 7ನೇ ಮೇಳ ಯಾಕೆ ಬೇಕು ಅಂತ ಹೇಳೋದಕ್ಕೆ ನಿದರ್ಶನವಾಗಿರುವವರು ಅನಂತ ಪದ್ಮನಾಭ ಅಸ್ಸಂಡ್ರು. ಹಾಗಾಗಿ ಅನಂತ ಪದ್ಮನಾಭ ಅಸ್ಸಂಡ್ರ ಒಳಗಿನ ಅನುಭವ, ಅವರಿಗಾದ ಅನುಭವಗಳ ಬಗ್ಗೆ ಸಂಪೂರ್ಣ ತಿಳಿಸಿದ್ದಾರೆ. ವಂದನೆಗಳು.
ಬಲಿ 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 పూతరాశి అలంకార వైభవుడు పూతరాశి అలంకార వైభవుడు కేండిన వరకుడు తేరి దేవి భ్రామరి తేరి దేవి
ಹೌದಾ? ಆದಿ ಮಧ್ಯಾಂತರ ದಾಂತಿನ ದೇವಿ ಆದಿ ಪರಾಶಕ್ತಿ ಭಾರ್ಗವಿ ಭಗವತಿ ಆದಿ ಮಧ್ಯಾಂತರ ದಾಂತಿನ ದೇವಿ ಆದಿ ಪರಾಶಕ್ತಿ ಭಾರ್ಗವಿ ಭಗವತಿ ಸಾಧು
ಮಂಗಲ ಮೂರ್ತಿ ಸ್ವಾಮಿ ಲಕ್ಷ್ಮೀನಾರಾಯಣ ಪ್ರಿಯ ಬೇರೆಗೆ ಅರ್ಪಣೆ ಆಡೋದಂటే ಮನಸ್ಸು ಆರೋಗ್ಯ ಮಾಡಿ ಕಟಿಲೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ ದೇವಿ ಭ್ರಾಮರಿ ವರ ಕಲ್ಯಾಣಿ ದೇವಿ ಭವಾನಿ ಭ್ರಮರಾಂಬ ಕಂಬುಕಂಧರೆ ಅಂಬುಜಾಕ್ಷಿ ಅಂಬ ಭ್ರಮರಾಂಬ ಶಾಂಭವಿ ನೀರಜಾಕ್ಷಿ ಕಂಬುಕಂಧರೆ ಅಂಬುಜಾಕ್ಷಿ ಶಂಭುನಾಥನ ಪ್ರಿಯೆ ಶರ್ವಾಣಿ ಮೀನಾಕ್ಷಿ ಪಂಕಜಾಕ್ಷಿ ಅಂಬುಜನೇತ್ರೆ ಸಾಂಬ ಸದಾಶಿವೆ ನಿತ್ಯ ಸುಮಂಗಳ ಗೌರಿ ಓಂಕಾರ ರೂಪಿಣಿ ವಿಶ್ವ ವಿನೋದಿನಿ ಮಂದ ಸ್ವರೂಪಿಣಿ ದೇವಿ ದೇವಿ
ಕಟಿಲೇಶ್ವರಿ ಅಮ್ಮ ದೇವಿ ಕಟಿಲೇಶ್ವರಿ. ಬಂಗಾರದ ವರ್ಣೋಡು ಸಿಂಗಾರ ಒಂದಿ ಮಂಗಳಾಂಬ ಶ್ರೀದೇವಿ. ಬಂಗಾರದ ವರ್ಣೋಡು ಸಿಂಗಾರ ಒಂದಿ ಮಂಗಳಾಂಬ ಶ್ರೀದೇವಿ. ಭದ್ರೆ ಶ್ರೀರುದ್ರೆ ಪದ್ಮಾಕ್ಷಿ ಲಲಿತೆ ವಾಗ್ದೇವಿ ಮೂಕಾಂಬೆ ಕಾಳಿ. ಕೋಕಿಲವಾಣಿಯ ಈಶನ ರಾಣಿಯ ಪನ್ನಗವೇಣಿ ಗೌರಿ. ಶಕ್ತಿ ಸ್ವರೂಪಿಣಿ ಮುಕ್ತಿ ಪ್ರದಾಯಿನಿ ಮಂಗಳ ರೂಪಿಣಿ ದೇವಿ. ದೇವಿ ದೇವಿ ಕಟಿಲದ ಪರಮೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ ಅಮ್ಮ ದೇವಿ ಕಟಿಲೇಶ್ವರಿಯೇ. ಸಾತು ನೀರು ಗಾಳಿಲ ಈರೆ ಪಂಚ ಪ್ರಾಣಲ ಈರೆ ದೇವಿ. ಭೂಮಿ ಆಕಾಶ ತು ನೀರು ಗಾಳಿಲ ಈರೆ ಪಂಚ ಪ್ರಾಣಲ ಈರೆ ದೇವಿ. ಓಂಕಾರಿ ಶಂಕರಿ ತ್ರೈಲೋಕ ವಂದಿತೆ ಕಾಲಾಕ್ಷಿ ದುರ್ಗೆ ಅನ್ನಪೂರ್ಣೆ. ಶ್ವೇತಾಂಬರಿ ಶಿವೆ ಐಗಿರಿ ನಂದಿನಿ ಸರ್ವೇಶ್ವರಿ ಶಶಿಫಾಲೆ. ಕಾಂತಿ ವಿರಾಜಿತೆ ಚಂದ್ರಶೇಖರ ಪ್ರಿಯ ಭ್ರಾಮರಿಯೇ ಶ್ರೀದೇವಿ. ದೇವಿ ದೇವಿ ಕಟಿಲದ ಪರಮೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ ಅಮ್ಮ ದೇವಿ ಕಟಿಲೇಶ್ವರಿಯೇ. ಮಲ್ಪೂಲೆ ಜನನಿ ಜಗಜ್ಜನನಿ ದೇವಿ. ಕ್ಷೇತ್ರ ಕಟೀಲದ ಉಳ್ಳಾಳ್ತಿ ಉದ್ಧಾರ ಮಲ್ಪೂಲೆ ಜನನಿ ಜಗಜ್ಜನನಿ ದೇವಿ. ಕ್ಷೇತ್ರ ಕಟೀಲದ ಉಳ್ಳಾಳ್ತಿ ನಂದಿನಿ ಮಗಲಾದ ಉದಿತೊನ್ನ ಇರೆಗೆ ಈ ಭಕ್ತನೆ ಸುಗಿತೊನ್ನ ಕೇನಂದ. ಲಿಂಗ ಸ್ವರೂಪಿಣಿ ಶ್ರೀ ಭ್ರಮರಾಂಬ. ಲಿಂಗ ಸ್ವರೂಪಿಣಿ ಶ್ರೀ ಕಟಿಲೇಶ್ವರಿ ಭಕ್ತಿಗೆ ಒಲಿವುನ ಸಿರಿಯೇ. ಮುತ್ತಿತ್ತಿ ಮೌಢ್ಯನು ದತ್ತು ಕರಿತೊನ್ಲೆ ಶ್ರೀ ದುರ್ಗಾ ಪರಮೇಶ್ವರಿಯೇ ದೇವಿ. ದೇವಿ ಕಟಿಲದ ಪರಮೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ. ದೇವಿ ಕಟಿಲದ ಪರಮೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ. ದೇವಿ ಕಟಿಲೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ ದೇವಿ ಕಟಿಲೇಶ್ವರಿಯೇ. भूमिगार पत्ते रत्न
ರೂಪ ಪಡೆಯರತ್ತ ಎನ್ಮಕಾರ್ದ ದುಂಬಿಯಾದ ಸುರುಟು ಬತ್ತೆರು ಕರ್ಮ ಮಲ್ತಿ ಅರುಣನಾದ ಕೆತ್ತು ಕುಡಿಯರು ಜಾಬಾಲಿನ ಶಾಪುಡಿತ್ತಿ ಸುರಭಿ ಜನ ಮುಕ್ತಿಗಾದ ಆದಿಮಾಯೆ ಒದಿತರತ್ತ ಅಲ್ಲಿನ ಸೊಂಟೊಡುತ್ತಾನು ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಸರ್ವಶಕ್ತಿ ದೇವಿ ಅವತಾರ ದೀತೆರೇತ ಆ ಮಾಯೆ ಬೆಂದಿ ಮೈಮೆ ಪೊಗರೆರೆ ಸಾಧ್ಯನ ಏಳು ಕಿಡನ ಪಡೆದಿ ಆದಿಶೇಷನೇ ಕೂಡ ಸುಗಿಪೆರೆ ಆ ಒಂದೆ ಸೋತೆ ಸಾರಲಾಲ ಇತ್ತದಲ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಏಳು ಲೋಕ ತರತರ ಪುಗರೊಂದು ಸುಗಿಪುನಗ ಅಟಿಲುಡಾರು ಒಲಿಯರತ್ತ ಮಾಯರು ಕೊಡೆ ಕೋಟಿ ಸೂರ್ಯ ಒಂದೆಯಾದ ಮೂಡಿ ಕತ್ತಿ ಬೊಲ್ಪು ಕೊದ್ದು ಲಿಂಗರು ಕೊಡಾರು ಹೊರನೆ ಮುಗಿದ ರಕ್ತ ಕಾಮರಿಂದೆ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ದುಂಬಿಯಾದು ಬತ್ತಿ ವಿಶ್ವಮೋಹಿನಿ ಲಿಂಗ ರೂಪ ಪಡೆವೊಡಾಂಡ ತಾನೆ ಮೈಮೈನ ನಂದಿನಿಗೆ ಕೊರಿ ಭಾಷೆ ನಡಕ ರಾತ್ರಿನೇ ಅಂಬೆ ಅಲ್ಲ ಮಗಳ ಆದು ಒಂತಿನ ಶ್ರೀ ಕಟಿಲ ಕ್ಷೇತ್ರ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭಕ್ತರೆನ ಸಾಲು ಸಾಲು ಕಟಿಲ ಕ್ಷೇತ್ರಗೆ ಭ್ರಾಮರಿನ ಕರುಣೆಗಾದ ಜೀವ ಮುಕ್ತಿಗೆ ಬೆರೆಯ ಭಕ್ತಿ ಪಾಪ ಕರ್ಮ ದೇವಿ ತಲೊಟ್ಟು ಕಳೆಯರೆ ಅನ್ನಪೂರ್ಣೆ ಶಂಕರಿನ ಒಲುಮೆ ಡಾಂಡ್ಲ ಕಳೆಕ ಪಂಡೆ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ವಿಶ್ವರೂಪಿ ಜಗದಂಬೆನೆ ಮೆಚ್ಚಿ ಪಡೆವೊಂದು ಕೆಟ್ಟಿನಂಚಿ ಕಲಿಕಾಲೊಡು ನಮನ ಕಾತೊಂದು ಮನಸದೇದ ಮಂತಿ ನಂಚಿ ಶುದ್ಧ ಭಕ್ತಿ ಪೂಜೆಗೆ ಎಟ್ಟ ಮದಿಪು ನಿತ್ಯ ಕೊರ್ತು ತಾಂಬೆರತ್ತ ಭ್ರಾಮರಿ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ ಭೂಮಿಗಾರು ಬತ್ತೆರತ್ತ ಓಂಕಾರಿ ದೇವಿ ಲಿಂಗ ರೂಪ ಪಡೆಯರತ್ತ
ಸಾಗಿಪುವೆ ಕಟಿಲ್ದಪ್ಪೆ ನಿನ್ನ ಪಾದೋನು. ವೀಕ್ಷಕರೇ, ಯಾವನೇ ಒಬ್ಬ ಯಕ್ಷಗಾನದ ಹವ್ಯಾಸ ಇರತಕ್ಕಂಥ ಕಲಾವಿದನಿಗೆ ಕಟೀಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಂತ ಹೇಳಿದರೆ ಒಂದು ಧನ್ಯತೆಯ ಸಂದರ್ಭ ಅದು. ಆಟದಲ್ಲಾಗಲಿ ತಾಳಮದ್ದಳೆಯಲ್ಲಾಗಲಿ ಅದರಲ್ಲಿ ಕೂಡ ಮೇಳಕ್ಕೆ ಸೇರಿ ತಿರುಗಾಟ ಮಾಡಬೇಕು ಎನ್ನುವಂಥದ್ದು ವೃತ್ತಿ ಕಲಾವಿದರಿಗೆ ಮಾತ್ರ ಅಲ್ಲ, ಹವ್ಯಾಸಿಗಳ ಮನಸ್ಸಲ್ಲಿ ಇರ್ತದೆ. ಆ ಕಾರಣದಿಂದಲೇ ಕಟೀಲು ಮೇಳಕ್ಕೆ ಸೇರಿ ವ್ಯವಸಾಯ ಮಾಡುವಂಥ ಹಲವು ಕಲಾವಿದರನ್ನು ನಾವು ಕಾಣ್ತೇವೆ. ಬೇರೆ ವೃತ್ತಿಯನ್ನು ಮಾಡ್ತಾ ಯಕ್ಷಗಾನದ ತಿರುಗಾಟವನ್ನು ಮಾಡ್ತಾ ಇರುವಂಥ ಕಲಾವಿದರು. ಅಂಥವರಲ್ಲಿ ಒಬ್ಬ ಕಲಾವಿದರು ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಅವರು. ಕಲ್ಲೂರಾಯರನ್ನು ನೀವೆಲ್ಲ ನೋಡಿದ್ದೀರಿ. ಅವರು ತಾಳಮದ್ದಲೆಯ ಅರ್ಥಧಾರಿಗಳು, ಯಕ್ಷಗಾನದ ಹವ್ಯಾಸಿ ವೇಷಧಾರಿಗಳಾಗಿದ್ದವರು. ಮತ್ತು ಕಾರ್ಯಕ್ರಮ ನಿರೂಪಣೆಯಲ್ಲಿ ಮೊದಲ ಪಂಕ್ತಿಯಲ್ಲಿರುವವರು ಕೂಡ. ಮತ್ತು ಈಗ ಸಾಮಾನ್ಯವಾಗಿ ಯಕ್ಷಗಾನಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಒಬ್ಬ ನಿರೂಪಕರಾಗಿ ಭಾಗವಹಿಸಿದರು. ಈಗ ಕೆಲವು ವರ್ಷಗಳಿಂದ ಕಟೀಲು ಮೇಳದಲ್ಲಿದ್ದಾರೆ. ಹಾಗಾಗಿ ಅವರ ಮೇಳದ ಅನುಭವಗಳನ್ನು ಕೇಳಲಿಕ್ಕೆ ನಾನು ಅವರನ್ನು ಮಾತಾಡ್ತೇನೆ. ನಮಸ್ಕಾರ ಕಲ್ಲೂರಾಯರೇ. ನಮಸ್ತೆ. ನಮಸ್ತೆ. ಭಾಳ ಸಂತೋಷ ಆಯಿತು. ಹೌದು, ಕಟೀಲು ಮೇಳದ ಕಲಾವಿದರು ಅಂತ ಅನಿಸಿಕೊಂಡವರು ಈಗ ನೀವು. ಹೌದು. ಆದರೆ ನಿಮ್ಮ ವೃತ್ತಿ ಬೇರೆ ಅಲ್ವಾ? ಆರಂಭದಲ್ಲಿ ಒಬ್ಬ ಹವ್ಯಾಸಿಯಾಗಿ ಯಕ್ಷಗಾನ ರಂಗದಲ್ಲಿ ಕೆಲಸ ಮಾಡಿದವರು. ನಿಮಗೆ ಈ ಒಂದು ಮೇಳದ ತಿರುಗಾಟ ಅದು ಕೂಡ ಕಟೀಲು ಮೇಳದಲ್ಲಿ ಮಾಡಬೇಕು ಅಂತ ಅವಕಾಶ ಹೇಗೆ ಬಂತು? ಕಟೀಲು ಮೇಳದಲ್ಲಿ ಸೇವೆ ಮಾಡುವಂಥ ಪರಮ ಸೌಭಾಗ್ಯ ಒದಗಿ ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ. ನಾನು ಕಟೀಲು ಮೇಳಕ್ಕೆ ಆಟ ನೋಡಲಿಕ್ಕೆ ಹೋಗ್ತಾ ಇದ್ದ ಸಂದರ್ಭ, ಆಗ ಭಾಗವತರಾಗಿದ್ದ ಪ್ರಫುಲ್ಲಚಂದ್ರ ನೆಲ್ಯಾಡಿಯವರು ನನ್ನನ್ನು ಕುಬಣೂರು ಶ್ರೀಧರ್ ರಾಯರಿಗೆ ಪರಿಚಯಿಸಿದರು. ಪರಿಚಯ ಮೊದಲೇ ಇತ್ತು. ಇವರು ನನಗೆ ಒಂದು ವೇಷ ಕೊಡಿ. ಅವತ್ತು ದೇವಿ ಪ್ರತ್ಯಕ್ಷವಾಗುವ ಸಂದರ್ಭದ ಬ್ರಹ್ಮನ ವೇಷ ಮಾಡಿದರು. ಆ ಬ್ರಹ್ಮನ ವೇಷ ಮಾಡುವವರು ಮರುದಿವಸ ಬರಲಿಲ್ಲ. ಮರುದಿವಸ ಎಕ್ಕಾರಲ್ಲಿ ಆಟ, ಅಲ್ಲಿಯೂ ದೇವಿ ಮಾತ್ಮೆ. ಅಲ್ಲಿ ನನಗೆ ಮೊದಲ ಬ್ರಹ್ಮನನ್ನೇ ಕೊಟ್ಟರು. ನನಗೆ ಕಾಲಿಗೆ ಗೆಜ್ಜೆ ಸರಿ ಕಟ್ಟಲಿಕ್ಕೆ ಗೊತ್ತಿಲ್ಲ, ಮೇಕಪ್ ಗೊತ್ತಿಲ್ಲ. 4ನೇ ಸೆಟ್ಟಾಗ ಮೇಳದಲ್ಲಿದ್ದ ಕಲಾವಿದರೇ ನನ್ನನ್ನು ರೆಡಿ ಮಾಡಿ ಕಳಿಸಿಕೊಟ್ಟರು. ನಾಟ್ಯಾಭ್ಯಾಸ ಮಾಡಿದ್ರಿ ನೀವು ಮೊದಲು? ನಾಟ್ಯಾಭ್ಯಾಸ ಏನಿಲ್ಲ, ನನಗೆ ಎಂತೂ ಗೊತ್ತಿಲ್ಲದೆ ಕಟೀಲು ಮೇಳಕ್ಕೆ ಬಂದದ್ದು. ಅವತ್ತು ಬ್ರಹ್ಮನ ವೇಷ ಅಮ್ಮನ ದಯೆಯಿಂದ ಭಾಗವತರಿಗೆ ಇಷ್ಟ ಆಯಿತು. ಹಾಗೆ ಅವರು ನೇರ ದನಿಗಳಲ್ಲಿ ಮಾತಾಡಿದರು, ನಾಳಿಂದ ಮೇಳಕ್ಕೆ ಬಾ ಅಂತಲೇ ಹೇಳಿದರು. ಆಗ ನಾನು ಒಂದು ಸಂಸ್ಥೆಯನ್ನು ಬಿಟ್ಟು ಮತ್ತೊಂದು ಸಂಸ್ಥೆಯ ಉದ್ಯೋಗದ ಹುಡುಕಾಟದಲ್ಲಿದ್ದೆ. ಮೇಳಕ್ಕೆ ಬಾ ಹೇಳುವಾಗ, ಇಲ್ಲಪ್ಪ ನನಗೆ ಕೆಲಸ ಆಗ್ತದೆ, ಈ ಕೆಲಸ ಇಲ್ಲಲ್ಲ, ಕೆಲಸ ಎಲ್ಲಿಂದ ಕೊಡೋದು ಕೇಳುವಾಗ ಕುಬಣೂರು ಭಾಗವತ ಹೇಳಿದರು, ಮೇಳಕ್ಕೆ ಬಾ ಕೆಲಸ ಸಿಗ್ತದೆ. ನಾನು ಮೇಳಕ್ಕೆ ಗೆಜ್ಜೆ ಕಟ್ಟಿದ ಸಾಯಂಕಾಲವೇ ನನಗೆ ಕೆಲಸಕ್ಕೆ ಕಾಲ್ ಬಂದಿದೆ. ಆಗ ಅಮ್ಮನ ಒಂದು ದಯೆ ಕೃಪೆಯಿಂದ ಆಯಿತು. ಹಾಗೆ ಆ 1 ವರ್ಷ ಸೇವೆ ಮಾಡುವಂತ ಬಂದದ್ದು. ನಾನು 1 ವರ್ಷ ಸೇವೆ ಮಾಡುವಂತ ಬಂದವನು 10 ವರ್ಷಗಳನ್ನು ಪೂರೈಸಿದೆ. ಈಗ ಈ ತಿರುಗಾಟ 11ನೇ ವರ್ಷ ತಿರುಗಾಟ. ಕೆಲಸ ಮತ್ತು ಅದು ಎರಡು. ಹೌದು. ಆ ಬಳಿಕ ನನಗೆ ಒಳ್ಳೊಳ್ಳೆದೇ ಆಗ್ತಾ ಹೋಯಿತು. ಪ್ರಸ್ತುತ ನಾನು ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದೇನೆ. ಕನ್ನಡ ಉಪನ್ಯಾಸಕನಾಗಿದ್ದೇನೆ. ಅಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಯುವರಾಜ್ ಜೈನ್ ಅಂತ, ಕಾರ್ಯದರ್ಶಿಗಳು ರಶ್ಮಿತಾ ಜೈನ್, ಇಬ್ಬರೂ ಕೂಡ ನನ್ನ ಈ ಕಲಾ ಸೇವೆಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಪ್ರಾಂಶುಪಾಲರಾಗಿರಲಿ, ನನ್ನ ಭಾಷಾ ವಿಭಾಗ ಆಗಿರಲಿ, ಎಲ್ಲರ ಸಹಕಾರದಿಂದ, ಅಮ್ಮನ ಅನುಗ್ರಹದಿಂದ ನಡೀತಾ ಉಂಟು. ಈಗ ಎಡೆಬಿಡದೆ ತಿರುಗಾಟದಲ್ಲಿ ಅಲ್ಲ, ಏನೂ ಸಮಸ್ಯೆ ಬಂದದ್ದಿಲ್ಲ ನನಗೆ. ಯಾರಿಂದಲೂ ಯಾವ ಸಮಸ್ಯೆಯೂ ಆದದ್ದಿಲ್ಲ. ಯಾವಾಗ ಕಟೀಲಮ್ಮನ ಸೇವೆ ಮಾಡಬೇಕು ಅಂತ ಬಂದನೋ ಅಲ್ಲಿಂದ ನನಗೆ ತೊಂದರೆಗಳು, ರಗಳೆಗಳು, ಏನು ಕಷ್ಟ ಬಂದರೂ ಅದು ಅದರಷ್ಟಕ್ಕೆ ಪರಿಹಾರ. ನಾನು ಅಲ್ಲಿ ಕಷ್ಟದ ಹತ್ರ ಹೋಗುವಾಗ ದಾರಿ ಆಗ್ತಾ ಇತ್ತು, ನನಗೆ ಮುಂದೆ ಹೋಗ್ಲಿಕ್ಕಾಗ್ತದೆ. ಈಗ ನೀವು ಸೇರಿದ ಸಂದರ್ಭದಲ್ಲಿ ಇಡೀ ರಾತ್ರಿ ಆಟ, ಆಮೇಲೆ ಮರುದಿವಸ ಪಾಠ ಮಾಡಲಿಕ್ಕೆ ಹೋಗಬೇಕು. ಹೌದು. ಏನಾದರೂ ಸಮಸ್ಯೆ ಅಂತ ಆಗಲಿಲ್ವಾ? ಇಲ್ಲ ಅಂತ ಅದೇ ನನಗೆ ಆಶ್ಚರ್ಯ ಆಗೋದು. ತುಂಬ ಜನ ಕೇಳ್ತಾರೆ, ಹೇಗೆ ಸಾಧ್ಯ ಆಯಿತು, ಹೇಗೆ ಸಾಧ್ಯ ಆಯಿತು. ಕುಬಣೂರು ಭಾಗವತರು ಇರುವಾಗ ಕೆಲವೊಂದು ಪಾತ್ರಗಳಲ್ಲಿ ಬೇಗ ಮುಗಿಯೋ ಪಾತ್ರಗಳನ್ನು ಕೊಡ್ತಾಯಿದ್ರು. ಆದರೂ ಮರುದಿವಸ ಪಾಠ ಮಾಡಲಿಕ್ಕೆ ಆಗುವಾಗ ನನಗೆ ಯಾವ ಸಮಸ್ಯೆ ಆಗಲಿಲ್ಲ.
ಸಾಮಾನ್ಯವಾಗಿ ನನ್ನ ಬಗ್ಗೆ ಗೊತ್ತಿದ್ದವರಿಗೆ ಚೆನ್ನಾಗಿ ಗೊತ್ತು, ನಾನು ಸಿಕ್ಕಾಪಟ್ಟೆ ನಿದ್ದೆ ಮಾಡುವ. ನನಗೆ 6 ತಿಂಗಳು ಬಿಟ್ಟು ಮತ್ತೆ ಮೇ 25ರ ನಂತರ ಒಂದು 10 ನಿಮಿಷ ಸಿಕ್ಕಿದರೂ ಕೂಡ ಗೋಡೆಗೊರಗೆ ನಿದ್ರೆ ಮಾಡುವವ ನಾನು. ಆದರೆ ಈ 6 ತಿಂಗಳಲ್ಲಿ ನನಗೆ ಯಾವ ಸಮಸ್ಯೆ ಅದು ಯಕ್ಷಗಾನದ ಶಕ್ತಿ. ಈಗ ವೈಯಕ್ತಿಕ ನನಗೆ ಕೂಡ ಅಂತ ಅನುಭವಗಳು ತುಂಬ ಬಂದಿದೆ. ರಾತ್ರಿ ಇಡೀ ತಾಳಮಂದಿರಕ್ಕೆ ಹೋಗಿ ಮರುದಿವಸ ಹೋಗಿ ಪಾಠ ಮಾಡಬೇಕಾದ ಸಂದರ್ಭ ಬಂದಾಗ ಅಲ್ವಾ? ಹೌದೌದು, ಅದು ಒಂದು ಆಸಕ್ತಿಯ ಮೇಲೆ ಹೋಗ್ತದೆ. ಹೌದೌದು. ನಮಗೆ ಇಲ್ಲಿ ಒಂದು ನಂಬಿಕೆ ಉಂಟು, ಅಷ್ಟಮಿಯ ದಿವಸ ಬಂದು ವೇಷ ಮಾಡಿದರೆ ತಿರುಗಾಟವನ್ನು ಅಮ್ಮ ಚಂದ ಮುಗಿಸ್ತಾಳೆ. ಈಗ ನಾಳೆ ಪ್ರಾರಂಭ ಆಗುವಾಗ ಕಟೀಲ ಮನೆಯಲ್ಲಿ ಕೈ ಮುಗಿಯೋದು ಅಷ್ಟೇ, ನಾನು ತಿರುಗಾಟ ಒಂದು ಚಂದ ಮುಗಿಸಮ್ಮ, ನೀನು ಮುಗಿಸ್ಬೇಕು ತಾಯಿ ಅಂತ ಅವಳ ಮೇಲೆ ಹೊಣೆ ಹಾಕೋದು. ಇನ್ನದು ನಮಗೆ ಎಂಥದಮ್ಮ, ನನ್ನಿಂದ ಮಾಡಿಸು ಅಷ್ಟೇ, ಅವಳು ಮಾಡಿಸ್ಕೊಂಡು ಹೋಗ್ತಾಳೆ. ಇನ್ನೊಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ ನಾವು, ಮೇಳದ ಆಟಗಳು ಎಲ್ಲೋ ದೂರದಲ್ಲೆಲ್ಲ ಇರ್ತದೆ. ಅಲ್ಲೆಲ್ಲ ವೇಷ ಮಾಡಿಕೊಂಡು ಆಮೇಲೆ ಮನೆಯಲ್ಲಿ ಬಂದು ಫ್ರೆಶ್ ಆಗಿ ಕೆಲಸಕ್ಕೆ ಹೋಗಬೇಕು. ಇದೆಲ್ಲ ಹೇಗೆ ಹೊಂದಿಸಿಕೊಂಡು ಹೋಗ್ತೀರಿ ನೀವು? ಅದೇ ಈಗ ಕಾಲಮಿತಿ ಯಕ್ಷಗಾನ ಆದದ್ದರಿಂದ ತುಂಬ ಸಮಸ್ಯೆ ಆಗೋದಿಲ್ಲ. 10 ಗಂಟೆ ಹೊತ್ತಿಗೆ ನಾನೀಗ ವಿಷ್ಣು ಪಾತ್ರ ಮಾಡೋದು ದೇವಿಮಾತ್ಮೆಯಲ್ಲಿ. 10 ಕಾಲಕ್ಕೆ ನಮ್ಮ ವೇಷ ಮುಗೀತದೆ. ಎಷ್ಟಾದರೂ 11 ಕಾಲು 11ವರೆಗೆ ಮನೆಗೆ ತಲುಪ್ತೇನೆ. ಸಾಮಾನ್ಯವಾಗಿ ಕಟೀಲು ಮೇಳದ ಆಟಗಳು ಮಂಗಳೂರು, ಪುತ್ತೂರು, ಸುಳ್ಯ ಇದೇ ಬೆಲ್ಟಲ್ಲಿ ಆಗುವುದು, ಅದಕ್ಕಿಂತ ಹೆಚ್ಚು ದೂರ ಹೋಗೋದಿಲ್ಲ. ಹಾಗಾಗಿ ಏನು ಕಷ್ಟ ಅಂತ ಆಗಲಿಲ್ಲ. ಮೇಳದ ದನಿಗಳು, ಮೇಳದ ಪ್ರಬಂಧಕರು, ಭಾಗವತರುಗಳು, ಸಹ ಕಲಾವಿದರು ಎಲ್ಲ ಅನ್ಯೋನ್ಯವಾಗಿ ಇರುವುದರಿಂದ ಏನು ಸಮಸ್ಯೆಗಳಾಗಲಿಲ್ಲ. ಈಗ ಇಷ್ಟು ವರ್ಷಗಳಲ್ಲಿ 6 ಮೇಳಗಳಲ್ಲಿ ಯಾವ ಮೇಳಗಳಲ್ಲೆಲ್ಲ ವೇಷ ಮಾಡಿದ್ರಿ ನೀವು? ನನ್ನ ತಿರುಗಾಟ ಪ್ರಾರಂಭ ಆದದ್ದು 4ನೇ ಮೇಳದಲ್ಲಿ ಕುಮನೂರು ಭಾಗವತರು. ಆಮೇಲೆ 6ನೇ ಮೇಳಕ್ಕೆ ಹೋದೆ, ಪುಂಡಿಕಾಯಿ ಭಾಗವತರೊಟ್ಟಿಗೆ ತಿರುಗಾಟ ಆಯಿತು. ಈಗ ಕಳೆದ ವರ್ಷದಿಂದ ಬಲಿಪ ಶಿವಶಂಕರ ಭಾಗವತರು 2ನೇ ಸೆಟ್ಟಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ. ಈ ತಿರುಗಾಟದಲ್ಲಿ ಕೆಲವು ವಿಶಿಷ್ಟಗಳನ್ನು, ಕೆಲವು ವಿಸ್ಮಯಗಳನ್ನೆಲ್ಲ ಕಂಡಿದ್ದೇನೆ ನಾನು. ಕಟೀಲು ಮೇಳದ ಆಟ ಆಡಿಸುವುದು ಹರಕೆ ಹೌದು, ಕಟೀಲು ಮೇಳದ ಆಟ ನೋಡುವ ಹರಕೆಯು ಹಾಕಿದವರಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಕಟೀಲು ಮೇಳದ ಚೌಕಿ ಪೂಜೆ ನೋಡ್ತೇನೆ ಅಂತ ಹರಕೋದವರಿದ್ದಾರೆ. ಇದು ನಾನು ಕಂಡಾಗ ನೋಡಿದವ. ಐವ ಚೌಕಿ ಪೂಜೆ ತೂಪ ಅಥವಾ ದೇವಿಮಾತ್ಮೆ ತೂಪ ಅಂತ ಹರಕೆ ಹೇಳಿದವರಿದ್ದಾರೆ. ಚೌಕಿ ಪೂಜೆ ತೂಪ ಅಂದರೆ ನಮ್ಮ ಮೇಳದ ಕಿರೀಟಗಳಲ್ಲಿ ದೊಡ್ಡದು ದೇವಿಯದ್ದು, ಸಣ್ಣದ್ದು ಮಹಾಗಣಪತಿದ್ದು ಮತ್ತು ಚಕ್ರ ವಿಷ್ಣು ಇದ್ದು ಅಂತ ಒಂದು ನಂಬಿಕೆ ಪೂಜಿಸುವುದು. ದೇವಿಯ ಕಿರೀಟ ಉಂಟಲ್ಲ, ಪೂಜಿಸಲ್ಪಡುವ ದೇವಿಯ ಕಿರೀಟ 500 ಸರಿ ತೂಪ ಅಂತ ಹರಕೆ ಹೇಳಿದವರಿದ್ದಾರೆ. ಇದು ನಾನು ಕಣ್ಣಾರೆ ಕಂಡಿದ್ದೇನೆ. ಆ ದೇವಿನ ಕಿರೀಟ, ಅವ್ರು ಪೂಜೆ ಮಲ್ಪನ ದೇವಿನ ಕಿರೀಟನು 100 ಸಲಿ 100 ಚೌಕಿ ಪೂಜೆಗೆ ತೂಪ ಅಂತ ಹಾಗೆ ಹೇಳಿ ಗುಣಪಡಿಸಲಾಗದ ಹೊಟ್ಟೆ ನೋವು ಗುಣ ಆದದ್ದುಂಟು. ಹೌದೌದು. ಇದು ನಾನು ಕಳೆದ ವರ್ಷ 2ನೇ ಸೆಟ್ಟಲ್ಲಿ ಇರುವಾಗ ಒಬ್ಬರು ಬಂದು ಹೇಳಿದರು, ಕಂಟಿನ್ಯೂಸ್ 2-3 ದಿವಸ ಬಂದರು. ದೇವಿಮಾತ್ಮೆ ಪ್ರಸಂಗವೇ ಇನ್ನಿಲ್ಲ, ದೇವಿಮಾತ್ಮೆನೇ ಬರ್ತಾರೆ ಅಂದೆ. ನಾನು ಚೌಕಿ ಪೂಜೆ ತೋರ ಬರ್ತೀನಿ. ಹೆಂಗೆ ಚೌಕಿ ಪೂಜೆ ಅನುಭವಗಳು ಬಹಳ ಹೌದು ಆಗಿದೆ. ಕಟೀಲು ಮೇಳದ ಪವಾಡ ಅಂತ ಹೇಳಬೇಕು. ಪವಾಡವೇ, ಅದು ಪವಾಡವೇ ಅಲ್ವಾ? ಅವರಿಗೆ ಹೆಂಗೆ ಓಲ್ಲ ಗುಣ ಒಂದಿನ ಬಂಜಿಬೇನೆ ಐಬಕ್ಕ ವರ್ಷಲ ಐವ ಚೌಕಿ ಪೂಜೆ ತೂಪ ಆಟ ತೂಪೇನೋ ಬಂದದ್ರಲ್ಲಿ ಆಟ ನೋಡ್ತಾರೆ ಅವರು. ಆಟ ನೋಡೋದಂತಿಲ್ಲ, ಚೌಕಿ ಪೂಜೆಯ ಹೊತ್ತಿಗೆ ಬಂದು ಚೌಕಿ ಪೂಜೆಯನ್ನೇ ನೋಡುವರಿದ್ದಾರೆ. ಈಗ ಕಲಾವಿದರು ಹಾಗೆ ಶಿಸ್ತಿನಲ್ಲಿ ಇದ್ದವರಿಗೆ ಏನಾಗುವುದಿಲ್ಲ, ಸ್ವಲ್ಪ ಶಿಸ್ತಿನಿಂದ ವ್ಯವಹರಿಸಿದವರಿಗೂ ಕೂಡ ಗೊತ್ತಾಗಿದೆ ಅಲ್ವಾ? ಅದು ದೇವಿಯ ಮಹಿಮೆ. ಈಗ ಕಲ್ಲುರಾಯರು ಸಾಮಾನ್ಯವಾಗಿ ಮಾತನಾಡುವ ವೇಷಗಳು ಹೆಚ್ಚು ನಿಮಗೆ ಬರ್ತಾ ಇರುವಂಥದ್ದು. ಯಕ್ಷಗಾನದ ಈ ಒಂದು ಹವ್ಯಾಸ ತಳಮದಲೇ ಒಂದು ಹವ್ಯಾಸ ಯಾವ ಆಸಕ್ತಿಯ ಮೂಲಕವಾಗಿ ಬಂತು ನಿಮಗೆ? ನನಗೆ ಆಸಕ್ತಿ ನನ್ನ ಅಜ್ಜ ಅಂದರೆ ಅಮ್ಮನ ತಂದೆ ಮತ್ತು ಅಮ್ಮನ ಅಣ್ಣ ಅವರು ಕಲಾವಿದರು. ನನ್ನ ಅಜ್ಜನ ವೇಷಗಳನ್ನು ನೋಡ್ತಾ ಬೆಳೆದವ ನಾನು. ನನ್ನ ಮಾವ ಬಹಳ ಒಳ್ಳೆಯ ವೇಷಧಾರಿ ಆಗಿದ್ದರು, ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಇದ್ದರು. ರಘುವೀರ್ ರಾವ್ ಅವರಿಲ್ಲಿ ಕತ್ತಲ್ ಸಾರ್ ವ್ಯಾಪ್ತಿಯಲ್ಲೆಲ್ಲ ಅಲ್ಲಿ ಒಬ್ಬರು ಬಾಲಕೃಷ್ಣ ಮಾಸ್ಟರ್ ಅಂತ ಇದ್ದರು, ಅವರೊಟ್ಟಿಗೆಲ್ಲ ಹೋಗ್ತಾ ಇದ್ದವ ನಾನು. ನನ್ನ ತಂದೆಗೆ ಹಾಗೆ MIT, ನನ್ನ ಮಾವನಿಗೆ ಹೋಗಲಿಕ್ಕೆ ಅದೇ ಆಗಬೇಕು. ಹಾಗಾಗಿ ಅವರೊಟ್ಟಿಗೆ ನಾನೊಂದು ಪಾಸ್ ಅಡಿ ಅಂತ ಹೇಳ್ತಾರಲ್ಲ, ಮಾವ ಬಂದರೆ ನನಗೆ ತಲೆಬಿಸಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ನನಗೆ ಆಟಕ್ಕೆ ಬಿಡೋದಿಲ್ಲ ಅಂತ. ಹಾಗೇ ಹೋಗಿ ಆಟ ನೋಡ್ತಾ 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 ಸುಂದರರಾಯರ ವೇಷದಲ್ಲಿ ಬಹಳ ಪ್ರಭಾವಿತನಾದವ ನಾನು. ಗೋವಿಂದ ಭಟ್ರ ವೇಷದಲ್ಲಿ ಬಹಳ ಪ್ರಭಾವಿತನಾದವ ನಾನು. ಕಟೀಲು ಮೇಳದ ಸೀನಪ್ಪಜ್ಜನ ವೇಷದಿಂದ ಪ್ರಭಾವಿತನಾದವ ನಾನು. ಆಮೇಲೆ ಈ ಕಳೆದ ವರ್ಷದ 2 ವರ್ಷದ ಹಿಂದೆ ತಿರುಗಾಟದಲ್ಲಿದ್ದರು ಕೈರಂಗಳ ಕೃಷ್ಣಮೂಲ್ಯರು ಅಂತ, ಅವರ ವೇಷದಿಂದ ಪ್ರಭಾವಿತನಾದವ ನಾನು.
ಎಷ್ಟು ಚಂದ ಮಾತಾಡ್ತಾರೆ. ಪೆರ್ವಾಯಿ ನಾರಾಯಣ ಶೆಟ್ಟರ ಸ್ವರದಲ್ಲಿ ಆಕರ್ಷಿತನಾದವ ನಾನು ಮಿಮಿಕ್ರಿ ಕಲಾವಿದನಾಗಿದ್ದೆ. ಹಾಗಾಗಿ ಹಾಗೇ ಮಾತಾಡಬೇಕು, ದಿವಸ ಬಂದು ಹಾಗೇ ನಿಲ್ಲೋದು, ಹಾಗೇ ಮಾತಾಡೋದು. ಹೀಗೆ ನೋಡ್ತಾ ನೋಡ್ತಾ ಯಕ್ಷಗಾನದ ಅವರು ಬಳಸುತ್ತಿದ್ದ ಭಾಷೆಯ ಬಗ್ಗೆ ತುಂಬ ಒಲವು ಹುಟ್ಟಿತು, ಪ್ರೀತಿ ಹುಟ್ಟಿತು. ವಾಸ್ತವ ರಂಗಭಟ್ರ ಎನ್ನುವಂಥ ಒಬ್ಬ ಸೃಜನಶೀಲ ಸಾಮರ್ಥ್ಯದ ವ್ಯಕ್ತಿಯ ಪರಿಚಯ ಆಯಿತು. ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನನ್ನ ಪಾಲಿಗೆ ಬೆರಗು ಅವರು. ನಾನೇ ಒಂದು ಕಂಟಿನ್ಯೂಸ್ 7-8 ರಕ್ತಬೀಜ ನೋಡಿದ್ದೇನೆ ಅವರದು, ನಿರಂತರ. ಒಂದು ಶಬ್ದ ರಿಪೀಟ್ ಆಗೋದಿಲ್ಲ ವಾಕ್ಯಗಳಲ್ಲಿ. ಅಂದರೆ ದೇವಿ ಇಂಥ ಶಬ್ದಗಳೆಲ್ಲ ಬರ್ತದೆ, ಆದರೆ ಅವರ ಧೋರಣೆ. ಒಂದು ದಿವಸ ಕಟ್ಟ ರಾಜಕೀಯದ ವ್ಯಕ್ತಿಯಾಗಿ ಮಾತಾಡ್ತಾರೆ, ರಾಜಕಾರಣಿಯಾಗಿ ಮಾತಾಡ್ತಾರೆ. ಮದುವೆ ಆಗಲಿಕ್ಕೆ ಕುಳಿತುಕೊಳ್ಳುವ ಒಂದು ಹೆಂಗಸಿನ ಕ್ರಮವೇ ಇದು, ಇಷ್ಟು ಗರ್ವವ, ಹೀಗೆಲ್ಲ ಮಾತಾಡ್ತಾರೆ. ಮರು ದಿವಸ ಒಂದು ಪರಮ ಭಾವುಕನಾಗಿ ಮಾತಾಡ್ತಾರೆ. ಇದೆಲ್ಲ ವಿಸ್ಮಯ ಕಂಡಿತು ನನಗೆ. ಹಾಗಾಗಿ ಕನ್ನಡದ ಬಗ್ಗೆ ಆಕರ್ಷಣೆ ಇದ್ದ ಕಾರಣ ಯಕ್ಷಗಾನದ ಹತ್ರ ಒಲವು ಹೆಚ್ಚಾಯಿತು. ಈಗ ಕಟೀಲು ಮೇಳದಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಪಾತ್ರಗಳು ಮಾಡಿದ್ದಾರೆ ಕೆಲವರನ್ನಾದರೂ ಹೇಳಿದ್ರು. ಕಟೀಲು ಮೇಳದಲ್ಲಿ ಬ್ರಹ್ಮ, ವಿಷ್ಣು, ಜಾಬಾಲಿ, ಶ್ರೀಕೃಷ್ಣ, ಶ್ರೀರಾಮ, ವಿಶ್ವಾಮಿತ್ರ, ಆಮೇಲೆ ಮದನ, ದದೀಚಿ, ಇಂಥ ಪಾತ್ರಗಳೆಲ್ಲ ಅಮ್ಮನ ದಯೆಯಿಂದ ಸ್ವಲ್ಪ ಪ್ರಸಿದ್ಧಿಯನ್ನು ತಂದುಕೊಟ್ಟವು ನನಗೆ. ಮತ್ತು ಹಾಗೆ ಪ್ರಸಿದ್ಧಿಯನ್ನು ತಂದುಕೊಡುವಲ್ಲಿ ಎದುರು ಪಾತ್ರಧಾರಿಗಳು ಕೂಡ ನಿಮಗೆ ಪರಿಚಯ ಇರ್ಬೋದು. ಬಾಯಾರು ಮೋಹನ್ ಶೆಟ್ರು ಅಂತ 2ನೇ ಮೇಳದಲ್ಲಿದ್ದರು. ನಾವು ಬೇರೆ ಬೇರೆ ತಾಳಮದ್ದಲೆಯಲ್ಲಿ ಶೇಣಿಯಜ್ಜನ ವಾಲಿ ಕೇಳಿದ್ದೇವೆ, ವಿಶ್ವಣ್ಣನ ವಾಲಿ ಕೇಳಿದ್ದೇವೆ. ಆಟದಲ್ಲಿ ಬಾಯರು ಮೋಹನನ ವಾಲಿ ಅತ್ಯಂತ ಪರಿಣಾಮಕಾರಿಯಾದ ವಾಲಿ. ಹೌದೌದು. ಅವರ ಒಂದು ದಿವಸ ಇಲ್ಲಿ ನಮ್ಮ 2ನೇ ಸೆಟ್ಟಿಗೆ ಆಟ ಆದಾಗ ಅವರು 2ನೇ ಸೆಟ್ಟಲ್ಲಿದ್ದಾರೆ ಅಂತ ಗೊತ್ತಾಗಿ ವಾಲಿ ಮೋಕ್ಷಿಟ್ಟದ್ದು ಅವರಿಗೆ. ಅವರ ವಾಲಿ ಕೇಳುವುದಕ್ಕೆ ಬೇಕಾಗಿ ಕರ್ನಾಟಕ ಮೇಳದ ಅವರ ತಿರುಗಾಟದ ಅನುಭವ. ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ವಾಲಿಯನ್ನು ಮಂಡಿಸ್ತಾರೆ. ಹಾಗೆ ಇವುಗಳೆಲ್ಲ ನಮಗೆ ಪ್ಲಸ್ ಪಾಯಿಂಟ್. ನಾವು ಕಾಲೇಜಲ್ಲಿ ಪಾಠ ಮಾಡುವಾಗ ಈ ಯಕ್ಷಗಾನದಲ್ಲಿ ಕಲಿತ ಎಷ್ಟೋ ವಿಷಯಗಳು ನಮಗೆ ಉಪಕಾರ ಆಗ್ತದೆ. ಹಾಗಾಗಿ ಕನ್ನಡ ಉಪನ್ಯಾಸಕರಿಗಂತೂ ಏನು ನಾವು MA ಕಲಿತವು ಅದಕ್ಕಿಂತ 70-80 ಪಟ್ಟು ಹೆಚ್ಚು ಯಕ್ಷಗಾನದಲ್ಲಿ ಕಲೀಲಿಕ್ಕೆ ಸಿಗ್ತದೆ. ಮತ್ತು ನಾನು ಕಟೀಲಿನಲ್ಲಿ ಆಗ ಈ ದೇವಸ್ಥಾನದಲ್ಲಿ ತಾಳಮದ್ದಲೆ ಆಗ್ತಾಯಿತ್ತು. ಪೂಜಾ ಆಸಣ್ಣರ ಒಂದು ಆಸಕ್ತಿಯಲ್ಲಿ ಆಗ್ತಾಯಿತ್ತು. ಆಗ ನಾನು ಅಲ್ಲಿಗೆ ಬರ್ತಾಯಿದ್ದೆ, ನಿರಂತರ ಬರ್ತಾಯಿದ್ದೆ. ಹೀಗೆ ಪ್ರಸಂಗದ ನಾಲೆಜ್ ಸಿಕ್ಕಿತ್ತು. ಹರಿಯಾಸಣ್ಣರು, ಪ್ರಸಾದಾಸಣ್ಣರು, ಅನಂತಾಸಣ್ಣರೆಲ್ಲ ತುಂಬ ಸಪೋರ್ಟ್ ಕೊಟ್ಟರು. ಪೆರ್ಮುದೆ ಆಗ ಚಂದ್ರಾಸನಗರ ಅಂತ ಇತ್ತು, ಅಲ್ಲಿ ಶಾರದಾ ಯಕ್ಷಗಾನ ಮಂಡಳಿ ಒಂದು ಮಂಡಳಿ ಇದೆ. ಅಲ್ಲಿ ತಾಳಮದ್ದಲೆ ಎನ್ನುವುದು ಹರಕೆ ಸೇವೆ. ಅಲ್ಲಿ ಹೋಗಿ ಅರ್ಥ ಹೇಳ್ತಾ ಇದ್ದೆ. ಅಲ್ಲಿ ಅರ್ಥ ಹೇಳ್ತಾ ಆಸಕ್ತಿ ಬೆಳೆಯಿತು. ರಂಗಭಟ್ರು ನನ್ನನ್ನು ತುಂಬ ತಿದ್ದಿದ್ರು. ಇದರಿಂದ ಸಹಜವಾದ ಆಸಕ್ತಿ ಬಿಟ್ಟಿದ್ದೆ. ಒಂದು ವಿಶೇಷ ಹೇಳಿದರೆ, ನೀವು ತಾಳಮದ್ದಲೆಯಲ್ಲಿ ಮಾತಾಡುವುದಕ್ಕೂ ಮತ್ತು ಯಕ್ಷಗಾನದಲ್ಲಿ ಮಾತಾಡುವುದಕ್ಕೂ ಏನು ವ್ಯತ್ಯಾಸ ಉಂಟು ಎನ್ನುವುದನ್ನು ವಿಶ್ವಣ್ಣನ ವೇಷ ನೋಡಿಯೇ ಕಲ್ತಾಗ್ತದೆ. ಒಂದೇ ಪಾತ್ರವನ್ನಾದರೂ ಹೇಗೆ ಒಂದು ನಿರ್ದಿಷ್ಟ ಸಮಯದೊಳಗೆ ಮುಗಿಸಬೇಕು, ಎದುರಾಳಿ ಪಾತ್ರಧಾರಿಯನ್ನು ಕೊಂಡೋಗುವುದು ಹೇಗೆ, ಅವ ತಪ್ಪಿದರೆ ಯಾರಿಗೂ ಗೊತ್ತಾಗದ ಹಾಗೆ ಸರಿಪಡಿಸುವುದು ಹೇಗೆ, ಪ್ರಸಂಗ ನಡೆ, ನಿಲ್ಲುವ ಜಾಗ, ತಿರುಗು ನಿಲ್ಲುವ ಕ್ರಮ, ನನಗೆ ಪೂರ್ತಿ ಇನ್ನೂ ಗೊತ್ತಾಗಿದೆ ಅಂತಲ್ಲ, ಆದರೆ ತುಂಬ ಕುತೂಹಲದಿಂದ ಅದನ್ನು ಕಲೀಲಿಕ್ಕಾಗ್ತದೆ. ಹಾಗಾಗಿ ಬಹುಶಃ ಪೂರ್ಣ ಪ್ರಮಾಣದ ತಿರುಗಾಟದ ಕಲಾವಿದರಾಗಿ ನೀವು ಮುಂದುವರಿಯುವಂಥ ಒಂದು ನಿರ್ಧಾರ ಮಾಡಿದ್ದೀರಿ. ಹೌದೌದು. ಕಟೀಲಮ್ಮ ಎಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಹೋಗ್ತಲ್ಲ ಅಲ್ಲಿಂದ ಕರ್ಕೊಂಡು ಹೋಗೋದೆ ಭಾಗ್ಯ ವಿಶೇಷವೇ. ಈಗ ಇವತ್ತಿನೊಂದು ಮೆರವಣಿಗೆ ನೋಡಿ ಏನು ಸಂಭ್ರಮ. ಕಟೀಲಮ್ಮ ಅಂತ ದೇವಿ ಪ್ರತ್ಯಕ್ಷ ಆಗುವಾಗೆಲ್ಲ ರಂಗಸ್ಥಳದ ಎದುರಿಗೆ ನಮಸ್ಕಾರ ಮಾಡುವರಿದ್ದಾರೆ. ಈಗ ನೀವು ಮೆರವಣಿಗೆಯಲ್ಲಿ ಸಾಗಿ ಬಂದ್ರಲ್ಲ, ಹೌದು. ಜನರ ಸಂಭ್ರಮ ಹೇಗಿದೆ? ಅದೇ ಸಂಭ್ರಮ ಅಂತ ಹೇಳಿದರೆ ನೋಡಿ, ಒಂದು ವಿಶೇಷ ಹೇಳ್ತೇನೆ ನಾನು. ಈಗ ನನಗಾದೊಂದು ರೋಚಕ ಅನುಭವ. ನಾನು ಕಟೀಲಮ್ಮನ ಬಗ್ಗೆ ಉದ್ಘೋಷಕನಾಗಿ ಈಗ ಮೆರವಣಿಗೆಯಲ್ಲಿ ಬಂದವ. ಕಟೀಲಮ್ಮನ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಪ್ರಾಯದವರು ಬಂದು ನನ್ನ ಮುಟ್ಟಿದರು. ದಾದೆ ಕೇಳಿದೆ, ಅದು ಅಪ್ಪನ ಬಗ್ಗೆ ಪನೊಂದುಲ್ಲಾರು ಎಂಕ್ಲೆಗೆ ಅಪ್ಪನ ಮುಟ್ರೆ ಜೈ ಕೀರೇನು ಮುಟ್ಟುವ ನೋಡಿ, ಈ ಒಂದು ಭಾವುಕತೆ ನೋಡಿ ಅಂತ.
ಅಮ್ಮನ ಬಗ್ಗೆ ಹೇಳುವವರನ್ನು ಮುಟ್ಟಿದ್ರೂ ನಮಗೆ ಅಮ್ಮನ ಅನುಗ್ರಹ ಆಗ್ತದೆ ಅಂತ. ಇದು ಕಟೀಲಲ್ಲಿ ಮಾತ್ರ, ಕಟೀಲಮ್ಮನನ್ನು ಮಾತ್ರ. ಒಂದು ಸರಿ ಜಾಬಾಲಿಯ ಅರ್ಥ ಹೇಳುವಾಗ ನನಗೆ ಪ್ರಸಾದಾಸನರೊಂದು ಮಾತು ಹೇಳಿದರು. ಕಟಿ ಅಂದರೆ ಮಧ್ಯ ಅಂತ ಅರ್ಥ. ಒಂದು ಯಾವುದೋ ಹೊಳೆ ಆರಂಭದಲ್ಲಿ ಹರಿಯುವಾಗ ಕ್ಷೀಣವಾಗಿರ್ತದೆ, ಮಧ್ಯದಲ್ಲಿ ಸಮೃದ್ಧಿಯಿಂದ ತುಂಬಿಕೊಂಡಿರ್ತದೆ. ಯಾರು ಕಟೀಲಮ್ಮನನ್ನು ನಂಬುತ್ತಾರೋ ಅವರ ಬದುಕು ಸಮೃದ್ಧಿ ಅಂತಲೇ ಅರ್ಥ. ಇಲ್ಲಿ ನೋಡಿ, ಕಟೀಲಮ್ಮನಿಗೆ ನಾರಿಕೇಳ ಅವಳಿಗೆ ಅತ್ಯಂತ ಪ್ರಿಯವಾದ ಫಲ. ನಾರಿಕೇಳ ಎನ್ನುವುದು ಒಂದು ಪೂರ್ಣ ಫಲ, ಎಂಜಲು ಫಲ ಅಲ್ಲ. ಹಾಗೆ ಕಟೀಲಮ್ಮನಿಗೆ ಯಾರು ನಾರಿಕೇಳನ್ನು ಸಮರ್ಪಿಸ್ತಾರೋ ಅವರ ಬದುಕು ಯಾವತ್ತೂ ಎಂಜಲಾಗದ ಹಾಗೆ ಆ ಕಟೀಲಮ್ಮ ನೋಡಿಕೊಳ್ತಾರೆ. ಆಮೇಲೆ ನೋಡಿ, ಮಲ್ಲಿಕಾ ಪುಷ್ಪ ನಮ್ಮಮ್ಮನಿಗೆ ಅತ್ಯಂತ ಪ್ರಿಯವಾದ ಹೂವು. ಈ ಮಲ್ಲಿಕಾ ಹೂವು ನೋಡಿ, ಅದು ಎಷ್ಟು ಹೂವಿನ ನಡುವೆ ಇದ್ದರೂ ಕೂಡ ಅದೇನು ಅಂತ ಗೊತ್ತಾಗ್ತದೆ ಅದರ ಪರಿಮಳದಿಂದ. ಹಾಗೆ ಕಟೀಲಮ್ಮನಿಗೆ ನೀವು ಮಲ್ಲಿಗೆ ಹೂವನ್ನು ಸಮರ್ಪಿಸಿದ್ರಂತಾದರೆ ಎಂಥದೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಏನೇ ತೊಂದರೆ ಬರಲಿ, ಮಗುವಿಗೆ ತೊಂದರೆ ಬರುವಾಗ ಮಗು ಅಮ್ಮ ಅಂತ ಕೂಗಿದರೆ ಎಲ್ಲೋ ಇರುವ ತಾಯಿಗೆ ಅದು ಕೇಳಿ ಓಡಿ ಬಂದು ಆ ಮಗುವನ್ನು ಆ ಕಷ್ಟದಿಂದ ಪಾರು ಮಾಡುವಂತೆ ಯಾರದೋ ರೂಪದಲ್ಲಿ ಆದರೂ ಯಾವುದೋ ರೂಪದಲ್ಲಿ ಆದರೂ ಬಂದು ಕಟೀಲಮ್ಮ ನಿಮ್ಮ ಕಷ್ಟ ದೂರ ಮಾಡುವುದೇ. ಅಮ್ಮನನ್ನು ನಂಬಿದ್ರಾಯಿತು. ಮತ್ತು ಇಲ್ಲಿ ಬ್ರಹ್ಮಸ್ಥಾನ ಅಂತೊಂದಿದೆ. ಕಳೆದು ಹೋದ ಎಲ್ಲ ಏನು ಕಳೆದು ಹೋಗಿದ್ರೆ ಅಲ್ಲಿಗೆ ಹೋಗಿ ಕೈ ಮುಗಿದ್ರೆ ಸಿಕ್ಕೇ ಸಿಗ್ತದೆ. ಹೀಗೆ ಕಟೀಲು ಇಲ್ಲಿನ ಈ ಕಟೀಲು ಮೇಳದ ಪ್ರದರ್ಶನ ಕೇವಲ ಕಲೆಯ ದೃಷ್ಟಿಯಿಂದ ನೋಡೋದಲ್ಲ, ಇದೊಂದು ಆರಾಧನಾ ದೃಷ್ಟಿಯಿಂದ ನೋಡ್ತಾರೆ. ಅದರಿಂದಲೇ ಭಕ್ತಿಯೇ ಕಟೀಲಮ್ಮನೆ ಬಂದು ಆಟ ನೋಡ್ತಾಳೆ ಅಂತ ನಂಬಿಕೆ ಉಂಟು. ಆ ನಂಬಿಕೆಯಿಂದ ನೋಡಿ 1, 2 ಆಯಿತು, 3, 4, 5, 6 ಆಯಿತು, ಈಗ 7ನೇ ಸಂಭ್ರಮ. ಕಟೀಲಮ್ಮ ನಮ್ಮ ಮನೆಗೆ ಬರ್ತಾಳೆ. ಹೊಸ ಒಂದು ಸ್ವರೂಪದಲ್ಲಿ 7ನೇ ಮೇಳದ ಉದ್ಘಾಟನೆ ಆಗ್ತಾ ಇರುವಂಥದ್ದು ಅಲ್ವಾ? ಬಹುಶಃ ಈ ನಾನು ಆಗಲೂ ಹೇಳಿದೆ, ಇಷ್ಟು ಮೇಳಗಳಾಗುವಾಗ ಕೂಡ ಇಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಈ ಸಲ ಒಂದು ಸಪ್ತಾಹ ಆಚರಣೆ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಜನ ಸಂಭ್ರಮಿಸಿದರು. ಮತ್ತು ಈಗ ಬಹುಮಾಧ್ಯಮಗಳ ಯುಗ ಆದ್ದರಿಂದ ನಾಡಿನಾದ್ಯಂತ ಒಂದು ರೀತಿಯ ಜಾಗೃತಿ ಉಂಟಾಗಿದೆ. ಹಾಗಾಗಿ ಜನರ ನಿರೀಕ್ಷೆ ತುಂಬ ಇರ್ತದೆ ಬಹುಶಃ ಈ ವರ್ಷದಿಂದ. ಕಟೀಲು ಮೇಳದ ಆಟ ಅಂತ ಹೇಳಿದರೆ ಬೇರೆಯೇ ಒಂದು ಭಾವುಕತೆಯಿಂದ ಜನ ಬಂದು ನೋಡ್ತಾರೆ. ಅಂಥವರಿಗೆ ಏನು ಹೇಳ್ಬೋದು ನಾವು? ನೀವು ಹೇಳಿದ ಹಾಗೆ 7 ದಿವಸಗಳ ಕಾರ್ಯಕ್ರಮ ಆಯಿತು. ಕಲಾವಿದರನ್ನು ಮತ್ತೆ ರಿಫ್ರೆಶ್ಗೊಳಿಸಬೇಕು. ಅವರು ಕಲೆಯ ಕುರಿತಾಗಿ ಇದು ಹೊಸದು ಸೇರಿಸಿಕೊಳ್ಳಿ. ಕಲೆಯ ಮೂಲ ಆಶಯಕ್ಕೆ ಭಂಗ ಬಾರದ ಹಾಗೆ ಹೊಸದೊಂದನ್ನು ಸೇರಿಸಿಕೊಳ್ಳುವುದು ಕಲೆಯ ಸಂವಹನ ಕಾಯಕದಲ್ಲಿ ತೊಡಗಿಸಿಕೊಂಡ ಪ್ರತಿಯೊಬ್ಬ ಕಲಾವಿದನ ಕರ್ತವ್ಯ. ಹಾಗೆ ನಮ್ಮ ದಣಿಗಳಾದ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರ ಒಂದು ಮುತುವರ್ಜಿಯಲ್ಲಿ ನಮ್ಮ ಕಟೀಲು ಮೇಳದ ಆಶಯ ಏನುಂಟು, ಸಾಂಪ್ರದಾಯಿಕ ಶ್ರೀಮಂತ ಮೇಳ ಅಂತ ಕಟೀಲಿಗಿರುವ ಹೆಸರು. ಅದರ ಆಶಯಕ್ಕೆ ಮೂಲ ಆಶಯಕ್ಕೆ ಭಂಗ ಬಾರದಾಗೆ ಹೊಸತು ಸೇರಿಸಿಕೊಳ್ಳುವುದ ಅಥವಾ ಬೇಡ ಅಂತ ಕಂಡದ್ದನ್ನು ಬಿಡುವುದ, ಇದೆಲ್ಲ ಚರ್ಚೆ ಆಗಿದೆ. ಯುವಕರು ಈಗ ಸೇರಿದವರೆಲ್ಲ ತುಂಬ ಉತ್ಸಾಹದಲ್ಲಿದ್ದಾರೆ. ಅಧ್ಯಯನಶೀಲರಿಗೂ ಬೇಕಾದ ವ್ಯವಸ್ಥೆ ಮಾಡ್ತೇವೆ ಅಂತ ದನಿಗಳ ಸಮಕ್ಷ ಅಸಣ್ಣರೆಲ್ಲ ಉದ್ಘೋಷಿಸಿದ್ದಾರೆ. ಹಾಗಾಗಿ ಯುವಕರು ಕೂಡ ಅನೇಕ ಕಲಿಯುವ ಉತ್ಸಾಹದಲ್ಲಿದ್ದಾರೆ. ಕಟೀಲಮ್ಮನಿಗೆ ಪ್ರಿಯವಾಗುವ ನಿಟ್ಟಿನಲ್ಲಿ ಆಕೆಗೆ ಪ್ರಿಯವಾದ ಸೇವೆ. ಹಾಗಾಗಿ ಕಟೀಲು ಮೇಳದ ಆಟ ಎನ್ನುವುದು ಒಂದು ಮಾಡೆಲ್ ಆಟ ಆಗಬೇಕು. ಹೇಗೆ ಅಂದರೆ ಕಟೀಲು ಮೇಳದ ಹಾಗೆ ಅಂತ. ಯಾಕಂದರೆ ಇಲ್ಲಿನ ದೇವಿಮಾತ್ಮೆ ನೋಡಿ, ಅದು ಭೂಮಿ ತೂಕದ ಪ್ರದರ್ಶನ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ವರ್ಷ ಉತ್ಸಾಹದಲ್ಲಿದ್ದಾರೆ. ಏನಾದರೂ ಒಳ್ಳೆಯದು ಚಂದ ಮಾಡಬೇಕು. ನಾವು ಕಟೀಲು ಮೇಳದ ಆಟವನ್ನು ಹುಡುಕಿಕೊಂಡು ಬಂದು ನೋಡುವ ವರ್ಗಕ್ಕೆ ಸಮಾಧಾನ ಆಗಬೇಕು. ಕಟೀಲಮ್ಮನಿಗೆ ಪ್ರಿಯವಾಗುವ ಹಾಗೆ ನಮ್ಮ ಸೇವೆ ಆಗಬೇಕು. ಹಾಗೆ ಆಗಲಿ ಅಂತ ನಾವು ಹಾರೈಸುವ. ಧನ್ಯವಾದಗಳು ಕೊಲ್ಲೂರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಬಹುಶಃ ಇಷ್ಟವರೆಗೆ ಬೇರೆ ಬೇರೆ ಪ್ರಾತಿನಿಧಿಕ ಕಲಾವಿದರನ್ನು ನಾವು ಮಾತಾಡಿಸಿದೆವು. ಎಲ್ಲರೂ ಕೂಡ ಕಟೀಲು ಮೇಳದ ಕಲಾವಿದರಾಗಿ ಧನ್ಯತೆಯನ್ನು ಅನುಭವಿಸಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ಹಾಗಾಗಿ ವರ್ಷಕ್ಕೊಂದು ಮೇಳವನ್ನು ಬದಲಾಯಿಸುವಂಥ ಕಲಾವಿದರ ಒಂದು ಪ್ರವೃತ್ತಿ ಇದೆ. ಆದರೆ ಕಟೀಲು ಮೇಳದಲ್ಲಿ ಅಂತಹ ಒಂದು ಸಮಸ್ಯೆಗಳು ಬಂದದ್ದಿಲ್ಲ. ಆದಷ್ಟು ಸೇರ್ಪಡೆಗಳಾಗ್ತವೆ, ಸಂಕಲನ ಆಗ್ತದೆ ಹೊರತು ವ್ಯವಕಲನ ಆಗ್ತಾ ಇಲ್ಲ. ಹಾಗೆ ಮೇಳಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ದೇವಿಯ ಅನುಗ್ರಹದ ಮೂಲಕವಾಗಿ ನಡೀತದೆ ಅಂತ ನಾವು ಹೇಳ್ಬೋದು. ಯಾವ ರೀತಿಯಲ್ಲಿ ಬೇರೆ ಬೇರೆ ಸೇವೆಗಳನ್ನು ನಾವು ಕಟೀಲಮ್ಮನಿಗೆ ಅರ್ಪಣೆ ಮಾಡ್ತೇವೆಯೋ ಅದೇ ರೀತಿ ಈ ಯಕ್ಷಗಾನ ಸೇವೆ ಎಲ್ಲಕ್ಕಿಂತಲೂ ಮಿಗಿಲಾದ ಒಂದು ಸೇವೆಯಾಗಿ ಇಲ್ಲಿ ಸಮರ್ಪಣೆ ಆಗುತ್ತಾ ಇರುವಂಥದ್ದು. ಬಹುಶಃ 100 ಕಾಲ ಇಂತಹ ಒಂದು ವ್ಯವಸ್ಥೆಗಳು ಮುಂದುವರೆದುಕೊಂಡು ಹೋಗಲಿ. ಆ ಜಗದಂಬೆ ಎಲ್ಲರಿಗೂ ಕೂಡ
ಸದ್ಬುದ್ಧಿಯನ್ನು ಕೊಟ್ಟು ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಮತ್ತು ಶಾಂತಿ, ಸಮೃದ್ಧಿ, ಆರೋಗ್ಯ ನೀಡಲಿ. ಕಟೀಲು ಮೇಳದ ಆಟವನ್ನು ಆಡಿಸುವ ಮೂಲಕವಾಗಿ, ನೋಡುವ ಮೂಲಕವಾಗಿ ಏನು ನಿರೀಕ್ಷೆ ಮಾಡ್ತಾರೆ ಜನ, ಅದು ಅವರಿಗೆ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ದೇವಿ ದೆತುನೇರಾ ಒಪ್ಪೆರಾ ದೇವಿ ದೆತುನೇರಾ ಮಾತಾ ಪೂಜೆನ ಕೊರ್ತು ಪೂತ ಪೂಜೆನೆ ಕೊರಿ ಜಡ ಮಾತಾ ಪೂಜೆನ ಕೊರ್ತು ಪೂತ ಪೂಜೆನೆ ಕೊರಿ ಜಡ ಒಪ್ಪೆರಾ ದೇವಿ ದೆತುನೇರಾ ಪಂಚಾಮೃತದ ಪುಣ್ಯದ ಅಭಿಷೇಕ ಮಂತ್ರೋಚ್ಚಾರೊಡು ಮಲ್ತುಂಡಯಾವ ಪಂಚಾಮೃತದ ಪುಣ್ಯದ ಅಭಿಷೇಕ ಮಂತ್ರೋಚ್ಚಾರೊಡು ಮಲ್ತುಂಡಯಾವ ಬೊಂಡದ ಅಭಿಷೇಕ ಮಲ್ಪಂದಿ ಸೇವೆನು ಬೊಂಡದ ಅಭಿಷೇಕ ಮಲ್ಪಂದಿ ಸೇವೆನು ನಂದಿನಿ ಮಗನ ಶ್ರೀ ಕಟಿರೇಶ್ವರಿ ಒಪ್ಪೆರಾ ದೇವಿ ದೆತುನೇರಾ ಒಪ್ಪೆರಾ ದೇವಿ ದೆತುನೇರಾ ದುಡ್ಡು ಕಾಣಿಕೆ ಬೊಳ್ಳಿ ಬಂಗಾರು ಭಂಡಾರು ಗುಣಮ ಸಂದಾಂಡಯಾವ ದುಡ್ಡು ಕಾಣಿಕೆ ಬೊಳ್ಳಿ ಬಂಗಾರು ಭಂಡಾರು ಗುಣಮ ಸಂದಾಂಡಯಾವ ಉಡಲೆಡೆ ಭಕ್ತಿದ ಪುರಲೇ ಚಾಂಡ ಉಡಲೆಡೆ ಭಕ್ತಿದ ಪುರಲೇ ಚಾಂಡ ಕಟಲದ ದುರ್ಗೆ ಶ್ರೀ ಪರಮೇಶ್ವರಿ ಒಪ್ಪೆರಾ ದೇವಿ ದೆತುನೇರಾ ಒಪ್ಪೆರಾ ದೇವಿ ದೆತುನೇರಾ ಜಾಜಿ ಸೇವಂತಿಗೆ ಅಬ್ಬೊಲಿಗೆ ದಾಯಿ ಕಾಜಿ ಕಪ್ಪುದ ಪಾಡುಂಡಯಾವ ಜಾಜಿ ಸೇವಂತಿಗೆ ಅಬ್ಬೊಲಿಗೆ ದಾಯಿ ಕಾಜಿ ಕಪ್ಪುದ ಪಾಡುಂಡಯಾವ ದೇವಿನ ಪ್ರೀತಿದ ಮಲ್ಲಿಗೆ ಚಂದೆ ದೇವಿನ ಪ್ರೀತಿದ ಮಲ್ಲಿಗೆ ಚಂದೆ ಪೂಜೆನೆ ಪಡೆವೆರೆ ಪ್ರಾಮರಿ ಒಪ್ಪೆರಾ ದೇವಿ ದೆತುನೇರಾ ಒಪ್ಪೆರಾ ದೇವಿ ದೆತುನೇರಾ ಮಾತಾ ಪೂಜೆನ ಕೊರ್ತು ಪೂತ ಪೂಜೆನೆ ಕೊರಿ ಜಡ ಮಾತಾ ಪೂಜೆನ ಕೊರ್ತು ಪೂತ ಪೂಜೆನೆ ಕೊರಿ ಜಡ ಒಪ್ಪೆರಾ ದೇವಿ ದೆತುನೇರಾ ಒಪ್ಪೆರಾ
ಪಾಪೊಲು ಕಳೆದು ಮುಕ್ತಿ ತಿಕ್ಕೊಡುಂದಾಂಡ ನೀರಜಾಕ್ಷಿಯ ಗೌರಿ ಭ್ರಮರಾಂಬೆ ದೇವಿನ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ शुंबेर लोककंटकेराद जंब आंकारोडु गर्वोने मेरे नागा जंबारी देवतेलु बत्तद नटनागा जंबारी देवतेलु बत्तद नटनागा अंबुजाक्षिये ಒಲಿದು ಅಕಲೇನು ಕೆರಿಯೇ ರತ್ತ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಕೋಲ ಮಹಾಮುನಿ ತಪಸ್ಸನೆ ಮಲ್ಪುನಾಗ ಕೂಳೆ ಮೂಕಾಸುರೆ ಪೀಡೇನ ಕೋರುನಾಗ ಹಾಲನೇತ್ರನ ರಾಣಿ ಮೂಕಾಸುರನ ಕೆರೆದು ಹಾಲನೇತ್ರನ ರಾಣಿ ಮೂಕಾಸುರನ ಕೆರೆದು ಕೊಲ್ಲೂರುಡುಂತೇರತ್ತ ಮೂಕಾಂಬೇನೆ ಆದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸುರಭಿಜೆ ನಂದಿನಿ ಶಾಪುನು ಪಡೆದಾದ ಕರಗದ ಮನಸುಡೆ ದೇವಿನೇ ಸುಗಿಪುನಾಗ ಅರುಣನ ಮರ್ದನೊಡು ಮಗಲಾದ ಬರ್ಪೆಂದು ಅರುಣನ ಮರ್ದನೊಡು ಮಗಲಾದ ಬರ್ಪೆಂದು ಪರಮೇಶ್ವರಿ ಕೊರಿನ ವರೋಟಿನಿಕೆ ಕಟಿಲಾಂಡ್ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಶ್ರೀದೇವಿನ ಸ್ಮರಣೆ ಒಂಜೆ ಯಾವಂದ ಶ್ರೀ ದುರ್ಗೆನ ಸ್ಮರಣೆ ಒಂಜೆ ಯಾವಂದ
ಮಲ್ಲಿಗೆದ ಮಾಲೆಡು ಪಟ್ಟೆ ಸೀರೆ ದೈ ತೊಡು ಮಲ್ಲಿಗೆದ ಮಾಲೆಡು ಪಟ್ಟೆ ಸೀರೆ ದೈ ತೊಡು ಕಟಿಲ ತಲತ ದೇವಿಗೆ ನಿತ್ಯೋತ್ಸವ 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 ಶ್ರೀದೇವಿಗೆ ನಿತ್ಯೋತ್ಸವ ಶೇಷಶಯನೆ ವಿಷ್ಣುನ ಮೋಕೆ ದೊರ್ತಿ ಮೆಗ್ದಿಗೆ ಸೃಷ್ಟಿಕರ್ತೆ ಬ್ರಹ್ಮನ ಆದಿಶಕ್ತಿ ಅಪ್ಪೆಗೆ ಶೇಷಶಯನೆ ವಿಷ್ಣುನ ಮೋಕೆ ದೊರ್ತಿ ಮೆಗ್ದಿಗೆ ಸೃಷ್ಟಿಕರ್ತೆ ಬ್ರಹ್ಮನ ಆದಿಶಕ್ತಿ ಅಪ್ಪೆಗೆ ಶಶಿಧರನ ಪ್ರೀತಿದ ಪಟ್ಟದರಸಿ ಅಂಬೆಗೆ ಶಶಿಧರನ ಪ್ರೀತಿದ ಪಟ್ಟದರಸಿ ಅಂಬೆಗೆ ವಿಶ್ವರೂಪಿ ದೇವಿಗೆ ನಿತ್ಯೋತ್ಸವ ವಿಶ್ವರೂಪಿ ದೇವಿಗೆ ನಿತ್ಯೋತ್ಸವ 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 ಅರುಣಾಸುರ ಮರ್ದಿನಿ ಭ್ರಮರಾಂಬಿಕೆ ದೇವಿಗೆ ನಂದಿನಿನ ಸೊಂಟೊಡು ಉದಿತಿನ ಶ್ರೀ ದುರ್ಗೆಗೆ ಅರುಣಾಸುರ ಮರ್ದಿನಿ ಭ್ರಮರಾಂಬಿಕೆ ದೇವಿಗೆ ನಂದಿನಿನ ಸೊಂಟೊಡು ಉದಿತಿನ ಶ್ರೀ ದುರ್ಗೆಗೆ ಶ್ರೀ ಕಟಿಲ ಕ್ಷೇತ್ರೊಡು ಕಾರ್ಣಿಕೊಡು ಮೆರೆ ಪುನಃ ಶ್ರೀ ಕಟಿಲ ಕ್ಷೇತ್ರೊಡು ಕಾರ್ಣಿಕೊಡು ಮೆರೆ ಪುನಃ ಶ್ರೀ ಭ್ರಾಮರಿ ದೇವಿಗೆ ನಿತ್ಯೋತ್ಸವ ಶ್ರೀ ಭ್ರಾಮರಿ ದೇವಿಗೆ ನಿತ್ಯೋತ್ಸವ 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 ಮಲ್ಲಿಗೆದ ಮಾಲೆಡು ಪಟ್ಟೆ ಸೀರೆ ದೈ ತೊಡು ಮಲ್ಲಿಗೆದ ಮಾಲೆಡು ಪಟ್ಟೆ ಸೀರೆ ದೈ ತೊಡು ಕಟಿಲ ತಲತ ದೇವಿಗೆ ನಿತ್ಯೋತ್ಸವ 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 ಶ್ರೀದೇವಿಗೆ ನಿತ್ಯೋತ್ಸವ 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 ಶ್ರೀದೇವಿಗೆ ನಿತ್ಯೋತ್ಸವ
ಜಾಗಟೆ ಈ ಮಂತ್ರ ಘೋಷುಡು ಮಹಾಮಂಗಳಾರತಿ ದೇವಿಗೆ ತ್ರಿಮೂರ್ತಿಲೊಟ್ಟಿಗೆ ಆ ದೇವತೆಲು ಕೂಡ ಸೇರೊಂದೆರು ಮಹಾಪೂಜೆಗೆ ವಿಶ್ವದ ಶಕ್ತಿಯೇ ಪ್ರಾಮರಿ ದೇವಿಗೆ ಭಕ್ತಿಡೆ ನಡಪುನ ಆರತಿಯೇ ಈ ಪುಣ್ಯ ಪೊರ್ತುಡು ಆ ಸೂರ್ಯ ದೇವರು ಬೆಳಕುರು ಆರತಿ ರಂಗೋಲಿಡೆ ಈ ಪುಣ್ಯ ಪೊರ್ತುಡು ಆ ಸೂರ್ಯ ದೇವರು ಬೆಳಕುರು ಆರತಿ ರಂಗೋಲಿಡೆ ಮೂಡಾಯಿ ಪಾನೊಡು ಪೊಳ್ಳಿದ ಮೊಗಲುಗು ನೇಸರೆ ತೇತಿನ ಓಕುಳಿ ಮೂಡಾಯಿ ಪಾನೊಡು ಪೊಳ್ಳಿದ ಮೊಗಲುಗು ನೇಸರೆ ತೇತಿನ ಓಕುಳಿ ಭ್ರಮರಾಂಬೆ ದೇವಿಗು ಸೂರ್ಯನೇ ಬೆಳಗುನ ಭ್ರಮರಾಂಬೆ ದೇವಿಗು ಸೂರ್ಯನೇ ಬೆಳಗುನ ಮಹಾಮಂಗಳಾರತಿ ಮಹಾಮಂಗಳಾರತಿ ಆರತಿ ಮಂಗಳಾರತಿ 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 ಆರತಿ ಕಟೀಲ ಕ್ಷೇತ್ರೊಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕು ಆನಂದ ಭಕ್ತಿಡು நம்புண்டாரேனு வாழ்வெடு ஒருவெரு ஆறு ஆனந்த மனசுகு ஆனந்த ದೇವಿಯೇ ಭ್ರಾಮರಿ ಭ್ರಮರಾಂಬಾ ಭಾರ್ಗವಿ ಶಂಕರಿ ಜಗದಂಬಾ ದೇವಿಯೇ ಭ್ರಾಮರಿ ಭ್ರಮರಾಂಬಾ ಭಾರ್ಗವಿ ಶಂಕರಿ ಜಗದಂಬಾ ಕಟೀಲ ಕ್ಷೇತ್ರೊಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕು ಆನಂದ ಪರಮೇಶ್ವರಿ ನಾಲೀಲೆನು ಕೇಂಡ ಪಡೆವ ಬದುಕುಡಿನಿ ಶಾಂತಿ ಪರಮೇಶ್ವರಿ ನಾಲೀಲೆನು ಕೇಂಡ ಪಡೆವ ಬದುಕುಡಿನಿ ಶಾಂತಿ ನಿತ್ಯ ಸುಗಿ ತಡ ಪುದರ್ನೆ ಅರೆನಾ ಮಲ್ತಿ ಪಾಪೊಲೆಗು ಮುಕ್ತಿ ನಿತ್ಯ ಸುಗಿ ತಡ ಪುದರ್ನೆ ಅರೆನಾ ಮಲ್ತಿ ಪಾಪೊಲೆಗು ಮುಕ್ತಿ ಮಲ್ತಿ ಪಾಪೊಲೆಗು ಮುಕ್ತಿ ದೇವಿಯೇ ಭ್ರಾಮರಿ ಭ್ರಮರಾಂಬಾ ಭಾರ್ಗವಿ ಶಂಕರಿ ಜಗದಂಬಾ ದೇವಿಯೇ ಭ್ರಾಮರಿ ಭ್ರಮರಾಂಬಾ ಭಾರ್ಗವಿ ಶಂಕರಿ
ಕಟೀಲ ಕ್ಷೇತ್ರೊಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕ ಆನಂದ ಕಟೀಲೇಶ್ವರಿನ ಸ್ಮರಣೆನೆ ದಿನಲ ನೆನೆಪೊಡು ಭಕ್ತಿಡೇನೆ ಮಾತಾ ಕಟೀಲೇಶ್ವರಿನ ಸ್ಮರಣೆನೆ ದಿನಲ ನೆನೆಪೊಡು ಭಕ್ತಿಡೇನೆ ಮಾತಾ ಕೂಡಲಗಲೊಡು ಉಪ್ಪೊಡು ಒಂಜೆ ದೇವಿನ ಕೊಂಡಾಡುನ ಮಂತ್ರ ಕೂಡಲಗಲೊಡು ಉಪ್ಪೊಡು ಒಂಜೆ ದೇವಿನ ಕೊಂಡಾಡುನ ಮಂತ್ರ ದೇವಿನ ಕೊಂಡಾಡುನ ಮಂತ್ರ ಕಟೀಲ ಕ್ಷೇತ್ರೊಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕ ಆನಂದ ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಭಕ್ತರೆ ಕಷ್ಟೋಲೇನು ಕಳೆದು ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಭಕ್ತರೆ ಕಷ್ಟೋಲೇನು ಕಳೆದು ಸರ್ವ ಪೂಜೆನು ಮೆಚ್ಚಿಡು ಪಡೆದೆ ಮೇರೆ ಪೆರು ಪುಣ್ಯದ ತಾಲೋಟು ಸರ್ವ ಪೂಜೆನು ಮೆಚ್ಚಿಡು ಪಡೆದು ಮೇರೆ ಪೆರು ಪುಣ್ಯದ ತಾಲೋಟು ಮೇರೆ ಪೆರು ಪುಣ್ಯದ ತಾಲೋಟು ಕಟೀಲ ಕ್ಷೇತ್ರೊಡು ಉದಿತಿ ದೇವಿನ ದರ್ಶನ ಪಡೆಂಡ ಆನಂದ ನಂಕ ಆನಂದ ಭಕ್ತಿಡು நம்புண்டாரேனு வாழ்வேடு பொறுவேறு ஆறு ஆனந்த மனசுகு ஆனந்த ஆனந்த மனசுகு ஆனந்த
ದೇವಿಗೆ ಅಭಿಷೇಕ ತಾಮರೆ ಪೀಠದ ಯಜಮಾಂದಿಗೆ ಭಕ್ತೆರೆ ಉಡಲಿದ ಅಭಿಷೇಕ ಲಿಂಗದ ರೂಪದ ಭ್ರಾಮರಿಗೆ ಕಟೀಲ್ದ ದೇವಿಗೆ ಅಭಿಷೇಕ ತಾಮರೆ ಪೀಠದ ಯಜಮಾಂದಿಗೆ ಭಕ್ತೆರೆ ಉಡಲಿದ ಅಭಿಷೇಕ ಲಿಂಗದ ರೂಪದ ಭ್ರಾಮರಿಗೆ ರಕ್ಕಸೆ ಅರುಣನು ಕೆರ್ತಿನ ದೇವಿಗೆ ಪೇರಿದ ಅಭಿಷೇಕ ನಂದಿನಿ ಶಾಪನು ಕಳೆಯಿನ ದುರ್ಗೆಗೆ ಕೊಜಪುದ ಅಭಿಷೇಕ ರಕ್ಕಸೆ ಅರುಣನು ಕೆರ್ತಿನ ದೇವಿಗೆ ಪೇರಿದ ಅಭಿಷೇಕ ನಂದಿನಿ ಶಾಪನು ಕಳೆಯಿನ ದುರ್ಗೆಗೆ ಕೊಜಪುದ ಅಭಿಷೇಕ ಕಟಿಲ ಉಳ್ಳಾಳ್ತಿ ಶ್ರೀ ಭ್ರಮರಾಂಬೆಗೆ ಸಕ್ಕರೆದ ಅಭಿಷೇಕ ಕಟಿಲ ಉಳ್ಳಾಳ್ತಿ ಶ್ರೀ ಭ್ರಮರಾಂಬೆಗೆ ಸಕ್ಕರೆದ ಅಭಿಷೇಕ ಸಕ್ಕರೆದ ಅಭಿಷೇಕ ಸಕ್ಕರೆದ ಅಭಿಷೇಕ ಸಕ್ಕರೆದ ಅಭಿಷೇಕ ಸಕ್ಕರೆದ ಅಭಿಷೇಕ ಲಿಂಗದ ರೂಪದ ಪರಮೇಶ್ವರಿಗೂ ತುಪ್ಪದ ಅಭಿಷೇಕ ಮಾಂಗಲ್ಯ ಭಾಗ್ಯನು ಕೊರ್ಪಿನ ಗೌರಿಗೆ ನೇಯ್ತನೆ ಅಭಿಷೇಕ ಲಿಂಗದ ರೂಪದ ಪರಮೇಶ್ವರಿಗೂ ತುಪ್ಪದ ಅಭಿಷೇಕ ಮಾಂಗಲ್ಯ ಭಾಗ್ಯನು ಕೊರ್ಪುನ ಗೌರಿಗೆ ನೇಯ್ತನೆ ಅಭಿಷೇಕ ಭೂತ ಪೂಜೆನ ಪಡೆಪುನ ದೇವಿಗೆ ಬೊಂಡದ ಅಭಿಷೇಕ ಭೂತ ಪೂಜೆನ ಪಡೆಪುನ ದೇವಿಗೆ ಬೊಂಡದ ಅಭಿಷೇಕ ಬೊಂಡದ ಅಭಿಷೇಕ ಬೊಂಡದ ಅಭಿಷೇಕ ಬೊಂಡದ ಅಭಿಷೇಕ ಬೊಂಡದ ಅಭಿಷೇಕ ಅನ್ನದಾನದ ಅನ್ನಪೂರ್ಣೆಗೆ ಗಂಧದ ಅಭಿಷೇಕ ನಂದಿನಿ ನೀರಿಡು ಕುಲ್ದಿನ ಅಂಬೆಗೆ ನೀರಿದ ಅಭಿಷೇಕ ನಿತ್ಯಾನ್ನದಾನದ ಅನ್ನಪೂರ್ಣೆಗೆ ಗಂಧದ ಅಭಿಷೇಕ ನಂದಿನಿ ನೀರಿಡು ಕುಲ್ದಿನ ಅಂಬೆಗೆ ನೀರಿದ ಅಭಿಷೇಕ ಭಕ್ತೆರೆ ಪ್ರೀತಿದ ಕಟಿಲೇಶ್ವರಿಗೂ ಭಕ್ತಿದ ಅಭಿಷೇಕ ಭಕ್ತೆರೆ ಪ್ರೀತಿದ ಕಟಿಲೇಶ್ವರಿಗೂ ಭಕ್ತಿದ ಅಭಿಷೇಕ ಭಕ್ತಿದ ಅಭಿಷೇಕ ಭಕ್ತಿದ ಅಭಿಷೇಕ ಭಕ್ತಿದ ಅಭಿಷೇಕ ಭಕ್ತಿದ ಅಭಿಷೇಕ ಕಟೀಲ್ದ ದೇವಿಗೆ ಅಭಿಷೇಕ ತಾಮರೆ ಪೀಠದ ಯಜಮಾಂದಿಗೆ ಭಕ್ತೆರೆ ಉಡಲಿದ ಅಭಿಷೇಕ ಲಿಂಗದ ರೂಪದ ಭ್ರಾಮರಿಗೆ ಕಟೀಲ್ದ ದೇವಿಗೆ ಅಭಿಷೇಕ ತಾಮರೆ ಪೀಠದ ಯಜಮಾಂದಿಗೆ ಭಕ್ತೆರೆ ಉಡಲಿದ ಅಭಿಷೇಕ ಲಿಂಗದ ರೂಪದ ಭ್ರಾಮರಿಗೆ ಲಿಂಗದ ರೂಪದ ಭ್ರಾಮರಿಗೆ ಲಿಂಗದ ರೂಪದ ಭ್ರಾಮರಿಗೆ ಪುಣ್ಯ
ಶ್ರೀಕಟಿಲೆ ಕಟಿಲೆ ದೇವಿನ ಕಟಿಲೆ ಕಟಿಲೆ ದೇವಿನ ಕಟಿಲೆ. ಕೆರಿಯರೆನೆ ಪರಮೇಶ್ವರಿಯೇ ತುಂಬಿದ ರೂಪೊಡು ಜತ್ತೆರ ಭೂಮಿಗ ಕೆರಿಯರೆನೆ ಅರುಣಾಸುರನ ಅಂತ್ಯನೆ ಮಲ್ತದ ಮುಂತ್ಯರ ಲಿಂಗದ ರೂಪೊಡೆನೆ ಪುಣ್ಯದ ಮಣ್ಣಡು ನಂದಿನಿ ನೀರಡು ದುರ್ಗೆ ನಕ್ಷತ್ರ ಶ್ರೀ ಕಟಿಲೆ ಅನ್ನಪೂರ್ಣೇಶ್ವರಿ ಲಿಂಗದ ರೂಪೊಡು ಗದ್ದಿಗೆ ಏರಿನ ಶ್ರೀ ಕಟಿಲೆ ಕಟಿಲೆ ದೇವಿನ ಕಟಿಲೆ ಕಟಿಲೆ ದೇವಿನ ಕಟಿಲೆ. ಶಕ್ತಿ ಸ್ವರೂಪಿಣಿ ಶ್ರೀ ಜಗದೀಶ್ವರಿ ನಂದಿನಿ ಗೊಲಿಯರು ಮಗಲಾದೆ ಮುಕ್ತಿದ ಸಾದಿನ ಪುಲ್ತುದು ಕೇನಿನ ಸುರಭಿಜೆ ಪರತಲ ಸುಧೆಯಾದೆ ಶಕ್ತಿ ಸ್ವರೂಪಿಣಿ ಶ್ರೀ ಜಗದೀಶ್ವರಿ ನಂದಿನಿ ಗೊಲಿಯರು ಮಗಲಾದೆ ಮುಕ್ತಿದ ಸಾದಿನ ಪುಲ್ತುದು ಕೇನಿನ ಸುರಭಿಜೆ ಪರತಲ ಸುಧೆಯಾದೆ ಭಕ್ತೆರೆ ಬಗಲಿನ ನಿತ್ಯಲ ಕರಿಪೆರೆ ಕಟಿಲಡೆ ಉಂತ್ಯರ ಲಿಂಗಾದೆ ಭಕ್ತೆರೆ ಬಗಲಿನ ನಿತ್ಯಲ ಕರಿಪೆರೆ ಕಟಿಲಡೆ ಉಂತ್ಯರ ಲಿಂಗಾದೆ ಭಕ್ತಿಗೆ ಒಲಿದು ಸರ್ವಲ ಕೊರ್ಪಿನ ಶ್ರೀ ಕಟಿಲೇಶ್ವರಿ ನಿಲೆಯಾದೆ ಪುಣ್ಯದ ಮಣ್ಣಡು ನಂದಿನಿ ನೀರಡು ದುರ್ಗೆ ನಕ್ಷತ್ರ ಶ್ರೀ ಕಟಿಲೆ ಅನ್ನಪೂರ್ಣೇಶ್ವರಿ ಲಿಂಗದ ರೂಪೊಡು ಗದ್ದಿಗೆ ಏರಿನ ಶ್ರೀ ಕಟಿಲೆ ಕಟಿಲೆ ದೇವಿನ ಕಟಿಲೆ ಕಟಿಲೆ ದೇವಿನ ಕಟಿಲೆ ಕಟಿಲೆ ದೇವಿನ ಕಟಿಲೆ ಕಟಿಲೆ ದೇವಿನ ಕಟಿಲೆ. ಮಾತದೇವಿರೆ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತದೇವಿರೆ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಶುಕ್ರವಾರ ಅಂಗಾರದಿನೊಟ್ಟು
ಭ್ರಮರಾಂಬೆನ ದರ್ಶನ ಮಲ್ತಿಂಡಯಾವು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಶುಕ್ರವಾರ ಅಂಗಾರದಿನೊಟ್ಟು ಭ್ರಮರಾಂಬೆನ ದರ್ಶನ ಮಲ್ತಿಂಡಯಾವು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಲೋಕೊಡಿತ್ತಿನ ದೈವ ದೇವೇರು ಬೇರೆನಾ ದಿವ್ಯ ದೃಷ್ಟಿಡೆ ಸೃಷ್ಟಿಯ ತೆರು ಮಾತಾ ಲೋಕೊಡಿತ್ತಿನ ದೈವ ದೇವೇರು ಬೇರೆನಾ ದಿವ್ಯ ದೃಷ್ಟಿಡೆ ಸೃಷ್ಟಿಯ ತೆರು ಮಾತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಶ್ರೀದೇವಿ ಸಂಕಲ್ಪೋಡೆ ತಿರುಗುಣ ಚಕ್ರನೆ ಶ್ರೀದೇವಿ ಸಂಕಲ್ಪೋಡೆ ತಿರುಗುಣ ಚಕ್ರನೆ ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಶುಕ್ರವಾರ ಅಂಗಾರದಿನೊಟ್ಟು ಭ್ರಮರಾಂಬೆನ ದರ್ಶನ ಮಲ್ತಿಂಡಯಾವು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ముక్కోటి యక్ష దేవాది దేవತೆలు కటిలిడే ఉంతుదు దేవిన సుగిపుವೆರು ముక్కోటి యక్ష దేవాది దేవತೆలు కటిలిడే ఉంతుదు దేవిన సుగిపుವೆರು ಅಂಚಾದೆ ಶ್ರೀ ಕಟಿಲೇಶ್ವರಿನ ಅಂಚಾದೆ ಶ್ರೀ ಕಟಿಲೇಶ್ವರಿನ ಕಟಿಲದ ಸನ್ನಿಧಿನೇ ಪುಡಡಂಡಯಾವು ಕಟಿಲದ ಸನ್ನಿಧಿನೇ ಪುಡಡಂಡಯಾವು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಶುಕ್ರವಾರ ಅಂಗಾರದಿನೊಟ್ಟು ಭ್ರಮರಾಂಬೆನ ದರ್ಶನ ಮಲ್ತಿಂಡಯಾವು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಶುಕ್ರವಾರ ಅಂಗಾರದಿನೊಟ್ಟು ಭ್ರಮರಾಂಬೆನ ದರ್ಶನ ಮಲ್ತಿಂಡಯಾವು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ ದರ್ಶನ ಮಲ್ತಿ ಪುಣ್ಯನೆ ಮೂಲುಂಡು ಮಾತ ದೇವರೇ